ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಇಂದಿರೆಗೆ ತಲೆ ಬಾಗಿ ಪರಮಾನಂದ ಭಕ್ತಿಯೊಳ್ ಅಜನ ಧ್ಯಾನ
ವಂದಿಸುವೆ ಶಾರದೆಗೆ, ವಂದಿಸುವೆ ಶಾರದೆಗೆ, ಶಕ್ರಾದ್ಯ ಅಮರರಿಂಗೆರಗಿ. ನಾಂದಿಯೋಳ್ ವರವ್ಯಾಸ ಮುನಿ ಪದದ್ವಂದ್ವ ಕಾರಣತನಾಗಿ, ನಾಂದಿಯೋಳ್ ವರವ್ಯಾಸ ಮುನಿ ಪದದ್ವಂದ್ವ ಕಾರಣತನಾಗಿ, ಕವಿಗಳ ಸಂದಣಿಗೆ ಬಲಬಂದು ಬೆಳವಲಿ ಕಥಾಮೃತ. ಕಂಗೊಳಿಸುವಂತ ನಾಡೆ ಚಂಪಕಾವತಿ. ವರ್ತಮಾನ ಕಾಲದಲ್ಲಿ ಇದನ್ನ ಆಳಿಕೊಂಡು ಬಂದವ ಈ ಹಂಸಧ್ವಜ ಭೂಪಾಲ. ನಿತ್ಯಾಂತಿಕವನ್ನು ಮುಗಿಸಿ ಎಂದಿನಂತೆ ರಾಜ ಪೋಷಾಕಗಳನ್ನು ಧರಿಸಿ ಗುರುವರಿಯರಿಗೆ ವಂದಿಸಿ ಭಗವಾನ್ ಭಾಸ್ಕರನಿಗೆ ನಮಿಸಿ ರಾಜಸ್ಥಾನವನ್ನು ಸೇರ್ತಾ ಇದ್ದೇನೆ. ಸೇರುವಂತ ಈ ಸಂದರ್ಭದಲ್ಲಿ ಪ್ರಜೆಗಳ ಜಯಘೋಷ, ಹಂಸಧ್ವಜ ಮಹಾರಾಜನಿಗೆ ಜಯವಾಗಲಿ, ಹಂಸಧ್ವಜ ಮಹಾರಾಜನಿಗೆ ಶುಭವಾಗಲಿ ಎನ್ನುವುದಾಗಿ ಈ ಪ್ರಜೆಗಳ ನಗುಮುಖವನ್ನು ಕಂಡಾಗ ನಿಸ್ವಾರ್ಥ ಭಾವದಿಂದ ಯಾವ ರಾಜ ಆಡಳಿತ ಮಾಡ್ತಾನೋ ಅವನಿಗೆ ಸಂತೋಷ ಆಗಲೇಬೇಕು. ಈ ಪ್ರಜೆಗಳನ್ನು ನಾನು ಮಕ್ಕಳೋಪಾದಿಯಲ್ಲಿ ಕಾಪಾಡಿಕೊಂಡು ಬಂದವ. ಇನ್ನು
ಕೌಟುಂಬಿಕ ಕುರಿತಾಗಿ ಹೇಳಬೇಕಂತಾದ್ರೆ ಉತ್ತಮ ಕುಲದ ಹೆಣ್ಣನ ಮದುವೆಯಾದೆ, 5 ಮಕ್ಕಳನ್ನು ಪಡೆದೆ, 4 ಗಂಡು ಮಕ್ಕಳು, ಓರ್ವಳು ಹೆಣ್ಣು ಮಗಳು. ಎಂದಿನಂತೆ ಒಡ್ಡೋಲಗ ಕೊಟ್ಟ ಸಂದರ್ಭದಲ್ಲಿ ನಮ್ಮ ದ್ವಾರದಲ್ಲಿರುವಂತ ದ್ವಾರಪಾಲಕ ಓಡೋಡಿ ಬಂದ. ಪ್ರಶ್ನೆ ಮಾಡಿದಾಗ ತಿಳಿಯಿತು, ಒಂದು ಯಾಗದ ತುರಗ ನಮ್ಮ ಪುರಕ್ಕೆ ಬಂದಿದೆ ಎನ್ನುವುದಾಗಿ. ತಡ ಮಾಡಲಿಲ್ಲ, ಅವನಿಗೆ ಹೇಳಿದ ಕುದುರೆಯನ್ನು ಕಟ್ಟಿ ಲೇಖನವನ್ನು ತೆಗೆದುಕೊಂಡು ಬಾ ಎನ್ನುವುದಾಗಿ ತಂದು ನನ್ನಲ್ಲಿ ಕೊಟ್ಟಾಗ ಮಂತ್ರಿ ಅಲ್ಲಿ ಇದನ್ನು ವಾಚಿಸುವುದಕ್ಕೆ ತಿಳಿಸಿದೆ. ಆಮೇಲೆ ತಿಳಿಯಿತು, ಸ್ವಸ್ತಿ ಶ್ರೀ, ಇದು ಶುಭದ ಸಂಕೇತ. ಲೇಖನದ ಮತಿತಾರ್ಥ ಹೀಗಿದೆ, ಈ ಭೂಮಿಯಲ್ಲಿ ನಾವು ಪೂಜಿಸುವುದು ಬ್ರಾಹ್ಮಣರನ್ನ, ಬ್ರಾಹ್ಮಣರು ಪೂಜಿಸುವುದು ದೇವಾನುದೇವತೆಗಳನ್ನ, ದೇವಾನುದೇವತೆಗಳು ಪೂಜಿಸುವುದು 3 ಮೂರ್ತಿಗಳನ್ನ. ಅದರಲ್ಲೂ ಶ್ರೇಷ್ಠ ನೆನೆಸಿರುವಂತಹ ಶ್ರೀಮನ್ನಾರಾಯಣ ಭೂಮಿಯ ಭಾರವನ್ನ ಕಳೆಯುವುದಕ್ಕಾಗಿ ಈ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದ್ದಾನೆ. ಅವನ ವಜ್ರ ಪಂಜರದಲ್ಲಿ ರಕ್ಷಿಸಲ್ಪಟ್ಟವರು ಪಾಂಡವರು. ಅವರಲ್ಲಿ ಹಿರಿಯವನಾದಂತ ಧರ್ಮರಾಜ ಈ ಹಿಂದೆ ನಡೆದಿರುವಂತಹ ಮಹಾಭಾರತ ಯುದ್ಧದಲ್ಲಿ ಅವನ ಬಂಧುಗಳಾಗಿರುವಂತ ಕೌರವರನ್ನ ಕೊಂದೆ ಎನ್ನುವಂತ ಕಾರಣಕ್ಕಾಗಿ ಬಂಧು ಹತ್ಯಾ ದೋಷ ನಮಗೆ ತಗುಲಿದೆ ಎನ್ನುವಂತ ಕಾರಣಕ್ಕಾಗಿ ಯಾಗವನ್ನ ಕೈಗೊಂಡಿದ್ದಾನೆ. ಅಷ್ಟೇ ಮಾತ್ರ ಅಲ್ಲ, ಈ ಕುದುರೆ ಯಾವ ರಾಜ್ಯವನ್ನ ಪ್ರವೇಶ ಮಾಡ್ತದೆಯೋ ಅಲ್ಲಿರುವಂತ ಮಹಾರಾಜ ಬಲ ಇದ್ದದ್ದೇ ಹೌದಂತಾದ್ರೆ ಈ ಕುದುರೆಯನ್ನ ಕಟ್ಟಿ ಯುದ್ಧಕ್ಕೆ ಸನ್ನದ್ಧನಾಗಬೇಕು. ಅಲ್ಲ ಅಂತಾದ್ರೆ ಶರಣಾಗತರಾಗಿ ಕಪ್ಪ ಕಾಣಿಕೆಯನ್ನ ನೀಡಬೇಕು ಎನ್ನುವುದಾಗಿ ಮತಿತಾರ್ಥ ಇದೆ. ಅಷ್ಟೇ ಮಾತ್ರ ಅಲ್ಲ, ಇದಕ್ಕೆ ಸೇನಾಧಿಪತಿಯಾಗಿ ಬಂದವ 3 ಲೋಕದ ಗಂಡು ಪ್ರಚಂಡ ಪಾರ್ಥ ಎನ್ನುವುದಾಗಿ ಈ ವಿಷಯವನ್ನ ತಿಳಿದಾಕ್ಷಣ ಮಂತ್ರಿಗಳಿರ ಕೇಳಿರಿ ನಮ್ಮ ಪುರದಲ್ಲಿರುವಂತ ಪ್ರತಿಯೊಂದು ಪ್ರಜೆಗಳು ಮಾಡಿದಂತ ಪುಣ್ಯವೋ ಏನು, ಅಥವಾ ಈ ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಯಾವುದೋ ಪುಣ್ಯದ ಕಾರ್ಯದಿಂದಲೋ ಏನು ಈ ದಿನವಾಗಿ ಆ ಮಹಾ ಪರಮಾತ್ಮನನ್ನ ಕಾಣುವಂತ ಯೋಗ ಒಂದು ದೊರಕಿದೆ. ಅಂದರೆ ಕೇವಲ ನಮ್ಮ ರಾಜ್ಯದಲ್ಲಿ ನಾವಿರುವವರು ಹಯ್ಯ ಅಲ್ಲಿ ಹಸ್ತಿನಾವತಿಯಿಂದ ಇಲ್ಲಿವರೆಗಾಗಿ ಬಂದಿದೆ, ನಾವು ಕರೆತಂದಿದ್ದ ಅಲ್ಲವೇ ಅಲ್ಲ, ಅದಾಗೆ ಇಲ್ಲಿವರೆಗಾಗಿ ನಮ್ಮ ಪುರದವರೆಗಾಗಿ ಬಂದಿದೆ. ಹಾಗಾಗಿ ಇಲ್ಲಿವರೆಗಾಗಿ ಬಂದಿದಂತಾದ್ರೆ ಇದು ನಮ್ಮ ಪುಣ್ಯ, ಶ್ರೀಕೃಷ್ಣನನ್ನು ನೋಡುವಂತ ಸೌಭಾಗ್ಯ ಎನ್ನುವುದು ನಮ್ಮ ಪಾಲಿಗೆ ದೊರಕಿದೆ. ಇಷ್ಟೇ ಮಾತ್ರ ಅಲ್ಲ ಸ್ವಾಮಿ, ಒಂದು ವೇಳೆ ಬಂದಿರುವಂತ ಭಯವನ್ನ ನಾವು
ಕಟ್ಟದೆ ಸುಮ್ಮನೆ ಕಪ್ಪ ಕಾಣಿಕೆಯನ್ನು ಕೊಟ್ಟಂತಾದ್ರೆ ಏನಾಗ್ತದೆ? ಶ್ರೀಕೃಷ್ಣ ಇಲ್ಲಿ ಬರಗಾಗಿ ಬರುವುದಿಲ್ಲ, ಕೇವಲ ಅರ್ಜುನ ಬರ್ತಾನೆ. ಹಾಗಾಗಬಾರದು. ಶ್ರೀಕೃಷ್ಣನ ಬರಲೇಬೇಕು ಅಂತಾದ್ರೆ ಈ ಕುದುರೆಯನ್ನು ಕಟ್ಟಲೇಬೇಕು. ಕಟ್ಟಿದ ನಾವೇನು ಮಾಡಬೇಕು? ಯುದ್ಧಕ್ಕೆ ಸನ್ನದ್ಧರಾಗಬೇಕು. ಆಮೇಲೆ ಯುದ್ಧಕ್ಕೆ ಬರೋನು ಯಾರು? 3 ಲೋಕದ ಗಂಡು ಪ್ರಚಂಡ ಪ್ರತಾಪಿ ಆ ಪಾರ್ಥ ಇಲ್ಲಿವರೆಗಾಗಿ ಬರ್ತಾನೆ. ಪಾರ್ಥ ಬಂದಂತಾದ್ರೆ ಅವನಲ್ಲಿ ಮಾಡುವಂತ ಯುದ್ಧದಲ್ಲಿ ನಾವು ಜಯಶಾಲಿರಾದಂತಾದರೆ ಶ್ರೀಕೃಷ್ಣ ಅವನ ಬೆಂಬಲಕ್ಕೆ ಬಂದೇ ಬರ್ತಾನೆ. ಬಂದ ತಕ್ಷಣದಲ್ಲಿ ನಾವು ಮಾಡುವಂತ ಕಾರ್ಯವೇನು? ಪೂಜಿಸುವಂತದ್ದು. ಅದೇ ಪರಮಾತ್ಮ ಆ ಶ್ರೀಕೃಷ್ಣ ಅರ್ಜುನನ ಬೆಂಬಲಕ್ಕೆ ಬರ್ತಾನೆ. ಬಂದ ತಕ್ಷಣ ನಾವು ಯುದ್ಧ ಮಾಡುವುದಲ್ಲ, ಆ ಕ್ಷಣಕ್ಕೆ ಶರಣಾಗತರಾಗಬೇಕು. ಅಷ್ಟೇ ಮಾತ್ರ ಅಲ್ಲ, ರಣಕ್ಷೇತ್ರದಿಂದ ಅವನನ್ನು ಸ್ವಾಗತಿಸುವುದು ನಮ್ಮ ಪುರದೇವರಿಗಾಗಿ. ಇಲ್ಲಿರುವಂತ ಪ್ರತಿಯೊಂದು ಪ್ರಜೆಗಳು ಅವನನ್ನು ನೋಡಬೇಕು, ಅವನನ್ನು ಪೂಜಿಸಬೇಕು, ಅವನನ್ನು ಆರಾಧಿಸಬೇಕು. ಯಾವ ಜನ್ಮದಲ್ಲಿ ಮಾಡಿದಂತ ಪುಣ್ಯದ ಕಾರ್ಯದಿಂದಲೋ ಏನು ಈ ಜನ್ಮದಲ್ಲಿ ಅವನ ದರ್ಶನ ಎನ್ನುವುದು ನಮಗೆ ದೊರಕ್ತಾ ಉಂಟು. ನಮ್ಮ ಪುರದಲ್ಲಿರುವಂತ ಪ್ರತಿಯೊಂದು ಪ್ರಜೆಗಳಿಗೂ ಶ್ರೀಕೃಷ್ಣನ ದರ್ಶನ ಆಗಲೇಬೇಕು. ಆಗಲೇಬೇಕಂತಂದ್ರೆ ಮಾಡಬೇಕಾದದ್ದೇನು? ಪ್ರತಿಯೊಂದು ಪ್ರಜೆಗಳು ಕೇಳಿರಿ ಹೊಡೆಸಿದನು ಡಂಗೂರವನ್ನ. ಈಗಾಗಲೇ ಸೇವಕರಲ್ಲಿ ಹೇಳಿದ್ದೇನೆ, ಪ್ರತಿಯೊಂದು ಪ್ರಜೆಗಳಿಗೂ ಈ ವಿಷಯ ಮುಟ್ಟಲೇಬೇಕು, ರಣಕ್ಷೇತ್ರಕ್ಕೆ ಸಿದ್ಧರಾಗಲೇಬೇಕು, ಸೈನಿಕರೆಲ್ಲ ಸೇರ್ಪಡೆ ಆಗಲೇಬೇಕು. ಅಷ್ಟೇ ಮಾತ್ರ ಅಲ್ಲ, ಎಲ್ಲರೂ ಸೇರಲೇಬೇಕು. ಸೇರಿ ಬಂದಿರುವಂತ ಕುಂತಿಸುತ್ತ ಅರ್ಜುನನಲ್ಲಿ ಯುದ್ಧವನ್ನು ಮಾಡಲೇಬೇಕು, ಅವನಲ್ಲಿ ಜಯವನ್ನು ಸಾಧಿಸಬೇಕು. ಅಷ್ಟನ್ನ ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಪ್ರಜೆಗಳು ಸೇರ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನನ್ನ ಮಕ್ಕಳು. ಆದ್ರೆ ಯುವರಾಜ ಪೀಠದಲ್ಲಿ ಇರಬೇಕಾಗಿತ್ತಲ್ಲ ಸುಧನ್ವ. ನೆರೆದಿರುವ ಸಭೆಯೊಳಗೆ ಎಲ್ಲವರು ಈ ವಿಷಯ ತಿಳಿದಾಕ್ಷಣ
ಬರ್ತಾ ಇದ್ದಾರೆ. ಆದರೆ ಯುವರಾಜ ಪೀಠದಲ್ಲಿ ಇರಬೇಕಾದವ ನನ್ನ ಮಗ ಸುಧನ್ವ ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಬರಲಿಲ್ಲ ಅಂತಾದ್ರೆ ಅವನಿಗೆ ವಿಷಯ ತಿಳಿಲಿಲ್ಲ ಅಂತ ಆಯಿತು. ಹಾಗಾಗಿ ನಮ್ಮಲ್ಲಿರುವಂತ ಸೇವಕನನ್ನ ಅವನ ಅಂತಃಪುರದವರೆಗೆ ಕಳಿಸಿದ್ದೇನೆ. ಅವನ ನಿರೀಕ್ಷೆಯಲ್ಲಿ ನಾನಿದ್ದೇನಂತೆ. ಭಾಗ್ಯ ಇದ್ದವನಿಗೆ ಯೋಗ ಇರುವುದಿಲ್ಲವಂತೆ. ಆದರೆ ಸುಧನ್ವನ ಪಾಲಿಗೆ ಯೋಗವೂ ಉಂಟು, ಭಾಗ್ಯವೂ ಉಂಟು. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಲ್ಲಾ ದಿವಸಗಳನ್ನು ನೆನಪಿನಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ವ್ಯಕ್ತಿಯೊಬ್ಬನ ಜೀವನದಲ್ಲಿ ನೆನಪಿನಲ್ಲಿ ಇರಿಸಿಕೊಳ್ಳಲೇಬೇಕಾದಂಥ ದಿನ ಒಂದಿರ್ತದೆ. ಅದು ಇವತ್ತಿನ ದಿವಸ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಅದಲ್ಲದೆ ಇದ್ರೆ ಚಂಪಕಾನಾಡಿನ ಅಂಗಳಕ್ಕೆ ವಿಶೇಷವಾದಂಥ ಒಂದು ಅಶ್ವದ ಪ್ರವೇಶವಾದದ್ದು ಸುಳ್ಳಲ್ಲ. ಉಪವನದಲ್ಲಿ ಕಂಡಂತಹ ನನ್ನ ತಂದೆವರಾದಂತಹ ಹೊಸಧ್ವಜ ಮಹಾರಾಜರು ತುರಗವನ್ನು ಬಂಧಿಸುವಲ್ಲಿ ಮನವನ್ನು ಮಾಡಿದರು. ಪಣಲಿಖಿತವನ್ನು ತೆಗೆದು ವಾಚಿಸಿದಾಗ ತೆಗೆದಂತಹ ವಿಚಾರ, ಬಲ ಇದ್ದವರು ಕಟ್ಟಿ ಕಾದಾಡಬೇಕು, ಕಾದಲು ಅಸದಳವಾದವರು ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು, ಅಂದ್ರೆ ಅವರ ಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕು. ಹಾಗಿದ್ರೆ ಅಂಥದ್ದು ವಿಶೇಷ ಕಾರ್ಯಾರ್ಥಿಯಾಗಿ ಬಿಟ್ಟವರು ಯಾರಾಗಿರಬಹುದು? ಆಲೋಚನೆ ಮಾಡಿದಾಗ ನೋಡಿದಾಗ ತಿಳಿದಂತಹ ವಿಚಾರ ಹೀಗೆ. ಹಿಂದೆ ನಡೆದಿರುವಂತಹ ಮಹಾಭಾರತ ಸಂಗ್ರಾಮದಲ್ಲಿ ಬಂಧುಗಳ ಹತ್ಯೆ ಆಯಿತು ಎನ್ನುವುದನ್ನು ತಿಳಿದಂತ ಧರ್ಮಶ್ರೇಷ್ಠ ವಿಶೇಷವಾದಂತಹ ಈ ಅಶ್ವಮೇಧವನ್ನು ಕೈಗೊಂಡ. ಪೂಜಿಸಿ ಬಿಡಲ್ಪಟ್ಟಂತ ಅಶ್ವ ದಿಗ್ದೇಶವನ್ನು ಸುತ್ತುವರಿದು ಬಂದು ಅದನ್ನ ಕಟ್ಟುವುದರ ಮೂಲಕವಾಗಿ ಹೋರಾಟಕ್ಕೆ ಇಳಿಬೇಕು, ಅಲ್ಲ ಕಪ್ಪ ಕಾಣಿಕೆಯನ್ನು ಕೊಡಬೇಕು. ಒಕ್ಕಣಿಕೆಯನ್ನು ಕಂಡ ಮರುಗಳಿಗೆ ಇಲ್ಲಿ ಕಟ್ಟಿದಂತ ಆದ್ರೆ ಇಲ್ಲಿಗೆ ಮುಗಿತದ. ಹೋರಾಟ ಎನ್ನುವುದು ಪ್ರಧಾನವಾಗಬೇಕು. ಹಾಗೆ ಆಗಬೇಕು ಅಂತಾದ್ರೆ ಮಗ ಸುಧನ್ವನೇ ಯೋಗ್ಯ ಎನ್ನುವ ಹಾಗೆ ತಿಳಿದು ತಂದೆಯವರು ಕಾರ್ಯದಲ್ಲಿ ನನ್ನನ್ನು ಮುನ್ನುಗ್ಗಲು ಅವಕಾಶವನ್ನು ಒದಗಿಸಿಕೊಟ್ರು. ಸೇನಾ ನಾಯಕನಾಗಿ ನಾನು ನಿಲ್ತೇನೆ ಅಂತಾದ್ರೆ ಕೇವಲ ಶಕ್ತಿ ಸಾಮರ್ಥ್ಯದಿಂದ ರಣಕ್ಷೇತ್ರಕ್ಕೆ ಹೋಗುವುದಲ್ಲ, ಹಿರಿಯರ ಆಶೀರ್ವಾದವೂ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ ಎನ್ನುವ ಹಾಗೆ ತಿಳಿದವ ನಾನು. ತಂದೆಯವರಿಂದ ಆಶೀರ್ವಾದವನ್ನು ಪಡೆದೆ, ಕೇವಲ ಅಷ್ಟು ಮಾತ್ರ ಸಾಕ. ನನ್ನ ಪಾಲಿಗೆ ಈಗ ಸಿಕ್ಕಿರುವಂತ ಆಶೀರ್ವಾದದ ಕವಚಗಳು ಹೇಗೆ ಚಂದಂದಿ ಹೋದೆ. ವಿಚಾರವನ್ನ ಹೇಳಿದ ಮರುಗಳಿಗೆಯಲ್ಲಿ ತಾಯಿ ಸಂತೋಷದಿಂದ ಹರಸುವುದರ ಒಟ್ಟಿಗೆ ಒಂದು ಮಾತನ್ನ ಹೇಳಿದ್ರು. ಅಳುಕದ ಹವದೊಳಗೆ ನರ ನಗ್ಗಳಿಕೆಯನ್ನು ನಾನು ನಿಲ್ಲಿಸ್ತೇನೆ ಎಂದಾಗ ಶ್ರೀಹರಿಯನ್ನ ಭರಿಸಿಕೊಳ್ಳುವಲ್ಲಿ ನೀನು ಉದ್ಯುಕ್ತನಾಗಬೇಕು ಮಗನೇ ಎನ್ನುವ ಹಾಗೆ ತಾಯಿಯ ಆಶೀರ್ವಾದ ದೊರಕಿದ ಮೇಲೆ ಹರಿಯನ್ನ ಭರಿಸಿಕೊಳ್ಳುವಲ್ಲಿ ನಾನು ಯಾವ ರೀತಿಯಾಗಿ ಮುನ್ನಡೆಯಬೇಕೆನ್ನುವ ಹಾಗೆ ಆಲೋಚಿಸಿದವ. ಹಾಗೆ ಮುಂದಡಿಯನ್ನ ಇಡ್ತಿರುವ ಸಂದರ್ಭ ತಂಗಿಯಾದಂತಹ ಕುಮಲೆ ಮಂಗಳಾರತಿಯನ್ನ ಎತ್ತಿ ಹಿಡಿದು ನನ್ನ ಪಾಲಿಗೆ ಶುಭದ ಹಾರೈಕೆಯೊಂದನ್ನು ಹೇಳಿದ್ಲು. ಹಾಗಿದ್ರೆ ಚಂಪಕನಾಡದಲ್ಲಿರುವಂತ ಎಲ್ಲವರಿಗೂ ವಿಚಾರ ಎನ್ನುವುದು ಅರ್ಥವಾಗಿದೆ, ಹಿರಿಯವರಿಂದ ಆಶೀರ್ವಾದವನ್ನು ಪಡೆದದ್ದಾಗಿದೆ. ನಾಳೆ ಅಂತ ಹೇಳಿದ್ರೆ ಹೋರಾಟ, ನಮ್ಮ ಸೇನೆಯವರಿಗೆ ಸಿದ್ಧತೆಯ ಕುರಿತಾಗಿ ಹೇಳಬೇಕು ಅಂತಾದ್ರೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತೇನೆ. ಆ ಕಡೆಗೆ ಹಾಗೆ ಅವಸರವಾಗಿ ಕಾರ್ಯದಲ್ಲಿ ಮುನ್ನಡೆಯಬೇಕೆನ್ನುವ ಹಾಗೆ ಆಲೋಚಿಸಿದ್ದು ಹೌದು. ಎಲ್ಲವರಲ್ಲೂ ಹೇಳಿದೆ ಎನ್ನುವ ಹಾಗೆ ಇವರೆಲ್ಲ ನಮ್ಮವರು ಹೌದು. ಆದ್ರೆ ನನ್ನನ್ನೇ ನಂಬಿರುವಂತಹ ಜೀವ, ನನ್ನ ಮಡದಿಯಾದಂತಹ ಪ್ರಭಾವತಿ, ಅವಳಲ್ಲಿ ವಿಚಾರವನ್ನ ಹೇಳದೆ ಹೋದೆ ಅಂತಾದ್ರೆ ನಾಳೆ ದಿವಸ ನಾನೊಬ್ಬ ಅಪರಾಧಿ ಅಂತ ಆಗುವುದಿಲ್ವ? ಅದಕ್ಕೆ ಆಸ್ಪದ ಕೊಡಬಾರದು ಅಂತಾದ್ರೆ ಪ್ರಭಾವತಿ ಮಂದಿರವನ್ನ ಸೇರಿ ವರ್ತಮಾನವನ್ನು ಅರುಹಿ ಕಾರ್ಯೋನ್ಮುಖನಾಗ್ತೇನೆ. ಪ್ರಭಾವತಿ ಮಂದಿರದತ್ತ ಅನಿತರುಳಾದನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯೊಳು
ಪೊಗಡಿಸಿಕೊಂಡು ಅನುಲೇಪನ ಕಸ್ತೂರಿ ಬೀಳ್ಯಂಗಳ ಮಿನುಗುವ ಸಂಪಿಗೆ ಪೂಗಳಿರಿಸಿಕೊಳ್ಳಿ ಇನಿಯನಿಗೆ ದಿನಾಗುತ್ತ ಬಂದಳು ಕಾಮನ ಮದದಾನೆಯುಳು ಸತಿಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಸತಿಶಿರೋಮಣಿ ಗರುಷದಲ್ಲಿ
ಪ್ರಭಾವತಿ ಇನಿಯನಿಗಿದಿರಾಗುತ್ತಲೇ ಬಂದಳು. ಪ್ರಭಾವತಿ ಪತಿಗೆ ಇದಿರಾಗುತ್ತಲೇ ಬಂದಳು ಬಂದಳು ಬಂದಳು. ಚತುರತೆಯ ನಿರಿಗುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧಚಂದ್ರಾಕೃತಿಯ ಬಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನೆ ಅತಿ ಹರುಷದಲ್ಲಿ ಪತಿಗೆ ಗಿರಿರಾಗುತ್ತಲಿ ಬಂದಳು. ಪ್ರಭಾವತಿ ಇನಿಯಗಿರಿರಾಗುತ್ತಲಿ ಬಂದಳು. ಪತಿಗೆ ಇದಿರಾಗುತ್ತಲಿ ಬಂದಳು. ಪ್ರಭಾವತಿ ಇನಿಯಗಿದಿರಾಗುತ್ತಲಿ ಬಂದಳು. ದೀಂ ದೀಂ ತದಿನ ತಾಗ, ಓಂ ತಾಂ ತದಿನ ದೀ. ದೀಂ ದೀಂ ತದಿನ ತಾಗ, ಓಂ ತಾಂ ತದಿನ ದೀ. ತಾಂ ತದಿನ ತಾಗ, ತಾಂ ತದಿನ ದೀ. ತಾಂ ತದಿನ ತಾಗ, ತಾಂ ತದಿನ ದೀ. ಪ್ರತಿಯೊಂದು ಹೆಣ್ಣಿಗೂ ಹಾಗೆ ತಾನು ಕೈ ಹಿಡಿದಂತಹ ಗಂಡನ ಮನೆಯಲ್ಲಿ
ಸುಖ ಸಂತೋಷ ಎನ್ನುವುದುಂಟು ಅಂತಾದ್ರೆ ಇದಕ್ಕಿಂತಲೂ ಭಾಗ್ಯ ಇನ್ನೇನು ಬೇಕಾಗಲಾರದು. ಆದ್ರೆ ನಾನು ಯೋಚನೆ ಮಾಡುವುದಲ್ಲ, ಏನು ಸತಿ ಶಿರೋಮಣಿ ಅಂತ ಹೇಳ್ತಾರೆ ನನ್ನವರೆಲ್ಲ, ಸಖಿವೃಂದವರೆಲ್ಲ ಹಾಗೆ ಕರೀತಾರೆ ಎಂಬಲ್ಲಿಗೆ ಏನು ಯಾರು ಎನ್ನುವುದನ್ನು ಯೋಚನೆ ಮಾಡಿಕೊಳ್ಳಬೇಕಾಗುತ್ತದೆ. ಮೊದಲು ಬೇರೆಯವರು ನಮ್ಮನ್ನು ಏನು ಅರಿತಿದ್ದಾರೆ ಅಂತಲ್ಲ, ನಮ್ಮನ್ನು ನಾವು ಏನು ಅರಿತುಕೊಂಡಿದ್ದೇವೆ ಅದು ಮುಖ್ಯ ಆಗುತ್ತದೆ. ಸತಿ ಶಿರೋಮಣಿ ಅಂತ ಹೇಳಿದ್ರೆ ಆ ಸತಿದೇವಿ ಮಾತ್ರ ಅಂತಹ ಸ್ಥಾನಕ್ಕೆ ಅರ್ಹತೆಯನ್ನು ಪಡೆದವಳಾಗಿರ್ತಾಳೆ. ಹಾಗಿದ್ರೆ ನನ್ನ ಬದುಕಿನಲ್ಲಿ ಯಾಕಂತದನ್ನು ಮಾತನ್ನು ಹೇಳ್ತಾರೆ. ಕಾರಣ ಎನ್ನುವುದುಂಟು. ಹೆಣ್ಣನ್ನು ಉಭಯ ಕುಲೋದ್ಧಾರಿಣಿ ಅಂತ ಹೇಳಿದರು. ಹುಟ್ಟಿದ ಮನೆಯನ್ನು ಬೆಳಗಬೇಕಂತೆ, ಸೇರಿದ ಮನೆಯನ್ನು ಬೆಳಗುವಂತ ಹೊಣೆ ಎನ್ನುವುದು ಅವರಲ್ಲಿ ಇರ್ತದಂತೆ. ಹಾಗಿರುವಾಗ ಅದೇ ಶಾಸ್ತ್ರಕಾರರು ಹೆಣ್ಣಿನ ಬದುಕೆನ್ನುವುದು ಹೊಸ್ತಿಲ ಮೇಲಿಟ್ಟ ದೀಪದಂತೆ ಅಂತ ಹೇಳಿದರು. ಯಾಕೆ ಅಂತ ಯೋಚನೆ ಮಾಡುವಾಗ ಉತ್ತರ ಎಲ್ಲ ನನ್ನಲ್ಲೇ ಸಿಗುತ್ತದೆ. ನನ್ನಲ್ಲಿ ಅಂತಲ್ಲ, ಪ್ರತಿಯೊಂದು ಹೆಣ್ಣಿನ ಬದುಕಿನಲ್ಲಿಯೂ ಈ ಪ್ರಶ್ನೆಗೆ ಉತ್ತರ ಎನ್ನುವುದು ಯೋಚಿಸಿದರೆ ತಾನಾಗಿ ಸಿಗುತ್ತದೆ. ಮದುವೆಯಾಗುವಂತಹ ಪೂರ್ವದಲ್ಲಿ ತವರಿನಲ್ಲಿರುವಂತಹ ಸಂದರ್ಭ, ಯಾವುದೋ ವಿಚಾರಕ್ಕಾಗಿ ನನ್ನ ಅಣ್ಣ ನನ್ನ ಮೇಲೆ ರೇಗಿದಾಗ ಅಮ್ಮ ಹೇಳುವ ಮಾತೇನು ಗೊತ್ತಾ? ಯಾಕೆ ಮಗನೇ ಅವಳ ಮೇಲೆ ಸಿಟ್ಟಾಗುತ್ತೀಯ? ಎಷ್ಟಂದ್ರೆ ನಾಳೆ ಬೇರೆ ಮನೆಯನ್ನು ಸೇರುವವಳು ಅಂತ ಅಮ್ಮ ಹೇಳುತ್ತಾಳೆ. ಅದೇ ಗಂಡನ ಮನೆಯನ್ನು ಸೇರಿದ ಮೇಲೆ ಗಂಡ ಯಾವುದೋ ಕಾರಣಕ್ಕಾಗಿ ನಮ್ಮ ಮೇಲೆ ಸಿಟ್ಟಾದಾಗ ಅತ್ತೆ ಹೇಳುವ ಮಾತೇನು ಗೊತ್ತಾ? ಯಾಕೆ ಮಗನೇ ಅವಳ ಮೇಲೆ ಸಿಟ್ಟಾಗುತ್ತೀಯ? ಎಷ್ಟಂದ್ರು ಬೇರೆ ಮನೆಯಿಂದ ಬಂದವಳು ಅಂತ ಅತ್ತೆ ಹೇಳುತ್ತಾಳೆ, ಬೇರೆ ಮನೆಯನ್ನು ಸೇರುವವಳು ಅಂತ ಅಮ್ಮ ಹೇಳುತ್ತಾಳೆ. ಎಂಬಲ್ಲಿಗೆ ಹೆಣ್ಣಿನ ಬದುಕೆನ್ನುವುದು ಹೊಸ್ತಿಲ ಮೇಲಿಟ್ಟ ದೀಪದಂತೆ ಹೌದು, ಆದರೆ ಅದನ್ನು ಸರಿಯಾದ ಬೆಳಕಿನ ದಾರಿಯಲ್ಲಿ ತೆಗೆದುಕೊಂಡು ಹೋಗುವ ಹೊಣೆ ಅದೇ ಹೆಣ್ಣಿನ ಕೈಯಲ್ಲಿರುತ್ತದೆ. ಅಂಥ ಕಾರ್ಯ ಎನ್ನುವುದು ಈ ಪ್ರಭಾವತಿಯ ಬದುಕಿನಲ್ಲಿ ಸಂಘಟಿಸುವಂತಹ ಕಾಲ ಬಂದಿದೆ ಅನ್ನೋದು ಸ್ಪಷ್ಟವಾಯಿತಲ್ಲ. ಮಿಂದು 16ನೇ ದಿವಸ ನನಗೆ ಷೋಡಶದ ಋತು ಸಮಯದಲ್ಲಿರುವಂತಹ ನನ್ನ ಬದುಕಿನಲ್ಲಿ ಅವರೆಲ್ಲರ ಮಾತಿನ ಹರಕೆ ಎನ್ನುವುದು ಈಡೇರುವಂತಹ ಕಾಲ ಎನ್ನುವುದು ಸನ್ನಿಹಿತವಾಗಿದೆ. ನನ್ನ ಮಗ ರಾಮನಂತೆ ಅಂತ ಹೇಳಿಕೊಳ್ಳುವವರು ಇರ್ತಾರೆ. ಆ ರಾಮನ ಯೋಗ್ಯತೆ ಅವನಿಗೆ ಬರುವುದಕ್ಕೆ ಸಾಧ್ಯತೆ ಉಂಟಾ? ಖಂಡಿತ ಇಲ್ಲ. ಆದರೂ ಯಾಕೆ ಹಾಗೆ ಹೇಳುವುದು? ಆ ಮಾತನ್ನು ಕೇಳಿಯಾದರೂ ರಾಮನ ಗುಣನಡತೆಯನ್ನು ಮಗ ಬೆಳೆಸಿಕೊಂಡು ನಡೆಯಲಿ, ಆ ಕಾರಣಕ್ಕಾಗಿ ಹೇಳುವುದು. ನನ್ನ ಬದುಕಿನಲ್ಲಿಯೂ ಹಾಗೆ ಅಂತಿರುವಾಗ ಇಷ್ಟೆಲ್ಲ ಆಯಿತು ಅಂತಾದರೆ ಅವರೆಲ್ಲರ ಹರಕೆಯ ಫಲ ಎನ್ನುವುದು ಕೈಗೂಡುವ ಕಾಲವಂತಲ್ಲ. ಬಂಗಾರದ ಹರಿವಾಣದಲ್ಲಿ ಗಂಧಾಕ್ಷತೆಯನ್ನು, ವಿಶೇಷವಾದಂತಹ ಕರ್ಪೂರ ಮಿಶ್ರಿತ ವೀಳ್ಯವನ್ನು, ಸಂಪಿಗೆಯ ಮೊಗ್ಗನ್ನೆಲ್ಲ ಇರಿಸಿಕೊಂಡಿದ್ದೇನೆ. ಕಾರಣ ಏನು? ನನ್ನವರು ಬರಬೇಕು. ಸಂಪಿಗೆಯ ಮೊಗ್ಗೆನ್ನುವುದು ಮಾನವನಲ್ಲಿರುವಂತಹ ಕಾಮನೆಯನ್ನು ಉದ್ದೀಪನಗೊಳಿಸ್ತಾರಂತೆ. ಹಾಗಾದರೆ ನಿಜವಾದ ಕಾಮನೆ ಯಾವುದು ಮದುವೆಯಾದವರಿಗೆ? ಸತ್ಸಂತಾನವನ್ನು ಪಡೆದುಕೊಳ್ಳಬೇಕೆನ್ನುವುದು. ಹಾಗಾಗಿ ಸಂಪಿಗೆಯ ಪರಿಮಳದ ಮೂಲಕವಾಗಿ ನಮ್ಮಿಬ್ಬರ ಬದುಕು ಹೂವಿನಂತೆ ಅರಳಿಲ್ಲ ಎನ್ನುವುದಾಗಿ ಆಶಿಸಿಕೊಂಡು ಇಷ್ಟೆಲ್ಲ ಸಿದ್ಧತೆಗಳೊಂದಿಗೆ ಇದ್ದೇನೆ. ಬರಬೇಕಿತ್ತಲ್ಲ, ನನ್ನ ಎಲ್ಲ ಹೋದರು, ಇನ್ನು ಯಾಕೆ ಬರಲಿಲ್ಲ? ಸಂತೋಷ ಆಯ್ತು ನೋಡಿ. ನೀವು ಯಾವಾಗ ಬರ್ತೀರಿ, ಎಷ್ಟೊತ್ತಿಗೆ ಬರ್ತೀರಿ ಅಂತ ನಿರೀಕ್ಷೆಯಲ್ಲಿ ನಾನು ಕಾದದ್ದು. ಎಷ್ಟು ಹೊತ್ತಾಯ್ತು ಅಂತ ಗೊತ್ತಾಗ್ಲಿಲ್ಲ. ಬಹಳ ಸಂತೋಷ. ಒಳಗೆ ಬನ್ನಿ. ನೀವು ಹೇಳುವುದಲ್ವಾ? ಇದು ಸಂತೋಷದಲ್ಲಿ ಮರ್ತು ಹೋದದ್ದು ಸುಳ್ಳಲ್ಲ. ಬಂಗಾರದ ಹರಿವಾಣ ಕೂಡ ಏನು ಹರಿವಾಣ ನರ್ತನವ ನನ್ನದು? ಅದೆಲ್ಲ ಮಾಡುವುದೇ ಬೇಡ. ಯಾಕೆ? ಈ ಹರಿವಾಣದಲ್ಲಿ ನಿಮ್ಮ ಪಾದವನ್ನು ಇಡಬೇಕು. ಗಂಡನ ಪಾದ ಅನ್ನೋದು ಹೆಂಡತಿಗೆ ಶ್ರೀಪಾದ ಇದ್ದ ಹಾಗೆ. ಇದರಲ್ಲಿ ಪಾದವನ್ನು ಇಟ್ರಿ ಅಂತಾದ್ರೆ ಪನ್ನೀರನ್ನು ತರಿಸಿಕೊಂಡದ್ದಾಯ್ತು ನೋಡಿ, ಪಾದ ತೊಳೆದದ್ದಾಯ್ತು, ಮೈಗೆಲ್ಲ ಸಿಂಪಡಿಸಿಕೊಂಡದ್ದಾಯ್ತು. ಇದು ಕೊನೆದೇನು ಅಂತ ಗೊತ್ತಾ? ತೀರ್ಥ ತೆಗೆದುಕೊಂಡದ್ದಾಯ್ತು. ಮನೆಯ ಬಾಗಿಲಿಗೆ ಗಂಡ ಬಂದ ಮರುಗಳಿಗೆ ಎಲ್ಲಿ ಹರಿವಾಣದಲ್ಲಿ ಕಾಲನ್ನೇರಿಸಿ ಅದನ್ನು ತೊಳೆದು ಅದನ್ನು ತೀರ್ಥ ಅಂತ ಸ್ವೀಕರಿಸ್ತೀವಿ. ಹೌದು. ಆ ಮಟ್ಟಿ ನಿಮ್ಮ ಪಾಲಿನ ಯೋಗ ನೋಡು. ಏನು? ನಮಗಾದ್ರೆ ಹಾಗಲ್ಲ. ತೀರ್ಥವನ್ನು ಸ್ವೀಕರಿಸಬೇಕು ಅಂತಾದ್ರೆ ಅದೆಷ್ಟೋ ದೇವಸ್ಥಾನಗಳ ಸಂದರ್ಶನ ಮಾಡಬೇಕು, ಸರತಿ ಸಾಲಿನಲ್ಲಿ ನಿಲ್ಲಬೇಕು. ಏನಾದ್ರೂ ಪುರೋಹಿತರಿಗೆ ಕೊಡುವ ಮನಸ್ಸಿದ್ರೆ ನಮಗೆ ಸಿಕ್ಕುವ ಯೋಗ ಇದ್ರೆ ಪಡ್ಕೊಳ್ಳುವ ಹಾಗಿದ್ರೆ ಪಡ್ಕೊಳ್ಬಹುದು. ಬಿಟ್ರೆ ನಿಮ್ಮಷ್ಟು ಸುಲಭದಲ್ಲ ನಮ್ಗೆ ತೀರ್ಥ ಸಿಗುವುದಿಲ್ಲ. ಆದ್ರೂ ಒಂದು ನಮಗೂ ಸುಲಭ ಅಂತಲ್ಲ, ಇಷ್ಟದಿಂದ ಕಾರ್ಯವನ್ನು ಮಾಡಿದಾಗ ಸಿಗುತ್ತದೆ. ಹಾಗಾಗಿ ಅಲ್ವಾ ಅರ್ಧಾಂಗಿ ಅಂತ ಹೇಳುವುದು. ಖಂಡಿತ. ನೀವು ಹೊರಗೆಲ್ಲ ಹೋಗುವುದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೇವೆ. ಯಾಕೆ? ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಉಂಟು. ಹೌದು. ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮರ್ಪ.
ಹಾ. ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ. ಅದು ಯೋಗ ಅಂತ ಹೇಳಿದ್ದು ಅದಕ್ಕಾಗಿ ನಾನು. ಹಾ, ಹಾ. ಅದು ಮಾಡಿದ್ಯಾಕೆ? ಯಾರು ಪಾಪ ಮಾಡಬಾರದು, ಪುಣ್ಯವನ್ನೇ ಮಾಡ್ತಾ ಹೋಗಬೇಕು ಅಂತ ಅದು ಮಾಡಿದ್ದು ಸ್ವಾಮಿ. ಅಲ್ವೋ? ಹಾಗಾಗಿ ಸಂತೋಷ ಆಯ್ತು. ಇದು ತೀರ್ಥನ್ ಸ್ವೀಕಾರ ಮಾಡಿದ್ದಾಯ್ತು. ಸರಿ. ಇದು ನಿಮಗೆ ಈಗ ನೈವೇದ್ಯಕ್ಕೆ ಬೇಕೇ ಬೇಕು. ಹಾ. ಇದು ಹಣ್ಣು ತರುವ? ಹಣ್ಣು ಬೇಡ ಹಾ. ಬೇಡ ಬೇಡ ಹಣ್ಣು ಬೇಡ. ಎಂತದ್ದು? ಈಗ ಬೇಡ ಅಂತ. ಕುಡಿಯುವುದಕ್ಕೆ ಹಾಲು ಇಲ್ಲ, ಅಗತ್ಯ ಇಲ್ಲ. ತಾಂಬು ನಮ್ಮ ಮನೆಯಲ್ಲಿ ನನಗೆ ದಾಕ್ಷಿಣ್ಯವೇನೆ ಅದಿಲ್ಲ. ಬೇಕು ಅಂತಾದ್ರೆ ಕೇಳಿ ಪಡೆಯುವುದಿಲ್ವೇ ಅಲ್ಲ, ಎಷ್ಟೊತ್ತಿಗೂ? ನೀವು ಕೇಳಿ ಪಡೆಯುತ್ತೀರಿ. ಹಾ. ಬಂದಾಗ ಉಪಚರಿಸುವುದೊಂದು ಶಿಷ್ಟಾಚಾರ ಅಲ್ವೇ? ಅದೊಂದು ಕ್ರಮ ಪದ್ಧತಿಯೋ. ಈಗ ಪೂಜೆ ಆಯ್ತು, ನೈವೇದ್ಯ ಆಯ್ತು. ಹಾ. ಹಾ. ಈಗ ವರ ಕೇಳುವ ಸಮಯ. ದೇವರು ನೀವು, ಹಾ. ಭಕ್ತಳು ನಾನು. ಸರಿ. ಅಷ್ಟಪುತ್ರವತಿ ಭವ ಎನ್ನುವುದಾಗ ಹರಸಿ. ಏ, ಅದೇ ರೀತಿಯಾಗಿ ಆಶೀರ್ವಾದ ಮಾಡ್ತೇನೆ ಅಂತಾದ್ರೆ, ಹಾ. ಈ ಆಶೀರ್ವಾದ ಮಾತ್ರದಿಂದಲೇ ಮಕ್ಕಳಾಗ್ತಾರೆ ಅಂತಾದ್ರೆ, ಹಾ. ಈ ಮದುವೆ ಎನ್ನುವಂತ ಸಂಸ್ಕಾರ ವ್ಯಕ್ತಿಗೆ ಯಾಕೆ? ಇದು ಒಂದು ವಿಭಾಗ. ಹೌದು. ಮತ್ತೆ ನಿನಗೆ ಆ ರೀತಿಯಾಗಿ ಆಶೀರ್ವಾದ ಮಾಡ್ತೇನೆ ಎನ್ನುವುದಕ್ಕೆ ಅರ್ಥ ಪರ್ಯಾಯವಾಗಿ ನನ್ನ ಆರೋಗ್ಯದ ಮೇಲೆ ನನಗೆ ಅನುಮಾನ ಉಂಟು ಎನ್ನುವುದು ಪ್ರಶ್ನೆ. ಹಾಗಾಗಬಾರ್ದು ಅಂತ. ಹೀಗೆಲ್ಲ ಆಗುತ್ತದೆ ಅದು. ಹಾಗಾಗ್ತದೆ ಅಂತ, ಹಾಗೆ ಆಗ್ತದೆ ಅಂತ ಅಲ್ಲ, ಹಾಗೆಲ್ಲ ಆಗುತ್ತದೆ ಅಂತ ಬೇಡ. ಬೇಡ, ಬೇರೆ ಕೇಳು. ದೀರ್ಘ ಸುಮಂಗಲೀ ಭವ. ಈ ಆಶೀರ್ವಾದ ನಿನಗೆ ಮಾಡುವ ಬದಲು ದೇವರಲ್ಲಿ ನಾನೇ ಕೇಳ್ಕೊಳ್ಬಹುದು. ಏನು? ದೇವರೇ ನನ್ನ ಆಯುಷ್ಯ ಒಂದು ಹೆಚ್ಚು ಮಾಡು ಅಂತ. ಹ? ಅದು ಬೇಡ ಇದು ಬೇಡ ಅಂತಾದ್ರೆ ಹಾ. ಮತ್ತಿಲ್ಲ ಅಂತ ಮಾಡಿದ್ರ ಒಳ್ಳೆಯದಾಗಿ ಕಳಿಸಿ ಬಿಡಿ ಸ್ವಾಮಿ. ಗಂಡನಾದವ ಹೆಂಡತಿಗೆ ಆಶೀರ್ವಾದ ಮಾಡುವುದು ಹೇಗೆ ಗೊತ್ತಾ? ಹೇಗೆ? ಬಾ ಹೀಗೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೀವು ನನ್ನ ಮನೆಗೆ ಬಂದದ್ದಲ್ವ ಅಂತ. ನೀ ಬೇರೆಯವ್ರ ಮನೇಲಿ ಇದ್ಯಾ? ಓ, ನಾನು ನಮ್ಮ ಅಂತಃಪುರದಲ್ಲೇ ಇದ್ದೇನೆ. ನಾ ಬಂದದಿಲ್ಲೇ. ಇಲ್ಲೇ ಬಂದದ್ದು ಹೌದು. ಹಾ. ಆದ್ರೆ ಇದೆಲ್ಲ ನೋಡಿದಾಗ ನನಗೆ ಹಾಗೆ ಅನಿಸಿದ್ದು. ಏನು? ಅಂದ್ರೆ ಇಲ್ಲಿಗೇ ಬರಬೇಕು ಅಂತ ಬಂದದ್ದು ಅಲ್ವೋ? ಕಾರಣ ಎಂತದ್ದು? ಯಾವ? ನಿಮ್ಮ ಬರೋಣವನ್ನ ಕಂಡಾಗ, ನಿಮ್ಮ ರೀತಿ ನೀತಿಗಳನ್ನ ಕಂಡಾಗ ನನಗೊಂದು ಸಂದೇಹ, ಏನು? ನನಗೊಂದು ಆಶ್ಚರ್ಯ, ಹಾ. ನನಗೊಂದು ಕುತೂಹಲ, ಹಾ. ಇದು ನನಗೊಂದು ಪ್ರಶ್ನೆ. ಪ್ರಶ್ನೆ? ಹೌದು. ಪ್ರಶ್ನೆ ಉಂಟು ಅಂತಾದ್ರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ನಾವು ಶಕ್ತರಾಗಬೇಕು. ಹಾ. ನಿನಗೆ ಪ್ರಶ್ನೆ ಉಂಟು ಅಂತಾದ್ರೆ ಮತ್ತೆ ನಿಲ್ಲಿಸುವುದಲ್ಲ, ಏನು ಅಂತ ಬೇಡವಾ? ಇದು ಮತ್ತೆಂತದ್ದು ಅಲ್ಲ. ನೀವು ಅವನಿಗೆ ಪಯಣವಯ್ಯ ಪ್ರಾಣಗಾತ. ಪಯಣವಯ್ಯ
ಯಾಕೆ ಕೇಳಿದ್ದು ಗೊತ್ತಾ? ಯಾವ ನೆಲೆಯಲ್ಲಿ? ನಿಮ್ಮ ಬರವಣವನ್ನು ಕಂಡಾಗ ನೀವು ಇಲ್ಲಿಯವರೆಗಾಗಿ ಮಾತ್ರ ಬಂದವರಲ್ಲ ಅದನ್ನ ಅರ್ಥೈಸಿಕೊಂಡೆ ನಾನು. ಕಾರಣ ಏನು? ಯಾವತ್ತೂ ಇರುವಂತಹ ಮುಖದಲ್ಲಿ ಯಾವುದನ್ನು ಸಾಧಿಸುವಂತಹ ಛಲ, ಕಣ್ಣಿನಲ್ಲಿರುವಂತಹ ತೀಕ್ಷ್ಣತೆ, ಬೆನ್ನಿನಲ್ಲಿರುವಂತಹ ಬತ್ತಳಿಕೆ, ಸೀಸಕವಚ, ಶಿರಸ್ತ್ರಾಣ ಇದೆಲ್ಲವನ್ನ ಗ್ರಹಿಸಿದಾಗ ನಿಮ್ಮ ದೇಹ ಮಾತ್ರ ಇಲ್ಲುಂಟು, ಮನಸ್ಸು ಬೇರೆಲ್ಲ ಉಂಟು. ಮನದ ಹದನದ ಕದನವನ್ನ ವದನ ನೋಡಿದಾಗ ಅರ್ಥೈಸಿಕೊಳ್ಳಬಹುದಂತೆ. ನಿಮ್ಮ ವದನದಲ್ಲಿ, ನಿಮ್ಮ ಮನದಲ್ಲಿ ಯಾವುದೋ ಕದನ ಎನ್ನುವುದು ನಡೆಯುತ್ತಾ ಉಂಟು, ಸ್ಪಷ್ಟವಾಗಿ ಅರ್ಥೈಸಿಕೊಂಡೆ ನಾನು. ಸರಿ. ಹೆಂಡತಿ ಮನೆಗೆ ಬರುವಾಗ ಈ ರಥ, ಈ ಬಿಲ್ಲು ಬಾಣ, ಈ ಬತ್ತಳಿಕೆ ಇದರದ್ದೆಲ್ಲ ಅಗತ್ಯ ಇರ್ತದ ಸ್ವಾಮಿ. ದೇವಸ್ಥಾನಕ್ಕೆ ಹೋಗುವಾತ ಹಣ್ಣು ಹೂವನ್ನೆಲ್ಲ ಹಿಡಿದುಕೊಂಡು ಹೋದ್ರೆ ಅರ್ಥೈಸಿಕೊಳ್ಳಬಹುದಾಗ್ತದೆ. ಅದೇ ಕತ್ತಿ ಹಿಡ್ಕೊಂಡು ಹೋದ್ರೆ ಕಾಯಿ ಹೊಡಿಲಿಕ್ಕೇನು ಅಂತ ತಿಳ್ಕೊಂಡ್ರೆ ಉದ್ದೇಶ ಹಾಗೂ ಇರಬಹುದು, ಆದರೆ ಸರಿಯಾಗಿ ನಿರ್ಣಯ ಮಾಡುವುದಕ್ಕಾಗುವುದಿಲ್ಲ. ಹೆಂಡತಿಯ ಮನೆಗೆ ಬರುವಾಗ ಇಷ್ಟೆಲ್ಲ ಧರಿಸಿಕೊಂಡು ಬಂದು ನನಗೆ ಗೊತ್ತಾಯ್ತು, ಏನು ಗೊತ್ತಾಗಿ ಹೋಯ್ತು. ಮತ್ತೆ ಆಗಿದ್ರೆ ಪ್ರಶ್ನೆ ಇಲ್ವಲ್ಲ. ಇದು ನಾನು ಆಗಾಗ ಹೇಳುತ್ತಾ ಇದ್ದೆ, ಏನು? ತವರಿಗೆ ಹೋಗಬೇಕು ಅಂತ. ನನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ಬಂದದಲ್ವಾ, ಒಂದು ಅರೆ ಕ್ಷಣ ನಿಲ್ಲಿ, ಇದೇ ಸೀರೆ ಸಾಕು, ಸೊಕ್ಕೀರಿಗೆ 4 ದಿನ ನಾನು ಇರುವುದಿಲ್ಲ ಹೇಳಿ ಬಂದ್ಬಿಡ್ತು. ತವ್ರ ಮನೆಗೆ ಹೋಗುದು ಅಂತಾದ್ರೆ ನಿನ್ನನ್ನು ಕಳಿಯು ಕೊಡ್ತೇನೆ ಬಿಟ್ರೆ ಇಲ್ಲಿ ರಾಜಕೀಯವನ್ನು ಬಿಟ್ಟು ನಾನಲ್ಲಿ ನಿನ್ನ ತವ್ರ ಮನೆ ಬಂದ್ಕೊಂಡು ನಾನೆಂತ ಮಾಡುದು? ಹೋಗಬಾರ್ದು ಅಂತ. ಮತ್ತೆ ತವ್ರ ಮನೆಗೆ ಹೋಗ್ಬೇಕೆನ್ನುವುದಕ್ಕಾಗಿ ಈ ಎಲ್ಲ ಸಿದ್ಧತೆ ಮಾಡಿಕೊಂಡು ಬರಬೇಕಾದ ಅನಿವಾರ್ಯತೆ ಉಂಟಾ? ಅದಿಲ್ಲ ಅಲ್ವಾ? ಇದು ಬೇಟೆಗೆ ಹೊರಟವರ ವನ ವಿಹಾರ ಜಲಕೇಳಿಗೆ ಬೇಟೆ ಎಲ್ಲ ಪೂರೈಸಿ ವನ ವಿಹಾರ ಜಲಕೇಳಿ ಎಲ್ಲ ನನ್ನೊಟ್ಟಿಗೆ ಮಾಡುವಂತ ಯೋಚನೆ ಮಾಡಿದ್ದ ಅಲ್ಲ. ಅದು ಇದ್ರೆ ಆಕ್ಷೇಪ ಅಲ್ಲ, ಆದ್ರೆ ಈ ಹೊತ್ತಿನಲ್ಲಿ ಕರೆದುಕೊಂಡು ಹೋಗುದು ಸರಿಯಾ? ಅದು ಅಲ್ಲ, ಇದು ಅಲ್ಲ. ನಿಮ್ಮ ಈ ಹೊಸದಾದಂತ ಈ ಟಿವಿಯನ್ನು ಕಂಡಾಗ ಚಂದ ಅಂತ ಅನಿಸುವುದು ಹೌದು, ಪ್ರಶ್ನೆ ಹೆಚ್ಚಾಗುತ್ತಾ ಇದ್ದದು ನೋಡಿ. ಪ್ರಶ್ನೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಾ ಉಂಟು. ಹೇಗುಂಟು ಈ ನೂತನ ಟಿವಿ? ಮತ್ತೆ ಕೇಳಬೇಕು ಹೇಳಿ. ಮದುವೆಯಾದಂತಹ ಪ್ರತಿಯೊಂದು ಹೆಣ್ಣಿಗೂ ತನ್ನ ಗಂಡನನ್ನ ಹೀಗೆ ನೋಡಬೇಕು ನೋಡಿದ್ರೆ ಆಸೆ ಇತ್ತು. ಅದನ್ನ ಇಂದಿನವರೆಗಾಗಿ ನೀವು ಪೂರೈಸಿದವರಿದ್ದೀರಿ. ಇಂದು ಸರಿ, ಮನಸ್ಸು ಸಂತೋಷದಿಂದ ಕುಣಿದಾಡುತ್ತಾ ಉಂಟು. ಆದ್ರೆ ಮನಸ್ಸು ಎಷ್ಟೇ ಸಂತೋಷದಿಂದ ಮೇಲೆ ಹಾರಿದ್ರು ಪ್ರಶ್ನೆ ಅದಕ್ಕಿಂತ ಸ್ವಲ್ಪ ಮೇಲೆ ಹಾರ್ತಾ ಉಂಟು. ಅದೇ ಹೇಳಿದ್ನಲ್ಲ, ಪ್ರಶ್ನೆ ಉಂಟು ಅಂತಾದ್ರೆ ಉತ್ತರವನ್ನ ಕಂಡುಕೊಳ್ಳಬೇಕೆ ಬಿಟ್ರೆ ಹಾಗೆ ಪ್ರಶ್ನೆ ಬಂಜೆ ಆಗಿ ಹೋಗಬಾರ್ದು. ಹಾಗೆ ಆಗಬಾರ್ದು ಅಂತಾದ್ರೆ ಅದಕ್ಕೆ ನೀವೇ ನೀರು ಎರಿಬೇಕು, ನೀವೇ ಗೊಬ್ಬರ ಹಾಕಬೇಕು. ಇದು ಮತ್ತೆ ಎಂತದ್ದು ಅಲ್ಲ. ಇಷ್ಟು ಕೇಳ್ತಾ ಇದ್ದೇನೆ, ಅಲ್ಲಿಗೂ ಅಲ್ಲ ಇಲ್ಲಿಗೂ ಅಲ್ಲ ಅಂತಾದ್ರೆ ಮತ್ತೆ ಎಲ್ಲಿಗೆ ಹೊರಟು ಅಂತ ಬೇಕಲ್ಲ. ನಿಮ್ಮ ಹೆಂಡತಿ ನಾನು, ನನ್ನನ್ನು ಇಷ್ಟು ಕಾಯಿಸೋದು ಸರಿ ನೀವು ಅಲ್ಲ. ಹೇಳುವುದಕ್ಕಾಗುವುದಿಲ್ಲ ಅಂತಾದ್ರೆ ಸುಮ್ಮನೆ ಹಾಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಇಷ್ಟೆಲ್ಲ ಸಿದ್ಧತೆ ಮಾಡಿಕೊಂಡು ಬಂದದ್ದು ಯಾಕೆ? ನನ್ನಲ್ಲಿ ಇಲ್ಲಿ ಕುತೂಹಲ ಕೆರಳಿಸ್ತಾ ಇರೋದು ಯಾಕೆ? ನೀವು ಹೇಳಿ ಹೇಳಿ ನೀವು ನಿನ್ನಲ್ಲಿ ಸಂದೇಹ ಹುಟ್ಟಿದೆ ಎನ್ನುವುದು ಗೊತ್ತಾಯ್ತು, ಆದ್ರೆ ಪ್ರಶ್ನಿಸುವಲ್ಲಿ ನಿನ್ನ ರೀತಿ ಹೇಗೆ ಎನ್ನುವುದು ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಉಂಟು. ಏನ್ ತಪ್ಪಾಯ್ತು? ನೀನು ಕೇಳಿದ ರೀತಿ ಹೇಗಾಯ್ತು ಗೊತ್ತಾ? ಏನು? ಇದು ಎಲ್ಲಿಗೆ ಎನ್ನುವುದರ ಅರ್ಥ ಇದು ಅಧಿಕಾರ ದರ್ಪದಿಂದಲೂ ಕೇಳುವುದು ಉಂಟು, ಆದ್ರೆ ನೀನು ಕೇಳುವ ನೆಲೆ ಇದನ್ನು ಸೂಚಿಸ್ತಾ ಉಂಟು. ಆದ್ರೂ ಸ್ಪಷ್ಟ ಆಗ್ಬೇಕು ಯಾವುದು ಅಂತ. ಅದಲ್ಲ 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 ಭಾವಭಕ್ತಿಯಿಂದಲಾಗೋ ತಪ್ಪಾಗಿ ಭಾವಿಸಬಾರದು. ಕುತೂಹಲ ಹೆಚ್ಚಾಗಿದ್ದು ಏರಿದ್ದು ಬಿಟ್ರೆ ನಿಮ್ಮಲ್ಲಿ ಪ್ರಶ್ನಿಸಲೇಬೇಕು, ಉತ್ತರವನ್ನು ಕಂಡುಕೊಳ್ಳಬೇಕೆನ್ನುವಂತ ಅಧಿಕಾರ ಭಾವದಿಂದಲ್ಲ. ಮತ್ತೆ ಇಷ್ಟಕ್ಕೂ ಕೇಳುವುದಕ್ಕೆ ಕಾರಣ ಎನ್ನುವುದುಂಟು ಸ್ವಾಮಿ. ಏನು? ಪತ್ನಿ ಅಂತ ಹೇಳಿದ್ರೆ ಯಜ್ಞಕ್ಕೆ ಸಹಕರಿಸುವವಳು ಅಂತ ಅರ್ಥ ಅಂತೆ. ಗಂಡ ಮಾಡುವಂತಹ ಪ್ರತಿಯೊಂದು ಸತ್ಕಾರ್ಯವೂ ಹೆಣ್ಣಾದವಳಿಗೆ ಯಜ್ಞಕ್ಕೆ ಸಮನಾದದ್ದು. ಅಂತಹ ಕಾರ್ಯ ನಿಮ್ಮಿಂದ ಆಗುತ್ತದೆ ಅಂತ ಆದ್ರೆ ನನ್ನಿಂದಲೂ ಸ್ವಲ್ಪ ಸಹಾಯವಾದೀತು, ನಿಮ್ಮ ಸೇವೆಯನ್ನು ಮಾಡಬಹುದೆನ್ನುವಂತ ಆ ಭಾವದಿಂದ ಕೇಳಿದ್ದು ಬಿಟ್ರೆ ಖಂಡಿತವಾಗಿ ಅಧಿಕಾರವಾಣಿಯಿಂದ ಅಲ್ಲ ಸ್ವಾಮಿ. ಇದು ಆಗ ಕೇಳಿದ್ದು ತಪ್ಪಾಯ್ತು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೈ ಮುಗಿದು ಭಾವ ಭಕ್ತಿಯಿಂದ ಕೇಳ್ತಾ ಇದ್ದೇನೆ. ನನ್ನಲ್ಲಿ ಹೇಳುವ ವಿಚಾರ ಹೌದು ಅಂತಾದ್ರೆ, ಹೇಳಬಹುದಾದದ್ದು ಅಂತಾದ್ರೆ ದಯವಿಟ್ಟು ನನ್ನಲ್ಲಿ ಹೇಳಿ ಮುಂದೆ ಸಾಗಬೇಕು ಸ್ವಾಮಿ. ಪ್ರಭಾವತಿ, ನಿನ್ನಲ್ಲಿ ಹೇಳಲು ಸುಖವಾಗಿ ಬಂದವ ನಾನು. ಕೇಳುವ ಕುತೂಹಲ ಮನದಲ್ಲಿ ಎಷ್ಟುಂಟು ಎನ್ನುವುದನ್ನು ಪರೀಕ್ಷಿಸಿದಷ್ಟೇ. ಹೌದಾ? ಕೇಳಲೇಬೇಕಾ? ಹೇಳಿ ಕೇಳಲೇಬೇಕಾ? ಹೇಳಿ. ನಳಿನಾಕ್ಷಿ
ಕೇಳೀಗ ನರನೊಡನೆ ಕಲಗೈದುವೆನು ಬೇಗ ಕಲಗೈದುವೆನು ಬೇಗ ನರನೊಡನೆ ಕಲಗೈದುವೆನು ಬೇಗ ಪ್ರಭಾವತಿ, ವಲ್ಲಭ, ನಿನ್ನಲ್ಲಿ ಹೇಳುವುದಕ್ಕಾಗಿ ಬಂದವರ ಹೌದಾ? ಆಲೋಚನೆ ಮಾಡಿ ನೋಡು. ಏನು? ಚಂಪಕಾನಾಡಿನಲ್ಲಿ ನಡೆದಿರುವಂತಹ ವರ್ತಮಾನದ ಬಗ್ಗಾಗಿ ವಿಶೇಷವಾಗಿ ನಿನಗೆ ತಿಳಿಸಬೇಕಾದದ್ದಿಲ್ಲ. ಛೇ, ಪ್ರತಿಯೊಬ್ಬರಿಗೂ ವೇದ್ಯವಾದಂತಹ ವಿಚಾರ. ಇಲ್ಲಿವರೆಗಾಗಿ ತುರಗ ಬಂದದ್ದು, ಅದನ್ನ ಕಟ್ಟುವಲ್ಲಿ ಮುಂದಾದದ್ದು, ಪಣಲಿಖಿತವನ್ನು ತೆಗೆದು ವಾಚಿಸಿದ್ದು, ಹಾ. ಬಲ ಇದ್ದವರು ಕಟ್ಟಿ ಕಾದಾಡಬೇಕು ಎನ್ನುವ ಒಕ್ಕಣಿಕೆಯನ್ನು ಕಂಡಾಗ ಕಟ್ಟುವುದರ ಜೊತೆಗೆ ಹೋರಾಟಕ್ಕೆ ಹೋಗಬೇಕೆನ್ನುವಂತ ತೀರ್ಮಾನ ಹಾ. ತಂದೆಯವರು ಮಾಡಿದ್ರು. ಹಾಗಿದ್ರೆ ಬಿಟ್ಟವರು ಯಾರು? ಪಾಂಡವರು ಬಿಟ್ಟಂತಹ ಮೇಧಾಶ್ವ. ಹೌದು. ನಮ್ಮ ನಾಡಿನ ಸೇರಿದ ಮೇಲೆ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವೆನ್ನುವ ಹಾಗೆ ಹಾ. ತಿಳಿದಂತಹ ತಂದೆ ಸೇನಾನಾಯಕರಾಗಿ ಮಗ ಸುಧನ್ವನೇ ಹೋಗಲಿ ಎನ್ನುವ ಹಾಗೆ ತೀರ್ಮಾನಿಸಿಕೊಂಡು ನನ್ನನ್ನ ಇವತ್ತಿನ ದಿವಸ ಚಂಪಕಾನಾಡಿನ ಪರವಾಗಿ ಸೇನಾ ನಾಯಕನಾಗಿ ಬರುವಂತಹ ಪಟುಪಟರೊಟ್ಟಿಗೆ ಹೋರಾಟಕ್ಕೆ ಹೋಗುವ ಸಿದ್ಧತೆಗಾಗಿ ನನ್ನನ್ನು ನೇಮಿಸಿದ್ರು. ವಲ್ಲಭ, ಓ, ಒಬ್ಬಳು ಕ್ಷಾತ್ರಿಯಾಣಿಗೆ ಇದಕ್ಕಿಂತಲೂ ಹೆಚ್ಚಿನ ಸಂತೋಷದ ಸುದ್ದಿ ಇನ್ನೇನು ಹೇಳಿ? ಅಲ್ವೋ? ಗಂಡನಾದವ ಸಮರ್ಥ ನಾಯಕನಾಗಿದ್ದಾನೆ. ಅಬ್ಬ, ಮನಸ್ಸೆನ್ನುವುದು ತುಂಬಿ ಬಂತು ಸ್ವಾಮಿ. ಸರಿ, ಆದ್ರೆ ಕುತೂಹಲ ಈಗ ಮತ್ತು ಹೆಚ್ಚಾಯಿತು. ಏನು? ನಮ್ಮ ಪಕ್ಷದಿಂದ ಸೇನಾನೇತರನಾಗಿ ನೀವು ಮುಂದುವರಿಯುತ್ತಿದ್ದೀರಿ ಅಂತಾದ್ರೆ ಆದ್ರೆ ನಿಮ್ಮನ್ನ ಎದುರಿಸುವುದಕ್ಕೆ ವಿರೋಧಿ ಪಾಳಯದಿಂದ ಸಮರ್ಥರಾದವರೊಬ್ಬರು ಬೇಕಲ್ಲ. ಅಂತವರು ಯಾರಿದ್ದಾರೆ ಸ್ವಾಮಿ? ಇಷ್ಟನ್ನ ಕೇಳುವಾಗಲೇ ನೀನು ಇಷ್ಟು ಸಂತೋಷ ಪಟ್ಟೆ. ಹಾ. ಹಾಗಿದ್ರೆ ಹೋರಾಟ ಯಾರಲ್ಲಿ ಎನ್ನುವುದನ್ನು ತಿಳಿದ ಮೇಲೆ ಇನ್ನೂ ಹೆಚ್ಚಿನ ಸಂತೋಷವನ್ನು ಪಡ್ತಿ. ಹೌದಾ? ಇಲ್ಲಿಯ ಸೇನಾನಾಯಕನಾಗಿ ನಿಂತವ ನಿನ್ನ ಗಂಡ ಸುಧನ್ವನಾದ್ರೆ ನನ್ನ ಪ್ರತಿಸ್ಪರ್ಧಿಯಾಗಿ ರಣಕ್ಷೇತ್ರದಲ್ಲಿ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಹೋರಾಡುವುದಕ್ಕೆ ಅಣಿಯಾಗಿ ನಿಂತವ ಬೇರೆ ಯಾರು ಅಂತ ತಿಳಿಯುವುದು ಬೇಡ. ಯಾರು? ಮೂರು ಲೋಕದಲ್ಲೂ ಮನ್ನಣೆಯನ್ನ ಪಡೆದಿರುವಂತಹ ಸಮರ್ಥ ಪಾರ್ಥ. ಕೃಷ್ಣ! ಕಳವಳಿಸ ಬೇಡ ಮನದಿ, ಕಳವಳಿಸ ಬೇಡ ಮನದಿ, ಮುಂದೆ ಸುಖಗಳು ಕೋವನಲ್ಲ ರಣದಿ, ಮುಂದೆ ಸುಖಗಳು ಕೋವನಲ್ಲ ರಣದಿ. ಕಳವಳಿಸ ಬೇಡ ಮನದಿ, ಮುಂದೆ ಸುಖಗಳು ಕೋವನಲ್ಲ ರಣದಿ. ಹೊಳಿರೆ ಶಹಬ್ಬಾಸ್. ಅಬ್ಬಾ, ನಿನ್ನ ಕುರಿತಾಗಿ ಹೇಳಿದ್ದಲ್ಲ, ಮತ್ತೆ ಪಾರ್ಥನ ಕುರಿತಾಗಿ ಸಂಬೋಧಿಸಿದ್ದು. ಪ್ರತಿಯೊಬ್ಬ ಕ್ಷತ್ರಿಯ ವೀರನಿಗೆ ಹೋರಾಟ ಅಂತ ಹೇಳಿದ್ರೆ ಅದು ಹಬ್ಬ ಅಂತ ಆಗ್ತದೆ. ಹಾ, ರಣಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿಯಾಗಿ ನಿಂತವ ಪಾರ್ಥ ಅಂತ ತಿಳಿದ ಅಂತಾದ್ರೆ ಸ್ವಾಭಾವಿಕವಾಗಿ ಅವನ ಮೈಮನಸ್ಸಿನಲ್ಲಿ ನಡುಕೆ ಎನ್ನುವುದು ಹುಟ್ಟುತ್ತದೆ. ಆದ್ರೆ ಭದ್ರವಾದಂತ ರಕ್ಷಣೆಯಲ್ಲಿ ಇರತಕ್ಕಂತ ಹೆಣ್ಣು ಸಹ ಪಾರ್ಥನ ವಿಚಾರವನ್ನ ಕೇಳಿದಾಗ ಒಮ್ಮೆಲೆ ನಡುಕಕ್ಕೆ ಒಳಗಾಗ್ತಾಳೆ ಅಂತ ಆದ್ರೆ, ಹೆದರಿಕೆಗೆ ಒಳಗಾಗ್ತಾಳೆ ಅಂತಾದ್ರೆ ಲೋಕಮುಖದಲ್ಲಿ ಅವ ಗೈದಿರುವಂತ ಸಾಹಸ ಎಂತದ್ದು ಇದನ್ನ ಗ್ರಹಿಸಿ ಫಳಿರೆ ಅಂತ ಉದ್ಗರಿಸಿದೆ. ಪ್ರಭಾವತಿ ಸ್ವಾಮಿ, ಕಳವಳಿಸಬೇಡ ಮನದಿ. ಕಲಿತಿರುವಂತಹ ವಿದ್ಯೆ ಮೇಲೆ ವಿಶ್ವಾಸವನ್ನು ಇಟ್ಟವರು ನಾವು. ನಂಬಿದ ದೇವ ಕೈ ಬಿಡುವುದಿಲ್ಲ ಅನ್ನುವಂಥ ವಿಶ್ವಾಸ ನಮಗುಂಟು. ನ್ಯಾಯಪರವಾಗಿ ಹೋರಾಟಕ್ಕೆ ಅಣಿಯಾಗಿ ನಿಂತವ ನಾನಿದ್ದೇನೆ. ಕುಂತಿ ಸುತ ಅಳುಕುವವನಲ್ಲ. ರಣಕ್ಷೇತ್ರಕ್ಕೆ ಇಳಿತೇನೆ. ಪಾರ್ಥನನ್ನ ಹೋರಾಟದಲ್ಲಿ ಕಾರುಗೆಡಿಸಿ ಜಯಸಿರಿಯನ್ನ ತರುವಲ್ಲಿ ಮುಂದಾಗಿ ನಿಲ್ತೇನೆ. ಅನುಮಾನಿಸದಿರು, ನನ್ನನ್ನು ಬೀಳ್ಕೊಡು. ಅನುಮಾನದ ಮಾತಲ್ಲ ಸ್ವಾಮಿ, ಮತ್ತೆ ಕೇಳುತ್ತೀರ ನಾನು ಹೇಳುವುದನ್ನ? ಯಾವುದು? ಕಾಂತ ಕೇಳೆನ್ನ ಕಾಂತ ಕೇಳೆನ್ನ ಸೊಲ್ಲ ಪಾರ್ಥನನು ಕಂದು ಪಾರ್ಥನನು ಕಂದು
ನಿಮ್ಮ ಪರಾಕ್ರಮದ ಕುರಿತಾಗಿ ಶಂಕೆಯನ್ನು ಪಟ್ಟು ನಾನು ಈ ಮಾತನ್ನಾಡ್ತಾ ಇರುವುದಲ್ಲ. ನಿಮ್ಮ ಪರಾಕ್ರಮದ ಕುರಿತಾಗಿ ಸದಾಕಾಲ ವಿಶ್ವಾಸವನ್ನು ಹೊಂದಿದವಳು ನಾನು. ಸರಿ. ಆದರೆ ಸಂದರ್ಭ ಹೇಗುಂಟು, ಪರಿಸ್ಥಿತಿ ಏನು, ಬಂದಂತಹ ವೀರರು ಯಾರು, ಅದನ್ನ ಯೋಚನೆ ಮಾಡಿಕೊಳ್ಳಬೇಕಲ್ಲ ಸ್ವಾಮಿ. ಖಂಡಿತ. ಮೂರು ಲೋಕದಲ್ಲಿ ಅವನಿಗೆ ಯಾರು ಇದಿರಾದವರಿಲ್ಲ, ಇದಿರಾದವರು ಉಳಿಯುವುದಿಲ್ಲ ಎನ್ನುವಂತಹ ಪ್ರತೀತಿಯೇ ಉಂಟು. ಆದರೆ ಅಷ್ಟೆಲ್ಲ ಸಾಧ್ಯವಾಗುವುದಕ್ಕೆ ಕಾರಣ ಏನು, ಅದನ್ನ ಯೋಚನೆ ಮಾಡಬೇಕು. ಪಾರ್ಥ ಎನ್ನುವಂತ ಮಹಾವೃಕ್ಷ ಪ್ರಪಂಚದಲ್ಲೆಲ್ಲೆಡೆ ತನ್ನ ಪ್ರತಾಪದ ಬಿಳಲನ್ನ ಚಾಚಿದೆ ಅಂತಾದರೆ ಕಾರಣ ಏನು? ಶ್ರೀಕೃಷ್ಣ ಎನ್ನುವಂತಹ ಮೂಲ ಬೇರಲ್ವೇ ಹೇಳಿ. ಆ ಬೇರಿನ ಸಹಾಯದಿಂದಲೇ ಪಾರ್ಥ ಅಷ್ಟೆಲ್ಲ ಬೃಹತ್ತಾಗಿ ಬೆಳೆದು ನಿಂತಿದ್ದಾನೆ. ಹಾಗಿರುವಾಗ ಅಂಥ ಪಾರ್ಥನನ್ನ ಕೆಣಕುತ್ತೇನೆ, ಅವನನ್ನ ಸೋಲಿಸ್ತೇನೆ ಅಂತ ಆದ ಮೇಲೆ ಪ್ರಕರಣ ಎನ್ನುವುದು ಅಲ್ಲಿಗೆ ನಿಲ್ಲುತ್ತದೆ ಅಂತ ಯೋಚನೆ ಮಾಡಿದರೆ ಸ್ವಾಮಿ ಏನಾದೀತು? ಸದಾಕಾಲ ಪಾರ್ಥನ ಬೆಂಗಾವಲಿಗಾಗಿ ಆ ದೇವನೇ, ಆ ಭಗವಂತನೇ ಅವನ ಕಾವಲಿಗಾಗಿ ಇರ್ತಾನಂತೆ. ಪಾರ್ಥನಿಗೇನಾದ್ರೂ ನೋವಾಯಿತು ಅಂತಾದ್ರೆ ಮಗುವನ್ನು ಎತ್ತಿಕೊಳ್ಳುವುದಕ್ಕೆ ತಾಯಿಯೊಬ್ಬಳು ಓಡಿ ಬರುವ ರೀತಿಯಲ್ಲಿ ಪಾರ್ಥನನ್ನು ಅವಚಿಕೊಳ್ಳುವುದಕ್ಕೆ, ಅವನನ್ನ ಗೆಲ್ಲಿಸುವುದಕ್ಕಾಗಿ ಆ ದೇವರು ಬಂದೇ ಬರ್ತಾರಂತೆ. ಪಾರ್ಥನನ್ನೇನೋ ಸೋಲಿಸ್ತೀರಿ, ಆ ದೇವನೂ ಬಂದ ಪಾರ್ಥನೋ ಎದ್ದು ನಿಂತ ಅಂತಾದ್ರೆ ಆಗ ಹೇಗೆ ನಮ್ಮ ಪಾಲಿಗೆ ಗೆಲುವಾಗುತ್ತದೆ ಸ್ವಾಮಿ? ರಣಕ್ಷೇತ್ರದಲ್ಲಿ ಪಾರ್ಥನನ್ನ ಸೋಲಿಸಿ ಅಂತಾದ್ರೆ ರಕ್ಷಣೆಗೆ ಇರತಕ್ಕಂತ ಹರಿ ಅಲ್ಲಿವರೆಗಾಗಿ ಬಂದೇ ಬರ್ತಾನೆ. ಇದು ನೀನು ಅಂತಲ್ಲ, ಪ್ರಪಂಚ ತಿಳಿದಿರುವಂತ ಸತ್ಯ. ಹೌದು. ಪರಮ ಸತ್ಯ ಒಂದು ಹೇಳ ನಿನಗೆ. ಏನು? ಹಾಗೆ ಕೃಷ್ಣಾರ್ಜುನರು ಇಬ್ಬರು ಒಟ್ಟಾಗಿ ರಣಕ್ಷೇತ್ರದಲ್ಲಿ ನಿಂತರು ಅಂತಾದ್ರೆ ವ್ಯಕ್ತಿಯಿಂದ ಅಂತ ಹೇಳಿದ್ರೆ ಏನು, ಯಾವ ಶಕ್ತಿಯಿಂದಲೂ ಅವರನ್ನ ಗೆಲ್ಲುವುದಕ್ಕೆ ಅಸಾಧ್ಯ. ಇದನ್ನು ತಿಳಿದುಕೊಂಡವರೇ ನಾನು. ಹೌದು, ನಮ್ಮ ಉದ್ದೇಶ ಏನು ಅಂತ ನೀನು ಆಲೋಚನೆ ಮಾಡಿದೆ ಪ್ರಭಾವತಿ. ಏನು ಸ್ವಾಮಿ? ಯೋಗ ಇದ್ದವನಿಗೆ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವನಿಗೆ ಯೋಗ ಇರುವುದಿಲ್ಲ ಅಂತ ತೀರ್ಮಾನಿಸಿದವ ನಾನು. ನನ್ನ ಪಾಲಿಗೆ ಇದು ಎರಡೂ ಉಂಟು ಎನ್ನುವ ಹಾಗೆ ಇಂದು ಭಾಸವಾದದ್ದು ಸುಳ್ಳಲ್ಲ. ಯಾಕೆ? ಹಂಸಧ್ವಜ ಭೂಪಾಲನ ಮಗನಾಗಿ ಹುಟ್ಟಿದ್ದು ನನ್ನ ಪಾಲಿನ ಭಾಗ್ಯ. ಚಂಪಕಾನಾಡಿನ ನೆಲಕ್ಕೆ ಆ ಅಶ್ವದ ಪ್ರವೇಶವಾದ ದೆಸೆಯಿಂದಲಾಗಿ ಶ್ರೀಹರಿಯನ್ನ ಚಂಪಕಾನಾಡಿನ ನೆಲದಲ್ಲಿ ನೋಡಬೇಕೆನ್ನುವಂತ ನಮ್ಮೆಲ್ಲವರ ಆಸೆ ಈಡೇರುವಂತ ಕಾಲ, ಅವನನ್ನು ನೋಡುವಂತ ಕಾಲ, ಇದು ನಮ್ಮ ಪಾಲಿನ ಯೋಗ ಅಂತ ತಿಳಿದವ ನಾನು. ಯೋಗ ಭಾಗ್ಯಗಳೆರಡು ಒಂದಾಗಿ ನಿಂತಿದೆ. ಅದನ್ನು ಈಡೇರಿಸಿಕೊಳ್ಳುವಂತ ಹೊಣೆಗಾರಿಕೆಯೂ ನನಗುಂಟು. ಅದಕ್ಕಾಗಿ ಉದ್ಯುಕ್ತನಾಗಿ ನಿಂತವ ನಾನಿದ್ದೇನೆ. ಹೇಳಿದೆಲ್ಲ ನೀನು, ಇಬ್ಬರು ಹೋರಾಟಕ್ಕೆ ನಿಂತು ಅಂತಾದ್ರೆ ಗೆಲುವನ್ನು ಸಂಪಾದಿಸಿಕೊಳ್ಳುವುದು ಹೇಗೆ? ಕೇಳು. ಬಂದಂಥ ಅರ್ಜುನನನ್ನ ಸೋಲಿಸುವುದರ ಒಟ್ಟಿಗೆ ಶ್ರೀಹರಿಯನ್ನು ಇಲ್ಲಿಗೆ ಬರಿಸಿಕೊಳ್ತೇನೆ. ಅವರಿಬ್ಬರು ಒಟ್ಟಾಗಿ ಹೋರಾಟಕ್ಕೆ ನಿಂತರು ಅಂತಾದ್ರೆ ಸೆಣಸಿ ಕೃಷ್ಣಾರ್ಜುನರಲ್ಲಿ ಸಾಹಸದಿಂದಲಾಗಿ ಅವರನ್ನ ಹಿಮ್ಮೆಟ್ಟಿಸುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ. ಪ್ರಭಾವತಿ ಸ್ವಾಮಿ, ಒಂದು ವೇಳೆ ಅದು ನನ್ನಿಂದ ಅಸಾಧ್ಯ ಆಯಿತು ಅಂತಾದ್ರೆ ತಿರುಗಿ ಪುರವನ್ನ ಸೇರುವವನಲ್ಲ, ಕೈವಲ್ಯವನ್ನ ಸೇರುತ್ತೇನೆ. ಇದನ್ನೆಲ್ಲ ನರಿತೆ ನಿಜವೋ, ಇದನ್ನೆಲ್ಲ ಅರಿತ ನಿಜವೋ, ಸುತಹೀನ ಗುಣಿಸುವುದೇ ಕೈವಲ್ಯವೋ, ಸುತಹೀನ ಗುಣಿಸುವುದೇ ಕೈವಲ್ಯವೋ, ಇದುವೇ ಋತು ಸಮಯವೇನು, ಋತು ಸಮಯವೇ
ಸಾಧುವಾದದ್ದೇ ಹೌದು. ನಿಮ್ಮ ಆಲೋಚನೆ ಏನು, ನಿಮ್ಮ ಯೋಚನೆ ಏನು, ನಿಮ್ಮ ಗುರಿ ಎಲ್ಲವೂ ನನ್ನ ಬದುಕಿನಲ್ಲಿ ಅರ್ಥ ಆಯಿತು ಸ್ವಾಮಿ. ಅಂಥ ವಿಶೇಷವಾದಂತಹ ಸಾಧನೆಯನ್ನು ಮಾಡುವುದಕ್ಕೆ ಹೊರಟಂತಹ ನಿಮಗೆ ಸ್ವಲ್ಪ ಇಲ್ಲಿನ ಕುರಿತಾಗಿ ಯೋಚನೆ ಮಾಡಿ ಸ್ವಾಮಿ. ಸಾಮಾನ್ಯವಾದಂತಹ ಒಂದು ರಾಜ್ಯದ ಅಧಿಕಾರವನ್ನು ಏರಬೇಕು ಅಂತಾದರೆ ಅವನಿಗೆ ಇರಬೇಕಾದಂತಹ ಅರ್ಹತೆಗಳೆಷ್ಟು? ರಾಜವಿದ್ಯೆಯಲ್ಲಿ ನೈಪುಣ್ಯತೆಯನ್ನು ಪಡೆದುಕೊಳ್ಳಬೇಕು. ಯುದ್ಧವೋ, ಶಸ್ತ್ರವೋ, ಶಾಸ್ತ್ರವೋ ಎಲ್ಲದರಲ್ಲಿ ನಿಪುಣತೆಯನ್ನು ಹೊಂದಿದಾಗ ಮಾತ್ರ ಒಂದು ನಾಡಿನ ಪಟ್ಟವನ್ನು ಏರುವುದಕ್ಕಾಗುತ್ತದೆ. ನೀವು ಬಯಸಿದ್ದ ಹಾಗಲ್ಲ. ಲೋಕದಲ್ಲಿ ಕೆಲವರಿಗೆ ಅಸದಳವಾದಂತಹ, ಎಲ್ಲರಿಂದಲೂ ಸಾಧ್ಯವಾಗದೆ ಹೋಗದಂತಹ ವಿಶೇಷವಾದಂತಹ ಕೈವಲ್ಯದ ಪದವಿಯನ್ನ ಏರುವುದಕ್ಕೆ ಹೋಗಬೇಕಾದಂತಹ ನೀವು ಅದಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಗಳನ್ನು ಪೂರೈಸಿಕೊಂಡೇ ಹೋಗಬೇಕಲ್ಲ ಸ್ವಾಮಿ. ಅಂದ್ರೆ ಎಲ್ಲಿ ನೀವು ಹೋಗುತ್ತಾ ಇರುವುದು, ಈಗ ನಡೆಯುತ್ತಾ ಇರುವುದು ಸಾಮಾನ್ಯ ಸುಧನ್ವಾರ್ಜುನರ ಕಾಳಗ ಅಲ್ಲ ಸ್ವಾಮಿ. ಮತ್ತೆ ನೀವು ಹೊರಟು ನಿಂತದ್ದು ಮೋಕ್ಷ ಸಂಗ್ರಾಮಕ್ಕಾಗಿ. ಅಂತಹ ಸಂಗ್ರಾಮಕ್ಕೆ ಹೋದಂತಹ ನೀವು ನಿಮ್ಮ ಬದುಕಿನಲ್ಲಿ ಪೂರೈಸಿಕೊಳ್ಳಬೇಕಾದಂತಹ ಯೋಚನೆಗಳೇನು, ಫಲಗಳೇನು ನನ್ನನ್ನು ನೋಡಿದಾಗಲೂ ಅರ್ಥ ಆಗಲಿಲ್ಲ ಸ್ವಾಮಿ. ಅಂದ್ರೆ ಯಾವತ್ತಿನ ಹಾಗಲ್ಲ. ನಾನು ಒಂದು ಷೋಡಶದ ಋತು ಸಮಯ ನನ್ನ ಪಾಲಿಗೆ ಮಿಂದು ಶುಚಿರ್ಭೂತಳಾಗಿ ದೇವರ ಎದುರಿನಲ್ಲಿ ನಮಸ್ಕರಿಸಿ ಹಿರಿಯರ ಪಾದಗಳಿಗೆ ವಂದಿಸಿ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಬರೋಣಕ್ಕಾಗಿ ಕಾಯ್ತಾ ಇದ್ದೇನೆ. ಹೇಗೆ? ಬಂಗಾರದ ಹರಿವಾಣದಲ್ಲಿ ಗಂಧಾಕ್ಷತೆ ವೀಳೆಗಳನ್ನೆಲ್ಲ ಇರಿಸಿಕೊಂಡು. ಕಾರಣ, ಹೆಣ್ಣಾದವಳಿಗೆ ಬಹಳವಾದಂತಹ ನಿರೀಕ್ಷೆ ಯಾವುದು? ಮದುವೆಯ ಉದ್ದೇಶ ಎನ್ನುವುದೇ ಸಂತಾನವನ್ನು ಪಡೆಯಬೇಕೆನ್ನುವುದಾಗಂತೆ. ಹಾಗಾಗಿ ಅಂತಹ ಸಂತಾನವನ್ನು ಪಡೆಯುವುದಕ್ಕೆ ಇದು ಹದಗಾಲ. ಹಾಗಾಗಿ ಈ ಕ್ಷಣವನ್ನ, ಈ ಸಮಯವನ್ನ ಇಲ್ಲಿಯೇ ಕಳೆದು ಸಾಗಬಹುದಲ್ಲ ಸ್ವಾಮಿ. ನಿನ್ನೊಡನೆ ದಿನ ಕಳೆಯಲು ನಿನ್ನೊಡನೆ ದಿನ ಕಳೆಯಲು ಪಿತನಾದೆಯನ್ನು ತನಗಿವುದು ಕೇಳು, ಪಿತನಾದೆಯನ್ನು ತನಗಿವುದು ಕೇಳು. ಮುನ್ನ ಪೊರಟಿಗನು ಜನಕ, ಮುನ್ನ ಪೊರಟಿಗನು ಜನಕ, ನಾ ಭೋಗವನ್ನೇ ಕೊನಗದು ಸೈನಿಕ. ನಿನ್ನ ಮನದಾಳದ ಆಸೆಯನ್ನ ಹೇಳಿಕೊಂಡದ್ದು ಅಪರಾಧವೂ ಅಲ್ಲ, ಆಕ್ಷೇಪವೂ ಅಲ್ಲ. ಹಾಗಂತ ಋಣತ್ರಯಗಳನ್ನ ಪೂರೈಸಿದ ಬಳಿಕ ನಾನು ಎಣಿಸಿದಂತ ಕಾರ್ಯ ಎನ್ನುವುದು ಸುಸಾಂಗವಾಗಿ ನೆರವೇರ್ತದೆ ಎನ್ನುವಂತ ನಿನ್ನ ಸೂಚನೆಯು ಸಾಧುವಾದದ್ದೇ. ಹಾಗಂತ ಈ ಕ್ಷಣದಲ್ಲಿ ಅದನ್ನು ಈಡೇರಿಸುವಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವುದನ್ನು ನಾನು ಆಲೋಚನೆ ಮಾಡಬೇಕು ತಾನೆ. ಯಾಕೆ? ತಂದೆಯವರು ಮೊದಲಾಗಿ ಆಜ್ಞಾಪಿಸಿದ್ದು ಹೇಗೆ? ರಣಕ್ಷೇತ್ರಕ್ಕೆ ಹೋಗಬೇಕು. ನಾಳೆ ಅಂತ ಹೇಳಿದ್ರೆ ಹೋರಾಟ. ಸೇನಾ ನಾಯಕನಾಗಿ ಹೊಣೆಗಾರಿಕೆಯನ್ನು ಹೊತ್ತಂತ ನೀನು ನಮ್ಮೆಲ್ಲವರ ಆಸೆಯನ್ನ ಈಡೇರಿಸ್ತಿ ಎನ್ನುವ ಹಾಗೆ ಭರವಸೆಯನ್ನು ಹೊತ್ತವರು ನಾವಿದ್ದೇವೆ. ಆ ಆಸೆ ಯಾವತ್ತಿಗೂ ಚ್ಯುತಿಬಾರದ ಹಾಗೆ ನಡೆಸುವಂತ ಹೊಣೆಗಾರಿಕೆ. ಪ್ರಭಾವತಿ, ನಿನ್ನ ಮಾತನ್ನ ಒಪ್ಪಿ ನಾನು ಇಲ್ಲಿ ಉಳಿದೆ ಅಂತಾದ್ರೆ ಕಾರ್ಯಭ್ರಷ್ಟತೆ ಎನ್ನುವುದು ನನ್ನಿಂದ ಆಗ್ತದೆ. ಅದಕ್ಕೆ ಆಸ್ಪದವನ್ನು ನಾನು ಕೊಡುವುದಿಲ್ಲ. ನಿನ್ನ ಮಾತಿಗೆ ಒಪ್ಪಿ ಇಲ್ಲಿ ಉಳಿಲಿಕ್ಕೆ ಬಂದವನಲ್ಲ, ವಿಚಾರವನ್ನ ಹೇಳಿ ಹೋಗುವುದಕ್ಕಾಗಿ ಬಂದವ. ಅದಕ್ಕಾಗಿ ಒಂದು ಕ್ಷಣವೂ ನಿಲ್ಲಲಾರೆ ನಾನು. ಈಗ ಎನ್ನ ಕೂಡೊಡಗೂಡು ಕೂಡು ಬೇಗ, ಎನ್ನ ಕೂಡೊಡಗೂಡು ಕೂಡು ಬೇಗ. ನಡೆಯಿಂದ ಬಿಗಿದಪ್ಪುತ ಕಾಂತನನ್ನು ಒಡಬಡಿಸಿದಳು ಅದ್ಭುತ. ಬಿಡೆನು 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 ಬಿಡೆ ಬಿಡೆನು. ಎಲ್ಲಿಗೆ ಹೋಗುತ್ತೀರಿ ಅಂತ ಬೇಕಲ್ಲ? ಹೊರಡ್ತೇನೆ ನಾನು. ಬಿಡುವವರು ಯಾರು ಅಂತ ಬೇಕಲ್ಲ? ಅಂದ್ರೆ ಹೊರಡುತ್ತೀರಿ ಅಂತಂದ್ರೆ ನಾನು ಬಿಡಬೇಕಲ್ಲ. ಹೋಗುವುದಕ್ಕೂ ಮೊದಲು ಅಲ್ಲಿ ಎಂತ ಮಾಡಿ ಬಂದೆ? ಇಲ್ಲಿ ಬಾಗಿಲು ಹಾಕಿದ್ದೇನೆ. ಎಂತದ್ದು? ಎಷ್ಟು ಹೆಡ್ಡಿಯ ನೀನು? ಯಾಕೆ? ರಣಕ್ಷೇತ್ರಕ್ಕೆ ಹೋಗುವ ನಾನು ವೀರಾದಿ ವೀರರನ್ನ ಸೋಲಿಸುವಂತ ಸಾಮರ್ಥ್ಯವನ್ನು ಹೊತ್ತವ. ಅಂತಃಪುರದ ಬಾಗಿಲನ್ನು ಒಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಭಾವಿಸಿಕೊಂಡೆ. ಸ್ವಾಮಿ, ಏನು? ಅಂತಃಪುರದ ಬಾಗಿಲನ್ನ ಇಡೀ ಅರಮನೆಯನ್ನೇ ಒಡೆಯುವಷ್ಟು ತ್ರಾಣ ನಿಮಗುಂಟು ಎನ್ನುವುದನ್ನು ಚೆನ್ನಾಗಿ ಬಲ್ಲವಳು ನಾನು. ಆದ್ರೆ ಇದನ್ನು ಹಾಕಿದ್ದು ಸಾಂಕೇತಿಕವಾಗಿ ಮಾತ್ರ ಸ್ವಾಮಿ. ನಿಮ್ಮನ್ನ ಈ ಅಂತಃಪುರದಲ್ಲಿ ಬಂಧಿಸಿಡುವುದಲ್ಲ, ನನ್ನ ಹೃದಯದ ಅಂತಃಪುರದಲ್ಲಿ ಬಂಧಿಸಿಟ್ಟುಕೊಂಡವಳು ನಾನು. ಪ್ರೇಮ ಎನ್ನುವಂತಹ, ಪ್ರೀತಿ ಎನ್ನುವಂತಹ ಬಾಗಿಲನ್ನ ಈ ಕ್ಷಣದಲ್ಲಿ ಹಾಕಿದವಳು. ಅದನ್ನು ನೀವು ಒಡೆದು ಮುಂದಡಿ ಇಡಲಾರಿರಿ. ಆ ವಿಶ್ವಾಸದಿಂದಲೇ ಮಾತಾಡ್ತಾ ಇರೋದು ಸ್ವಾಮಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಕೇವಲ ದೈಹಿಕವಾದಂತಹ ಕಾಮನೆಯ ಆಸೆಯಿಂದಲಾಗಿ
ನನ್ನನ್ನು ಕೂಡಬೇಕು ಕೂಡಿ ಎನ್ನುವುದಾಗಿ ಹೇಳ್ತಾ ಇರುವುದಲ್ಲ ಸ್ವಾಮಿ. ನನ್ನ ಕುರಿತಾಗಿ ಯೋಚನೆ ಮಾಡಿ ನೋಡಿ. ಮದುವೆಯಾದಂತಹ ಹೆಣ್ಣಿಗೆ ಯಾವ ಫಲಗಳು ದೊರೆಯುವುದಿದ್ದರೂ ಅದು ಗಂಡನ ಮೂಲಕವಾಗಿಯೇ ದೊರೆಯುತ್ತದಂತೆ ಸ್ವಾಮಿ. ಮಕ್ಕಳಿಲ್ಲದೆ ಹೋದವರಿಗೆ ಕೈವಲ್ಯ ಎನ್ನುವುದು ದೊರೆಯಲಾರದು. ಅದು ನಿಮ್ಮಂತ ಪುರುಷರಿಗಲ್ಲ ಸ್ವಾಮಿ, ಅಂತಃಪುರದಲ್ಲಿರುವಂತಹ ನಮ್ಮಂತಹ ಹೆಂಗಳೇರಿಗಾಡಿದಂತಹ ಮಾತು. ನೀವಾದರೂ ರಣಕ್ಷೇತ್ರವನ್ನ ಸೇರಿ ವೀರ ಸ್ವರ್ಗವನ್ನ ಪಡೆಯುತ್ತೀರಿ. ನಿಮ್ಮನ್ನೇ ನಂಬಿಕೊಂಡು ಬಂದಂತಹ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಿ ನೋಡಿ ಸ್ವಾಮಿ. ಸಂತಾನವನ್ನು ಪಡೆದುಕೊಳ್ಳುವುದಕ್ಕಾಗಲಿಲ್ಲ, ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ ಅಂತಾದ್ರೆ ನಾಳೆ ದಿನ ಈ ಪ್ರಭಾವತಿಯ ಸ್ಥಿತಿ ಏನು ಅದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಂತಃಪುರದ ಮೂಲೆಯಲ್ಲಿ ಕಂಕಣವನ್ನು ಒಡೆದುಕೊಂಡು ಸಿಂಧೂರವನ್ನು ಅರಿಸಿಕೊಂಡು ಗೋಳೋ ಅಂತ ನಿತ್ಯವೂ ಕಣ್ಣೀರಿಡ್ತಾ ಇರುವಂತಹ ಆ ಸ್ಥಿತಿ, ಆ ಬದುಕು ಈ ಪ್ರಭಾವತಿಗೆ ಬೇಕು ಸ್ವಾಮಿ. ತಂದೆಯವರು ಆಡಿದ ಮಾತು ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಅಂದು ನಮ್ಮ ಮದುವೆಯ ಸಂದರ್ಭದಲ್ಲಿ ನಿಮ್ಮ ಅಪ್ಪನೇ ಆಡಿದಂತಹ ಮಾತು, ಮಗನೇ ಸಂತಾನವನ್ನು ಕೊಟ್ಟು ವಂಶವನ್ನು ಉದ್ಧರಿಸು. ಹಿರಿಯರು ಆಡಿದಂತಹ ಪ್ರತಿಯೊಂದು ಮಾತು ಕಿರಿಯರಿಗೆ ಆಜ್ಞೆಯಾಗಿ ಪರಿಣಮಿಸ್ತದಂತೆ. ಒಂದು ಆಡಿದಂತಹ ಮಾತನ್ನು, ಅಂದು ಹೇಳಿದಂತಹ ಮಾತನ್ನೇ ಈಡೇರಿಸಲಾಗದಂತಹ ನೀವು ಇಂದು ಮತ್ತೊಂದು ಮಾತನ್ನು ಈಡೇರಿಸುವುದಕ್ಕೆ ಹೋಗುತ್ತೇನೆ ಎನ್ನುವುದಾಗ ಮುಂದಾಗುತ್ತಾ ಇದ್ದೀರಲ್ಲ. ಯಾವತ್ತೂ ಇಲ್ಲದೆ ಹೋದಂತಹ ನೀವು ನನ್ನನ್ನು ನಳಿನಾಕ್ಷಿ ಎನ್ನುವುದಾಗಿ ಹೇಳಿದಿರಿ. ಕಾರಣ ಏನು? ಈ ಚಂಪಕಾವತಿಗೆ ಆ ನಳಿನಾಕ್ಷ ಬರುವಂತಹ ಸಂದರ್ಭದಲ್ಲಿ ಎಲ್ಲದರಲ್ಲಿ ಅವನನ್ನೇ ಕಾಣುತ್ತಾ ಎಲ್ಲರೂ ಅವನನ್ನೇ ಆರಾಧಿಸ್ತಾ ಇದ್ದೀರಿ. ಹಾಗಾಗಿ ಹೆಂಡತಿಯಲ್ಲೂ ಆ ನಳಿನಾಕ್ಷಿಯನ್ನು ಕಾಣುವಂತಹ ಆ ಬುದ್ಧಿ ಎನ್ನುವುದು ನಿಮಗೆ ಈಗ ಬಂದದ್ದು. ನಾನು ಅದಕ್ಕೆ ಹೊರತಾದವಳಲ್ಲ. ಕೃಷ್ಣನನ್ನು ನೋಡಬೇಕು ಎನ್ನುವಂಥ ಆಸೆ ನನ್ನ ಬದುಕಿನಲ್ಲಿ ಹೇಗೆ, ಅದು ನಿಮ್ಮ ಮೂಲಕವಾಗಿ. ಹೆಂಡತಿಯಾದವಳು ದೇವರನ್ನು ನೋಡಬೇಕು ಅಂತಾದರೆ ಗಂಡನ ಮೂಲಕವಾಗಿ. ಹಾಗಾದರೆ ಹೆಣ್ಣಾದವಳಿಗೆ ಕೃಷ್ಣ ಅಂತ ಹೇಳಿದರೆ ಯಾರು? ತನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗುವನ್ನೇ ಕೃಷ್ಣ ಅಂತ ತಿಳಿದುಕೊಂಡವನನ್ನು ಲಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು ಎನ್ನುವುದಾಗಿ ಬಯಸ್ತಾ ಇದ್ದಂಥ ನನ್ನ ಪಾಲಿಗೆ ಆ ಕೃಷ್ಣನನ್ನು ಕರುಣಿಸುವಂತಹ ಮನಸ್ಸು ನಿಮಗೆ ಇಲ್ಲದೆ ಹೋಯ್ತು ಸ್ವಾಮಿ. ನಿಮ್ಮ ಅಮ್ಮನನ್ನು ಸುಗರ್ಭ ಅಂತ ಹೇಳಿದರು. ಅತ್ತೆಯಂತೆ ಸೊಸೆಯಾಗಬೇಕು ಅಂತಾದರೆ ನಾನು ಪುಣ್ಯಗರ್ಭೆಯಾಗಬೇಕಲ್ವೇ? ನನ್ನ ಬದುಕಿಗೆ ಆ ಕೃಷ್ಣನನ್ನು ತೋರಿಸುವಂತಹ ಹೊಣೆಯು ನಿಮ್ಮದುಂಟು ಸ್ವಾಮಿ. ಕೇವಲ ಚಂಪಕಾವತಿಗೆ ಬಂದರೆ ಆಗಲಿಲ್ಲ. ಮಡದಿಯ ಬದುಕಿನಲ್ಲಿ, ಮಡದಿಯ ಮನದಲ್ಲೂ ಕೃಷ್ಣ ಬರಬೇಕೆನ್ನುವ ಆಸೆ ಇದ್ದರೆ ನನ್ನ ಮಾತನ್ನು ಈಡೇರಿಸಿ ಮುಂದೆ ಹೋಗಬಹುದು. ಇಲ್ಲ, ಕೇವಲ ನಿಮ್ಮ ಆಸೆ ಮಾತ್ರ ಈಡೇರಿಸಿಕೊಳ್ಳುತ್ತೀರಿ ಅಂತಾದರೆ ನಿಮ್ಮನ್ನು ಯಾವ ಕಾಲಕ್ಕೂ ತಡೆಯುವವಳು ನಾನಲ್ಲ. ಈ ಪ್ರಭಾವತಿಯ ಬದುಕು ಸುಗರ್ಭವಾಗಲಾರದು. ಪ್ರಭಾವತಿಯ ಬದುಕು ಬರಡು ಸ್ವಲ್ಪ ಆಲೋಚಿಸಿ. ಸತಿಗೆ ಷೋಡಶದ ಋತು ಸಮಯಮೇಕಾದಶಿ ವ್ರತ ಅಲಂಘ್ಯ ಶ್ರಾದ್ಧ ಮಿಂತೊಂದು ದಿನಮೇ ಸಂಗತ ಮಾದುಡೆಂತು ಕರ್ತವ್ಯ ಮೇಲೆ ಪೈತೃಕದ ಶೇಷಾನ್ನಂ ಆಘ್ರಾಣಿಸೇ ಸತಿಗೆ ಷೋಡಶದ ಋತು ಸಮಯಮೇಕಾದಶಿ ವ್ರತ ಅಲಂಘ್ಯ ಶ್ರಾದ್ಧ ಮಿನಿತೊಂದು ದಿನಮೇ ಸಂಗತ ಮಾದುಡೆಂತು ಕರ್ತವ್ಯ ಮೇಲೆ ಪೈತೃಕದ ಶೇಷಾನ್ನಂ ಆಘ್ರಾಣಿಸೇ ಕೃತಪೂಜ್ಯವಾದ ಪುದು ನಡುವಿರುಳ್ಗಳೆದ ವನಿತೆಯ ನೊಡಗೂಡಬಹುದು. ನಡುವಿರುಳ್ಗಳೆದ ವನಿತೆಯ ನೊಡಗೂಡಬಹುದರಿಂದ ಧರ್ಮ ಪದ್ಧತಿಯ ವೀಕ್ಷಿಸ ಇವಳನಿಂದು ಮೀರುವುದು ಮತವಲ್ಲಿಂದು. ಇಲ್ಲಿ ಯಾವುದು ತ್ಯಾಜ್ಯ, ಯಾವುದು ಗ್ರಾಹ್ಯ ಆಲೋಚನೆ ಮಾಡಿ ಅದನ್ನು ಇಡಲೇಬೇಕು. ಇದು ನನ್ನ ಪಾಲಿನ ಸಂದಿಗ್ಧತೆ. ಹೌದು, ಋತುಸ್ನಾತಿಯಾಗಿ ನಿಂತಿರುವಂತಹ ಇವಳ ಮಾತು, ಇವಳ ಆಸೆ, ಆ ಕಡೆಯಲ್ಲಿ ತಂದೆಯವರು ವಹಿಸಿಕೊಟ್ಟಂತಹ ಕಾರ್ಯ, ಜೊತೆಯಲ್ಲಿ ಶ್ರೀಹರಿಯನ್ನ ಚಂಪಕಾರಾಣಿನಗೆ ಬರೆಸಿಕೊಳ್ಳಬೇಕಾದಂಥ ನನ್ನ ಮನದ ಅಭಿಜ್ಞೆ, ಇದೆಲ್ಲವನ್ನ ಈಡೇರಿಸಿಕೊಳ್ಳಬೇಕು ಅಂತಾದರೆ ಇವಳು ಆಡುವಂಥ ಮಾತನ್ನು ಮೀರಿ ಹೋಗುವುದು ಎಷ್ಟು ಸರಿ? ಹೌದು, ಏಕಾದಶಿ ವ್ರತ
ವ್ರತನಿಷ್ಠನಾದಂಥ ವ್ಯಕ್ತಿ ಇರಬೇಕಾದದ್ದು ಹೇಗೆ? ಅನ್ನ ಆಹಾರಗಳನ್ನು ತ್ಯಜಿಸಬೇಕು, ನಿರಾಹಾರನಾಗಿರಬೇಕು. ಪಿತೃಶ್ರಾದ್ದ ತಂದೆಯ ಕಾರ್ಯ, ಯಾವ ಲೋಪ ದೋಷವೂ ಬಾರದೇ ಇರುವ ಹಾಗೆ ಸದೃಢ ಭಕ್ತಿ ಭಾವದಿಂದಲಾಗಿ ಅದನ್ನು ಮಾಡಿ ಪೂರೈಸಬೇಕು. ಶೇಷಾನ್ನವನ್ನ ಉಂಡ ಅಂತಾದ್ರೆ ಸಂತೃಪ್ತಿ ಆಗ್ತಾರೆ. ಹಾಗಿದ್ರೆ ಏಕಾದಶಿ ದಿವಸವು ಪಿತೃಶ್ರಾದ್ದದ ದಿನವು ಮಡದಿಯನ್ನ ಕೂಡಬಾರದು ಅಂತ ಶಾಸ್ತ್ರ ಹೇಳ್ತದೆ. ಹಾಗಿದ್ರೆ ಇವಳು ಆಡಿರುವಂತ ಮಾತನ್ನ ಈಡೇರಿಸುವಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳುವುದು. ಏಕಾದಶಿ ವ್ರತ ಯಾವ ನೆಲೆಯಲ್ಲಿ ನನ್ನ ಪಾಲಿಗೆ? ಶ್ರೀಹರಿಯನ್ನ ಚಂಪಕನಾಡಿಗಾಗಿ ಬರೆಸಿಕೊಳ್ತಾ ಇದ್ದೇನೆ. ಇದು ನನ್ನ ಪಾಲಿನ ಏಕಾದಶಿ ವ್ರತ ಇದ್ದಂತೆ. ಹಾಗಿದ್ರೆ ಪಿತೃಶ್ರಾದ್ದ ತಂದೆಯ ಕಾರ್ಯ ಅಷ್ಟೇ ನಿಷ್ಠೆಯಿಂದ ಮಾಡುವುದಕ್ಕೆ ಹೊರಟು ನಿಂತವ ನಾನು. ಹಾಗಿದ್ರೆ ಏಕಾದಶಿಯ ದಿವಸ ಪಿತೃಶ್ರಾದ್ದ ಬಂತು ಅಂತಾದ್ರೆ ಮಾಡುವುದೇನು? ಅನ್ನವನ್ನು ಆಘ್ರಾಣಿಸಿದ ಅಂತಾದ್ರೆ ಉಂಡ ಫಲ ಎನ್ನುವುದು ವ್ಯಕ್ತಿಗೆ ದೊರಕ್ತದೆ. ನಡುವಿರುಳು ಕಳೆದ ಬಳಿಕ ವನಿತೆಯನ್ನ ಒಡಗೂಡಬಹುದು. ಇದು ಧರ್ಮ ಪದ್ಧತಿಗೆ ಅನುಸಾರವಾಗಿ ನಡೆದುಕೊಳ್ಳುವಂತ ಕಾರ್ಯ. ಧರ್ಮ ಬೇರೆ, ಆಪದ್ಧರ್ಮ ಬೇರೆ. ಇದು ನನ್ನ ಪಾಲಿಗೆ ಇಂತಹ ಸಂದಿಗ್ಧತೆಗೆ ಒಡಗೂಡಿರುವಂಥ ಈ ಸಂದರ್ಭ. ಇಂಥ ಧರ್ಮವನ್ನ ಅನುಸರಿಸಿದರೆ ಅಪರಾಧ ಅಲ್ಲ, ಆಕ್ಷೇಪ ಅಲ್ಲ. ಮತ್ತೆ ಇವಳ ಆಡಿರುವಂತ ಮಾತು, ಶ್ರೀಹರಿಯನ್ನ ಕಾಣಬೇಕು ಅಂತಾದ್ರೆ ಎಲ್ಲ ಕಾರ್ಯಗಳನ್ನ ಮಾಡಿ ಪೂರೈಸಿದಂತ ವ್ಯಕ್ತಿಗೆ ಆ ದರ್ಶನ ದೊರಕ್ತದೆ. ಎಲ್ಲಿಯಾದ್ರೂ ಇವಳ ಮಾತನ್ನು ನಾನು ಉಲ್ಲಂಘಿಸಿ ಮುನ್ನಡೆದೆ ಅಂತಾದ್ರೆ ನನ್ನ ಪಾಲಿಗೆ ಆಗುವುದೇನು? ಭ್ರೂಣ ಹತ್ಯ ಅಂತ ಪಾತಕ, ಅಂತ ಪಾಪದ ಲೇಪ ನನಗೆ ಅಂಟಿತು ಅಂತಾದ್ರೆ ಹರಿಯ ದರ್ಶನ ಎಂತು? ಹೌದು, ಸುಧನ್ವನ ಜೀವನದಲ್ಲಿ ಇದೆಲ್ಲ ನಡೆಯಬೇಕೆನ್ನುವುದು ಅವನ ಸಂಕಲ್ಪ ಅಂತಾದ್ರೆ ಅದನ್ನ ಮೀರಿ ನಡೆಯುವಲ್ಲಿ ನಾನು ಯಾರು? ದಾರಿಯನ್ನು ತೋರಿಸಿದವ ಅವನೇ, ಮುಂದೆ ನಡೆಯುವುದಕ್ಕೆ ಅನುವು ಮಾಡಿಕೊಟ್ಟವ ಅವನೇ, ನನ್ನ ಜೀವನದಲ್ಲಿ ಎಲ್ಲ ಆಗು ಹೋಗುಗಳಿಗೂ ಕಾರಣೀಕರ್ತನ ಅವನೇ. ಅವನನ್ನೇ ನಂಬಿದವ ನಾನು. ಈ ಕ್ಷಣಕ್ಕೂ ಅವನ ಮೇಲೆ ಭಾರವನ್ನು ಹಾಕಿ ಬಂದದ್ದಲ್ಲ ಬರಲಿ, ಗೋವಿಂದನ ದಯವಂದಿರಲಿ. ಪ್ರಭಾವತಿ, ನಿನ್ನ ಆಸೆಗೆ ಒಪ್ಪಿದ್ದೇನೆ. ಬಾಹಿಗೆ ಕಾರ್ಯದಲ್ಲಿ ಹಿಮ್ಮುಖನಾದ ಮಗ ಎನ್ನುವ ಹಾಗೆ ಭಾವಿಸಿ ಕಾರ್ಯದಲ್ಲಿ ಲೋಪವಂತೆ ಎನ್ನುವ ಸಲುವಾಗಿ ಕಟ್ಟಾಜ್ಞೆಯನ್ನು ಹೊರಡಿಸುವುದರ ಜೊತೆಯಲ್ಲಿ ನನ್ನ ಪಾಲಿಗೆ ಕುದಿಯುತ್ತಿರುವಂತ ತೈಲಕ್ಕೆ ನನ್ನನ್ನು ನುಗ್ಗಿಬಿಟ್ರು. ಆದರೆ ಹರಿಯ ಅನುಗ್ರಹದ ಮೂಲಕವಾಗಿ ಕುದಿಯುತ್ತಿರುವಂತ ತತ್ತ ತೈಲವು ನನ್ನ ಪಾಲಿಗೆ ತಣ್ಣೀರಿನ ಅನುಭವವನ್ನು ನೀಡ್ತದೆ ಅಂತಾದ್ರೆ ಇದು ನನ್ನ ಪಾಲಿನ ಯೋಗ ಅಂತಲೇ ತಿಳಿತೇನೆ. ಹರಿಯ ಅನುಗ್ರಹ ಈ ಕ್ಷಣಕ್ಕೂ ನನ್ನ ಮೇಲೆ ಉಂಟು. ರಣಕ್ಷೇತ್ರಕ್ಕೆ ಬರಬೇಕೆನ್ನುವಂಥ ಸೂಚನೆ ಇದೆ ಇರಬೇಕು. ಏನೇ ಇರಲಿ, ಹೋಗಬೇಕು ಅಂತಾದ್ರೆ ರಣಕ್ಷೇತ್ರಕ್ಕೆ ನಿಲ್ಲಬೇಕು ಅಂತಾದ್ರೆ ನಮ್ಮ ಸಿದ್ಧತೆ ಹಾಗೆ. ನಾಲ್ಕು ಕೈಯುಳ್ಳ ಹರಿಯನ್ನ ಕಾಣುವುದಕ್ಕಾಗಿ ನಾಲ್ಕು ಕಾಲುಳ್ಳ ಹರಿಯನ್ನ ಪದ್ಮಾಕಾರವಾಗಿ ರಚಿಸಿದಂತ ವ್ಯೂಹದ ಮಧ್ಯದಲ್ಲಿ ಬಂಧಿಸಿ ಆಗಿದೆ. ನಾವು ಯುದ್ಧ ಸನ್ನಾಹವಾಗಿದ್ದೆ ಎನ್ನುವುದನ್ನು ತಿಳಿಸುವುದಕ್ಕಾಗಿ ಪಾರ್ಥನಿದ್ದಲಿಗೆ ಒಬ್ಬ ಚರನನ್ನ ಹಾಕಿಬಿಡ್ತೇವೆ.
ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದವಾಗಿ ಅಣ್ಣ ಧರ್ಮರಾಯನ ಆಶೀರ್ವಾದದಿಂದ ನಮ್ಮ ಅಣ್ಣನ ಪಾಲಿಗೆ ಒದಗಿ ಬಂದಿರುವಂತಹ ಅಲ್ಲ ಶಂಕೆ ಮೂಡಿರುವಂತಹ ಬಂಧು ಹತ್ಯಾ ದೋಷದ ನಿವಾರಣಾರ್ಥವಾಗಿ ವ್ಯಾಸ ಪ್ರಣೀತವಾದಂತಹ ಅಶ್ವಮೇಧವನ್ನ ಕೈಗೊಂಡವರು ನಾವು. ಮಾತ್ರ ಅಲ್ಲ, ಯಜ್ಞ ದೀಕ್ಷಾಬದ್ಧನಾಗಿ ಅಣ್ಣ ಧರ್ಮರಾಜರು ಕುಳಿತಾಗ ಸಕಲ ಸೇನೆಯನ್ನ ಕೂಡಿಕೊಂಡು ಪೂಜಾಶ್ವವನ್ನ ಬೆನ್ನಟ್ಟಿಕೊಂಡು ಬರುತ್ತಾ ಇರುವವರು ನಾವು ಬೆಂಗಾವಲಾಗಿ. ಅನೇಕ ನಾಡನ್ನ ಸೇರಿರುವಂತಹ ನಮ್ಮ ತುರಗ ತನ್ಮೂಲಕವಾಗಿ ನಡೆದಿರುವಂತಹ ಕದನದಲ್ಲಿ ವಿರೋಧಿಗಳನ್ನ ಸೋಲಿಸುವುದರ ಮೂಲಕವಾಗಿ ಕಪ್ಪ ಕಾಣಿಕೆಗಳನ್ನ ಸಂಗ್ರಹಿಸುತ್ತಾ ಮುಂದುವರಿದು ಬರುತ್ತಾ ಇದ್ದವರು. ಒಮ್ಮೊಮ್ಮೆ ನಮಗೆ ಯೋಚನೆಯಾಗುವುದು ಹೀಗೆ: ಈ ಲೋಕದಲ್ಲಿ ದುಷ್ಟರನ್ನ ಮರ್ದಿಸಿ ಶಿಷ್ಟರನ್ನ ಪರಿಪಾಲಿಸುವುದಕ್ಕಾಗಿ ಅವತಾರವನ್ನೆತ್ತಿರುವಂತಹ ಶ್ರೀಕೃಷ್ಣನ ಕೃಪಾಕಟಾಕ್ಷದಿಂದ ಅವನ ನಿರ್ದೇಶನದಿಂದ ಕಾರ್ಯವನ್ನ ಎಸಗಿದ್ದೇವೆ ಅಂತಾದ ಮೇಲೆ ಹತ್ಯೆಯಂತ ದೋಷ ನಮ್ಮ ಪಾಲಿಗೆ ಬಂತು ಎನ್ನುವ ಶಂಕೆಯೇ ಅನುಮಾನಾಸ್ಪದ. ಆದ್ರೆ ನಮ್ಮ ಅಣ್ಣ ಧರ್ಮರಾಯ ಧರ್ಮದ ಸಾಕ್ಷಾತ್ ಮೂರ್ತಿ. ಆದ್ದರಿಂದಲೇ ಅವನ ಎಣಿಕೆಯನ್ನ ಯಾರು ಅಲ್ಲಗಳೆಯುವುದಕ್ಕೆ ಸಾಧ್ಯ ಇಲ್ಲ. ಹೀಗೆ ಬಂದಿರುವಂತಹ ನಮ್ಮ ಕುದುರೆ ಈಗಾಗಲೇ ಚಂಪಕಾವತಿಯನ್ನ ಸೇರಿದೆ. ಇಲ್ಲಿ ಅರಸನಾದಂತಹ ಹಂಸಧ್ವಜ ಭೂಪಾಲ ಕುದುರೆಯನ್ನ ಕಟ್ಟಿದ್ದಾನೆ ಎನ್ನುವಂತ ವರ್ತಮಾನ ಗೊತ್ತಾಯಿತು. ಮುಂದವನ ನಿಲುವೇನು ಎನ್ನುವುದಾಗಿ ಯೋಚಿಸುತ್ತಾ ಇರುವ ಹಾಗೆ ಚಾರಕರು ಬಂದು ತಿಳಿಸ್ತಾ ಇದ್ದಾರೆ. ಯುದ್ಧ ಸನ್ನದ್ಧನಾಗಿ ಸೇನಾಜಾಲದೊಂದಿಗೆ ಸುಧನ್ವನ ನೇತೃತ್ವದಲ್ಲಿ ಈಗಾಗಲೇ ಯುದ್ಧದ ಅಪೇಕ್ಷಿತರಾಗಿದ್ದಾರೆ. ಈಗ ನಾನು ಆಲೋಚಿಸುವುದು, ಮತ್ತೆ ಬಂದುದು ವಿಘ್ನ. ಯುದ್ಧ ಸಂಘಟಿತವಾಯಿತು ಎನ್ನುವ ಕಾರಣಕ್ಕಾಗಿಯೇ ವಿಘ್ನ ಅಂತ ಹೇಳಿದ್ದಲ್ಲ. ಯುದ್ಧ ಎನ್ನುವುದು ನಮಗೆ ಹೊಸದಾದ ವಿಷಯವೂ ಅಲ್ಲ. ಆದರೆ ಇಲ್ಲಿಯ ಸೂಕ್ಷ್ಮವನ್ನು ನಾವು ಕೆದಕುತ್ತಾ ಹೋದ ಹಾಗೆ ನಾವು ಕೃಷ್ಣನ ಕೃಪೆಯಿಂದ ಬದುಕನ್ನ ಸಾಗಿಸುತ್ತಾ ಇರುವವರು. ಇಲ್ಲಿರುವಂತಹ ಹಂಸಧ್ವಜನೋ ಈ ನಾಡಿನ ಪ್ರಜೆಗಳು ವೀರ ವೈಷ್ಣವರು ಎನ್ನುವುದನ್ನ ಕೇಳಿದ್ದೇವೆ. ಹರಿಯ ಭಕ್ತರಂತೆ. ಹರಿಯ ಕರುಣಾಕವಚ ನಮಗಾದರೆ ಹರಿಯ ಭಕ್ತರು ಇಲ್ಲಿರುವವರು ವಿರೋಧಿ ನೆಲೆಯಲ್ಲಿದ್ದಾರೆ. ಹರಿಭಕ್ತರಾದಂತಹ ನಾವು ಹರಿಭಕ್ತರೊಡನೆ ಸಂಗರ ಮಾಡಬೇಕಾಯಿತಲ್ಲ ಎನ್ನುವ ಕಾರಣಕ್ಕಾಗಿ ಮತ್ತೆ ಬಂದುದು ವಿಘ್ನ ಎನ್ನುವುದಾಗಿ ಆಲೋಚಿಸ್ತಾ ಇದ್ದೇನೆ. ಕುದುರೆಯನ್ನ ಕಟ್ಟಿದ್ದಾರೆ ಅಂತ ಮೇಲೆ ಯುದ್ಧಕ್ಕೆ ಆಹ್ವಾನವನ್ನ ನೀಡಿದ್ದಾರೆ ಅಂತ ಆದ ಮೇಲೆ ಯುದ್ಧ ಮಾಡಲೇಬೇಕಾದದ್ದು ನಮಗೆ ಧರ್ಮ. ಯುದ್ಧ ಮಾಡುವುದರಿಂದ ಮುಂದೆ ಏನಾದೀತು ಎನ್ನುವುದರ ಕುರಿತಾದಂತಹ ಸೂಕ್ಷ್ಮತೆ ನನಗೆ ಯಾಕೋ ಹೊಳೆಯುವುದಿಲ್ಲ. ನೋಡಿ, ಆಯದಿಂದ ಆಗದೇ ಇರುವಂತಹ ಕಾರ್ಯವನ್ನ ಉಪಾಯದಿಂದ ಮಾಡಬೇಕಾದದ್ದು ಧರ್ಮ. ಈ ವಿಷಯದಲ್ಲಿ ನಿಮಗೇನಾದ್ರೂ ಉಪಾಯ ಹೊಳೆದ್ರೆ ಇಂದು ಕುಲ ಚಿಂತೆ
ಚಿಂತೆಯನ್ನು ಹಾಗೆ ಚಿಂತೆ ಮಾಡದೆ ಮತ್ತೇನು ಮಾಡುವುದಿಲ್ಲ. ಮಾವಯ್ಯ ಆ ಬಗೆಯಾಗಿ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಯಾಕೆ? ನನ್ನ ಈ ಮಾತನ್ನ ಆಲಿಸಬೇಕು, ಜೊತೆಯಲ್ಲಿ ಪಾಲಿಸಬೇಕು ಮಾವಯ್ಯ. ಸರಿಯಪ್ಪ. ಮಾವಯ್ಯ ಈಗಾಗಲೇ ಹಂಸಧ್ವಜ ನಮ್ಮ ತುರಗವನ್ನ ಬಂಧಿಸಿದ್ದಾನೆ. ಆದ್ರೆ ಯುದ್ಧಕ್ಕಾಗಿ ಬಂದವನು ಯಾರು? ಆ ಸುಧನ್ವ. ಆ ಸುಧನ್ವ ಈಗಾಗಲೇ ಹುಡುಗನಾಗಿದ್ದಾನೆ. ಅವರೊಟ್ಟಿಗೆಲ್ಲ ನೀವು ಯುದ್ಧಕ್ಕೆ ಹೋಗುವುದ ಮಾವಯ್ಯ? ಚಿಗುರನ್ನ ಚಿವುಟುವುದಕ್ಕೆ ಕೊಡಲಿಯ ಅಗತ್ಯ ಬೇಕೇ ಇಲ್ಲ ಮಾವಯ್ಯ. ನೀವು ಯಾವ ಕಾರಣಕ್ಕೂ ಕೊಡಲಿ ನೀವು ಆಗಬಾರದು. ಆತನ ಪಾಲಿಗೆ ನಾನೇ ಕೊಟ್ಟೆ ಅಪ್ಪಣೆ ಕೊಟ್ರೆ ಏನು ಮಾಡ್ತೇವೆ? ಯುದ್ಧವನ್ನು ಮಾಡಿ ಆತನನ್ನ ಸೋಲಿಸಿ ಕಪ್ಪ ಕಾಣಿಕೆಯನ್ನ ತಂದು ಆತನನ್ನು ನಿಮ್ಮ ಪಾದ ಬುಡದಂತ ನಿಲ್ಲಿಸ್ತೇನೆ ಮಾಡಿ. ಚಿಕ್ಕಪ್ಪ ಹೋಗ್ತೇವೆ ಎನ್ನುವುದಾಗಿ. ಚಿಕ್ಕಪ್ಪ, ಆದ್ರೂ ಒಂದು ವಿಚಾರವನ್ನು ನಿಮ್ಮಲ್ಲಿ ಹೇಳಲೇಬೇಕಾದದ್ದು. ನಿಮ್ಮ ಮಗ ನಾನಿದ್ದೇನೆ. ಹಿಂದೊಂದು ಸಂದರ್ಭದಲ್ಲಿ ನಮ್ಮ ಸೇನೆಗೆ ಆದಂತಹ ಹಾನಿಯನ್ನು ತಡೆಯುವುದಕ್ಕೆ, ಯುದ್ಧದಲ್ಲಿ ಗೆಲುವೆನ್ನುವಂಥದ್ದು ನಮ್ಮ ಪಾಲಿಗೆ ಬರುವುದಕ್ಕೆ ಕಾರಣೀಭೂತವನ ನಾನಾಗಿದ್ದೇನೆ. ಆ ಕಾರಣಕ್ಕಾಗಿ ಆ ಸುತನು ಎನ್ನುವಂಥವ ಕೇವಲ ತೃಣಕ್ಕೆ ಸಮನಾದವ. ನೀವು ಪರ್ವತದೋಪಾದಿಯಲ್ಲಿದ್ದವರು. ಗೋವಿನ ಪಾದದ ಗೊರಸೆಯೂ ಮುಳುಗದಷ್ಟಂತ ಸ್ಥಳವನ್ನ ದಾಟುವುದಕ್ಕೆ ಹರಿಗೋಲನ್ನ ಯಾರೂ ಬಳಸುವುದಿಲ್ಲ. ಒಂದೊಮ್ಮೆ ಯಾರಾದರೂ ಬಳಸದಿರುವಂತಾದ್ರೆ ಲೋಕದಲ್ಲಿ ಆತನನ್ನ ಮೂರ್ಖ ಎನ್ನುವುದಾಗಿ ಗುರುತಿಸುತ್ತಾರೆ. ಆ ಕಾರಣಕ್ಕಾಗಿ ಬಂದಂತ ಹುಡುಗನಿಗೆ ನಾನೇ ಸರಿ ಅಪ್ಪಣೆಯನ್ನು ಕೊಡಬೇಕು. ತಾ ಮುಂದೆ ನಾ ಮುಂದೆ ಅಂತ ಇದ್ದಾರಲ್ಲ.
ಇದ್ದಾರೆ. ಅವರು ಯಾರಿಗೂ ಅಪ್ಪಣೆ ಕೊಡುವಂತ ಅಗತ್ಯ ಇಲ್ವೇ ಇಲ್ಲ, ಸೇನೆಯ ಅಗತ್ಯವೂ ಇಲ್ಲ. ನಾನು ಅವ್ರವನೇ ಹೋಗ್ತೇನೆ. ಎದುರಾಗಿ ನಿಂತಹ ತುರಗವನ್ನ ಕಟ್ಟಿದಂತಹ ಸುಧನ್ವನಿಗೆ ನೀತಿ ಬೋಧನೆಗಳನ್ನ ಆಡ್ತೇನೆ, ಚತುರೋಪಾಯವನ್ನ ತಿಳಿಸ್ತೇನೆ, ಸಾಮದಿಂದ ವಿಚಾರವನ್ನ ಹೇಳ್ತೇನೆ. ಒಂದೊಮ್ಮೆ ಆತ ಬಗ್ಗಲಿಲ್ಲ ಅಂತಾದ್ರೆ, ಮಾತನ್ನ ಕೇಳಲಿಲ್ಲ ಅಂತಾದ್ರೆ ಆತನನ್ನ ದಂಡಿಸಿ ಅವರು ಕಟ್ಟಿರುವಂತಹ ತುರಗವನ್ನ ನಿಮ್ಮ ಪದತಳದಲ್ಲಿ ತಂದಿರಿಸ್ತೇನೆ. ಎಲ್ಲವೋ ನೀನದಾರ, ಎಲ್ಲವೋ ನೀನದಾರ ಘೋರನು, ನಿನ್ನ ಬೆಸರು ಎಳೆಗದ ಆವ ಋಷಿಯ ಪ್ರವರನು. ಎಳೆಗದ ಆವ ಋಷಿಯ ಪ್ರವರನು. ಏನಯ್ಯ ರಥವನ್ನಡರಿಕೊಂಡು ರಣಕ್ಷೇತ್ರಕ್ಕೆ ಬಂದು ನಿಲ್ತಾ ಇದ್ದೆ. ಬಂದಂತ ನಿನ್ನನ್ನು ಕಂಡಾಗ ಏನ್ ಹಲವಾರು ಪ್ರಶ್ನೆಗಳು ಮನಸ್ಸಿನಲ್ಲಿ. ಏನು ಪ್ರಶ್ನೆ? ಬರುವಂಥವ ನೀನ್ ಯಾರು, ನಿನ್ನ ಹೆಸರೇನು, ನಿನ್ನ ಪೂರ್ವ ವಿವರ ಪ್ರವರ ಎಲ್ಲ ಬಂದು ಹೇಳ್ತೀಯ. ನನ್ನನ್ನ ಕೇಳುವಂತ ನೀನ್ ಯಾರು? ಚಂಪಕಾಪುರಾಧಿಪತಿ ಶಂಕರ ಕುಮಾರಿ ಶಂಕರ ಕುಮಾರ. ನಿಂತಿರುವಂತದೆಲ್ಲ ಚಂಪಕಾನಾಡು. ತಿಳಿದಿದ್ದೇನೆ. ಇಲ್ಲಿಯ ಅಧಿಕಾರಿ ಹಂಸಧ್ವಜ ಭೂಪಾಲ, ಮಧುಚಂದನ ವಂಶ. ಹಾಗೆ ಅಂಥ ಸುಧನ್ವ ಅಂತ ಹೇಳಿದ್ರೆ ನಾನು ನೀನ್ಯಾರು ಅಂತ ಹೇಳ. ಅಳುಕ ತಗಿತರೊಡನೆ ಅವನ ಮಗನಾದಂತಹ ಸೂರ್ಯದೇವ, ಸೂರ್ಯದೇವನ ಮಗನೇ ಕಲಿಕರ್ಣ ಕೇಳಿರಬಹುದು. ಅವನ ಸುತ ರೋಷಕೇತು ಅಂತ ಹೇಳಿದ್ರೆ ನಾನೇ. ಇಲ್ಲಿಯವರೆಗಾಗಿ ಬರುವರೇ ಉದ್ದೇಶ. ಪಾಂಡವರು ಮಾಡುತ್ತಿರುವಂತಹ ಅಶ್ವಮೇಧ ತುರಗವನ್ನ ಬಂಧಿಸಿದವರು ನೀವಿದ್ದೀರಿ. ಆ ಕಾರಣಕ್ಕಾಗಿ ಅದನ್ನ ಬಿಡಿಸಿಕೊಂಡು ಹೋಗುವುದಕ್ಕಾಗಿಯೇ ಬಂದವ. ಸಾಮದಿಂದ ನಿನ್ನಲ್ಲಿ ಕೇಳ್ತಾ ಇರುವಂತಹ ಮಾತು, ಕಟ್ಟಿರುವಂತಹ ತುರಗವನ್ನ ನೀನು ಬಿಟ್ಟಿದ್ದೇ ಹೌದು ಅಂತ ಆದ್ರೆ ಬದುಕುವುದಕ್ಕೆ ಅವಕಾಶ ನಾನು ಕಲ್ಪಿಸಿಕೊಡ್ತೇನೆ. ಇಲ್ಲ ಅಂತಾದ್ರೆ ಹಿಡಿದಿರುವಂತಹ ಶರಗಳಿಂದ ರುಂಡ ಮುಂಡಗಳನ್ನ ಬೇರ್ಪಡಿಸಬೇಕಾಗ್ತದೆ. ಜಾಗ ಬಿಡುವುದಕ್ಕಾಗಿ ಕಟ್ಟಿದವನಲ್ಲ, ಬಿಡಿಸಲಿಕ್ಕೆ ಬಂದಿರುವವರಿಗೆ ಹೆಚ್ಚು ಕಡಿಮೆ ಆಗಿ ಹೋಯ್ತು. ಅಪ್ಪನ ನಿರೀಕ್ಷೆಲಿದ್ದೆ, ಮಗ ಬಂದ. ಯಾರು? ನಮ್ಮ ದೇವ್ರ ಮಗ.
ಬೇರೆ ಯಾರು ಅಲ್ಲ, ಪ್ರದ್ಯುಮ್ನ ದೇವರು. ಅವರಿಗೆ ಕ್ಷೇತ್ರ ಬದಲಾವಣೆ ಆಗಿದೆ. ಪಾಪ ಸರಿಯಾಗಿ ವಿಚಾರ ಗೊತ್ತಿಲ್ಲ, ಅದಕ್ಕಾಗಿ ಈಗ ತಿಳಿಸಿ ಹೇಳಬೇಕ ಬೇಡವಾ? ಓ ದೇವ್ರ ಮಗ, ಶುಭವಾಗಲೇ. ಇದು ಒಂದು ಮಾತು ಸಾಕು. ಆದ್ರೆ ನಿಮಗೆ ಕ್ಷೇತ್ರ ಬದಲಾಗಿ ಹೋಯ್ತು. ಯಾಕೋ ಈ ಮಾತು? ನೀವಿಲ್ಲಿಗೆ ಬರುವುದಲ್ಲ, ಮತ್ತೆಲ್ಲಿ? ಇದು ಹೋರಾಟ. ಹಾ, ಇಲ್ಲಿ ನಡೆಯುವುದು ಹೋರಾಟ. ಹೋರಾಟವ? ನೀವಿಲ್ಲಿ ಬರುವುದಲ್ಲ, ನೀವು ಹೋಗಬೇಕಾದದ್ದು ಇಲ್ಲಿ ನಿಮ್ಮಲ್ಲಿರುವಂತ ಬಾಣಗಳಿಗೆ ಎಲ್ಲಿಯಾದ್ರೂ ಅವಕಾಶ ಸಿಕ್ಕುವುದಿದ್ರೆ ಎಲ್ಲಿ ಎಲ್ಲಿ? ಎಲ್ಲಾದ್ರೂ ಪ್ರಾಯದ ಹೆಣ್ಣು ಮಕ್ಕಳಿದ್ದಾರೆ ಅಂತ ನೋಡಿ, ಓಹೋ, ಎಲ್ಲಾದ್ರೂ ಪ್ರಾಯದ ಗಂಡು ಮಕ್ಕಳಿದ್ದಾರೆ ಅಂತ ನೋಡಿ, ಅಲ್ಲಿ ಹೋಗಿ ನಿಮ್ಮಲ್ಲಿರುವಂತ ಕುಸುಮ ಶರಗಳ ಪ್ರಯೋಗದ ಮೂಲಕವಾಗಿ ಏನಾದ್ರೂ ಆದೀತೆ ಬಿಟ್ರೆ ರಣಕ್ಷೇತ್ರದಲ್ಲಿ ವೀರರೊಟ್ಟಿಗೆ ಹೋರಾಟಕ್ಕಲ್ಲ. ಅದಕ್ಕಾಗಿ ಬಂದಿದ್ದು ಒಳ್ಳೇದಾಯ್ತು. ಇನ್ನು ಮತ್ತಿನ್ ಹೆಚ್ಚೊತ್ತು ನೀವು ನಿಲ್ಲುದು ಬೇಡ. ದಯಮಾಡಿ ಇಲ್ಲಿಂದ ಹೋಗ್ಬೋದು. ನನ್ನನ್ನ ತಡೆದು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡಿದವನು ನೀನಿದ್ಯಾ? ನನ್ನ ಭರವಸೆ ಹೇಗಿತ್ತು? ನೇರವಾಗಿ ಹೋರಾಟಕ್ಕೆ ಸಿದ್ಧನಾಗ್ತೆ ಎನ್ನುವಂತಹ ಭರವಸೆಯಲ್ಲಿದ್ದವನು ನಾನಿದ್ದೇನೆ. ಓ, ನಿರೀಕ್ಷೆ ಆಗಿತ್ತು ನಿಮ್ಗೆ. ನಾನು ಉಳಿದವರೆಲ್ಲ ಹೋರಾಟ ಮಾಡಿದ್ದು ಹೌದು, ಮಾತಾಡ್ಲಿಲ್ಲ. ಈಗ ಒಂದ್ ಎರಡು ಮಾತಾಡುವ ನಿಮ್ಮ ಹತ್ರ ಅಂತಲೇ ನಿಲ್ಸದ್ದ. ಹೌದಾ? ಆಗಲಿ ಅಂತ ಸಂಪೂರ್ಣ ಅವಕಾಶವನ್ನು ಕೊಟ್ಟಿದ್ದೇನೆ. ಆದ್ರೆ ಕ್ಷೇತ್ರ ಬದಲಾಯ್ತಲ್ಲ. ಯಾಕೋ? ನೀವು ಇಲ್ಲಿ ಬರುವುದಲ್ಲ ಅಂತ ಹೇಳಿದ್ದು. ಮತ್ತೆಲ್ಲಿ ಹೋಗುವುದು? ಅದು ಹೇಳಿದ್ನಲ್ಲ, ಅಲ್ಲಿಗೆ ಹೋಗುವುದು. ಅದು ಅನುಕೂಲ ಅಂತ. ಪುಣ್ಯಾತ್ಮ, ಈಗಾಗಲೇ ಈ ಪ್ರದ್ಯುಮ್ನ ಕುರಿತಾಗಿ ಪ್ರಚಾರ ಹೇಗುಂಟು? ಸುಳ್ಳಲ್ಲ, ನಿಮ್ ಪ್ರಚಾರ ಹೇಗೆ? ಹೂವಿನ ಬಾಣದಿಂದ. ಹೌದು, ಎಲ್ಲಿ ನೋಡಿದ್ರು ಅದೇ ಪ್ರಚಾರ. ಆದ್ರೆ ಬರೀ ಪುಷ್ಪಸರವನ್ನ ಮಾತ್ರ ಪ್ರಯೋಗ ಮಾಡುವುದಲ್ಲ, ಹೋರಾಟಕ್ಕೂ ಸಿದ್ಧ ಎನ್ನುವ ಹಾಗೆ ತೋರಿಸಿಕೊಡುವುದಕ್ಕೆ ಬಂದವನು ನಾನಿದ್ದೇನೆ. ಹೇಳಿದ್ದೇವೆ ನಾವು. ಶಿಶುತನದಲ್ಲಿ ಶಂಬರನೆಂಬಂತ ಅಸುರನನ್ನ ಕೊಂದವ ಪ್ರಕರಣ ಕೇಳಿದ್ದೇವೆ. ನಾನೇ ಅದು ಅವನು ಮಹಾನ್ ಕಾರ್ಯವನ್ನು ಮಾಡಿದ್ದೇನೆ. ಮಹಾನ್ ಕಾರ್ಯ ಅಲ್ಲ, ಮಾಡುವಂತ ಕಾರ್ಯಗಳೇ ಹಾಗಯ್ಯ. ಅವನು ಕೊಲ್ಲುವುದಕ್ಕಾಗಿ ಹುಟ್ಟುಕೊಂಡು ಬಿಟ್ರೆ ಹುಟ್ಟಿದ ಮೇಲೆ ಮತ್ತೆ ಯಾರನ್ನು ಕೊಂದದ್ದಿಲ್ಲ ನೀವು. ಇವತ್ತು ಕುದುರೆಯನ್ನ ಬಿಡಿಸುವುದಕ್ಕೆ ಬಂದಂತ ನಿನಗೆ ನಿನ್ನ ಮನದಲ್ಲಿರುವಂತ ನಿನ್ನ ಅದಟನ್ನ ಇವತ್ತು ಬಿಡುತ್ತೇನೆ. ಭಾರತನಲ್ಲಿ ಸಾಮರ್ಥ್ಯ ಇದ್ದದ್ದೇ ಹೌದಂತಾದ್ರೆ ಬರಲೇ ಬರದು. ವಶಕೇತ ಪ್ರದ್ಯುಮ್ನ ಅನುಸಾಲವಾದಿ ವೀರಾಧಿ ವೀರರೆಲ್ಲ ಸುಧನ್ವನ ಎದುರುಗಡೆಯಲ್ಲಿ ಹೋರಾಟವನ್ನು ನಡೆಸುತ್ತಾ ತರಗೆಲೆಗಳಂತೆ ಧರಾಶಾಯಿಗಳಾಗುತ್ತಾ ಇದ್ದಾರೆ. ಅಧಿರಥ ಮಹಾರಥರೆಲ್ಲರೂ ಸುಧನ್ವನಿಂದ ಸೋತು ಧರೆಯಲ್ಲಿ ಹೊರಗಿದ್ದಾರೆ. ಇದರ ಅರ್ಥ ಸುಧನ್ವ ಯಾರಿಗೂ ಅಂಜುವವನಲ್ಲ. ಆ ಸುಧನ್ವ ಯಾರಿಗೂ ಅಂಜುವವನಲ್ಲದೆ ಇದ್ದರೆ ಈ ಅರ್ಜುನ ಯಾರನ್ನು ಅಂಜಿಸದೆ ಬಿಟ್ಟವನಲ್ಲ. ಆ ಕಾರಣಕ್ಕಾಗಿ ಮುಂದುವರಿಯುತ್ತಿರುವಂತಹ ನಮ್ಮವರನ್ನೆಲ್ಲ ತಡೆದು ನಿಲ್ಲಿಸಿದ್ದೇನೆ. ಆ ಸುಧನ್ವನಲ್ಲಿ ಹೋರಾಟವನ್ನು ನಡೆಸುವುದಕ್ಕೆ ನಮ್ಮ ಸೇನೆಯನ್ನು ಕಳುಹಿಸಿದರೆ ಪ್ರಯೋಜನ ಇಲ್ಲವೇ ಇಲ್ಲ. ಅವ ಅಂಕಿತ ನಾಮದಿಂದ ಸುಧನ್ವನಾದರೆ ನಾನು ಅನ್ವರ್ಥವಾಗಿ ಸುಧನ್ವ, ಅವನನ್ನ ನಾನೇ ಎದುರಿಸಬೇಕು ಅಂತಾದ್ರೆ ಹೋಗುವ ಪರಿ ಹೀಗಲ್ಲ. ಸಟಕ
ನಿರ್ಣಯವನ್ನು ನಾನು ತೆಗೆದುಕೊಂಡು ಕೇಳುವ ಪ್ರಶ್ನೆ ಏನ್ ಸೃಷ್ಟಿ ಅರ್ಜುನ ಎಂಬವರಲ್ಲಿ ನಾನೇ ಹೌದು ನೀನೇ ಅದು ಮಾತು. ಪ್ರಪಂಚದಲ್ಲಿ ಅನೇಕ ಮಂದಿ ಆಗಿ ಹೋಗಿದ್ದಾರೆ. ಕಾರ್ತವೀರ್ಯಾರ್ಜುನ ಅವರ ಈ ಪ್ರತಿಮೆಯಲ್ಲಿ ಆಗಿ ಹೋದಂತ ಆದರೆ ಸೃಷ್ಟಿಯಲ್ಲಿ ಹುಟ್ಟಿ ಸೃಷ್ಟಿಯಲ್ಲಿಯೇ ಪ್ರತಿ ಸೃಷ್ಟಿಯ ಪ್ರತೇನ ಪಾರ್ಥ ಮೂರು ಲೋಕದ ಗಂಡು ಇದೆಲ್ಲ ನಾವು ಕೇಳಿದ್ದು. ದಶನಾಮಾವಳಿಗಳನ್ನು ಹೊತ್ತವ ಮತ್ಸ್ಯಂತರ ಭೇದನವನ್ನು ಮಾಡಿದೆ, ಅವರ ಬಾಯನ್ನು ಮುಚ್ಚಿಸಿದೆ, ಕಾಂಡವನ ದಹನ ಅಗ್ನಿಗೆ ಆವರಿಸಿರುವ ತೀರ್ಣವನ್ನು ಹೋಗಲಾಡಿಸಲು ಸುಖವಾಗಿ ವನಸ್ಪತಿಗಳಿಂದ ಕಾಂಡವನವನ್ನು ದಹಿಸುವುದರ ಮೂಲಕ ಆ ಅಗ್ನಿಯ ಪ್ರಶಂಸೆಗೆ ಪಾತ್ರರಾಗಿ ಅವನಿಗೆ ಸಂತೃಪ್ತಿಯನ್ನು ತರಿಸಿ ಗಾಂಡೀವ ಧನಸ್ಸನ್ನ ಅಗ್ನಿದತ್ತವಾದಂತಹ ವಿಶೇಷವಾದಂತಹ ರಥವನ್ನು ಪಡೆದವ ನೀನು. ಹೌದು, ತಾಯಿ ಆಸೆಯನ್ನು ಈಡೇರಿಸುವ ಸುಖವಾಗಿ ಪುಂಕಾನುಪುಂಕವಾಗಿ ಭೂಮಿಯಿಂದ ಆಕಾಶದವರೆಗೆ ಸೇತುವೆಯನ್ನು ನಿರ್ಮಾಣ ಮಾಡಿ ಐರಾವತವನ್ನು ದಳೆಗಿಳಿಸಿ ತಾಯಿಯ ಆಸೆಯನ್ನ ಈಡೇರಿಸಿದವ ಗಜನೋಹಿ ವ್ರತವನ್ನ ಮಾಡಿರುವಂತ ಸಾಹಸ ಒಂದೋ ಎರಡೋ. ಪ್ರಪಂಚದಲ್ಲಿ ಯಾವ ಕ್ಷತ್ರಿಯ ವೀರನಿಂದ ರಸದಳವಾದಂತಹ ಸಾಹಸವನ್ನ ಮಾಡುವುದರ ಮೂಲಕವಾಗಿ ಪ್ರತಿಯೊಬ್ಬ ಕ್ಷತ್ರಿಯ ವೀರನಿಗೆ ಆದರ್ಶ ವ್ಯಕ್ತಿಯಾಗಿ ಮಧ್ಯಮ ಪಾಂಡವಿ ಪಾರ್ಥ ನಿನ್ನ ಕುರಿತಾಗಿ ಪ್ರಶ್ನೆ ಕೇಳಿದವ ಒಂದು ಹೇಗೆ ಗೊತ್ತಾ, ರಣಕ್ಷೇತ್ರದಲ್ಲಿ ನಿನ್ನ ಕುರಿತಾಗಿ ಇದನ್ನೆಲ್ಲ ಕೇಳಿದನ್ನ ಇವತ್ತು ಕೇಳುವ ಪ್ರಶ್ನೆ ಒಂದು ಹೀಗೆ. ನೀವು ತನ್ನ ಮೂಲಕವಾಗಿ ಹೋರಾಟ ಕಣೆ ನಡೀತಾ ಇದೆ. ಹೋರಾಟದಲ್ಲಿ ನಿಮ್ಮವರನ್ನೆಲ್ಲ ನೀನು ಈ ಕ್ಷಣಕ್ಕೆ ಕಳೆದುಕೊಂಡವನಿದ್ದಿ. ಅಲ್ಪ ಪ್ರಮಾಣದಲ್ಲಿ ಸೋಲು ನಮಗಾಗಿ ಅಲ್ವೋ? ಆಗಿರುವಂತ ಈಗಿನ ಸೇನೆಗಾಗಿರುವಂತ ಅವಸ್ಥೆಯನ್ನ ಗ್ರಹಿಸಿ ನೀವು ಬಿಟ್ಟ ಅಶ್ವ ಅಂದ್ರೆ ನಾವು ಕಟ್ಟಿರುವಂತ ಅಶ್ವನ ನೀವು ಬಿಟ್ಟು ಹೋಗ್ತೀರೋ ಅಥವಾ ಬೀಸುತ್ತೇನೆನ್ನುವಂತ ಬಿಂಕ ಉಂಟಾದ್ರೆ ತಟ್ಟನೆ ಹೇಳಬೇಕು. ನೀನು ಕೇಳಿದ ಪ್ರಶ್ನೆ ಉತ್ತರ ಕೊಡುವುದು ಕೆಲಸ ಅಲ್ಲ, ಆದ್ರೆ ಕೊನೆಗೆ ಹೇಳಿದೆಯಲ್ಲ ಥಟ್ಟನೆ ಅಂತ, ಥಟ್ಟನೆ ಹೇಳುವುದಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಪ್ರಶ್ನೆ ಕೇಳುವ ನೀನೇ ಇಷ್ಟು ಸಮಯ ಪಡ್ಕೊಂಡಿರುವಾಗ ನಾನು ಅಷ್ಟು ಬೇಗ ಉತ್ತರ ಕೊಡ್ತೇನೆ ಅಂತ ಮಾಡಿದೀಯಾ? ಹಾಗಂತ ಸಮಯ ಎಷ್ಟು ತೆಗೆದುಕೊಳ್ಳಬಹುದು, ಆದ್ರೆ ನಮ್ಮ ನಿರೀಕ್ಷೆ ಉತ್ತರ ಮಾತ್ರ ಬೇಗ ಬರಲಿ ಅಂತ ಕೇಳಿದ್ದೆ. ಉತ್ತರ ಬರ್ತದೆ, ಆದ್ರೆ ಬರುವ ಹಾಗೆ ಬರ್ತದೆ. ಇದನ್ನ ಪ್ರಶ್ನೆ ಮಾಡಿದ ನೀನು ಸುಧನ್ವ ಹುಡುಗ ನೀನು ನಿನ್ನ ಬೆಡಗಿನ
ತುರಗವನ್ನ ಬಿಟ್ಟು ಹೋಗ್ತೀಯೋ ಅಥವಾ ಬಿಡಿಸುವ ಎಂಬ ಬಿಂಕವು ಉಂಟೋ? ಅಪ್ಪ, ಆ, ದೊಡ್ಡ ಮಾತು, ಹ್ಮ್, ಬಹಳ ದೊಡ್ಡ ಮಾತು. ಆ, ನಾವು ತಿಳಿದದ್ದು ಈ ರಣಕ್ಷೇತ್ರಕ್ಕೆ ಬರುವ ಪೂರ್ವದಲ್ಲಿ ಹ್ಮ್, ಹಂಸಧ್ವಜ ಸುಮಾರನಾದಂತಹ ಸಮ ಆ, ಹೋರಾಟಕ್ಕೆ ಬಂದಿದ್ದಾನೆ. ಹ್ಮ್, ಇಲ್ಲಿಯವರೆಗೆ ಹ, ನಡೆದು ಹೋಗಿರುವಂತಹ ಕದನ ಕಣದಲ್ಲಿ ಹ್ಮ್, ಕೋಲಾಹಲವನ್ನು ಸೃಷ್ಟಿಸಿದವ ಆ, ನೀನು. ಹೌದು, ಆದರೆ ಹ್ಮ್, ಉಭಯ ಪಕ್ಷಗಳು ಹೋರಾಟ ನಡೆಸ್ತಾ ಇರುವಾಗ ಆ, ನಿಜವಾದ ಸೋಲು ಗೆಲುವಿನ ನಿರ್ಣಯ ಆಗುವುದು ಯಾವಾಗ ಗೊತ್ತಾ? ಯಾವಾಗ? ನಾಯಕ ಮಣಿಗಳಿಬ್ಬರಲ್ಲಿ ಹ, ಒಬ್ಬಾತ ಸೋತಾಗ ಹೌದು, ಆಗ ಗೆಲುವಿನ ನಿರ್ಣಯ ಆಗುವುದು. ಸರಿ. ಪ್ರತಿಪಕ್ಷದ ನಾಯಕ ಶಿರೋಮಣಿಯಾಗಿ ಹ್ಮ್, ನಿನ್ನೊಂದಿರಿಸುವುದಕ್ಕೆ ಬಂದಿರುವಂತಹ ಆ, ಈ ಅರ್ಜುನನ ಎದುರುಗಡೆಯಲ್ಲಿ ಹ್ಮ್, ಸೃಷ್ಟಿಗರ್ಜುನ ಎಂಬವನೇ ನೀನು ನಿನ್ನ ಶ್ವವ ಕಟ್ಟಿಕೊಂಡಿಹೆವು. ನಾನು ಹೌದು, ಪ್ರಾರಂಭದಲ್ಲಿ ನನ್ನ ಚರಿತ್ರೆಯನ್ನೆಲ್ಲ ನೀನು ಹೇಳಿದೆ, ಹೌದು, ನನ್ನ ಸಾಧನೆಯೆಲ್ಲ ವಿಸ್ತರಿಸಿದೆ, ಖಂಡಿತ. ನಾನು ಏರಿದ ಎತ್ತರವನ್ನ ಬಿತ್ತರಿಸಿದೆ. ಹ್ಮ್, ಹಾಗಾಗಿ ಆ, ಬಹುಶಃ ಹ್ಮ್, ಈ ಅರ್ಜುನನ ಹ್ಮ್, ಯಶೋಗಾಥೆಯನ್ನ ಆ, ಲಕ್ಷಿಸಿ ಹ, ಅದನ್ನ ಆಜಿಸಿ ಹ್ಮ್, ನನ್ನನ್ನೇ ಆದರ್ಶವನ್ನಾಗರಿಸಿಕೊಂಡಿರುವ ಹುಡುಗ ಆಗಿರಬಹುದು ಆ, ಎನ್ನುವುದಾಗಿ ನಿನ್ನ ಕುರಿತಾಗಿ ಅಭಿಮಾನ ಮೂಡುತ್ತಾ ಇತ್ತು. ಹ್ಮ್, ಕೊನೆಗೊಂದು ಮಾತು ಹೇಳ್ತೇಯೋ ಇಲ್ವೋ? ಹ, ಬಿಟ್ಟು ಪೋಪೆಯೋ ಬಿಡಿಸುವ ಎಂಬ ಬಿಂಕವೋ ತಟ್ಟನೆ ಪೇಳೆಂದನು. ಹೌದು. ಅಲ್ಲಿಗೆ ನಿನ್ನನ್ನ ನೀನೇ ಕೆಳಗೆ ಇಳಿಸಿಕೊಂಡ ಹಾಗೆ ಆಯ್ತು ಮಗು. ಯಾಕೆ? ಇದು ಹುಡುಗ. ನೀನಾಡಿದಂತ ಮಾತು ಹುಡುಗಾಟಿಕೆಯ ಮಾತು ಬಿಟ್ರೆ ಹಾ, 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 ಹಾ. ಏನು ಪ್ರಯೋಜನಕಾರಿಯಾದದ್ದಲ್ಲ, ಪರಿಣಾಮಕಾರಿಯಾದದ್ದಲ್ವೋ ಅಲ್ಲ. ಓಹೋ, ಅಜ್ಜನ ತೊಡೆಯ ಮೇಲೆ ಕುಳಿತಂತಹ ಸಣ್ಣ ಮಗುವೊಂದು ಹ, ಆಕಾಶದಲ್ಲಿರುವಂತಹ ಚಂದ್ರನನ್ನ ನೋಡಿ ಹ, ಅದು ಬೇಕು ಅಂತ ಬಯಸ್ತದೆ. ಹ, ಮಗುವನ್ನ ಸಮಾಧಾನಗೊಳಿಸುವುದಕ್ಕೆ ಅಜ್ಜ ಹ್ಮ್, ನಿದ್ರೆ ಮಾಡಿ ಏಳು, ಆಮೇಲೆ ತಂದು ಕೊಡ್ತೇನೆ ಅಂತ ಹೇಳ್ತಾನೆ. ಹ, ಹಾಗೆ ಚಂದ್ರನನ್ನೇ ನೋಡುತ್ತಾ ಮಗು ನಿದ್ರಾಪರವಶ ಆಗ್ತದೆ. ಸರಿ. ಏಳುವಾಗ ಚಂದ್ರ ಮರೆತು ಹೋಗ್ತಾನೆ. ಹ, ನಿನ್ನ ಹಾಗೆ ಆಯಿತು. ಹ, ತ್ರಿಲೋಕ ವಿಜಯಿಯಾದಂತಹ ದಶನಾಮಾಂಕಿತಧಾರಿಯಾದಂತಹ ಹ್ಮ್, ಅರ್ಜುನನ ಎದುರುಗಡೆಯಲ್ಲಿ ಹ, ನೀನು ಈ ಮಾತನ್ನ ಆಡುವುದ? ಹ, ಒಮ್ಮೆ ನಾನು ಬಿಟ್ಟು ಹೋದೆ ಅಂತಾದರೆ ಹ, ನಾನು ಸೃಷ್ಟಿಗರ್ಜುನ ಆಗ್ತೇನ? ಆಗುದಿಲ್ಲ. ಒಮ್ಮೆ ನಾನು ಯುದ್ಧದಲ್ಲಿ ಕೈ ಸೋತೆ ಅಂತಾದ್ರೆ ಹ, ಸೃಷ್ಟಿಗರ್ಜುನ ಎನ್ನುವಂತಹ ನೆಗಳತೆಗೆ ನಾನು ಪಾತ್ರನಾಗುವುದಕ್ಕಾಗುತ್ತದ? ಇಲ್ಲ. ಯೋಚನೆ ಮಾಡು. ಹ್ಮ್, ನೀವೆಲ್ಲ ಹಾಳಾಗ್ತಾ ಇರುವುದು, ಕೆಡ್ತಾ ಇರುವುದು ಎಲ್ಲಿ ಗೊತ್ತಾ ಮಕ್ಕಳೇ? ಎಲ್ಲಿ? ಯಾವುದನ್ನ ಕಟ್ಟಿಡಬೇಕಿತ್ತೋ ಅದನ್ನೆಲ್ಲ ಬಿಚ್ಚಿಡ್ತಾ ಇದ್ದೀರಿ. ಹ, ಯಾವುದನ್ನ ಬಿಚ್ಚಿಡಬೇಕಿತ್ತೋ ಅದನ್ನೆಲ್ಲ ಕಟ್ಟಿಡುವ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾನೀಗ ತಪ್ಪಿದ್ನ ಅಂದ್ರಲ್ಲ, ಪೂರ್ಣ ನೀ ತಪ್ಪೇ ಮಾಡಿದ್ದು. ಅಂದ್ರೆ? ಹಾಗಾದ್ರೆ ಕಟ್ಟಿಡಬೇಕಾದದ್ದು ಯಾವುದನ್ನ? ಯಾವ್ದನ್ನ? ನನ್ನ ಕುದುರೆಯನ್ನು ಕಟ್ಟಿದ್ಯಲ್ಲ, ಹೌದು. ಅದನ್ನಲ್ಲ ಕಟ್ಟುವುದು, ಹ, ಅದನ್ನ ಬಿಚ್ಚಿಡಬೇಕಾದದ್ದು. ಹ, 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 ಹ. ಹಾಗಾದ್ರೆ ನೀನು ಈಗ ಕಟ್ಟಿಡಲೇಬೇಕಾದದ್ದು ಯಾವುದು? ಯಾವುದು? ನಿನ್ನ ಬೆಡಗಿನ ನುಡಿ. ಇದೆಲ್ಲ ಬಾಲಿಶವಾದಂತಹ ಹ, ಬೆಡಗಿನ ನುಡಿ ಮಕ್ಕಳ ಮಾತಾದೀತು ಬಿಟ್ರೆ ಹ್ಮ್, ಪರಿಣಾಮಕಾರಿಯಾಗುವ ಮಾತಲ್ಲವೇ ಅಲ್ಲ. ಹ, ಹ, ಹ. ಅದರಲ್ಲಿಯೂ ತ್ರಿಲೋಕ ವಿಜಯಿಯಾಗಿರುವಂತಹ ಅರ್ಜುನನ ಎದುರುಗಡೆಯಲ್ಲಿ ಹ್ಮ್, ಈ ನಿನ್ನ ಬೆಡಗಿನ ನುಡಿಗಳು ಯಾವ ಪರಿಣಾಮವನ್ನು ಕೊಡೋಕೆ ಸಾಧ್ಯ ಇಲ್ಲ. ಹ, ಬೇಡ ಅಂತಲ್ಲ, ಹ, ಇವತ್ತಿನ ಮಟ್ಟಿಗೆ ನನ್ನ ಎದುರುಗಡೆ ಬೇಡ, ಅದನ್ನು ಕಟ್ಟಿಡು. ಹ, ಮುಂದೆಲ್ಲಿ ಆದ್ರೂ ಒಬ್ಬ ಸಾಮಾನ್ಯ ಬಂದ್ರೆ ಅದನ್ನೇ ಬಿಚ್ಚಿ ಮಾತಾಡು. ಹ, ಹ, ಹ. ಅಲ್ಲಿ ಪರಿಣಾಮ ಬೀರಿತು ಬಿಟ್ರೆ ಅರ್ಜುನನ ಎದುರುಗಡೆಯಲ್ಲಿ ಪರಿಣಾಮ ಕೊಡುವಂಥದ್ದಲ್ಲವೇ ಅಲ್ಲ. ಹ. ಇಷ್ಟನ್ನು ಮಾಡಿದ ಮೇಲೆ ನೀನು ಮಾಡಬೇಕಾದದ್ದೇನು? ಏನು? ಕಟ್ಟಿದ್ದೀಯಲ್ಲ ನಮ್ಮ ಕುದುರೆಯನ್ನ, ಹ, ಆ ಕುದುರೆಯನ್ನ ಬಿಡು. ಹ, ಕೇವಲ ಬಿಟ್ಟರಾಗಲಿಲ್ಲ, ಮತ್ತೆ? ಕುದುರೆಯನ್ನ ಬಿಟ್ಟು ನೀನು ಶರಣಾಗತನಾದೆ ಅಂತಾರೆ ಹ, ಹ, ಹ. ನಾನು ನಿನ್ನನ್ನು ಹೀಗೆ ಇಲ್ಲಿಯೇ ಬಿಟ್ಟು ಹೋಗ್ತೇನೆ ಎನ್ನುವುದಾಗಿ ಭಾವಿಸಬೇಡ. ಹ, ನಿನ್ನ ಪ್ರತಿಭೆಯ ಕುರಿತಾಗಿ ನನಗೆ ಬಹಳ ಸಂತೋಷ ಉಂಟು. ಹ, ನಿನ್ನ ಯೋಗ್ಯತೆಯ ಕುರಿತಾಗಿ ನನಗೆ ಬಹಳ ಹೆಮ್ಮೆ ಉಂಟು. ಹ್ಮ್, ನೀನು ಕುದುರೆಯನ್ನ ಬಿಟ್ಟುಕೊಟ್ಟೆ ಅಂತಾದ್ರೆ ಆದ್ರೆ? ನಿನ್ನನ್ನು ನಾನು ಒಡಗೂಡ್ತೇನೆ. ಹ, ನೀನು ಒಬ್ಬನೇ ಅಲ್ಲ, ಹ, ನಿನ್ನ ಜೊತೆ ಎಷ್ಟು ಜನ ಇದ್ದಾರೆ, ಹ, ನಿನ್ನ ತಂಡದಲ್ಲಿ ಎಷ್ಟು ಜನ ಇದ್ದೀರಿ, ಹ್ಮ್, ಎಲ್ಲ ನನ್ನ ಜೊತೆಗೆ ಬನ್ನಿ. ಹ, ಹ, ಹ. ನಿಮಗೆಲ್ಲ ಅಪೂರ್ವವಾದಂಥ ಅವಕಾಶವನ್ನ ಹ, ನಾನು ಒದಗಿಸಿಕೊಡ್ತೇನೆ. ಹ, ಹ, ಹ. ನೀನು ಅದೇ ಅಲ್ಲಿಯೇ ಇದ್ರೆ ಹ್ಮ್, ಕೇವಲ ಭೂಲೋಕಕ್ಕಷ್ಟೇ ಸೀಮಿತವಾಗಿರಬೇಕಾದೀತು. ಹ, ಅದೇ ನನ್ನ ಜೊತೆಯಲ್ಲಿ ಬಂದೆ ಅಂತ ಆದ್ರೆ ಹ್ಮ್, 3 ಲೋಕದಲ್ಲಿಯೂ ನಿನ್ನ ಕೀರ್ತಿ ಪಸರಿಸುವುದಕ್ಕೆ ಸಾಧ್ಯವಾಗಬಹುದು. ಹ. ಹಾಗೆ ನೀನು ನನ್ನನ್ನು ಸೇರಿಕೊಳ್ಳುವುದು ಸತ್ಯ ಅಂತಾದ್ರೆ ಆದ್ರೆ? ಹಾಗೆ ಬಂದ್ರೆಲ್ಲ ನಾವು ಸೇರಿಸಿಕೊಳ್ಳುವವರಲ್ವೇ ಅಲ್ಲ. ಹ, ನಮಗೆ ಗೌರವಪೂರ್ವಕವಾದಂತಹ ಧನ ಕೊಡಬೇಕು. ಅಂದ್ರೆ ನಾವು ಸೇರ್ಕೊಳ್ಬೇಕಿದ್ರೆ ಕೊಡ್ಬೇಕು. ಬೇರೆ ಕಡೆಯಲ್ಲೆಲ್ಲ ಸೇರ್ಕೊಳ್ಳುವಾಗ ಪಡ್ಕೊಂಡು ಸೇರುವುದು, ಹೌದು. ನಮ್ಮಲ್ಲಿ ಹಾಗಲ್ಲ. ಸೇರ್ಕೊಳ್ಳುವಾಗ ಸೇರ್ಕೊಳ್ಳುವವರೇ ಕೊಟ್ಟು ಸೇರಬೇಕು. ಯಾಕೆ ಗೊತ್ತಾ? ಹ, ಪಡ್ಕೊಂಡು ಸೇರಿದ ಅಂತ ಆದ್ರೆ ಅದಕ್ಕೊಂದು ಮೌಲ್ಯ ಎನ್ನುವುದು ಇರುವುದಿಲ್ಲ. ಹ,
ಕೊಟ್ಟವನೇ ದೊಡ್ಡವನಾಗ್ತಾನೆ ಬಿಟ್ರೆ ಪಡ್ಕೊಂಡವ ಬಾಳೆ ಆಗ್ತಾ ಹೋಗುವುದೇ. ಅವನೇ ಕೊಟ್ಟು ಸೇರಿದಂತಾದ್ರೆ ಸೇರುವಾಗಲೇ ನಾನು ಇಷ್ಟು ಕೊಟ್ಟಿದ್ದೇನೆ ಎನ್ನುವಂತ ಸ್ವಾಭಿಮಾನದ ಕೆಚ್ಚ ಅವನಲ್ಲಿ ಇರ್ತದೆ. ಹಾಗಾಗಿ ಸೇರಿದ ಸ್ಥಳಕ್ಕೆ ತನ್ನನ್ನು ಒಗ್ಗಿಸಿಕೊಂಡಂತಹ ಕ್ಷೇತ್ರಕ್ಕೆ ಸಮರ್ಪಕವಾದಂತಹ ನ್ಯಾಯ ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ನಮಗೆ ಕಡಿಮೆ ಆಗಿದೆ ಅಂತ ಅಲ್ಲ, ಸೇರಿಕೊಳ್ಳುವ ನೀವಷ್ಟು ಗೌರವಪೂರ್ವಕವಾಗಿ ಸೇರಿಕೊಳ್ಳಬೇಕು. ದೇಶ ಎಷ್ಟು ಕೇಳ್ತಾನೋ ಏನೋ ಅರ್ಜುನ, 3 ಲೋಕದಲ್ಲಿ ಹೆಸರು ಮಾಡಿದವ, ಮತ್ತು ನಾವು ಎಷ್ಟು ಕೊಡಬೇಕೇನೋ ಅಂತ ನೀನು ಕಂಗಾಲಾಗುವುದು ಬೇಡ. ಇಷ್ಟೇ ಕೊಡಬೇಕು, ನಾವು ಬಂದ ಮೇಲೆ ಇಷ್ಟೇ ಇನ್ನ ಹೋಗುವುದಿಲ್ಲ, ನಾವು ಅಷ್ಟು ಪಡೆದೇ ಮಲಗುವವರೇ ಅಲ್ಲ. ಹೀಗೆಲ್ಲ ನಮ್ಮ ಶಿಷ್ಟಾಚಾರ ಇಲ್ಲವೇ ಇಲ್ಲ. ಸತ್ಯ, ಇಷ್ಟ ಸತ್ಯ 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 ಅಂದ್ರೆ ಎಲ್ಲೂ ನಮ್ಮ ಕಡಿಮೆ ಕೊಡುವುದಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ. ಯಾಕೆಂದ್ರೆ ಅರ್ಜುನ ಬಂದಿದ್ದಾನೆ ಅಂತ ಆದ್ಮೇಲೆ ಆ ಯೋಗ್ಯತೆಗೆ ಸರಿಯಾಗಿ ಕೊಡ್ತಾರೆ. ಆದ್ರಿಂದ ನಾವು ಹೇಳಬೇಕಾದದ್ದು ಇರುವುದಿಲ್ಲ. ಅದಾಗಿದ್ರೆ ಅನುಕೂಲ ಆಯ್ತು. ಈ ಹೇಳಬೇಕಾದದ್ದು ಯಾರು ಗೊತ್ತಾ? ಯಾರು? ಒಂದು ಕ್ಷೇತ್ರಕ್ಕೆ ಅಂಬೆಗಾಲಿಕ್ಕುತ್ತಾ ಇರುವಂತಹ ನಿನ್ನಂಥವ್ರು. ನಾವು ಇಷ್ಟು ಕೊಟ್ಟರೆ ಮಾತ್ರ ಬರ್ತೇವೆ, ನಮ್ಮ ಖರ್ಚೆ ಅಷ್ಟು ಬರ್ತದೆ ಅಂತೆಲ್ಲ ಮೊದಲೇ ಹೇಳಬೇಕಾಗ್ತದೆ. ನಾವೆಲ್ಲ ಹಾಗಲ್ಲ, ಬರ್ತೇವೆ ಅಂತಾದ್ರೂ ಅವರು ಅಷ್ಟು ಖರ್ಚಿನಲ್ಲೇ ಬರ್ತಾರೆ, ಅದಷ್ಟು ಕೊಡುವುದೇ ಅವರಿಗಂತ ಅವರೇ ನಿಘಂಟು ಮಾಡಿ ಇಡ್ತಾರೆ. ಅಂದ್ರೆ ವ್ಯಕ್ತಿತ್ವ ಸಹಜ. ಯಾಕೆ ಹೇಳು, ನನ್ನ ವಯಸ್ಸನ್ನು ದಾಟಿಯೇ ನೀನು ಮುಂದೆ ಬಂದವಲ್ವಾ, ಆದ್ರಿಂದಲೇ ನಿನಗೆಲ್ಲ ಗೊತ್ತುಂಟು. ಈಗ ನೀನು ಒಬ್ಬ ಸ್ಥಾನಾಪನ್ನ ವ್ಯಕ್ತಿ ಆಗಿದ್ದೆ ಎನ್ನುವ ಸಲುವಾಗಿ. ಹೌದು, ಮತ್ತೆ ಈ ಮಾತೆಲ್ಲ ಈ ಹಂತಕ್ಕೆ ಬಂದ ಮೇಲೆ ಆಡಬೇಕು, ಬಿಟ್ರೆ ನಿನ್ನ ಹಂತದಲ್ಲಿದ್ದಾಗ ಆಡಬಾರದು. ಭವಿಷ್ಯಕ್ಕೆ ಬೇಕು. ನಿನ್ನ ಹಂತದಲ್ಲೆಲ್ಲ ಹೇಗಿರ್ಬೇಕು ಕೇಳಿದ್ರೆ ಅವಕಾಶ ಎಲ್ಲಿ ಸಿಗ್ತದೆ ಕಾಯ್ಬೇಕು, ಪ್ರಾಪ್ತಿಗೂ ಒಳಗಾಗಬಾರದು. ನಾವೆಲ್ಲ ಈಗ ಒಂದು ಹಂತಕ್ಕೆ ಬಂದ ಮೇಲೆ ಪ್ರಾಪ್ತಿ ಎಷ್ಟು ಎನ್ನುವುದೇ ನೋಡ್ಬೇಕು. ಮತ್ತೆ ನಾವು ಪ್ರಾಪ್ತಿಗಾಗಿ ಆಲೋಚನೆ ಮಾಡುವವರಲ್ಲ, ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡುವ. ಆ ಕೆಲಸಕ್ಕೆ ಏನು ಸಿಗ್ತದೋ ಅದ್ರಲ್ಲಿ ಸಂತೋಷ ಪಡುವ. ಪ್ರಾಮಾಣಿಕವಾದಂತ ಕೆಲಸ ಮತ್ತೆ ಯಾವಾಗ ಮತ್ತೆ ಕೊಡುವವನು ಆಲೋಚನೆ ಮಾಡುವ ಏನಂತ, ಅವನ ಪ್ರಾಮಾಣಿಕವಾದ ಕೆಲಸವನ್ನು ನೋಡಿ ಅದಕ್ಕೆ ಎಷ್ಟು ಸಿಗ್ತದೋ ಅಷ್ಟು ಕೊಡುವುದಕ್ಕೆ ಅವನು ಮನ ಮಾಡ್ಬೇಕು. ಇಷ್ಟೇ ಸಾಗು, ನೀನಿನ್ನು ಬೆಳೆಯುವ ಅಂತ ಅಲ್ಲಿಗೆ ಕೂರಿಸಬಾರ್ದು. ಅವನನ್ನು ಏನು ಗೊತ್ತಿಲ್ಲದೆ ಇದ್ದವಾದ್ರೆ ಬಹಳ ಕೆಲಸ ಮಾಡಿದ್ದಾನೆ ಅಂತ ಬಹಳಷ್ಟು ಕೊಟ್ಟು ಬಿಡ್ತಾನೆ. ಹೌದು, ಕೊಡುವ ಒಬ್ಬ ಪ್ರಜ್ಞಾವಂತ ಬುದ್ಧಿವಂತ ಅಂತ ಆದ್ರೆ ಆ ಹುಡುಗ ಎಷ್ಟೇ ಕೆಲಸ ಮಾಡಿದ್ರು ಆಗಲೇ ಕೊಡುವುದಿಲ್ಲ. ಈಗಲೇ ಕೊಟ್ರಿ ಹುಡುಗ ಹಾಳಾಗಿ ಹೋಗ್ತಾನೆ, ಇನ್ನೊಂದು ಕೆಲವು ವರ್ಷ ಹೋದ್ಮೇಲೆ ಕೊಡೋಣ ಅಂತ ಬೇಕಾದಷ್ಟೇ ಕೊಟ್ಟು ಕಳಿಸ್ತಾನೆ. ಯಾಕೆಂದ್ರೆ ಅವನ ಬೆಳವಣಿಗೆ, ಅವನ ಭವಿಷ್ಯತ್ತನ್ನ ಲಕ್ಷ್ಯದಲ್ಲಿರಿಸಿ. ಹಾಗಂತ ಈಗ ನೀನು ಬಂದಂತ ಈ ಹೋರಾಟ ಕಣದಲ್ಲಿ ನಿನ್ನೊಟ್ಟಿಗೆ ಬಂದವರೆಲ್ಲ ನಾನು ಹೇಳಿದ್ದೆ, ಎಲ್ಲ ಹುಡುಗರೇ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನೀವು ಏನು ಕೇಳಬೇಡಿ, ಮಾತುಕತೆ ಎಲ್ಲ ನಾ ಮಾಡ್ತೇನೆ, ನೀವು ಕೆಲಸ ಮಾಡಿ ಬನ್ನಿ ಅಂತ ಹೇಳಿದ್ದೇನೆ. ಮತ್ತು ನಮ್ಮ ಜೊತೆಗಿದ್ದವರೆಲ್ಲ ಕೆಲಸಕ್ಕಾಗಿಯೇ ಕರ್ಕೊಂಡು ಬಂದದ್ದು ಬಿಟ್ರೆ ಅವರು ಒಂದು ಈ ಪ್ರಕರಣ ಇತ್ಯರ್ಥ ಮಾಡುವವರಲ್ಲ. ನೀನೇನಾದ್ರೂ ಅವರೆಲ್ಲ ಕೇಳಿದ್ರು ಅವ್ರು ಏನು ಹೇಳ್ತಾರೆ, ಏನು ಅದಕ್ಕೆಲ್ಲ ಉತ್ತರ ಯಜಮಾನರು ಕೊಡ್ತಾರೆ, ಅಲ್ಲೇ ಕೇಳಿ ಅಂತ ಹೇಳ್ತಾರೆ, ಬಿಟ್ರೆ ಅವ್ರು ಹೇಳುವುದಿಲ್ಲ. ಹಾಗಿರ್ಬೇಕು, ಅಂಥವ್ರನ್ನೇ ನಾನು ನನ್ನ ತಂಡದಲ್ಲಿ ಇಟ್ಕೊಂಡಿದ್ದೇನೆ. ಅದು ಅನುಕೂಲ. ಅವರೇ ಯಜಮಾನಿಕೆ ಮಾಡುವವರು ಯಾರು ಬೇಡ, ಯಜಮಾನರಿಗೆ ಗೌರವ ಕೊಡುವವರು ಆಗ್ಬೇಕು. ಹಾಗಂತ ನೀನು ಕೊಡಬೇಕು ಅಂತ ಆದ್ರೆ ಎಷ್ಟು ನಿನ್ನ ಹತ್ರ ಈ ವರ್ಷ ಎಷ್ಟು ಸಾಧ್ಯ, ನಿನ್ನ ಉಳಿದ ವೆಚ್ಚವನ್ನೆಲ್ಲ ನಿವಾಳಿದ ಮೇಲೆ ಎಷ್ಟು ಕೊಡಬಹುದು ಎನ್ನುವುದು ನಿನಗೆ ಗೊತ್ತಾಗ್ತದಲ್ಲ, ಅದರಲ್ಲಿ ಅರ್ಧ ಕೊಡು ಸಾಕು. ನಮಗೆ ಗೌರವಪೂರ್ವಕವಾದಂತಹ ಕಾಣಿಕೆ ಬರಬೇಕು, ಬಿಟ್ರೆ ಇಷ್ಟೇ ಕೊಡಬೇಕು ಎನ್ನುವುದಾಗಿಲ್ಲ. ಹಾಗಾಗಿ ನಿನ್ನನ್ನು ಒಡಗೂಡ್ತೇನೆ, ಇಷ್ಟು ಕೆಲಸ ಮಾಡಿ. ಇಷ್ಟನ್ನ ಹೇಳುವವ ಯಾರು? ಅರ್ಜುನ ಅಲ್ಲ, ಯಾರು ಗೊತ್ತಾ? ಯಾರು?
ಅರ್ಜುನ. ಮೂಢ ಯಾರು? ಹೇಳುದಿಲ್ಲ. ಹ, ಮೂಢನೆಂಬೆನೆ ನಿನ್ನ. ಹೇಳ್ತೀಯ? ಒಂದು ವೇಳೆ ಹಾಗೆ ಹೇಳಿದೆ ಅಂತ ಅಂದ್ರೆ ಏನಾಗ್ತದೆ? ಜನ ಸೇರ್ಲಿಕ್ಕೆ. ಪ್ರಪಂಚದಲ್ಲಿ ನೀನೊಬ್ಬ ಸಮರ್ಥ ಅಂತ ಆಡುತ್ತಿಹರು ಕೆಲರು. ಸತ್ಯವಾದದ್ದನ್ನೇ ಆಡಿದ್ದಾರೆ. ಕೆಲವರು ಯಾರು? ಹ, ಪ್ರಾಜ್ಞರು, ಹ, ಪ್ರಾಜ್ಞ, ಪ್ರಜ್ಞಾವಂತರು. ಅವರು ಅಷ್ಟು ಜನ ಹೇಳಿದ್ರೆ ಸಾಕು. ನಿನ್ನನ್ನು ಸಮರ್ಥ ಅಂತ ಹೇಳಿದ್ದಾರೆ. ಹ, ಎಲ್ಲಿಯಾದ್ರೂ ನಾನು ನಿನ್ನನ್ನು ಮೂಢ ಅಂತ ಹೇಳಿದೆ ಅಂತಾದ್ರೆ ಹ, ನಾನು ಕೆಲವರ ಸಾಲಿಗೆ ಸೇರುವುದಿಲ್ಲ, ಆಹಾ. ಹಲವರ ಗುಂಪಾಗಿ ಹೋಗ್ತೇನೆ. ಅದಕ್ಕೆ ನೀನು ಆಸ್ಪದವನ್ನು ಕೊಡಬಾರದು. ನೀನು ಆಡುವಂತ ಮಾತು ಹೇಗಾಯ್ತು ಗೊತ್ತಾ? ಹೇಗೆ? ಮಾಡದೆ ಯುದ್ಧವ. ಹ, ಹೋರಾಟ ಎನ್ನುವುದು ಏರ್ಪಟ್ಟಿದ್ದು ಸುಳ್ಳಲ್ಲ. ಹ, ಹೋರಾಟ ಕಣದಲ್ಲಿ ಎಲ್ಲವರನ್ನ ಜಯಿಸಿ ನಿಂತಿರುವ ಸುಧನ್ವನ ಎದುರಿನಲ್ಲಿ ಹ, ಹಯ ಬಿಡು, ದನ ಕೊಡು ಕೊಡು. ಆಡಿದ ಮಾತು ತಪ್ಪು ಅಂತ ಹೇಳುವುದಿಲ್ಲ. ಹ, ಹಾಗಂತ ಹ. ಕೇಳುವವ ಯಾರು ಅಂತ ನೋಡಿದ್ರೆ ಅವ ಪಾರ್ಥ. ಹ, ಪಾರ್ಥನಿಗೆ ಶೋಭೆ ತರತಕ್ಕಂತ ಕಾರ್ಯ ಇದಲ್ಲ. ಹ, ವೀರ ಕ್ಷತ್ರಿಯನಾಗಿ ಇಂಥದ್ದನ್ನ ಪಡೆಯುವಲ್ಲಿ ಹ, ಯಾಚಿಸಬೇಕಾದದ್ದಿಲ್ಲ, ಕೇಳುವ ಅನಿವಾರ್ಯತೆ ಇಲ್ಲ, ಪಡೆದುಕೊಳ್ಳುವ ಸಾಮರ್ಥ್ಯ ಉಂಟು. ಹೋರಾಟದ ಮೂಲಕವಾಗಿ ನೀನು ಪಡೆದು ಹೋದು ಅಂತಾದ್ರೆ ಹ, ಸೃಷ್ಟಿಗರ್ಜುನನ ಅಂತ ನಾನು ಕೇಳಿದ್ದಕ್ಕೂ ಸಾರ್ಥಕತೆ ಆಗ್ತಾ ಇತ್ತು. ಹ, ಅದೆಲ್ಲವನ್ನ ಬಿಟ್ಟು ಈ ರೀತಿಯಾಗಿ ಕೇಳ್ತಾ ಇದ್ದಿ, ಹ, ಯಾಚಿಸುವುದಕ್ಕೆ ಮನ ಮಾಡ್ತಿದ್ದಿ. ಹ. ಅದೇ ಹೌದು ಅಂತಾದ್ರೆ ಆದ್ರೆ ಕೊಡ್ತೇನೆ, ಕೊಡು. ಕೊಡ್ತೇನೆ. ಕೊಡಪ್ಪ. ಯಾವುದನ್ನ ಕೇಳು. ಹೇಗೆ? ನೀವು ಬಿಟ್ಟಂತ ಶೂವನ್ನು ನಾವು ಕಟ್ಟಿದ್ದು ಹೌದು, ಹ, ಅದನ್ನು ಕೊಡ್ಲಿಕ್ಕಿಲ್ಲ. ಮತ್ತೆ? ನಮ್ಮ ಲಾಯದಲ್ಲಿ ಇನ್ನೂ ಅನೇಕ ಕುದುರೆಗಳು ಉಂಟು, ಹ, ಅದನ್ನು ನಾವು ಕೊಡ್ತೇವೆ. ಹ, ಹಣ, ಹ, ಹಿಂದೆ ನಡೆದಿರುವಂತಹ ಸಂಗ್ರಾಮದಲ್ಲಿ ಬಂಧುಗಳನ್ನ ಕಳೆದುಕೊಂಡವರು ನೀವು, ಹ, ಮೇಧಾಶ್ವವನ್ನು ಬಿಟ್ಟವರು ನೀವು, ಧನ ಸಂಗ್ರಹಕ್ಕಾಗಿಯೂ ಹೊರಟವರು ನೀವು ಹೌದು. ಅಪಾರ ಧನ ಸಂಪತ್ತು ಹೋರಾಟದಲ್ಲಿ ವ್ಯಯಿಸಿ ಹೋಯಿತು, ಅದರ ಸಂಪತ್ತಿನ ಉಳಿವಿಗಾಗಿ ಹೊರಟವರು ನೀವಿದ್ದೀರಿ. ಈಗ ದನ ಕೊಡು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕೊಡ್ತೇವೆ. ಆ ಕುದುರೆಯನ್ನ ಬಿಡುವುದಿಲ್ಲ, ಉಳಿದ ಕುದುರೆಯನ್ನ ಕೊಟ್ಟು ಸ್ವಲ್ಪ ಮಟ್ಟಿಗೆ ಹಣವನ್ನ ಕೊಟ್ಟು ನಿನ್ನನ್ನ ಕಳುಹಿ ಕೊಡ್ತೇನೆ. ಬಿಟ್ರೆ ಈ ರೀತಿ ಕೇಳುವುದು ಸರಿಯಲ್ಲ. ಹೋರಾಟದ ಮೂಲಕ ಯಾಕೆ ಹೇಳಿದ್ದೇನೆ? ಯಾಕೆ? ಭೂತಳದಲ್ಲಿ ಸಾರಿ ಕೊಳ್ಳುವುದಿದು. ಭೂತಳದಲ್ಲಿ ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ರಾಜನೀತಿಯ ಧರ್ಮವಿದು. ನನ್ನ ಮಾತಿನ ಧ್ವನಿ ಏನು ಎನ್ನುವುದು ನಿನಗೆ ಅರ್ಥ ಆಗಲಿಲ್ಲ ಮಗು. ಭಯವನ್ನ ಬಿಡು, ಧನವನ್ನ ಕೊಡು ಎನ್ನುವ ನನ್ನ ಮಾತಿನಲ್ಲಿ ರಾಜಧರ್ಮ ಎನ್ನುವುದು ಅಳವಡಿಕೆಯಾಗಿದೆ. ಸ್ವಲ್ಪ ಆಲೋಚಿಸಿ ನೋಡು. ಏನು? ನಮಗೆ ದ್ರವ್ಯದ ಅನಿವಾರ್ಯತೆ ಇದ್ದರೆ ಅಥವಾ ಕಳೆದುಕೊಂಡದ್ದನ್ನು ಸಂಗ್ರಹಿಸುವ ತೆವಲಿಗೆ ನಾವು ಬಿದ್ದವರೇ ಹೌದು ಅಂತ ಆದ್ರೆ ಅಶ್ವಮೇಧ ಮಾಡ್ಲಿಕ್ಕೆ ಆಗ್ತದ? ಎಲ್ಲ ಕಳ್ಕೊಂಡವ್ರು ಮಾಡುವಷ್ಟು ಸಣ್ಣದ್ದು ಅಶ್ವಮೇಧ ಅಂತ ಮಾಡಿದೀಯಾ? ನಿನಗೆ ನಮ್ಮ ವ್ಯಾಪ್ತಿ ವಿಸ್ತಾರ ಏನು ಎನ್ನುವುದರ ಅರಿವಿಲ್ಲ. ನಿನ್ನ ಚಂಪಕಾವತಿ ಇಡೀ ನಾಡು ನಮ್ಮ ಹಸ್ತಿನಾವತಿಯ ಅಂಗಣ ಆದೀತು, ರಾಜಾಂಗಣ ಆದೀತು. ಅಷ್ಟು ವಿಸ್ತಾರವಾದಂತಹ ಹಸ್ತಿನಾವತಿಯವರು ಅಶ್ವಮೇಧ ಮಾಡುವಾಗ ಈ ರೀತಿ ಧನ ಸಂಗ್ರಹ ಮಾಡ್ತಾರೆ ಅಂತ ಹೇಳಿದ್ಯಾ? ಅಂದ್ರೆ ಯೋಗ್ಯತೆ ಇದ್ದವರು, ಆಢ್ಯರು ಇಂಥ ಕಾರ್ಯವನ್ನ, ಮಹತ್ ಕಾರ್ಯವನ್ನ ಕೈಗೊಳ್ಳುವುದಕ್ಕೆ ಸಾಧ್ಯ. ಆದರೂ ಹೇಳಿದ್ದೇನೆ ಯಾಕೆ? ಯಾಕೆ? ಈ ಭೂತಳದಲ್ಲಿ ನನ್ನಂತ ಕ್ಷತ್ರಿಯ ವೀರರಾದವರಿಗೆ ಒಂದು ನೀತಿ ಎನ್ನುವುದುಂಟು, ಬದುಕಿಗೊಂದು ಹೀಗೆ ಎನ್ನುವಂತ ನಿರ್ಧಾರ ಎನ್ನುವುದುಂಟು. ಸಾರಿ ಕೊಂದರೆ ಪಾಪ ಇಲ್ಲ. ಯುದ್ಧ ಕ್ಷೇತ್ರ ಎನ್ನುವುದು ಯುದ್ಧ ಮಾಡುವುದಕ್ಕಾಗಿಯೇ ನಿರ್ಧಾರವಾದದ್ದು ಹೌದಾದ್ರೂ ಯುದ್ಧವೇ ಆಗಬೇಕು ಎನ್ನುವ ನಿರ್ಧಾರ ಇಲ್ಲ. ಸಾಮ ದಾನ ಭೇದ ದಂಡ ಚತುರೋಪಾಯಗಳು ಕ್ಷತ್ರಿಯ ವೀರನಾದವನಿಗೆ ಮೊದಲಾಗಿ
ಸಾಮದಿಂದ ಹೇಳಬೇಕು, ದಾನದಿಂದ ಬೇಡಬೇಕು. ಅದು ಆಗಲೇ ಇಲ್ಲ ಅಂತ ಆದ್ರೆ ದಂಡ ಪ್ರಯೋಗ ಮಾಡಬೇಕು. ಸರಿ, ನಿನಗೆ ನಾನು ಸಮಾಧಾನದ ಮಾತನಾಡಿದ್ಯಾಕೆ ಗೊತ್ತಾ? ಯಾಕೆ? ನೀ ತರಳ, ನೀನಿನ್ನೂ ಬಹಳ ಚಿಕ್ಕ ಹುಡುಗ. ಭವಿಷ್ಯತ್ ಬದುಕಿನಲ್ಲಿ ಬಂಗಾರದ ಬಾಳ್ವೆಯನ್ನ ಸಾಗಿಸಬೇಕಾದಂತಹ ವ್ಯಕ್ತಿ ನೀನು. ಇವತ್ತು ಕೇವಲ ವ್ಯಕ್ತಿಯಾದವ ನಾಳೆಯ ದಿವಸದಲ್ಲಿ ಲೋಕಕ್ಕೊಬ್ಬ ಶಕ್ತಿಯಾಗಿ ಹೊರಹೊಮ್ಮುವಂತಹ ಸರ್ವ ಯೋಗ್ಯತೆಯನ್ನು ಹೊಂದಿದವ. ನಿನಗೆ ಅರ್ಥ ಆಗಲಾರದು ಕಂದ. ಅರ್ಜುನನ ರಣಕ್ಷೇತ್ರದ ಅನುಭವಗಳು, ಅರ್ಜುನ ಕಳೆದಿರುವಂತಹ ಯುದ್ಧದ ವೈಖರಿಗಳು ನನ್ನಿಂದ ಈ ಮಾತನ್ನು ಆಡಿಸ್ತಾ ಇದ್ದಾವೆ. ಅನೇಕ ಯುದ್ಧ ಕ್ಷೇತ್ರಗಳಲ್ಲಿ ನಿನ್ನಂಥ ಅನೇಕ ಮಕ್ಕಳು ನೀತಿಯ ಮಾತನ್ನ ಹೇಳಿದ್ರು, ಅದನ್ನ ಅಲಕ್ಷಿಸಿದರ ಪರಿಣಾಮ ಉಜ್ವಲವಾದಂತಹ ಭವಿಷ್ಯವನ್ನೇ ಕಳೆದುಕೊಂಡು ಬಿಟ್ರು. ಬೇರೆಯವರ ಮಾತು ಯಾಕೆ? ನನ್ನ ಕರುಳ ಕುಡಿಯಾದಂತಹ ಅಭಿಮನ್ಯು ಹೆಚ್ಚು ಕಡಿಮೆ ನಿನ್ನದೇ ಪ್ರಾಯದವ. ಏನು ಮಾಡೋಣ? ಬಲಿಷ್ಠವಾದಂತಹ ಚಕ್ರವ್ಯೂಹವನ್ನ ಭೇದಿಸುವುದಕ್ಕೆ ಹೋದವ ಹಿಂತಿರುಗಿ ಬಾರದೆ ಅಂತಕನ ಆಲಯವನ್ನ ಸೇರಿಕೊಂಡು ಬಿಟ್ಟ. ಅಂತ ಅನೇಕ ಕಹಿ ಘಟನೆಗಳನ್ನ ಕಂಡು ಉಂಡಿರುವಂತಹ ನಾನು ನಿನ್ನ ಭವಿಷ್ಯತ್ತನ್ನ ಲಕ್ಷ್ಯದಲ್ಲಿರಿಸಿ ಯುದ್ಧ ಬೇಡ, ಹೋಗಿ ನಿನ್ನ ಅಪ್ಪನನ್ನ ಕಳುಹಿಸು, ಅವನ ಮೇಲೆ ನೀನು ಮಾಡಬೇಕಾದದ್ದೇ ಗೊತ್ತಾ? ಆ ತೊಡುವ ರಣ ಚಮತ್ಕೃತಿ ನನ್ನನ್ನು ನಿಬ್ಬೆರಗಾಗಿಸಿದೆ. ನಾನು ಹುಡುಗ ಎನ್ನುವುದಾಗಿ ಕರೆದದ್ದು, ಆದರೆ ರಣಕ್ಷೇತ್ರದ ನಿನ್ನ ಕೈಚಳಕ ಎಂಥವರಾದರೂ ಮೆಚ್ಚಲೇಬೇಕಾದದ್ದು. ಆದ್ದರಿಂದಲೇ ಪೂತುರೇ ಸುಧನ್ವ. ಯಾಕೆ ಗೊತ್ತಾ? ಅರ್ಜುನನ ಹೆಚ್ಚುಗಾರಿಕೆ ಅದು, ಅರ್ಜುನನ ಹೃದಯ ವೈಶಾಲ್ಯತೆ ಅದು. ಸರಿ, ಪರರ ಪರಮಾಣುಗುಣವನ್ನು ಪರ್ವತವೆಂದು ಪರಿಗ್ರಹಿಸುವ ಪರಿಪಾಠವನ್ನು ಹೊಂದಿದವನು ಪಾರ್ಥ. ಆದ್ದರಿಂದಲೇ ವಿರೋಧಿಯಾದರೂ ನಿನ್ನ ಗುಣವನ್ನು ನಾನು ಮೆಚ್ಚುತ್ತಾ ಇದ್ದೇನೆ. ಈ ರೀತಿಯಾಗಿ ನಾನು ಏರಿದಂತಹ ರಥವನ್ನು ಎಸೆದವರು ಪಾತಾಳ, ದೇವಲೋಕ, ಭೂತಳ ಇಲ್ಲೆಲ್ಲಿಯೂ ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಸರಿ, ಅಂತ ಪಟುಭಟರು ನನ್ನ ಕಣ್ಣಿಗೆ ಬಿದ್ದದ್ದು ಇಲ್ಲ, ಸಾಹಸವನ್ನ ತೋರ್ಪಡಿಸಿದ್ದಿಲ್ಲ. ಯಾರಿಂದಲೂ ಆಗೇ ಇರುವಂತಹ ಒಂದು ಮಹತ್ಸಾಧನೆಯನ್ನು, ಮಹತ್ ಕಾರ್ಯವನ್ನ ನೀನು ಮಾಡಿದ್ರಿಂದ ಪೂತುರೇ ಶಹಭಾಸ್ ಎನ್ನುವುದಾಗಿ ಮೆಚ್ಚುತ್ತಾ ಇದ್ದೇನೆ. ಸರಿ, ಮಗುವು ಅಹಂಕಾರ
ಮಾದರಿಯನ್ನ ಅಡರಬೇಡ. ನಿನಗೆ ಈ ದಿವಸ ಸಿಕ್ಕಿರುವಂತಹ ಪ್ರಶಸ್ತಿ ಸಾಮಾನ್ಯದ್ದಲ್ಲ, ಅರ್ಜುನ ಪ್ರಶಸ್ತಿ. ಅರ್ಜುನ ಪ್ರಶಸ್ತಿ ಸಿಕ್ಕಿತು ಅಂತ ಆದ್ರೆ ಲೋಕದಲ್ಲಿ ನೀನು ಮಹತ್ ಸಾಧನೆಯನ್ನ ಮಾಡಿದವ ಎನ್ನುವುದಾಗಿ ಅರ್ಥ. ಹಾಗಂತ ಮುಂದೆ ಯುದ್ಧ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ಯಾಕೆ ಗೊತ್ತಾ? ಯಾಕೆ? ನೀ ತರಳ ನಕಟ. ಸುಮ್ಮನೆ ಯಾಕೆ ಭವಿಷ್ಯತ್ತನ್ನ ಕೆಡಿಸಿಕೊಡ್ತಾ ಇದ್ದೀಯ? ಯಾಕೆ ರಣಕ್ಷೇತ್ರದ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದ್ದೀಯ? ನಿನಗೆ ಪಾರ್ಥನ ಯುದ್ಧವನ್ನ, ಪಾರ್ಥನ ಕೈಚಳಕವನ್ನ ಕಾಣಲೇಬೇಕು ಎನ್ನುವ ಆಸೆ ಇದ್ರೆ ನಿನ್ನ ಅಪ್ಪನನ್ನು ಕರೆಸು. ಅವರನ್ನು ನಾನು ಘಾತಿಸುವುದಿಲ್ಲ, ನಾನು ಅವರ ಜೊತೆಯಲ್ಲಿ ಯುದ್ಧ ಮಾಡ್ತೇನೆ. ನೀನು ಅದನ್ನ ನೋಡಿ ಸಂತೋಷ ಪಡಬಹುದು. ತುರಗ ಬಿಡು, ಕರೆಸು ತಾತ. ಧನಂಜಯ ಕೇಳು, ಎಲೆ ಧನಂಜಯ ಕೇಳು, ನಿನ್ನಲಿ ಹಲಬರಿದೊಡದೇನು, ನಿನ್ನಲಿ ಹಲಬರಿದೊಡದೇನು, ಕೃಷ್ಣನ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೊಳು ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಸಮರ ಮಧ್ಯದೊಳು ಸೂತನಿಲ್ಲದಲ್ಲಿ ಗೆಲಬಹುದೇ, ನೀ ಮರುಳೆಲ ರಣಕ್ಷೇತ್ರದಲ್ಲಿ ನೀನು ಜಯವನ್ನು ಸಂಪಾದಿಸಿಕೊಳ್ಳಬೇಕು ಅಂತಾದ್ರೆ ನಿನ್ನಲ್ಲಿ ಎಷ್ಟು ಸೇನಾ ಬಲ ಇದ್ದರೇನು, ಅಲ್ಲ ನಿನ್ನಲ್ಲಿ ಸ್ವಯಂ ಯೋಗ್ಯತೆ ಎಷ್ಟಿದ್ದರೇನು. ಆದ್ರೆ ಮಾಡಬೇಕಾದದ್ದು ಹೇಗೆ? ಶ್ರೀಕೃಷ್ಣನ ಲಲಿತ ಸಾರಥ್ಯಗಳಿಲ್ಲದೆ ಇವತ್ತಿನ ಈ ಚಂಪಕಾನಾಡಿನ ನೆಲದಲ್ಲಿ ಜಯವನ್ನ ಸಂಪಾದಿಸಿಕೊಳ್ಳುವುದು ಕಷ್ಟ. ಆ ಸಾರಥಿಯನ್ನ ಬಿಡು, ನಿನ್ನ ಯಾವತ್ತಿನ ಸಾರಥಿ ಶ್ರೀಕೃಷ್ಣನ ಕರೆಸು. ನಿನಗೆ ಶ್ರೀಕೃಷ್ಣ ನನ್ನ ಜೊತೆ ಇದ್ದದ್ದು ಮಾತ್ರ ಗೊತ್ತುಂಟು. ಶ್ರೀಕೃಷ್ಣ ನನ್ನ ಜೊತೆ ಇಲ್ಲದೆ ಇದ್ದಲ್ಲೂ ನಾನು ಯುದ್ಧದಲ್ಲಿ ಗೆಲುವು ಸಾಧಿಸಿದ ಕತೆ ಬಹುಶಃ ನೀವು ಓದ್ಲಿಲ್ಲ ಅಂತ ಕಾಣಿಸ್ತದೆ. ಕೇಳಿದ್ದೇನೆ. ಹೌದಾ? ಹಾಗಾದ್ರೆ ಶ್ರೀಕೃಷ್ಣ ಎಲ್ಲಿ ಅನಿವಾರ್ಯತೆ ಉಂಟೋ ಅಲ್ಲಿಗೆ ಮಾತ್ರ ಬರುವುದು ಬಿಟ್ರೆ ನಿನ್ನಂತ ಮಕ್ಕಳ ಮರಿಯೆಲ್ಲ ಕರೆಸುವಂದಾಗ ಬರುವವ ಅಲ್ಲ ಕೃಷ್ಣ. ಈ ರಣಕ್ಷೇತ್ರದಲ್ಲಿ ಇವತ್ತು ಮಕ್ಕಳ ಮರಿಯಲ್ಲಿಯೇ ಹೋರಾಟ ಮಾಡುವಲ್ಲಿ ನೀನು ಹೇಳಿದ್ದೇನು? ಏನು ಪೂತು ರೇಸುವುದನ್ನು ಅಂದೆ, ಅಷ್ಟಕ್ಕೆ ಮಾತ್ರ. ನಾನು ಕೇಳಲಿಲ್ಲ, ಏನಿಲ್ಲ. ನಿನ್ನದೊಂದು ಪ್ರಶಸ್ತಿ ಪತ್ರ ನನಗೆ ಬೇಕಿತ್ತ? ನಾವೆಲ್ಲ ಹಾಗೆ, ನಾನು ಬಯಸಿದ್ದೆ ಯಾವುದನ್ನ? ನಾವೆಲ್ಲ ಪ್ರಶಸ್ತಿ ಕೊಡುವುದಿದ್ರೆ ನಮಗೆ ಮೊದಲೇ ಕೇಳಿಕೊಂಡು ನಮ್ಮಲ್ಲೊಂದು ಅವರು ಸಲ್ಲಿಸಿ ಅದೆಲ್ಲ ಮಾಡಬೇಕಾದದ್ದಿಲ್ಲ. ಯೋಗ್ಯತೆ ಇದ್ದವರನ್ನು ಗುರುತಿಸಿ ನಾವೇ ಪ್ರಶಸ್ತಿ ಕೊಟ್ಟು ಬಿಡ್ತೇವೆ. ನನಗೀಗ ಯಾವ ಪ್ರಶಸ್ತಿ ಬೇಡ. ನಿನಗೆ ಬೇಕಾ ಬೇಡ? ನಾನು ಕೊಟ್ಟಿದ್ದೇನೆ, ನನ್ನ ದೊಡ್ಡತನ. ಆದ್ರೂ ಒಂದು ನಮ್ಮ ಅವಧಿಯಲ್ಲಿ ಕೊಡ್ಲಿಲ್ಲ ಅಂತ ಆಗುದು ಬೇಡ, ಅದಕ್ಕೆ ಕೊಟ್ಟಿದ್ದೇನೆ. ನಿನ್ನ ಅವಧಿಯಲ್ಲಿ ನೀನು ಮಾಡಬೇಕಾದ ಏನು ಗೊತ್ತಾ? ಏನು? ನಾನು ಬಯಸಿರುವಂತ ಕೃಷ್ಣನ ಕರೆಸಿಕೊಡು. ಹಾಗೆ ರಣಕ್ಷೇತ್ರದಲ್ಲಿ ಸೋತು ನೆಲನೋಟಕನಾಗಿ ನಿಂತಿದ್ದಾನೆ. ಹೋರಾಟದ ನಿರ್ಣಯ ಏನು ಅಂತ ಕೇಳಿದ್ರೆ ಕೊನೆಯಲ್ಲಿ ಬರುವಂತಹ ಪಾರ್ಥನಲ್ಲಿ ಹೋರಾಟವನ್ನು ಮಾಡಿ ಜಯಿಸಿದ್ರೆ ಮಾತ್ರ ಜಯ. ಇದು ನನ್ನ ಪಾಲಿನ ಜಯ ಅಲ್ವಾ? ಹಾಗಿದ್ರೆ ಇಲ್ಲಿಗೆ ಹೋರಾಟವನ್ನು ನಿಲ್ಲಿಸುವುದಾ? ಮುಂದಿನ ಇವರ ಸ್ಥಿತಿ ಏನು, ಗತಿ ಏನು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಉಂಟಾ? ಕುದುರೆ ಬಿಡುವುದಿಲ್ಲ ನಾವು. ಆದ್ರೂ ಒಂದು ಇವ ಸೋತದ್ದೊಂದು ಇವನಿಗೆ ಗೊತ್ತಾಗ್ಬೇಕಾ ಬೇಡ? ಅದು ಚಂಪಕಾನಾಡಿನಲ್ಲಿ ಸುಧನ್ವನ ಎದುರಿನಲ್ಲಿ ಅಲ್ಲ, ಒಬ್ಬ ಹುಡುಗನ ಎದುರಿನಲ್ಲಿ ಪಾರ್ಥ ಸುತ್ತ. ಇದು ಅವನಿಗೆ ತಿಳಿಸಿಕೊಡ್ಬೇಕು ಅಂತಾದ್ರೆ ಅವನನ್ನು ಮಾತಾಡಿಸಬೇಕಾ ಬೇಡವಾ? ಕಡೆಯ ಮಳೆಯನ್ನು ಕೆರೆಯ ತುಂಬಿತು, ಗಣನೆ ಇಲ್ಲದೆ ದರೆಯ ಮೇಲದು ಚಣದಿ ಸವರಿಸುತ್ತನ್ವ ನುಡಿದನು ಸಲೆ ಪಚಾರಿಸುತ್ತ
ಉಪಚಾರವನ್ನು ಕೇಳಿದವ ನಾನು. ಹೌದು, ಕೃಷ್ಣ ಇಲ್ಲದೆ ಜಯವನ್ನು ಸಾಧಿಸಿದೆ ಅಂತ ಹೇಳಿದೆಯಲ್ಲ. ಹೌದು, ಇನ್ನೊಂದು ಸಂದರ್ಭ ಶಿವನಲ್ಲಿ ಹೋರಾಟವನ್ನು ಮಾಡಿ ಪಾಶುಪತವನ್ನು ಪಡೆದೆ. ಜೊತೆಯಲ್ಲಿ ಒಳಿಯಾಗಿ ಬಂದಿರತಕ್ಕಂತಹ ಅಂಜನಾಶರವನ್ನು ಪಡೆದೆ. ಎಲ್ಲೋಯ್ತು ಅದು? ಪಾಶುಪತ ಇಲ್ಲ, ಅಂಜನಾಶರ ಇಲ್ಲ. ಬಿಡು! ದೇವತೆಗಳಿಗೆ ಉಪಚಾರವನ್ನು ಕೊಡುತ್ತಿರುವಂತಹ ನಿವಾತ ಕವಚ ಎನ್ನುವಂಥ ದಾನವನನ್ನು ಕೊಲ್ಲುವುದರ ಮೂಲಕವಾಗಿ ದೇವೇಂದ್ರನ ಪ್ರಶಂಸೆಗೆ ಪಾತ್ರನಾಗಿ ದೇವಗದ್ದಿಗೆಯನ್ನು ಏರಿ ಕಿರೀಟಿ ಎನ್ನುವಂಥ ಬಿರುದಿಗೆ ಪಾತ್ರನಾದವ. ಆಸಾಹಸ ಎಲ್ಲಿ ಹೋಯಿತು? ಛೇ, ಬರಿದೆ ಬಳಲ ಬೇಡ ಸಾಕು. ಅರ್ಥ, ನಿನ್ನನ್ನು ಚಂಪಕನಾಡಿನ ನೆಲದಲ್ಲಿ ಅವಮಾನಿಸಬೇಕೆನ್ನುವಂಥ ಉದ್ದೇಶ ಸುಧನ್ವನದ್ದಲ್ವ. ನನ್ನ ಉದ್ದೇಶವೇ ಬೇರೆ. ನಿನ್ನ ದೆಸೆಯಿಂದಲಾಗಿ ಹರಿಯನ್ನು ಬರಿಸಿಕೊಳ್ಳಬೇಕೆನ್ನುವಂಥ ಒಂದೇ ಒಂದು ಅದಮ್ಯವಾದಂಥ ಉತ್ಸಾಹ. ಆ ಉತ್ಸಾಹದಿಂದಲಾಗಿ ನಿನ್ನನ್ನು ಕೆಡವಿದ್ದು. ಹೌದು, ಈಗಲೂ ನಿನ್ನಲ್ಲಿ ಹೇಳ್ತೇನೆ, ಜಯವನ್ನು ಕಾಣಬೇಕು, ಕುದುರೆಯನ್ನು ಬಿಡಿಸಬೇಕು, ಯಜ್ಞ ಸುಸಂಗವಾಗಿ ನೆರಬೇಕು ಅಂತ ಆದ್ರೆ ಕರೆಸು ಕೃಷ್ಣನ. ಅವೆಲ್ಲ ಕರೀತಾರೆ. ಕೃಷ್ಣ ಬರಬೇಕು ಅಂತಾದ್ರೆ ಸುಲಭ ಅದೀತ. ಇವನ ಸಾರಥಿಯಾಗಿ ನಿಲ್ಬೇಕು. ಇವನ ಸಾರಥಿ ಆಗಬೇಕಾ? ಈಗಿದ್ದ ಸಾರಥಿಗೊಂದು ವ್ಯವಸ್ಥೆ ಆಗ್ಬೇಕು. ಅದಕ್ಕಾಗಿ ನನ್ನ ಬಾಣದ ಮೊನಚಿನಿಂದ ಆತನ ಸುಧನ್ವ. ಅದಾದ್ರೆ ಅವನ ಇಚ್ಛೆಯಂತೆ ಕೃಷ್ಣಾಗಮನವೇ ಇಲ್ಲಿ ಆಗಬೇಕು ಎನ್ನುವುದು ನಿಸ್ಸಂಶಯ. ದೇವ ಕೃಷ್ಣ, ನೀನೇ ನಮ್ಮ ಭಾವ, ನೀನೇ ನಮ್ಮ ಉಸಿರು ಎನ್ನುವುದಾಗಿ ಭಾವಿಸಿ ಅಶ್ವಮೇಧವನ್ನು ಕೈಗೊಂಡಿರುವಂಥ ನಮ್ಮ ಪಾಲಿಗೆ ಇಂತಹ ಒಂದು ಸೋಲು ಅದಾಗಬಾರದು ಅಂತ ಆದರೆ ನೀನೇ ಗತಿ, ನೀನೇ ಮತಿ. ರಕ್ಷಿಸು, ರಕ್ಷಿಸು, ಬಂದ ತಕ್ಷಣದಲ್ಲಿಗೆ ಮುಖ್ಯ ಮುನೀಶ್ವರರುಗಳಾಲ ಇಲ್ಲದೆ ತಾ ಮಾಡುವ ದೃಶ್ಯವೆನಿ ಪರಬ್ರಹ್ಮ ಪಾರ್ಥಗೆ ನೆಂಬುದನ್ನು ನಿರ್ಧರಿಸುವ ಹೇಳಿದ್ದೇನೆ. ಕಂಗಾದಂತಹ ಧರ್ಮ ಧೈರ್ಯ ತುಂಬುವುದಕ್ಕಾಗಿ ಕೈಗೊಂಡಂತಹ ಪಾರ್ಥನ ಕರೆಯನ್ನು ಕೇಳಿ ಸುತ್ತಮನ ಅಂತರಂಗಕ್ಕೆ ತಕ್ಷಣ ಬಂದಿದೆ. ಅದು ಮಾಡಬೇಕಾದಂತಹ ಕಾರ್ಯ ಪಾರ್ಥನಿಗೆ ಧೈರ್ಯವನ್ನು ತುಂಬುವುದು. ಚರಣಕ್ಕೆ ಮೈದ ಪಾರ್ಥನ ಸೆಳೆದು ಬಿಗಿದಪ್ಪುತ್ತದೆ ತಾರಥದೊಳಗಿದ ಶ್ವಗಳಾಗೆಯ ಕೊಂಡನಾಗರಿಯುವುದು. ವಿಷಯ ಎಲ್ಲ ವಿಹಿತವಾಗಿದೆ, ಕಂಗಾಲಾಗುವುದು ಬೇಡ. ಸಾರಥ್ಯವನ್ನು ನಾನೇ ವಹಿಸಿಕೊಳ್ತೇನೆ. ಇನಿತು ನೋಡುತ್ತಲಾದ ಗೋಪನ ತನುಜ ತರಗೊಳಿದ್ಯದಿ ನೆರವ ಮೂರ್ತಿಯ ನರನರತದೊಳು ಮಿನಿಗುತ್ತಿಗುವುದ. ಏನಿದ ಆಶ್ಚರ್ಯ! ನನ್ನ ಬಾಣದ ಹತಿಯಿಂದಲಾಗಿ ಹತಪತಿತ ಪ್ರೇತ ಪ್ರಾಯರಾಗಿ ಬಿದ್ದಿರ್ತಕ್ಕಂಥ
ಪಾರ್ಥನ ಸಕಲ ಸೇನೆಯು ಮತ್ತೆ ಪುನಃ ಎದ್ದು ನಿಂತಿದೆ. ನಿಶ್ಚೇಟಿತವಾಗಿ ಬಿದ್ದಿರತಕ್ಕಂಥ ಇವರಿಗೆಲ್ಲ ವಿಶೇಷವಾದಂಥ ಚೈತನ್ಯದ ಅಲೆಯನ್ನು ಸೃಷ್ಟಿಸಿದವ ಯಾರಾಗಿರಬಹುದು? ಯಾರು ಎತ್ತ ಎನ್ನುವ ಹಾಗೆ ಕತ್ತೆತ್ತಿ ಕಣ್ಣರಳಿಸಿ ಪಾರ್ಥನ ರಥದತ್ತ ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ಚಂಪಕನಾಡಿನ ನೆಲಕ್ಕೆ ಇಲ್ಲಿಯವರೆಗೆ ಆಯಿತು. ತಂದೆಗೆ ಕೊಟ್ಟಂತ ಮಾತು ಈಡೇರಿತು, ತಾಯಿಯ ಆಸೆ ಪೂರೈಸಿತು, ತಂಗಿಯ ಶುಭ ಹಾರೈಕೆ ಫಲಿಸಿತು. ಪ್ರಜಾ ವರ್ಗಕ್ಕೆ ಯುವರಾಜನಾಗಿ ನಾನು ಕೊಟ್ಟಂತ ಮಾತು ಈಡೇರಿತು. ಚಂಪಕ ನಾಡಿನವರೆಗಾಗಿ ಶ್ರೀಕೃಷ್ಣನನ್ನ ಭರಿಸಿಕೊಳ್ತೇನೆ ಎನ್ನುವಂತ ನನ್ನ ಭರವಸೆ ಮಾತು ಈ ಕ್ಷಣಕ್ಕೂ ಹುಸಿಯಾಗಲಿಲ್ಲ. ಶ್ರೀಕೃಷ್ಣನ ಭರಿಸಿಕೊಂಡೆ. ಎಲ್ಲರೂ ನೋಡಿ, ಎಲ್ಲರೂ ಆನಂದಿಸಿ, ಪೂಜಿಸಿ, ಅರ್ಚಿಸಿ, ಆರಾಧಿಸಿ. ಸಂತೋಷದ ಭರದಲ್ಲಿ ಎಲ್ಲರೂ ಒಟ್ಟಾಗಿ ಶ್ರೀಹರಿಯನ್ನ ಕಾಣುವುದಕ್ಕಾಗಿ ಏಕೋ ದೇವಭಾವದಿಂದ ಯವೇಕದೆ ನೋಡ್ತಾ ಇದ್ದಾರೆ. ಹಾಗಿದೆ ಎಲ್ಲವೂ ನನ್ನ ಸಾಹಸವ ಅಲ್ಲ, ಎಲ್ಲವೂ ಅವನಿಂದಲೇ ಕೊಡಲ್ಪಟ್ಟದ್ದು, ಅವನ ಮೂಲಕವಾಗಿ ಸಿಕ್ಕಿದ್ದು. ಬಂದಿರುವಂತ ಹರಿಯಲ್ಲಿ ಮಾತನಾಡದೆ ಹೋದೆ ಅಂತಾದ್ರೆ ಈ ನನ್ನ ಜನ್ಮ ಪಾವನವಾದಿದ್ದೆ. ಸರಿ, ಅವನನ್ನೇ ಮಾತಾಡಿಸ್ತೇನೆ. ಎಂದಲಾಗ ಸುಸಲ್ವ ಶ್ರೀ ಗೋವಿಂದ ಲಾಲಿಸು ಸತತ ಕುಂತಿನ ಜನರ ಪಾಲಿಸುವೆಯ ಭಜಯ ಕುಂದಗೋಡರೆ ಅಚ್ಯುತ, ಅನಂತ, ಮುಕುಂದ, ಮಾಧವ, ಗೋವಿಂದ, ಚಂಪಕನಾಡಿನವರೆಗಾಗಿ ಬಂದೆಯ ತಂದೆ. ಈ ನಿನ್ನ ಭಕ್ತ ಸುಧನ್ವನ ಮನದ ಅಭಿಷ್ಟವನ್ನ ಈಡೇರಿಸಲು ಸುಖವಾಗಿ ನಿನ್ನ ದಿವ್ಯ ರೂಪವನ್ನ ತೋರಿಸಿದೆಯಾ ತಂದೆ. ದೇವ, ಚಂಪಕನಾಡಿನಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಅನುದಿನವೂ ನಿತ್ಯವೂ ನಿನ್ನನ್ನು ಆರಾಧಿಸುವವರು. ಅವರೆಲ್ಲರ ಆಶೋತ್ತರಗಳನ್ನು ಈಡೇರಿಸಲು ಸುಖವಾಗಿ ಇಲ್ಲಿವರೆಗಾಗಿ ಬಂದೆಯ ತಂದೆ. ಏನೇ ಇರಲಿ, ತಿಳಿದೋ ತಿಳಿಯದೆಯೋ ಎಲ್ಲರಿಗೂ ಮಾತನ್ನ ಕೊಟ್ಟೆ, ಭರವಸೆಯನ್ನ ಕೊಟ್ಟೆ. ಈ ಭಕ್ತನ ಮಾತು ಆಗಬಾರದು, ಸುಳ್ಳಾಗಬಾರದು ಎನ್ನುವ ಸಲುವಾಗಿ ಇಲ್ಲಿವರೆಗಾಗಿ ನೀನು ಬಂದವ, ನಮ್ಮನ್ನು ಉದ್ಧರಿಸಲು ಅಲ್ಲ. ಚಂಪಕನಾಡಿನ ನೆಲಕ್ಕೆ ನೀನು ಬಂದಿರುವಂತ ಉದ್ದೇಶ ಸುಧನ್ವನಿಗೆ ದರ್ಶನ ಕೊಡುವುದಕ್ಕಾಗಿ ಅಲ್ಲ, ಇಲ್ಲಿರುವಂತ ಭಕ್ತ ಸಮೂಹಕ್ಕೆ ಅವರನ್ನು ಉದ್ಧರಿಸುವುದಕ್ಕಾಗಿ ಅಲ್ಲ. ನೀನು ಬಂದ ಉದ್ದೇಶ ಒಂದೇ, ಜಯವ ಪಾರ್ಥಗೆ ಪಾಲಿಸುವೆ ಅಂದು ಕುಂತಿದೇವಿಗೆ ಕೊಟ್ಟಂತ ಮಾತನ್ನು ಈಡೇರಿಸಲು ಸುಖವಾಗಿ ಅನುದಿನವೂ ಅನಿತ್ಯವೂ ಪಾಂಡವರನ್ನ ನೆರಳಿನೋಪಾದಿಯಲ್ಲಿ ಅವರನ್ನ ಹಿಂಬಾಲಿಸಿ ಅವರನ್ನು ರಕ್ಷಿಸುವಂತ ಹೊಣೆಗಾರಿಕೆಯನ್ನು ಹೊತ್ತವ ನೀನು. ಇವತ್ತು ಇಲ್ಲಿಗೆ ಬಂದ ಉದ್ದೇಶವು ಅವರನ್ನ ರಕ್ಷಿಸಲು ಸುಖವಾಗಿ. ಈ ನಿರ್ಣಯವ ಬಲ್ಲೆ ನಾನು. ದೇವರೇ, ನೀನು ಅವರ ಪಕ್ಷವನ್ನ ಅಂತೂ ಬಂದೆ ಎನ್ನುವ ಸಲುವಾಗಿ ಈ ನಿನ್ನ ಭಕ್ತ ಸುಧನ್ವ ಹಿಂತಿರುಗಿ ಮನೆಯನ್ನ ಸೇರ್ತೇನೆ ಎನ್ನುವ ಹಾಗೆ ಭಾವಿಸುವುದು ಬೇಡ. ಚಂಪಕನಾಡಿನ ನೆಲದಲ್ಲಿಯೇ ಹೋರಾಟಕ್ಕೆ ಅಡಿಯನ್ನು ಇಟ್ಟವ ನಾನು. ಇನ್ನೊಂದು ಅಡಿಯನ್ನು ಮುಂದೆ ನಾನು ಇಡ್ತೇನೆ. ಆದರೆ ಒಂದು, ನೀನು ಬಂದ ಮೇಲಿನ ಹೋರಾಟ ಈ ಹಿಂದಾದ ಹೋರಾಟದಾಗೆ ಆಗಬಾರದು. ಪಾರ್ಥನೊಬ್ಬ ಕಂಡು ಮಗನೇ ಹೌದು ಅಂತಾದ್ರೆ ನಿನ್ನ ಸಮ್ಮುಖದಲ್ಲಿ ಬಾಣದಿಂದ ನಿನ್ನ ಕಂಠವನ್ನು ಕಸದೆ ಹೋದಲ್ಲಿ ನನಗೆ ಇರುವಂತ ಅಸ್ತ್ರವನ್ನು ಮಧ್ಯಪತ್ರ
ಪ್ರತಿಜ್ಞೆಯಾಗಿ ಮುಂದಾಗಿ ಬಿಟ್ಟಲ್ಲ ಮಾಡಿದ್ದೇನೆ. ಸರಿಯೇನ ಏನ್ ತಪ್ಪ? ಯಾಕೆಂದ್ರೆ ಇದು ನೀನು ಮೈ ಮೇಲೆ ಬಿಟ್ಕೊಂಡದ್ದು ಅಂತ ನನಗೆ ಅನಿಸ್ತಾ ಉಂಟು. ಯಾಕೆ ದೇವ್ರೆ? ಯಾಕೆಂದ್ರೆ ನಾವು ಹೇಳಿದ್ದು ಮಾತಾಡಿದ್ರೆ ಪಾರ್ಥ ಪ್ರತಿಜ್ಞೆ ಮಾಡ್ಲಿ ಅಂತ ಹೇಳಿದ. ಪ್ರತಿಜ್ಞೆ ಮಾಡು ಅಂತ ಹೇಳಿದ್ದಲ್ಲ ಅವ ನಿನ್ನದು ಹೇಳಿದ್ರು ನನಗೆ ಹೇಳಿದಾಗ ಶ್ರೀಲೋಲನೆ ಕೇಳ ಪಾಂಡವ ಪಾಲಕರೆಂಬೇ ಬಿರುದನು ಅವ ಹೇಳಿದ್ದು ನನ್ನಲ್ಲಾಗಿತ್ತು. ನೀನ್ ಪ್ರತಿಜ್ಞೆ ಮಾಡು ಅಂತ ಹೇಳ್ತೀಯನು ಅಂತ ನಾನು ಕಾದೆ. ಆದ್ರೆ ರಣಕ್ಷೇತ್ರ ಬಿಸಿ ವಾತಾವರಣ ಮತ್ತೆ ಹೇಳಲಿಕ್ಕೆ ತಡ ಆಯ್ತು ಅಂತ ನಾನೇ ಮಾಡಿದೆ. ನನಗೆ ಅರ್ಥ ಆಗ್ತಾ ಉಂಟು. ಏನು? ನಾ ತಿಳಿದದ್ದು ಇಲ್ಲಿವರೆಗಂತೂ ನಿಮ್ಮ ಸ್ವೇಚ್ಛೆಯಾಗಿ ಬಿಸಿಯಾಗಿಯೇ ಹೋಯ್ತು. ನಾನು ಬಂದ ಮೇಲೆ ಆದ್ರೂ ಸ್ವಲ್ಪ ತಣ್ಣಗೆ ಮಾಡುವ ಅಂತ. ನೀ ಬಂದ ಮೇಲೆ ಹೇಗೂ ಬಿಸಿ ಅಂತ ನನಗೆ ಗೊತ್ತು. ನನಗೆ ಬಿಸಿ ಮಾಡುವುದಕ್ಕೆ ಇವತ್ತಿನ ಇಲ್ಲ ಇವತ್ತು. ಮತ್ತೆ ಯಾಕೆಂದ್ರೆ ನಾನು ಇವತ್ತು ಕಂಡ ರೀತಿಯೇ ಬೇರೆ. ನೀನು ಕೈಗೊಂಡಂತಹ ಅವಸರದ ನಿರ್ಣಯ ಎನ್ನುವುದು ಅವತ್ತು ಮಾಡಿದ ಆ ಪ್ರತಿಜ್ಞೆಯನ್ನು ನೆನಪಿಸ್ತಾ ಉಂಟು. ಯಾವುದು? ಸೂರ್ಯಾಸ್ತದ ಒಳಗಾಗಿ ಜಯದ್ರಥನನ್ನ ಕೊಂದು ಮುಗಿಸ್ತೇನೆ ಎನ್ನುವಂತ ಆ ಪ್ರತಿಜ್ಞೆಯನ್ನು ಮಾಡಿಬಿಟ್ಟೆ. ಒಂದು ಮುಗಿಸಿದ್ದೇನಲ್ಲ. ನೀನು ಹಾಗೆ ಕೊಲ್ಲುವಲ್ಲಿ ನಾನು ಎಷ್ಟು ರೀತಿಯ ಸಹಾಯವನ್ನು ಮಾಡಿದ್ದೇನೆ ಎನ್ನುವುದಲ್ಲ ನೀನು ನೆನಪಿಸಿಕೊಳ್ಬೇಕಾ ಬೇಡವಾ? ಇವತ್ತು ನಾನೇನು ಹೆಡ್ ಕೆಲಸ ಮಾಡಿದೆ ಅಂತ ಮಾಡಿದೆಯಾ? ಅಂದ್ರೆ ಆ ದಿವಸ ಜಯದ್ರಥನನ್ನ ಕೊಲ್ಲುವಲ್ಲಿ ನಿನ್ನ ಕೈವಾಡ ಹೇಗುಂಟು, ಇವತ್ತು ನೀ ಬರುವುದ್ರೊಳಗೆ ನಾ ಪ್ರತಿಜ್ಞೆ ಮಾಡ್ಲೇ ಇಲ್ಲ. ಹೇಗೂ ನೀ ಏನಾದ್ರೂ ಮಾಡ್ತೀಯ ಅನ್ನುವ ವಿಶ್ವಾಸದಲ್ಲೇ ಪ್ರತಿಜ್ಞೆ ಮಾಡಿದ್ದೇನೆ. ಏನಾದ್ರೂ ಮಾಡ್ತೇನೆ ಅನ್ನುವಂತ ವಿಶ್ವಾಸ ನೀನು ನನ್ನ ಮೇಲಿದ್ರು ಕೂಡ ನಾನು ಏನೇನೂ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಏನೇನೋ ಮಾಡ್ಲಿಕ್ಕೆ ನೀನು ನಮ್ಮ ದೇವರಲ್ಲ, ಹಾಗೆ ಮಾಡುವುದಿಲ್ಲ. ಇಲ್ಲಾಗಿರುವಂತಹ ಸಮಸ್ಯೆ ಏನು ಗೊತ್ತಾ? ನೀ ತಿಳಿದದ್ದು ವಿರೋಧಿಯಾಗಿ ನಿಂತಿದ್ದಾನೆ ಎಂಬಲಿಗೆ ಜಯದ್ರಥನು ಮತ್ತು ಇವನು ಸಮಾನರು ಒಂದೇ ರೀತಿ ಎನ್ನುವುದಾಗಿ. ಇಬ್ರು ವಿರೋಧಿ ಅಲ್ವೇ ಅಲ್ಲ. ಕಾಣುವುದಕ್ಕೆ ಬೆಳ್ಳಗಿನ ಬಣ್ಣವೇ ಹೌದಾದ್ರೂ ಕೂಡ ಸುಣ್ಣಕ್ಕೂ ಹಾಲಿಗೂ ಹೇಗೆ ವ್ಯತ್ಯಾಸ ಉಂಟು, ಈ ಸುಧನ್ವನಿಗೂ ಹಾಗೂ ಜಯದ್ರಥನಿಗೂ ಅಷ್ಟೇ ವ್ಯತ್ಯಾಸ ಉಂಟು. ಹೌದಪ್ಪ, ಅವ ಮಹಾ ದುಷ್ಟನಾಗಿದ್ದ, ಇವ ಚಾರಿತ್ರ್ಯವಂತ. ನಿಜವಾಗಿ ಹೇಳುವುದ ಸತ್ಯಸಂಧ. ಸತ್ಯಸಂಧ ಅಂದ್ರೆ ನಾವೇನು ಸುಳ್ಳು ಹೇಳಿದವರಲ್ಲ ಬಿಡಿ. ನೀ ಯಾಕೆ ಮೇಲೆ ಹೇಳ್ಕೊಳ್ತ? ನನಗೆ ಅವನನ್ನು ಹೊಗಳಿದಾಗ ನಾವು ಕಡಿಮೆ ಆಗ್ಬಾರ್ದಲ್ಲ. ತಪ್ಪಲ್ಲ, ಕೆಲವರು ಸ್ವಭಾವವೇ ಹಾಗೆ. ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ಸಾಕು ಹೀಗೆ ಮಾಡ್ಕೊಳ್ಳೋದು. ಈಗ ನಮ್ಮ ವಿರೋಧಿಯಾಗಿ ಬರ್ದೇ ಇದ್ರೆ ಅವನನ್ನು ಹೊಗಳಿದ್ರೆ ನಾ ಸುಮ್ಮನೆ ಇರ್ತಿದ್ನೋ ಏನೋ. ವಿರೋಧಿಯನ್ನು ಹೊಗಳಿದಾಗ ನಮಗೊಂದು ರೀತಿ ಅಂತಃಕರಣ ಕಲಕಿದ ಹಾಗೆ. ಅವರನ್ನ ವಿರೋಧಿಯ ಸ್ಥಾನದಲ್ಲಿ ನೀನು ಇರಿಸುವುದೇ ತಪ್ಪು ಅಂತ ನಾನು ಹೇಳುವುದು. ಕುದುರೆ ಕಟ್ಟಿದ ಸುಳ್ಳ. ತಂದೆಗೆ ಒಳ್ಳೆಯ ಮಗ. ನಾವೇನು ಬೇಡದೇ ಮೊದಲೇ ಹೇಳಿದ್ದೇನೆ ಮೈ ಮೇಲೆ ಹೇಳ್ಕೊಳ್ಲಿಕ್ಕಿಲ್ಲ ಅಂತ. ಅವ ಒಳ್ಳೆಯವ ಎನ್ನುವುದ್ರ ಅರ್ಥ ನೀ ಕೆಟ್ಟವ ಅಂತ ಅಲ್ವೇ ಅಲ್ಲ. ಮತ್ತೆ ಹೇಳುವುದ ಕೊಟ್ಟು ಎಷ್ಟು ರೀತಿಯ ವಿಶೇಷತೆ ಗೊತ್ತುಂಟ. ಹೌದಪ್ಪ, ವೀರ ವೈಷ್ಣವ ನಿವನು ನಿನ್ನಿಂದ ವೀರ ವೈಷ್ಣವ ನಿವನು ನಿನ್ನಿಂದ ಎನಗೀತ ಸಾರ ಸದ್ಭಕ್ತನಾಗಿಯಲು ಎನಗೀತ ಸಾರ ಸದ್ಭಕ್ತನಾಗಿಯಲು ಅದೆಷ್ಟೋ ರೀತಿಯಲ್ಲಿ ಹೇಳಬಹುದು. ಹೌದಪ್ಪ, ವೀರ ವೈಷ್ಣವ ನಿವನು ನೀ ಅದಲ್ಲ ಅಂತಲ್ಲ, ಹೌದು ಅಂತ. ನಿನ್ನಿಂದ ಎನಗೀತ ಸಾರ ಸದ್ಭಕ್ತರಾಗಿ. ಅವ ಕೇವಲ ಭಕ್ತ, ನಾನು ಹಾಗಲ್ಲ, ಭಾವ ಮತ್ತು ಭಕ್ತ. ಹಾಗಾಗಿ ಹತ್ತಿರದಲ್ಲಿರುವಂತಹ ನೀನು ಭಕ್ತಿಯನ್ನು ತೋರಿಸುವುದಕ್ಕೂ ದೂರ ಇದ್ದರೂ ನನ್ನೊಳಗೆ ಬಂದು ಭಕ್ತಿಯನ್ನು ತೋರಿಸ್ತಾ ಇರುವುದಕ್ಕೂ ವ್ಯತ್ಯಾಸ ಉಂಟು ಅಂತ ಹೇಳುವುದಕ್ಕೂ ಹೊರಟದ್ದು ನಾನು. ಅಯ್ಯ, ಯಾವ ರೀತಿಯಲ್ಲಿ ಹೊಗಳಲಿ ಅವನನ್ನ. ನಿನ್ನಿಂದ ಎರಗೀತ ಅಂತ ಹೇಳಿದ ಯಾಕೆ ಗೊತ್ತಾ? ಇವ ಅಂತಲ್ಲ, ಚಂಪಕಾವತಿಯಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ನನ್ನ ಭಕ್ತರೇ ಹೌದು. ಆದ್ರೆ ಇವನ ಭಕ್ತಿಯ ಸಾರ ಎನ್ನುವುದು ನಿಮ್ಮ ಅಶ್ವ ಈ ಚಂಪಕಾವತಿಗೆ ಬಂದ ಮೇಲೆ ಪ್ರಪಂಚಕ್ಕೆ ಗೊತ್ತಾಗುವ ಹಾಗಾಯ್ತು. ಏಕಪತ್ನಿ ವ್ರತಸ್ಥನವ, ಏಕಪತ್ನಿ ವ್ರತಸ್ಥ. ನಾವು ಅದೊಂದು ಅಲ್ಲ. ಯಾಕೆ ನಾವು ಅದೊಂದು ಅಲ್ಲ? ಯಾಕೆ ಗೊತ್ತಾ? ನಿನ್ ಜೊತೆ ಇದ್ದದ್ದಲ್ವಾ. ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ನದೇವ ಚರಿತಂ ಚರೇತ್ ಅಂತ ಹೇಳ್ತಾರೆ. ಆದ್ರೂ ನಾನು ದೇವರ ವ್ಯವಹಾರ ಎನ್ನುವುದು ಯಾವತ್ತು ನೋಡ್ಲಿಕ್ಕೆ ಕಡ್ಡಿಲ್ಲ, ಅದಕ್ಕೆ ನಾ ಆದರ್ಶ ಕಡ್ಡಿಲ್ಲ, ಮೈ ಮೇಲೆ ಹೇಳ್ಕೊಳ್ಳಿಕ್ಕಿಲ್ಲ. ಮೈ ಮೇಲೆ ಹೇಳ್ಕೊಳ್ಬಾರ್ದು ಅಂತ ನಾ 1000 ಗಟ್ಟಲೆ ಕಟ್ಕೊಳ್ಳಿಕ್ಕೆ ಹೋಗ್ಲೇ ಇಲ್ಲ. 2 3 ಮುಗಿಸ್ಬಿಟ್ಟು ಅಂದ್ರೆ ಸ್ವಲ್ಪ ದೇವ್ರ ಹತ್ರ ಹೋದಾಗ ಆಗ್ಬೇಕು. ಹಾಗೆ ಹಾಗೆ ಅಲ್ವೋ?
ಅನ್ಯ ಚಿಂತೆಯನ್ನುಳಿದು ನನ್ನಲ್ಲಿಯೇ ಸದಾಕಾಲವು ಭಕ್ತಿಯನ್ನ ಇರಿಸಿದಂತಹ ಇವರನ್ನ ನಾನು ಹೇಗೆ ಆಗಲಿ ಇರಲಿ ಹೇಳು. ನಿನ್ನನ್ನು ರಕ್ಷಿಸ್ತೇನೆ ಎನ್ನುವುದಾಗಿ ಅಂದಿನ ದಿನವೇ ಕುಂತಿದೇವಿಗೆ ಮಾತನ್ನು ಕೊಟ್ಟಿದ್ದೇನೆ. ಇವರನ್ನ ಬಿಡುವ ಹಾಗಿಲ್ಲ. ಒಟ್ಟಾರೆಯಾಗಿ ಅಡಕತ್ತರೆಯಲ್ಲಿ ಸಿಕ್ಕಿದ ಅಡಿಕೆಯ ಹಾಗಾಯ್ತು ನನ್ನ ಕಥೆ. ಇದೆನು ನಿನ್ನಯ ಚಿತ್ತದುಮ್ಮಳಿಕೆಯ ನಿಜ ತೊಲಬ ಅಳಿಯುವುದು ಕಾಯವು ಜಗದೊಳಗುಳಿಯುವು ಕೀರ್ತಿಗಳು ಶ್ರೀಲೋಲನಿಗೆ ಪಾಂಡವ ಪಾಲಕನೆಂಬಿ ಬಿರುದನು ಮೂರ್ಲೋಕದಲ್ಲಿ ಪಡೆದೆ ಆಲೋಚಿಸಲೇ. ದೇವರೇ, ಭಕ್ತರಿಗೆ ಕಷ್ಟ ಬಂದಾಗ ದೇವ ಅಂತ ಕೂಗ್ತೇವೆ. ದೇವರಿಗೆ ಕಷ್ಟ ಬಂದದ್ದ ಅಲ್ಲ, ಭಕ್ತರ ಬಾಯಿಂದ ಏನು ಬರ್ತದೆ ಎನ್ನುವುದನ್ನು ತಿಳಿಯುವುದಕ್ಕೆ ಈ ರೀತಿಯಾಗಿ ನಾಟಕವನ್ನು ನೀನು ಮಾಡ್ತಾ ಇರುವುದು. ಅದೇ ಹೌದು ಅಂತಾದ್ರೆ ನಿನ್ನ ಪ್ರಶ್ನೆಗೆ ಉತ್ತರ ನನ್ನ ಬಾಯಿಂದಲೇ ಕೇಳಬೇಕು ಅಂತಾದ್ರೆ ಉತ್ತರವನ್ನು ನಾನು ಕೊಡ್ತೇನೆ ದೇವರೇ. ಒಂದು ತಾಯಿಯ ಇಬ್ಬರು ಮಕ್ಕಳು ಆಟವಾಡುತ್ತಿರುವಂತಹ ಸಂದರ್ಭ ಒಂದೇ ಆಟಿಕೆ ವಸ್ತುವನ್ನು ಕೇಳಿದರೆ ತಾಯಿಯಾದವಳಿಗೆ ಕೊಡುವುದಕ್ಕೆ ಕಷ್ಟ. ಅದೇ ಸಂದರ್ಭ ಬೇರೆ ಬೇರೆ ಆಟದ ವಸ್ತುವನ್ನು ಕೇಳಿದರೆ ತಾಯಿಯಾದವಳಿಗೆ ಕೊಡುವುದಕ್ಕೆ ಸುಲಭ. ಇಲ್ಲಿ ಪಾರ್ಥ ಬಯಸ್ತಾ ಇರುವುದೇನು, ನಾನು ಬಯಸ್ತಾ ಇರುವುದೇನು? ಲೌಕಿಕವಾದಂತಹ ಜಯವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದಾನೆ. ಅಲೌಕಿಕವಾದ ಮೋಕ್ಷ ಸಾಮ್ರಾಜ್ಯ ಇದು ನನ್ನದ್ದಾಗಬೇಕು ನಿನ್ನ ದರ್ಶನದ ನಂತರ ಎನ್ನುವ ಹಾಗೆ ಭಾವಿಸಿದವ ನಾನು. ನಿನ್ನ ಸಮಸ್ಯೆ ಪರಿಹಾರ ಆಯಿತು ಅಂತಾದ್ರೆ ಪ್ರತಿಜ್ಞೆಗನುಸಾರವಾಗಿ ಬರಲಿ ಬಾಣ. ಅಂತ ಅವಸರ ಏನಿಲ್ಲ, ನನಗೆ ಅವಸರ ಇಲ್ಲ, ಅವನು ಬರ್ಲಿ ಅಂತ. ಯಾರಾದ್ರೂ ಕಾಯ್ತಾ ಇದ್ದಾರೆ? ಅಲ್ಲ, ಕಾಯ್ತದ ಯಾರು ಇಲ್ಲ. ಮತ್ತೆ ನಾನೇ ನಿನ್ನ ಹುಡ್ಕೊಂಡು ಬಂದಿದ್ದೇನೆ. ಅವ್ನು ಬರ್ಲಿ ಅಂದ ಮೇಲೂ ನೀ ಹೇಳಲಿಲ್ಲ ಅಂತ ಆಕ್ಷೇಪ ಕಾರಣ ಉಂಟೇ ಉಂಟು. ನಾನು ಬರುವ ಪೂರ್ವದಲ್ಲಿ ಸಾವಿರ ಬಾಣಗಳನ್ನ ಅವನ ಮೇಲೆ ಪ್ರಯೋಗಿಸಿದವ ನೀನು. ಅದರಲ್ಲಿ ಮಂತ್ರಾಸ್ತ್ರಗಳು ಉಂಟು. ಯಾವುದರಿಂದಲಾದ್ರೂ ನೀವು ಪ್ರಯೋಜನ ಆಗಿದೆಯಾ? ಪ್ರಯೋಜನ ಎನ್ನುವುದರ ಅರ್ಥ ಅಷ್ಟು ಗಟ್ಟಿ ಇದ್ದಾನೆ ಅಂತ. ಅವನ ಗಟ್ಟಿತನಕ್ಕೆ ಬೇಕಾಗಿ ನೀನು ಬಿಡುವಂತ ಈ ಪ್ರಥಮ ಬಾಣಕ್ಕೆ ವಿಶೇಷವಾಗಿರುವಂತಹ ಪುಣ್ಯವನ್ನು ನಾನು ದಾರ ಎರಿತಾ ಇದ್ದೇನೆ. ಯಾವ ಪುಣ್ಯ ಗೊತ್ತಾ? ಒಂದು ಗೋವನ್ನು ರಕ್ಷಿಸಿದರೆ ಒಂದು ಅಶ್ವಮೇಧದ ಪುಣ್ಯ, ಯಾಗವನ್ನು ಮಾಡಿದ ಪುಣ್ಯ ಎನ್ನುವುದು ಬರ್ತದೆ. ಗೋವರ್ಧನಗಿರಿಯನ್ನು ಎತ್ತುವುದರ ಮೂಲಕವಾಗಿ ಸಾವಿರಾರು ಗೋಗಳನ್ನು ರಕ್ಷಿಸಿದವ ನಾನು. ಆ ಮಹಾ ಪುಣ್ಯವನ್ನು ಈ ಬಾಣಕ್ಕೆ ಧಾರೆ ಎರಿತೇನೆ, ಬಿಡುವಾಣ. ಈ ಬಾಣವನ್ನು ಮಧ್ಯಪಥದಲ್ಲಿ ಕತ್ತರಿಸಲಂತಾದ್ರೆ ಶ್ರೀಕೃಷ್ಣರಾಯನ ಭಕ್ತನ ನೀನು ಬಂದು ಅಲ್ಲಲ್ಲ, ನನಗೆ ನಾನು ಅಷ್ಟೇ ಹೆಡ್ಡ ಅಲ್ಲ. ನನಗೆ ಒಂದೆರಡು ಹಾಳಾಗ್ತದೆ ಅಂತ ಗೊತ್ತಿದ್ದೆ ನಾ 3 ಬಾಣ ಅಂತ ಪ್ರತಿಜ್ಞೆ ಮಾಡಿದ್ದೆ. ನೀವು ಇಲ್ಲಿವರೆ ಮಾಡದು 3 ಗಂಟೆ ಬಿಟ್ಟು ನೀವು ವ್ಯವಹಾರವೇ ಇಲ್ಲ. ಒಂದು ಹೋಗ್ಲಿ, ಮತ್ತೆ 2 ಉಂಟು ದೇವ್ರೆ. ಸರಿ, ಹಾಗಂತ ಯೋಚಿಸುವುದು ಬೇಡ, ಹೆದರುವುದು ಬೇಡ. ನೀನು ಬಿಡುವಂತಹ ಈ 2ನೇ ಬಾಣಕ್ಕೆ ಕೃಷ್ಣಾವತಾರದ ಸಮಸ್ತ ಪುಣ್ಯವನ್ನು ದಾರೆ ಎರಿತೇನೆ, ಬಿಡು. ಈ ಬಾಣವನ್ನು ಮಧ್ಯಪಥದಲ್ಲಿ ಕತ್ತರಿಸಲಂತಾದ್ರೆ ವಸಿಷ್ಠ ಅರುಂಧತಿಯರು ಕೂಡುತ್ತಿರುವಂತಹ ಸಂದರ್ಭ ಹೋಗಿ ಅವರನ್ನು ಕೊಂದರೆ ಯಾವ ಪಾಪ ಬರ್ತದೋ ಆ ಪಾಪ. ಯಾಕೆಂದ್ರೆ ನಾ ಪ್ರತಿಜ್ಞೆ ಮಾಡಿದ್ದು 3 ಬಾಣದಿಂದ ಅಂತ. 2 ಬಾಣದಿಂದ ಏನೂ ಪ್ರಯೋಜನ ಆಗಲಿಲ್ಲ. ನೀನು ಪುಣ್ಯವನ್ನ ಧಾರೆ ಎರೆದ್ರು ನಮ್ಮ ನಿರೀಕ್ಷೆಯ ಫಲ ಕೊಡ್ಲಿಲ್ಲ. ಉಳಿದದ್ದು ಒಂದೇ ಬಾಣ, ಅದು ಪ್ರಯೋಜನಕ್ಕೆ ಬರದೆ ಹೋದ್ರೆ ಮತ್ತೆ ಪ್ರತಿಜ್ಞೆಯ ಹಾಳಾಗಿ ಹೋಗ್ತದೆ. ಈ 3ನೇ ಬಾಣಕ್ಕೆ ಏನಾದ್ರೂ ಕೊಡುವುದಿತ್ತು ಇದ್ರೆ ಕೊಟ್ಟುಕೊಂಡು ನೀನೇ ಒಂದು ಪ್ರಯೋಗ ಮಾಡಿ. ನೀನು ಆವಾಗ ಯೋಚನೆ ಮಾಡೋದು ಬೇಡ. ನನಗೊಂದು ಧೈರ್ಯ ಬಂತು ಈಗ. ಏನು? ಅರ್ಜುನ ಹಿಡಿದ ಧನಸ್ಸು ಕೃಷ್ಣನಿಗೂ ಆಗ್ತದೆ ಅಂತ ಆಯ್ತು. ನಾನು ಬಾಣ ಬಿಡ್ತೇನೆ, ತೊಂದರೆ ಇಲ್ಲ. ಹಾಗಂತ ಪ್ರತಿಜ್ಞೆ ಮಾಡಿದ್ದು ನಾನೇ ಮಾಡಿದ್ದು. ಆದ್ಮೇಲೆ ನೀನೇ ಬಿಡುದಲ್ವಾ? ಬಿಡು, ಹುಡುಗಾಟಿಗೆ ಮಾಡ್ತೀಯಲ್ಲ. ಭಾವ, ಯೋಚನೆ ಮಾಡೋದು ಬೇಡ. ನೀನು ಬಿಡುವಂತ ಈ 3ನೇ ಬಾಣಕ್ಕೆ ವಿಶೇಷವಾಗಿರುವಂತಹ ಪುಣ್ಯ. ಇಲ್ಲಿವರೆಗೆ ನಾನು ಮಾಡಿದ್ದು ವಿಶೇಷವಾದ ಪುಣ್ಯವೇ. ಇದು ಮತ್ತು ಅದರಲ್ಲಿ ಮತ್ತು ವಿಶೇಷವಾದದ್ದು ಯಾವುದು? ಈ ಜನ್ಮದಲ್ಲ, ಈ ಅವತಾರದ್ದಲ್ಲ. ಈ ಅವತಾರ ಸಾಕಾಗ್ಲಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಶ್ರೇಷ್ಠ ಇದ್ದಾನೆ. ಮತ್ತೆ ದೇವರಿಗೂ ಸಮಸ್ಯೆ ಆಗುವುದು ಅಂದ್ರೆ ಹಾಗೆ. ದೇವರು ಮಾತ್ರ ಶ್ರೇಷ್ಠ ಅಂತಲ್ಲ, ನಿಜವಾದ ಭಕ್ತ ದೇವರಿಗಿಂತಲೂ ಶ್ರೇಷ್ಠನಾಗಿ ಕಾಣಿಸಿಕೊಳ್ತಾನೆ. ಅವನು ನಿದರ್ಶನವಾಗಿ ಕಾಣಿಸಿಕೊಳ್ತಾ ಇದ್ದಾನೆ. 3ನೇ ಬಾಣಕ್ಕೆ ಯಾವ ಪುಣ್ಯ? ರಾಮಾವತಾರದ ಸಮಸ್ತ ಪುಣ್ಯವನ್ನು ನಾನು ಇದಕ್ಕೆ ದಾರಿ ಎರಿತೇನೆ. ಯಾಕೆ? ಆ ರೂಪದಲ್ಲಿ, ಆ ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥನಾಗಿದ್ದವ. ಅಷ್ಟೇ ಅಲ್ಲ, ತ್ರಿಮೂರ್ತಿಗಳ ಶಕ್ತಿ, ಅಂತ್ಯದಲ್ಲಿ ರುದ್ರನನ್ನ, ಆದಿಯಲ್ಲಿ ಬ್ರಹ್ಮನನ್ನ, ಮಧ್ಯದಲ್ಲಿ ನಾನೇ ಮಧ್ಯಸ್ಥನಾಗಿ ಮಂತ್ರಪೂರ್ವಕವಾಗಿ ಆಹ್ವಾನಿಸಲ್ಪಟ್ಟಿರ್ತೇನೆ, ಬಿಡಬೇಡ. ಈ ಬಾಣ ಅಲ್ವಾ ಅಖಂಡವಾದಂತಹ ಪುಣ್ಯವನ್ನು ಹೊತ್ತು ಬರುತ್ತಿರುವಂತಹ ಈ ಬಾಣವನ್ನು ಮಧ್ಯಪಥದಲ್ಲಿ ಕತ್ತರಿಸಿದಂತಾದ್ರೆ ಅದರಲ್ಲಿರುವಂತಹ ಪುಣ್ಯ ಕಡಿದಂತ ನನಗೆ ಲಭಿಸ್ತದ, ಬಿಟ್ಟಂತ ಅವನಿಗೆ ಲಭಿಸ್ತದ.
ಇಷ್ಟಕ್ಕೂ ಗೊತ್ತಾಗಬೇಕು ಅಂತ ಆದ್ರೂ ಒಂದು ಉಂಟಲ್ಲ ಒಂದು ಕತ್ತರಿಸಲಂತಾದ್ರೆ ತಂದೆಗೆ ಮಗನಲ್ಲ, ತಾಯಿಗೆ ಕಂದನಲ್ಲ, ತಂಗಿಗೆ ಅಣ್ಣನಲ್ಲ, ಹೆಂಡತಿಗೆ ಗಂಡನಲ್ಲ, ಪ್ರಜಾವರ್ಗಕ್ಕೆ ಯುವರಾಜನಾನಲ್ಲ. ಅಷ್ಟೇ ಅಲ್ಲ, ಕಾಶಿ ಕ್ಷೇತ್ರದಲ್ಲಿ ಶಿವರಾತ್ರಿಯ ದಿನ ಬ್ರಾಹ್ಮಣನೋರ್ವ ಗಂಗಾ ನದಿಯ ಸ್ನಾನಾದಿಗಳನ್ನು ಪೂರೈಸಿ ಹೋಗಿ ವಿಶ್ವನಾಥರನ್ನ ವಿಶ್ವನಾಥರನ್ನು ಪೂಜಿಸುತ್ತಿರುವಂತಹ ಸಂದರ್ಭ ಜಾಡಿಸಿ ಅಡಗಾಡಿದ್ದಾನೆ. ಯಾವ ಪಾಪ ಬರ್ತದೋ ಆ ಪಾಪ ನನಗೆ ಬರಲಿ. ಬರುತ್ತಿದೆಯಲ್ಲ ಬಾಣ, ಕೆಲವನ್ನು ಕಳೆದುಕೊಳ್ಳುವುದಕ್ಕೆ ಮನಸ್ಸಾಗುವುದಿಲ್ಲ. ಹಾಗೆ ಕಳೆದುಕೊಳ್ಳುವುದಕ್ಕೆ ಮನಸ್ಸಾಗದೇ ಇರುವಂತಹ ವಿಶೇಷ ಸೃಷ್ಟಿ ಖಂಡಿತವಾಗಿ ಸುಧರ್ಮ ಹೌದು. ನೋಡಿದ್ಯಾ, ಪ್ರತಿಜ್ಞೆಗೆ ತಕ್ಕ ಹಾಗೆ 3ನೇ ಬಾಣವನ್ನು ಅವ ಮಧ್ಯಪದಲ್ಲಿ ಕತ್ತರಿಸಿದ. ಆದರೂ ಆ ಬಾಣ, ನೀನು ಬಿಟ್ಟಂತಹ ಬಾಣದ ತುದಿಯ ಭಾಗ ಹೋಗಿ ಅವನ ಕಂಠವನ್ನು ಕತ್ತರಿಸಿತು. ಕೃಷ್ಣ ಅಚ್ಯುತ ಅನಂತ ಎನ್ನುವುದಾಗಿ ನನ್ನ ಪದದತ್ತ ಸಾಗಿ ಬಂತು. ಅದನ್ನ ನೇವರಿಸಿ ಆಕಾಶದತ್ತ ಎಸೆದಾಗ ಹರನ ಗಣಗಳೇ ಬಂದು ಅದನ್ನು ಕೊಂಡೊಯ್ತಾ ಇದ್ದಾವೆ. ನಿಜವಾಗಿ ಇದು ಸುಧನ್ವಾರ್ಜುನರ ಕಾಳಗ ಎನ್ನುವುದಾಗಿ ನಾನು ಗಣಿಸುವುದೇ ಇಲ್ಲ. ಇದೊಂದು ನಿಜವಾಗಿ ಮೋಕ್ಷ ಸಂಗ್ರಾಮ. ಈ ಪ್ರಪಂಚದಲ್ಲಿರುವಂತಹ ಸಮಸ್ತ ಜೀವರಾಶಿಗಳು ಕೂಡ ಹೋರಾಟವನ್ನೇ ಬದುಕಾಗಿಸಿಕೊಳ್ತವೆ. ಹಾಗಂತ ಹೋರಾಟ ಎನ್ನುವುದರ ಅರ್ಥ ಯಾವುದು? ಅದು ಸುಖ. ಒಂದೊಂದು ಜೀವಿಯ ಲೆಕ್ಕದಲ್ಲಿ ಒಂದೊಂದು ರೀತಿಯದಾಗಿರುವಂತಹ ಸುಖ. ನಿಜವಾದ ಸುಖ ಯಾವುದು ಅಂತ ಕೇಳಿದ್ರೆ ಅದು ಮೋಕ್ಷ. ಆ ಮೋಕ್ಷ ಎನ್ನುವಂತಹ ಸುಖವನ್ನು ಬಯಸಿದಂತಹ ಸುಧರ್ಮ ನನ್ನ ಕಣ್ಣೆದುರಿನಲ್ಲಿ ತಾನು ಬಯಸಿದ ಸಾಲೋಕ್ಯವನ್ನು ಹೊಂದಿದ್ದಾನೆ. ಎಷ್ಟೊತ್ತಿಗೆ ಹಂಸಧ್ವಜ ಬರ್ತಾನೆ, ಕಪ್ಪವನ್ನು ಕೊಡ್ತಾನೆ ಎನ್ನುವಂತಹ ನಿರೀಕ್ಷೆಯಲ್ಲಿ ಇರೋಣವಂತೆ. ಲೋಕ ಸಮಸ್ತ ಸುಖ. ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ.
ಗಳನ್ನು ರಂಜಿಸಿದ ಕಲಾಧರ ಯಕ್ಷರಂಗ ಬಳಗ ಜಳವಳ್ಳಿ ಪ್ರಸಂಗ ಮೋಕ್ಷ ಸಂಗ್ರಾಮವನ್ನು ಉತ್ತಮ ರೀತಿಯಲ್ಲಿ ಪ್ರದರ್ಶಿಸಿರುತ್ತಾರೆ. ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಈ ಪ್ರಸಂಗದಲ್ಲಿ ಅರ್ಜುನನಾಗಿ ಭಾಗವಹಿಸಿರುವಂಥ ಜಳವಳ್ಳಿ ವಿದ್ಯಾಧರ್ ರಾವ್ ಇವರು ಅಕಾಡೆಮಿಯ ಸದಸ್ಯರು ಕೂಡ ಆಗಿರುತ್ತಾರೆ. ಇದು ನಮಗೊಂದು ಹೆಮ್ಮೆಯ ವಿಷಯ. ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿದೆ. ಈ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನವನ್ನ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಯವರು, ಶ್ರೀ ಎಡನೀರು ಮಠ ಕಾಸರಗೋಡು ಇವರ ದಿವ್ಯ ಉಪಸ್ಥಿತಿ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಗೌರವ ಉಪಸ್ಥಿತಿ ಡಾಕ್ಟರ್ ಟಿ ಶ್ಯಾಮ್ ಭಟ್, ಅಧ್ಯಕ್ಷರು, ಮಾನವ ಹಕ್ಕು ಆಯೋಗ, ಕರ್ನಾಟಕ ಸರ್ಕಾರ. ಶ್ರೀ ಟಿ ಜಿ ರಾಜರಾಮ್ ಭಟ್, ಅಧ್ಯಕ್ಷರು, ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ. ಶ್ರೀ ಪುಂಡರೀಕಾಕ್ಷ ಯು ಮೂಲ್ಯ, ಆನೆಗುಂಡಿ, ಅಧ್ಯಕ್ಷರು, ಕುಲಾಲ ಸಂಘ, ಮುಡಿಪು. ಸಮಾರೋಪ ಸಮಾರಂಭದ ಬಳಿಕ ಇದೇ ವೇದಿಕೆಯಲ್ಲಿ ತೆಂಕುತಿಟ್ಟು ಯಕ್ಷಗಾನ ಪ್ರದರ್ಶನ ನಡೆಯಲಿಕ್ಕಿದೆ. ಪ್ರಸಂಗ ಚಕ್ರವ್ಯೂಹ, ವೀರಮಣಿ ಕಾಳಗ. ಭಾಗವತರು ಹೊಸಮೂಲೆ ಗಣೇಶ್ ಭಟ್, ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ. ಚೆಂಡೆಮದ್ದಳೆಯಲ್ಲಿ ಸಹಕರಿಸಲಿರುವವರು ಪದ್ಮನಾಭ ಉಪಾಧ್ಯಾಯ, ಲವಕುಮಾರ್ ಐಲ. ಸುಬ್ರಹ್ಮಣ್ಯ ಚಿತ್ರಾಪುರ, ಮಯೂರ ನಾಯ್ಕ್. ಚಕ್ರತಾಳದಲ್ಲಿ ಮುಖೇಶ್ ಕಿನ್ಯ. ಮುಮ್ಮೇಳನದಲ್ಲಿ ಭಾಗವಹಿಸುವ ಕಲಾವಿದರು ಕೌರವ ನಾರಾಯಣ ಕುಲಾಲ್, ದ್ರೋಣ ಉಮೇಶ್ ಶೆಟ್ಟಿ ಉಬರಡ್ಕ. ಸಂಸಪ್ತಕರು ಹರಿನಾರಾಯಣ ಭಟ್ ಎಡನೀರು, ಓಂ ಪ್ರಕಾಶ್. ದೂತ ನಿತೇಶ್ ಕುಪ್ಪೆಪದವು. ಅರ್ಜುನನಾಗಿ ಪುನೀತ್ ಬೋಳ್ಯಾರ್, ಧರ್ಮರಾಯ ದಿನಕರ ಗೋಖಲೆ. ಅಭಿಮನ್ಯು ಪಾತ್ರ 1ರಲ್ಲಿ
ಅಜಿತ್ ಪುತ್ತಿಗೆ, ಅಭಿಮನ್ಯು ಪಾತ್ರ 2 ಶಶಿಧರ್ ಕುಲಾಲ್ ಕನ್ಯಾನ, ಸುಭದ್ರೆಯಾಗಿ ಅಂಬಾ ಪ್ರಸಾದ್ ಪಾತಾಳ, ಸಾರಥಿ ಅಭಿಷೇಕ್ ಕಲ್ಲಡ್ಕ, ಸೈಂಧವ ಓಂ ಪ್ರಕಾಶ್, ಕರ್ಣ ಸದಾಶಿವ ಕುಲಾಲ್ ವೇಣೂರು, ದುಶ್ಯಾಸನ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಗದಾಧರ ರಕ್ಷಣ್, ವೀರಮಣಿ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ರುಕ್ಮಾಂಗ ಅಶ್ವಥ್ ಮಂಜನಾಡಿ, ಶುಭಾಂಗ ಅಜಿತ್ ಪುತ್ತಿಗೆ, ಶತ್ರುಘ್ನ ಸುನಿಲ್ ಪಲ್ಲಮಜಲ್, ಹನುಮಂತ ಅಶೋಕ್ ಭಟ್ ಉಜಿರೆ, ಈಶ್ವರ ಪುಷ್ಪರಾಜ್ ಶೆಟ್ಟಿ ಕುಕ್ಕಾಜೆ, ರಾಮ ನಿತಿನ್ ಆಚಾರ್ಯ ಪಡುಬಿದ್ರೆ, ಪುಷ್ಕಲ ಯೋಜನ್, ಲಕ್ಷ್ಮೀ ನಿಧಿ ಕಾರ್ತಿಕ್. ಇದೀಗ ಕೆಲವೇ ಕ್ಷಣಗಳಲ್ಲಿ ಸಮಾರೋಪ ಸಮಾರಂಭ ಪ್ರಾರಂಭಗೊಳ್ಳಲಿದೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ.
ವೇಷಭೂಷಣಗಳ ಸಮಗ್ರ ಕಲಾಮೇಳ. ಇದು ಕೇವಲ ರಂಗಕಲೆಯಲ್ಲ, ಇದು ನಮ್ಮ ಪುರಾತನ ಸಂಸ್ಕೃತಿಗೆ ಜೀವಂತ ಸಾಕ್ಷಿ. ಈ ಕಲಾರೂಪವನ್ನು ಕಣ್ತುಂಬಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಸಮಾರೋಪ ಘಟ್ಟವನ್ನು ತಲುಪಿದ್ದೇವೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ಸಹಯೋಗದಲ್ಲಿ ನಡೆಯುತ್ತಿರುವ ಒಂದು ದಿನದ ಅದ್ಧೂರಿ ತೆಂಕು ಬಡಗು ತಿಟ್ಟುಗಳ ಯಕ್ಷಗಾನ ಕಾರ್ಯಕ್ರಮ ಯಕ್ಷಧಾರೆಯ ಸಮಾರೋಪ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಸಭಾ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಶ್ರೀಗಳನ್ನು ಹಾಗೂ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ಗುರುರಾಜ್ ಭಟ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿರುವ ಅತಿಥಿಗಳು ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಯವರು, ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ, ಡಾಕ್ಟರ್ ಟಿ ಶ್ಯಾಮ್ ಭಟ್, ಶ್ರೀ ಟಿ ಜಿ ರಾಜಾರಾಮ್ ಭಟ್, ಪುಂಡರೀಕಾಕ್ಷ ಯು ಆನೆಗುಂಡಿ, ಅದೇ ರೀತಿ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ಸತೀಶ್ ಅಡಪ್ಪ ಸಂಕಬೈ, ರಾಜೇಶ್ ಪುಳಾಯ್ ಹಾಗೂ ಸುಧಾಕರ ಶೆಟ್ಟಿ ಉಳ್ಳಾಲ. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಕ್ಷಮಿಸಿ. ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ನಮ್ರತಾ ಇವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅತಿಥಿಗಳು ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಯವರು, ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ, ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟ್ರಾರ್ ಆದ ಶ್ರೀಮತಿ ನಮ್ರತಾಯನ್, ಗೌರವ ಉಪಸ್ಥಿತಿ ಡಾಕ್ಟರ್ ಟಿ ಶ್ಯಾಮ್ ಭಟ್, ಟಿ ಜಿ ರಾಜಾರಾಮ್ ಭಟ್, ಪುಂಡರೀಕಾಕ್ಷ ಯು ಆನೆಗುಂಡಿ, ಸತೀಶ್ ಅಡಪ್ಪ ಸಂಕಬೈ, ರಾಜೇಶ್ ಕುಳಾಯ್, ಸುಧಾಕರ ಶೆಟ್ಟಿ ಉಳ್ಳಾಲ. ಈ ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಗುರುರಾಜ್ ಭಟ್ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿದ್ಯಾಧರ ಜಳವಳ್ಳಿ ಇವರನ್ನು ಕೂಡ ನಾನು ವೇದಿಕೆಗೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಗಾನವೆಂದರೆ ಕೇವಲ ನೃತ್ಯ ನಾಟಕವಲ್ಲ, ಅದು ನಮ್ಮ ಕರಾವಳಿಯ ಆತ್ಮ. ಹಗಲು ಹೊಲದಲ್ಲಿ ದುಡಿಯುವ ರೈತ ರಾತ್ರಿ ಯಕ್ಷಗಾನದ ರಂಗಭೂಮಿಯಲ್ಲಿ ತಾನೇ ದೇವದಾನವರ ಕಥೆಯನ್ನು ಹೇಳುತ್ತಾನೆ. ಅದರ ವೇಷಭೂಷಣ, ಮದ್ದಳೆ, ಚೆಂಡೆ, ಹಾರಮಳಿಯ ಸದ್ದು, ಕಾವ್ಯದ ಗೀತೆಗಳು ಎಲ್ಲವೂ ಕೂಡಿಕೊಂಡು ನಮ್ಮನ್ನೊಂದು ಮಾಯಾಲೋಕಕ್ಕೆ ಕರೆದೊಯ್ಯುತ್ತದೆ. ಪೂಜ್ಯರೇ, ಆದರಣೀಯರೇ, ಗೌರವಾನ್ವಿತ ಅತಿಥಿಗಳೇ, ಇಂದು ನಾವು ಸೇರಿರುವ ಈ ಭವ್ಯ ಸಮಾರಂಭ ತನ್ನ ಸಮಾರೋಪ ಘಟ್ಟ ತಲುಪುತ್ತಿದೆ. ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮೆಲ್ಲರ ಸಹಕಾರ ಹಾಗೂ ಉಪಸ್ಥಿತಿಯಿಂದಲೇ ಸಾಧ್ಯವಾಗಿದೆ. ಇದೀಗ ಸಮಾರೋಪ ಸಮಾರಂಭವನ್ನು ಹಿರಿಮೆಯಿಂದ ಪ್ರಾರಂಭಿಸಲಿದ್ದೇವೆ. ಪ್ರತಿಯೊಂದು ಶುಭ ಕಾರ್ಯವು ದೇವರ ಸ್ಮರಣೆಯೊಂದಿಗೆ ಪ್ರಾರಂಭವಾಗಬೇಕು ಎನ್ನುವುದು ನಮ್ಮ ನಂಬಿಕೆ. ಇದೀಗ ಪ್ರಾರ್ಥನೆಗಾಗಿ ಕ್ಷಮಾ ಮತ್ತು ಕ್ಷೇಮ ಇವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्द्य महागणपतिं
महादेवसुतं महादेवसुतं गुरुगुहानुतं महादेवसुतं गुरुगुहानुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिम् ತಮ್ಮ ಸುಮಧುರ ಕಂಠದ ಮೂಲಕ ಪ್ರಾರ್ಥನೆಯನ್ನು ನೆರವೇರಿಸಿದ ನಿಮಗೆ ಧನ್ಯವಾದಗಳು. ಅತಿಥಿ ಬಂದರೆ ಅಂಬರವೇ ಮಂಗಳಗೀತೆ ಹಾಡುವುದು, ಸ್ವಾಗತ ಹೂ ಹರಿದು ಹೃದಯ ಬಾಗಿಲು ತೆರೆಯುವುದು. ಅದೇ ಸ್ವಾಗತ ನುಡಿಯ ಸೌಂದರ್ಯವನ್ನು ನಮ್ಮ ಸಮಾರಂಭಕ್ಕೆ ಹಂಚಲು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ಗುರುರಾಜ್ ಭಟ್ ಇವರನ್ನು ವೇದಿಕೆಯ ಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇನೆ. ಗುರುಭ್ಯೋ ನಮಃ. ಸ್ಥಳದೇವರಾದಂತಹ ಕೈರಂಗಳ ಗೋಪಾಲಕೃಷ್ಣ ದೇವರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರ ಆಶೀರ್ವಾದವನ್ನು ಬೇಡುತ್ತಾ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಹಮ್ಮಿಕೊಂಡಂತಹ ಯಕ್ಷಧಾರೆ ಎನ್ನುವಂತಹ ಒಂದು ದಿನದ ಈ ಯಕ್ಷಗಾನದ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲರೂ ಬಂದು ನಿಂತಿದ್ದೇವೆ. ಈ ಯಕ್ಷಧಾರೆ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಹರಸಿ ಆಶೀರ್ವಚನವನ್ನು ನೀಡಲಿರುವವರು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು. ಇವರ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಹೇಳಲೇಬೇಕಾಗ್ತದೆ. ಯಾಕೆಂದರೆ ಪರಮ ಪೂಜ್ಯರಿಗೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿಗೂ ಸಂಬಂಧವೂ ಕೂಡ ಇದೆ. ಯಾಕೆಂದರೆ ಪೂಜ್ಯ ಸ್ವಾಮೀಜಿಯವರು ಪೂರ್ವಾಶ್ರಮದಲ್ಲಿ ಪಾರ್ತಿಸುಬ್ಬ ಯಕ್ಷಗಾನ ಕಲಾಕ್ಷೇತ್ರ, ಕೇರಳ ಸರ್ಕಾರ ಅಂದರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹೇಗಿದೆಯೋ ಕೇರಳ ಸರ್ಕಾರದಲ್ಲಿ ಪಾರ್ತಿಸುಬ್ಬ ಯಕ್ಷಗಾನ ಕಲಾಕ್ಷೇತ್ರ ಎಂಬುದಾಗಿ ಅದರ 2 ಅವಧಿಯ ಅಧ್ಯಕ್ಷರಾಗಿ ಅನೇಕ ಯಕ್ಷಗಾನಕ್ಕೆ ಪ್ರೋತ್ಸಾಹವನ್ನು ನೀಡಿದವರು. ಹಾಗೆಯೇ ಎಡನೀರೆಂದರೆ ಯಕ್ಷಗಾನಕ್ಕೆ ತುಂಬ ಪ್ರೋತ್ಸಾಹವನ್ನು ನೀಡುವಂತಹ ಸ್ಥಳ. ಅನೇಕ ಕಲಾವಿದರಿಗೂ ಆಸರೆಯ ತಾಣವೂ ಕೂಡ ಆಗಿದೆ. ಹಾಗಾಗಿ ನಮ್ಮನ್ನೆಲ್ಲ ಹರಸಿ ಆಶೀರ್ವಚನವನ್ನು ನೀಡಲಿರುವಂತಹ ಪೂಜ್ಯ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳವರ ದಿವ್ಯ ಉಪಸ್ಥಿತಿಯನ್ನು ಗೌರವಿಸುತ್ತಾ ಇದ್ದೇವೆ ನಾವು. ಪೂಜ್ಯ ಯತಿವರೇಣ್ಯರನ್ನು ಸೂರ್ಯನಾರಾಯಣ ಭಟ್ ಇವರು ಫಲಪುಷ್ಪವನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೂರ್ಯನಾರಾಯಣ ಭಟ್ ದಂಪತಿಯವರು ಪೂಜ್ಯ ಯತಿವರೇಣ್ಯರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ನಮ್ಮ ಈ ಸಭೆಯ ಯಾವುದೇ ಒಂದು ಸಭೆಯು ನಡೆಯಬೇಕಿದ್ದರೆ ಅದಕ್ಕೆ ಅಧ್ಯಕ್ಷತೆ ಎನ್ನುವುದು ಬಹಳ ಮುಖ್ಯ. ಹಾಗೆ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಇವರ ಬಗ್ಗೆ ನಮ್ಮವರ ಬಗ್ಗೆ ನಾವು ಹೆಚ್ಚು ಹೇಳಬೇಕೆಂದಿಲ್ಲ. ಆದರೆ ಈ ಪ್ರದೇಶಕ್ಕೆ ಬಂದವರು ನಮ್ಮ ಯಕ್ಷಗಾನದ ಅಕಾಡೆಮಿಯ ಅಧ್ಯಕ್ಷರಾಗಿ ಈ ಪ್ರದೇಶಕ್ಕೆ ಬಂದವರು. ಉಡುಪಿಯಲ್ಲಿ ಯಕ್ಷಗಾನಕ್ಕೆ ಅನೇಕ ಪ್ರೋತ್ಸಾಹವನ್ನು ನೀಡಿದವರು. ಈ ಹಿಂದೆ ಉಡುಪಿಯ ಕಲಾರಂಗದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ಹಾಗೂ ತನ್ನ 70ನೇ ವಯಸ್ಸಿನಲ್ಲಿ ಯಕ್ಷಗಾನದ ಆಸಕ್ತಿ ಇದ್ದು ಅದರ ಯಕ್ಷಗಾನವನ್ನು ಕಲಿತು ಸ್ವತಃ ವೇಷವನ್ನು ಮಾಡಿ ಯಕ್ಷಗಾನಕ್ಕೆ ಅನೇಕ ಪ್ರೋತ್ಸಾಹವನ್ನು ನೀಡುತ್ತಾ ಬಂದವರು. ಇಂದು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೆ ಅವರಿಗೆ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಅಶ್ವಥ್ ಮಂಚನಾಡಿ ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಸಭೆಗೆ ಗೌರವ ಉಪಸ್ಥಿತಿ ಡಾಕ್ಟರ್ ಟಿ ಶಾಂಭಟ್, ಅಧ್ಯಕ್ಷರು ಮಾನವ ಹಕ್ಕು ಆಯೋಗ, ಕರ್ನಾಟಕ ಸರ್ಕಾರ. ನಮ್ಮ ಊರಿನವರೇ ಎನ್ನುವುದು ನಮಗೆ ಹೆಮ್ಮೆ. ನಮ್ಮ ಕೈರಂಗಳದ ಶಾಲೆಯಲ್ಲಿ ಕಲಿತು ಉನ್ನತ ಶಿಕ್ಷಣವನ್ನು ಬೇರೆ ಕಡೆಯಲ್ಲಿ ಪೂರೈಸಿ ಕರ್ನಾಟಕ ಸರ್ಕಾರದ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಇದೀಗ ಕರ್ನಾಟಕದ ಉನ್ನತ ಹುದ್ದೆ ಮಾನವ ಹಕ್ಕು ಆಯೋಗ ಎನ್ನುವುದಾಗಿ ಅದರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾ ಬಂದವರು. ನಮ್ಮ ಈ ಯಕ್ಷಗಾನದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವುದಕ್ಕೆ ಒಂದು ಕಾರಣವಿದೆ. ಯಾಕೆಂದರೆ ಯಕ್ಷಗಾನದ ಕಲಾಪ್ರೇಮಿಯವರು, ಯಕ್ಷಗಾನದ ಕಲಾವಿದರ ಕಾಮಧೇನುವೂ ಹೌದು. ಯಾಕೆಂದರೆ ಯಾವ ಕಲಾವಿದರು ಕಷ್ಟದಲ್ಲಿದ್ದರು ಅಥವಾ ಯಾವ ಕಲಾವಿದರು ಏನೇ ಹೇಳಲಿ ಅದನ್ನೆಲ್ಲ ಪೂರೈಸುತ್ತಾ ಬಂದವರು. ಹಾಗೆಯೇ ಕಲಾವಿದರ ಮೇಲೆ ಅನೇಕ ಪ್ರೀತಿಯನ್ನು ಇಟ್ಟವರು. ಈ ಯಕ್ಷಗಾನದ ಕಾರ್ಯಕ್ರಮಕ್ಕೆ ಅವರನ್ನೇ ನಾವು ಸೂಚಿಸುವಾಗ ಅವರು ಒಳ್ಳೆಯ ಸಂತೋಷದಿಂದ ಇದನ್ನು ಒಪ್ಪಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಉಪಸ್ಥಿತಿಯನ್ನು ನೀಡಿರುತ್ತಾರೆ. ಅವರಿಗೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರನ್ನು ಹೈದರ್ ಕೈರಂಗಳ ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನುವರುವ ಅತಿಥಿಗಳು ಶ್ರೀ ಟಿ ಜಿ ರಾಜಾರಾಮ್ ಭಟ್, ಅಧ್ಯಕ್ಷರು ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ. ಇವರ ಬಗ್ಗೆ ಹೇಳಬೇಕೆಂದಿಲ್ಲ, ಎಲ್ರಿಗೂ ತಿಳಿದಂಥ ವಿಷಯವೇ. ಇಲ್ಲೇ ಹತ್ತಿರದ ಶಾರದಾ ಗಣಪತಿ ವಿದ್ಯಾಕೇಂದ್ರದಲ್ಲಿ ವಿದ್ಯಾದಾನವನ್ನು ಮಾಡುತ್ತಾ ಅನೇಕ ಮಕ್ಕಳಿಗೆ ವಿದ್ಯಾದಾನವನ್ನು ನೀಡುತ್ತಾ ಬಂದಿದ್ದಾರೆ. ಹೆಚ್ಚಿನ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನನ್ನು ಕೂಡ ನೀಡುವವರು ಶ್ರೀಯುತರು. ಹಾಗೆಯೇ ಕಲಾಪ್ರೇಮಿಯೂ ಆಗಿದ್ದಾರೆ. ಯಕ್ಷಗಾನದ ಸಂಘಟಕರು ಆಗಿ ಯಕ್ಷಗಾನಕ್ಕೆ ಅನೇಕ ಪ್ರೋತ್ಸಾಹವನ್ನು ನೀಡಿ ತನ್ನ ಶಾಲೆಯಲ್ಲಿ ಯಕ್ಷಗಾನದ ಕಲಿಕೆಯನ್ನು ಕೂಡ ಅನೇಕ ವರ್ಷದ ಹಿಂದೆ ಪ್ರಾರಂಭಿಸಿ ತನ್ನ ಶಾಲೆಯಲ್ಲಿ ಹೀಗೆ ನಡೆಯಬೇಕು ಎಂಬುದಾಗಿ ಆಲೋಚಿಸಿಕೊಂಡಿರುವವರು. ಹಾಗೆಯೇ ನಮ್ಮ ಈ ಕೈರಂಗಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಕೂಡ ಈಗ ಆಗಿರುತ್ತಾರೆ. ಹಾಗೆಯೇ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿಯ ಶಾಲೆಯನ್ನು ಉತ್ತಮ ಮಟ್ಟಕ್ಕೆ ಏರಿಸುವಂತಹ ಕನಸನ್ನು ಹೊಂದಿದ್ದಾರೆ. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ
ಬರುತ್ತೇನೆ ಎಂದು ಒಪ್ಪಿಕೊಂಡು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿರುತ್ತಾರೆ. ಇವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಹರ್ಷವರ್ಧನ ವೇದೋಡಿ ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳು ಪುಂಡರೀಕಾಕ್ಷ ಯು ಮೂಲ್ಯ ಆನೆಗುಂಡಿ, ಅಧ್ಯಕ್ಷರು ಕುಲಾಲ ಸಂಘ ಮುಡಿಪು. ಇವರ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ಕುಲಾಲ ಸಂಘದ ಅಧ್ಯಕ್ಷರು ಹಾಗೂ ಈಗಿನ ಕೈರಂಗಳ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರೂ ಆಗಿದ್ದಾರೆ. ಇವರು ಯಕ್ಷಗಾನದ ಬಗ್ಗೆ ಆಸಕ್ತಿ ಇರುವ ಇವರು ತಾಳಮದ್ದಳೆಯ ಬಗ್ಗೆ ಆಸಕ್ತಿ ಕೂಡ ಹೊಂದಿರುತ್ತಾರೆ. ಬೇರೆ ಇವರ ಬಗ್ಗೆ ಹೇಳುವುದಾದರೆ ಎಲೆಮರೆಯ ಕಾಯಿ ಇದ್ದಂತೆ, ಅಂದರೆ ತಾನು ಏನು ಮಾಡುತ್ತೇನೆ ಅದನ್ನು ಬಿಂಬಿಸದೆ ಕೆಲವು ಸಂಘ ಸಂಸ್ಥೆಗೆ ಆಗಿರಲಿ, ಕೆಲವು ಯಾರೇ ಒಬ್ಬರು ನಾವು ಏನನ್ನಾದರೂ ಒಂದು ಮಾಡಬೇಕು ಎಂಬುದಾಗಿ ಕನಸನ್ನು ಹೊತ್ಕೊಂಡಿದ್ದರೆ ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹವನ್ನು ನೀಡುವವರು. ಇನ್ನೊಂದು ವಿಷಯವನ್ನು ನಾನು ಹೇಳಲೇಬೇಕು. ಯಾಕೆಂದರೆ ನನ್ನ ಸ್ವಂತ ಉದ್ಯಮ ಕ್ಷೇತ್ರಕ್ಕೆ ತುಂಬ ಬೆನ್ನೆಲುಬಾಗಿ ನಿಂತು ಹೀಗೀಗೆ ಮಾಡಬಹುದು ಎಂದು ಪ್ರೋತ್ಸಾಹವನ್ನು ಕೂಡ ನೀಡುತ್ತಾ ಬಂದಿರುವವರು. ಇಂದು ಈ ಯಕ್ಷಗಾನದ ಅಕಾಡೆಮಿಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮನ್ನು ಬಂದು ಸೇರಿದ್ದಾರೆ. ಇವರಿಗೆ ನಮ್ಮ ಕರ್ನಾಟಕ ಯಕ್ಷಗಾನದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ನಿತೇಶ್ ನಾರ್ಯ ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವರು ಶ್ರೀ ಯು ಟಿ ಖಾದರ್, ಇವರು ಮಾನ್ಯ ಸಭಾಧ್ಯಕ್ಷರು, ವಿಧಾನಸಭೆ, ಕರ್ನಾಟಕ ಸರ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸೇರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಕಾಮನ್ವೆಲ್ತ್ ಸಮ್ಮೇಳನ ಬೆಂಗಳೂರಿನಲ್ಲಿ ಇರುವ ಕಾರಣ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಾರಣ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲು ಆಗಿತ್ತು ಎಂಬುದಾಗಿ ಕರೆಯ ಮೂಲಕ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ನೀಡಿರುತ್ತಾರೆ. ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು. ಯಾಕೆಂದರೆ ಈ ಕಾರ್ಯಕ್ರಮ ಯಕ್ಷಗಾನ ಅಕಾಡೆಮಿಯ ಈ ಒಂದು ದಿನದ ಕಾರ್ಯಕ್ರಮ ಈ ಕೈರಂಗಳ ಶಾಲೆಯಲ್ಲಿ ಆಗಬೇಕಿದ್ರೆ ಮೂಲ ಕಾರಣೀಕರ್ತರು ಶ್ರೀಯುತ ಯು ಟಿ ಖಾದರ್ ಅವರು. ಯಾಕೆಂದರೆ ಈ ಯಕ್ಷಗಾನದ ಅಕಾಡೆಮಿಗೆ ನನ್ನನ್ನು ಸದಸ್ಯನಾಗಿ ನೇಮಿಸಲು ಸೂಚಿಸಿದವರೇ ಶ್ರೀಯುತ ಯು ಟಿ ಖಾದರ್ ಅವರು. ಅವರ ಶಿಫಾರಸ್ಸಿನ ಮೇಲೆಗೆ ನನ್ನನ್ನು ಇಲ್ಲಿ ಈ ಯಕ್ಷಗಾನದ ಅಕಾಡೆಮಿಗೆ ಸದಸ್ಯರನ್ನಾಗಿ ನೇಮಿಸಿರುತ್ತಾರೆ. ಹಾಗೆ ಅವರ ಶುಭಾಶಯ ನುಡಿಯನ್ನು ತಿಳಿಸುತ್ತಾರೆ. ಇವರ ಅನುಪಸ್ಥಿತಿಯಲ್ಲಿ ಶುಭಾಶಯದ ನುಡಿಯನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಇನ್ನು ನಮ್ಮ ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂತಹ ನಮ್ರತಾ ಎನ್ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರನ್ನು ಶಂಕರಿ ಎಸ್ ಎನ್ ಭಟ್ ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರನ್ನು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇನ್ನೋರ್ವರು ನಮ್ಮದೇ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದಂತಹ ರಾಜೇಶ್ ಕುಳಾಯಿ ಅವರು. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ವೆಂಕಟೇಶ್ ಪ್ರಸಾದ್ ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವರು ನಮ್ಮವರೇ, ನಮ್ಮ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದಂತಹ ಶ್ರೀಯುತ ಸುಧಾಕರ್ ಶೆಟ್ಟಿ ಉಳ್ಳಾಲ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಇವರಿಗೆ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಸಂದೀಪ್ ಕೆ ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೋರ್ವ ಅತಿಥಿಗಳು ವಿದ್ಯಾಧರ್ ರಾವ್ ಜಲವಳ್ಳಿ. ಇವರು ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಕೂಡ ಹೌದು. ಹಾಗೆಯೇ ಈಗ ನಡೆದಂತಹ ಸುಧನ್ವ ಮೋಕ್ಷ ಎನ್ನುವಂತಹ ಯಕ್ಷಗಾನದ ಕಥಾನಕದಲ್ಲಿ ಅರ್ಜುನನ ಪಾತ್ರವನ್ನು ಮಾಡಿ ಅವರ ತಂಡ ಇಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಹಾಗೆಯೇ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸೇರಿರುತ್ತಾರೆ. ಅವರಿಗೆ ನಮ್ಮ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಬಾಲಸುಬ್ರಹ್ಮಣ್ಯ ಹೂ ಹಾಕುವ ಕಲ್ಲು ಇವರು ಶಾಲು ಹೊದಿಸಿ ಸ್ಮರಣಿಕೆ ಇತ್ತು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ದರೆ ಕಲಾಭಿಮಾನಿಗಳಾದ ಪ್ರೇಕ್ಷಕರು ನೀವು, ನಿಮ್ಮ ಇರುವಿಕೆಯನ್ನು ಕೂಡ ನಾವು ಸಂತೋಷದಿಂದ ಸ್ವಾಗತಿಸಿ, ಹಾಗೆ ಧ್ವನಿವರ್ಧಕದ ಶಬರಿ ಎಲೆಕ್ಟ್ರಿಕಲ್ಸ್ ಇವರ ಇರುವಿಕೆಯನ್ನು ಸ್ವಾಗತಿಸಿ, ಹಾಗೆ ನೇರ ಪ್ರಸಾರವನ್ನು ನೀಡುವಂತಹ ನಮ್ಮ ಕಟೀಲ್ ಅವರನ್ನು ಸ್ವಾಗತಿಸಿ, ನಮ್ಮೊಂದಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ತಂಡಗಳಿಗೂ ಕೂಡ ಸ್ವಾಗತವನ್ನು ಬಯಸಿ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಯಕ್ಷಗಾನಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅನಿವಾರ್ಯ ಕಾರಣದಿಂದಾಗಿ ನಮ್ಮ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ವಿದ್ಯಾಧರ ಜಲವಳ್ಳಿ ಇವರು ಕಾರ್ಯಕ್ರಮದಿಂದ ನಿರ್ಗಮಿಸಬೇಕಾಗಿದೆ. ಹಾಗಾಗಿ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ ವೇದಿಕೆಯಿಂದ. ನಿಮ್ಮ ಭಾಗವಹಿಸುವಿಕೆಗೆ ಧನ್ಯವಾದಗಳು ಸರ್. ಪ್ರಾಸ್ತಾವಿಕತೆಯು ಕೇವಲ ಕಾರ್ಯಕ್ರಮದ ಆರಂಭವಲ್ಲ, ಅದು ಈ ಕಲೆಗೊಂದು ಪವಿತ್ರ ಮಂಗಳಾಚರಣೆಯಂತೆ. ಇದರ ಮೂಲಕ ಯಕ್ಷಗಾನದ ದೈವತ್ವವನ್ನು ಸ್ಮರಿಸಿ ಅಭಿನಯದ ಮಂಗಳಾರಂಭಕ್ಕೆ ದಾರಿಯು ತೆರೆಯುತ್ತದೆ. ಇದೀಗ ಪ್ರಾಸ್ತಾವಿಕ ನುಡಿಗಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ನಮ್ರತಾ ಎನ್ ಇವರನ್ನು. ಎಲ್ಲರಿಗೂ ನಮಸ್ಕಾರ. ಯಕ್ಷಧಾರೆ ಕಾರ್ಯಕ್ರಮ ಬೆಳಿಗ್ಗೆಯಿಂದ ನಿರ್ವಿಘ್ನವಾಗಿ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಾನ್ಯ ಪೂಜ್ಯರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಅಕಾಡೆಮಿಯ ಪರವಾಗಿ ನಾನು ಮೊದಲಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಇರುವಂಥದ್ದೇ ಯಕ್ಷಗಾನದ ಅಭಿವೃದ್ಧಿಗಾಗಿ ಕಾರ್ಯಗಳನ್ನು ನಡೆಸುವುದಂತ ಬೆಳಿಗ್ಗೆ ನಾನು ತಿಳಿಸಿದ್ದೆ. ಅದೇ ರೀತಿಯಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಈ ವರ್ಷದಲ್ಲಿ ಹಾಗೂ ಕಳೆದ ಸಾಲಿನಲ್ಲಿ ಹಲವಾರು ಯಕ್ಷಗಾನ ಪರವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ವಿಚಾರ ಸಂಕಿರಣ ಆಗಿರಬಹುದು, ಕಲಾವಿದರ ಮಾಸಾಶನ ಸಂದರ್ಶನ ಆಗಿರಬಹುದು, ಯಕ್ಷ ಸಂಭ್ರಮ ಕಾರ್ಯಕ್ರಮ ಆಗಿರಬಹುದು, ಸಾಕ್ಷ್ಯಚಿತ್ರ, ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳು ಯಕ್ಷಗಾನ ಪರವಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಆಯೋಜಿಸಿಕೊಂಡು ಬರ್ತಾ ಇದೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಯಕ್ಷಧಾರೆ ಕಾರ್ಯಕ್ರಮವೂ ಸಹ ಒಂದು.
ನಾನು ಬೆಳಗ್ಗೆ ತಿಳಿಸಿರುವಂತೆ ಈ ಕಾರ್ಯಕ್ರಮವನ್ನು ಗುರುರಾಜ್ ಭಟ್ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಅಕಾಡೆಮಿಯ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಅಗತ್ಯವಾದಂತಹ ಎಲ್ಲ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಹಾಗೆ ಸಹ ಸದಸ್ಯರುಗಳು ಸಹ ವೇದಿಕೆಯ ಮೇಲಿದ್ದಾರೆ. ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಜರಗಲಿ ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮದ ಉದ್ದೇಶ ಹಾಗೂ ಸಾರ್ಥಕತೆಯನ್ನು ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು. ಈ ಪವಿತ್ರ ಕ್ಷಣದಲ್ಲಿ ನಮ್ಮ ಕಾರ್ಯಕ್ರಮದ ಪರಮ ಶೋಭೆಯಾಗಿ ವೇದಿಕೆಯ ಮೇಲಿರುವ ಶ್ರೀಗಳ ಪಾವನ ಸಾನ್ನಿಧ್ಯ ನಮಗೆ ಲಭಿಸಿದೆ. ಅವರ ಮಾತುಗಳು ನಮ್ಮ ಹೃದಯಕ್ಕೆ ದಾರಿದೀಪ, ನಮ್ಮ ಜೀವನಕ್ಕೆ ಮಾರ್ಗದರ್ಶಕ. ಆದುದರಿಂದ ಈಗ ನಮ್ಮ ಪೂಜ್ಯ ಶ್ರೀಗಳನ್ನು ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ, ತಮ್ಮ ಅಮೃತಮಯ ಆಶೀರ್ವಚನವನ್ನು ನಾವುಗಳೆಲ್ಲರ ಮೇಲೆ ಸುರಿಸಿ ಈ ಕಾರ್ಯಕ್ರಮದ ಪಾವಿತ್ರ್ಯತೆಯನ್ನು ಹೆಚ್ಚಿಸಲು ಕೋರುತ್ತೇನೆ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸೀ ಕುಸುಮಪ್ರಕಾಶಂ ನಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ, ಕರ್ನಾಟಕ ಸರ್ಕಾರ ಇದರ ಒಂದು ದಿನದ ಕಾರ್ಯಕ್ರಮ ಯಕ್ಷಧಾರೆ ಇವತ್ತು ಈ ಕೈರಂಗಳ ಹಿರಿಯ ಪ್ರಾಥಮಿಕ ಶಾಲೆಯ ಈ ಪರಿಸರದಲ್ಲಿ ಇವತ್ತು ಸಂಪನ್ನಗೊಳ್ತಾ ಇದೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಅಕಾಡೆಮಿಕ್ ಆಗಿರುವಂಥ ಒಂದು ಕಾರ್ಯಕ್ರಮಗಳನ್ನು ಹಿಂದಿನಿಂದಲೂ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಹಮ್ಮಿಕೊಳ್ತಾ ಬರ್ತಾ ಇದೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಒಂದು ಮುತುವರ್ಜಿಯಿಂದ ಅಂತಹ ಕಾರ್ಯಕ್ರಮಗಳು ಅಕಾಡೆಮಿಯ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಕೆಲವೊಮ್ಮೆ ನಾವು ತಪ್ಪಾಗಿ ತಿಳ್ಕೊಳ್ತೇವೆ, ಅಕಾಡೆಮಿ ಇರೋದು ನಮ್ಮ ಕಾರ್ಯಕ್ರಮಗಳಿಗೆ ಅನುದಾನವನ್ನು ನೀಡಲಿಕ್ಕೆ ಅನ್ನೋದಾಗಿ. ಆದರೆ ಮುಖ್ಯವಾಗಿ ಅಕಾಡೆಮಿಗಳ ಕೆಲಸವೇ ಅಕಾಡೆಮಿಕ್ ಆದಂತಹ ಕಾರ್ಯಕ್ರಮಗಳನ್ನು ರೂಪಿಸುವುದು ಮತ್ತು ಯಕ್ಷಗಾನವನ್ನು ಯಥಾವತ್ತಾಗಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡೋದು ಮತ್ತು ಅದರಲ್ಲಿ ಬೇರೆ ಬೇರೆ ರೀತಿಯ ವಿಚಾರ ಸಂಕಿರಣಗಳಿರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳಿರೋದು, ಅದನ್ನು ರೂಢಿಸಲು ಮುಖ್ಯವಾಗಿ ಯಕ್ಷಗಾನ ಅಕಾಡೆಮಿ ಮಾಡ್ತಾಯಿದೆ. ಅಂಥ ಒಂದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಒಳಗೊಂಡಂಥ ಒಟ್ಟು ಒಂದು ದಿನದ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಹಿರಿಯರ ನೆನಪು, ವಾಚಿಕ ಯಕ್ಷ, ಆಹಾರ್ಯ, ಇದರ ಬಗ್ಗೆ ಒಂದು ಸಂಕಿರಣ, ಅಂತೆಯೇ ತೆಂಕು, ಬಡಗು, ತಿಟ್ಟುಗಳ ಯಕ್ಷಗಾನ ಪ್ರದರ್ಶನ. ಒಂದು ರೀತಿಯಲ್ಲಿ ಯಕ್ಷಗಾನಕ್ಕೆ ನಮ್ಮ ಕರಾವಳಿ ಭಾಗದಲ್ಲಿ ಬಹಳಷ್ಟು ಪ್ರಚಲಿತವಾದಂಥ ಮತ್ತು ಕರಾವಳಿಯ ಎಲ್ಲ ಕಲಾಸಕ್ತರು ಕೂಡ ಏಕ ಮನಸ್ಸಿನಿಂದ ಆರಾಧಿಸ್ತಾ ಬರುತ್ತಾ ಇರುವಂಥ ಒಂದು ಕಲೆ ಯಕ್ಷಗಾನ ಕಲೆ. ನಮ್ಮಲ್ಲಿ ಯಾವುದೇ ಸಮಾರಂಭಗಳಿರಲಿ, ವಾರ್ಷಿಕೋತ್ಸವಗಳಿರಲಿ, ಮುಖ್ಯವಾಗಿ ನಮ್ಮ ಯಕ್ಷಗಾನ ಕಲೆ ಅಲ್ಲಿ ಮುಖ್ಯ ಮನೋರಂಜನೆಯಾಗಿ ಪ್ರದರ್ಶನಗೊಳ್ತಾ ಇದೆ. ಹಾಗಿರುವಾಗ ಒಂದು ರೀತಿಯಲ್ಲಿ ನಮ್ಮ ಕರಾವಳಿಯಲ್ಲಿ ಪುರಾಣದ ಮಹತ್ವವನ್ನು, ಪುರಾಣದ ಜ್ಞಾನವನ್ನು, ಮುಖ್ಯವಾಗಿ ನಮ್ಮ ಜನರಲ್ಲಿ ಸಂಸ್ಕಾರವನ್ನು ಬಿತ್ತಿದಂತಹ ಕಲೆ ಯಕ್ಷಗಾನ ಕಲೆ. ಒಳ್ಳೆಯ ಸಂದೇಶವುಳ್ಳಂತಹ ಪೌರಾಣಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಕಥಾನಕಗಳನ್ನು ನಮ್ಮ ಮೇಳಗಳು ಮಳೆಗಾಲದ ನಂತರದ ಅವಧಿಯಲ್ಲಿ ಪ್ರದರ್ಶಿಸ್ತದೆ ಮತ್ತು ಮಳೆಗಾಲದಲ್ಲಿ ಬೇರೆ ಬೇರೆ ತಂಡಗಳಾಗಿ ಯಕ್ಷಗಾನವನ್ನು ಕರಾವಳಿಯಾದ್ಯಂತ ಪ್ರದರ್ಶಿಸುವುದನ್ನು ನಾವು ನೋಡ್ಬೋದು. ಈಗ ಮತ್ತೆ ಬೆಳೆದು ಅದು ಬೆಂಗಳೂರು ನಗರ ಇರ್ಬೋದು, ಮುಂಬೈ ಮಹಾನಗರ ಇರ್ಬೋದು, ಇಂತಹ ಮಹಾನಗರಗಳಲ್ಲಿ ಕೂಡ ಅದರ ಆಸಕ್ತಿ, ಎಲ್ಲ ಜನರು ಕೂಡ ಅದನ್ನು ಪ್ರೀತಿಸುವ ರೀತಿಯಲ್ಲಿ ಅದು ಬೆಳೆದು ನಿಂತಿದೆ. ಹಾಗಿರುವಾಗ ಒಂದು ರೀತಿಯಲ್ಲಿ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ, ಸಮಾಜದಲ್ಲಿ ಯುವ ಜನರಿಗೆ ಉತ್ತಮ ಸಂದೇಶವನ್ನು ನೀಡಲಿಕ್ಕೆ ಈ ಕಲೆ ಬಹಳವಾಗಿ ತನ್ನ ಸೇವೆಯನ್ನು ನೀಡ್ತಾ ಇದೆ.
ಇವತ್ತಿನ ದಿನಗಳಲ್ಲಿ ಒಂದಷ್ಟು ವಿವಾದಗಳನ್ನು ನಾವು ಕಾಣ್ತಾ ಇದ್ದೇವೆ. ಧ್ವನಿವರ್ಧಕ ಬಳಕೆಯ ದೃಷ್ಟಿಯಿಂದ 10 ಗಂಟೆಯ ನಂತರ ಪ್ರದರ್ಶನಗಳು ಮೊಟಕುಗೊಳಿಸುವುದು, ಕಾನೂನಿನಲ್ಲಿ ಅದು ಹೇಳಿದರೂ ಕೂಡ ಪರೋಕ್ಷವಾಗಿ ಅದು ಯಕ್ಷಗಾನ ಕಲೆಗೆ ಬಹಳಷ್ಟು ಹೊಡೆತವನ್ನು ನೀಡ್ತಾ ಇದೆ. ಮಳೆಗಾಲದ ನಂತರ ಬಹಳಷ್ಟು ಮೇಳಗಳು, ಸಾವಿರಾರು ಕಲಾವಿದರು ಇದನ್ನು ಅವಲಂಬಿಸಿ ಜೀವನವನ್ನು ನಡೆಸುವವರಿದ್ದಾರೆ ಮತ್ತು ಇದರ ಪ್ರದರ್ಶನಗಳಿಂದ ಬಹಳಷ್ಟು ಮೇಳಗಳು ತಿರುಗಾಟವನ್ನು ನಡೆಸ್ತಾ ಇದೆ. ಹಾಗಿರುವಾಗ ಅಂಥ ಒಂದು ಸಮಸ್ಯೆಯನ್ನು ಸರ್ಕಾರ ಕಾನೂನಿಗೆ ತೊಡಕಾಗದೆ ಪರಿಹರಿಸುವಲ್ಲಿ ಖಂಡಿತವಾಗಿ ಮನಸ್ಸು ಮಾಡಬೇಕು. ಅದಕ್ಕೆ ಯಕ್ಷಗಾನ ಅಕಾಡೆಮಿ ಮುಖ್ಯವಾಗಿ ಅದಕ್ಕೆ ಮನಸ್ಸು ಮಾಡಬೇಕು. ಈಗಾಗಲೇ ಇನ್ನು ನವಂಬರ್ ತಿಂಗಳ ನಂತರ ಎಲ್ಲ ಮೇಳಗಳು ಕೂಡ ತಿರುಗಾಟಕ್ಕೆ ಸಜ್ಜಾಗ್ತಾ ಇದೆ. ಹಾಗಿರುವಾಗ ಎಲ್ಲ ಅಭಿಮಾನಿಗಳಲ್ಲಿ, ಯಕ್ಷಗಾನ ಕಲಾವಿದರಲ್ಲಿ ಅಂಥ ಒಂದು ಮನಸ್ಸಲ್ಲಿ ಒಂದು ಸಣ್ಣ ಮಟ್ಟಿಗೆ ಒಂದು ವಿಷಾದ ಮೂಡ್ತಾ ಇದೆ ಈ ಅಡಚಣೆಯಿಂದಾಗಿ. ಯಕ್ಷಗಾನ ಪ್ರದರ್ಶನಗಳು ಅದಕ್ಕೆ ತೊಂದರೆ ಆದರೆ, ಆ ಪ್ರದರ್ಶನಗಳು ಮೊಟಕುಗೊಂಡರೆ ಖಂಡಿತವಾಗಿಯೂ ನಮ್ಮ ಕರಾವಳಿಯಲ್ಲಿ ಕಾರ್ಯಕ್ರಮಗಳು ಕಳೆಗಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಿರುವಾಗ ಇವತ್ತು ಈ ಪರಿಸರದಲ್ಲಿ ಕೈರಂಗಳ ಅನ್ನೋದು ಯಕ್ಷಗಾನಕ್ಕೆ ಒಂದು ರೀತಿಯಲ್ಲಿ ಒಂದು ಆಡಂಬಲಿದ್ದ ಹಾಗೆ. ಕೈರಂಗಳ ದೇವರಾದಂಥ ಡಾಕ್ಟರ್ ಟಿ ಶಾಂಭಟ್ ಅವರು ಇವತ್ತು ಒಂದು ಸರ್ಕಾರೇತರ ಸಂಸ್ಥೆಯಾಗಿ ಒಬ್ಬ ವ್ಯಕ್ತಿಯಾಗಿ ಯಕ್ಷಗಾನಕ್ಕೆ ಬಹಳಷ್ಟು ಬೆಂಬಲವನ್ನು, ಯಕ್ಷಗಾನ ಕಲಾವಿದರಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುವಂಥ ಒಬ್ಬ ವ್ಯಕ್ತಿ. ಅವರ ಒಂದು ಈ ಮಣ್ಣಿನಲ್ಲಿ, ಈ ಶಾಲೆಯ ಪರಿಸರದಲ್ಲಿ ಇವತ್ತು ಯಕ್ಷಗಾನ ಅಕಾಡೆಮಿ, ಈ ಯಕ್ಷಧಾರೆ ಅನ್ನುವಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇರೋದು ಬಹಳ ಸಂತೋಷದ ವಿಷಯ. ಹಿಂದೆ ನಮ್ಮ ಎಡನೀರು ಮೇಳದ ಯಕ್ಷಗಾನ ಪ್ರದರ್ಶನ ಕೂಡ ಈ ಶಾಲೆಯ ವಠಾರಲ್ಲಿ ಆದದ್ದನ್ನು ಇವತ್ತು ಬಂದಾಗ ಇಲ್ಲಿ ನೆನಪಾಯಿತು. ಅಂತಹ ಈ ಪರಿಸರದಲ್ಲಿ ಇದನ್ನು ಆಯೋಜಿಸಿದಂಥ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಅಕಾಡೆಮಿಯ ಮೂಲಕ ಯಕ್ಷಗಾನವನ್ನು ಬೆಳೆಸುವಂತಹ ಬಹಳಷ್ಟು ಕೆಲಸಗಳನ್ನು ಕೈಗೊಳ್ಳಿ, ಅದಕ್ಕಾಗಿ ಇನ್ನಷ್ಟು ಹೆಚ್ಚಿನ ಅನುದಾನಗಳು ಕೂಡ ಅಕಾಡೆಮಿಗೆ ದೊರೆಯಲಿ ಅನ್ನೋದಾಗಿ ನಮ್ಮ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾದಂಥ ಯಕ್ಷಗಾನ ಕಲಾರಂಗದ ಅಧ್ಯಕ್ಷರಾಗಿ ಸಮರ್ಥವಾಗಿ ಆ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನು ನೀಡಿದಂತಹ, ಈಗ ಪ್ರಸ್ತುತ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಮಠದ ಆತ್ಮೀಯ ಅಭಿಮಾನಿ ಶಿಷ್ಯರಾದಂಥ ಯಕ್ಷಗಾನ ಪೋಷಕರಾದಂಥ ಡಾಕ್ಟರ್ ಟಿ ಶಾಂಭಟ್ ಅವರು ಉಪಸ್ಥಿತರಿದ್ದಾರೆ. ಬಹುಕಾಲದ ನಮ್ಮ ಆತ್ಮೀಯರಾದಂಥ ಈ ಕೈರಂಗಳದಲ್ಲಿ ಬಹಳಷ್ಟು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಸೇವೆಯನ್ನು ನೀಡ್ತಾ ಇರುವಂತಹ ಶ್ರೀ ಟಿ ಜಿ ರಾಜಾರಾಮ್ ಭಟ್ ಅವರು ಉಪಸ್ಥಿತರಿದ್ದಾರೆ. ಅತಿಥಿಗಳಾಗಿ ಪುಂಡರೀಕಾಕ್ಷ ಮೌಲ್ಯ ಅವರು, ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂಥ ನಮ್ರತಾ ಎನ್ನವರು, ಅಂತೆಯೇ ಅಕಾಡೆಮಿಯ ಎಲ್ಲ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ದಿನಗಳ ಹಿಂದೆಯೇ ಇದರ ಸದಸ್ಯರು, ನಮ್ಮ ಆತ್ಮೀಯ ಅಭಿಮಾನಿ ಶಿಷ್ಯರು ಅಂತ ಶ್ರೀ ಗುರುರಾಜ್ ಭಟ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋದಾಗಿ ತಿಳಿಸಿದರು. ಬಹಳ ಸಂತೋಷದಿಂದ ಬಂದು ಇಲ್ಲಿ ಪಾಲ್ಗೊಂಡಿದ್ದೇವೆ. ಅವರಿಗೂ ಬಂದಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ಸಂಪ್ರಾರ್ಥಿಸಿ, ಅಕಾಡೆಮಿಗೆ ಯಕ್ಷಗಾನವನ್ನು ಬೆಳೆಸುವಲ್ಲಿ ದೇವರ ಎಲ್ಲ ಅನುಗ್ರಹಗಳು ಕೂಡ ಸದಾ ಇರಲಿ ಅನ್ನೋದಾಗಿ ಮತ್ತೊಮ್ಮೆ ಸಂಪ್ರಾರ್ಥಿಸಿ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯರು ದಿವ್ಯ ಆಶೀರ್ವಚನದ ಮೂಲಕ ಅಕಾಡೆಮಿಯ ಕಾರ್ಯವನ್ನು ಶ್ಲಾಘಿಸಿ, ಅದೇ ರೀತಿ ಅಕಾಡೆಮಿಯು ಮುಂದಿನ ಪೀಳಿಗೆಗೆ ಯಕ್ಷಗಾನದ ಸಂದೇಶಗಳನ್ನು ಸಾರಬೇಕು ಅನ್ನುವಂತಹ ಸಂದೇಶವನ್ನು ನೀಡಿರುವಂಥ ಪೂಜ್ಯ ಯತಿವರೇಣ್ಯರಿಗೆ ಪ್ರಣಾಮಗಳು.
ಕಾರ್ಯಕ್ರಮದ ಮುಂದಿನ ಭಾಗ ಅತಿಥಿಗಳಿಂದ ಹಿತನುಡಿ. ಕರ್ನಾಟಕ ಸರ್ಕಾರ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಟಿ ಶ್ಯಾಮ್ ಭಟ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೂಜ್ಯ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳು. ವೇದಿಕೆಯಲ್ಲಿ ಆಸೀನರಾದಂಥ ನನ್ನ ಆತ್ಮೀಯರು ಆದ ಶ್ರೀ ಟಿ ಜಿ ರಾಜಾರಾಮ್ ಭಟ್ ಅವರನ್ನು ವಂದಿಸ್ತೇನೆ. ಮೊದಲಾಗಿ ಸಮಾರಂಭದ ಅಧ್ಯಕ್ಷರನ್ನು ನಾನು ಉದ್ದೇಶಿಸಬೇಕಿತ್ತು, ಸ್ವಲ್ಪ ತಪ್ಪಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ತಲ್ಲೂರು ಶಿವರಾಮ್ ಶೆಟ್ರೆ, ಆತ್ಮೀಯರಾದ ಟಿ ಜಿ ರಾಜಾರಾಮ್ ಭಟ್ರೆ, ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟ್ರಾರ್ ಆದ ನಮೃತ ಅವರೇ, ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಶ್ರೀ ಪುಂಡರೀಕಾಕ್ಷ ಅವರೇ, ಅಕಾಡೆಮಿಯ ಸದಸ್ಯರಾದ ಗುರುರಾಜ್ ಭಟ್ರೆ ಹಾಗೂ ಇತರ ಅಕಾಡೆಮಿಯ ಇತರ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿರುವ ಯಕ್ಷಗಾನದ ಎಲ್ಲ ಅಭಿಮಾನಿ ಮಿತ್ರರೇ, ಈ ಪರಿಸರ ಯಕ್ಷಗಾನಕ್ಕೆ ಭಾಳ ಪ್ರಸಿದ್ಧವಾದಂಥ ಒಂದು ಸ್ಥಳ. ನಾನು ಸುಮಾರು 60 ವರ್ಷಗಳ ಹಿಂದೆ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಆ ಸಮಯದಿಂದಲೂ ಇಲ್ಲಿ ಈ ಪರಿಸರದಲ್ಲಿ ಬಹಳಷ್ಟು ಯಕ್ಷಗಾನ ಕಾರ್ಯಕ್ರಮಗಳು ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಲ್ಲಿ ಯಕ್ಷಗಾನ ಕಾರ್ಯಕ್ರಮಕ್ಕೆ ಅಷ್ಟಂತ ಪ್ರೋತ್ಸಾಹ ಕಂಡು ಬರಲಿಲ್ಲ. ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಹಿಂದೆ ಯಕ್ಷಗಾನ ಕಲೆ ಭಾಳ ವಿಜೃಂಭಿಸಿದಂಥ ಒಂದು ಸ್ಥಳ ಇದು. ಶ್ರೀಯುತ ರಾಜಾರಾಮ್ ಭಟ್ರ ತಂದೆ ತೆಕ್ಕುಂಜ ಗಣಪತಿ ಭಟ್ರು ಕಟೀಲು ಮೇಳದ ಯಜಮಾನರಾಗಿದ್ದರು. ಕಟೀಲು ಮೇಳವನ್ನು ನಡೆಸಿದವರು. ಆ ಸಂದರ್ಭದಲ್ಲಿ ಹಲವಾರು ಯಕ್ಷಗಾನ ಪ್ರದರ್ಶನಗಳು ನಡೆದಿದೆ, ಜೋಡಾಟಗಳು ನಡೆದಂಥ ಒಂದು ಸ್ಥಳ. ನಂತರದ ದಿನಗಳಲ್ಲಿಯೂ ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಯಕ್ಷಗಾನ ಪ್ರದರ್ಶನಗಳು ನಡೆದಿದೆ. ನಾನು ಕೂಡ ಕೆಲವು ಪ್ರದರ್ಶನಗಳನ್ನು ಇಲ್ಲಿ ನಡೆಸಿದ್ದೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಕಳೆದ 2-3 ವರ್ಷಗಳ ಹಿಂದೆ ರಾಜಾರಾಮ್ ಭಟ್ರು ಪಾವಂಜ ಮೇಳದ ಒಂದು ಅದ್ಧೂರಿಯಾದ ದೇವಿ ಮಹಾತ್ಮೆ ಪ್ರಸಂಗದ ಬಯಲಾಟವನ್ನು ಇಲ್ಲಿ ಹತ್ತಿರ, ಅಂದರೆ ಅವರ ಶಾಲೆ ಸಮೀಪ ನಡೆಸಿದರು. ಅದು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ದೊಡ್ಡ ಕಾರ್ಯಕ್ರಮಗಳು ನಡೆದಿಲ್ಲ. ಆ ನಿಟ್ಟಿನಲ್ಲಿ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿದ್ದ ಗುರುರಾಜ್ ಭಟ್ ಅವರು, ಅವರ ಗ್ರಾಮ, ಈ ಗ್ರಾಮದಲ್ಲಿ ಈ ಪರಿಸರದಲ್ಲಿ ಈ ಯಕ್ಷಗಾನ ಕಾರ್ಯಕ್ರಮ ಅಂದರೆ ಯಕ್ಷಧಾರೆ ಎಂಬ ಕಾರ್ಯಕ್ರಮವನ್ನು ಅಕಾಡೆಮಿ ವತಿಯಿಂದ ನಡೆಸುತ್ತಿರುವುದು ಅತ್ಯಂತ ಸಂತೋಷದ ವಿಷಯ. ಇನ್ನು ಮುಂದೆಯೂ ಇಲ್ಲಿ ಹೆಚ್ಚಿನ ಯಕ್ಷಗಾನ ಪ್ರದರ್ಶನಗಳು ನಡೆಯುವಂತಾಗಲಿ, ಈ ಪರಿಸರ ಮತ್ತೊಮ್ಮೆ ಯಕ್ಷಗಾನಕ್ಕೆ ಪ್ರಸಿದ್ಧಿಯನ್ನು ತರುವಂತಾಗಲಿ ಅಂತ ಹಾರೈಸ್ತೇನೆ. ನಾನು ವಿದ್ಯಾರ್ಥಿಯಾದಾಗ ಈ ಪರಿಸರದಲ್ಲಿ ಯಕ್ಷಗಾನ ಭಾಳಷ್ಟು ನಡೀತಾ ಇತ್ತು. ಅದರಲ್ಲಿ ಮುಖ್ಯವಾಗಿ ನಾನು ಕೈರಂಗಳದಲ್ಲಿ ಈ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದ ಕೆ ನಾರಾಯಣ ಹೊಳ್ಳ, ನಾವೆಲ್ಲ ಹೊಳ್ಳ ಮಾಸ್ಟ್ರು ಅಂತ ಕರೀತಾ ಇದ್ದದ್ದು, ಅವರನ್ನು ನೆನಪಿಸಲೇಬೇಕು. ಯಾಕೆಂದರೆ ಅವರು ಯಕ್ಷಗಾನ ಸಂಘದ ಕಾರ್ಯದರ್ಶಿಯಾಗಿ, ಆ ಯಕ್ಷಗಾನ ಸಂಘವು ಭಾಳ ಪ್ರಸಿದ್ಧಿಯಲ್ಲಿತ್ತು. ಆ ಕಾಲದಲ್ಲಿ ಯಕ್ಷಗಾನದ ವೇಷಭೂಷಣಗಳು ಈ ಕೈರಂಗಳ ಯಕ್ಷಗಾನ ಸಂಘದಲ್ಲಿತ್ತು. ಅವರು ಅದರ ಕಾರ್ಯದರ್ಶಿಯಾಗಿ ಆ ಡ್ರೆಸ್ಸನ್ನು ಬೇರೆ ಯಕ್ಷಗಾನ ಪ್ರದರ್ಶನಗಳಿಗೆಲ್ಲ ಕೊಂಡು ಹೋಗ್ತಾ ಇದ್ದದ್ದು ನಮ್ಮ ನೆನಪಿಗೆ ಬರ್ತಾ ಇದೆ. ಈಗ ಅವರ ಸುಪುತ್ರ ರಾಜಾರಾಮ್ ಹೊಳ್ಳರು ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಈ ಪರಿಸರದಲ್ಲಿ ಯಕ್ಷಗಾನ ಆಸಕ್ತರಿಗೆ ಯಕ್ಷಗಾನವನ್ನು ಭಾಗವತಿಕೆ ಹಾಗೂ ಅವರಿಗೆ ತಿಳಿದಂಥ ವಿಚಾರಗಳನ್ನು ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅದು ಅತ್ಯಂತ ಸಂತೋಷದ ವಿಷಯ. ಯಕ್ಷಗಾನ ಕಳೆದ 60 ವರ್ಷಗಳ ಹಿಂದೆ ಇದ್ದ ಹಾಗೆ ಈಗ ಇದೆ ಅಂತ ಇರಬೇಕು ಅಂತ ನಾವು ಗ್ರಹಿಸೋದು ಕೂಡ ತಪ್ಪು. ಯಕ್ಷಗಾನದಲ್ಲಿ ಪರಂಪರೆ ಬೇಕು ಅಂತ ಮಾತನಾಡೋರು ತುಂಬ ಜನ ಇದ್ದಾರೆ. ಆದರೆ ಪರಂಪರೆ ಅಂದರೆ ಏನು ಅಂತ ಹೇಳಿದರೆ ಹಿಂದೆ ಇದ್ದದ್ದೇ ಈಗ ಪರಂಪರೆ ಅಂತ ಹೇಳೋದು ಸರಿಯಲ್ಲ.
ಯಕ್ಷಗಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದಂತೆ ಸುಧಾರಣೆಗಳಾಗುವುದನ್ನು ನಾವು ಖಂಡಿತವಾಗಿ ಸ್ವಾಗತಿಸಬೇಕು. ಯಾಕೆಂದರೆ ಜನರ ಅಭಿರುಚಿಯಲ್ಲಿಯೂ ಬದಲಾವಣೆಗಳಾಗ್ತದೆ. ಆ ಅಭಿರುಚಿಗೆ ತಕ್ಕಂತೆ ಯಕ್ಷಗಾನ ಮೂಲ ಸ್ವರೂಪ ಬದಲಾವಣೆ ಆಗದಂತೆ, ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ಪ್ರದರ್ಶನಗಳನ್ನು ನೀಡುವುದೇ ಈಗಿನ ಕಲಾವಿದರಿಗಿರುವಂಥ ಒಂದು ಚಾಲೆಂಜ್. ಅದನ್ನು ಅವರು ಸಮರ್ಥವಾಗಿ ನಿರ್ವಹಿಸಬೇಕು. ಉದಾಹರಣೆಗೆ ಗದಾಪರ್ವದ ಕೌರವ ಅಂತ ಒಂದು ಪಾತ್ರವನ್ನು ತೆಗೆದುಕೊಂಡ್ರೆ, ಬಡಗುತಿಟ್ಟಿನಲ್ಲಿ ಕೆರೆಮನೆ ಶಿವರಾಮ ಹೆಗಡೆಯವರು, ಚಿಟ್ಟಣಿಯವರು, ಶಂಭು ಹೆಗಡೆಯವರು ಆ ಪಾತ್ರವನ್ನು ಒಂದು ರೀತಿಯಲ್ಲಿ ಭಾಳ ಉತ್ತಮವಾಗಿ ಅವರ ಅಭಿನಯದ ಮೂಲಕ ಮತ್ತು ನಾಟ್ಯದ ಮೂಲಕ ಪ್ರಸಿದ್ಧಿಗೆ ತಂದಂಥವರು. ಅವರ ನಂತರದಲ್ಲಿ ಈಗ ಜಲವಳ್ಳಿ ವಿದ್ಯಾಧರರಾವ್ ಜಲವಳ್ಳಿಯವರು ಮತ್ತು ಕೊಂಡರಕುಳಿಯವರು ಆ ಪಾತ್ರವನ್ನು ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಪಾತ್ರಕ್ಕೆ ನಾಟ್ಯ ಮತ್ತು ಅಭಿನಯಕ್ಕೆ ಹೆಚ್ಚಿನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ತೆಂಕುತಿಟ್ಟಲ್ಲಿಯೂ ನಾನು ನೋಡಿಲ್ಲ, ಹೊಸ ಹಿತ್ಲು ಗಣಪತಿ ಭಟ್ರು ಅಂದರೆ ಹೊಸ ಹಿತ್ಲು ಮಾಲಿಂಗ ಭಟ್ರು ಅಂತ ಇದ್ದರು, ಅವರ ತಂದೆ. ಅವರ ಗದಾಪರ್ವದ ಕೌರವ ಭಾಳ ಪ್ರಸಿದ್ಧಿಯಲ್ಲಿತ್ತಂತೆ. ನಾನು ಅವರ ಪಾತ್ರ ನೋಡಲಿಲ್ಲ. ಆದರೆ ವೇಣೂರು ವೆಂಕಟರಮಣ ಭಟ್ರು ಅಂತ ಹೇಳುವವರು ಗದಾಪರ್ವದ ಕೌರವವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದರು, ನಾನು ನೋಡಿದ್ದೆ. ನಂತರ ಶೇಣಿಯವರು ಗದಾಪರ್ವದ ಕೌರವವನ್ನು ಮಾಡ್ತಾಯಿದ್ರು. ಅದು ಅವರ ಮಾತುಗಾರಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ದರು. ಕುರುಕ್ಷೇತ್ರದಲ್ಲಿ ಕೌರವ ಏಕಾಂಗಿಯಾಗಿ ನಡೆಯುವುದು, ಸಂಜಯನ ಸಂಭಾಷಣೆ, ಇಂಥ ಭಾಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಆ ಪಾತ್ರವನ್ನು ಮೇಲೆ ಹಾಕ್ತಾಯಿದ್ದರು. ಇತ್ತೀಚಿನ ದಿನಗಳಲ್ಲಿ ಸೂರಿಕುಮೇರಿ ಗೋವಿಂದ ಭಟ್ರು ಯಕ್ಷಗಾನದಲ್ಲಿ, ತೆಂಕುತಿಟ್ಟು ಯಕ್ಷಗಾನದಲ್ಲಿ ಮಾಡಿದಂಥ ಗದಾಪರ್ವದ ಕೌರವ ಅದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಒಂದು ವಿಷಯ. ಕಡತೋಕ ಭಾಗವತರ ನಿರ್ದೇಶನದಲ್ಲಿ ತೆಂಕುತಿಟ್ಟಿನ ಯಕ್ಷಗಾನದಲ್ಲಿಯೂ ಅಭಿನಯವನ್ನು ಮಾಡಿ ತೋರಿಸಲಿಕ್ಕಾಗ್ತದೆ. ಅಭಿನಯಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಎಂಬುದನ್ನು ತೋರಿಸಿಕೊಟ್ಟವರು ಗೋವಿಂದ ಭಟ್ರು. ಅವರ ನಂತರದಲ್ಲಿ ಈಗ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ತನ್ನ ಮಾತುಗಾರಿಕೆಯಿಂದ ಕೌರವ ಮತ್ತು ನಾಟ್ಯದಿಂದ ತನ್ನ ಕೌರವನ ಪಾತ್ರವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಈ ಪಾತ್ರವನ್ನು ನಿರ್ವಹಿಸಲಿ ಸಂಪ್ರದಾಯದಲ್ಲಿ ಹಾಗಿತ್ತು, ಪರಂಪರೆಯಲ್ಲಿ ಹೀಗಿತ್ತು ಅಂತ ಹೇಳುವವರು ತುಂಬ ಜನ ಇದ್ದಾರೆ. ಆದರೆ ಜನರಿಗೆ ತಲುಪುವಂತೆ ಮತ್ತು ಅಭಿನಯವನ್ನು ಪಾತ್ರದಲ್ಲಿ ಅಳವಡಿಸಿಕೊಂಡು ಕೌರವನ ಪಾತ್ರ ಮಾಡುವವರು ಭಾಳಷ್ಟು ಕೆಲವೇ ಮಂದಿಗಳಿರೋದು. ನಾವುಡ್ರು ಮಾಡ್ತಾರೆ, ಜಗದಾಭಿರಾಮ ಪಡುಬಿದ್ರೆಯವರು ಮಾಡ್ತಾರೆ, ಮಾನ್ಯ ಸಂತೋಷ್ ಕುಮಾರ್ ಅವರು ಮಾಡ್ತಾರೆ, ಶಂಭಯ್ಯ ಕಂಜರ್ಪಣೆಯವರು ಉತ್ತಮವಾಗಿ ಮಾಡ್ತಾರೆ. ಹಾಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಮೇಳದಲ್ಲಿ ಮೊದಲು ಇದ್ದರು, ಈಗ ನಿವೃತ್ತರಾಗಿದ್ದಾರೆ. ಈಶ್ವರ ಪ್ರಸಾದ್ ಅವರು ಕೂಡ ಗೋವಿಂದ ಭಟ್ರ ಅನುಕರಣೆಯಲ್ಲಿ ಕೌರವನ ಪಾತ್ರವನ್ನು ಉತ್ತಮವಾಗಿ ಮಾಡ್ತಾರೆ. ಹಾಗೆ ಸುಣ್ಣಂಬಳದವರು ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರು ಅಥವಾ ಕನ್ನಡಿ ಕಟ್ಟೆ ಗಣೇಶ್ ಶೆಟ್ಟಿಯವರು ತನ್ನ ಮಾತುಗಾರಿಕೆ ಮೂಲಕ ಆ ಪಾತ್ರವನ್ನು ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಅದು ಹೊರತು ಆ ಪಾತ್ರವನ್ನು ತಾವು ಮಾಡಲಿಕ್ಕೆ ಯಾವ ರೀತಿ ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ ಎಂಬ ಬಗ್ಗೆ ಬೇರೆ ಕಲಾವಿದರು ಅವರನ್ನು ನೋಡಿ ಕಲಿಬೇಕು ಮತ್ತು ಆ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಅದು ಹೊರತು ಅವರು ಮಾಡಿದ್ದು ಸಂಪ್ರದಾಯ ಅಲ್ಲ, ಅದು ಪರಂಪರೆ ಅಲ್ಲ ಅಂತ ಹೇಳಿ ಕಮೆಂಟ್ ಮಾಡೋದು ಅಷ್ಟು ಸೂಕ್ತವಾಗುವುದಿಲ್ಲ. ಯಾಕೆಂದರೆ ಅಂಥ ಕೆಲವು ಅತೃಪ್ತ ಆತ್ಮಗಳಿಗೆ ಅವರಿಗಂತೂ ಮಾಡಲಿಕ್ಕಾಗೋದಿಲ್ಲ, ಇವರು ಬೇರೆಯವರು ಮಾಡೋದನ್ನು ವಿಮರ್ಶೆ ಮಾಡೋದು, ಇಂಥ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡವರಿದ್ದಾರೆ. ಅದು ಹೋಗಬೇಕು. ಅವರು ಉತ್ತಮ ರೀತಿಯಲ್ಲಿ ಪಾತ್ರ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಅಲ್ಲದಿದ್ದರೆ ಇನ್ನು ಮುಂದೆ ಪಾತ್ರ ಮಾಡುವವರು ಈ ವ್ಯಕ್ತಿಗಳನ್ನು ನೋಡಿ ಕಲಿತು ಪಾತ್ರವನ್ನು ನಿರ್ವಹಿಸಬೇಕು ಅಂತ ನಾನು ಕಲಾವಿದರಿಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ಯಕ್ಷಗಾನ ಅಕಾಡೆಮಿ ಭಾಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ತಲ್ಲೂರು ಶಿವರಾಮ್ ಶೆಟ್ಟರು ಅಧ್ಯಕ್ಷರಾಗಿ ಮತ್ತು ಗುರುರಾಜ್ ಭಟ್ರು ಹಾಗೂ ಇತರರು ಸದಸ್ಯರಾಗಿರುವಂಥ ಈ ಅಕಾಡೆಮಿಯ ಈ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳಾಗಲಿ,
ಯಕ್ಷಗಾನ ಅಕಾಡೆಮಿಯಿಂದ ಹಲವಾರು ಕಲಾವಿದರಿಗೆ ಹಲವಾರು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಹಾಗೆ ಪಾರ್ಥಿಸುಬ್ಬ ಪ್ರಶಸ್ತಿ ಯಕ್ಷಗಾನದಲ್ಲಿ ಅಕಾಡೆಮಿ ಕೊಡುವ ಪ್ರಶಸ್ತಿಗಳಲ್ಲಿ ಅತಿ ದೊಡ್ಡ ಪ್ರಶಸ್ತಿ. ಇದು ನಡೀತಾ ಇರೋದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ಪಾರ್ಥಿಸುಬ್ಬ ಅವರು ಯಕ್ಷಗಾನದ ಹಲವಾರು ಪ್ರಸಂಗಗಳನ್ನು ರಚಿಸಿದವರು. ಅವರ ಹೆಸರು ಯಕ್ಷಗಾನ ರಂಗದಲ್ಲಿ ಅಥವಾ ಯಕ್ಷಗಾನ ಅಭಿಮಾನಿಗಳಲ್ಲಿ ಸ್ಥಿರವಾಗಿ ಉಳಿಬೇಕಾದರೆ ಅವರ ಹೆಸರನ್ನು ಪ್ರತಿ ವರ್ಷ ನೆನಪಿಸುವಂಥ ಒಂದು ಕಾರ್ಯ ನಡೀಬೇಕು. ಯಕ್ಷಗಾನ ಅಕಾಡೆಮಿ ಪಾರ್ಥಿಸುಬ್ಬ ಪ್ರಶಸ್ತಿಯನ್ನು ನೀಡುವುದರ ಮೂಲಕವಾಗಿ ಪಾರ್ಥಿಸುಬ್ಬ ಅವರ ಹೆಸರು ಮತ್ತು ಅವರ ಯೋಗ್ಯತೆಯನ್ನು ಯಕ್ಷಗಾನ ಕಲಾಭಿಮಾನಿಗಳಿಗೆ ತೋರಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಆಗದಿದ್ದರೆ ಸ್ವಲ್ಪ ವರ್ಷ ಆದರೆ ಪಾರ್ಥಿಸುಬ್ಬ ಯಾರು, ಸಜೀಪ ಸುಬ್ಬ ಯಾರು ಅಂತ ಕೇಳುವಂಥ ಸಮಯವೂ ಬರ್ಬೋದು. ಅದಕ್ಕಾಗಿ ಅಕಾಡೆಮಿಯು ಉತ್ತಮ ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಮುಂದೆಯೂ ಅವರಿಂದ ಉತ್ತಮ ಕೆಲಸಗಳಾಗಲಿ ಎಂಬುದಾಗಿ ಹಾರೈಸ್ತೇನೆ. ಪೂಜ್ಯ ಸ್ವಾಮೀಜಿಯವರು ಯಕ್ಷಗಾನಕ್ಕೆ ಗುರುಮಠ ಅಂದರೆ ಎಡನೀರು ಮಠ, ಪರಮ ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳವರ ಸ್ವಾಮೀಜಿಯವರಾಗಿದ್ದು ಈಗ ನಮ್ಮ ಬ್ರಹ್ಮೈಕ್ಯರಾಗಿದ್ದಾರೆ. ಅವರ ಕಾಲದಲ್ಲಿ ಯಕ್ಷಗಾನಕ್ಕೆ ಬಹಳಷ್ಟು ಪ್ರೋತ್ಸಾಹ ಎಡನೀರು ಮಠದಲ್ಲಿ ನೀಡಿದವರು. ಪ್ರತಿಯೊಬ್ಬ ಕಲಾವಿದರು ಕೂಡ ಯಕ್ಷಗಾನಕ್ಕೆ ಎಡನೀರು ಮಠವೇ ಗುರುಮಠ ಎಂಬುದನ್ನು ಯಾವುದೇ ಸಂಕೋಚವಿಲ್ಲದೆ ಹೇಳ್ತಾ ಇದ್ದಾರೆ. ಪೂಜ್ಯ ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರು 5 ವರ್ಷ ಆಯಿತು ಪೀಠಾಧಿಪತಿಗಳಾಗಿ. ಅವರ ಈ ಅವಧಿಯಲ್ಲಿ ಕೂಡ ಯಕ್ಷಗಾನ ಕಲೆಗೆ ಭಾಳ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಕಲಾವಿದರಿಗೆ ಕೂಡ ವೈಯಕ್ತಿಕವಾಗಿ ಕೂಡ ಬಹಳ ಸಹಾಯವನ್ನು ಹಿಂದೆಯೂ ಮಾಡಿದವರು. ಈಗಲೂ ಕೂಡ ಯಕ್ಷಗಾನ ಕಲೆಗೆ ಸದಾಕಾಲ ಪ್ರೋತ್ಸಾಹವನ್ನು ನೀಡುತ್ತಾ ತಮ್ಮ ಚಾತುರ್ಮಾಸ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವುದು ತುಂಬ ಸಂತೋಷದ ವಿಷಯ. ರಾಜಾರಾಮ್ ಭಟ್ರ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಇಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು, ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿದವರು. ಅವರ ತಂದೆಯವರು ಕಟೀಲು ಮೇಳ ನಡೆಸಿದವರು. ಇವರು ಕೂಡ ಹಲವಾರು ಯಕ್ಷಗಾನ ಪ್ರದರ್ಶನಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿದಂಥ ವ್ಯಕ್ತಿ. ಅವರ ಶಾಲೆಯಲ್ಲಿ ಮುಂದಿನ ವರ್ಷಗಳಲ್ಲಿಯೂ ಹೆಚ್ಚಿನ ಯಕ್ಷಗಾನ ಕಾರ್ಯಕ್ರಮಗಳು ನಡೆಯಲಿ, ಅವರಿಂದ ಯಕ್ಷಗಾನಕ್ಕೆ ಸದಾ ಪ್ರೋತ್ಸಾಹ ಸಿಗಲಿ ಎಂಬುದಾಗಿ ಹಾರೈಸ್ತೇನೆ. ಅಕಾಡೆಮಿ ಅಧ್ಯಕ್ಷರು ಯಕ್ಷಗಾನ ಸಮ್ಮೇಳನವನ್ನು ಕೆಲ ವರ್ಷಗಳ ಹಿಂದೆ 2-3 ವರ್ಷಗಳ ಹಿಂದೆ ಉಡುಪಿಯಲ್ಲಿ ಯಕ್ಷಗಾನ ಸಮ್ಮೇಳನ ನಡೆದಿತ್ತು, ಆಮೇಲೆ ನಡೆದಿಲ್ಲ. ಬಜೆಟ್ಟಿನ ತೊಂದರೆ ಇದೆ ಅಂತ ಹೇಳುವುದನ್ನು ಹೇಳಿದರು. ಆದರೂ ಕೂಡ ಪ್ರಯತ್ನ ಮಾಡಿ ಯಕ್ಷಗಾನ ಸಮ್ಮೇಳನವನ್ನೊಂದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಮತ್ತು ಆ ಸಮ್ಮೇಳನವು ಕಲಾವಿದರಿಗೆ ಹೆಚ್ಚಿನ ಒಂದು ದಾರಿದೀಪವಾಗಲಿ, ಆ ಸಮ್ಮೇಳನದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಯಕ್ಷಗಾನ ಕಲೆಯ ಅಭಿವೃದ್ಧಿಗೆ ಪೂರಕವಾಗಲಿ ಎಂಬುದಾಗಿ ಹಾರೈಸುತ್ತಾ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಅಕಾಡೆಮಿಯವರಿಗೆ, ಮುಖ್ಯವಾಗಿ ಗುರುರಾಜ ಭಟ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಈ ಸ್ಥಳದ ಯಕ್ಷಗಾನ ಪರಂಪರೆಯನ್ನು ನೆನಪಿಸಿ ಕಲಾವಿದರಿಗೆ ಕಿವಿ ಮಾತನ್ನು ಹೇಳುತ್ತಾ ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ನಿಮಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಅತಿಥಿಯಾದ ಶ್ರೀ ಟಿ.ಜಿ. ರಾಜಾರಾಮ್ ಭಟ್, ಅಧ್ಯಕ್ಷರು, ಶಾರದಾ ಗಣಪತಿ ವಿದ್ಯಾಕೇಂದ್ರ, ಪುಣ್ಯಕೋಟಿ ನಗರ, ಇವರು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತಿ ನೀಡಿರುವಂತಹ ಶ್ರೀಮತಿ ಎಡನೀರು ಮಠದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ಕೈರಂಗಳ ಗ್ರಾಮದಲ್ಲಿ ಯಕ್ಷಗಾನದ
ಹೊಸ ಅಧ್ಯಾಯವನ್ನು ಬರೆದ ನಮ್ಮೆಲ್ಲರ ಮಾರ್ಗದರ್ಶಕರು, ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಕೈರಂಗಳ ಗ್ರಾಮದ ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಗ್ರಾಮದ ಹೆಸರನ್ನು ಎಲ್ಲೂ ಕೂಡ ಅನಾಥರಾಗುವುದಕ್ಕೆ ಬಿಡದೆ, ಕೈರಂಗಳದವರು ಮಾಡುವ ಯಾವುದೇ ಕೆಲಸಕ್ಕೆ ಬೆನ್ನು ಹಿಂದೆ ನಾನಿದ್ದೇನೆ ಅಂತ ಎಲ್ಲ ಹುಡುಗರಿಗೂ ಕೂಡ ಬೆನ್ನು ತಟ್ಕೊಂಡು ಬರ್ತಾ ಇರುವಂತಹ ಪುಣ್ಯಕೋಟಿ ನಗರದಲ್ಲಿ ಯಕ್ಷಗಾನದ ಕಾರ್ಯಕ್ರಮ ಆಯೋಜನೆ ಆಯಿತು ಅಂತ ಅವರು ಉಲ್ಲೇಖ ಮಾಡಿದರು. ಆದರೆ ಪುಣ್ಯಕೋಟಿ ನಗರದಲ್ಲಿ ಆದಂಥ ಯಕ್ಷಗಾನದ ಕ್ರಾಂತಿಗೆ ಶಾಂಭಟ್ರೇ ಕಾರಣ ಅಂತ ನಾನು ಎದೆ ತಟ್ಟಿ ಹೇಳಿಕೊಂಡು, ಅವರು ಯಕ್ಷಗಾನ ಮೇಳವನ್ನು ನಡೆಸ್ತಾ ಇದ್ದಾಗ ಒಂದು ವರ್ಷಕ್ಕೆ 7-8 ಕ್ಯಾಂಪ್ಗಳು ನಮಗೆ ಕೊಟ್ಟು ಪುಣ್ಯಕೋಟಿ ನಗರದಲ್ಲಿ ಅದನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಂಭಟ್ರಿಗೆ ನಮಸ್ಕಾರವನ್ನು ಸಲ್ಲಿಕೆ ಮಾಡ್ತಾ, ನಾನು ಎಷ್ಟೊತ್ತು ಮಾತಾಡೋಕ್ಕದ್ದು, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ ಅಂತ. ಇಲ್ಲ ಅವರು ಕಾಯ್ದಿಲ್ಲ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ದಾಸರು ಹಾಡಿದ್ದು ಬಹುಶಃ ಈ ಕಾರ್ಯಕ್ರಮವನ್ನು ನೋಡಿ ಅಂತ ನಾನು ಯೋಚನೆ ಮಾಡ್ತೇನೆ. ನನ್ನ ಪಾಲನ ಭಾಗ್ಯ ಇವತ್ತು, ಗುರುರಾಜನ ಭಾಗ್ಯ ಅಲ್ಲ, ನನ್ನ ಪಾಲನ ಭಾಗ್ಯ ಇವತ್ತು. ಈ ಕಾರ್ಯಕ್ರಮಕ್ಕೆ ದಿವ್ಯ ಮಾರ್ಗದರ್ಶನ ಕೊಡಲಿಕ್ಕೆ ಬಂದಂಥ, ಉಪಸ್ಥಿತಿ ಕೊಡಲಿಕ್ಕೆ ಬಂದಂಥ ಶ್ರೀಮತಿ ಎಡನೀರು ಮಠಾಧೀಶರು ನನ್ನ 2 ಸಂಸ್ಥೆಗೆ ಇವತ್ತು ಭೇಟಿ ಕೊಟ್ಟದ್ದು ನನಗೆ ತುಂಬ ಸಂತೋಷ. ಒಂದು ಪುಣ್ಯಕೋಟಿ ಶಾಲೆಗೆ ಬಂದರು, ಕಾರ್ಯಕ್ರಮ ಅಲ್ಲಿಂದ ತಿಳ್ಕೊಂಡು ಅಲ್ಲಿ ಒಂದು ಕ್ಷಣ ಅವರು ಕಾರು ನಿಲ್ಲಿಸಿದರು, ಇದು ಇಲ್ಲಿ ಕಾರ್ಯಕ್ರಮ ಅಂತ ತಿಳ್ಕೊಂಡು ನನ್ನ ಸಂಸ್ಥೆಯನ್ನು ನೋಡಿದರು, ಸಂತೋಷಪಟ್ಟಿರ್ಬೋದು. ಇದು 2ನೇ ಸಂಸ್ಥೆ, ನಾನು ಅಧ್ಯಕ್ಷ ಆಗಿರುವಂಥ 2ನೇ ಸಂಸ್ಥೆ. ಈ ಸಂಸ್ಥೆಗೆ ಅವರು ಇವತ್ತು ಭೇಟಿಯನ್ನು ಕೊಟ್ಟು ಈ ಯಕ್ಷಗಾನದ ಕಾರ್ಯಕ್ರಮದ ಬಗ್ಗೆ ತಮ್ಮ ಮನಸ್ಸುಗಳಿರುವಂಥ ಎಲ್ಲ ಅನುಭವವನ್ನು ಹಂಚಿಕೊಂಡ್ರು. ಯಕ್ಷಗಾನ ಅಕಾಡೆಮಿಗೊಂದು ಅಕಾಡೆಮಿಕ್ ಇಂಟ್ರೆಸ್ಟ್ ಇರಬೇಕು, ಯಕ್ಷಗಾನ ಅಕಾಡೆಮಿಕ್ ಇಂಟ್ರೆಸ್ಟ್ನಲ್ಲಿ ಯಕ್ಷಗಾನದ ಚಟುವಟಿಕೆಗಳನ್ನು ಬೆಳೆಸಬೇಕು ಅಂತ ಬಹುಶಃ ಆಳವಾದ ಒಂದು ಮನೋಭಾವನೆಯೊಂದಿಗೆ ಇವತ್ತು ನಮಗೆ ಮಾರ್ಗದರ್ಶನ ಕೊಟ್ಟರು, ಅಕಾಡೆಮಿಗೆ ಮಾರ್ಗದರ್ಶನ ಕೊಟ್ಟರು. ಬಹುಶಃ ಅವರ ಮಾರ್ಗದರ್ಶನವನ್ನು ಅಕಾಡೆಮಿ ಚಾಚೂ ತಪ್ಪದೆ ಪರಿಪಾಲಿಸ್ತದೆ ಅನ್ನುವಂಥ ಆಶಾವಾದ ನಮ್ಮದು. ಇನ್ನೊಂದು ಭಾಗ್ಯ ಏನು ಅಂತಂದರೆ, ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಂಭಟ್ರು ಆಗಮಿಸಿದ್ದು. ನಾನು ಶಾಂಭಟ್ರು ಭಾಗವಹಿಸಿದ 100 ಸಭೆಗಳಲ್ಲಿ ಭಾಗವಹಿಸಿದ್ದವನು. ಆದರೆ ಇವತ್ತು ಅವರು ಯಕ್ಷಗಾನದ ಬಗ್ಗೆ, ಯಕ್ಷಗಾನ ಕಲಾವಿದರ ಬಗ್ಗೆ, ಯಕ್ಷಗಾನದ ಸಂಪ್ರದಾಯದ ಬಗ್ಗೆ, ಯಕ್ಷಗಾನದ ಇತಿಮಿತಿಗಳ ಬಗ್ಗೆ, ಯಕ್ಷಗಾನದ ಭವಿಷ್ಯದ ಬಗ್ಗೆ ಒಂದು ಪ್ರೌಢ ಪ್ರಬಂಧವನ್ನೇ ನಮ್ಮ ಮುಂದೆ ಮಂಡನೆ ಮಾಡಿದರು. ಬಹುಶಃ ಇವತ್ತು ಅವರು ಮಾಡಿದಂತಹ ಯಕ್ಷಗಾನದ ಬಗೆಗಿನ ಉಪನ್ಯಾಸ ಅದು ಒಬ್ಬ ಯಕ್ಷಗಾನ ಅಧ್ಯಯನ ಮಾಡುವವನಿಗೆ ಪ್ರೌಢ ಪ್ರಥಮ ಬರೀಲಿಕ್ಕೆ ಸಾಕಾಗಬಹುದು ಅಂತ ನಾನು ಆದರೂ ಭಾವಿಸಿಕೊಂಡಿದ್ದೇನೆ. ಅದಕ್ಕಾಗಿ ಇದು ಭಾಗ್ಯ ಅಂತ ಹೇಳಿದೆ ನಾನು. 1986ನೇ ಇಸ್ವಿಯಲ್ಲಿ ಭಾರಿ ದೊಡ್ಡ ಒಂದು ಯಕ್ಷಗಾನ ಪ್ರಸಂಗ ಇಲ್ಲಿ ಏರ್ಪಾಡಾಯಿತು. ಆಗ ಸ್ಟೇಜು ಆ ಕಡೆ ಮುಖ ಮಾಡಿತ್ತು. ಶ್ರೇಣಿ ಗೋಪಾಲಕೃಷ್ಣ ಭಟ್ರನ್ನು ಕರ್ಕೊಂಬಂದು ಇಡೀ ತೆಂಕುತಿಟ್ಟಿನ ಯಕ್ಷಗಾನ ಕ್ಷೇತ್ರವೇ ಇಲ್ಲಿ ಆ ದಿವಸ ನೆರೆದಿತ್ತು. ಇಡೀ ತೆಂಕುತಿಟ್ಟಿನ ಯಕ್ಷಗಾನ ಕ್ಷೇತ್ರ ಇಲ್ಲಿ ನೆರೆದಿತ್ತು. ಶಾಂಭಟ್ರು ಮಾಡಿಸಿದ ಆ ಕಾರ್ಯಕ್ರಮವನ್ನು ತುಂಬ ದಿವಸದಿಂದ ತೆಂಕುತಿಟ್ಟಿನ ಕ್ಷೇತ್ರ ಆಸಕ್ತಿಯಿಂದ ಕಾಯ್ತಾ ಇತ್ತು, ಯಾವ ದಿವಸ ಆ ತಾರೀಕು ಬರ್ತದೆ ಅಂತ. ಆ ದಿವಸದ ಯಕ್ಷಗಾನ ಪ್ರಸಂಗ ನನಗೆ ಈಗಲೂ ಕೂಡ ನೆನಪಿದೆ. ಆಗ ನಾನು ಚಿಕ್ಕವನು. ಆಗ ನಾನು
ಇನ್ನೇನು ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬಂದಿದ್ದೆ ಅಷ್ಟೇ, ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬಂದಿದ್ದೆ. ಆಗ ಅನ್ನಿಸ್ತು, ಒಬ್ಬ ಸರಕಾರಿ ಅಧಿಕಾರಿ ಯಕ್ಷಗಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡು ಹೋದರೆ ಯಕ್ಷಗಾನವನ್ನು ಹೇಗೆ ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ? ಯಕ್ಷಗಾನ ಕ್ಷೇತ್ರಕ್ಕೆ ಒಬ್ಬ ಸರಕಾರಿ ಅಧಿಕಾರಿ ಆಗಿದ್ದುಕೊಂಡು ಅವರು ಕೊಡ್ತಾ ಇರೋಂಥ ಪ್ರೋತ್ಸಾಹ ಬಹುಶಃ ಎಲ್ಲ ಸರ್ಕಾರ ಅಧಿಕಾರಿಗಳು ಎಲ್ಲ ಕ್ಷೇತ್ರಗಳಿಂದ ಕೊಡಲಿಕ್ಕೆ ಸಾಧ್ಯ. ಆದರೆ ಇದು ಮತ್ತೊಮ್ಮೆ ಈ ಜಿಲ್ಲೆ ಲಲಿತ ಕಲೆಗಳ ತವರೂರು ಅಂತ ಕರೆಸ್ಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ಆಗ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಯಕ್ಷಗಾನ ಕ್ಷೇತ್ರದ ಇದು ಪರಮಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಒಬ್ಬ IAS ಅಧಿಕಾರಿ, ಅದು ಕೂಡ ನನ್ನ ಭಾಗ್ಯ. ನಾನು ಕರೆಸ್ಪಾಂಡೆಂಟ್ ಆಗಿರುವಂಥ ಈ ಶಾಲೆಯ ವಿದ್ಯಾರ್ಥಿಯವರು, ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದವರವರು, ಅವರ ವೃತ್ತಿ ಜೀವನದ ಎಲ್ಲ ಏಳಿಗೆಯನ್ನು ನಾವು ಕಂಡು ಸಂತೋಷಪಟ್ಟವರು. ಅವರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಮಂಗಳೂರಿನಲ್ಲಿ ವೃತ್ತಿಯನ್ನು ಆರಂಭ ಮಾಡಿದ ಮೇಲೆ ಆ ಸಾರಿಗೆ ಇಲಾಖೆಯಲ್ಲಿ ಅವರು ಹೊಂದಿದ್ದ ಎಲ್ಲ ವಿವಿಧ ಸ್ತರದ ಅಧಿಕಾರದ ಸ್ಥಾನ, ಅತ್ಯಂತ ಪರಮೋಚ್ಚ ಸ್ಥಾನವಾದ ಆ ಡಿಪಾರ್ಟ್ಮೆಂಟ್ನ ಕಮಿಷನರ್ ಆಗಿ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಯಾವೆಲ್ಲ ಮಹತ್ವದ ಇಲಾಖೆಗಳಿವೆ ಎಲ್ಲ ಮಹತ್ವದ ಇಲಾಖೆಗಳಲ್ಲಿ ಆ ಇಲಾಖೆಗಳ ಮುಖ್ಯಸ್ಥನಾಗಿ ಅವರು ಕೆಲಸ ಮಾಡಿ ನಮ್ಮ ಗ್ರಾಮಕ್ಕೆ ಹೆಮ್ಮೆ ಕೊಟ್ಟಂತಹ ಶಾಂಭಟ್ರು ಈ ವೇದಿಕೆಯಲ್ಲಿರೋದು ಇದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಮತ್ತೆ ಪುನಃ ಅವರನ್ನು ಕರೆಯನ್ನು ಕೊಟ್ಟಿದ್ದಾರೆ. ಪುಣ್ಯಕೋಟ್ ನಗರದಲ್ಲಿ ಮತ್ತೆ ಪುನಃ ಆ ಹಳೆ ಕಾಲದ ಯಕ್ಷಗಾನಗಳ ವಿಜೃಂಭಿಸಬೇಕು ಅಂತ ಶಾಂಭಟ್ರು ಅವಕಾಶ ಕೊಟ್ಟರೆ ಬಹುಶಃ ಈ ವರ್ಷದ ಮತ್ತೆ ಪುನಃ ಆರಂಭ ಆಗ್ತದೆ ಅಂತ ಒಂದು ತೆಂಕುತಿಟ್ಟಿನ ಯಕ್ಷಗಾನದ ರಸದೌತಣ ಅದು ಈ ವರ್ಷದಿಂದ ಮತ್ತೆ ಪುನಃ ಆರಂಭ ಆಗ್ತದೆ. ಶಾಂಭಟ್ರು ಸಹಕಾರ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಗುರುರಾಜ ಯಕ್ಷಗಾನ ಅಕಾಡೆಮಿ ಆಗಿರುವುದು ನನ್ನ 3ನೇ ಭಾಗ್ಯ. ನನ್ನ ಶಾಲೆಯ ವಿದ್ಯಾರ್ಥಿ ಆತ. ಬೆಳೆಯುವ ಸಿರಿಯ ಮೊಳಕೆಯನ್ನು ನಾನು ಗಮನಿಸಿದ್ದೆ. ತುಂಬ ನಾಚಿಕೆ ಸ್ವಭಾವದ ಹುಡುಗ ಆತ. ವೀರಗಾಸೆ ನೃತ್ಯ ಅವನು ಶಾಲೆಯಲ್ಲಿ ಸ್ಕೂಲ್ ಡೇಗೆ ಮಾಡಬೇಕು. 2 ದಿವಸಕ್ಕೆ ಹಿಂದೆ ನಾನು ಅವನ ಮನೆಗೆ ಹೋಗಿದ್ದೆ. ನೋಡ ನೀವು ನೃತ್ಯ ಹೇಗೆ ಮಾಡ್ತೀನಿ ನೋಡಿ ತೋರಿಸು ಅಂತ ನಾನು ಅವನಿಗೆ ಕೇಳಿದೆ. ಅದನ್ನು ಕಣ್ಣು ಮುಚ್ಚಿಕೊಂಡು ಆ ವೀರಗಾಸೆ ನೃತ್ಯವನ್ನು ನನಗೆ ಮಾಡಿ ತೋರಿಸಿದ. ಅವನಿಗೆ ನಾಚಿಕೆ ಮುಖ ತೋರಿಸಿದ ನಾಚಿಕೆ ಅವನಿಗೆ. ಅವನೊಳಗೆ ಕೂಡ ಒಬ್ಬ ಕಲಾವಿದ ಇದ್ದಾನೆ. ಅವನನ್ನು ಈ ಕ್ಷೇತ್ರದ ಶಾಸಕರಾಗಿರುವ ಸನ್ಮಾನ್ಯ ಸ್ಪೀಕರ್ ಅವರು ಯಕ್ಷಗಾನ ಅಕಾಡೆಮಿಗೆ ಸದಸ್ಯರಾಗಿ ನೇಮಕ ಮಾಡಿಸಿದ್ದು ಅದು ನನ್ನ ಪಾಲಿಗೆ ಇದು ಭಾಗ್ಯ ಅಂತ ಭಾವಿಸಿದ್ದೇನೆ. ಆತ ಯಕ್ಷಗಾನ ಅಕಾಡೆಮಿಯ ಸದಸ್ಯನಾದ ಮೇಲೆ ಕೇವಲ ಆ ಅಕಾಡೆಮಿಯ ಒಂದು ಲೆಟರ್ ಹೆಡ್ ಪ್ರಿಂಟ್ ಮಾಡಿಕೊಂಡು ವಿಸಿಟಿಂಗ್ ಕಾರ್ಡ್ನ ಕಿಸೆಗೆ ಹಾಕೊಂಡು ತಿರುಗಾಡಲಿಲ್ಲ. ಯಕ್ಷಗಾನ ಅಕಾಡೆಮಿಯಿಂದ ತನ್ನ ಗ್ರಾಮಕ್ಕೆ ಏನು ಕೊಡಬಹುದು ಅಂತ ಯೋಚನೆ ಮಾಡಿದ ಆತ ಇವತ್ತು ಯಕ್ಷಧಾರೆಯನ್ನು ಹರಿಸಿದ. ಇನ್ನು ಅವನಿವನು ಹೇಳಿದ್ರೆ ಬೇಜಾರಿಲ್ಲ ಅಲ್ಲ. ಆತ ಇಲ್ಲಿ ಯಕ್ಷಧಾರೆಯನ್ನು ಹರಿಸಿದ. ಒಂದು ಬೆಳಗಿನಿಂದ ಮತ್ತೊಂದು ಬೆಳಗಿನವರೆಗೆ ಮಾಡಬೇಕಂತ ಆಸೆ ಇತ್ತು ಆತನಿಗೆ. ಆದರೆ ಈ ಸರ್ಕಾರದ ಕಾನೂನು ಅದಕ್ಕೆ ಬಿಡೋದಿಲ್ಲ. ಅದೇ 2 ಬಾಕ್ಸ್ ಇಟ್ಟರೆ ಮಾಡ್ಬೋದು. 2 ಬಾಕ್ಸ್ ಇಡಬೇಕು, ಹೆಚ್ಚು ಬಾಕ್ಸ್ ಇಡಬೇಕು. 2 ಬಾಕ್ಸ್ ಇಟ್ಟರೆ ಮಾಡ್ಬೋದು. ಬೆಳಗ್ಗೆ ಒಂದು ಕಮ್ಮಟ ನಾನು ಜೊತೆಗೆ ಇರಬೇಕಾಗಿತ್ತು. ನನಗೆ ಸಾಧ್ಯ, ನಾನು ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಇದ್ದ ಕಾರಣ ನನಗೆ ಭಾಗವಹಿಸಲಿಕ್ಕೆ ಸಾಧ್ಯ. ನಾನು ಗುರುಗೆ ಹೇಳಿದ್ದೆ, ನಾನು ಇದ್ದೇನೆ ಇಡೀ ದಿವಸ ಜೊತೆಗಿದ್ದೆ ಅಂತ ಹೇಳಿದ್ದೆ. ನಾನು ಕೈರಂಗಳ ಗ್ರಾಮದಲ್ಲಿ ಶಾಂಭಟ್ರು ಯಕ್ಷಗಾನದ ಕ್ಷೇತ್ರದಲ್ಲಿ ಕೈ ಆಡಿಸಿ ನಿಲ್ಲಿಸಿದ ಮೇಲೆ ಅಲ್ಲ, ಈಗಲೂ ಕೈ ಆಡಿಸ್ತಾ ಇದ್ದಾರೆ. ಆ ಕೆಲಸವನ್ನು ಈ ಹುಡುಗ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ಇದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೆ. ಈತನು ಹಲವಾರು ವರ್ಷಗಳ ಕಾಲ ಈ ಅಕಾಡೆಮಿಯ ಸದಸ್ಯನಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ನನ್ನ ಗ್ರಾಮದ ದೇವರು ಗೋಪಾಲಕೃಷ್ಣ ಆತನಿಗೆ ಅವಕಾಶ ಕೊಡಲಿ. ಶ್ರೀಮದ್ ಎಡನೀರು ಮತ್ತು ಸಚ್ಚಿದಾನಂದ ಭಾರತಿ ಸ್ವಾಮಿಗಳ ಮಂತ್ರಾಕ್ಷತೆ ಆತನಿಗೆ ಆ ಶಕ್ತಿಯನ್ನು ದಯಪಾಲಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಇವತ್ತು ವೇದಿಕೆಯಲ್ಲಿ ಪುಂಡ್ರಿಕಾಕ್ಷ ಅವರಿದ್ದಾರೆ. ರಾಜಕೀಯ ಪಕ್ಷನ ಅವರು ಬೇರೆ, ನಾನು ಬೇರೆ. ಆದರೆ ಗುರುರಾಜನೊಬ್ಬ ಆತ್ಮೀಯನಾಗಿ ಗುರುರಾಜನಿಗೆ ಹೆಗಲು ಕೊಟ್ಟು ಒಬ್ಬ ನಿಜ ಅರ್ಥದ ಅತಿಥಿ ಈ ವೇದಿಕೆಯಲ್ಲಿದೆ.
ಅವ್ರನ್ನೂ ಕೂಡ ನೆನಪಿಸಿಕೊಂಡು ಯಕ್ಷಗಾನ ಅಕಾಡೆಮಿ ಎಲ್ಲರೂ ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ಅಕಾಡೆಮಿ ರಿಜಿಸ್ಟ್ರಾರ್ ಕೂಡ ವೇದಿಕೆಯಲ್ಲಿ ಇದ್ದರು. ಅವರೇನೋ ಅವರ ಕಾರ್ಯಭಾರದಿಂದ ಎತ್ಕೊಂಡು ಹೋಗಿದ್ದಾರೆ. ನನ್ನೊಂದು ಮನವಿ ಇದೆ ಯಕ್ಷಗಾನ ಅಕಾಡೆಮಿಯಲ್ಲಿ, ಮುಂದಿನ ವರ್ಷಗಳಲ್ಲಿ ಕೂಡ ನೀವು ಕೈರಂಗಳ ಗ್ರಾಮದಲ್ಲಿ ಅಲ್ಲ, ನನ್ನ ಶಾಲೆಯಲ್ಲಿಯೇ ಇನ್ನೊಂದು ಕಾರ್ಯಕ್ರಮ ನೀವು ಏರ್ಪಾಡು ಮಾಡಬೇಕು, ನಮಗೆ ಸಂತೋಷ ಕೊಡಬೇಕು, ನಿಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತೇನೆ. ಆಗ ಬಹುಶಃ ಇದು ಭಾಗ್ಯಕ್ಕೆ ಅರ್ಥ ಬರ್ತದೆ ಎಂದು ನಾನು ಭಾವಿಸ್ಕೊಂಡಿದ್ದೆ. ಯಕ್ಷಗಾನ ಯಾಕೆ ಅನ್ನೊಂದು ಪ್ರಶ್ನೆ ಅಲ್ಲಲ್ಲಿ ಆವಾಗ ಮೂಡೋದು ಸಹಜ. ರಾಮಾಯಣ ಓದಿದವರು ಕಡಿಮೆ, ಮಹಾಭಾರತ ನೋಡಿದವರು ಕಡಿಮೆ, ಭಾಗವತವನ್ನು ಮುಟ್ಟಿದವರೇ ಕಡಿಮೆ. ಇದರ ಮಧ್ಯೆ ಯಕ್ಷಗಾನ, ತೆಂಕುತಿಟ್ಟಿನ ಯಕ್ಷಗಾನ, ಬಡಗುತಿಟ್ಟಿನ ಯಕ್ಷಗಾನ, ಬೇರೆ ಬೇರೆ ರೀತಿಯ ಪ್ರಸಂಗಗಳನ್ನು ಆಡುವ ಮೂಲಕ ಜನಸಾಮಾನ್ಯರಿಗೆ ಪುರಾಣವನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ ಕಾರ್ಯ. ಈ ಕಾರ್ಯದಲ್ಲಿ ತೆಂಕುತಿಟ್ಟಿನ ಮೇಳಗಳು ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಕೈರಂಗಳ ಗ್ರಾಮದಲ್ಲಿ ಕಟೀಲು ಮೇಳದ ಕಲಾವಿದರಿಗೆ ಯಕ್ಷಗಾನ ನಾಟ್ಯ ತರಬೇತಿ ಆಗ್ತಾ ಇತ್ತು ಅಂತ ಗೊತ್ತಿದೆ ಡಾಕ್ಟ್ರೆ? ಹಾಗೊಂದು ವಿದ್ಯಮಾನ ನಡೆದಿತ್ತು. 52ನೇ ಇಸ್ವಿಯಿಂದ 57ನೇ ಇಸ್ವಿಯವರೆಗೆ ಕಟೀಲು ಮೇಳದ ಯಕ್ಷಗಾನ ಕಲಾವಿದರಿಗೆ ಮಳೆಗಾಲದಲ್ಲಿ ಯಕ್ಷಗಾನ ನಾಟ್ಯ ಕಲಿಸುವ ತರಗತಿ. ಅಲ್ಲಿಂದ ಈ ಯಕ್ಷಗಾನದ ಕೆಲಸ ಕೈರಂಗಳ ಗ್ರಾಮದಲ್ಲಿ ನಡೆಯಿತು, ಅದು ಮುಂದುವರಿಯಿತು. ಈಗ ಶಾಂಭಟ್ರ ಕಾಲದಲ್ಲಿ ಕೂಡ ಅದು ಮುಂದುವರಿತಾ ಇದೆ. ಅದು ಮನಸ್ಸಿಗೆ ಸಂತೋಷ ಕೊಟ್ಟது. ನಾನು ಮಾತಾಡಿ ನಿಲ್ಲಬೇಕಾದ್ರೆ ಅವ್ರು ಹೇಳಿದರು, ನೀವು ಆಟ ನೋಡಲಿಕ್ಕೆ ಬಂದದ್ದು ಅಂತ. ಆದ ಕಾರಣ ನಾನು ಹೆಚ್ಚಿಗೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನ ಮನಸ್ಸಿನ ಅನಿಸಿಕೆಗಳನ್ನು ಹೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದಿಯಾಗಿ ವಿಶೇಷವಾಗಿ ನಮ್ಮ ಗುರುರಾಜನಿಗೆ ವಂದನೆಗಳನ್ನು ಸಲ್ಲಿಕೆ ಮಾಡ್ತಾ, ನಮ್ಮ ಗ್ರಾಮದಲ್ಲಿ ಯಕ್ಷಗಾನ, ತೆಂಕುತಿಟ್ಟಿನ ಯಕ್ಷಗಾನ ಉಳೀಲಿ, ಬೆಳೀಲಿ, ಎಲ್ಲರ ಮನಸ್ಸಿಗೆ ಮುದ ಕೊಡಲಿ. ಎಲ್ರಿಗೂ ನಮಸ್ಕಾರ. ಈ ಯಕ್ಷಧಾರೆ ಕಾರ್ಯಕ್ರಮವು ಇಲ್ಲಿ ಪಾಲ್ಗೊಂಡ ಅತಿಥಿಗಳ ಸಮ್ಮುಖದಲ್ಲಿ ನಡೆದಿರುವುದು ನಮ್ಮೆಲ್ಲರಿಗೂ ಭಾಗ್ಯ. ಅದೇ ರೀತಿ ಅಕಾಡೆಮಿಯಿಂದ ಬರುವಂಥ ಎಲ್ಲ ಅನುದಾನವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಅಕಾಡೆಮಿಯ ಸದಸ್ಯರಿಗೆ ಕಿವಿಮಾತನ್ನು ಕೂಡ ಹೇಳಿರುವಂಥ ನಿಮಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಕುಲಾಲ ಸಂಘ ಮುಡಿಪು ಇದರ ಅಧ್ಯಕ್ಷರಾದ ಶ್ರೀ ಪುಂಡರೀಕಾಕ್ಷ ಯು ಮೂಲ್ಯ ಆನೆಗುಂಡಿ ಇವರ ಮಾತಿಗೆ ಕಿವಿಯಾಗೋಣ. ಎಡನೀರು ಮಠದ ಸ್ವಾಮೀಜಿಗಳಾದ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳನ್ನು ಆಶೀರ್ವಾದವನ್ನು ಬೇಡುತ್ತಾ, ಅಧ್ಯಕ್ಷರಾದ ಡಾಕ್ಟರ್ ತಳ್ಳೂರು ಶಿವರಾಮ್ ಶೆಟ್ರೆ, ನಮ್ಮ ಗೌರವಾನ್ವಿತರು ಟಿ ಶ್ಯಾಮ್ ಅಧ್ಯಕ್ಷರು ಮಾನವ ಹಕ್ಕು ಆಯೋಗ ಕರ್ನಾಟಕ ಸರ್ಕಾರ, ಟಿ ಜಿ ರಾಜಾರಾಮ್ ಭಟ್ರು ಅಧ್ಯಕ್ಷರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ, ಹಾಗೂ ಇತರ ಹೆಸರು ಸ್ವಲ್ಪ ನಿಮ್ಮ ಗೌರವ ಇದೆ ಸರ್, ಬಟ್ ನಿಮ್ಮ ಹೆಸರು ನಮಗೆ ಬರೋದಿಲ್ಲ. ಸ್ವಲ್ಪ ಈ ನಿರಂತರ ಸಂಪರ್ಕದಲ್ಲಿರೋ ಅಲ್ಲ ನಾನು. ಹಾಗಾಗಿ ಇಂಥ ಕಾರ್ಯಕ್ರಮ ಆಗುವಾಗ ನಮಗೆ ಪಕ್ಕನೇ ನೆನಪಿಗೆ ಬರುವಂಥದ್ದು ಬ್ರಹ್ಮೈಕ್ಯರಾದ ಶ್ರೀ ಕೇಶವಾನಂದ ಭಾರತೀಯ ಸ್ವಾಮಿಗಳನ್ನು ಯಾವಾಗಲೂ ನೆನಪಿಸಬೇಕಾಗ್ತದೆ. ಎಷ್ಟೋ ಸಲ ಇಲ್ಲಿ ಯಕ್ಷಗಾನ ಆಗುವಾಗ ಒಂದು ಸಲ ನಾನು ನೆನಪಿದೆ, ಆಶೀರ್ವಚನ ಕಾರ್ಯಕ್ರಮ ಆದಮೇಲೆ ಮಠಕ್ಕೆ ಹೋಗಿ ಪುನಃ ಯಕ್ಷಗಾನ ಕಾರ್ಯಕ್ರಮಕ್ಕೆ ಒಂದರೊಂದಿಗೆ ಆಗಮಿಸಿ ನಮ್ಮೊಟ್ಟಿಗೆ ಸಂಭ್ರಮಿಸಿದಂಥ ಸ್ವಾಮೀಜಿಗಳನ್ನು ನಾನು ನಿರಂತರ ಆ ದಿವ್ಯ ತೇಜಸ್ಸನ್ನು ಯಾವಾಗಲೂ ನಾನು ಮನಸ್ಸಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಂಡು, ಪರ್ಯಾಯವಾಗಿ ಅದು ಒಂದೇ ಅಲ್ಲ, ನಮ್ಮ ಟಿ ಶ್ಯಾಮ್ ಭಟ್ರು ನಮ್ಮ ಪರಮ ಪೂಜನೀಯ ಸ್ವಾಮೀಜಿಗಳ ಅನುಗ್ರಹ ಮಂತ್ರಾಕ್ಷತೆಯಿಂದ ಈ IAS ಆಫೀಸರ್ ಆಗಿ ಇಷ್ಟು ದೊಡ್ಡ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಕೈರಂಗಳ ಗ್ರಾಮಕ್ಕೆ ಒಂದು ಹೆಸರನ್ನು ತಂದಿದ್ದಾರೆ. ಪರೋಕ್ಷವಾಗಿ ನಾವು ಕೂಡ ಅದರ ಫಲಾನುಭವಿಗಳು ಸರ್. ಯಾಕೆಂತೇಳಿದರೆ
ಶಾಂಭಟ್ರು ಆರ್ಥಿಕವಾಗಿ ಸ್ವಲ್ಪ ಸದೃಢರಾದ ಕಾರಣ ನಮಗೆ ಡೈರೆಕ್ಟಾಗಿ ಕೆಲವು ಸಲ ನಮ್ಮ ಪ್ರದೇಶದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಲಿ, ಆರ್ಥಿಕವಾಗಿ ಯಾರಿಗಾದರೂ ಸಹಾಯ ಮಾಡೋದನ್ನು ನಿರಂತರ ಅವ್ರು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಕೈರಂಗಳ ಅದೇ ರೀತಿಯಲ್ಲಿ ನಾನು ಹೇಳೋದು ನಮ್ಮ ಸ್ವಾಮೀಜಿಗಳ ಮಂತ್ರಾಕ್ಷತೆ ಆಶೀರ್ವಾದದಿಂದಾಗಿ ಅವರು ಆ ಒಂದು ಸ್ಥಾನಮಾನಕ್ಕೆ ಏರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗುರುರಾಜ್ ಉದ್ಯಮವನ್ನು ಪ್ರಾರಂಭಿಸಬೇಕಾದ್ರೆ ನಾನು ಕೂಡ ಅವರ ಈ ಪ್ರಗತಿಯನ್ನು ಇಷ್ಟು ನಿರೀಕ್ಷೆ ಮಾಡಿದವನಲ್ಲ. ಸಚ್ಚಿದಾನಂದ ಭಾರತಿ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಗಳು ಬಂದು ಯಾವಾಗ ಮಂತ್ರಾಕ್ಷದ ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ಅಲ್ಲಿಂದ ಆರಂಭವಾದ ಅವರ ಆರೋಹಣ ಇನ್ನೂ ಕೂಡ ಆರೋಹಣ. ನಾನು ತುಂಬ ನಾನೊಂದು ಟ್ಯಾಕ್ಸ್ ಪ್ರಾಕ್ಟೀಷನರ್ ಆಗಿ ನನ್ನ ಅನುಭವವನ್ನು ಹೇಳ್ತೇನೆ. ತುಂಬ ಸ್ಟಾರ್ಟಪ್ನವರು ಬಂದಾರೆ ಸರ್ ಸ್ವಾಮೀಜಿಯವರೇ. ಪ್ರತಿ 2 ವರ್ಷ ಶುರುವಿನ ವರ್ಷ ಲಾಸ್ ಡಿಕ್ಲೇರ್ ಮಾಡೋದು ಸಾಮಾನ್ಯ ಕ್ರಮ. 2ನೇ ವರ್ಷ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ, 3ನೇ ವರ್ಷದಿಂದ ಪ್ರಾಫಿಟ್ ಆರಂಭ ಆಗ್ತದೆ. ಯಾವಾಗ ನಿಮ್ಮ ಮಂತ್ರಾಕ್ಷತೆ ನಮ್ಮ ಗುರುರಾಜಿಗೆ ನೀವು ಅದಕ್ಕೆ ಕರುಣಿಸಿದ್ದೀರಾ, ಪ್ರತಿಯೊಬ್ಬ ವರ್ಷದಲ್ಲಿ 1,75,000 ಇನ್ಕಮ್ ಟ್ಯಾಕ್ಸ್ ಕಟ್ಟಿಸಿದ್ದಾನೆ ಸರ್ ಅವರಿಂದ. ಹಾಗಾಗಿ ಯಾಕೆ ನನಗೆ ಬೈಬೇಕಿತ್ತು ಆ್ಯಕ್ಚುಲಿ ಗುರುರಾಜ್, ಆದರೆ ನನ್ನ ಹೊಗಳಿದ್ದಾರೆ ಅವರು. ನಾನು ಅಷ್ಟು ಕಟ್ಟಿಸಿದ್ದೇನೆ ಟ್ಯಾಕ್ಸ್ ಅವರಿಗೆ, ಇನ್ಕಮ್ ಟ್ಯಾಕ್ಸನ್ನು. ಹಾಗಾಗಿ ಇದೆಲ್ಲ ಆ ಎಡನೀರು ಮಠದ ಸ್ವಾಮೀಜಿಗಳು ಕೊಟ್ಟಂಥ ಒಂದು ದಿವ್ಯ ಮಂತ್ರಾಕ್ಷತೆಯ ಪ್ರಭಾವ ಅಂತ ನಾನು ತಿಳ್ಕೊಂಡವ. ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅವರ ಉದ್ಯಮದಲ್ಲಿ. ಅದು ಆ ಮಂತ್ರಾಕ್ಷತೆಯ ಪ್ರಭಾವದಿಂದ ಅಷ್ಟು ಉನ್ನತಿಯನ್ನು ಅವರು ಗಳಿಸಿದ್ದಾರೆ. ಮತ್ತು ಈ ಕೈರಂಗಳ ನಮ್ಮ ಗುರುರಾಜಿ ಉಲ್ಲೇಖ ಮಾಡ್ತಾ ಹೇಳಿದರು, ಅವರಿಗೆ ತಾಳಮದ್ದಲೆ ಹೆಚ್ಚು ಆಸಕ್ತಿ. ಆ್ಯಕ್ಚುಲಿ ನಾನು ಕೂಡ ತಾಳಮದ್ದಲೆ ಕೂಡ ವಿಶೇಷ ಆಸಕ್ತಿ ಹೊಂದಿದವನಲ್ಲ. 85ನೇ ಇಸ್ವಿಯಲ್ಲಿ ನಮ್ಮ ಶಾಂಭಟ್ರು ನಮ್ಮ ಊರಿನ ಜಾತ್ರೆಗೆ ಉತ್ತರಣ ಪೌರುಷ ಅಂತ ಒಂದು ತಾಳಮದ್ದಲೆ ಆಯೋಜನೆ ಮಾಡಿದ್ರು. ಆ ದಿವಸ ಶೇನಿಯವರದು ಉತ್ತರ ಮತ್ತು ಕುಂಬ್ಳೆ ಸುಂದರ ಅವರದ್ದು ಬ್ರಾಹ್ಮಣಲ್ಲಿ ನೆನಪಿದೆ. ಹಾಗೆ ನಾನು ಕ್ಯಾಶುವಲ್ ಆಗಿ ಬಂದು ನೋಡಿದವ, ಮತ್ತು ಅದರಿಂದ ಆಕರ್ಷಿತನಾಗಿ, ಮತ್ತು ಎಲ್ಲಿದ್ದರೂ ಅದು ನನ್ನ ಹತ್ರ ಸ್ವಂತ ವೆಹಿಕಲ್ ಇಲ್ಲದ ಕಾರಣ ಬಸ್ಸೇ ಹಿಡಿದುಕೊಂಡು ರಾತ್ರಿ ಹೋಗಿ ಶನಿವಾರ ಮತ್ತು ಆದಿತ್ಯವಾರ ಬೆಳಿಗ್ಗೆ ಬಂದದ್ದು ತುಂಬ ಇದೆ ನನ್ನ ಜೀವನದಲ್ಲಿ. ಇದಕ್ಕೆ ಅದಕ್ಕೆ ಪೂರಕವಾದ ವ್ಯಕ್ತಿ ನಮ್ಮ ಶಾಂಭಟ್ರು. ಅದರಿಂದಾಗಿ ಆಸಕ್ತಿ ಬೆಳೆದದ್ದು, ಮತ್ತು ನನಗೆ ಅದು ನಾನು ಮಾಡುವ ಉದ್ಯೋಗಕ್ಕೂ ಕೂಡ ಪೂರಕವಾದ ಒಂದು ನನಗೆ ಮನಸ್ಥಿತಿಯನ್ನು ಕೂಡ ಅದರಿಂದ ಗಳಿಸಿದ್ದೇನೆ ನಾನು. ಹಾಗಾಗಿ ಮತ್ತು ಶಾಂಭಟ್ರು ಹೇಳಿದರು ನಮ್ಮ ಗತ ವೈಭವ ಮತ್ತು ಮರುಕಳಿಸಲಿ ಅಂತೇಳಿ. ಶಾಂಭಟ್ರು ಮತ್ತು ನಮ್ಮ ಟಿ ಜಿ ರಾಜನ ಭಟ್ರನ್ನು ನಾವು ಹತ್ತಿರದಿಂದ ನಾವು ಈ ಸಾಧಾರಣ ಮಧ್ಯಮ ವರ್ಗದ ಜನರಿಗೆ ಇಂಗ್ಲೀಷ್ ಮೀಡಿಯಮ್ ಒಂದು ದುರ್ಲಭ, ಅದು ಸಿಗುವಂಥದ್ದಲ್ಲ ಅಂತ ಇದ್ದ ಸಂದರ್ಭದಲ್ಲಿ ಲಾಸ್ಟಿಗೆ ಒಂದು ಮಿನಿಮಮ್ ಅವರ ಫೀಸೇ ಕಡಿಮೆ, ಮತ್ತು ಕಡೆಗೆ ಇಜ್ಜಿ ಸರ್ ನಿರ್ಣಯ ತುಂಡ್ಯ ಆತ ಕಟ್ಟೆ ಅಂತ ಹೇಳಿ, ಮತ್ತು ಒಂದು 900ರಿಂದ 1,000 ಜನರಿಗೆ ಮಧ್ಯಾಹ್ನದ ಅನ್ನದಾಸೋಹ, ಅದಕ್ಕೆ ಬೇರೆ ಚಾರ್ಜ್ ಅಂತ ಏನಿಲ್ಲ. ಇಂಥದ್ದೆಲ್ಲ ಗಣ್ಯರಿರುವಂಥ ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ತಮ್ಮಂಥ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಕೂಡ. ಈಗ ಹೇಳಿ ಸರ್, ಇದು ಭಾಗ್ಯ ರಾಜಾರಾಮ್ ಭಟ್ರದ ಅಲ್ಲ ಪುಂಡರೀಕಾಕ್ಷನದ್ದು ಅಂತ ಹೇಳ್ಕೊಂಡು. ಹಾಗಾಗಿ ಇನ್ನೂ ಕೂಡ ಈ ಪ್ರೋತ್ಸಾಹ ಅಕಾಡೆಮಿ ಕೂಡ ಸದುಪಯೋಗ ಒಳ್ಳೆ ರೀತಿಯಲ್ಲಿ ಇದನ್ನು ಏನು ಮಾಡಬೇಕಾ ಅಂದರೆ ಯಕ್ಷಗಾನ ಕಲಾವಿದರನ್ನು ಅವರ ತರಬೇತಿಗೊಳಿಸುತ್ತಾ, ಅವರಿಗೆ ಇಂಥ ಕಮ್ಮಟಗಳನ್ನು ಆಯೋಜನೆ ಮಾಡುತ್ತಾ ಇಂಥ ಕಾರ್ಯಕ್ರಮ, ನನಗಿಂತಲೂ ಆ ನಿರ್ಧಾರ ತೆಗೊಳ್ಳೋರು ನೀವು, ಯು ಆರ್ ದ ರೈಟ್ ಪರ್ಸನ್ ಸರ್. ನಿಮ್ಗೆ ಗೊತ್ತದು ಅಂಥದ್ದು ಕಾರ್ಯಕ್ರಮ ಇನ್ನೂ ಕೂಡ ಆಗಲಿ, ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ, ಅಕಾಡೆಮಿಗೆ ಇನ್ನೂ ಕೂಡ ಸಹಕಾರ ಸಿಗಲಿ ಅಂತ ಹಾರೈಸ್ತಾ ನಾನು 2 ಮಾತಿಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಈ ಪ್ರದೇಶಗಳಲ್ಲಿ ಹಿಂದೆ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ಮೆಲುಕು ಹಾಕುತ್ತಾ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನಾಡಿದ ನಿಮಗೆ ಧನ್ಯವಾದಗಳು. ಇದೀಗ ಇಂದಿನ ಯಕ್ಷಧಾರೆ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖವಾಗಿ ಸಹಕರಿಸಿರುವವರನ್ನು ಗುರುತಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿದ್ದೇವೆ. ಮೊದಲಿಗೆ ಯಕ್ಷಗುರುಗಳಾದ ಅಶ್ವಥ್ ಮಂಜನಾಡಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಪ್ರಾರಂಭದಿಂದ ಇಂದಿನವರೆಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ನೀಡಿ ನಮ್ಮ ಜೊತೆಗಿದ್ದು, ಅದರ ಜೊತೆಗೆ ಅವರ ಅವರು ವಿದ್ಯೆಯನ್ನು ಕಲಿಸುವಂಥ ಯಕ್ಷ ವಿದ್ಯೆಯನ್ನು ಕಲಿಸುವಂಥ ಶಿಷ್ಯರನ್ನು, ಆ ತಂಡವನ್ನು ಇಡೀ ಪಾಂಚಜನ್ಯ ತಂಡವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆ ಇಡೀ ತಂಡ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಇದೀಗ ಅಶ್ವಥ್ ಮಂಜನಾಡಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದೇವೆ. ಅತಿಥಿಗಳು
ಪೂಜ್ಯ ಸ್ವಾಮೀಜಿಯವರು ಅಶ್ವಥ್ ಮಂಜನಾಡಿ ಇವರಿಗೆ ಸ್ಮರಣಿಕೆಯನ್ನು ವಿತರಿಸಿ ಆಶೀರ್ವಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಖೈರಂಗಳ ಯಕ್ಷಗಾನ ಸಂಘ ಇವರಿಗೆ ಟಿ ಶಾಂಭಟ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಖೈರಂಗಳ ಯಕ್ಷಗಾನ ಸಂಘ ಯಾರಾದರೂ ಸಂಘದ ಸದಸ್ಯರು ಅಥವಾ ಅಧ್ಯಕ್ಷರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶಾಂಭಟ್ ಇವರು ಈ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಸ್ಥಳಾವಕಾಶ ಒದಗಿಸಿ ಸಹಕರಿಸಿದಂಥ ಖೈರಂಗಳ ಶಾಲೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ಇವರಿಗೂ ಸ್ಮರಣಿಕೆ ಇಟ್ಟು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇವರಿಗೆ TG ರಾಜಾರಾಮ್ ಭಟ್ ಇವರು ಸ್ಮರಣಿಕೆಯನ್ನಿತ್ತು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಶ್ರೀಕೃಷ್ಣ ಗೇಮ್ಸ್ ಕ್ಲಬ್ ಇವರಿಗೂ ಸ್ಮರಣಿಕೆಯನ್ನು ನೀಡಲಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ತಲೂರು ಶಿವರಾಮ್ ಶೆಟ್ಟಿ ಇವರು ಈ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀಕೃಷ್ಣ ಗೇಮ್ಸ್ ಕ್ಲಬ್ ಯಾರಾದರೂ ಸದಸ್ಯರು ಬಂದು ಈ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಭಾರತಿ ಕಲಾ ಆರ್ಟ್ಸ್ ಹೂ ಹಾಕುವ ಕಲ್ಲು ಇವರಿಗೂ ನಾವು ಸ್ಮರಣಿಕೆಯನ್ನು ನೀಡಿ ಇವರ ಸಹಕಾರವನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಇವರಿಗೆ ಪುಂಡರೀಕಾಕ್ಷ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಾರತಿ ಕಲಾ ಆರ್ಟ್ಸ್ ಹೂ ಹಾಕುವ ಕಲ್ಲು. ಇಂದಿನ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕದಲ್ಲಿ ಸಹಕರಿಸಿದಂಥ ಶಬರಿ ಇವರಿಗೂ ನಾವು ಸ್ಮರಣಿಕೆಯನ್ನು ನೀಡಲಿದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಈ ಸ್ಮರಣಿಕೆಯನ್ನು ಅತಿಥಿಗಳಿಂದ ಸ್ವೀಕರಿಸಬೇಕು. ಅಕಾಡೆಮಿಯ ಸದಸ್ಯರಾದ ರಾಜೇಶ್ ಕುಳ ಇವರು ಈ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನು ಈ ಕಾರ್ಯಕ್ರಮವು ಯೂಟ್ಯೂಬ್ನಲ್ಲಿ ನೇರ ಪ್ರಸಾರಗೊಳ್ತಾ ಇದೆ. ಇದಕ್ಕೆ ಸಹಕರಿಸಿದಂಥ ನಮ್ಮ ಕಟೀಲ್ ಇವರಿಗೂ ನಾವು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದೇವೆ. ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದ ಸುಧಾಕರ ಶೆಟ್ಟಿ ಇವರು ಈ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಶಾಮಿಯಾನ ಹಾಗೂ ಶೀಟಿನ ವ್ಯವಸ್ಥೆಯನ್ನು ಮಾಡಿರುವಂಥ ಪಾರ್ಥಸಾರಥಿ ಶಾಮಿಯಾನ ಇವರಿಗೂ ನಾವು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಈ ಸ್ಮರಣಿಕೆಯನ್ನು ಗುರುರಾಜ್ ಭಟ್ ಇವರು ವಿತರಿಸಬೇಕಾಗಿ ಕೇಳಿಕೊಳ್ತೇನೆ. ಪಾರ್ಥಸಾರಥಿ ಶಾಮಿಯಾನ.
ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉತ್ತಮ ರೀತಿಯಲ್ಲಿ ಪ್ರಾರ್ಥನೆಯನ್ನು ಹಾಡಿದಂಥ ಕ್ಷಮ ಮತ್ತು ಕ್ಷೇಮ ಇವರಿಗೂ ನಾವು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಇವರಿಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ತಲ್ಲೂರು ಶಿವರಾಮ್ ಶೆಟ್ಟಿ ಇವರು ಈ ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯನ್ನು ವಿತರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇನ್ನೇನು ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೊನೆ ಹಂತವನ್ನು ತಲುಪಿದ್ದು ಧನ್ಯವಾದ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ದಯವಿಟ್ಟು ಕ್ಷಮಿಸಿ. ಅಧ್ಯಕ್ಷೀಯ ನುಡಿಗಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಸ್ಥಳೀಯ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀಕೃಷ್ಣ ಮುಖ್ಯ ಸ್ಮರಿಸಿಕೊಳ್ಳುತ್ತಾ ಇವತ್ತು ನಮ್ಮ ಉಡುಪಿಯ ಸಂಪ್ರದಾಯದಲ್ಲಿ ಶ್ರೀಕೃಷ್ಣ ಜಯಂತಿ. ಶ್ರೀಕೃಷ್ಣ ಎಂದರೆ ಕಲಾಪ್ರಿಯ. ಅವನ ಕೈಯಲ್ಲಿ ಒಂದು ಕೊಳಲು ಸದಾ ಇರುತ್ತದೆ. ಕೊಳಲು ಸಂಕೇತ. ಅವನ ಕೊಳಲು ನೀನಾದಕ್ಕೆ ಗೋಪಿಕಿಯರು ನರ್ತನ ಮಾಡುತ್ತಾರೆ. ಸಂಗೀತ ಮತ್ತು ನೃತ್ಯಗಳ ದೇವರನ್ನು ಆರಾಧಿಸುವ ವಿಧಾನಗಳು ಶ್ರೀಕೃಷ್ಣ ಜಯಂತಿಯ ಶುಭ ದಿನದಂದು ಕೈರಂಗಳ ಕಲೋಪಾಸನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದೊಂದು ಅರ್ಥಪೂರ್ವವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಗುರುರಾಜ್ ಭಟ್ರು ನಿಜವಾಗಿ ಒಂದು ಅರ್ಥಪೂರ್ಣವಾಗಿ ಯಾವ ರೀತಿಯಲ್ಲಿ ಅವರನ್ನು ಹೊಗಳ್ಬೇಕಂತ ಗೊತ್ತಿಲ್ಲ, ಅರ್ಥದಲ್ಲಿ ಆ ರೀತಿಯಲ್ಲಿ ಮಾಡಿದ್ದಾರೆ. ಮನಸ್ಸಿಗೆ ಸಂತೋಷವಾಗಿದೆ. ನಮ್ಮ ಈ ಕಲೆ ಇವತ್ತು ಪರಮ ಪೂಜ್ಯ ಶ್ರೀ ಗುರುಗಳ ಪಾದಾರವೊಂದಕ್ಕೆ ವಂದಿಸುತ್ತಾ ಅಧ್ಯಕ್ಷರು ಮಾನವ ಹಕ್ಕು ಆಯೋಗದ ಕರ್ನಾಟಕ ಸರ್ಕಾರ ಡಾಕ್ಟರ್ ಟಿ ಶ್ಯಾಮ್ ಭಟ್ರೆ, ಅಧ್ಯಕ್ಷರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಟಿ ಜಿ ರಾಮ್ ಭಟ್ರೆ, ಅಧ್ಯಕ್ಷರು ಕುಲಾಲ್ ಸಂಘ ಮುಡಿಪು ಪುಂಡರೀಕ್ಷ ಯು ಮೂಲ್ಯ ಆನೆಗುಡ್ಡಿಯವರೇ ಮತ್ತು ಇಂದಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಉತ್ತಮವಾಗಿ ಮಾಡದಿರುವ ಗುರುರಾಜ್ ಭಟ್ರೆ ಮತ್ತು ನಮ್ಮ ಸದಸ್ಯರಾದ ರಾಜೇಶ್ ಕೊಲ್ಯಾರಿಯವರೇ ಮತ್ತು ಸುಧಾಕರ್ ಅವರೇ, ವೇದಿಕೆಯಲ್ಲಿದ್ದ ಗಣ್ಯರೇ, ವೇದಿಕೆ ಮುಂಭಾಗದ ಎಲ್ಲ ಕಲಾಭಿಮಾನಿಗಳು. ಒಂದು ನಮ್ಮ ಅಕಾಡೆಮಿಯ ಕಾರ್ಯಕ್ರಮ ಮಾಡುವ ರೀತಿಯಲ್ಲಿ ಕೆಲವು ಕಡೆಯಲ್ಲಿ ಏನು ಗೊತ್ತುಂಟ, ಯಕ್ಷಗಾನ ಮಾಡಲಿ ಏನೇ ಮಾಡಲಿ ಜನ ಸೇರುವುದಿಲ್ಲ. ಏನು ಹೆಚ್ಚು ಅಂದಿಂದ 100-150 ಜನ. ನಾನು ಹೋದಲ್ಲಿ ಹಾಗೆ ಮೊನ್ನೆ ರಾಜೇಶ್ ಕುಲಾಯವರು ತುಂಬ ಜನ ತುಂಬ ಜನ ಬಂದ್ದಾರೆ ಅದರಲ್ಲಿ. ಆದರೆ ಇವತ್ತು ನಾನು ಗುರುರಾಜ್ ಭಟ್ರ ಈ ಒಂದು ಕಾರ್ಯಕ್ರಮ ನೋಡಿ ಭಾರಿ ಸಂತೋಷವಾಗಿದೆ. ವೇದಿಕೆಯ ಮುಂಭಾಗದಲ್ಲಿ ನೀವೆಲ್ಲ ಸೇರಿದ್ದೀರಿ. ಗುರುರಾಜ್ ಭಟ್ಟರ ಅಭಿಮಾನದಿಂದ ಬಂದಿರೋ ಅಥವಾ ಕಲೆಯನ್ನು ನೋಡಲಿಕ್ಕೆ ಬಂದಿರೋ, ಯಕ್ಷಗಾನ ನೋಡಲಿಕ್ಕೆ ಬಂದಿರೋ, ಏನೇ ಇರಲಿ, ಆದರೆ ಗುರುರಾಜ ಭಟ್ಟರ ಅಭಿಮಾನದಿಂದ ಇಷ್ಟು ಜನ ನೀವು ಬಂದಿದ್ದೀರಿ ಅಂತ ಹೇಳಿದರೆ ಕೈರಂಗಳ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ತುಂಬ ಸಂತೋಷವಾಗಿದೆ. ಯಕ್ಷಗಾನದಲ್ಲಿ ಈ ವರ್ಷ ಇಷ್ಟು ಪ್ರಶಸ್ತಿ ಇಷ್ಟೆಲ್ಲ ಕೊಡ್ತೇವೆ. 2 ಪ್ರಶಸ್ತಿ ಕೊಟ್ಟಿದೆ ಇಷ್ಟುವರೆಗೆ. ಆದರೆ ನಾವು ಯಾವಾಗಲೂ ಅಪ್ಲಿಕೇಶನ್ ಹಾಕದಿದ್ದೆ. ಅಪ್ಲಿಕೇಶನ್ ಹಾಕಬೇಕು, ಅದು ಹಾಕಬೇಕು, ಯಾವುದೂ ಇಲ್ಲ. ಮನುಷ್ಯ ನಿಜವಾಗಿ ರಿಟೈರ್ಡ್ ಆಗಿ ಮನೇಲಿದ್ದವರಿಗೆ ಅವರನ್ನು ನೋಡಿಕೊಂಡು ಎಲ್ಲರಿಗೂ ನಾವು ಆ ರೀತಿ ಹುಡುಕಿಕೊಂಡು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೇವೆ. ಅದು ನಮಗೆ ಹೆಮ್ಮೆ. ಯಾಕಂದರೆ 65, 70, 75, 80 ವರ್ಷ ಆದವರಿಗೆ ನಾವು ಕೊಟ್ಟಿದ್ದೇವೆ. ಇದರಲ್ಲಿ ನಮ್ಮಲ್ಲೆಲ್ಲ ಸದಸ್ಯರಲ್ಲಿದ್ದಾರೆ ಮತ್ತು ಮಹಿಳೆಯರಿಗೆ ಕೂಡ ನಾವು ಕೊಟ್ಟಿದ್ದೇವೆ. ಮತ್ತು ಸಾಧಾರಣ ನಮ್ಮ ಒಂದು 18 ತಿಂಗಳಾಗಿದೆ ನಮ್ಮದು. ಇಲ್ಲಿವರೆಗೆ ನಾವು 100ರ ಮೇಲ್ಪಟ್ಟು ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಪ್ರತಿಯೊಂದು ಸಂಘಟನೆಗಳಿಗೆ ನಾನು ಸ್ವತಃ ಫೋನ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಯಾಕೆ ಸರ್ಕಾರದವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಇವರಿಗೆ ನಮಗೆ ಇಷ್ಟು ಕೊಟ್ಟದ್ದು ಯಾಕೆ? ನಮ್ಮ ಕಲೆಗೆ ಇಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಜನರಿಗೆ ಮುಟ್ಟಿಸಬೇಕು, ಕಲೆಯನ್ನು ಉಳಿಸಬೇಕು, ಯಕ್ಷಗಾನ ಉಳಿಸುವ ಕಾರ್ಯಕ್ರಮ ನಿಮ್ಮಿಂದ ಆಗಬೇಕು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ನಮ್ಮ ಸದಸ್ಯರು, ಈ ಭಾಗದಲ್ಲಿರುವ 10 ಜನ ಸದಸ್ಯರು ತುಂಬ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಇದನ್ನು ತಡವಾಗಿ ಮಾಡಿದೆ ಅಂದರೆ ಗುರುರಾಜ್ ಭಟ್ರು ಸ್ವಲ್ಪ ಆಲೋಚನೆ ಮಾಡ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಮತ್ತು ನಾವು ಯಾವ ಕಾರ್ಯಕ್ರಮ ಹಮ್ಮಿಕೊಂಡ್ರೂ ಕೂಡ ಪ್ರತಿಯೊಂದಕ್ಕೂ ಹಣದೇ ಸಮಸ್ಯೆ.
ನಾವು ಕೊಡುವ ಹಣ, ಅಕಾಡೆಮಿ ಕೊಡುವ ಸ್ವಲ್ಪ ಹಣ ಆದರೂ ಕೂಡ ದಾನಿಗಳಿಂದ ಸಂಗ್ರಹ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಬೇಕು. ಅಷ್ಟು ಸುಲಭದ ಕೆಲಸ ಅಲ್ಲ. ಸಂಘಟನೆ ಇರುವುದೆಲ್ಲ ಯಕ್ಷಗಾನ ಕಲೆ ಉಳಿಬೇಕು, ಕಲೆ ಉಳಿಸಬೇಕು ಎಂಬ ಉದ್ದೇಶದ. ಈಗ ಶ್ಯಾಮ್ ಭಟ್ರಂಥ ಮಹಾನ್ ದಾನಿಗಳಂತ ಹೇಳ್ತಾರೆ, ಅದು ತಪ್ಪಾಯಿತು. ಆದರೆ ಕರ್ಣ, ಯಕ್ಷಗಾನ ಕರ್ಣ ಅಂತ ನಾನು ಭಾವಿಸ್ತೇನೆ. ಸಾಧಾರಣ 25 ವರ್ಷದಿಂದ ನನಗೆ ಅವರ ಪರಿಚಯ ಇದೆ. ಅವರು ನಮ್ಮ ಉಡುಪಿಯಲ್ಲಿ ಡಿಸಿ ಆಗಿದ್ದು 25 ವರ್ಷದಿಂದ. ಆದರೆ ಯಾವನ್ನೂ ತೋರಿಸಿಕೊಡದೆ ಯಕ್ಷಗಾನಕ್ಕೆ ಅವರ ಸಾಧನೆ, ಅವರು ಕೊಟ್ಟ ಕೊಡುಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಮಹಾ ಕೊಡುಗೆಯನ್ನೇ ಸಂಪಾದನೆ ಆಗುತ್ತಿರೋ ಆ ಉತ್ಸವ ನೋಡಲಿಕ್ಕೆ ಕಣ್ಸಾರೋದು ಇದು ರಾತ್ರಿ ಅಂತಕ್ಕೆ ನಾನು 5 ಸರ್ತಿ ನನ್ನಲ್ಲಿ ಹೋಗಿದ್ದೇನೆ. ಅಂತಹ ಒಂದು ವ್ಯಕ್ತಿಗಳು ನಮ್ಮ ಕಲೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಾಗ ಅಂತಹ ಮಹಾನ್ ವ್ಯಕ್ತಿಗಳು ನಮಗೆ ಬೇಕು. ಕಲಾಭಿಮಾನಿಗಳು ಬೇಕು, ಕಲಾ ಪ್ರೋಕ್ಷಕರು ಬೇಕು. ಕಲಾ ಪ್ರೋಕ್ಷಕರು ಇಲ್ಲದಿದ್ದರೆ ಅವ್ರು ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲೆ ಉಳಿಬೇಕಾದ್ರೆ ಪೋಷಕರು ಬೇಕು. ನಮ್ಮ ಈ ಮೂಡಲ್ಪಾಯ, ನಮಗೆ 2 ಮೂಡಲ್ಪಾಯ ಮತ್ತು ಪಡೋಲ್ಪಾಯ ಅಂತೇಳಿ, ಮೂಡಲಪಾಯದಲ್ಲಿ ಕಲೆಯನ್ನು ಈಗ ಯುವಕರು ಬರುವುದಿಲ್ಲ, ಅಲ್ಲಿ ವಿದ್ಯಾರ್ಥಿಗಳು ಬರುವುದಿಲ್ಲ. ಅವರು ವಿದ್ವಾಂಸರು ತುಂಬ ಜನ ವಿದ್ವಾಂಸರಿದ್ದಾರೆ, ಅದ್ರ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ. ಮಕ್ಕಳು ಬರದಿದ್ದರೆ, ಯುವಕರು ಬರದಿದ್ದರೆ ಕಲೆ ಉಳಿಯುವುದು ಹೇಗೆ? ಆಗದೆ ನಮ್ಮ ಪಡೋಲ್ಪಾಯದಲ್ಲಿ ವಿದ್ವಾಂಸರು ಬರ್ತಾರೆ, ಡಾಕ್ಟ್ರು ಬರ್ತಾರೆ, ಇಂಜಿನಿಯರ್ ಬರ್ತಾರೆ, ಮಕ್ಕಳು ಬರ್ತಾರೆ, ಯುವಕರು ಬರ್ತಾರೆ, ಎಲ್ಲರೂ ಬರೆದುಕೊಂಡು ಯಕ್ಷಗಾನವನ್ನು ತೋರಿಸಿಕೊಳ್ತಾರೆ. ಆ ಯಕ್ಷಗಾನ ತೋರಿಸಿಗಳಿಗೆ ಹಾಗಾದರೆ ಈ ಕಲೆಯ ಎಷ್ಟು ಎತ್ತರ ಬೆಳೆದಿದೆ, ಈ ಮಣ್ಣಿನ ಕಲೆ ಎಷ್ಟು ಎತ್ತರ ಬೆಳೆದಿದೆ ನೀವು ಆಲೋಚನೆ ಮಾಡಿ. ಆ ಮಣ್ಣಿನ ಕಲೆಯನ್ನು ಬೆಳೆಸಬೇಕಾದ್ರೆ ಅದು ಕಲಾ ಪೋಷಕರ ಕಾರಣ. ಕಲಾವಿದರೇ ಇದರಿಂದ ಕಲೆದು ತುಂಬ ಜನ ಬರ್ತಾರೆ, ಹುಟ್ಟಿ ಹೋಗ್ತಾ ಇರ್ತಾರೆ. ಆದರೆ ಕಲಾ ಪೋಷಕರೇ ಇಲ್ಲದೆ ಯಾವ ಕಲೆಯೂ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಷ್ಟೆಲ್ಲ ಕಲೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಾವು ಬಂದೆ. ಮಕ್ಕಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ, ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಮಕ್ಕಳಿಗೆ ಯಾಕೆ ಒತ್ತು ಕೊಡ್ತಾ ಅಂತೇಳಿ ನಮ್ಮ ಯಕ್ಷಗಾನ ಕಲಾರಂಗದಲ್ಲಿ 90 ಶಾಲೆಗಳಲ್ಲಿ 3,000 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಯಕ್ಷ ಶಿಕ್ಷಣವನ್ನು ಕೊಟ್ಟು ಪ್ರದರ್ಶನ ಮಾಡ್ತಾರೆ. 90 ಶಾಲೆಗಳಿಗೆ 90 ಪ್ರದರ್ಶನ. ಹಾಗೆ ಈ ಒಂದು ಕಲೆ ಉಳಿಸಬೇಕಾದ್ರೆ ಬೇರೆ ಬೇರೆ ಸಂಘಟಕರು ಮಕ್ಕಳಿಗೆ ಬೇರೆ ಬೇರೆ ಕಡೆಯಲ್ಲಿ ಎಲ್ಲ ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸಿ ಅದನ್ನು ಪ್ರದರ್ಶನ ಮಾಡ್ತಾಯಿದ್ದಾರೆ. ಮಕ್ಕಳಿಗೆ ನಾವು ಯಕ್ಷಗಾನ ಕೊಟ್ಟಾಗ ಮಕ್ಕಳು ಯಕ್ಷಗಾನ ಕಲಿತು ಇದರಲ್ಲಿರುವ ಇವರು ರಾಮ್ ಭಟ್ರು ಹೇಳಿದಾಗೆ ಮಕ್ಕಳು ಜ್ಞಾನ ಭಂಡಾರ ಉಳಿಬೇಕು. ಆ ಕಲಾ ಪುರಾಣದ ಕಥೆಯನ್ನು ಕೇಳಬೇಕು. ಕಥೆ ಕೇಳಿಕೊಂಡು ಅದು ಆಡಿ ತೋರಿದಾಗ ಮಕ್ಕಳಿಗೆ ಗುರು ಹಿರಿಯರ ಮೇಲೆ ಪ್ರೀತಿ ವಾತ್ಸಲ್ಯ, ತಂದೆ ತಾಯಿ ಮೇಲೆ ಪ್ರೀತಿ ವಾತ್ಸಲ್ಯ ಬಿಡ್ತದೆ. ಅವರು ಉದ್ಯೋಗಸ್ಥರ ಹಾಕ್ಕೊಂಡು ಮದುವೆಯಾಗಿ ಆದರೂ ಕೂಡ ತಂದೆ ತಾಯಿಯನ್ನು ಪ್ರೀತಿ ಮಾಡ್ತಾರೆ. ಯಾಕೆ ಆ ಕಲೆಯಲ್ಲಿ, ಆ ಕಥೆಯಲ್ಲಿ ಆ ರೀತಿ ಇದೆ. ಗುರು ಹಿರಿಯರ ಮೇಲೆ ಪ್ರೀತಿ ವಾತ್ಸಲ್ಯ, ತಂದೆ ತಾಯಿಯ ಮೇಲೆ ಪ್ರೀತಿ ವಾತ್ಸಲ್ಯ ಆ ಕಥೆಯಲ್ಲಿದೆ. ಆದ್ದರಿಂದ ಮಕ್ಕಳು ದೊಡ್ಡ ಮುಂದೆ ಮದುವೆ ಆದರೂ ಕೂಡ ತಂದೆ ತಾಯಿ ಪ್ರೀತಿ ವಾತ್ಸಲ್ಯ. ನಿಮ್ಗೆ ಗೊತ್ತು, ದಿನಕ್ಕೊಂದು ವೃದ್ಧಾಶ್ರಮ ಸ್ಟಾರ್ಟ್ ಆಗ್ತಾಯಿದೆ. ಯಾಕಂದರೆ ಶ್ರೀಮಂತರು ತುಂಬ ಜನ ಇದ್ದಾರೆ, ಆದರೆ ತಂದೆ ತಾಯಿ ನೋಡೋರಿಲ್ಲ, ಎಲ್ಲ ವೃದ್ಧಾಶ್ರಮದಲ್ಲಿ ಹಾಕಿಬಿಟ್ಟಿದ್ದಾರೆ. ಹಾಗೆ ಅಂಥ ಅದರಲ್ಲಿ ಯಕ್ಷಗಾನ ಕಲಿತ ಪ್ರತಿಯೊಂದು ಮಕ್ಕಳು ನಿಜವಾಗಿ ನಾನು ಹೇಳ್ತೇನೆ, ಅವರು ತಂದೆ ತಾಯಿಯನ್ನು ಚಂದವಾಗಿ ನೋಡ್ತಾರೆ. ಅದೇ ಮಹಿಳೆಯರು ಬಂದರೆ ಏನಂದರೆ, ಒಂದು ಮಹಿಳೆ ಒಂದು ಯಕ್ಷಗಾನಕ್ಕೆ ಬಂದರೆ 10 ಜನ ಮಹಿಳೆಯರನ್ನು ಕರ್ಕೊಂಡು ಬರ್ತಾರೆ. ಕುಟುಂಬ ಒಳ್ಳೆಯದಾಗ್ತದೆ. ಮಹಿಳೆಯರು ಯಕ್ಷಗಾನ ಕಲಿತಂತಾದರೆ ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೀತದೆ. ಗಂಡ ಹೆಂಡತಿ ಮಕ್ಕಳು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ. ಅದರಲ್ಲಿ ಕಲೆಯನ್ನು ಕಲಿತವರು ಅವರು ಯಾವುದಕ್ಕೂ ಗಲಾಟೆ ಹೋಗದೆ ಒಂದು ಒಳ್ಳೆ ರೀತಿಯಲ್ಲಿ ಕುಟುಂಬ ನಡೆಸ್ಕೊಂಡು ಹೋಗ್ತಾರೆ. ಹಾಗೆ ಮಕ್ಕಳು ಮತ್ತು ಮಹಿಳೆಯರು ಯಕ್ಷಗಾನಕ್ಕೆ ಬಂದರೆ ಈ ಕುಟುಂಬ ಉಳಿತದೆ. ಮಕ್ಕಳು ವಿದ್ಯಾವಂತರ ಹಾಕ್ಕೊಂಡು ಮತ್ತು ತಂದೆ ತಾಯಿಯನ್ನು ಕೊನೆವರೆಗೂ ನೋಡ್ತಾರೆ. ಅಂತಹ ಒಂದು ಶಕ್ತಿಯುತವಾದ ಕಲೆ ಯಕ್ಷಗಾನ. ಆ ಕಲೆ ಇಲ್ಲಿ ಈ ಒಂದು ಮಣ್ಣಿನಲ್ಲಿ ಕೈರಂಗಳದಲ್ಲಿ ಎಷ್ಟೋ ಜನ ಹಿರಿಯ ಕಲಾವಿದರಿದ್ದಾರೆ, ಎಷ್ಟೋ ಜನ ಹಿರಿಯ ಕಲಾವಿದರಿದ್ದಾರೆ, ಹವ್ಯಾಸಿಗಳಿದ್ದಾರೆ ಮತ್ತು ವೃತ್ತಿ ಕಲಾವಿದರಿದ್ದಾರೆ. ಅಂಥ ದೊಡ್ಡ ದೊಡ್ಡ ಕಲಾವಿದರು ಹುಟ್ಟಿ ಬೆಳೆದ ಈ ಒಂದು ಭೂಮಿ ಕೈರಂಗಳ. ಈ ಭೂಮಿಯಲ್ಲಿ ಇನ್ನೂ ಹೆಚ್ಚು ಕಲಾವಿದರು ಹುಟ್ಟಿ ಬರೋದಕ್ಕಿಂತ ಕಲಾ ಪ್ರೋತ್ಸಾಹಕರು ಹುಟ್ಟಿ ಕಲೆಯನ್ನು ಉಳಿಸುವಂಥ ಪ್ರಯತ್ನ ಆಗಬೇಕು ಅಂತ ಹೇಳುತ್ತಾ, ನಮ್ಮ ಯಕ್ಷಗಾನ ಅಕಾಡೆಮಿ ಹೆಚ್ಚು ಪ್ರೋತ್ಸಾಹ ಅಲ್ಲಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಬೇರೆ ಬೇರೆ ಕಡೆಯಿಂದ ನಮ್ಮ ಬಿಟ್ಟೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣವೇ ಪೋಷಕರು ಮತ್ತು ಅಕಾಡೆಮಿ. ಆ ಅಕಾಡೆಮಿಯ ಇದಕ್ಕೆ ಮುಂದೆ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಮಾಡ್ತೇವೆ. ಮತ್ತು ನಮ್ಮ ರಾಮ್ ಭಟ್ರು ಹೇಳಿದಾಗೆ ಇನ್ನೊಮ್ಮೆ ನಿಮ್ಮ ಈ ಇದರಲ್ಲಿ ಅಕಾಡೆಮಿ ಕಾರ್ಯಕ್ರಮ ಮಾಡ್ತೇವೆ. ಸ್ವಲ್ಪ ಒಂದು 3-4 ತಿಂಗಳು ಆದ ನಂತರ ಒಂದು ಮಾಡ್ತೇವೆ. ಅದೇ ಗುರುರಾಜ್ ಭಟ್ರ ಮುಖಾಂತರ ಆಗ್ತದೆ, ಮುಂದೆ ಆಗ್ತದೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದ ಗುರುರಾಜ್ ಭಟ್ರಿಗೆ, ಅವರ ಕುಟುಂಬದವರಿಗೆ
ದೇವರು ಆಯುರಾಯುಷ್ಯ ಕೊಟ್ಟು ನೆಮ್ಮದಿ ಸಿಕ್ಕಲಿ, ಮುಂದೆ ರೀತಿ ಯಕ್ಷಗಾನ ಉಳಿಯುವಂಥ ಕಾರ್ಯಕ್ರಮ ಮತ್ತು ಪ್ರೋತ್ಸಾಹ ಇದೇ ರೀತಿ ಅವರಿಗೆ ಇರಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನೆರೆದಿರುವ ಕಲಾಭಿಮಾನಿಗಳ ಭಾಗವಹಿಸುವಿಕೆಗೆ ಸಂತೋಷ ವ್ಯಕ್ತಪಡಿಸುತ್ತಾ ಅಕಾಡೆಮಿಯ ಸಾಧನೆಯನ್ನು ತಿಳಿಸಿಕೊಟ್ಟ ನಿಮಗೆ ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಅಶ್ವಥ್ ಮಂಚನಾಡಿ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಯಕ್ಷಧಾರೆ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನವನ್ನು ನೀಡಿದಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ ಪಾದಕ್ಕೆ ವಂದಿಸ್ತಾ ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ತಲ್ಲೂರು ಸ್ವಾಮಿಯವರು ಹೇಳಿದರು, ಈಗಿನ ಯಕ್ಷಗಾನದ ಬೆಳವಣಿಗೆ ಇದಕ್ಕೆ ಸರ್, ಇಲ್ಲಿವರೆಗೆ ಯಾವ ಅಪ್ಲಿಕೇಶನ್ ಯಾರೂ ಕೊಡಲಿಲ್ಲ. ಇಂಥ ಸಮಸ್ಯೆ ಆಗ್ತಂದು ಹೇಳಿಕೊಂಡು ಯಾರೂ ಕೂಡ ಇಷ್ಟವರೆಗೆ ಅಪ್ಲಿಕೇಶನ್ ಇಲ್ಲ. ಅಪ್ಲಿಕೇಶನ್ ಸರ್ಕಾರಕ್ಕೆ ಕೊಟ್ಟು 1 ಕಾಪಿ ನಮಗೆ ಕೊಟ್ಟರೆ ನಮಗೆ ಆ ಕಾಪಿ ಇಟ್ಟುಕೊಂಡು ಸರ್ಕಾರಕ್ಕೆ ಬರೀಲಿಕ್ಕೆ ಆಗ್ತದೆ. ಮುಂದಿನ ದಿನದಲ್ಲಿ ಯಾರಾದರೂ ಅಪ್ಲಿಕೇಶನ್ ಕೊಟ್ಟರೆ ಆ ಕೆಲಸ ಮಾಡ್ತೀವಿ ಸರ್. ನಮಸ್ಕಾರ. ಖಂಡಿತವಾಗಿಯೂ ನಿಮ್ಮ ಈ ಸಲಹೆಯನ್ನು, ಮಾಹಿತಿಯನ್ನು ಸ್ವೀಕರಿಸ್ತಾರೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ನಿಮಗೂ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಗೌರವ ಉಪಸ್ಥಿತಿ ಶ್ರೀಯುತ ಯುಟಿಕಾದರ್ ಅವರ ಸ್ಥಿತಿಯಲ್ಲಿ ಕೂಡ ಅವರಿಗೆ ನಾವು ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವರು ಅತಿಥಿಗಳು ಡಾಕ್ಟರ್ ಟಿ ಶ್ಯಾಮ್ ಭಟ್, ಅಧ್ಯಕ್ಷರು ಮಾನವ ಹಕ್ಕು ಆಯೋಗ ಕರ್ನಾಟಕ ಸರ್ಕಾರ, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ಗಣ್ಯ ಅತಿಥಿಗಳು ಶ್ರೀ ಟಿ ಜಿ ರಾಜಾರಾಮ್ ಭಟ್, ಅಧ್ಯಕ್ಷರು ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ನಿಮಗೂ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವರು ಅತಿಥಿಗಳು ಶ್ರೀ ಪುಂಡರೀಕಾಕ್ಷ ಯು ಮೂಲ್ಯ ಆನೆಗುಂಡಿ, ಅಧ್ಯಕ್ಷರು ಕುಲಾಲ ಸಂಘ ಮುಡಿಪು, ನಿಮಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಯಕ್ಷಗಾನ ಅಕಾಡೆಮಿಯ ಸದಸ್ಯರಾದಂತಹ ಸುಧಾಕರ್ ಶೆಟ್ಟಿ, ನಿಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೋರ್ವರು ಅತಿಥಿಗಳಾದವರು ಯಕ್ಷಗಾನ ಅಕಾಡೆಮಿ ಸದಸ್ಯರು ರಾಜೇಶ್ ಕುಳಾಯಿ, ನಿಮಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಕಲಾಭಿಮಾನಿಗಳಿಗೂ, ಕಲಾ ಪೋಷಕರಿಗೂ, ಯಕ್ಷಧಾರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ವತಿಯಿಂದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಮಾಧ್ಯಮ ಮಿತ್ರರಿಗೂ ಹಾಗೂ ನೇರ ಪ್ರಸಾರದಲ್ಲಿ ಸಹಕರಿಸುವಂತಹ ನಮ್ಮ ಕಟೀಲು ಈ ಚಾನಲ್ನವರಿಗೂ ಕೂಡ ನಾವು ಧನ್ಯವಾದ ಸಮರ್ಪಿಸ್ತಾ ಇದ್ದೀವಿ. ಇದೀಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ತೆಂಕುತಿಟ್ಟು ಯಕ್ಷಗಾನ, ಚಕ್ರವ್ಯೂಹ ಮತ್ತು ವೀರಮಣಿ ಕಾಳಗ. ಈ ಸಭಾ ಕಾರ್ಯಕ್ರಮವು ಇಲ್ಲಿಗೆ ಮುಕ್ತಾಯಗೊಂಡಿರುತ್ತದೆ. ವೇದಿಕೆಯನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ತೆರವುಗೊಳಿಸ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬಹು ನಿರೀಕ್ಷೆಯ ತೆಂಕುತಿಟ್ಟು ಯಕ್ಷಗಾನ ಪ್ರದರ್ಶನ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ದಯವಿಟ್ಟು ಕಲಾಭಿಮಾನಿಗಳು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಚಕ್ರವ್ಯೂಹ ವೀರಮಣಿ ಕಾಳಗ ಅನ್ನುವಂಥ ಯಕ್ಷಗಾನ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಈ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಭಾಗವತರು ಹೊಸಮೂಲೆ ಗಣೇಶ್ ಭಟ್, ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ, ಚೆಂಡೆ ಮದ್ದಳೆ, ಪದ್ಮನಾಭ ಉಪಾಧ್ಯಾಯ, ಲವಕುಮಾರ್ ಐಲ, ಸುಬ್ರಹ್ಮಣ್ಯ ಚಿತ್ತಾಪುರ, ಮಯೂರ ನಾಯಕ, ಚಕ್ರತಾಳ, ಮುಖೇಶ್ ಕಿನ್ಯ.
ಈ ಕಾರ್ಯಕ್ರಮದ ಮುಮ್ಮೇಳದಲ್ಲಿ ಸಹಕರಿಸಲಿರುವವರು ಕೌರವನಾಗಿ ನಾರಾಯಣ ಕುಲಾಲ್, ದ್ರೋಣ ಉಮೇಶ್ ಶೆಟ್ಟಿ ಉಬರಡ್ಕ, ಸಂಸಪ್ತಕರು ಹರಿನಾರಾಯಣ್ ಭಟ್ ಎಡನೀರು, ಓಂ ಪ್ರಕಾಶ್, ದೂತ ನಿತೇಶ್ ಕುಪ್ಪೆಪದವ್, ಅರ್ಜುನ ಪುನೀತ್ ಬೋಳ್ಯಾರ್, ಧರ್ಮರಾಯ ದಿನಕರ ಗೋಖಲೆ, ಅಭಿಮನ್ಯು ಪಾತ್ರ 1 ಅಜಿತ್ ಪುತ್ತಿಗೆ, ಅಭಿಮನ್ಯು ಪಾತ್ರ 2 ಶಶಿಧರ್ ಕುಲಾಲ್ ಕನ್ಯಾನ, ಸುಭದ್ರೆ ಅಂಬಪ್ರಸಾದ್ ಪಾತಾಳ, ಸಾರಥಿ ಅಭಿಷೇಕ್ ಕಲ್ಲಡ್ಕ, ಸೈಂಧವ ಓಂ ಪ್ರಕಾಶ್, ಕರ್ಣನಾಗಿ ಸದಾಶಿವ ಕುಲಾಲ್ ವೇಣೂರು, ದುಶ್ಯಾಸನ ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ಗದಾಧರ ರಕ್ಷಣ್, ವೀರಮಣಿ ಜಯಪ್ರಕಾಶ್ ಶೆಟ್ಟಿ ಪೆರ್ಮುದೆ, ಶುಭಾಂಗ ಅಶ್ವಥ್ ಕುಲಾಲ್ ಮಂಜನಾಡಿ, ಶತ್ರುಘ್ನ ಸುನೀಲ್ ಪಲ್ಲಮಜಲು, ಹನುಮಂತ ಅಶೋಕ್ ಭಟ್ ಉಜಿರೆ, ಈಶ್ವರ ಪುಷ್ಪರಾಜ್ ಶೆಟ್ಟಿ ಗುಕ್ಕಾಜೆ, ರಾಮ ನಿತಿನ್ ಆಚಾರ್ಯ ಪಡುಬಿದ್ರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಯಕ್ಷಗಾನ ಪ್ರಾರಂಭಗೊಳ್ತಾ ಇದೆ. हरि ओम
हरि ओम हरि ओम हरि ओम हरि ओम हरि ओम हरि ओम हरि ओम। ಕಂಬುಗ್ರೀವ ಕಮನೀಯ ಕಲಾಂಬುರುಗ ಶಂಬರಾರಿ ಪುತನಯ ಮಧುರಗೆ 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 ಜಂಭವೈರಿ ವಿನುತಾ ಮರವಂದಿತ ಜಂಭವೈರಿ ವಿನುತಾ ಮರವಂದಿತ ಲಂಬೋದರ ಆಮುದಿ ಕುಂಭಜ ವಾರಣಾವದನಾ ಗಜವದನ
ಅಂಗುಹದಳನೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಭಕುತಿಯೊಳಂಬಿಗ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದಂಬುಜಾಸನವಾಣಿಯರಯ ಪಾದಾಂಬುಜಗೆ ಬೊಡಬೊಡ ವರ್ಣಿಪೆಡಿ ಕಥಾಮೃತವೈ ದಾನವಾಂತಕನವರಿಗೆ ಸಾರಥಿಯಾಗಿಗೆನು ದಾನವಾಂತಕನವರಿಗೆ ಸಾರಥಿಯಾಗಿಗೆನು ಬಲರಾಮನಿಗೆ ನಿಂದು ಮಗಳ ಧೈರ್ಯವಿದ್ದಾಳಿ ಬಲರಾಮನಿಗೆ ನಿಂದು ಬಹಳ ಧೈರ್ಯವ ತಾಳಿ ಇಳೆಯ ಪ್ರದಕ್ಷಿಣೆಯಾಯ್ತವಗಂದು ಏನು ಮಾಡಲಿ ಪ್ರಪಂಚದಲ್ಲಿ ಉತ್ತಮ ಮಿತ್ರ ಹಾಗೂ ಉತ್ತಮವಾಗಿರುವಂತಹ ಕಾಯಕ, ಅದರೊಂದಿಗೆ ಪ್ರಾಯ, ಉತ್ತಮ ವಿದ್ಯೆ ಹಾಗೂ ಉತ್ತಮ ಬಂಧು, ಇವು 5 ಸಂಪತ್ತಿಗೆ ಸಮಾನ ಎಂಬುದಾಗಿ ಪ್ರಾಜ್ಞರು ಹೇಳಿದ್ರು. ಇದು ಯಾವಾತನನ್ನು ಹೊಂದಿಕೊಂಡಿರ್ತದೋ ಅವ ಜೀವನದಲ್ಲಿ ತನ್ನಿಂತಾನಾಗಿಯೇ ಮೇಲೆ ಬರ್ತಾನೆ, ಉನ್ನತಿಯನ್ನು ಹೊಂದುತ್ತಾನೆ ಎಂಬುದಾಗಿ. ಕೌರವನಿಗೆ ಎಲ್ಲವೂ ಉಂಟು. ಮನಸ್ಸಿನಲ್ಲಿ ಮೂಡಿರುವಂತಹ ಸಂಕಲ್ಪ ಏನಿದೆಯೋ ಅದು ಮಾತಿನ ಮುಖೇನವಾಗಿ ಪ್ರಕಟವಾಗುವುದಕ್ಕಿಂತ ಮುಂಚಿತವಾಗಿ ಅರ್ಥ ಮಾಡಿಕೊಂಡು ಕಾರ್ಯೋನ್ಮುಖನಾಗುವವ ಸಹೋದರನಾಗಿರುವಂತಹ ದುಶಾಸನ ಉತ್ತಮ ಬಂಧುವೆ. ಹಾಗೆಯೇ ನನ್ನಂತಾಗಿರುವಂತಹ ಕೆಲಸವನ್ನು ಚಾಚೂ ತಪ್ಪದೆ ಕೈಗೂಡಿಸಿಕೊಡುವಲ್ಲಿ ಪ್ರಾಣವನ್ನಾದರೂ ಕೊಡ್ತೇನೆ ಎಂಬುದಕ್ಕೆ ಜೊತೆಯಾಗಿ ಇದ್ದವ ಕಳ್ಳ. ಅವನಿಗಿಂತ ದೊಡ್ಡ ಮಿತ್ರ ಬೇಕಾ? ಅವನು ಉತ್ತಮನೇ. ಹಾಗಂತಲೇ ಕಾಯಕದ ಬಗ್ಗೆ ಯೋಚಿಸೋಣವೇ? ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಏರಿ ಪ್ರಜಾರಂಜಕನಾಗಿ ಮೆರೆಯುತ್ತಾ ಇದ್ದೇನೆ.
ಪ್ರತಿಯೊಬ್ಬರು ಚಕ್ರವರ್ತಿ ಎಂಬುದಾಗಿ ಗೌರವಿಸುವುದರ ಮುಖೇನವಾಗಿ ನನಗೆ ಸಲ್ಲಬೇಕಾದಂತ ಗೌರವವನ್ನು ಕೊಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಉದ್ಯೋಗ ಇನ್ನು ಬೇಕಾ ಅಲ್ವಾ? ಪ್ರಾಯ ಮಕ್ಕಳಿಗೆ ಮದುವೆ ಆಗಿದೆ, ಪ್ರಬುದ್ಧನಾಗಿದ್ದೇನೆ, ಅಲ್ಲಿಯೂ ನಾನು ಸಮರ್ಥನೆ. ವಿದ್ಯೆ ಬಗ್ಗೆ ಯೋಚಿಸೋಣವೇ? ಶಾಸ್ತ್ರದ ಬಗ್ಗೆಯೂ ಶಸ್ತ್ರದ ಬಗ್ಗೆಯೂ ಎಲ್ಲವನ್ನ ಅರಿತುಕೊಂಡಿದ್ದೇನೆ. ಹೆಚ್ಚಿನದ್ದು ಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಗುರುಗಳಾಗಿರುವಂತಹ ಬಲರಾಮ ದೇವರು ನನಗೆ ಗದಾಯುದ್ಧದ ಬಗ್ಗೆ ಹೆಚ್ಚಿನ ಅಂತ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಅದರಲ್ಲಿಯೂ ನಾನು ಪೂರ್ಣನೇ. ಇಷ್ಟಿದ್ದರೂ ಈ ವೇಳೆಗೆ ನಾನು ಏನ ಮಾಡಲಿ ನನಗೆ ಚಿಂತೆ. ಕಾರಣ ಉಂಟು. ಎಲ್ಲರೂ ಮಲಗಿ ನಿದ್ರಿಸ್ತಿರುವಂತಹ ಸಂದರ್ಭ, ಕೌರವನಿಗೆ ನಿದ್ದೆ ಇಲ್ಲ. ಇದಕ್ಕೇನು ಕಾರಣ ಅಂತ ಕೇಳಿದ್ರೆ ಪಾಂಡವರು. ಎಲ್ಲರೂ ಹಸಿವೆಗಾಗಿ ಊಟ ಮಾಡಿದ್ರೆ ನನಗೆ ಹಸಿವೆಯೇ ಇಲ್ಲ, ಮತ್ತೆ ಊಟ ಬೇಕಾ? ಇದಕ್ಕೆ ಕಾರಣ ಪಾಂಡವರು. ಯಾಕೆ ಎಂದರೆ ಹಸ್ತಿನಾವತಿಯಲ್ಲಿ ನಮಗೆ ಅಧಿಕಾರ ಉಂಟು ಎಂಬುದಾಗಿ ಹೇಳಿಕೊಂಡು ಬಂದವರು. ಅದಲ್ಲ, ನಿಮ್ಮ ಸಂಪತ್ತೆಲ್ಲವೂ ನಮ್ಮದ್ದೇ ಎಂಬುದಾಗಿ ತೋರಿಸಿಕೊಡುವುದಕ್ಕೆ ಬೇಕಾಗಿ ದ್ಯೂತವನ್ನು ಆಡಿದ್ದು. ದ್ಯೂತದ ಪ್ರಕಾರವಾಗಿ ಎಲ್ಲವನ್ನೂ ನಾವು ಸಂಪಾದಿಸಿಕೊಂಡದ್ದು ಅಥವಾ ಸ್ವಾಧೀನಪಡಿಸಿಕೊಂಡದ್ದು ನಡೆದ ಮೇಲೆ ಒಂದು ಮಾತಾಗಿತ್ತು. ದ್ಯೂತದಲ್ಲಿ ಸೋತವರು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸ. ಹಾಗಾಗಿ ಅಜ್ಞಾತವಾಸವನ್ನು ಮುಗಿಸುವಂತಹ ಸಂದರ್ಭ, ಅದರ ಮಧ್ಯದಲ್ಲಿ ನಾವೇನಾದ್ರೂ ಪತ್ತೆ ಹಚ್ಚಿದ್ರೆ ಪಾಂಡವರು ಇಂಥವರು ಎಂಬುದಾಗಿ ನಾವು ಗುರುತಿಸಿದ್ರೆ ಮತ್ತೆ 12 ವರ್ಷ ವನವಾಸ, ಮತ್ತೆ 1 ವರ್ಷ ಅಜ್ಞಾತವಾಸ, ಇದು ಮಾತಾದದ್ದು. ಹಾಗಾಗಿ 12 ವರ್ಷ ಕಳೆಯುವವರೆಗೆ ನಮಗೆ ಚಿಂತೆ ಆಗಲಿಲ್ಲ. ಆದ್ರೆ 13ನೇ ವರ್ಷ ನಮಗೆ ತುಂಬಾ ಚಿಂತೆ ಆಗಿತ್ತು. ಯಾಕಂದ್ರೆ ಅವರನ್ನು ಗುರುತು ಹಿಡಿಬೇಕಲ್ವಾ, ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಪ್ರಯತ್ನ ಮಾಡಿದೆವು. ಹಾಗಂತಲೇ ಸಫಲ ಅಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಗೋಗ್ರಹಣ ಪ್ರಕರಣದಲ್ಲಿ ಪಾರ್ಥ ಬಂದಿದ್ದಾನೆ. ನಾವೆಲ್ಲ ಹೇಳಿದ್ದೇವೆ ಅದು ಪಾರ್ಥ ಅಂತ. ಬಂದದ್ದು ಪಾರ್ಥನಾಗಿ ಅಲ್ಲದಿದ್ದರು ಪ್ರಹಣ್ಣಲೆಯಾಗಿ ಬಂದದ್ದಾದ್ರೂ ನಾವು ಪಾರ್ಥ ಅಂತ ಗುರುತಿಸಿದ ಮೇಲೆ ಕಂಡು ಹಿಡಿದ ಹಾಗಾಯ್ತಾ ಇಲ್ವಾ? ಆದ್ರೂ ನಮ್ಮವರು ಒಪ್ಪಲಿಲ್ಲ. ಸಮಯ ಮೀರಿದೆ. ಈಗ ನಿಮ್ಮಲ್ಲಿ ಏಕೆ ಹೇಳುವುದು? ಪಾರ್ಥನಿಗೊಂದು ಶಾಪ ಬಂದಿದೆ. ವರುಷ ಪರ್ಯಂತರವ ಬ್ರಹ್ಮಣಲೆಯಾಗಿರುವುದು. ಅಂದ್ರೆ ಪುರುಷನಲ್ಲ ನಾರಿಯಲ್ಲ ಆ ಸ್ಥಿತಿಯಲ್ಲಿ ಇರುವುದು. ಅದು 1 ವರ್ಷಕ್ಕೆ ಮಾತ್ರ ಅಲ್ವಾ? ಅಜ್ಞಾತವಾಸ ಪ್ರಾರಂಭ ಆಗುವಾಗ ಆ ಶಾಪಕ್ಕೆ ಒಳಗಾದವ ರಣರಂಗಕ್ಕೆ ಬರುವವರೆಗೆ ಇತ್ತು ಎಂದಾದ್ರೆ ವರ್ಷ ಆಯ್ತಾ? ಆಗ್ಲಿಲ್ಲ. ಹಾಗಾದ್ರೆ ನಾವು ಪತ್ತೆ ಹಚ್ಚಿದ್ದು ಸತ್ಯ ಅಲ್ವಾ? ಹಿರಿಯರು ಒಪ್ಲಿಲ್ಲ. ಬೇಡ, ದೊಡ್ಡ ವಿಷಯ ಅಲ್ಲ. ಅಷ್ಟೇ ಬರ್ಲಿ, ಹಸ್ತಿನಾವತಿಗೆ ಬರ್ಲಿ, ಎಲ್ಲರ ಹಾಗೆ ಇರಲಿ ಎಂಬುದಾಗಿ ನಾವು ಯೋಚಿಸಿದ್ರೆ ಕಳಕೊಂಡದ್ದನ್ನು ಕೊಡಬೇಕು ಎಂಬುದಾಗಿ ಅವರು ಹೇಳಿದ್ರು. ಅದು ಮಾತಾಗಲಿಲ್ಲ. ದ್ಯೂತ ಆಡುವಾಗ ಎಲ್ಲವನ್ನು ಮುಗಿಸಿ ಬಂದಾಗ ನಾವಾಗಿ ಕೊಡ್ತೇವೆ ಅಂತ ನಾವು ಹೇಳಿದ್ದೇ ಇಲ್ಲ. ಹಾಗಾಗಿ ಮತ್ತೆ ಅವರು ಪಡೆಯಬೇಕಿದ್ರೆ ಏನು ಮಾಡೋಣ, ಒಂದೋ ದ್ಯೂತವನ್ನು ಆಡಬೇಕು. ಆ ಮುಖ್ಯದ ಬಗ್ಗೆ ಅವರು ನಮ್ಮನ್ನು ಗೆಲ್ಲಬೇಕು. ನಾವು ಅವರ ವಿಚಾರವನ್ನು ಮೊದಲೇ ಸಂಗ್ರಹಿಸಿಕೊಂಡಿದ್ದೇವೆ. ದ್ಯೂತದಲ್ಲಿ ಧರ್ಮರಾಯ ಅಕ್ಷರಹೃದಯ ಎಂಬಂತ ಒಂದು ವಿದ್ಯೆಯನ್ನು ಮೊದಲೇ ಆರ್ಜಿಸಿಕೊಂಡಿದ್ದಾನೆ. ಯಾಕೆ? ಕೌರವ ಒಂದು ವೇಳೆ ದ್ಯೂತವನ್ನು ಆಡಿಸಿದ್ರೆ ಗೆಲ್ಲುವುದರ ಮುಖ್ಯದ ಬಗ್ಗೆ ಸಕಲವನ್ನು ಮತ್ತೆ ಸಂಪಾದಿಸಬಹುದು ಎಂಬಂತ ಒಂದು ಯೋಚನೆಯಿಂದ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಆಡುವವರು ಮಾವ ಶಕುನಿ. ಅವರ ಕೈಯಲ್ಲಿ ಎಲ್ಲಿ ಅವರಿಗೆ ತಾಳ ಇರ್ತದೋ ಅಲ್ಲಿಯವರೆಗೆ ಅವರನ್ನು ಸೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ದಾಳ ಬಿದ್ದ ಹಾಗೆ ಆಟ ನಡೆಯುವುದಲ್ಲ, ಅವರ ಆಟ ನಡೆಸುವ ಹಾಗೆ ದಾಳವನ್ನು ಬೀಳಿಸುವುದು. ಅದು ಯಾವ ಸಾಮರ್ಥ್ಯವು ನನಗೆ ಗೊತ್ತಿಲ್ಲ. ಅಂತಹ ಒಂದು ವಿಶೇಷ ಚೈತನ್ಯ ನನ್ನ ಮಾವನಲ್ಲಿ ಉಂಟು. ಹಾಗಾಗಿ ನಾವು ಸಮಾಧಾನ ಪಟ್ಟು ದ್ಯೂತದಕ್ಕೆ ಅವರನ್ನು ಕರೆಯಬಹುದಿತ್ತು. ಕರೆಯಲಿಲ್ಲ. ಯಾಕೆಂದರೆ ದ್ಯೂತದಲ್ಲಿ ಆಗುವುದು ಒಂದು ಸೋಲು ಅಥವಾ ಗೆಲುವು. ಇವೆರಡನ್ನು ಬಿಟ್ಟರೆ ಸಾವು ಬದುಕು ಇವೆರಡು ನಿರ್ಧಾರ ಆಗುವುದಿಲ್ಲ. ಪಾಂಡವರನ್ನು ಮತ್ತೆ ಮತ್ತೆ ನಾವು ಬಿಟ್ಟರೆ ಇದು ಇದೇ ರೀತಿ ಬೆಳೆಯುತ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ಯುದ್ಧವಾಗಲಿ, ಗೆದ್ದವರಿಗೆ ಹಸ್ತಿನಾವತಿ, ಸೋತವರಿಗೆ ಸ್ವರ್ಗ. ಅಂದ್ರೆ ಅವರು ಇಲ್ಲಿ ಇರುವುದಿಲ್ಲ, ಸಾಯುವುದಲ್ವ. ಹಾಗಾಗಿ ಈ ತೀರ್ಮಾನಕ್ಕೆ ಬಂದದ್ದು ನಾವು ಸತ್ಯ. ಮತ್ತೆ ಗೊತ್ತಾಯ್ತು ನಾವು ಬರುವುದಕ್ಕಿಂತ ಮುಂಚಿತವಾಗಿ ಪಾಂಡವರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಎಂಬುದಾಗಿ. ಎಲ್ಲ ಪ್ರಚಾರ ಇರುವುದು ಕೌರವನ ಯುದ್ಧಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಎಂಬುದಾಗಿ. ನಿಜವಾಗಿ ನೋಡಿದ್ರೆ ಹಾಗಲ್ಲ. ಸಂಧಾನಕ್ಕಾಗಿ ಪಾಂಡವರ ಕಡೆಯಿಂದ ಶತಾನಂದ ಬಂದದ್ದು ನಮ್ಮಲ್ಲಿ ನಮಗೆ ಬೇಕಾದ ಹಾಗೆ ಮಾತಾಡಿದ್ದಿಲ್ಲ. ನಮ್ಮ ಕಡೆಯಿಂದ ಸಂಜೆ ಅಲ್ಲಿಗೆ ಹೋದ್ರು ಸಂಜಯನಿಗೆ ಕೊಡಬೇಕಂತ ಗೌರವ ಕೊಡದೆ ಚುಚ್ಚಿ ಮಾತಾಡಿತ್ತು. ಆಮೇಲೆ ಕಡುಗವಾಗಲಿ ನೀತಿಯಾಗಲಿ
ಅವರ ಒಡೆ ಇದ್ದಾನಲ್ಲ ಲಕ್ಷ್ಮೀರಮಣ, ಅವ ಬರ್ತಾನೆ ಅಂತ. ಈಗ ಕಡುಗವಾಗಲಿ ಎಂಬುದಾಗಿ ಹೇಳಿದ ಮೇಲೆ ಯುದ್ಧವಾಗಲಿ ಎಂಬಂತ ಒಂದು ಆಸೆ ಅವರಿಗಿತ್ತೋ ಇಲ್ವೋ, ಅವರು ಸಂಗ್ರಹ ಮೊದಲೇ ಮಾಡಿಕೊಂಡಿದ್ದಾರೆ. ಅಂದರೆ ನಾವು ಅದಕ್ಕೆಲ್ಲ ಹೆದರುವುದಿಲ್ಲ ಎಂಬ ಕಾರಣಕ್ಕೆ ಬೇಕಾಗಿ 11 ಅಕ್ಷೋಹಿಣಿ ಸೇನೆಯನ್ನು ನಾವು ಸಂಗ್ರಹಿಸಿದ್ದು, ಅವರಲ್ಲಿ 7 ಅಕ್ಷೋಹಿಣಿ ಸೇನೆ. ಇವೆಲ್ಲವನ್ನು ಹಿಡಿದುಕೊಂಡು ನಾವು ಯುದ್ಧವನ್ನು ಪ್ರಾರಂಭ ಮಾಡಿದೆವು. ಆದ್ರೆ ಪ್ರಯೋಜನ ಆಗಲಿಲ್ಲ. ಈ ವೇಳೆಗೆ ಚಿಂತೆ ಏನು ಛಲದ ಭೀಷ್ಮಂಗೆ ಸರಳ ಮಂಜವದಾಯ್ತು, ಸರಳ ಮಂಜವದಾಯ್ತು. ಭೀಷ್ಮಂಗೆ ಸರಳ ಮಂಜವದಾಯ್ತು, ಬಿಲ್ಲು ಮುರಿದು ವಿದುರನು ಮೊದಲೇ ಜಾರಿದನು. ಇದರ ಮೇಲಿನ್ನು ಯತ್ನವ ಕಾಣಿ ಪಾಂಡವರ ಕದನದಿ ಗೆಲ್ಲುವಂತಾದ ಕಲಿಗಳ್ಯಾರಿಗರೋ ಏನ ಮಾಡಲಿ. ನಾವು ಯಾರ ಮೇಲೆ ನಂಬಿಕೆ ಇಡ್ತೇವೆ ಅವರೇ ಕೈ ಕೊಡುವುದು. ವಿದುರ ಅವನ ಬಗ್ಗೆ ನಮಗೆ ಗೌರವವಿತ್ತು, ನಂಬಿಕೆ ಇತ್ತು. ಆದ್ರೆ ಬಿಲ್ ಮುರಿದು ಸಭೆಯಿಂದ ಎದ್ದು ಹೊರನಾಡಿದದ್ದು. ಅದಕ್ಕೆ ಕಾರಣ ಕೃಷ್ಣ ಸಂಧಾನದಲ್ಲಿ ಅವನು ನಾನು ನಿಂದಿಸಿದೆ ಎಂಬುದಕ್ಕಾಗಿ. ಹೋಗುವಾಗ ಒಂದು ಮಾತು ಹೇಳಿದ, ಕೌರವಣ್ಣನನ್ನು ರಕ್ಷಿಸುವುದಕ್ಕಾಗಿ ನನ್ನಲ್ಲಿ ಒಂದು ಉತ್ತಮ ವಸ್ತು ಉಂಟು, ನಾನು ಯುದ್ಧವೇ ಮಾಡುವುದಿಲ್ಲ, ಹಾಗಾಗಿ ವಸ್ತು ಇದ್ದೇನು ಪ್ರಯೋಜನ, ಹಾಗಾಗಿ ಮುರಿದು ಬಿಸಾಡ್ತೇನೆ ಎಂಬುದಾಗಿ ಬಿಲ್ಲನ್ನು ಮುರಿದು ಬಿಸಾಡಿದ. ಅವ ಎದ್ದು ಹೋಗುದಿದ್ರು ಬಿಲ್ಲನ್ನು ಅದು ಕೊಡ್ಬಹುದಿಲ್ಲ ಅಲ್ವಾ, ಅದನ್ನು ಕೊಡ್ಲಿಲ್ಲ, ಮುರಿದ. ಹೋಗಿ ಅವ ಒಬ್ಬ ಹೋದ ಮಾತ್ರಕ್ಕೆ ಕೌರವೇನು ತಲೆ ತಗ್ಗಿಸಿ ಕುಳಿತುಕೊಳ್ಳುವುದಿಲ್ಲ. ಯುದ್ಧದಲ್ಲಿ ಹೇಗಾದ್ರೂ ಗೆದ್ದೇನೆಂಬಂತ ಧೈರ್ಯ ಉಂಟು. ಹಾಗಾಗಿ ಪಾಂಡವರು ಬಂದಾಗ ನಾವು ನಮ್ಮ ಸೇನೆಗೊಬ್ಬ ಸಮರ್ಥ ಬೇಕು ಎಂಬುದಾಗಿ ಯೋಚಿಸುತ್ತಿರುವಂತ ಸಂದರ್ಭ ಕರ್ಣ ಬಂದು ಹೇಳಿದ, ನನಗೆ ಪೀಠವನ್ನು ಕೊಡು, ಸೇನಾಧ್ಯಕ್ಷ ಪದವಿ ನನಗೆ ಕೊಟ್ಟರೆ ಗೆಲುವು ನಿನ್ನದ್ದೇ ಎಂಬುದಾಗಿ. ಪಕ್ಕಡ ಎದ್ದು ಇದೋ ನಿನಗೆ ಅಂತ ಹೇಳಬೇಕಿತ್ತು ನಾನು. ಎದ್ದಾಗಲೇ ಗುರುಗಳು ತಡೆದರು, ದ್ರೋಣಾಚಾರ್ಯ ಕರ್ಣ ಬೇಡ, ಆಚಾರ್ಯ ಭೀಷ್ಮರಾದೀತು ಎಂಬುದಾಗಿ. ದೊಡ್ಡವರ ಮಾತು ಅಲ್ವಾ, ನಮಗಾಗಿ ದುಡಿಯುವಾಗ ಒಮ್ಮೆ ಹತ್ರ ಅವರ ಮಾತು ಕೇಳಬೇಕಾ ಬೇಡವಾ, ಅದರಲ್ಲಿ ಗುರು. ಹಾಗಾಗಿ ಆಯ್ತು, ದ್ರೋಣಾಚಾರ್ಯರ ಮಾತನ್ನು ನಡೆಸುವುದಕ್ಕೆ ಬೇಕಾಗಿ ಅಜ್ಜನಿಗೆ ನಾನು ಪೀಠವನ್ನು ಕೊಟ್ಟದ್ದು. ಸೇನಾಧ್ಯಕ್ಷ ಪದವಿಯನ್ನು ಸ್ವೀಕರಿಸಿದವರು 10 ದಿವಸಗಳ ಪರ್ಯಂತ ಹೋರಾಟ ಮಾಡಿದರು. ಆಮೇಲೆ ಸರಳ ಮಂಚಕ್ಕೆ ಹೊರಗಿದರು. ಅವರಾಗಿ ಮಲಗಿದ್ದು, ಅವರನ್ನು ಮಲಗಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾದ್ರೆ ಪಾಂಡವರಿಗೆ ಸಹಾಯ ಮಾಡಬೇಕೆಂಬಂತ ಯೋಚನೆ ಅವರಿಗೆ ಮೊದಲೇ ಇತ್ತೋ ಏನು. ಹಾಗಾಗಿ ಅವರು ಕೈ ಕೊಟ್ಟರು. ಹೀಗೇನು ಮಾಡೋಣ, ಹಾಗಾಗಿ ಸಮರ್ಥರು ಯಾರು ಎಂಬುದಾಗಿ ನಾನು ಯೋಚಿಸಿದ್ದೇನೆ. ಅವರೆಲ್ಲರೂ ಇದೇ ರೀತಿ ಕೈ ಕೊಡುತ್ತಾ ಹೋದ್ರೆ ನಾನು ಗೆಲ್ಲುವುದಾದ್ರೂ ಹೇಗೆ, ಏಕಾಂಗಿಯಾಗಿ ಹೋರಾಟ ಮಾಡಿಯೇನು ನಾನು, ಆ ಧೈರ್ಯ ನನಗುಂಟು. ಆದ್ರೆ ಏನು ಮಾಡೋಣ, ನನ್ನೊಂದಿಗೆ ಇದ್ದವರಿಗೆಲ್ಲರಿಗೂ ಅವಕಾಶ ಬೇಕಾ ಬೇಡವಾ. ಹಾಗಾಗಿ ಯಾರನ್ನು ನೇಮಿಸುವುದು, ಏನು ಮಾಡೋಣ ಎಂಬುದಾಗಿ ಯೋಚಿಸಿದಾಗ ಮತ್ತೆ ನಮ್ಮಲ್ಲಿ ಕೆಲವರಲ್ಲಿ ಹೇಳಿದ್ರು, ಗುರುಗಳಿದ್ದಾರಲ್ಲ ಬ್ರಾಹ್ಮಣೋತ್ತಮರು, ಶರದಲ್ಲಿಯೂ ಶಾಪದಲ್ಲಿಯೂ ಎರಡರಲ್ಲಿಯೂ ವೈರಿಗಳನ್ನು ನಿಗ್ರಹಿಸುವಂತ ಸಮರ್ಥರವರು ಎಂಬುದಾಗಿ ಅವರಿಗೆ ಪದವಿಯನ್ನು ಕೊಟ್ಟು ಬಿಡುವ. ಯಾರಾದ್ರೇನು, ಒಬ್ಬ ಬೇಕಾ ಬೇಡುವ, ಅದಕ್ಕೆ ಬೇಕಾ ಅವರನ್ನೇ ಮುಂದೆ ನಿಲ್ಲಿಸಿದ್ರೆ ಪ್ರಯೋಜನ ಆದೀತು ಎಂಬುದಾಗಿ 2 ದಿವಸದ ಯುದ್ಧವಾಗಿದೆ. ನಾವು ನಿರೀಕ್ಷಿತವಾದಂತ ಜಯವನ್ನು ಹೊಂದಲಿಲ್ಲ. ಮೊದಲಿನ ಹಾಗೆ ನಮ್ಮಲ್ಲಿ ನಷ್ಟವಾಗ್ತದೆ ಹೊರತು ಲಾಭ ಹೆಚ್ಚೇನು ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರಿತು ಎಂದಿದ್ರೆ 11 ಅಕ್ಷೋಹಿಣಿ ಕೆಲ ಸಮಯದೊಳಗೆ ಮುಗಿದು ಹೋಗ್ತದೆ. ಆಮೇಲೆ ಏನು ಮಾಡೋಣ, ಈಗ ಮುಂದೆ ಏನು ಎಂಬುದಾಗಿ ಯೋಚಿಸುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಉತ್ತರ ಗೊತ್ತಾಗುವುದಿಲ್ಲ, ತಿಳಿಯುವುದಿಲ್ಲ, ಏನು ಮಾಡೋಣ. ಕೌರವರದ ನಡೆ ತಂದು ಅರುಹಿದನು
ಶ್ರೇಯೋಸ್ತು. ಸುಯೋಧನ, ಓ ಗುರುಕುಲದಲ್ಲಿ ಬಹಳಷ್ಟು ಮಂದಿ ಅರಸರು ಆಗಿ ಹೋಗಿದ್ದಾರೆ. ಹಾಗೆಂದು ಗುರುಕುಲ ಅಗ್ರಣಿ ಎಂದು, ಗುರುಕುಲ ಚೂಡಾಮಣಿ ಎಂದು ಪ್ರಸಿದ್ಧರಾದವರು ಯಾರೂ ಇಲ್ಲ. ಅದು ನೀನು ಮಾತ್ರ ಸುಯೋಧನ. ಆದರೆ ಕೆಲವರು ನಿನ್ನನ್ನು ದುರ್ಯೋಧನ ಅಂತ ಹೇಳ್ತಾರೆ. ನಿನಗಾಗದೇ ಇದ್ದವು, ಸಕಲ ಗುಣ ಸಂಪನ್ನ, ಏಕಗುಣಹೀನ, ಪಾಂಡವ ದ್ವೇಷ ಬಿಟ್ಟರೆ ಸಕಲ ಗುಣಗಳು ನಿನ್ನಲ್ಲಿ ಸೇರಿವೆ. ಆದ ಕಾರಣವೇ ನಾನಾಗಲಿ, ನನ್ನ ಭಾವನಾಗಲಿ, ನನ್ನ ಮಗನಾಗಲಿ, ಅಲ್ಲ ಗುರುಕುಲ ಪಿತಾಮಹನಾದಂತಹ ಭೀಷ್ಮಾಚಾರ್ಯರಾಗಲಿ ನಿನ್ನ ಪಕ್ಷದಲ್ಲಿಯೇ ಇದ್ದುಕೊಂಡು ಸದಾ ಸರ್ವದ ನಿನ್ನ ಏಳಿಗೆಯನ್ನು ಬಯಸುವವರು. ಕಾಡಿನಲ್ಲಿ ಹುಟ್ಟಿದಂತಹ ಪಾಂಡವರಿಗೆ ನಾಡಿನಲ್ಲೇನು ಅಧಿಕಾರ? ಯಾಕೆ ಅವರಿಗೆ ಭೂಮಿಯನ್ನು ನಾನು ಬಿಟ್ಟು ಕೊಡಬೇಕು? ಈ ನಿರ್ಧಾರದಲ್ಲಿದ್ದವ ನೀನು. ನಿನ್ನ ನಿರ್ಧಾರ ಅದು ಪರ್ವತದಂತೆ ಅಚಲ, ಯಾವ ಕಾರಣಕ್ಕೂ ಬದಲಾಗುವುದಿಲ್ಲ. ಯಾರು ಹೇಳಿದ್ರೋ ಅವರ ಮಾತನ್ನು ನೀನು ಕಿವಿಗೆ ಹಚ್ಚಿಕೊಡುವುದಿಲ್ಲ. ಸುಯೋಧನ, ಯುದ್ಧವೇ ಬದ್ಧ ಎನ್ನುವಂತಹ ನಿರ್ಣಯಕ್ಕೆ ಬಂದು 11 ಕ್ಷೋಹಿಣಿ ಸೇನೆಯನ್ನು ಒಂದುಗೂಡಿಸಿದ್ದಿ. ಸೇನಾಧಿಪತ್ಯವನ್ನು ಹಿರಿಯರಾದಂತಹ ಭೀಷ್ಮಾಚಾರ್ಯರಿಗೆ ಕೊಟ್ಟಿದ್ದೆ. ಅವರು ಈಗ ಯುದ್ಧ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ. ನನಗೆ ಸೇನಾಧಿಪತ್ಯವನ್ನು ಕೊಟ್ಟೆ. ಏನು ನಿನ್ನ ಬಯಕೆ ಅಂತ ಕೇಳಿದಾಗ ಧರ್ಮರಾಯನನ್ನು ಕಟ್ಟಿ ತರಬೇಕು. ಮಾಡಿದಂತೆ ಮಾಡಿದ್ದೆ, ಆದರೆ ಫಲ ಮಾತ್ರ ಶೂನ್ಯ. ಕೃಷ್ಣಾರ್ಜುನರು ಬಂದ್ರು, ಅವನನ್ನು ಬಿಡಿಸಿಕೊಂಡು ಹೋದ್ರು. ಆ ಸುದ್ದಿ ನಿನ್ನ ಕಿವಿ ಮುಟ್ಟಿದೆ. ಬಂಧನವಾಗಿದೆ. ಭಾಗದಿಂದ ತರಹರಿಸ್ತಾ ಇದ್ದಿ. ಕ್ಲೇಶನ ದಯೆಯನ್ನು ಕಡಿದು ಹೋಗೆ. ಆಪತ್ತಿನಲ್ಲಿ ಯಾವನೇ ಆಗಲಿ ಅತಿ ಧೈರ್ಯವನ್ನು ತಂದುಕೊಳ್ಬೇಕು. ಅದೇ ಹೆಚ್ಚಿನ ಸಹಾಯವನ್ನು ಮಾಡ್ತದೆ. ಪರಾಕ್ರಮಾಂಕುಶ, ನಾಳೆಯ ದಿನ ನಿನ್ನ ಪಾಲಿಗೆ ಜಯ ನಾನು ತಂದು ಕೊಡ್ತೇನೆ. ಇದು ಶತಸಿದ್ಧ. ಹೇಗೆ ನಂಬುವುದು? ಆದರೆ ಅರ್ಜುನನೊಬ್ಬ ತಪ್ಪಿದರೆ ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ಭೂರ್ಜಟಿ ಬದಲಾದವರು ಎನಗಿದಿರೇ. ಮಿಕ್ಕ ಭೂರ್ಜಟಿ ಬದಲಾದವರೆನಗಿದಿರೇ. ಊರ್ಜಿತ ಚಕ್ರವ್ಯೂಹವನ್ನು ಮಾಡಿ ಧರ್ಮಪುತ್ರನನು. ಊರ್ಜಿತ ಚಕ್ರವ್ಯೂಹವನ್ನು ಮಾಡಿ ಧರ್ಮಪುತ್ರನನು. ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ಭೂತನಾದವರೆ ನಗಿದಿರೆ. ಸುಯೋಧನ, ಕಾಡಿನಲ್ಲಿದ್ದಂತಹ ಗುರುಕುಲವನ್ನು ನಾಡಿಗೆ ತಂದವರು ನಿಮ್ಮ ಮುತ್ತಾತ ಭೀಷ್ಮಾಚಾರ್ಯ. ಭಾರತದ ಗುರುಕುಲ ಇಲ್ಲಿ ನಿರ್ಮಾಣವಾಯಿತು. ಯಾರು ವಿದ್ಯಾಕಾಂಕ್ಷಿಗಳಿಗೋ ಅವರಿಗೆ ಉಚಿತವಾಗಿ ಅಶನ, ವಸನ,
ವಸತಿ ಇವುಗಳೆಲ್ಲ ನೀಡುವ ವ್ಯವಸ್ಥೆ ಆಯಿತು. 105 ಮಂದಿ ಮಕ್ಕಳನ್ನು ನನ್ನ ಕಾಲುಬುಡಕ್ಕೆ ತಂದು ನಿಮ್ಮ ಮುತ್ತಾತ ಹೇಳಿದ ಮಾತು ಇನ್ನೂ ನಾನು ಮರೆತಿಲ್ಲ. ಇವರನ್ನು ಪ್ರಜೆಗಳನ್ನಾಗಿ ರೂಪಿಸಬೇಕು, ಇವರನ್ನು ಸಮರ್ಥನನ್ನಾಗಿ ಲೋಕದ ಜನ ಗುರುತಿಸುವಂತೆ ಮಾಡಬೇಕು ಅಂತ ತಿಳಿ ಹೇಳಿ ಶಾಸ್ತ್ರವಿದ್ಯೆಯನ್ನು ಹೇಳಿಕೊಡುವುದಕ್ಕೆ ನನ್ನ ಭಾವನಾದಂತಹ ಕೃಪಾಚಾರ್ಯರನ್ನು ನೇಮಿಸಿದ್ರು. ಹಾಗೆ ಬಿಲ್ವಿದ್ಯೆ, ಗದಾಯುದ್ಧ, ಯುದ್ಧದ ಎಲ್ಲ ಕಲೆಗಳನ್ನು ತಿಳಿ ಹೇಳುವುದಕ್ಕೆ ನನ್ನನ್ನು ಗುರುವಾಗಿ ನಿಯೋಜಿಸಿದ್ರು. ಕಲಿಯುವಂತಹ ಗುರುಕುಲದಲ್ಲಿಯೂ ಮಕ್ಕಳಾದಂತಹ ನಿಮ್ಮಲ್ಲಿ ಕಲಿಯುವಂತಹ ಆಸಕ್ತಿ ಕಡಿಮೆ ಇತ್ತು. ದ್ವೇಷ, ಮತ್ಸರ, ಅವನನ್ನು ಹೊಂಡಕ್ಕೆ ತಳ್ಳುವುದು ಹೇಗೆ, ತಾನು ಉದ್ಧಾರವಾಗುವುದು ಹೇಗೆ ಎನ್ನುವಂತಹ ಯೋಚನೆಯೇ ನಿಮ್ಮ ಮನಸ್ಸಿನಲ್ಲಿಯೂ ಮನೆ ಮಾಡಿತ್ತು. ಯುದ್ಧಾಕಾಂಕ್ಷಿ ಅಥವಾ ವಿದ್ಯಾಕಾಂಕ್ಷಿ ಅಥವಾ ಬೇರೆ ಯೋಚನೆಗೆ ಒಳಗಾಗಬಾರದಿತ್ತು. ಆದರೆ ಪಾರ್ಥ ಹಾಗಲ್ಲ. ಶ್ರವಣ, ಮನನ, ನಿಧಿಧ್ಯಾಸನ ಮೊದಲಾದಂತಹ ಕ್ರಮಗಳಿಂದ ನಾನು ತಿಳಿ ಹೇಳಿದಂತಹ ಎಲ್ಲ ವಿದ್ಯೆಯನ್ನು ಕರಗತ ಮಾಡಿಕೊಂಡ. ಶ್ರದ್ಧಾವಾನ್ ಲಭತೆ ಜ್ಞಾನ. ರಾತ್ರಿ ಹಗಲು ವಿದ್ಯೆ ಕಲಿಯುವ ಒಂದೇ ಒಂದು ಧ್ಯೇಯವನ್ನು ಆತ ಇರಿಸಿಕೊಂಡಿದ್ದ. ಆದ ಕಾರಣವೇ ನನ್ನ ಮೆಚ್ಚುಗೆಗೆ ಪಾತ್ರನಾದ. ನನ್ನ ಪಟ್ಟದ ಶಿಷ್ಯ ಅಂತ ಎಲ್ಲರ ಮುಂದೆ ನಾನು ಹೇಳಿಕೊಂಡೆ. ನನ್ನ ಸಂಕಲ್ಪವನ್ನು ಕೈಗೂಡಿಸಿದ್ದಾನೆ. ನೋಡೆ, ಅರ್ಜುನನೊಬ್ಬ ತಪ್ಪಿದನು. ಕೈಲಾಸಪಸಿಯಾದಂತಹ ದುರ್ಚಟಿಯ ನನ್ನ ಮುಂದೆ ಮುಂದೆ ನಿತ್ತರೋ ಅವನನ್ನು ನಾನು ಲೆಕ್ಕಿಸಲಾರೆ. ವೈರಿಗಳ ಪಾಲಿಗೆ ಮೃತ್ಯುವ್ಯೂಹವಾಗುವಂತಹ ಅಭೇದ್ಯವಾದ ಚಕ್ರವ್ಯೂಹವನ್ನು ರಚಿಸ್ತೇನೆ. ಆ ಮೂಲಕ ಧರ್ಮ ನಂದನನನ್ನು ಕಟ್ಟುತ್ತೇನೆ, ನಿನ್ನ ಪಾಲಿಗೆ ಜಯ ತಂದೊಪ್ಪಿಸ್ತೇನೆ. ಹೌದಾ? ಈಗ ಮನಸ್ಸಿಗೆ ಸಮಾಧಾನ ಆಯ್ತು. ಸಮಾಧಾನವಾಯ್ತು. ಆದ್ರೂ ನಾನೇನು ಮಾಡಬೇಕು? ಅಯ್ಯ, ಮಾಡಬೇಕಾದ ಕಾರ್ಯ ಇದೆ. ನಮ್ಮ ಪಕ್ಷದಲ್ಲಿ ವರಬಲ ಪಡೆದವರಿದ್ದಾರೆ. ಯಾರು? ವರ ಉಂಟು ಇನ್ನು ಸರಿಯಾರು ಸೈನ್ಯವನಿಗೆ ಗಂಟೋ ಸರಕು ನಾಲ್ವರನು ಸರಕು ನಾಲ್ವರನು ಕಾದಿರುವರು ಚಕ್ರವ್ಯೂಹದ ದ್ವಾರವರು ಸರಕು ಮಾಡನು ನಾಲ್ವರನು ಕಾದಿರುವರು ಚಕ್ರವ್ಯೂಹದ ದ್ವಾರ ಗುರುಕುಲಾಗ್ರಣಿ ಗೌರವೇಶ್ವರ, ನಿನ್ನ ಪಕ್ಷದಲ್ಲಿ 11 ಅಕ್ಷೋಹಿಣಿ ಸೇನೆ. ಹೌದು. ಪಾಂಡವ ಪಕ್ಷದಲ್ಲಿ 7 ಅಕ್ಷೋಹಿಣಿ. ಹೌದು. ನಿನ್ನ ಬಗ್ಗೆ ಅವರಿಗೆಲ್ಲ ಅಭಿಮಾನ, ಪ್ರೀತಿ. ಹಸ್ತಿನಗೆ ನೀನೇ ಚಕ್ರವರ್ತಿ ಆಗಬೇಕು ಎನ್ನುವಂತಹ ಬಯಕೆಯನ್ನು ಹೊಂದಿಯೇ ನಿನಗೆ ಸಹಾಯವನ್ನು ನೀಡುವುದಕ್ಕೆ ಅವರು ಬಂದವರಲ್ವೇ? ಸರಿ. ಒಬ್ಬನಿಗಿಂತ ಒಬ್ಬ ಅಪ್ರತಿಮ ಸಾಹಸ. ಅದರಲ್ಲಿಯೂ ವರಬಲವನ್ನೂ ಪಡೆದವರಿದ್ದಾರೆ. ನಿನಗೆ ಮಾತ್ರ ಗೊತ್ತಿಲ್ಲ ನಿನ್ನ ಭಾವನಾದಂತಹ ಸೈಂಧವನ ಬಗ್ಗೆ. ಹೌದಾ? ಜಯದ್ರಥ ತಂಗಿಯನ್ನು ಕೊಟ್ಟಿದ್ದೇನೆ.
ಆಕೆಯನ್ನು ಕರೆದುಕೊಂಡು ಹೋಗಿ ಸಾಕುವುದಕ್ಕೆ ಅವ ಅಶಕ್ಯನಿದ್ದಾನೆ, ಉಳ್ಳವನಾಗಿಯೇ ಇಲ್ಲೇ ಮನೆ ಮಾಡಿದ್ದಾನೆ, ಬೀಡು ಬಿಟ್ಟಿದ್ದಾನೆ ಅಂತ. ಖಂಡಿತ ಹಾಗೆಲ್ಲವಯ್ಯ. ಏನು ಸಾಮ್ರಾಟನಾಗುವುದನ್ನು ಕಾಣಬೇಕು ಎನ್ನುವಂತಹ ಹಿರಿದಾದ ಆಸೆಯನ್ನು ಹೊತ್ತುಕೊಂಡೇ ಇಲ್ಲಿ ಉಳಿದಿದ್ದಾನೆ ಅಂತ ನಾನು ಊಹಿಸ್ತೇನೆ. ಪಾಂಚಾಲ ನನ್ನ ತೊತ್ತಿನವಳಾಗಬೇಕು ಅಂತ ನೀನವತ್ತು ತುಂಬಿದ ಸಭೆಯಲ್ಲಿ ಘೋಷಿಸಿದ್ದೆ, ಅದು ನಡೆಯಲಿಲ್ಲ. ಆದರೆ ಪಾಂಡವರು ವನವಾಸದಲ್ಲಿರುವಂತಹ ಸಂದರ್ಭದ ಸಮಯವನ್ನು ಸಾಧಿಸಿ ನಮಗೆ ಯಾರಿಗೂ ಹೇಳದೆ ಜಯದ್ರತೆ ಅಲ್ಲೇ ಹೋಗಿದ್ದು. ಪಾಂಡವರು ಇಲ್ಲದೆ ಇರುವಂತಹ ಸಮಯವನ್ನು ಸಾಧಿಸಿ ಆಕೆ ರಟ್ಟೆಗೆ ಕರೀತಿ ಈ ಕಡೆ ಹೇಳುತ್ತಿರುವಂತಹ ಪ್ರಯತ್ನವನ್ನು ಮಾಡಿದ್ದ. ಆಕೆ ಗೋಳು ಅಂತ ಹತ್ತಳಂತೆ ತನ್ನ ಮಾನ ರಕ್ಷಣೆಗಾಗಿ, ಪ್ರಾಣ ರಕ್ಷಣೆಗಾಗಿ ತನ್ನ ಪತಿಯಂದಿರನ್ನು ಕೂಗಿ ಕರೆದಳಂತೆ. ಆ ಹೊತ್ತಿನಲ್ಲಿ ಎಲ್ಲೋ ಇದ್ದಂತಹ ಭೀಮಾರ್ಜುನರು ದಾಪುಗಾಲಿಂದ ಧಾವಿಸಿ ಬಂದಿರಂತೆ. ಅವನನ್ನು ಹಿಡಿದು ಅವನ ತಲೆ ಕಡಿಯುವುದಕ್ಕಾಗಿ ಭೀಮ ತನ್ನ ಗದೆಯನ್ನು ಎತ್ತಿದನು. ಆ ಸಂದರ್ಭ ಪಕ್ಕನೆ ಅಲ್ಲಿಗೆ ಧರ್ಮಜ ಹಾಗೆ ಬಂದರಂತೆ. ಛಚ್ಚ, ನಮ್ಮ ಭಾವನಿದ್ದಾನೆ, ಕೊಲೆ ಮಾಡಬೇಡ, ಇವೆಲ್ಲಾದರೂ ಪ್ರಾಣ ಬಿಟ್ಟ ಅಂತ ಆದರೆ ನಮ್ಮ ಮನೆಯ ತಂಗಿ ದುಶ್ಯಳೆ ಮನೆಯ ಮೂಲೆಯಲ್ಲಿ ತಲೆಗೆ ಮುಸುಕಿಟ್ಟು ಮಲಗುವಂತಹ, ಕುಳಿತುಕೊಳ್ಳುವಂತಹ ದುಸ್ಥಿತಿ ಬಂದೊದಗಿತ್ತು ಅಂತ ತಿಳಿ ಹೇಳಿದರು. ಆ ಸಂದರ್ಭ ಅವನ ತಲೆ ಬೋಳಿಸಿ ಭೀಮ ಬಿಟ್ಟನಂತೆ. ಮಾನ ಕಳೆದುಕೊಂಡಂತಹ ಆತ ಮತ್ತೆ ಕೆಲ ಕಾಲ ನಮ್ಮ ಹಸ್ತಿನಾವತಿಗೆ ಬರಲಿಲ್ಲ. ದ್ವೇಷ ಸಾಧನೆಗಾಗಿ ಶಿವನ ಕುರಿತಾಗಿ ತಪಸ್ಸನ್ನು ಮಾಡಿದನಂತೆ. ಒಲಿದಂತಹ ಸರ್ವೇಶ್ವರ ಏನು ವರಬೇಕು ಅಂತ ಕೇಳಿದಾಗ ಪಾಂಡವರನ್ನು ಗೆಲ್ಲುವ, ಅವರನ್ನು ಕೊಲ್ಲುವ ವರ ಬೇಕು ಅಂತ ಬೇಡಿದನಂತೆ. ಸಾಧ್ಯ ಇಲ್ಲ. ಪಾರ್ಥನಿಗೆ ಈ ಮೊದಲೇ ವರ ಕೊಟ್ಟಾಗಿದೆ, ದಿವ್ಯ ಅಸ್ತ್ರವನ್ನು ನಾನು ಕೊಟ್ಟಿದ್ದೇನೆ, ಆದರೆ ಒಂದು ದಿನದ ಮಟ್ಟಿಗೆ ಪಾಂಡವರನ್ನು ಗೆಲ್ಲುವ ಶಕ್ತಿ ನಿನ್ನ ದೇಹದಲ್ಲಿ ಕೂಡಿ ಬರಲಿ ಅಂತ ಅನುಗ್ರಹಿಸಿ ಅದೃಶ್ಯನಾದನಂತೆ. ಓಹೋ, ರಗಭೂಷಣನ ವರವನ್ನು ಪಡೆದಂತಹ ಪ್ರತಾಪಿಯಾದಂತಹ ನಿನ್ನ ಭಾವ ಜಯದ್ರಥನನ್ನು ಚಕ್ರವ್ಯೂಹದ ಬಾಗಿಲಲ್ಲಿ ನಿಲ್ಲಿಸ್ತೇನೆ. ಧರ್ಮರಾಯನು, ಭೀಮನು, ನಕ್ಕಳ ಸಹದೇವರು ಅಲ್ಲ, ಉಳಿದ ಪಾಂಡವ ಯೋಧರು ಯಾರೇ ಬಂದ್ರು ಅವರನ್ನು ಲೆಕ್ಕಿಸಲಾರ, ಸರಕು ಮಾಡಲಾರ ಅಂತಹ ಶಕ್ತಿಯನ್ನು ಮೈಗೂಡಿಸಿಕೊಂಡಿದ್ದಾನೆ. ಆದರೆ ಅರ್ಜುನ ಬಂದರೆ ನಮ್ಮ ಆಟ ನಡೆಯುವುದಿಲ್ಲ. ನಮ್ಮ ಪ್ರಯತ್ನ ಎಲ್ಲ ಪರ್ವತಕ್ಕೆ ಮಣ್ಣು ಹೊತ್ತ ಹಾಗೆ. ಯಾಕೆ ಗುರುಳಿ? ನಿರರ್ಥಕವಾಗ್ತದೆ. ಯಾಕೆ ಹಾಗೆ? ಅದೇ ಅರ್ಜುನ ಅಲ್ಲಿಗೆ ಬರಕೂಡದು. ಬಂದ್ರೆ ನಮಗೆ ಜಯ ಸಿಗುವಂತಿಲ್ಲ. ಪಾಂಡವರನ್ನು ಗೆಲ್ಲುವಂತ ಸಾಮರ್ಥ್ಯ ಉಂಟಲ್ವ ಭಾವನಿಗೆ? ಅದು ಹೌದು, ಮಿಕ್ಕ ನಾಲ್ವರನ್ನು ಗೆಲ್ಲುತ್ತಾನೆ. ಅರ್ಜುನನನ್ನು ಬಿಟ್ಟು? ಹೌದು, ಅರ್ಜುನನನ್ನು ನಾಳೆ ತಪ್ಪಿಸಬೇಕು. ಚಕ್ರವ್ಯೂಹ ಅಂತ ಹೇಳಿದೆ. ಹೌದು, ಮೇಲೆ ಕೆಳಗೆ ನೋಡ್ತಾ ಇದ್ದಿ, ಹೇಗಂತ ಗೊತ್ತಾಗಲಿಲ್ಲ, ಯೋಚನೆ ಮಾಡ್ತಾ ಇದ್ದಿ. ಅಂದು ಹೇಳಿಕೊಟ್ಟಿದ್ದೆ, ಅದನ್ನೆಲ್ಲ ನೀವೆಲ್ಲ ನೆನಪಿಟ್ಟುಕೊಳ್ಳಿಲ್ಲ. ಈ ಕಿವಿಯಲ್ಲಿ ಕೇಳಿದ್ದೀರಿ, ಈ ಕಿವಿಯಲ್ಲಿ ಬಿಟ್ಟಿದ್ದೀರಿ. ಅಯ್ಯ, ನಿನಗೆ ಧೈರ್ಯ ಬರುವುದಕ್ಕಾಗಿ ಬಿಡದಿಯ ಮುಂದಿರುವಂತಹ ಈ ಅಂಗಣದಲ್ಲಿ ಬಾಣಗಳ ಮೂಲಕ ರೇಖೆಯನ್ನು ಹಾಕ್ತೇನೆ. ನಿಲ್ಲಿಸಿದು ಕರಿಘಟೆಗಳು ಶತಸಹಸ್ರ ರಣಗಳು ಇವತ್ತು ಸಾವಿರಗಳೊಡನೆ ಹಿಡಿಗಳು ಸಾಲು ಸಾಲಿನ ವರಪದಾತಿಗಳ 5 ಲಕ್ಷ ಪಂಕ್ತಿಂ ಪರುಠವಿಸಿ ಬಾಗಿಲಾಗೋ ಜಯ ಸದನ ನಿಲ್ಲಿಸಿದನ ಧೋರಣ. ಶತಸಹಸ್ರ ಕುದುರೆಗಳ ಕ್ಷೋಹಿ, ರಥಗಳ 50,000, ಹಾಗೆ ಪದಾರ್ಥಗಳ 5 ಲಕ್ಷ ಸಂಖ್ಯೆ. ನನಗೆ ಇವುಗಳನ್ನು ಬಿಟ್ಟು ಕೊಡಬೇಕು. ಅಯ್ಯೋ, ಆನೆಗಳು ನೋಡಿದೆಯಾ? ಹೊರಗಿನ ಕೋಟೆ, ದೊಡ್ಡ ಕೋಟೆ ಸುತ್ತುತ್ತಾ ಇರ್ತದೆ. ಬಲದಿಂದ ಎಡಕ್ಕೆ, ಅದರೊಳಗೆ ರಥಗಳು ಎಡದಿಂದ ಬಲಕ್ಕೆ, ಆಮೇಲೆ ರಥಗಳು ಬಲದಿಂದ ಎಡಕ್ಕೆ, ಅದರೊಳಗೆ ಪದಾತಿಗಳು, ವೀರ ಯೋಧರು ಎಚ್ಚರಿಕೆಯಿಂದ ಕೈಯಲ್ಲಿ ಆಯುಧವನ್ನು ಹಿಡಿದು ಕಣ್ಣಿಟ್ಟು
ವಿರೋಧಿಗಳು ಯಾವ ದಾರಿಯಿಂದ ಬರ್ತಾರೆ ಅಂತ ನೋಡ್ತಾ ಇರ್ತಾರೆ. ಬಂದ್ರು ತಾದರ ಅವರನ್ನು ಕೊಂದು ಮಣ್ಣು ಗೂಡಿಸ್ತಾರೆ. ನೋಡಿದ್ಯಾ ಗುರುಗಳೇ? ವ್ಯೂಹವನ್ನು ನೋಡಿದೆ. ಇದರಲ್ಲಿ ಬಾಗಿಲು ಯಾವುದು? ಸವ್ಯ ಅಪಸವ್ಯ. ಗೋಡೆ ಯಾವುದು ಅಂತ ಗೊತ್ತಾಗುವುದಿಲ್ಲ. ಇದು ಬಾಗಿಲಲ್ಲಿ ಜಯದ್ರಥನಿರ್ತಾನೆ. ಆ ಮುಂದಿನ ದ್ವಾರ ಅವನನ್ನು ಮೀರಿ ಅವನನ್ನು ಏರಿ ಬರುವಂತಹ ಯೋಧರು ಪಾಂಡವ ಪಕ್ಷದಲ್ಲಿ ಯಾರೂ ಇಲ್ಲ. ಕಣ್ಬಿಟ್ಟೊಮ್ಮೆ ನೋಡು, ಸುತ್ತುತ್ತಾ ಇದೆಯಲ್ಲ. ನೋಡಿದೆ. ಸೇನೆ ನೋಡಿದೆ ಗುರು. ಆನೆ ಎಲ್ಲವನ್ನು ನೋಡಿದೆ. ಕುದುರೆ ವೀರ ಯೋಧರು ಈ ರೀತಿಯನ್ನು ಮಾಡಿ ನಾಳೆ ನಿನ್ನ ಪಾಲಿಗೆ ಜಯ ಕೊಡ್ತೇನೆ. ಚಕ್ರವ್ಯೂಹ ಅಂತ ಇದಕ್ಕೆ ಹೆಸರು. ಗೊತ್ತಾಯ್ತು ಗುರುಗಳೇ. ಹೌದಲ್ಲ? ಅರ್ಥವಾಯ್ತು. ಆದ್ರೆ ನಾನೀಗ ಅರ್ಜುನನ ಕಡೆಗೆ ಗಮನ ಕೊಡ್ಬೇಕು. ಅಲ್ಲ, ಮತ್ತೆ ಇದನ್ನು ಯಾರು ನೋಡಬಾರದು. ನೋಡಬಾರ್ದು. ಅದಕ್ಕಾಗಿ ಅದು ಇಲ್ಲದಂತೆ ಮಾಡಿದ್ದೇನೆ. ಸಮಾಧಾನವಾಯ್ತಲ್ಲ? ಯಾಕೆ ನೋಡಬಾರ್ದು? ನಾಳೆ ಚಕ್ರವ್ಯೂಹ ಇರ್ತದೆ. ನಾಳೆಯೇ ಅದನ್ನು ಅವರು ಕಾಣಬೇಕು. ಆ ಮೂಲಕ ನಿನಗೆ ಜಯ ಸಿಗುವಲ್ಲಿ ಅವರು ಶತಪ್ರಯತ್ನವನ್ನು ಮಾಡಬೇಕು. ನಮ್ಮಲ್ಲಿದ್ದವರು ಯಾರಾದರೂ ವಿರೋಧಿಗಳಿಗೆ ಸೂಚನೆ ಕೊಟ್ಟಾರೆ ಗೊತ್ತಾದೀತು. ರಾತ್ರಿ ಹೊತ್ತು ಹಾಗಾಗಬಾರ್ದು. ಸಹಚರರು ಎಲ್ಲಿ ಹೇಗೆ ಸುತ್ತಾಡ್ತಾರೆ, ಗೊತ್ತಾದರೆ ನಮ್ಮ ಸುದ್ದಿಯನ್ನು ತಿಳಿತಾರೆ ಅಂತ ಹೇಳುವುದಕ್ಕೆ ಸಾಧ್ಯ. ಹಾಗಾಗಿ ಇದು ಗುಪ್ತವಾಗಿ ಇರ್ತದೆ. ಎಷ್ಟು ಜಾಗೃತ ಮಾಡಿದ್ರೂ ಸಾಕಾಗುವುದಿಲ್ಲ. ಸುಯೋಧನ, ಬೆಳಗಾಗುವುದಕ್ಕೆ ಇನ್ನೂ ಸ್ವಲ್ಪ ವೇಳೆ ಇದೆ. ವಿಶ್ರಾಂತಿ ಅಗತ್ಯ ಇದೆ. ಯುದ್ಧಕ್ಕೆ ನಾಳೆಯೇ ಸಿದ್ಧನಾಗಿ ಬರಬೇಕಾಗಿದೆ. ಆದ ಕಾರಣ ನಾನು ಸ್ವಲ್ಪ ವಿಶ್ರಾಂತಿ ತಗೊಳ್ತೇನೆ. ಆದರೆ ಮರೆತಿರಬೇಡ, ಅರ್ಜುನ ಬರಕೂಡದು. ಅವರನ್ನು ತಪ್ಪಿಸುವ ಬಗ್ಗೆ ನೀನು ಯೋಚನೆಯನ್ನು ಮಾಡು. ಕಾರ್ಯಪ್ರವೃತ್ತನಾಗು. ಶ್ರೇಯೋ ಶ್ರೇಯೋ. ಅರ್ಜುನ ಒಬ್ಬ ತಪ್ಪಬೇಕು. ಹೌದು. ಏನು ಮಾಡೋಣ? ಯುದ್ಧಕ್ಕೆ ಬರಬೇಡ ಅಂತ ಹೇಳಿದ್ರೆ ಸುಮ್ಮನೆ ಇದ್ದಾನವ. ಹಾಗಾಗಿ ಅವ ಯುದ್ಧ ಮಾಡುವ ಹಾಗಾಗಬೇಕಿದ್ರೆ ಇಲ್ಲಿಯೇ ಯುದ್ಧ ನಡೆಯುವುದಲ್ಲ, ಇನ್ನೊಂದೆಡೆಯಲ್ಲಿ ಯುದ್ಧ ನಡೆಯುವ ಹಾಗಾಗಬೇಕು. ಅದು ಕೂಡ ಅರ್ಜುನನೇ ಆ ಯುದ್ಧಕ್ಕೆ ಹೋಗುವ ಹಾಗಾಗಬೇಕು. ಸರಿ, ಏನು ಮಾಡೋಣ? ಏನು ಮಾಡೋಣ? ಒಂದು ಉಪಾಯ ಉಂಟು. ಮಿತ್ರರಿದ್ದಾರೆ, ಸಪ್ತಕರು. ಹಾಗಾಗಿ ಅವರನ್ನು ನಾನು ಕರೆಸಿದರೆ ಅವರೊಂದಿಗೆ ಪಾರ್ಥ ಹೋರಾಟ ಮಾಡಿದ್ರೆ ಇಲ್ಲಿ ದ್ರೋಣಾಚಾರ್ಯರ ವ್ಯೂಹವನ್ನು ಭೇದಿಸುವುದಕ್ಕೆ ಪಾಂಡವರಿಂದ ಸಾಧ್ಯವಿಲ್ಲ ಎಂಬಂತ ತೀರ್ಮಾನಕ್ಕೆ ಬರುವುದಕ್ಕಾಗ್ತದೆ. ಅದಕ್ಕೆ ಬೇಕಾಗಿ ಸಂಸಪ್ತಕರು ಇಲ್ಲಿಗೆ ಬರಬೇಕು. ದೂತರನ್ನು ಕಳುಹಿಸಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕರೆಯನ್ನು ಕಳುಹಿಸಿ ಅವರನ್ನು ಕರೆಸುವುದಲ್ಲ, ನಾವೆಲ್ಲ ಸ್ಮರಿಸಿದ್ರೆ ಸಾಕು, ಅವರು ಇಲ್ಲಿ ಬಂದು ಸೇರುತ್ತಾರೆ. ಸ್ಮರಿಸಿ ಬಿಡ್ತೇನೆ ನಾನು.
ಇರುವಂತಹ ಸಂಸಪ್ತಕರೆಂದುಗಳಿದ್ದೇವೆ. ಏನು ಹೊರಡು ಏನು ಪರಿಪಾಲಿಸು ಸ್ವಾಮಿ, ಪಾಲಿಸು ತಮ್ಮ. ಪಾತಾಳಲೋಕದ ಸ್ಥಾನ ಸಂಸಪ್ತಕರಾದಂತಹ ನಾವು ಒಟ್ಟೋಲಗಸ್ಥರಾಗಿದ್ದೇವೆ. ಪರಮೇಶ್ವರನನ್ನು ಆರಾಧಿಸಿದೆವು, ತೀರ್ಥವನ್ನು ಸ್ವೀಕರಿಸಿದೆವು. ಎಲ್ಲರೂ ಗೌರವಯುತವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅವರ ಏಳಿಗೆಯೇ ನಮ್ಮ ಜೀವನದ ಉದ್ದೇಶ. ಆದ ಕಾರಣವೇ ನಮ್ಮನ್ನು ಕಂಡಾಕ್ಷಣವೇ ಎದ್ದು ನಿಂತು ಗೌರವವನ್ನು ಸೂಚಿಸಿ ನಮ್ಮ ಆಜ್ಞೆಯಾದ ಬೇರೆಯೇ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡರಲ್ಲ. ನಿಜ, ಇದು ಅವರು ನಮಗೆ ನೀಡುತ್ತಿರುವಂತಹ ಗೌರವ. ಪಾತಾಳ ಲೋಕ ನಮ್ಮ ಕೈವಶವಾಗಿದೆ. ನೆಮ್ಮದಿಯಿಂದ ಸಂಸಾರವನ್ನು ಸಾಗಿಸ್ತಾ ಇದ್ದೇವೆ. ಎಲ್ಲರೂ ಸುಖೇಮಿಗಳೇ ಹೌದು. ಏನೋ ಅದು ನಮ್ಮನ್ನು ಯಾರೋ ನೆನೆಸಿಕೊಂಡರಲ್ಲ. ಯಾರು ಎಂಬುದಾಗಿ ನೋಡಿದಾಗ ಯಾರು ಬೇರೆ ಯಾರೂ ಅಲ್ಲ, ನಮ್ಮ ಮಿತ್ರ ಕುರುಕುಳೇಶ ಕೌರವ. ಈ ಹಿಂದಕ್ಕೆ ನಾವು ಆತನಿಗೆ ಮಾತನ್ನು ಕೊಟ್ಟವರಿದ್ದೇವೆ. ಏನು ಕಷ್ಟ ಕಾಲದಲ್ಲಿ ನಮ್ಮನ್ನು ನೆನವರಿಕೆ ಮಾಡಿದೆ ಎಂದಾದರೆ ನಿನ್ನ ಕಷ್ಟವನ್ನು ನಾವು ಪರಿಹರಿಸ್ತೇವೆ, ನಿನ್ನ ಕಷ್ಟದಲ್ಲಿ ನಾವು ಭಾಗಿಯಾಗುತ್ತೇವೆ ಎಂಬುದಾಗಿ. ಆದರೆ ಈ ಸಂದರ್ಭ ಆತ ಧ್ವನಿ ಕೇಳುತ್ತಾ ಉಂಟು. ದೀನತೆಯಿಂದ ನಮ್ಮನ್ನು ನೆನೆಸಿಕೊಳ್ತಾ ಇದ್ದಾನೆ. ಹಾಗಾಗಿ ತಡ ಮಾಡದೆ ಆದಷ್ಟು ಬೇಗ ಅಲ್ಲಿಗೆ ಹೋಗುವಾಗದೆ ಅಲ್ವಾ ಹೊರಡೋಣ.
ನಮಸ್ಕಾರ. ಪ್ರತಿ ನಮಸ್ಕಾರಗಳು. ಹಸ್ತಿನೆಯ ಆಸ್ಥಾನದೊಳಗೆ ನೀವು ಬರುತ್ತಿದ್ದರೆ ಉಚಿತವಾದಂತಹ ಒಂದು ವ್ಯವಸ್ಥೆ ಇತ್ತು. ಇದು ರಣರಂಗ, ಹಾಗಾಗಿ ಇಲ್ಲಿಗೆ ಹೇಗೆ ಉಚಿತವೋ ಇಲ್ಲಿಗೆ ಹೇಗೆ ವ್ಯವಸ್ಥೆಗೆ ಆಗ್ತದೋ ಹಾಗೆ ನಿಮಗೆ ಆತಿಥ್ಯವನ್ನು ಕೊಟ್ಟಿದ್ದೇನೆ. ಮಿತ್ರರಲ್ಲಿಗೆ ಬಂದಲ್ಲಿಗೆ ಹಾಗೆ ಆಗಬೇಕು ಹೀಗಾಗಬೇಕು ಹೇಳುವುದಕ್ಕಿಲ್ಲ ಅಲ್ವಾ? ಹಾಗಂತಲೇ ಕೇವಲ ಆತಿಥ್ಯವನ್ನು ಕೊಟ್ಟು ತೃಪ್ತನಾಗುವ ನಾನಲ್ಲ. ಮತ್ತೆ ಏನಾದ್ರೂ ಕೊರತೆ ಆದ್ರೆ ನೀವು ಹೇಳಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ. ಅದರೊಂದಿಗೆ ನಿಮ್ಮ ಕ್ಷೇಮದ ಬಗ್ಗೆ ತಿಳಿಯುವಂತ ಕುತೂಹಲವು ನನಗುಂಟು. ಆರೋಗ್ಯದ ಬಗ್ಗೆ, ರಾಜಕೀಯದ ಬಗ್ಗೆ, ಪರಿವಾರದ ಬಗ್ಗೆ ಎಲ್ಲವೂ ಕ್ಷೇಮವೇ ಹೇಳಬಹುದಾ ಮಿತ್ರ? ನಾವು ಸಾವರು ಕುಶಲಿ ಗುರು ಭೂವರೇ ಹೋ ನಿನಗಾವರಿಸಿಕೊಂಡಿರುವ ಹಸ್ತಿನೆಯ ಆಸ್ಥಾನದಲ್ಲಿ ಉಡ್ಡೋಲಗಸ್ತನಾಗಿ ಇರುತ್ತಿದ್ದಂತಹ ನೀನಿಂದು ಶಿಬಿರದಲ್ಲಿರುವೆ. ಯುದ್ಧ ಸಂಘಟಿಸುವುದಕ್ಕೆ ಕಾರಣವಾಗಿದೆ ಅಂತ ಭಾವಿಸ್ತೇವೆ. ವಿಚಾರಿಸಿದೆಯಲ್ಲ ಕ್ಷೇಮ ಸಮಾಚಾರ. ಹೌದು. ಪಾತಾಳ ಲೋಕ ನಮ್ಮ ಕೈವಶದಲ್ಲಿದೆ. ನಾವು ಹೇಳಿದಂತೆಯೇ ಸಕಲರು ನಡೆದುಕೊಳ್ಳುತ್ತಿದ್ದಾರೆ. ಬೇಕಾದವರು ಕಾಲ ಕಾಲಕ್ಕೆ ಕಪ್ಪು ನೀಡುವುದರ ಮೂಲಕವಾಗಿ ನಮಗೆ ಶರಣಾಗತರಾಗಿದ್ದಾರೆ. ಮಾತ್ರವಲ್ಲ, ಹೆಂಡತಿ ಮಕ್ಕಳು ಎಲ್ಲರೂ ಸುಖೇಮಿಗಳು. ನಮ್ಮ ವಿಚಾರ ಹೋಗಲಿ. ಗುರುಕುಲೇಶ, ಏನೋ ದುಗುಡ ಆವರಿಸಿದೆ. ಏನಿದು? ಯಾಕೆ ಹೀಗೆ ಹೇಳಿದ್ರೆ ಇರಿಳೋ ಸ್ಮರಿಸಿದುದು ನೀಯಾವರ್ಯದಿ ಅರುಹು ದೈತ್ಯೇಶ್ವರನುಳಿಂದ ಮಿತ್ರನ ಮನಸ್ಥಿತಿ ಹೇಗುಂಟು ಎಂಬುದಾಗಿ ಅರಿಯದಾಗದವರು ನಾವು ಅಂತ ಭಾವಿಸಿದೆಯಾ? ನಾವು ಬಂದಾಕ್ಷರ ನಮ್ಮ ಆರೋಗ್ಯ ಹೇಗೆ ಅಂತ ನೀನು ವಿಚಾರಿಸಿ. ಯಾಕೆ ಮನಸ್ಸಿಗೆ ಏನೋ ದುಗುಡ ಆವರಿಸಿದೆ. ಇಲ್ಲದೆ ಹೋದಲ್ಲಿ ಈ ಇರುಳಿನಲ್ಲಿ ನಮ್ಮನ್ನು ನೆನವರಿಕೆ ಮಾಡುವವ ನೀನಲ್ಲ. ಈ ರೀತಿ ನೆನವರಿಕೆ ಮಾಡಬೇಕಿದ್ರೆ ಏನು ಘನವಾದ ವಿಚಾರವೇ ಆಗಿರ್ಬೇಕು. ಏನು ಎಂಬುದಾಗಿ ನಮ್ಮಲ್ಲಿ ಅರುಹಿದ್ರೆ ಸಹಾಯವನ್ನು ನೀಡಲು ನಾವು ಸಿದ್ಧರಿದ್ದೇವೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಂಸಪ್ತಕರು ಏನಾಗಬೇಕು ಹೇಳು. ಕೇಳಿ ಪರಮಾಪ್ತರುಗಳು ನಿಮ್ಮೊಡನೆ ಬೇಳಲಿ ವ್ಯಥೆಗಳು ದೊರಕೊಂಡ ಕಾಳಗಡಿಸೋದ ಬಗೆಗೆ ಕೇಳಿ ಪರಮಾಪ್ತರುಗಳು ಪರಮಾಪ್ತರು ನೀವು. ಗೆಳೆಯ, ನಿಮ್ಮ ಆರೋಗ್ಯದ ಬಗ್ಗೆ ನಾನು ವಿಚಾರಿಸಿದಾಗ ನನಗೆ ಸರಿ ಇಲ್ಲ ಅಂತ ಹೇಳುವುದು ನೀವು. ಅಂದ್ರೆ ದೈಹಿಕವಾದಂತ ಆರೋಗ್ಯದ ಬಗ್ಗೆ ಅಲ್ಲ ಹೇಳಿದ್ದು, ಮನಸ್ಸಿನ ಬಗ್ಗೆ ನೀವು ಹೇಳಿ. ಅದು ಕೆಟ್ಟು ಹೋಗಿದೆ. ಇವತ್ತಲ್ಲ, ಕೆಲವು ಸಮಯವಾಯಿತು. ಅದು ಇನ್ನಾದ್ರೂ ಕೆಟ್ಟೇ ಹೋದ್ರೆ ಮತ್ತೆ ತಲೆ ಸರಿ ಇರುವುದಿಲ್ಲ. ಅದಕ್ಕಾಗಿ ಕೆಟ್ಟದ್ದನ್ನು ಸರಿ ಮಾಡಿಸಿಕೊಳ್ಳಬೇಕಿದ್ರೆ ನಾವೇನು ಮಾಡೋಣ ಎಂಬಂತ ಒಂದು ತೀರ್ಮಾನಕ್ಕೆ ಬಂದು ಯುದ್ಧವಾಗುತ್ತಾ ಉಂಟು. ಅದಕ್ಕೆ ಬೇಕಾಗಿ ಯುದ್ಧದಲ್ಲಿ ಅಡಿಗಡಿಗೆ ಅಥವಾ ಹಂತ ಹಂತವಾಗಿ ನಾವು ಸೋಲನ್ನು ಅನುಭವಿಸ್ತಾ ಇದ್ದೇವೆ. ಇನ್ನು ಮುಂದೆ ಹಾಗಾಗಬಾರ್ದು. ಯುದ್ಧದಲ್ಲಿ ನನಗೆ ಗೆಲುವಾಗಬೇಕು. ಏನು ಮಾಡೋಣ? ಇಲ್ಲಿದ್ದವರ ಪ್ರಯತ್ನ ಪಟ್ಟರೆ ಆಗುವುದಿಲ್ಲ ಎಂಬಂತ ವಿಚಾರ ಗೊತ್ತಾಯ್ತು. ಅದಕ್ಕಾಗಿ ಯುದ್ಧಕ್ಕೆ ಸೇರದೆ ಹೊರಗೆ ಯಾರಿದ್ದಾರೋ ಅಂತವರಲ್ಲಿ ಪ್ರಮುಖರು ಯಾರಿದ್ದಾರೋ ಅವರನ್ನು ಹುಡುಕುವಂತ ಒಂದು ಯೋಚನೆಯಿಂದ ನಿಮ್ಮನ್ನು ನಾನು ಗುರುತಿಸಿ. ಈಗ ನೀವು ಮಾಡಬೇಕಾದ್ದೇನು? ನನ್ನ ವಿರೋಧಿಗಳು ಯಾರಿದ್ದಾರೋ ಅವರಲ್ಲಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಅವರನ್ನು ಕೊಲ್ಲುವುದರೊಂದಿಗೆ ನನಗೆ ಜಯ ಬರುವ ಹಾಗೆ ನೀವು ಮಾಡಬೇಕು. ಹಾಗಾದ್ರೆ ವಿರೋಧಿಗಳು ಯಾರು ಅಂತ ಗೊತ್ತಾ? ಯಾರು? ಪಾಂಡವರು.
ಪಾಂಡವರು ಅವ ಬದ್ಧದ್ವೇಷಿಗಳಾಗಿದ್ದಾರೆ. ಅವರಿಂದಲೇ ನನಗಿಂತ ಸ್ಥಿತಿ ಬಂದದ್ದು. ಹಾಗಾಗಿ ಅವರಲ್ಲಿ ಒಬ್ಬನಾಗಿರುವಂತ ಪಾರ್ಥ ಅವ ಕಡುಮೂರ್ಖನಾಗಿದ್ದಾನೆ. ಯಾವಾಗ ಏನು ಮಾಡ್ತಾನೆ ಅಂತ ಗೊತ್ತಾಗುದಿಲ್ಲ. ಅದಕ್ಕಾಗಿ ಅವರನ್ನೆಲ್ಲ ನಾಶ ಮಾಡುವರೇ ನಿಮ್ಮ ಅಭಿಪ್ರಾಯ ಏನು? ಚಿಂತಿಸಬೇಡ, ಅವನಿಗೊಂದು ಅಹಂಕಾರ ಉಂಟು. ನಾನು ಗೋತ್ರಾರ್ಯ ನಂದನ, ದೇವೇಂದ್ರನ ಮಗ ಆತ. ದೇವೇಂದ್ರನ ಮಗ ಆದ ತಕ್ಷಣ ದೇವೇಂದ್ರನಿಗೆ 3 ಲೋಕದಲ್ಲಿ ಗೌರವಾದರ ಸಿಗುತ್ತದೆ ಅಂತ ಹೇಳಿ ಇವ ಸಿಗುತ್ತದೆ ಅಂತ ಭಾವಿಸಿದ್ದ. ಸಿಗುವುದಕ್ಕೆ ನಾವು ಬಿಡ್ತೇವ? ಆತ ಈ ಕಡೆ ಬಂದಂತಾದ್ರೆ ಆತನ ತಲೆ ಎತ್ತುವುದಕ್ಕೆ ನಾವು ಬಿಡೆವು. ಹಾಗೆ ಎನ್ನುವ ಹಾಗೆ ನೀನು ಕೇಳಿದರೆ ಸರಿಯಾದಂತಹ ಕಾರಣವಿದೆ. ಯಾವುದು? ನನ್ನ ತಂದೆಯಾದಂತಹ ನಿವಾತ ಕವಚರು ಸ್ವರ್ಗವನ್ನು ಆಳುತ್ತಿರುವಂತಹ ಕಾಲಕ್ಕೆ ಭೂಲೋಕದಲ್ಲಿ ವಾಸಿಸುತ್ತಿದ್ದಂತಹ ಅರ್ಜುನ ನಾಕವನ್ನು ಸೇರಿದ ತಂದೆಯನ್ನು ಕೊಂದಿದ್ದಾನೆ. ಪ್ರತೀಕಾರಕ್ಕೆ ಸರಿಯಾದಂತಹ ಸಮಯ. ಅವನ ತಲೆ ನಾನು ಕಡಿತೇನೆ, ಉಳಿದ 4 ನೀನು ಗೆಲ್ಲುವ ಬಗ್ಗೆ ಆಲೋಚನೆ ಮಾಡಿ. ಈಗ ಪಾರ್ಥನ ಬಗ್ಗೆ ನನಗೆ ಮಾತ್ರ ದ್ವೇಷ ಅಲ್ಲ, ನಿನಗ ಉಂಟು. ನಿನ್ನ ಅಪ್ಪನನ್ನು ಕೊಂದದ್ದು ಇವತ್ತು ನಿನ್ನೆ ಅಲ್ಲ, ಎಷ್ಟೋ ಸಮಯ ಆಯ್ತು. ಇಷ್ಟರವರೆಗೆ ನೀವು ಅಲ್ಲಿಗೆ ಹೋಗಬೇಕಿತ್ತು. ಅದನ್ನು ಬಿಟ್ಟು ನಾನು ಕರೆಯವರೆಗೆ ಸುಮ್ಮನೆ ಇದ್ದೇನೆ. ಈಗ ತಂದೆಯನ್ನು ಕೊಂದದ್ದಕ್ಕಾಗಿ ನಾನು ಗೆಲ್ಲುತ್ತೇನೆ. ನನಗೆ ಅದು ಮುಖ್ಯವಲ್ಲ. ನನಗೆ ಪಾರ್ಥ ಸಾಯುವುದು ಯಾಕೆ? ನಿನ್ನ ವಿರೋಧಿ ಎನ್ನುವ ಕಾರಣಕ್ಕಲ್ಲ, ನನ್ನ ವಿರೋಧಿ ಎಂಬಂತ ಕಾರಣಕ್ಕೆ, ನನಗೆ ಸಹಾಯ ಎಂಬ ಕಾರಣಕ್ಕೆ ಬೇಕಾಗಿ ಪಾರ್ಥನನ್ನು ನೀವು ಗೆಲ್ಲಬೇಕು. ಇಷ್ಟು ಮಾಡಿದ್ರೆ ನನಗೆ ಸರಿ. ನಾವಿದ್ದೇವೆ, ನೆಮ್ಮದಿಯಿಂದ ನಿತ್ಯ ಮಾಡಿ. ಆಯ್ತು. ಓಹೋ, ಭಾಷೆ ಬೇಕಾ? ಬೇಡ. ಸರಿ, ಈಗ ನಂಬಿಕೆ ಬಂತು ನೋಡು. ಎಲ್ಲಿಗ ಹೇಳು, ಶುಭವಾಗಲಿ. ನೀನು ಈಗಲೇ ಹೋಗಬೇಕು. ಹೇಳಿದ ಹೊರಡುವುದೇನೋ ಅಷ್ಟು ಅವಸರ ಏನು ನಿನಗೆ? ಹೋಗುವುದಕ್ಕೆ ಈಗ ಹೋಗಬೇಕಲ್ಲ, ಹೋಗಬೇಕು ಅಂತ ಹೇಳಿ. ನಿನಗೆ ಬರುವುದಕ್ಕೆ ಅವಸರ ಇಲ್ಲ, ಹೋಗುದಕ್ಕೆ ಅವಸರವ? ಒಪ್ಪಿಕೊಂಡದ್ದಿನ್ನುಂಟಲ್ಲ, ಯಾಕೆ ಅಂತ ಕೇಳ್ತೀಯ? ಸಂಗರದೊಳಗೆ ಕೇಳಿರೋ ಹೋಗಬೇಕೆಂದ ಕ್ಷಣ ಹೊರಟೆ. ಎಲ್ಲಿಗೆ ಅಂತ ಕೇಳಿದ್ಯಾ? ಎಂತದ್ದು ಎಲ್ಲಿಗೆ ರಾಯರೇ? ಅದು ನೀನು ಹೋಗಬೇಕಾದ ಎಲ್ಲಿಗೆ? ವಿಷಯ ಉಂಟಲ್ಲಿ.
ಕೇಳಬಾರ್ದಂತಲ್ಲ. ಏನು ಏನು ಕೇಳಬಾರ್ದು? ಆಪ್ಶಕುನ ಆಗ್ತದೆ ಅಂತೆ. ಯಾವ ಆಪ್ಶಕುನ? ಅದು ಅಪಶಕುನ ಆಗ್ತದಂತೆ. ಮತ್ತೆ ನೀನು ಕೇಳದೇ ಇದ್ರೆ ಎಲ್ಲಿಗೆ ಅಂತ ಹೋಗ್ತಿ? ಕೇಳಬೇಕಲ್ಲ. ಹೌದು, ಪಾಂಡವರ ಶಿಬಿರಕ್ಕೆ ಹೋಗಬೇಕು. ಆದಿತ್ತು ಪಾಂಡವರ ಶಬ್ದ ಮಾತಾಡುವುದಕ್ಕೆ ಗೊತ್ತಿಲ್ಲ, ಹೊರಟಾಯ್ತು. ನೀವು ಹೋಗಬೇಕು. ಅಲ್ಲಿ 5 ಇದ್ದಾರೆ. 5 ಇದ್ದಾರಾ? 5 ಅಲ್ಲ, 5 ಜನ ಇದ್ದಾರೆ. ನಿನಗೆ ಯಾರ ಬಳಿಗೆ ಹೋಗ್ತಿ? ನಮಗೆ ಬೇಕಾದವರೊಂದಿಗೆ ಹೋಗಬೇಕು. ನೀನು ನಿಮಗೆ ಬೇಕಾದವರು ಯಾರಿಗೆ? ಅಲ್ಲಿ ಒಬ್ಬ ಅರ್ಜುನ ಎನ್ನುವ ಹಾಗೆ ಹೇಳಿಸಿಕೊಂಡವನಿದ್ದಾನೆ. ನೀನು ಅವನ ಬಳಿಗೆ ಹೋಗಬೇಕು. ಹೋಗಿ ಸಂಸಪ್ತಕರು ನಿಮ್ಮನ್ನು ಯುದ್ಧಕ್ಕೆ ಕರೆಯುತ್ತಾ ಇದ್ದಾರೆ, ಶಪಥ ಮಾಡಿದ್ದಾರೆ. ಸಫೇತ್ ಮಾಡಿದ್ದಾರೆ. ಎಂತದ್ದು? ಸಫೇತ್ ಮುಖಕ್ಕೆ ಬಾರಿಸ್ತಾರೆ. ಅದು ಯಾಕೋ ನಿನ್ನ ಮುಖಕ್ಕೆ ಹಚ್ಚುವುದಕ್ಕೆ? ಪ್ರತಿಜ್ಞೆ. ಗೊತ್ತಾಯ್ತಾ? 7 ಮಂದಿಗಳ ಗುಂಪು ಒಟ್ಟಿಗೆ ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾರೆ, ಶಪಥ ಮಾಡಿದ್ದಾರೆ. ಇಂದಿನ ದಿನ ಯುದ್ಧದಲ್ಲಿ ನಿನ್ನನ್ನು ಅವರು ಗೆಲ್ಲುತ್ತಾರೆ, ಯುದ್ಧಕ್ಕೆ ಬರಬೇಕಂತ ಹೋಗಿ ಹೇಳಬೇಕು. ಈಗ ನಾನು ಅವರನ್ನು ಯುದ್ಧಕ್ಕೆ ತರಬೇಕು. ಒಂದು ವೇಳೆ ಅವ ಬರದಿದ್ರೆ ಏನು ಮಾಡುದು? ಕೇವಲ ಅವ ಮಾತ್ರ ಬಂದ್ರೆ ಸಾಲದು. ಮತ್ತೆ ನೀಲಾಂಗನ ಬಿಡಲಿ, ಅವನ ಸಾರಥಿ ಇದ್ದಾನಲ್ಲ ವಾಸುದೇವ, ಆ ವಾಸುದೇವನನ್ನು ಬಿಡಲಿ. ಕುರಿಯದವ ಯಾರು? ಕರಿಯ ಬಣ್ಣದವ ಕೃಷ್ಣನನ್ನು ಬಿಡಲಿ. ಹನುಮಂತರನ್ನು ಧ್ವಜಕ್ಕೇರಿಸಿಕೊಳ್ಳಲಿ. ಶಶಿಮೌಳಿಯಾದಂತಹ ಚಂದ್ರಶೇಖರನೇ ಅರ್ಜುನನ ಪಕ್ಷ ವಹಿಸಿ ಬಂದರು. ನಮ್ಮನ್ನು ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಅವರಿಂದ. ಯುದ್ಧಕ್ಕೆ ಬರಬೇಕಂತೆ, ಅವರನ್ನು ಗೆಲ್ಲಬೇಕಂತೆ, ಅವರ ಕತ್ತಿಗೆ ಕೊರಲು ಕೊಡಬೇಕಂತೆ ಅಂತ ಹೋಗಿ ಹೇಳು. ಈಗ ಇಷ್ಟೆಲ್ಲ ಹೋಗಿ ಹೇಳ್ಬೇಕು. ಅವ ನಾನು ಬರುವುದಿಲ್ಲ, ಏನು ಮಾಡ್ತೀಯ ಅಂತ ಕೇಳಿದ್ರೆ ನಾನು ಏನು ಮಾಡುವುದು? ಅವರನ್ನು ಕೆರಳಿಸಬೇಕು. ಹೇಗೆ? ಯುದ್ಧಕ್ಕೆ ಬರುವ ಹಾಗೆ ನೀನು ಪ್ರೇರೇಪಿಸಬೇಕು. ಅದು ಹೇಗೆ ಪ್ರೇರೇಪಿಸುವುದು? ಹುಟ್ಟ ಸೆರಗಿಗೆ ಕೈಯಿಕ್ಕಿ ಎಳ. ಅವ ಈಗ ಸೀರೆ ಹಾಕುದ? ಸೆರಗು ಶಲ್ಯ ಇದಕ್ಕೆ ಕೇಳಿತಲ್ಲ, ಬಂದರಾಯ್ತು. ಬಾರದಿದ್ರೆ ಏನು ಮಾಡ್ತೀ? ಯಾರ ಸೆರಗೀಗ? ನಾನು ಅದನ್ನು ಅನುಕರಣೆ ಮಾಡಿ. ಒಳ್ಳೆಯದಾಗಿದೆ. ಇದನ್ನು ಇಲ್ಲಿ ಮಾಡಬೇಕಂತಲ್ಲ, ಅರ್ಜುನನಲ್ಲಿ ಮಾಡಬೇಕು. ಹೋಗು, ಯುದ್ಧದ ನಿರೀಕ್ಷೆಯಲ್ಲಿ ನಾವಿರ್ತೇವೆ. ಇದುವರೆಗೆ ನೋಡಿದವ ನಾನಲ್ಲ. ಯಾರು ಏನು? ಯಾಕೆ ಬಂದೆ? ಕಾರಣ ಉಂಟು. ಇಲ್ಲೊಬ್ಬ ಇದ್ದಾನಲ್ಲ. ಇಲ್ಲಿ ತುಂಬಾ ಮಂದಿ ಇದ್ದಾರೆ, ಇಲ್ಲಿ ಒಬ್ಬ ಅಂತ ಹೇಳಿದ್ರಿ ಯಾರು? ನಾನು ಹುಡುಕಿಕೊಂಡು ಬಂದವ ಒಬ್ಬ ಇದ್ದಾನಲ್ಲ. ಯಾರು ಅಂತ? ಅವ ಕಲಿಬರ್ತ. ಎಂತದು? ಕಲಿಬರ್ತ. ಕಲಿಬರ್ತ BMS. ಆ ಹೆಸರನ್ನು ಹಾಳು ಮಾಡಿ ಆಗ್ತೀಯ? BMS ಹಾಗಲ್ವೋ? ಭೀಬಸ್ಸು. ಭೀಬಸ್ಸು ಹೇಳಲಿಕ್ಕೆ ಬರುವುದಿಲ್ವಾ? ಬೇಡ ಬಿಡು, ನಿನ್ನ ತಪ್ಪಲ್ಲ, ನಿನ್ನ ಹಲ್ಲಿನ ತಪ್ಪು ಅಂತ ಕಾಣ್ತದೆ. ನನ್ನ ದಂತ ಬಂತಿ ಎರಡು ಎದುರು ಬಂದದ್ದು. ಇಲ್ಲದಿದ್ರೆ ನಾನು ಫಸ್ಟ್ ಮಾತಾಡ್ತೀನಿ. ಎಂತದು? ಫಸ್ಟ್ ಸ್ಪಷ್ಟ ಅದೇ ಮಾತಾಡ್ತೀನಿ. ಧನಿಂಜಯ ಧನಿಂಜಯ
ಯಾವ ಭಾಷೆ? ಗಾಂಧೀಜಿ. ಅರ್ಥ ಆಗದ್ದು? ಹೆಸರು ಧನಂಜಯ. ಗಾಂಧೀಜಿ. ಗಾಂಧೀಜಿ ಬೇಡ, ಸ್ವಲ್ಪ ಎಡವಿದ್ರೆ ನನಗೆ ಕಷ್ಟ ಆಗುತ್ತದೆ. ಗಾಂಧೀಜಿ. ಗಾಂಧೀವಿ ಅವ ಎಲ್ಲಿ ಅಂತ ಹುಡುಕಿಕೊಂಡು ಬಂದ ಅವನಲ್ಲಿ ಕಾರ್ಯ ಅಲ್ಲಿ ಗೊತ್ತಾಯ್ತಂತ ಮೊದಲೇ ಮುಗ್ದಾಕಿದ್ದಾರೆ. ಈಗ ನೀನಾಗಿಯೇ ಬಂದದ್ದಲ್ಲ, ನಿನ್ನನ್ನು ಯಾರೋ ಕಳುಹಿಸಿಕೊಂಡ ನನಗೆ ಅರ್ಥ ಆಯ್ತು. ನೀನು ಯಾವತ್ತಾದ್ರೂ ನೋಡಿದ್ದೀಯಾ? ಎಂತದ್ದು ನೋಡು? ನೀನು ಅವನ ನಿನಗೆ ಹೆಸರು ಹೇಳಿದ್ದೀಯಲ್ಲ, ನೋಡಿದ್ದೀಯಾ? ಮುಖ ಪರಿಚಯ ಉಂಟಾ? ಮುಖ ಪರಿಚಯ ಇಲ್ಲ ನನಗೆ. ನೋಡ್ಲೇ ಇಲ್ವಾ? ನನಗೆ ನಿಮ್ಮಲ್ಲಿ ಮಾತಾಡಿ ನನಗೆ ಸಮಯ ವ್ಯರ್ಥ ಮಾಡುವುದು ನನಗೆ ಇಷ್ಟ ಇಲ್ಲ. ಬೇಡ, ನಾನು ಹೋಗಿ ಇಷ್ಟು ಹೊತ್ತು ಸಮಯ ವ್ಯರ್ಥವೇ ಆದದ್ದು. ಈಗ ನಿನಗೆ ಅರ್ಜುನ ಯಾರು ಅಂತ ಗೊತ್ತಾಗಬೇಕು. ಅರ್ಜುನ ಯಾರು ಅಂತ ಗೊತ್ತಾಗಬೇಕು. ಅರ್ಜುನ ಯಾರು ಅಂತ ಗೊತ್ತಾಗಬೇಕು. ನಿನ್ನ ಮುಂದೆ ನಾನೇ ಇದ್ದೇನೆ, ನಾನೇ ಅರ್ಜುನ. ದಶನಾಮಾಂಕಿತ. ನೀನೇನಾ? ದಶನಾಮ. ಅದೇ ನೀನೇ. ಹೌದು, ನೀನೇನಾ? ನಿನ್ನಲ್ಲಿ ಉಂಟು ಕಾರ್ಯ. ಏನು ಕಾರ್ಯ? ಮರ್ಯಾದೆ ಕೊಟ್ಟು ಮಾತಾಡಬೇಕು. ನಾನು ನಿನ್ನ ಕುಟುಂಬದವನ ಮರ್ಯಾದೆ, ಕುಟುಂಬದವರ ಹತ್ರ ಮಾತ್ರ ಮರ್ಯಾದೆ ಕೊಡಬೇಕು ಅಂತ ಉಂಟಾ? ನನ್ನ ಪರಿಚಯ ಉಂಟ. ನಿನ್ನ ಪರಿಚಯ ನನಗೆ ಎತ್ತದಕ್ಕ? ನಿನ್ನ ಆಳ. ನೀನು ಬಂದದ್ದು ನನ್ನಲ್ಲಿಗೆ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಅಂತ ಹೇಳಿದ್ದು ನಾನು. ಬಿಡು, ನಾನು ಯಾರವ ಅಂತ ಗೊತ್ತುಂಟ? ನೀನು ಯಾರಾದ್ರೆ ನನಗೇನು, ಬಂದ ವಿಷಯ ಹೇಳು. ನಾನು ಸಪ್ತಕಾರ ಬಳಿಯಿಂದ ಬಂದದ್ದು. ಎಲ್ಲಿಂದ? ಸಮಸಪ್ತಕಾರ ಬಳಿ. ಸಂಸಪ್ತಕರು ಅದೇ ಅವರ ಬಳಿಯಿಂದ ಬಂದದ್ದ? ಇಂಥದ್ದು ಒಂದು ಉಂಟಾ? ಇಂಥದ್ದು ಇಂಥ ಪ್ರಾಣಿ ನನಗೆ ಹಾಗೆ ಕಾಣ್ತಾ ಇದ್ದು ಬಿಡು. ಇನ್ನ ಮುಖ ನೋಡುವಾಗ ಪ್ರಾಣಿ ಹಾಗೆ ಕಾಣ್ತಾ ಇದ್ದೆ, ಹಲ್ಲು ಮಾತ್ರ ಒಂದು ಎದ್ದು ಕಾಣ್ತದೆ. ನಿನ್ನಗೆ ಪುಗೆ ಬಾರಿಸಿದ್ರೆ ಅದೆಂತದ್ದು? ಎಂತದ್ದು ಹೊಸತ್ತು? ಬೀಳುವಾಗ ಗೊತ್ತಾಗ್ತದೆ ಎಲ್ಲಿ ಅಂತ. ಸ್ವಲ್ಪ ಅಧಿಕ ಪ್ರಸಂಗ ಹೆಚ್ಚುಂಟಾ? ಹೆಚ್ಚಿಲ್ಲದೆ ಮತ್ತೆ ಬರ್ಲಿಕ್ಕೆ ಉಂಟ. ನಾನು ಅಲ್ಲಿಂದ ಬಂದದ್ದು. ಅಲ್ಲಿಂದ ಬಂದದ್ದ? ಅವರು ಕಳುಹಿಸಿದ್ಯಾಕೆ? ಯಾಕೆ ಕಳುಹಿಸಿದ್ದವರು? ನೀನು ಬರ್ಬೇಕಂತ ಈಗಲೇ. ನಾನು ಬರ್ಬೇಕಂತ? ಉದ್ದಲಂಗಕ್ಕೆ ಬರ್ಬೇಕಂತೆ. ಎಂತೆಂತ ಶಬ್ದವನ್ನು ನಿನ್ನ ಬಾಯಿಯಲ್ಲಿ ಒಂದು ಸರಸ್ವತಿ ದೇವಿ ಹಾಳಾಗುವುದೇ? ಯಾಕೆ ಅವರು ನನ್ನ ಬಾಯಲ್ಲಿ? ಎಂತದ್ದ? ಬೇರೆ ಜಾಗ ಸಿಗಿಲ್ಲ ಅವರಿಗೆ. ಹಾಗಲ್ವ ಮಾತನಾಡುವಾಗ ಸ್ವಲ್ಪ ಸ್ಪಷ್ಟತೆ ಇರ್ಬೇಕಾಯ್ತಾ? ಅದೇ ಹೇಳಿದ್ದೆಲ್ಲ. ನೀನೀಗ ಏನು ಹೇಳಿದೆ ಇನ್ನೊಮ್ಮೆ ಹೇಳು. ಉದ್ದಲಂಗಕ್ಕೆ ನೀನೀಗ ಬರ್ಬೇಕು. ಯುದ್ಧರಂಗಕ್ಕೆ ಬರಬೇಕು. ಅಲ್ಲ, ಇದು ಏನು ವಿಷಯ ಇಲ್ಲದೆ ಯುದ್ಧರಂಗಕ್ಕೆ ಹೋಗುವುದು ಒಂದು ಅರ್ಥ ಉಂಟಾ? ನಿನ್ನಲ್ಲಿ ನಾವು ಯುದ್ಧವನ್ನು ನಾವು ಹೇಳಿ ಕಳುಹಿಸಿದ್ದಾರೆ, ಮಾಡ್ಬೇಕಂತ. ನೀನು ಮಾತ್ರ ಅಲ್ಲ, ಮತ್ತೆ ನಿನಗೆ ಬೇಕಿದ್ರೆ ಕೃಷ್ಣಪ್ಪ ಇದ್ದಾನಲ್ಲ, ಅಂತವರು ಯಾರು ಇಲ್ಲ ನಮ್ಮಲ್ಲಿ. ಅವ ಭಕ್ತಿನವ ಕೃಷ್ಣ ದೇವರು ಅಂತ ಇದ್ದಾರೆ. ನೀನು ಹೇಳಿದ ಅಪ್ಪ ಅಂತೆಲ್ಲ ಸೇರಿಸಲಿಕ್ಕಿಲ್ಲ. ದೇವರು ಯಾಕೆ? ನಮಗೆ ದೇವರ. ನೀನು ಪೂಜೆ ಮಾಡುದಿಲ್ಲ ಯಾರನ್ನು? ನಾವು ನಮ್ಮ ನಿಮಗೆ ದೇವರಿಲ್ವಾ? ಈಗ ನಮ್ಮ ದೇವರನ್ನು ನಾವು ಪೂಜೆ ಮಾಡ್ತೀವಿ. ನಮಗೆ ಅವ ದೇವರೇ, ಹಾಗೆ ನಾವು ಪೂಜೆ ಮಾಡ್ತೇವೆ. ದೇವರು ಹೌದು, ಭಾವನು ಹೌದು. ದೇವನು ಹೌದು, ಭಾವನು ಹೌದು. ಭಾವನನ್ನು ಕರೆಯುತ್ತಾರೆ. ಕರೆತಾರೆ. ಬಾರದೇ ಇದ್ರೆ ಬಿಟ್ಟಾಕು.
ಆಯ್ತು ಬಾಲ್ ನೀನು ಹೋಗು, ಇನ್ನು ಸುಮ್ಮನಿತ ಗದ್ದಕ್ಕೆ ವಿಷಯ ಉಂಟು, ಅಷ್ಟು ಮಾತ್ರ ಸಾಲದಿಲ್ವಾ? ಮತ್ತೆ ನಿನ್ನ ರಥದಲ್ಲಿದ್ದಾನಲ್ಲ ಹನುಮ, ಅವನನ್ನು ಕರ್ಕೊಂಡು ಬಾ. ಈಗ ಎಂತ ಯುದ್ಧಕ್ಕೆ ಬರಬೇಕು? ಯುದ್ಧಕ್ಕೆ ಬರಬೇಕು ನೀನು. ನನಗೆ ಯುದ್ಧ ಮಾಡುವಂತ ಮನಸ್ಸಿಲ್ಲ, ನಾನು ಬರುವುದೂ ಇಲ್ಲ. ಎಂತದ್ದು ಮನಸ್ಸಿಲ್ಲ? ಈಗ ಅವರು ಹೇಳಿ ಕಳುಹಿಸಿದ್ದಾರೆ, ಅವ ಕೈಲಾಸ ಸಾಂಬ ಸದಾಶಿವರು ಬಂದ್ರು, ನಾವು ಯುದ್ಧದಲ್ಲಿ ಅವನನ್ನು ಬಿಡುವುದಿಲ್ಲ. ಅವರು ಬಂದ್ರು, ನಿಮ್ಮ ದೇವರು ಬಂದ್ರು ನೀವು ಬಿಡುವುದಿಲ್ಲ. ಮತ್ತೆ ನೀವು ಪೂಜೆ ಮಾಡಿ ಏನು ಫಲ? ನಾವು ಪೂಜೆ ಮಾಡುದು ಯಾಕಂತ ಗೊತ್ತುಂಟಾ? ನಮಗೆ ಅನುಗ್ರಹ ಸಿಗ್ಲಿ ಅಂತ. ಯುದ್ಧದಲ್ಲಿ ಬೇರೆ, ಅವರನ್ನು ಬದಿಗಿಟ್ಟು ನಾವು ಯುದ್ಧ ಮಾಡುದು. ಈಗ ಬಾರದಿದ್ರೆ ಏನು ಮಾಡ? ನನಗೆ ಬರುವ ಮನಸ್ಸೇ ಇಲ್ಲ. ನಾನು ಬರೋದಿಲ್ವ ನೀನು? ಪಾಪಿ, ನಿನಗೆ ಸಲುಗೆ ಕೊಟ್ಟದ್ದು ಹೆಚ್ಚಾಯ್ತಾ ಹೇಗೆ? ಸೆರಗೆ ಕೈ ಹಾಕುತ್ತಿ. ಯುದ್ಧಕ್ಕೆ ಬರುವುದಿಲ್ಲ ಅಂತ ಹೇಳಿದ ಮೇಲೂ ನಿನ್ನ ದರ್ಪವೇ ಅರ್ಥವಾಯಿತು. ನಾವು ಎಳೆಯದೆ ಬಿಡುವುದಿಲ್ಲ. ಹಿನ್ನೆಲೆ ಬೇರೆಯೇ ಉಂಟು. ಸಂಸಪ್ತಕರು ಇಲ್ಲಿಗೆ ನಿನ್ನನ್ನು ಕಳುಹಿಸಿದಕ್ಕೆ ಆಗ ನನಗೆ ಅರ್ಥವಾಯಿತು. ಏನು? ಯುದ್ಧ ರಂಗಕ್ಕೆ ಸೇಡಿನ ಮೂಲಕವಾಗಿ ಅಂತ ಅರ್ಥವಾಯಿತು. ಅಷ್ಟು ಗೊತ್ತುಂಟ ನಿನ್ಗೆ? ಹೋಗು ನಡೆ, ಯುದ್ಧ ರಂಗಕ್ಕೆ ನಾನು ಬರ್ತೇನೆ. ಬರ್ತೀಯಲ್ಲ? ನಡೆ, ತಪ್ಪಿಸಬಾರ್ದು. ನಡೆ. ಕೇಳುತ್ತಲೇ ಕಲಿದರನು ಬೆಳೆದರು ನಲವಿನಿಂದಲೇ ಸಂಗರಿಗೆ ಬೇಕಾದವರ ನೊಡೆಗೊಂಡು ಎನ್ನುತ್ತಾಗ ಸುರಪನಂದನೆಯೋ ಯೋಚಿಸುತ್ತ ಸುರಪನಂದನ ಯೋಚಿಸುತ್ತ ನಿರ್ಧರಿಸಲಾರದೆ ಬಂದು ಎಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನಾನು ಗ್ರಹಿಸಿಕೊಳ್ಳಿರಲಿಲ್ಲ ಹೀಗೂ ಆಗುತ್ತದೆ ಎನ್ನುವ ಹಾಗೆ. ಒಂದು ಕಡೆಯಲ್ಲಿ ಸಂಸಪ್ತಕರ ದೂತ ಬಂದು ವಿಚಾರವನ್ನು ಹೇಳಿದ ಯುದ್ಧ ರಂಗಕ್ಕೆ ಬರಬೇಕು ಎನ್ನುವ ಹಾಗೆ. ಇನ್ನೊಂದು ಕಡೆ ಜೋಳದೂತರು ಬಂದ್ರಲ್ಲ, ಹೇಳಿ ಕಳುಹಿಸಿದರೆ ಚಕ್ರವನ್ನು ನಿರ್ಮಿಸಿದ್ದಾರೆ ಎನ್ನುವ ಹಾಗೆ, ಬರಬೇಕು ಅದನ್ನು ಭೇದಿಸಬೇಕು ಎನ್ನುವ ಹಾಗೆ ಹೇಳಿದ್ದಾರೆ. ಎರಡೂ ಕಡೆಯಲ್ಲಿ ಒತ್ತಡ ಹೆಚ್ಚಾಗುತ್ತಾ ಇದೆ. ಕಷ್ಟ ಅಂತ ಬಂದಾಗ ನಾವು ಪೂಜಿಸುವುದು ಯಾರನ್ನು? ನನ್ನ ಭಾವನಾದಂತಹ ಶ್ರೀಕೃಷ್ಣ ಪರಮಾತ್ಮನನ್ನು. ದೇವನೂ ಹೌದು, ಭಾವನೂ ಹೌದು, ಪರಮಾತ್ಮನೂ ಹೌದು. ಈಗ ಯಾಕೆ ನಾನು ಚಿಂತಿಸುವುದು? ನೋಡುವ, ಭಾವನನ್ನೇ ಪ್ರಾರ್ಥಿಸ್ತೇನಂತೆ. ಜಯ 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 ಜಯ. ಬಂದನೋ ದೇವರ ದೇವ ಭಕ್ತ ದೇವತಾವ ಸಂಜೀವ ನೀಲನಿ ಭಾಗ ಶಾಶ್ವತ ನಿತ್ಯಾನಂದ ಭಕ್ತರ ಮೊರೆಯುವ ದೇವಾದಿ ದೇವ. ವಂದನು ದೇವರ ದೇವ ಭಕ್ತವತಾವ ಸಂಜೀವ ದೇವ. ಜಯ 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 ಜಯ. ಏನು ಬಾವ ಸ್ತುತಿಸಿದರೆ? ಹೌದು. ಏನಾಯ್ತು? ಕೇಳಿಯ ನುಡಿಯ ವಾಸುದೇವನ ವಾಸುದೇವನ ವಾಸುದೇವ ಈಗ ಬೀಳುವೆನು ಒಂದಾಲೋಚನೆಯ ವಾಸುದೇವ ಈಗ ಬೀಳುವೆನು ಒಂದಾಲೋಚನೆಯ ವಾಸುದೇವ. ಮೊದಲು ಸಂಸಪ್ತಕರ ಜನರು ವಾಸುದೇವ ಮೊದಲು ಸಂಸಪ್ತಕರ ಜನರು ವಾಸುದೇವ ಕಲ್ಲಗಲು ಸುರಿ ಹೋದರಯ್ಯ ವಾಸುದೇವ ಭವ ನಿನ್ನ ಭವ ಏನು ವಾಸುದೇವ ಭಾವ ನಿನ್ನ ಭಾವ ಏನು ವಾಸುದೇವ ನಾನಿನ್ಯಾವ ಕಡೆಗೆ ಹೋಗುದಯ್ಯ ವಾಸುದೇವ ವಾಸುದೇವ ವಾಸುದೇವ.
ಜಗದಂಬೆ ವಂದಿಸಿಕೊಳ್ತಾ ಎದ್ದೇಳು ಬಾವ. ಯಾವತ್ತಿನ ಹಾಗೆ ಇವತ್ತಲ್ಲ. ಏನೇ ಕಷ್ಟ ಬಂದು ನಿನ್ನನ್ನೇ ಪ್ರಾರ್ಥಿಸಿಕೊಳ್ಳುವವ ನಾನು. ಖಂಡಿತ. ಆದ್ರೆ ಈ ಹೊತ್ತಿಗೆ ಒಂದು ಒತ್ತಡಕ್ಕೆ ನಾನು ಸಿಲುಕಿಕೊಂಡಿದ್ದೇನೆ. ಒತ್ತಡವೇ? ಅಂತಿಂತ ಒತ್ತಡ ಅಲ್ಲ. ನಿನಗೂ ಒತ್ತಡವೇ? ಏನು ಒತ್ತಡ ಬರ್ಲಿಕ್ಕಿಲ್ವ ದೇವ್ರೆ? ಹಾಗಲ್ಲ. ಮತ್ತೆ ದಶನಾಮಾಂಕಿತ ಅರ್ಜುನ ನರ ನೀನು ನೆಲನೋಟಕನಾಗುವುದೇ? ಹೌದು. ಯಾವ ರೀತಿಯಾದಂತಹ ಚಿಂತೆ ನಿನಗೆ? ಅಂತಹ ವಿಚಾರವನ್ನುಂಟು. ಕುಳಿತಿರುವಂತಹ ಸಂದರ್ಭಕ್ಕೆ ಸಂಸಪ್ತಕರ ದೂತನೊಬ್ಬ ಬಂದ. ಓಹೋ. ಹೇಳಬೇಕು, ಕಾಳಗವನ್ನು ಕೊಡಬೇಕು, ಬರುವುದಕ್ಕೆ ಹೇಳಿದ್ದಾರೆ ಎನ್ನುವ ಹಾಗೆ. ಪರವಾಗಿಲ್ಲ, ಬಿಡೋಣ. ಒಬ್ಬ ಅಲ್ವ ಬಂದದ್ದು, ಇನ್ನೇನು ಯುದ್ಧಕ್ಕೆ ಸಿದ್ಧನಾಗುವ ಅಂತ ಹೊರಟೆ. ಆ ಬಳಿಕ ಇನ್ನೊಂದು ದೂತ ಬಂದ. ಇನ್ನೊಂದು? ಹೌದು. ಯಾರು? ದ್ರೋಣರು ಕಳುಹಿಸಿಕೊಟ್ಟಂತ ದೂತ. ಓಹೋ. ನನಗೆ ಒತ್ತಡ ಆದದ್ದು ಇಲ್ಲೇ. ಒಂದೇ ಬಾರಿಗೆ ಇಬ್ಬರು ದೂತರು ಒಂದು ವಿಷಯವನ್ನು ಮಂಡಿಸಿದ್ದಾರೆ. ಸಂಸಪ್ತಕರಲ್ಲಿಗೆ ಯುದ್ಧಕ್ಕೆ ಬರಬೇಕಂತೆ. ಇಲ್ಲಿ ನೋಡಿದ್ರೆ ಚಕ್ರವನ್ನು ರಚಿಸಿದ್ದಾರೆ ದ್ರೋಣಾಚಾರ್ಯರು. ಅದನ್ನು ಬೆಳೆಸೋದಕ್ಕೆ ನಾನು ಹೋಗಬೇಕಂತೆ. ಈಗ ನನಗೆ ಕಷ್ಟ ಬಂದಿದ್ದು ನಾನು ಇದನ್ನು ಹೇಳುವುದು. ಎರಡೂ ಕಡೆ ಒಂದು ಒತ್ತಡ ಅಂತ ಬಂದಾಗ ನಾನು ಆ ಕಡೆ ಹೋಗುವುದಲ್ಲ, ಈ ಕಡೆ ಹೋಗುವುದಾ, ಇದು ನನ್ನ ಚಿಂತೆ. ಹಾಗಾಗಿ ಈ ಚಿಂತನೆಯಲ್ಲಿ ಮಂಡಿಸಬೇಕೆಂಬ ಕಾರಣಕ್ಕೆ ಬೇಕಾಗಿ ನಿನ್ನನ್ನೇ ಸ್ಮರಿಸಿದವ ನಾನಿದ್ದೇನೆ. ಒಂದು ದಾರಿ ತೋರಿಸಬೇಕು. ಓ ಬಾವ, ಒತ್ತಡ ಹೌದು. ದೃಷ್ಟಿಭೂತಮ್ಯ ಸೇತ್ವಾದಂ. ಪಾದವನ್ನು ಇರಿಸುವುದಕ್ಕೂ ಮುಂಚಿತವಾಗಿ ದೃಷ್ಟಿಯನ್ನಿಡಬೇಕಂತೆ. ಅಂದ್ರೆ ನಿನ್ನ ಆಲೋಚನೆ ತಪ್ಪಲ್ಲ. ಈ ಬಗ್ಗೆ ನನಗೆ ಆಲೋಚನೆ ಮಾಡುವುದಕ್ಕೆ ಅವಕಾಶ ಬೇಕು. ಸ್ವಲ್ಪ ಹಾಗೆ ಆಗಬೇಕು. ಓಹೋ. ಅಳಿಯಣಿ ಮೋಹರದೋಳುಳಿದರಿನ್ನವಗೆ ಮುಂದಳಿವಿಲ್ಲ ಕಲಿಯುಗದೋಳಿನುದ ತಿಳಿದು ಬಿಲುಗುಣಗಿಂದ ತಿಳಿದು ಬಿಲುಗುಣಗಿಂದ ಏಳು ಸಂತಕರು ನವಿಗೊಡಲಿಂದು ಬೇಗದಲ್ಲಿ ಇಳೆಯಾಗ ಒತ್ತಡ ಆಹುದಿದು. ಆದರೆ ಕಾರ್ಯವಿಲ್ಲದೆ ಯಾವ ಕಾರ್ಯವೂ, ಕಾರಣವಿಲ್ಲದೆ ಯಾವ ಕಾರ್ಯವೂ ಆಗುವುದಕ್ಕೆ ಸಾಧ್ಯವಿಲ್ಲವಂತೆ. ಈ ಬಗ್ಗೆ ನಾನು ಆಲೋಚನೆ ಮಾಡಿದೆ ಅಂತಾದ್ರೆ ಗುರುದಾರುಣಿಯಲ್ಲಿ ಯುದ್ಧವೇ ಪ್ರಾರಂಭಗೊಂಡಿದೆ. ಹಾಗಾದರೆ ಚಕ್ರವ್ಯೂಹವನ್ನು ಭೇದಿಸುವಂತಹ ಸಾಮರ್ಥ್ಯ ಇರುವವರು ಒಂದು ನಾನು, ಅರ್ಜುನ, ನನ್ನಣ್ಣನಾದಂತಹ ಬಲಭದ್ರ. ಉಳಿದರೆ ನನ್ನ ಪ್ರೀತಿಯ ಅಳಿಯನಾದಂತಹ ಅಭಿಮನ್ಯು. ಆತನಾದರೂ ಚಕ್ರವ್ಯೂಹವನ್ನು ಒಳ ಹೋಗಬಹುದು, ಆದರೆ ಹೊರಬರುವುದಕ್ಕೆ ಆತನಿಂದ ಸಾಧ್ಯವಿಲ್ಲ. ಬೇಕಾದದ್ದು ಕೂಡ ಇದೇ ತಾನೆ. ಯಾಕೆ? ಅಳಿಯನಾದಂತಹ ಅಭಿಮನ್ಯು ಯಾರು, ಮುಂದೇನಾಗಿದ್ದ, ಆ ಯುಗದಲ್ಲಿ ಹೇಗಿದ್ದ, ಈ ಯುಗದಲ್ಲಿ ಯಾಕಾಗಿ ಬಂದಿದ್ದಾನೆ ಎನ್ನುವುದು ನನಗೆ ಮಾತ್ರ ಗೊತ್ತಿರುವುದು. ಹಾಗಾದರೆ ಅಳಿಯನಾದಂತಹ ಆ ಅಭಿಮನ್ಯುವೇ ಚಕ್ರವ್ಯೂಹದ ಒಳ ಹೋಗಬೇಕು. ಹೇಗೂ ನಾನು ಭಾವನಿಗೆ ಸಮಾಧಾನ ಹೇಳಿದ್ದೇನೆ. ಈ ವಿಚಾರವನ್ನು ಆತನಲ್ಲೇ ಹೇಳಿ. ಭಾವ ಹೀಗೆ ಬಂದೆ. ಏನೋ ಇದು? ಏನಾಯ್ತು ಭಾವ? ನೀನು ಅರ್ಜುನ, ದಶನಾಮಾಂಕಿತ ಎನ್ನುವಂತಹ ಬಿರುದನ್ನು ಪಡೆದವನು ನೀನು ಅಲ್ವೇ? ಕ್ಷತ್ರಿಯನಾದವನಿಗೆ ಯುದ್ಧದ ಆಹ್ವಾನ ಬಂದಾಗ ಹಿಂದೆ ಮುಂದೆ ಆಲೋಚನೆ ಮಾಡುವುದಕ್ಕುಂಟೆ. ಈಗ ಎರಡೂ ಕಡೆಯಿಂದ ಆಹ್ವಾನ ಬಂದಿದೆ ಅಲ್ವಾ? ಬಂದಿದೆ. ಯಾವುದಕ್ಕೆಂತ ಹೋಗುದು? ಮೊದಲು ಬಂದಂತಹ ಆಹ್ವಾನ ಎಲ್ಲಿಂದ? ಸಂಸಪ್ತಕರ ದೂತ, ಪಾತಾಳ ಲೋಕದಿಂದ. ಪಾತಾಳ ಲೋಕದಿಂದ. ಹೌದಾ? ಹಾಗಾದ್ರೆ ಹಿಂದೆ ಮುಂದೆ ಆಲೋಚನೆಯನ್ನು ಮಾಡದೆ ಅಲ್ಲಿಗೆ ಹೋಗಬೇಕು ನಾವು. ಈಗ ನಾವು ಅಲ್ಲಿಗೆ ಹೋದ್ವಿ ಅಂತಾದ್ರೆ ದ್ರೋಣದೂತರು ಹೇಳಿ, ದ್ರೋಣರು ಕಳುಹಿಸಿಕೊಟ್ಟಿದ್ದಾರಲ್ಲ ದೂತರನ್ನು. ಹೌದು. ಚಕ್ರವ್ಯೂಹ ಭೇದಿಸಬೇಕು, ಬರಬೇಕು ಎನ್ನುವ ಹಾಗೆ. ಹೌದು. ಹಾಗಾದ್ರೆ ಅಲ್ಲಿಗೆ ಯಾರು ಹೋಗುವುದು? ಹೌದಲ್ವೇ? ನೀನು ಅಲ್ಲಿಗೆ ಹೋದ್ರೆ ಏ ಬಾಬಾ, ಈ ಬಗ್ಗೆ ಕೂಡ ನಾನು ಆಲೋಚನೆಯನ್ನು ಮಾಡಿದ್ದೇನೆ. ಏನು ಆಲೋಚನೆ? ಏನು ಬಲ್ಲೆಯ? ನನ್ನ ಅಳಿಯನಿದ್ದಾನೆ ಅಭಿಮನ್ಯು, ನಿನ್ನ ಸುತನಾದಂತಹ ಅಭಿಮನ್ಯು ಚಕ್ರವ್ಯೂಹದ ಆ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತಾನೆ. ಒಮ್ಮೆ ಸುಮ್ಮನಿರಿ ಭಾವ. ಯಾಕೆ? ಅಷ್ಟು ಸಣ್ಣ ಮಗು ಹೋಗಿ ಚಕ್ರವನ್ನು ಬೆಳೆಸೋದಕ್ಕೆ ಹೋಗಬೇಕಾ? ಏನು ನನಗೆ ಕೂಡುವುದಿಲ್ವಾ?
ನಿಮಗೆ ಕೂಡುವುದಿಲ್ಲ. ಮಗು ಅಂತ ಯಾರು ಹೇಳಿದ್ದೀನಿ? ನಾನು ಹೇಳುದು ಅದು ಹಾಗೆ. ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಕೂಡ ಮಕ್ಕಳೇ ಅವರು, ಸಣ್ಣ ಮಗುವೇ ಅದು. ಅಪ್ಪ ಅಲ್ವಾ? ಹಾಗಂತ ಅವನೇನು ಸಾಮಾನ್ಯನೇ? ನಿನ್ನೂ ಸುತ ಅಲ್ವೇ? ಹೌದು. ಮಾತ್ರವಲ್ಲ, ನನ್ನ ಪ್ರೀತಿಯ ಶಿಷ್ಯ. ಅವ ಯಾವ ರೀತಿಯಾಗಿ ಯುದ್ಧ ಮಾಡುತ್ತಾನೆ ಎನ್ನುವ ಹಾಗೆ ನನಗೆ ಮಾತ್ರ ಗೊತ್ತಿದೆ. ಆಲೋಚನೆಯನ್ನು ಮಾಡುವುದು ಬೇಡ, ಇಲ್ಲಿ ಆಲೋಚನೆ ನಮಗೆ ಬೇಡ. ನಮಗೆ ನಾವು ಹೋಗಬೇಕಾದದ್ದು ಎಲ್ಲಿಗೆ? ಪಾತಾಳ ಲೋಕಕ್ಕೆ ಸಾಗಲಿ. ಗಾಂಡೀವವನ್ನು ಚಲಪಡಿಸುತ್ತಾ ಮುಂದೆ ಬಂದಾಕ್ಷಣ ಹೆದರುವವ ನಾವು ಎಂಬುದಾಗಿ ಭಾವಿಸಿದೆಯಾ? ನಿನ್ನ ಶಿರವನ್ನು ತರಿದೆ. ನಿನ್ನ ತಂದೆಯನ್ನು ಕೊಂದವರು ನಾನಿದ್ದೇನೆ. ಪಾರ್ಥನ ಮುಂದೆ ನಿನ್ನ ಬಲುಹೇ
ನಿನ್ನ ತಂದೆಯನ್ನು ಕೊಂದವ ನಾನಿದ್ದೇನೆ. ಅಂತಹ ಪಾರ್ಥನ ಮುಂದೆ ನಿಮ್ಮ ಧೈರ್ಯವೇ ದುರನ್ನು ಕಳಿಸಿಕೊಟ್ಟರು ನೀವು. ಆಗಲೇ ಹೇಳಿದೆ ಬೇಡ ನಾನು ಬರುವುದಿಲ್ಲ ಎನ್ನುವ ಹಾಗೆ. ಯಾಕೆ ಹೇಳಿದೆ ಗೊತ್ತುಂಟ? ಮಕ್ಕಳನ್ನು ಒದಗಿಕೊಳ್ಳಿ, ತಪ್ಪನ್ನು ತಿದ್ದುಕೊಳ್ಳಬೇಕು ಎನ್ನುವ ಹಾಗೆ. ಆದ್ರೆ ನೀವು ಹಾಗೆ ಮಾಡಲಿಲ್ಲ. ನಿಮ್ಮ ದಟ್ಟತನವೇ ನಮ್ಮ ಬಲವನ್ನು ಸೋಲಿಸುತ್ತಿರುವಂತಹ ದೃಶ್ಯವನ್ನು ಕಣ್ಣಾರೆ ಕಂಡು ಕೆರಳಿದವನು ನಾನು. ಉಳಿದವ ನೀನೊಬ್ಬನೇ. ಯಾಕೆ ಉಳಿಯಬೇಕು? ನಿನ್ನಂಥವನ ತಲೆ ಕಡಿಯುವುದಕ್ಕೆ, ನನ್ನ ಅಪ್ಪನನ್ನು ಕೊಂದಂತಹ ನಿನಗೆ ಜೀವನಕ್ಕೆ ಮಂಗಳ ಹಾಡುವುದಕ್ಕಾಗಿ ನಾನು ಬಂದಿದ್ದೇನೆ. ನಮ್ಮವರನ್ನು ಗೆದ್ದ ಪರಾಕ್ರಮ ಇದ್ರೆ ತೋರಿಸುವ. ಬದುಕಿರುವ ನೀನು ಒಬ್ಬನೇ. ನಿನಗೆ ಒಂದು ಮಾತು ಹೇಳ್ತೇನೆ, ಅತಿ ಉನ್ನತಿ ಪತನ ಹೇತು. ಎಷ್ಟು ಮೇಲಕ್ಕೆ ಏರ್ತೀಯೋ ಅಷ್ಟು ಕೆಳಗೆ ಬೀಳಲೇಬೇಕು. ನಿನ್ನ ಅವಸಾನ ಕಾಲ ಧನುಜಂಕಾರವನ್ನು ಮಾಡಿಕೊಂಡು ಯುದ್ಧವನ್ನು ಮಾಡಿದಂತಹ ಪರಿಯನ್ನು ಕಂಡಾಗ ಕಿರೀಟಿ ನೀನಹುದು. ಇನ್ನು ಬೇಕಾ? ಸಾಕ ಸಾಕು ಸಂತೋಷವಾಯಿತು. ನಾನು ಕೈಗೊಂಡಂತಹ ಕಾರ್ಯದಲ್ಲಿ ಒಂದು ಕಾರ್ಯ ಪೂರ್ಣವಾಯಿತು. ಇನ್ನು ಆಗುವುದಕ್ಕೆ ಕೆಲವು ಉಂಟು. ಸ್ವಲ್ಪ ವಿಶ್ರಾಮ. ಬೆರಳ ಮೂಗಿನೊಳಿತು ಚಿಂತೆಯುತ ತನ್ನೊಡನೆ ತಿಳಿದಿದ್ದೆಂದನು. ಶಿವ 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 ಶಿವ. ಯುದ್ಧ ಬೇಡ 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 ಎನ್ನುವಂತೆ ಸಾರಿ ಸಾರಿ ಪ್ರಯತ್ನ ಮಾಡಿದರು. ಯುದ್ಧವು ಬೇಕು ಎನ್ನುವ ಹಠದಲ್ಲಿ ಬಿದ್ದಂತಹ ಕೌರವ ಅನಿವಾರ್ಯವಾಗಿ ನಮ್ಮ ಮೇಲೆ ಯುದ್ಧವನ್ನು ಹೇರಿಯೇ ಬಿಟ್ಟ. ಅಂತೂ ಪ್ರಾಪ್ತವಾದಂತಹ ಯುದ್ಧದಲ್ಲಿ ತೊಡಗಿಕೊಂಡರೆ ಇಂದಿನ ದಿನದ ನಮ್ಮ ಪರಿಸ್ಥಿತಿ ಶಿವನೇ. ಕಾಮಪಿದನಿದ ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮಮ್ಮನು ಹೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿಯ
ಎನ್ನುತ್ತ ಚಿಂತಿಸುತ್ತೀರ್ದ ನವನೀಶ ಎಂತಹ ಒಂದು ಪರಿಭವ. ಆರಂಭಿತವಾದಂತಹ ಯುದ್ಧ 13ನೇ ದಿನಕ್ಕೆ ಬಂದು ತಲುಪಿದೆ. ಇಂದಿಗಾಗುವಾಗ ಕೌರವ ಸೇನಾಧ್ಯಕ್ಷರಾದಂತಹ ಕುಂಭಸಂಭವರು ನಮಗೊಂದು ಪಂಥವನ್ನೇ ಎಸೆದು ಬಿಟ್ಟಿದ್ದಾರಲ್ಲ. ಪದ್ಮವ್ಯೂಹವನ್ನು ಬಲಿದು ವ್ಯೂಹವನ್ನು ಮುರಿದು ನಮ್ಮೊಡನೆ ಯುದ್ಧವನ್ನು ಮಾಡಿದಿರೆಂದಾದರೆ ಅದು ನಿಮಗೆ ಶ್ರೇಯಸ್ಕರ ಭೂಷಣ. ಇಲ್ಲದೆ ಇದ್ದರೆ ಪರ್ಯಾಯವಾಗಿ ಸೋಲನ್ನು ಒಪ್ಪಿಕೊಂಡಂತೆ ಎನ್ನುವಂತೆ ನಮಗೆ ಮನವರಿಕೆ ಮಾಡುವುದಕ್ಕಾಗಿ ಜನರನ್ನಟ್ಟಿದ್ದ. ಆದರೆ ಈ ಕಾಲದಲ್ಲಿ ಸಮರ್ಥವಾಗಿ ಈ ಪದ್ಮವ್ಯೂಹವನ್ನು ಮುರಿಯುವುದಕ್ಕಾಗಿ ಯಾರಿದ್ದಾರೆ ಎನ್ನುವಂತೆ ಯೋಚನೆಯನ್ನು ಮಾಡಿದರೆ ಹರಿಧನಂಜಯರು ಸಪ್ತಕರೊಂದಿಗೆ ಕಾದಾಡುವುದಕ್ಕೋಸ್ಕರವಾಗಿ ರಣಾಂಗಣದಿಂದ ಬಹುದೂರ ತಲುಪಿದಂತೆ ಗೋಚರವಾಗುತ್ತಿದೆ. ಆದರೆ ಸಂದಿಗ್ಧವಾಯಿತಲ್ಲ, ಈ ಚಕ್ರವ್ಯೂಹವನ್ನು ಮುರಿಯುವುದಕ್ಕೆ ಒಬ್ಬ ಶ್ರೀಕೃಷ್ಣ ಬಲ್ಲ, ಬಿಟ್ಟರೆ ಅವನ ಅನುಜನಾದಂತಹ ಬಲರಾಮ ದೇವ ಬಲ್ಲ. ಮೂರನೆಯವನೆಂದರೆ ಈ ಜಗತ್ತಿನಲ್ಲಿ ಮಧ್ಯಮ ಪಾಂಡವನಾದಂತಹ ನಮ್ಮ ಪಾರ್ಥ, ಅವನೊಬ್ಬ ಬಲ್ಲ. ಚಕ್ರವ್ಯೂಹವನ್ನು ಪುಡಿಗಟ್ಟಿ ಒಳನುಗ್ಗಿ ಜಯವನ್ನು ತನ್ನದಾಗಿಸಿಕೊಂಡು ಹೊರಬರುವಂತಹ ಸಾಮರ್ಥ್ಯ ಈ ಮೂವರಿಗೆ. ಹಾಗೆಂದುಕೊಂಡು ಪ್ರಕೃತ ಈ ಕಾಲದಲ್ಲಿ ಯಾರೂ ಇಲ್ಲವೆಂಬುದಾಗಿ ನಾವು ತಿಳಿಯುವುದಲ್ಲ. ಒಬ್ಬನಿದ್ದಾನೆ, ಪಾರ್ಥನಂದನನಾದಂತಹ ಅಭಿಮನ್ಯು ಕುಮಾರ. ಆದರೆ ಅವನಲ್ಲಿ ಒಂದು ದೋಷವೂ ಉಂಟು. ಅವನಿಗಾದರೂ ಈ ಚಕ್ರವ್ಯೂಹವನ್ನು ಮುರಿದು ಒಳ ಹೋಗುವುದಕ್ಕೆ ಮಾತ್ರ ಗೊತ್ತು, ಆದರೆ ಹೊರ ಬರುವಂತಹ ವಿಧಿಯನ್ನು ಅವನು ಬಲ್ಲವನಲ್ಲ ಎಂಬವಾಗ ಬಂದೊದಗಿದಂತಹ ಈ ಪರೋಕ್ಷವಾದ ಸೋಲನ್ನು ಏನೆಂದು ಹೇಳಲಿ? ಶಿವನೇ, ಮಹಾದೇವ 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 ನಿಂತು ಮುಗಿದರೆ ಬಳಿಯನ್ನು ಧರಿಸುತ್ತ ಬಂದದಿ ಬಿಡಲಿಲ್ಲ. ಪ್ರಶಾಂತವಾದಂತಹ ಆಕಾಶದಲ್ಲಿ ಚಿಂತೆ ಎನ್ನುವಂತಹ ಕಾರ್ಮಾಡವಾಗಿದ್ದಂತೆ ಚಿಂತಾಕ್ರಾಂತರಾಗಿದ್ದೀರಿ. ಚಿಂತೆಯನ್ನು ಬಿಡಿ, ಚಕ್ರವ್ಯೂಹವನ್ನು ಭೇದಿಸಿ ಮಗನೇ, ಅವರು ಬಲಿದಿರುವುದು ಸಾಮಾನ್ಯವಲ್ಲ, ಚಕ್ರವ್ಯೂಹವನ್ನು
ಅಗತ್ಯವಿಲ್ಲ. ಪಾರ್ಥನಂದನ ನಾನಿದ್ದೇನೆ. ಚಕ್ರವ್ಯೂಹವನ್ನು ಭೇದಿಸುವ ಪರಿಯನ್ನು ನಾನು ಅರಿತಿದ್ದೇನೆ. ಕೊಡು. ಅಂದ್ರೆ ಈಗ ನಾನು ನಿನಗೆ ಅನುಜ್ಞೆಯನ್ನು ಕೊಡಬೇಕು. ಕೊಟ್ಟರೆ ಒಬ್ಬರಿಯನ್ನು ಕೊಟ್ಟಿರಿ ಎಂದಾದರೆ ಆ ಕೌರವರ ಪಾಲನೆ ಶಾಕಿನಿ ಡಾಕಿನಿ ಮಾಲಿನಿ ಜ್ವಾಲಿನಿ ಮೊದಲಾದಂತಹ ಗಣಭೂತಗಳಿಗೆ ಔತಣ ಬಡಿಸುತ್ತಾರೆ. ಮಗನೇ ಕಾಲ ಹೋಗಬಹುದು ಅಹಿಪನ ಜಗಗಿದುವ ಹೆಡಿಯಳು ನಲಿದಾಡಬಹುದು ವಿಗಡನ ಮೃತ್ಯುವಿನ ಬಾಯುಳು ಬರಬಹುದು ಹೋಗುವದ ಸಾಧ್ಯ ಮಗನೇ ಚಕ್ರವ್ಯೂಹವನು ಇದು ಪೋಪೆಯೋ ಮಗನೇ ಚಕ್ರವ್ಯೂಹಗೆ ಇನ್ನೆಂದು ಪೋಪೆಯೋ ಮಗನೇ ಕಂದ ಅಭಿಮನ್ಯು ಕುಮಾರ ದೊಡ್ಡಪ್ಪ, ಚಿಂತಾತುರತಾಗಿದ್ದಂತಹ ನನಗೆ ಅರೆ ಕ್ಷಣದಲ್ಲಿ ಮಿಂಚಿನಂತಹ 4 ಮಾತುಗಳನ್ನಾಡಿ ಸ್ವಲ್ಪ ಸಮಾಧಾನವನ್ನು ನೀನು ತಂದು ಕೊಟ್ಟಿದ್ದಿ. ಹೌದು, ಸರಿ, ಸಂತೋಷವಾಯಿತು. ಸಂತೋಷವಾಯಿತು ನಿನ್ನ ವಿರೋಕ್ತಿಗಳನ್ನು ಆಲಿಸಿ. ಸರಿ, ನೀನೇನು ಹೊರಡುವುದಕ್ಕೆ ಪೂರ್ಣ ಸನ್ನದ್ಧನಾಗಿದ್ದೆ. ದೈಹಿಕವಾಗಿಯೂ ಮಾನಸಿಕವಾಗಿಯೂ ದೃಢತೆ ನಿನ್ನಲ್ಲಿ ಉಂಟು. ಹೌದು, ಆದರೆ ಕಳಿಸುವ ನಾನಾದರೂ ನಿನ್ನಂತೆ ಹುಡುಗಾಟದವನಲ್ಲವಲ್ಲ. ಯಾಕೆ ದೊಡ್ಡಪ್ಪ? ನೀನೆಷ್ಟಿದ್ದರೂ ನಮಗೆ ಮಗ. ಹೀಗಿರುವಾಗ ಒಂದು ಮಗುವು ಮಾಡಬಹುದಾದಂತಹ ಕರ್ಮವೇನು, ಅದು ಹೇಗಿರುತ್ತದೆ ಸ್ವಲ್ಪ ವಿವೇಚನೆ ಮಾಡಬೇಕು. ಯಾಕೆ? ನೋಡು, ಈ ಲೋಕದಲ್ಲಿ ಅನೇಕ ಅಘಟಿತಗಳುಂಟು. ಆದರೂ ಅದು ಸಂಭವನೀಯವಾಗಿ ಘಟಿಸಿ ಹೋದಾವು. ಪ್ರಪಂಚವನ್ನೇ ಸುಡುವುದಕ್ಕೆ ದಾವಾಗ್ನಿಯು ಎದ್ದು ಬಂದಿತು ಎಂದಾದರೆ ಸಮರ್ಥನಾದವನೊಬ್ಬನು ಮಂತ್ರನೋ ವರವೋ ಮಣಿಯೋ ಔಷಧವೋ ಒಂದನ್ನು ಉಪಯೋಗಿಸಿಕೊಂಡು ಹೊಕ್ಕು ಹೊರ ಬರಬಹುದು. ಸರಿ, ಹಾಗೆಯೇ ಮೃತ್ಯುವಿನ ಬಾಯನ್ನು ಸೇರಿ ಮತ್ತೆ ಹೊರ ಬಂದವರಿಲ್ಲವೇ ಮಾರ್ಕಂಡೇಯರಂತಹ ಮಹಾಮನೀಷಿಗಳು. ನಿನ್ನ ಮಾವನಾದಂತಹ ಕೃಷ್ಣನಾದರೂ ಕಾಳೋರಗದೆ ಥೈ ಥಕ ಎಂಬುದಾಗಿ ನರ್ತನವನ್ನು ಮಾಡಿದ ಮಹಾವೀರನು. ಸತ್ಯ. ಇದೆಲ್ಲವೂ ಅಸಂಗತವಾಗಿದ್ದರೂ ಅಸಹಜವಾಗಿದ್ದರೂ ಘಟಿಸಿದ್ದು ಸತ್ಯ. ಆದರೆ ನೀನು ಹೋಗಬೇಕಾದ್ದು ಅದು ಚಕ್ರವ್ಯೂಹ. ಚಕ್ರವ್ಯೂಹ ಸವ್ಯಾಪಸವ್ಯವಾಗಿ ಸದಾ ಕಾಲದಲ್ಲಿಯೂ ಸುತ್ತುತ್ತಿರುವಂತಹ ಸೇನೆಯ ಮಂದಿ ಒಳಗೊಂದು ನುಸಿಯೂ ಹೋಗದಂತೆ ತಡೆಯನ್ನು ಮಾಡುತ್ತಾ ಇರುತ್ತವೆ. ಇಂತಹ ಕಾಲದಲ್ಲಿ ಸಾಮಾನ್ಯ ಬಾಲಕನಾದಂತಹ ನೀನು ಶಸ್ತ್ರಧಾರಿಯಾಗಿ ಹೋಗಿ ಆ ಚಕ್ರವ್ಯೂಹವನ್ನು ಮುರಿಯುತ್ತೇನೆ ಎಂದು ಹೇಳಿದರೆ ಇದು ಅಸಹಜ ಕಾರ್ಯ. ಆದ್ದರಿಂದ ಖೇದಗೊಳ್ಳಬೇಡ. ಬೇಡ ಮಗನೇ, ಹೇಗೆ
ಎಂತಹ ಮಾತುಗಳನ್ನು ಆಡುತ್ತಾ ಇದ್ದೀರಾ? ನಿಮಗೆ ಧೈರ್ಯದ ಮಾತನ್ನು ಹೇಳುತ್ತಾ ಇದ್ದೇನೆ ಕೇಳಿ. ದೊಡ್ಡಪ್ಪ, ಕಾಡಿನ ರಾಜಸಿಂಹ ಯಾವತ್ತಾದರೂ ಕರಿಗಂಜುವುದಕ್ಕುಂಟೆ? ಗರುಡ ಸರ್ಪ ಕಂಜುವವನಿದ್ದಾನೆ. ಹಾಗಾಗಿ ಬಿಡು ಚಿಂತೆ. ಆ ಕೌರವರ ಪಾಲನೆಗಳಿಗೆ ಸಿಂಹಾಸದೃಶನನ್ನು ನಾನು ಹೋಗುತ್ತೇನೆ. ಕಂದ ಕೇ ಅಶ್ವತ್ಥಾಮ ಗುರು ಕೃಪಾದಿತ್ಯ ಸುತರು ಸಂದೇಹ ಉಂಟೆ ರಣ ಸಾಮಾನ್ಯವಲ್ಲ ಎಂದು ಮಗನೇ ಅಭಿಮನ್ಯು ವಿದ್ಯುತ್ ಸಂಚಾರದಂತೆ ಕ್ಲೈಬ್ಯತೆಯಿಂದ ಕುಳಿತಿದ್ದಂತಹ ನನ್ನಲ್ಲಿಯೂ ಸಹ ಆಸೆಯ ಸೊಡರನ್ನು ಹೊತ್ತಿಸಿದವನು ನೀನು ಹೌದಾದರೂ ಮತ್ತಷ್ಟು ನಾನು ವಿವೇಚಿಸುವುದು. ಪರಪಕ್ಷದಲ್ಲಿ ನೋಡಿದರೆ ಕರ್ಣ, ಅಶ್ವತ್ಥಾಮ, ಕೃಪಾಚಾರ್ಯ, ದ್ರೋಣಾಚಾರ್ಯರು, ಹಾಗೆಯೇ ಬಹುಮಂದಿ ವೀರಾಧಿವೀರರುಗಳು, ನವಗ್ರಹರು ವಿರುದ್ಧ ಸ್ಥಾನದಲ್ಲಿ ದುಸ್ಥಾನದಲ್ಲಿ ಒಮ್ಮತವಾಗಿ ಕುಳಿತಿದ್ದು ಆ ಜಾತಕನನ್ನು ಎಂತೂ ಪೀಡಿಸುತ್ತಾರೋ ಆ ರೀತಿಯಲ್ಲಿ ಅವರುಗಳೆಲ್ಲರೂ ಆಯಕಟ್ಟಿನ ಜಾಗಗಳಲ್ಲಿ ಇದ್ದುಕೊಂಡು ಚಕ್ರವ್ಯೂಹವನ್ನು ಹೋಗುವವನನ್ನು ದಂಡಿಸುವುದಕ್ಕಾಗಿ ಕರವಾಲಗಳನ್ನು ಎತ್ತಿ ಹಿಡಿದವರಿದ್ದಾರೆ. ಹೀಗೆ ಸಮೀಕ್ಷಿಸಿದೆವು ಎಂದಾದರೆ ಒಂದು ವೇಳೆ ಧನುರ್ವೇದಕ್ಕೆ ಅಧಿದೇವತೆ ಎನಿಸಲ್ಪಟ್ಟಂತಹ ಕೈಲಾಸವಾಸಿಯಾದ ಮಹಾದೇವನೇ ಇಳಿದು ಬಂದರು. ದ್ರೋಣರು ಬಲಿದಂತಹ ಈ ಚಕ್ರವ್ಯೂಹವನ್ನು ಹೊಕ್ಕು ಹೊರಬರುವುದು ಕಷ್ಟ ಸಾಧ್ಯ. ಆದ್ದರಿಂದ ಮಗುವಾದಂತಹ ನೀನು ಎಂತೂ ಒಳ ಹೋಗುವೆ ಮಗನೇ. ದೊಡ್ಡಪ್ಪ, ಗಾಳಿಗೆ ಯಾವತ್ತಾದರೂ ಬೆವರುವುದಕ್ಕಿದೆ, ಗಾಳಿ ಬೆವರಲಿಕ್ಕಿಲ್ಲ. ಹಾಗೆ ಈ ಅಭಿಮನ್ಯು ಯಾವತ್ತೂ ಅಂಜುವುದಕ್ಕೆ ಸಾಧ್ಯವಿಲ್ಲ. ಆನೆ ಎಷ್ಟೇ ದೊಡ್ಡದಾದರೇನಂತೆ ಅಂಕುಶದಿಂದ ಪಳಗಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಆ ಕೌರವ ಪಾಲಯಕ್ಕೆ ಅಂಕುಶ ಸದೃಶನಾಗಿ ನಾನು ಹೋಗುತ್ತೇನೆ. ಮೋಹರ ವಿರಸಿ ಮಹಿವಿಂದ ವೀಳಯವ ಭಾಪುರೇ ಕಂದ ಕಂದ ಮಗನೇ ಭಾಪುರೇ ಭಾಪುರೇ
ಈ ಹೊಗಳಿಕೆಯ ನುಡಿಯನ್ನು ಯಾಕಾಡುತ್ತಿದ್ದೇನೆ ಎಂದರೆ ಕೇವಲ ನಿನ್ನದಾದಂತಹ ರಮ್ಯವಾದ ಮಾತುಗಳಿಗಲ್ಲ. ಮತ್ತೆ ಈ ಕಾಲದಲ್ಲಿ ಬಂದದೊಗಿರುವುದು ಚಂದ್ರವಂಶದ ಅರಸರಾದಂತಹ ನಮಗೊಂದು ಪಂಥ. ಚಂದ್ರವಂಶದ ಕುಡಿಯಾಗಿರುವ ನೀನು ಹಿರಿಯರಿಗೆ ಬಂದ ಪಂಥವಾದರೂ ತಾನದನ್ನು ನಡೆಸಿಕೊಡ್ತೇನೆ. ಅದು ನಿನಗೇ ಬಂದೊದಗಿದಂತಹ ಒಂದು ಪ್ರಶ್ನೆ ಎನ್ನುವಂತೆ ಅದನ್ನು ಸ್ವೀಕರಿಸಿ ಅದರ ತೀರ್ಮಾನಕ್ಕೋಸ್ಕರವಾಗಿ ಅಡಿ ಮುಂದಿಟ್ಟು ನಾನು 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 ಎಂದು ಎದೆ ತಟ್ಟಿಕೊಂಡು ನಮ್ಮನ್ನು ಸಂತೈಸುತ್ತಾ ಇದ್ದೆ. ಹೌದು, ಈ ಕಾಲದಲ್ಲಿ ನೀನು ಇಂತಹ ಮಾತುಗಳನ್ನು ಆಡುವುದಲ್ಲದೆ ಇದ್ದಿದ್ದಲ್ಲಿ ನತಮಸ್ತಕರಾಗಿ ನಿನ್ನ ಮಾವನೋ ನಿನ್ನ ಅಪ್ಪನೋ ಬರುವವರೆಗೆ ನಾವು ವಿಲಪಿಸುತ್ತಾ ಇರಬೇಕಿತ್ತು. ಸರಿ, ನಿನ್ನ ಮಾತುಗಳನ್ನು ಆಲಿಸುವಾಗ ಅಂತಹ ಪ್ರಮೇಯ ನಮಗಿಲ್ಲ. ಸಮರ್ಥನಾದಂತಹ ನೀನು ಚಕ್ರವ್ಯೂಹವನ್ನು ಮುರಿಯುವುದಕ್ಕೆ ಪರ್ಯಾಪ್ತನಿದ್ದಿ ಎನ್ನುವುದೇ ನಮಗೆ ವಿಶ್ವಾಸ ಮೂಡಿದೆ. ಸರಿ, ಹಾಗಾಗಿ ನಮ್ಮ ಕುಲದೈವವನ್ನು ಆ ಭಗವಾನ್ ಕೃಷ್ಣನನ್ನು ಮನಸಾ ಸ್ಮರಿಸಿ ಹೊಂಬೆಟ್ಟಲಲ್ಲಿ ರಣವೀಳ್ಯವನ್ನು ನಿನಗೆ ಕೊಡು. ಒಂದು ಕಾಲದಲ್ಲಿ ಅಂದರೆ ಈಗ ಸ್ವಲ್ಪ ಮೊದಲು ಭೀಮನೋ ಸಾತ್ಯಕಿಯೋ ಯುಧಾಮನೋ ನಿಮ್ಮ ಮಾವನಾದಂತಹ ದೃಷ್ಟದ್ಯುಮ್ನನು ಆ ಚಕ್ರವ್ಯೂಹವನ್ನು ಮುರಿಯುವುದಕ್ಕೆ ಹೋದರೂ ಪರಾಜಿತರಾಗಿ ಬಂದಿದ್ದಾರೆ. ಆದರೆ ನಿನ್ನನ್ನು ಮುಂದೆ ಮಾಡಿಕೊಂಡು ಹೋದೆವೆಂದಾದರೆ ಚಕ್ರವ್ಯೂಹ ನಮಗೂ ಗಣ್ಯವಲ್ಲ ಎನ್ನುವಂತೆ ಉದ್ಗಾರಗಳನ್ನು ಮಾಡುತ್ತಾ ಇದ್ದಾರೆ. ನಿನಗೆ ಬೆಂಬಲವಾಗಿ ಒಂದಷ್ಟು ಸೇನೆ ಮಹಾನಾಯಕರು ಸ್ವತಃ ನಾನೇ ಕೂಡಿಕೊಂಡು ನಿನಗೆ ಬೆಂಬಲಿಸುವುದಕ್ಕಾಗಿ ಬರುತ್ತೇವೆ. ನಡೆಯೋಣ ಕುರುಕ್ಷೇತ್ರದ ಶ್ರೇಯೋಸ್ತು ಶ್ರೇಯೋಸ್ತು ಶ್ರೇಯೋಸ್ತು. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಒದಗಿದೆಯೋ ನೇಮವನ್ನು ಪಡೆಯುವುದ ನಡುವೆ ಒದಗಿದೆಯೋ ನೇಮವನ್ನು ಪಡೆಯುವುದ ನಡುವೆ ಏನು ನಡುವೆ ಏನು ಹುಮ್ಮಸ್ಸಿನಿಂದ ಯುದ್ಧ ರಂಗಕ್ಕೆ ಹೋಗುತ್ತೇನೆ ಎಂದು ಮುಂದಾದ ಕ್ಷಣ ಹೋಗುವುದಕ್ಕಾಗುತ್ತದೆ. ಆಹಾ, ಸರಿಯಾಗಿ ಆಲೋಚನೆಯನ್ನು ಮಾಡಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯ ಸುಖ ದುಃಖವನ್ನು ಚೆನ್ನಾಗಿ ಅರ್ಥವಿಸಿಕೊಳ್ಳುವವರು ಯಾರು ಅಂತ ಕೇಳಿದ್ರೆ ಅದು ತಾಯಿ. ತಾಯಿಗೆ ಮಾತ್ರ ಒಂದು ಮಗುವಿನ ಸುಖ ದುಃಖ ಎಲ್ಲವೂ ಅರ್ಥ ಆಗುತ್ತದೆ. ಯುದ್ಧ ರಂಗಕ್ಕೆ ಹೋಗುವಂತಹ ನಾನು ಒಂದೊಮ್ಮೆಗೆ ಅರಮನೆಯ ಗವಾಕ್ಷಿಯನ್ನು ನೋಡಿದೆ ಎಂದಾದರೆ ನನ್ನ ಮಗ ಅಭಿಮನ್ಯು ಈಗ ಬರುತ್ತಾನೆ ಎಂದು ಕಾಯುತ್ತಿರುವಂತಹ ನನ್ನ ತಾಯಿ, ಆಹಾ, ನಿರ್ಣಾಯಕವಾಗುವಂತಹ ಈ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಅಭಿಮನ್ಯು ಹೋಗುತ್ತಾನೆ ಎನ್ನುವುದನ್ನು ತಾಯಿಗೆ ತಿಳಿಸದೆ ನಾ ಹೋದೆ ಎಂದಾದರೆ ಆ ಬಳಿಕ ಇನ್ಯಾರದೋ ಮೂಲಕವಾಗಿ ತನ್ನ ತಾಯಿಗೆ ತಿಳಿದು ವಿಚಾರವನ್ನು ತಿಳಿದು ಮರಗುತ್ತಾ ಆಕೆಯ ಕಣ್ಣಿಂದ ಬರುವಂತಹ ಕಣ್ಣೀರು ನೆಲಕ್ಕೆ ಸೋಕಿತು ಎಂದಾದರೆ ಅದು ನನಗೆ ಶಾಪವಾಗ್ಲಿಕ್ಕಿಲ್ವೇ? ಹೌದು, ಹಾಗಾಗಿ ನೇರವಾಗಿ ಹೋಗುವುದಲ್ಲ, ಹಿತವಚನದಿಂದ ತಾಯಿಯಲ್ಲಿ ಸಂದರ್ಭ ಸಮಿತವಾಗಿ ವಿವರಿಸಬೇಕು. ತೆರಳುತ್ತೇನಂತೆ ಅರಮನೆ ಕಡೆಗೆ. ತನ್ನ ಕಂದನು ವೀಕ್ಷಿಸೆ ಬಂದು ತಾರಾ
ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಗಮನ ಬಾಲ ಸುಶೀಲ ಗಮನ ಬಾಲ ಎತ್ತ ಗಮನವಿದು ವಿತರಿಸು ಮುದ್ದು ಎತ್ತ ಗಮನವಿದು ವಿತರಿಸು ಮುದ್ದು ಚಿತ್ತದೊಳಗೆ ತಂದಿಗುವುದು ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಬಾಲ ಪವಿತ್ರವಾಗಿರುವಂತಹ ಪದಾರವಿಂದಗಳಿಗೆ ಅಭಿಮನ್ಯುವಿನ ಪ್ರಣಾಮಗಳು ತಾಯಿ. ಎದ್ದೇಳು ಕುಮಾರ. ಅಭಿಮನ್ಯು, ಓ ನನ್ನ ಕಣ್ಣುಗಳು ಹುಡುಕಾಡುತ್ತಾ ಇದ್ದು ಮಗನೇ. ಎಷ್ಟೊತ್ತಿಗೆ ನಿನ್ನನ್ನು ನೋಡಿ ಏನು ಮಾತನಾಡಿಸಿ ಏನು ಹೀಗೆನ್ನುವಷ್ಟರಲ್ಲಿ ನಿನ್ನ ರಥದ ಗಾಲಿಗಳ ಸದ್ದು ನನ್ನ ಕಿವಿಗಳಿಗೆ ಅಪ್ಪಳಿಸಿತು. ಆವಾಗಲೇ ಕಣ್ಣರಳಿ ನಿಂತಿತಪ್ಪ. ನಿನ್ನನ್ನೊಮ್ಮೆ ಕಣ್ತುಂಬಿಸಿಕೊಳ್ಬೇಕು, ಬಾಯಿ ತುಂಬ ಮಾತಾಡಬೇಕು. ಈ ಹಂಬಲದಿಂದ ಇರುವಂತಹ ಹೊತ್ತಿಗೆ ನಿನ್ನ ಆಗಮನವಾದ್ದನ್ನು ಕಂಡಾಗ ಮನಸ್ಸಿಗೆ ಮಹದಾನಂದವಾಗುತ್ತಾ ಇದೆ. ಹೌದೇ ಮುದ್ದು? ಓ ಏನು ಮಗನೇ ಇದು? ಏನಮ್ಮ ನಿನ್ನ ಗಮನ ಯಾವುದೋ ಬೇರೆ ಕಡೆಗೆ ಇದ್ದಾಗಿದೆಯಲ್ಲ? ಖಂಡಿತ ನೋಡಿದ್ದೇನೆ. ಯುದ್ಧವ ಹರಿಸುತ್ತ ಭರದಲ್ಲಿ ಹೊರಟಿರುವ ಹರಿಸುತ್ತ ಭರದಲ್ಲಿ ಹೊರಟಿರುವ ಬಾಲ ತೆರಳುವ ಪರಿಯ ನೋಡಲ ಚರಿಯಾದುದು ಮನಗರುಗಿ ತೆರಳುವ ಪರಿಗೆ ನೆಂಬುದಾದ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ 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 ನಾನು ನೋಡುತ್ತಾ ಇದ್ದೇನೆ. ಏನಮ್ಮ? ಅಡಿಯಿಂದ ಮುಡಿಯವರೆಗೆ ನೋಡಿದರೆ ವಿಚಿತ್ರವಾಗಿ ತೋರುತ್ತಾ ಇದೆ ಮಗು. ವಿಚಿತ್ರವೇ? ಹೌದಪ್ಪ. ಯಾಕೆ? ವೀರ ಕಸೆಯನ್ನು ಉಟ್ಟುಕೊಂಡಿದ್ದೀಯ, ಜಟ್ಟಿ ಚಲ್ಲಣವನ್ನು ಬಿಗಿದಿದ್ದೀಯ, ಎದೆಗೆ ಸೀಸದ ಕವಚವನ್ನು ಅವಚಿಕೊಂಡಿದ್ದೀಯ, ಶಿರಸ್ತ್ರಾಣವನ್ನು ಧರಿಸಿಕೊಂಡಂತಿದೆ, ಬೆನ್ನಿಗೆ ಬತ್ತಳಿಕೆಯನ್ನು ಬಿಗಿದುಕೊಂಡಿದ್ದೀಯ, ಕೈಯಲ್ಲಿ ಬಿಲ್ಬಾಣಗಳು, ಮತ್ತೊಂದು ಕೈಯಲ್ಲಿ ಖಡ್ಗ. ಇದೆಲ್ಲ ಯುದ್ಧ ಸಿದ್ಧತೆಯಲ್ವೇ ಮಗನೇ? ಅನುಮಾನವೇ ಇಲ್ಲ. ಯಾರಲ್ಲಿ ಯುದ್ಧ? ಯಾಕಾಗಿ ಯುದ್ಧ? ನೀನು ಏತಕ್ಕಾಗಿ ಮಗು? ಓ ನನ್ನಲ್ಲಿ ಹೇಳುತ್ತೀಯ ಮುದ್ದು? ಯಾವ ಕಡೆಗೆ ಹೊರಟೆ ನೀನು? ನಾನು ಕೇಳುವ ದಯದಿ ಭಿನ್ನಪವನ್ನು ಅಮ್ಮ ಕೇಳು, ಅಮ್ಮ ಕೇಳು.
ಅಮ್ಮ ಕೇಳೋ ಇಂದು ಕಾಳಗ ದೊರಕೆಂದು ಕೂಳದಲ್ಲಿ ಅಮ್ಮ ಕೇಳೋ ಲಾಲಿಸಿ ಕೇಳುವ ದಯದಿ ವಿನ್ನಪವನ್ನು ಹನುಮ ಕೇಳೋ ಇಂದು ಕಾಳಗವರಗಿಂದು ಕೂಳದವರಲ್ಲಿ ಅಮ್ಮ ಕೇಳೋ ಅಮ್ಮ ಲಾಲಿಸಿ ಕೇಳಮ್ಮ ಮುತ್ತು ಮತ್ತೊಂದು ಬಾರಿ ಮಗದೊಂದು ಬಾರಿ ಪಾದಕಾನತನಾಗುತ್ತಾ ಇದ್ದೇನೆ. ಎದ್ದೇಳು ಮಗನೇ. ಅನುಮಾನವೇ ನಿನಗೆ? ಯಾವತ್ತೂ ಕೂಡ ತಾಯಿಯ ಬಳಿಗೆ ಬರುವಾಗ ಈ ರೀತಿಯಾಗಿ ಬಂದವನಲ್ಲ. ಖಂಡಿತ ಇಲ್ಲ. ಆಯುಧಗಳ ಸಿದ್ಧತೆ ಇದರ ಜೊತೆಯಲ್ಲಿ ತಾಯಿಗೆ ಬಳಿಗೆ ಬರಬೇಕಾದಂತಹ ಅವಶ್ಯಕತೆ ಇತ್ತೆ, ಬೇಕಿತ್ತೆ. ಖಂಡಿತ. ಅಮ್ಮ, ನಿನ್ನ ಬಳಿಗೆ ಬರುವಾಗಂತಹ ಆಯುಧಗಳ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಈ ಕಾಲಕ್ಕಾಗುವಾಗ ಬೇಕು. ಇಂದ್ಯಾಕೆ? ನಾನು ಹೊರಟ ವಿಚಾರ ಗೊತ್ತಾಗ್ಲಿಲ್ವೇ ತಾಯಿ ನಿನಗೆ? ಏನು ಮಗು? ಯುದ್ಧಕ್ಕೆ 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 ಹೊರಟಿದ್ದಾನೆ ನಿನ್ನ ಮಗ ಅಭಿಮನ್ಯು. ಯುದ್ಧವೇ? ಯಾರಲ್ಲಿ ಯುದ್ಧ? ವರ್ತಮಾನ ಕಾಲದಲ್ಲಿ ನಡೆಯುತ್ತಿರುವಂತಹ ವಿಚಾರವನ್ನು ನೀನು ಕೂಡ ತಿಳಿದವಳೆ. ಅವ ಕೂಳ ಕೌರವೇಶ್ವರನ ಮಾತ್ಸರ್ಯದ ಪರಿಣಾಮವಾಗಿ ಧರ್ಮಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗಿದೆ. ಇಂದಿಗೆ 12 ದಿವಸಗಳು ಸಂದು ಹೋದವು. 10 ದಿವಸಗಳ ಯುದ್ಧ ಗುರುಗಳಾಗಿರುವಂತಹ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ನಡೆದಾಗಿ ಹೋಯಿತು. ನಿಜ. ಹೇಳಿದಂತೆ ನಡೆದಿದ್ದಾರೆ. ಆದರೂ ಕೂಡ ಗೆಲ್ಲುವುದಕ್ಕೆ ಅಸಾಧ್ಯರಾಗಿದ್ದಾರೆ. ಕೊನೆಯ ಕಾಲಕ್ಕಾಗುವಾಗ ಗುರುಗಳಾಗಿರುವಂತಹ ದ್ರೋಣಾಚಾರ್ಯರಿಗೆ ಸೇನೆ ಅಧಿಕಾರವನ್ನು ಕೌರವೇಶ್ವರ ವಹಿಸಿಕೊಟ್ಟಿದ್ದಾನೆ. ಅಮ್ಮ, ಭರವಸೆಯ ಮಾತುಗಳನ್ನಾಡಿದಂತಹ ಗುರುಗಳು ದ್ರೋಣಾಚಾರ್ಯರು ಏನು ಮಾಡಿದ್ದಾರೆ ಬಲ್ಲ? ರಾಜಿಸಿದನಂತೆ ಚಕ್ರವ್ಯೂಹ ರಚಿಸಿದನಂತೆ ಕಲಶದ ರಚಿಸಿದನಂತೆ ಕಲಶದ ಕೇಳೋ ಕಲಶದ ಅಮ್ಮ ಕೇಳು ಅಮ್ಮ ಕೇಳು ಎನ್ನ ವಿಕ್ರಮ ಎನ್ನ ವಿಕ್ರಮ ಈ ಹೆರಳುವೆ ಎನ್ನ ವಿಕ್ರಮ ಎನ್ನ ವಿಕ್ರಮ ಹೆರಳುವೆ ಅಮ್ಮ ಕೇಳೋ ಎನ್ನ ವಿಕ್ರಮ ತೋರಲು ಈ ಜನ ತೆರಳುವೆ ಅಮ್ಮ ಕೇಳು ಚಕ್ರವ್ಯೂಹ ರಚಿಸಿದನಂತೆ ಕಲಶದ ಚಕ್ರವ್ಯೂಹ 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 ರಚಿಸಿದನಂತೆ ಕಲಶದ ಎನ್ನ ವಿಕ್ರಮ ಎನ್ನ ವಿಕ್ರಮ ಎಲ್ಲ ವಿಕ್ರಮ
ಕೃಪಾಚಾರ್ಯರು ಹೌದು, ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಸೇನೆಯ ಅಧಿಕಾರ ಸಿಕ್ಕಿದ್ದೇ ತಡ, ನಮ್ಮ ಸೇನೆಗೆ ಜಯ ತರುವಲ್ಲಿ ಏನಾದ್ರೂ ಪ್ರಯತ್ನ ಮಾಡಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಸರಿ, ಒಂದಲ್ಲ ಎರಡಲ್ಲ ಬೇರೆ ಬೇರೆ ಬಗೆಯ ವ್ಯೂಹವನ್ನು ರಚನೆ ಮಾಡಿದ್ದಾರೆ. ಚಕ್ರ ವ್ಯೂಹ, ಪದ್ಮ ವ್ಯೂಹ, ಸೂರ್ಯ ವ್ಯೂಹ ಮೊದಲಾಗಿರುವಂತಹ ವ್ಯೂಹ ರಚನೆ ಮಾಡುವ ಮೂಲಕವಾಗಿ ಪಾಂಡವ ಸೇನೆಯಿಂದ ಭೇದಿಸುವಂತಹ ಸಮರ್ಥರಿದ್ರೆ ಬರ್ಲಿ ಎನ್ನುವ ಹಾಗೆ ಕರೆಯನ್ನು ಕಳುಹಿಸಿದ್ದಾರೆ. ಅಮ್ಮ, ಕರೆ ಬಂದಾಕ್ಷಣ ಯುದ್ಧಕ್ಕೆ ಹೋಗಬೇಕಾದ್ದು ನಮ್ಮದಾಗಿರುವಂತಹ ಕರ್ತವ್ಯ. ಚಿಂತಾಕ್ರಾಂತರಾಗಿ ಕುಳಿತಿರುವಂತಹ ದಡ್ಡಪ್ಪ ಅವರ ಬಳಿಗೆ ಸಿಡಿಲ ಮಾಡಿದೆ. ಚಕ್ರವ್ಯೂಹವನ್ನು ಭೇದಿಸ್ತೇನೆ ಎನ್ನುವಂತಹ ಭರವಸೆಯಿಂದ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೊರಟು ನಿಂತಿದ್ದೇನೆ. ಅಮ್ಮ, ಸ್ವಲ್ಪ ಕಾಲಕ್ಕೆ ನೀನೇನು ಮಾಡಬೇಕು ಮಲ್ಲಯ್ಯ? ಸಂತಸದಿಂದ ಅಮ್ಮ ಅಮ್ಮ ಕೇಳೋ ನಿರ್ನಾಮದೆಯುವೆ ಗುರುಭುರವ ಯುದ್ಧದುಳಿದು ನಿರ್ನಾಮದೆಯುವೆ ಗುರುಬಲವ ಯುದ್ಧದುಳಿದು ಅಮ್ಮ ಕೇಳೋ ಅಮ್ಮ. ದೊಡ್ಡಪ್ಪನಿಂದ ಆಶೀರ್ವಾದವನ್ನು ಪಡೆಯಿರುವಂತಹ ನಾನು ನೇರವಾಗಿ ರಣಾಂಗಣವನ್ನು ಸೇರಿಕೊಳ್ಳಬೇಕಾಗಿತ್ತು. ಆದರೆ ನಿನ್ನ ಬಳಿಗೆ ಯಾಕೆ ಬಂದಿದ್ದೇನವಲ್ಲಯ್ಯ? ಅಮ್ಮ, ನಿನ್ನ ಆಶೀರ್ವಾದ ಎನ್ನುವಂತಹ ಒಂದೇ ಒಂದು ರಕ್ಷಾ ಕವಚ ನನ್ನ ಮೇಲಿದ್ರೆ ಸಾಕು. ಈ ರಣಕ್ಷೇತ್ರ ಏನು ಇಡೀ ಪ್ರಪಂಚವನ್ನಾಗೆಲ್ಲವಲ್ಲ ಎನ್ನುವಂತಹ ಧೈರ್ಯ ನನ್ನ ಪಾಲಿಗಿದೆ. ಆದ್ದರಿಂದ ಪ್ರೀತಿಯ ಮಾತುಗಳನ್ನಾಡಿ ಹರಸಿ ಯುದ್ಧ ಕ್ಷೇತ್ರಕ್ಕೆ ಕಳುಹಿಸಿಕೊಡ್ತೀಯ ತಾಯಿ? ಕುಮಾರ, ಬುದ್ಧಿ ಬಂತು ಕಂದ ಕಂದ ಬುದ್ಧಿ ಬಂತು ಕಂದ ನಿನಗೆ ಪ್ರೀತಿಯೇನು ಮರಣ ನಿನಗೆ ಪ್ರೀತಿಯೇನೋ ಮರಣ ಕಂದ ಕಂದ ಏನಿಂದ ಬುದ್ಧಿ ಬಂತು ಕಂದ. ಹೋಗಲೇ ನಮ್ಮ ನಕ್ಷತ್ರಕ್ಕೆ. ಏನು ಅಭಿಮನ್ಯು, ಓ ನೀನು ಆಡುತ್ತಿರುವಂತಹ ಮಾತುಗಳನ್ನೆಲ್ಲ ಮೈಯೆಲ್ಲ ಕಿವಿಯಾಗಿ ಕೇಳಿಬಿಟ್ಟನಲ್ಲಪ್ಪ. ಏನಾಯ್ತಮ್ಮ? ಅಯ್ಯೋ, ಬರಸಿಡಿಲೇ ನನ್ನ ತಲೆಗೆ ಬಡಿದಂತ ಅನುಭವವನ್ನು ಕೊಡುತ್ತಾ ಇದೆ. ಹಾಗಾಯಿತೆ? ಎಂತಹ ಮಾತು ಅಂತ ಆಡುತ್ತಾ ಇರುವೆ ಮಗನೇ. ಏನಾಯ್ತಮ್ಮ? ಇಂದಿನ ದಿವಸ ರಣವ್ಯೂಹವನ್ನು ಸೇರಿ ರಣರಂಗದಲ್ಲಿ ಗೆಲುವನ್ನು ಸಾಧಿಸಬೇಕು. ಅದಕ್ಕಾಗಿ ನಾನು ಆಶೀರ್ವದಿಸಬೇಕೇ ಮಗನೇ. ಖಂಡಿತ ನಿನ್ನ ಆಶೀರ್ವಾದ ಬೇಕು ನನಗೆ. ಏನು ಮಗ? ಏನಮ್ಮ? ಯುದ್ಧ ಅಂದ್ರೆ ಅಷ್ಟು ಪ್ರೀತಿಯೋ ಮಗನೇ ನಿನಗೆ? ಇದು ಏನು ಪ್ರಾಣ ಕಳೆದುಕೊಳ್ಳುವಂತ ವ್ಯವಹಾರ ಅಲ್ವೇ ಮಗನೇ? ಆ ವ್ಯೂಹವನ್ನು ತಾನು ಭೇದಿಸುತ್ತೇನೆ ಎಂಬ ಕನಸನ್ನು ಹೊತ್ತು ನಿಂತಿರುವೆ ಎಲ್ಲ. ಕನಸನ್ನು ನನಸು ಮಾಡುವುದಕ್ಕೆ ಹೊರಟವನಿದ್ದೇನೆ. ಇಲ್ಲ ಮಗು. ಯಾಕಿಲ್ಲ? ಇದನ್ನು ಕೇಳಿ ಸಹಿಸಿಕೊಳ್ಳುವುದಕ್ಕೆ ಈ ತಾಯಿಗಾಗುತ್ತಾ ಇಲ್ಲ. ಯಾಕಮ್ಮ? ಯಾಕಂದ್ರೆ ಸವ್ಯವಾಗಿ ತಿರುಗುತ್ತಿರುವಂತಹ ವ್ಯೂಹದ ಮಧ್ಯದಲ್ಲಿ ಯಾರೆಲ್ಲ ಇದ್ದಾರೆ ಎಂಬುದನ್ನು ಅರಿತಿರುವೆ ಆ ಮಗು. ಯಾರಿದ್ದಾರೆ ಅಲ್ಲಿ? ಕರ್ಣಾದಿ ಪಟುಭಟರೆಲ್ಲ ಇದ್ದಾರೆ.
ಮಹಾವೀರರಿದ್ದಾರೆ. ಹೌದು ಮಗನೇ. ಎನ್ನುವ ಹಾಗೆ ಹೊಗಳುತ್ತಾ ಇದೆಯಲ್ಲ ಅಮ್ಮ. ನಿನ್ನ ಆಶೀರ್ವಾದ ಎನ್ನುವಂತಹ ರಕ್ಷಾ ಕವಚ ಹೊಂದಿದ್ರೆ ಸಾಕು ನನಗೆ. ಹಿಂದಿನ ಯುದ್ಧದಲ್ಲಿ ಏನು ಮಾಡ್ತೇನೆ ಮಲ್ಲಯ್ಯ? ಕರುಣಾದಿ ಸುಬಟಾವಳಿಯಲ್ಲಿ ಜಾಲಿಸಿದ ಜಯಕಾಮಿನಿಯ ಚಂಗಾಲತನ ನಿಲ್ಲಿಸಿ ಈ ಯುದ್ಧದಲ್ಲಿ ತೋರಿಸ್ತೇನೆ. ಕಳುಹಿಸಿಕೊಡು, ಕಳುಹಿಸಿಕೊಡು. ಸರಸವಸ ಸಮರವಿಂದು ಕಂದ ಕಂದಾದ ಸರಸವಲ್ಲ ಕಲಶ ತರಳನ ಅಭಾಗರಿದು ಕಂದ ಕಲಶ ತರಳನ ಗೆಳಲರಿದು ಅಭವಗೆ ಕಂದಾದ ಸರಸವಲ್ಲ ಕುಮಾರ. ಓ, ಶುದ್ಧ ರಂಗ ಅಂದ್ರೆ ಏನಪ್ಪ? ಏನು? ಮಕ್ಕಳೊಂದಿಗೆ ಬಯಲಲ್ಲಿ ಆಟವಾಡಿದ ಹಾಗೆ ಎಂಬುದಾಗಿ ಭಾವಿಸಿಕೊಂಡೆಯಾ ನೀನು? ನನ್ನ ಪಾಲಿಗೆ ಹಾಗೆ ಅಂತ ಭಾವಿಸಿದ್ದೇನೆ. ಸರಸದ ಆಟ ಅಲ್ಲ ಮಗನೇ. ಸರಸದ ಆಟವಲ್ಲ. ಯಾಕಲ್ಲ? ಆಚಾರ್ಯ ದ್ರೋಣರು ಅಂದ್ರೆ ಯಾರು ಎಂಬುದನ್ನು ಪ್ರತ್ಯಕ್ಷವಾಗಿ ತಿಳಿದವನಿರಬೇಕು ನೀನು. ಪ್ರತ್ಯಕ್ಷ ಪರಮೇಶ್ವರನಿಗೆ ಸಮಾನವಾಗಿ ಉಳ್ಳವರವರು. ಹೆಚ್ಚಿನದಾದಂಥ ಕಿಚ್ಚಿನ ಕಣ್ಣೊಂದು ಅವರಲ್ಲಿ ಇಲ್ಲ ಅನ್ನುವುದನ್ನು ಬಿಟ್ರೆ ಅವರನ್ನು ಪರಮೇಶ್ವರನೆಂದೇ ಬಗೆಯಬೇಕಪ್ಪ. ಅಷ್ಟೇ ಅಲ್ಲ, ಮತ್ತೆ ಅವರು ಶಾಪಾದಪಿಗಳು, ಶರಾದಪಿಗಳು, ಉಭಯ ಕುಲ ಬಿಲ್ಲೋಜ ಎಂಬುದಾಗಿ ಹೆಸರನ್ನು ಸಂಪಾದನೆ ಮಾಡಿಕೊಂಡವರು. ಅಂತಹ ದ್ರೋಣಾಚಾರ್ಯರನ್ನು ಕೆಣಕಿ ಯಾರಾದರೂ ಬದುಕುವುದಕ್ಕುಂಟೆ ಮಗು? ಖಂಡಿತ ಸಾಧ್ಯವೇ ಇಲ್ಲ. ಬೀಸುತ್ತಿರುವಂತಹ ಬಿರುಗಾಳಿಗೆ ತರಗೆಲೆಯೊಂದು ಹಾರಿ ಹೋಗಿ ಮುಳ್ಳಿನ ಮೇಲೆ ಬಿತ್ತು ಅಂತ ತಿಳಿದುಕೋ. ಆ ಹೊತ್ತಿಗೆ ಹರಿದು ಹೋಗೋದು ಎಲೆಯೇ ಮಗನೇ. ಅಲ್ಲ, ನೀನು ಎಲೆಯೋಪಾದಿಯಲ್ಲಿ ಇರುವವ, ಅವರು ಮುಳ್ಳಿನೋಪಾದಿಯಲ್ಲಿ ಇರುವವರು. ಅವರನ್ನು ಕೆಣಕಿ ಎಲ್ಲಿಯಾದ್ರೂ ಬದುಕುವುದಕ್ಕೆ ಸಾಧ್ಯ ಉಂಟೇ ಮಗನೇ? ಆದ್ದರಿಂದ ಇದು ಯುದ್ಧ ತರವಲ್ಲ ಮಗನೇ. ಪುತ್ರ ನಿನ್ನೋದ ಮನೆಯೊಳಗಿರಲು ಇಳಿಯಳೋ, ಪುತ್ರ ನಿನ್ನೋದ ಮನೆಯೊಳಗಿರಲಿಳೆಯಳೋ, ಕೀರ್ತಿಗಳಿವೆಯ ಬೀಳು ನಿನ್ನ ಮಗನ ಅಭಿಮನ್ಯು ಕುಮಾರ ಹೆಚ್ಚಾಕೆ 3 ಲೋಕದ ಗಂಡ, 10 ಹಲವು ಬಿರುದುಗಳನ್ನು ಪಡೆದಿರುವಂತಹ ಪಾರ್ಥ ಮಹಾಶಯರಿಗೆ ಮಗನಾಗಿ ಜನಿಸಿದವ ನಾನು. ಪಾರ್ಥಿವ ವಂಶದಲ್ಲಿ ಹುಟ್ಟಿರುವಂತಹ ಈ ಅಭಿಮನ್ಯು ಹಿಂದಿನ ದಿವಸದಲ್ಲಿ ಸಮರ್ಥ ಅಂತ ಅನಿಸದೆ ಹೋದೆ ಅಂತಾದ್ರೆ ಹೆತ್ತ ತಾಯಿಯಾಗಿರುವಂತಹ ನಿನಗೆ ಅಪಕೀರ್ತಿ ಬರುವುದಕ್ಕೆ ಸಾಧ್ಯ.
ನನ್ನ ಜನ್ಮಕ್ಕೆ ಕಾರಣೀಕರ್ತನಾಗಿರುವಂತಹ 3 ಲಾಖದ ಗಂಡ ಅವರಿಗೆ ಕೊರತೆ ಬರುವುದಕ್ಕೆ ಸಾಧ್ಯ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ ತಾಯಿ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ. ನೀತಿಯಲ್ಲ ಕಂದ ಕಂದ ನೀತಿಯಲ್ಲ ಕಂದ ಕಂದ ನಿನಗೆ ಪ್ರೀತಿನೋ ಮರಣದ ಸಗೆ ಎನ್ನ ಹೋದೆಯ ಎನ್ನ ಕಂದ ಕಂದ ನೀತಿಯಲ್ಲ ನೀತಿಯಲ್ಲ ಹೋಗುವುದು ಕಂದ ಕಂದ ಹೋಗಲೇ ನಮ್ಮ ರಣಕ್ಷೇತ್ರಕ್ಕೆ. ಅಭಿಮನ್ಯು ಓ ಹೋಗ್ಲೇಬೇಕೆ ಮಗನೇ? ಹೋಗಲೇಬೇಕು. ಶುದ್ಧರಂಗಕ್ಕೆ ಹೋಗಲೇಬೇಕೆಂಬ ನಿರ್ಧಾರವನ್ನು ಮಾಡಿಬಿಟ್ಟೆಯ? ಹೌದು ತಾಯಿ. ನೀತಿಯಲ್ಲ. ಯಾಕಲ್ಲ? ಇದು ನೀತಿಯಲ್ಲ ಎಂಬುದಾಗಿ 10 ಹಲವು ಬಾರಿ ನಿನ್ನಲ್ಲಿ ಹೇಳಿ ನೋಡಿದೆ. ಈ ತಾಯಿಯ ಮಾತಿಗೆ ಬೆಲೆಯೇ ಇಲ್ಲದ ಹಾಗೆ ಮಾಡಿಬಿಟ್ಟೆಯಲ್ಲ ಮಗನೇ. ಕಂದ, ಓ ನಾನು 10 ಮಕ್ಕಳನ್ನು ಹೆತ್ತಿಲ್ಲ ಮಗನೇ. ಇಲ್ಲ, ನನಗಿರುವ ನೀನೊಬ್ಬನೇ ಕುಮಾರ. ಗೊತ್ತಿದೆ ತಾನೇ. ನವಮಾಸಗಳ ತನಕ ಈ ಗರ್ಭದಲ್ಲಿರಿಸಿ ದಶಮಾಸದಲ್ಲಿ ಪ್ರಪಂಚದ ಬೆಳಕನ್ನು ತೋರಿಸಿದ್ದೇನೆ. ಈ ನನ್ನ ತೋಳ ತೆಕ್ಕೆಯಲ್ಲಿ ನಿನ್ನನ್ನು ಬೆಳೆಸಿದ್ದೇನೆ ಮಗನ. ನನ್ನ ಎದೆ ಅಂಗಳದಲ್ಲಿ ನಿನ್ನನ್ನು ಕುಣಿಸಿದ್ದೇನೆ. ಕುಮಾರ, ನಿನ್ನ ಪ್ರೀತಿಯ ಮಾತುಗಳನ್ನಾಡಿಯೇ ಬೆಳೆದವ ನಾನು. ಲಾಲಿಸಿ ಪಾಲಿಸಿ ಬೆಳೆಸಿದ ಈ ತಾಯಿಯ ಮಾತಿಗೆ ಬೆಲೆ ಇಲ್ಲದ ಹಾಗೆ ಮಾಡಿಬಿಡ್ತೀಯಲ್ಲ. ಯಾಕೆ ಹಾಗೆ ಭಾವಿಸ್ತಿ ತಾಯಿ ನೀನು? ಶುದ್ಧರಂಗಕ್ಕೆ ಹೋಗಲೇಬೇಕೆ ಮಗ? ಹೋಗಲೇಬೇಕು, ಹೋಗಲೇಬೇಕು ಕುಮಾರ. ಓ ಆ ಯುದ್ಧರಂಗದಲ್ಲಿ ನೀನು ಹೋದ್ರೆ ಏನಾಗುತ್ತದೆ ಎಂಬುದನ್ನು ನಾನು ಅರಿತವಳು ಮಗನೇ. ಏನಾಗುತ್ತದೆ? ನಾನು ಅರಿತವಳು. ಏನಾಗುತ್ತದೆ? ಅಲ್ಲಿ ಹೀಗೆ ಆಗುತ್ತದೆ ಎಂಬುದನ್ನು ಹೇಳುವುದಕ್ಕೆ ನನ್ನ ನಾಲಿಗೆಗೆ ಬಲವಿಲ್ಲದಾಗಿದೆ ಕಂದ. ಅಂದ್ರೆ ನಾನು ಹೇಳುವುದಕ್ಕೆ ಅಸತಳಲಾಗಿದ್ದೇನೆ ಹೊತ್ತಿಗೆ. ಯಾಕಮ್ಮ? ಒಂದೊಮ್ಮೆಗೆ ನಾನಂದಂತೆ ಎಲ್ಲಿಯಾದ್ರೂ ಆಯಿತು ಅಂತಾದ್ರೆ ಅದನ್ನು ಕೇಳಿ ನಾನು ಹೇಗೆ ಸಹಿಸಿಕೊಳ್ಳಲಿ ಮಗನೇ? ಯಾವ ತಾಯಿ ತಂದೆ ಯಾರಾದ್ರೂ ಬಯಸುವುದೇನನ್ನು ನಾವು ಸಾಯುವ ಕಾಲಕ್ಕೆ ಬಾಯಿಗೆ ನೀರು ಬಿಡುವುದಕ್ಕೆ ಒಬ್ಬ ಹುಡುಗ ಬೇಕು ನಮ್ಮ ಬಳಿಯಲ್ಲಿ ಎಂಬುದಾಗಿ ಅಲ್ವೇ ಮಗ? ಅಂತ ನಿನ್ನನ್ನು ನಾನು ಯುದ್ಧರಂಗಕ್ಕೆ ಕಳುಹಿಸಿದೆ ಅಂತಾದ್ರೆ ಏನಾಗಬೇಕು ಹೇಳು ಮಗು, ಏನಾಗಬೇಕು? ಅದು ಅಲ್ಲ, ಒಂದೊಮ್ಮೆಗೆ ಶುದ್ಧರಂಗದಲ್ಲಿ ಹೋಗಿ ಆಗುವಾಗ ಇಲ್ಲಿ ನನ್ನ ಬಳಿಯಲ್ಲಿದ್ದವರು ನಿನ್ನ ದೊಡ್ಡಮ್ಮ ದ್ರೌಪದಿ ದೇವಿ ಅವರು ನನ್ನಲ್ಲಿ ಕೇಳಿ ಯಾರು ಸುಭದ್ರ ಕಳುಹಿಸಿ ಬಿಟ್ಟಿಯ ಮಗನನ್ನು ಯುದ್ಧರಂಗಕ್ಕೆ ಕಳುಹಿಸಿ ಬಿಟ್ಟೆಯ ಏನು ಮಾಡಿಬಿಟ್ಟೆ ನೀನು ಅಂತ ಕೇಳಿದ್ರೆ ಅವರಿಗೆ ಹಾಡುವುದಕ್ಕೆ ನನಗಿಲ್ಲಿ ಮಾತಿನ ಬಲವಿದೆ ಹೇಳು ಮಗು. ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗಿದ್ದಾನೆ ಎನ್ನುವಂತಹ ವರ್ತಮಾನ ಗೊತ್ತಾದ್ರೆ ಸಾಕು. ಮೊತ್ತ ಮೊದಲಾಗಿ ಸಂತೋಷ ಪಡುವವಳೆ ದೊಡ್ಡಮ್ಮ ದ್ರೌಪದಿ ದೇವಿ ಯಾಕೆ ಬಲ್ಲೆಯ? ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕಾಗಿ ಹೋಗುವಂತಹ ಕಾಲಕ್ಕೆ ದೊಡ್ಡಮ್ಮ ದ್ರೌಪದಿ ದೇವಿ ಒಂದನ್ನು ಮಾತನ್ನು ಹೇಳಿದ್ದಾರಂತೆ. ಸಂಧಾನ ಬೇಡ ಕೃಷ್ಣ, ಸಂಗ್ರಾಮವನ್ನೇ ಬಯಸಿ ಬರಬೇಕು ಎನ್ನುವ ಹಾಗೆ ಗೂಢಾರ್ಥ ಅದರಲ್ಲಿತ್ತು. ಒಂದು ವೇಳೆ ದೊಡ್ಡಮ್ಮ ಕೇಳಿದ್ದೇ ಹೌದು ಅಂತಾದ್ರೆ
ಉತ್ತರಿಸಬೇಕು ತಾಯೇ ನೀನು. ಏಕ ವಸನದಲ್ಲಿ ರಜಸ್ವಲೆಯಾಗಿ ಕುಳಿತಿರುವಂತಹ ದೊಡ್ಡಮ್ಮ ದ್ರೌಪದಿ ದೇವಿ ತುಂಬಿರುವಂತಹ ಸಭೆಗೆ ದುಶ್ಯಾಸನ ಸರಸರನೆಯಂತೆ ತುಂಬಿರುವಂತಹ ಸಭೆಯಲ್ಲಿ ಜಾರ ಎಂದ ಕಾರಣಕ್ಕೆ ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗಿದ್ದಾನಂತೆ ಹೇಳಬೇಕು ತಾಯೇ ನೀನು. ಕುಮಾರ, ನಿನ್ನ ಜನ್ಮಕ್ಕೆ ಕಾರಣರಾದ ನಿನ್ನಪ್ಪ ಅವರು ಬಂದು ಕೇಳಿದ್ರೆ ನಾನೇನು ಉತ್ತರ ಕೊಡ್ಲಿ ಮಗನೇ? ಅಭಿಮನ್ಯು ಎಲ್ಲಿಗೆ ಹೋದ, ಏನಾದ ಅಂತ ಕೇಳಿದ್ರೆ ನನಗೆ ಹೇಳೋದಕ್ಕೆ ಎಲ್ಲಿ ಸಾಧ್ಯವಿದೆ ಕಂದ? ಅಭಿಮನ್ಯುವಿಗೆ ಸಿಕ್ಕಿರುವಂತಹ ಒಂದೇ ಒಂದು ಅವಕಾಶ, ಒಂದು ವೇಳೆ ತಂದೆ ಈ ಕಾಲಕ್ಕೆ ಇಲ್ಲಿ ಇರ್ತಿದ್ರು ಅಂತಾದ್ರೆ ಈ ಅವಕಾಶ ನನ್ನ ಪಾಲಿಗೆ ಖಂಡಿತ ಸಿಗುತ್ತಾ ಇರಲಿಲ್ಲ ತಾಯಿ. ಒಂದು ವೇಳೆ ಅವರು ಬಂದು ಕೇಳಿದ್ರು ಅಂತಾದ್ರೆ ನಮ್ಮ ಮಗನಾಗಿರುವಂತಹ ಅಭಿಮನ್ಯು 3 ಲೋಕದಲ್ಲಿಯೂ ಕೂಡ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಯುದ್ಧರಂಗಕ್ಕೆ ಹೋಗಿದ್ದಾನಂತೆ ಹೇಳಬೇಕು ತಾಯಿ ನೀನು. ಓ, ನಿನ್ನ ಮಡದಿ ಉತ್ತರೆ ನನ್ನ ಕಾಲ ಬುಡದಲ್ಲಿ ಬಂದು ಬಿತ್ತು ಅತ್ತೆಯವರೇ ಅತ್ತೆಯವರೇ ಎಂಬುದಾಗಿ ಹತ್ತು ಗೋಗರೆದು ನನ್ನವರೆಲ್ಲಿ ಅಂತ ಕೇಳಿದ್ರೆ ಅವಳನ್ನು ಸಮಾಧಾನಿಸುವುದಕ್ಕೆ ನನಗೆಲ್ಲಿಯ ಸಾಮರ್ಥ್ಯ ಇದೆ? ಹೇಳು ಮಗು, ನನಗೆಲ್ಲಿಯ ಸಾಮರ್ಥ್ಯ? ಅವಳನ್ನು ಸಮಾಧಾನ ಪಡಿಸಬೇಕಾಗಿರುವಂತಹ ಜವಾಬ್ದಾರಿ ನಿನಗೆ ಸೇರಿದಮ್ಮ. ತಾಯಿಗೆ ಮಗನಾಗಿದ್ರೂ ಕೂಡ ಗರ್ಭಪಿಂಡ ರೂಪದಲ್ಲಿರುವಂತಹ ಗರ್ಭಸ್ಥ ಶಿಶುವಿಗೆ ನಾಳೆ ತಂದೆಯಾಗಿರುವುದಕ್ಕೆ ನಾನು ಅಮ್ಮ ನಿನ್ನ ಭುಜದೆತ್ತರಕ್ಕೆ ಬೆಳೆದು ನಿಂತವನಿದ್ದೇನೆ. ಒಂದು ವೇಳೆ ಪ್ರೀತಿಯ ಮಾತುಗಳಿಂದ ಯಾವಾಗಲೂ ಸಂತೋಷದಿಂದಲೇ ಸಂತಸ ಪಡುತ್ತಿದ್ದಂತಹ ನಾನಿಲ್ಲ ಎನ್ನುವಂತಹ ವಿಚಾರವನ್ನು ಗೊತ್ತಾದರೆ ಸಾಕು, ಎಲ್ಲಿ ದುಃಖಿಸ್ತಾಳೋ ಎನ್ನುವಂತಹ ಹೆದರಿಕೆ ನನ್ನ ಪಾಲಿಗೆ ಉಂಟು ತಾಯಿ. ಒಂದು ವೇಳೆ ನನ್ನ ಮಡದಿಯಾಗಿರುವಂತಹ ಉತ್ತರ ಕೇಳಿದ್ರು ಅಂತಾದರೆ ಮಗನ ವಿಚಾರವಾಗಿ ಹೇಳಿ ನೀನೇ ಸಮಾಧಾನ ಪಡಿಸಬೇಕು ತಾಯಿ. ರಣಕ್ಷೇತ್ರಕ್ಕೆ ಹೋಗಬೇಕು, ಅವಕಾಶ ಮಾಡಿಕೊಡಮ್ಮ. ಓ, ಯುದ್ಧರಂಗಕ್ಕೆ ಹೋಗಲೇಬೇಕು ಹೋಗು ಸತ್ಯವೇ ಇದು. ಆದರೆ ಹೋಗುವುದಕ್ಕಿಂತ ಮುಂಚಿತವಾಗಿ ಈ ನಿನ್ನ ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡ್ತೀಯ ಮಗನೇ? ಏನಮ್ಮ ಇದು? ಮಗನಲ್ಲಿ ನೀನು ಕೇಳಬೇಕೆ? ಎಡಕಾಲಲ್ಲಿ ತೋರಿಸು, ಶಿರದಲ್ಲಿ ಹೊತ್ತು ನಡೀತೇನೆ, ಏನಾಗಬೇಕು ಹೇಳು? ಕುಮಾರ, ಅಮ್ಮ ಕುಮಾರ, ಓ ರಣರಂಗದಲ್ಲಿ ಆ ವಿರೋಧಿಗಳ ಸದೆ ಬಡಿಯುವುದಕ್ಕಾಗಿ ಹಿಡಿದಂತ ಕಟಾರಿ ಅಲ್ವೇ ಮಗು? ಶತ್ರುಗಳ ಕತ್ತನ್ನು ಕತ್ತರಿಸಿ ಬಿಸಾಡುವುದಕ್ಕಾಗಿ. ನಿನ್ನ ಮೊದಲ ಶತ್ರು ಯಾರು ಗೊತ್ತೇ ಮಗನೇ? ಯಾರಮ್ಮ? ಯುದ್ಧರಂಗಕ್ಕೆ ಹೋಗಬೇಡ ಅಂತ ತಡೆದು ನಿಲ್ಲಿಸಿದ ಮೊದಲ ಶತ್ರು ಈ ನಿನ್ನ ಹೆತ್ತ ತಾಯಿ ಮಗು, ಹೆತ್ತ ತಾಯಿ. ಅದಕ್ಕಾಗಿ ಈ ತಾಯಿಯ ತಲೆಯನ್ನು ಕಡಿದು ಹೋಗು.
ಎಂತಹ ಮಾತುಗಳನ್ನು ಆಡಿಬಿಟ್ಟೆ ತಾಯೇ ನೀನು. ನಿನ್ನ ಬಳಿಗೆ ಬರುವಂತಹ ಕಾಲಕ್ಕೆ ಅದೆಷ್ಟು ಆಸೆ ಆಕಾಂಕ್ಷೆಗಳನ್ನು ಇರಿಸಿಕೊಂಡು ಅಭಿಮನ್ಯು ವೀರಾವೇಶದಲ್ಲಿ ಉತ್ಸಾಹದಲ್ಲಿ ಬಂದವ. ಆದರೆ ನನ್ನ ಉತ್ಸಾಹಕ್ಕೆ ತಣ್ಣೀರೆರಚುವಂತಹ ಪ್ರಯತ್ನವನ್ನು ಮಾಡಿಬಿಟ್ಟೆಯಲ್ಲ ತಾಯೇ ನೀನು. ಏನಮ್ಮ, ರಣಕ್ಷೇತ್ರವನ್ನು ಸೇರಬೇಕು ಅಂತ ಆದರೆ ನಿನ್ನ ಗದ್ದನ್ನು ಕತ್ತರಿಸಿ ಹೋಗಬೇಕೇ ನಾನು? ಏನು ಕಟುಕ ಅಂತ ಭಾವಿಸಿದೀಯ ನನ್ನನ್ನು? ಅಲ್ಲ, ಪರಶುರಾಮ ಅಂತ ತಿಳ್ಕೊಂಡಿಯ? ಅಮ್ಮ, ಪರಶುರಾಮ ತಾಯಿಯ ತಲೆಯನ್ನು ಕಡಿದಿದ್ದಾನೆ. ಮತ್ತೊಮ್ಮೆ ಬದುಕಿಸುವುದಕ್ಕೆ ಸಾಧ್ಯ ಇತ್ತವನಿಂದ. ಅಂತಹ ಯೋಗ ನನ್ನ ಪಾಲಿಗೆ ಬರುವುದು ಬೇಡ, ನಾನು ಅದನ್ನು ಬಯಸುವುದಿಲ್ಲ ತಾಯಿ. ಅಮ್ಮ, ನಿನ್ನ ಬಳಿಗೆ ಬರುವಂತಹ ಕಾಲಕ್ಕೆ ಪ್ರೀತಿಯ ಮಾತುಗಳನ್ನು ಆಡುತ್ತಿ ನನ್ನನ್ನು ಎತ್ತಿಕೊಳ್ಳುತ್ತೆ ಎನ್ನುವಂತಹ ಉತ್ಸಾಹದಲ್ಲಿ ನಾನು ಬಂದೆ ಅಂತಾದರೆ ಎಲ್ಲವೂ ಕೂಡ ತದ್ವಿರುದ್ಧವಾಗಿ ವರ್ತಿಸ್ತಾ ಇದ್ದೀಯಲ್ವೇ ನಮ್ಮ ನೀನು? ಯಾಕಮ್ಮ, ಮಗನಾಗಿರುವಂತಹ ನನ್ನ ಸಾಮರ್ಥ್ಯದ ಮೇಲೆ ಈಗ ಅನುಮಾನ ಮೂಡುವುದಕ್ಕೆ ಪ್ರಾರಂಭವಾಯಿತೆ ನಿನಗೆ? ಅಮ್ಮ, ಕುರುಕುಲ ಪಿತಾಮಹರು ಇಚ್ಛಾಮರಣಿಗಳು ಆದಂತಹ ಭೀಷ್ಮಾಚಾರ್ಯರು ಬಾಬರೇ ಭಾರತ ರತ್ನ ಎನ್ನುವ ಹಾಗೆ ಹೊಗಳಿಸಿಕೊಂಡವ ನಿನ್ನ ಮಗ ಅಭಿಮನ್ಯು ತಾಯೇ. ಹಾಗಿರುವಾಗ ಇಂದಿನ ದಿವಸಕ್ಕೆ ಅದನ್ನೆಲ್ಲ ಮರೆತೆಯ ನೀನು? ಯಾಕೆ ಪ್ರತಿ ದಿವಸ ಕೂಡ ನನ್ನನ್ನು ಎಚ್ಚರಿಸ್ತಾ ಇದ್ದವಳು ನೀನು ತಾಯಿ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಯ ಅಶ್ವಮೇಧದ ಫಲ. ಅಡಿ ಮುಂದಿಟ್ಟಾಗಿದೆ, ಯಾವ ಕಾರಣಕ್ಕೂ ಹಿಂದಿಡುವಂತಹ ಪ್ರಶ್ನೆಯೇ ಇಲ್ಲ ತಾಯಿ. ಹಿಂದಿನ ದಿವಸದ ಯುದ್ಧದಲ್ಲಿ ನಮ್ಮ ಪಾಲಿಗೆ ಜಯ ತರುವಲ್ಲಿ ನನ್ನದಾಗಿರುವಂತಹ ಒಂದು ಸಣ್ಣ ಪ್ರಯತ್ನ ಕಳುಹಿಸಿಕೊಡು, ಕಳುಹಿಸಿಕೊಡು. ಅಳ್ತಾ ಇದೀಯಾ? ಸುರಿವಾ ಸುರಿವಾ ಕಂಬನಿಯನ್ನು ಸೇರೆಂದೋರಸಿ ಜನನಿಯ ಪಾದರಜವನು ಶಿರದೊಳಾದೋ ಸುರಿವಾ ಕಂಬನಿಯನ್ನು ಸಿರಗಿಂದೊರಸಿ ಜನನಿ ಪಾದರಜವನು ಶಿರದೊಳ ಜನನಿಯ ಪಾದರಜವನು ಶಿರದೊಳ ಪಾರ್ಥನಂದನ ಪುರಣ ಪಾರ್ಥನಂದನ ಪುರಣ ಹೋಗಲೇ ನಮ್ಮ ರಣಕ್ಷೇತ್ರಕ್ಕೆ. ಇಲ್ಲ, ಎಷ್ಟು ಬೇಡಿದ್ರೂ ಕೂಡ ಅಮ್ಮ ಕಳುಹಿಸಿಕೊಡುವಂತಹ ಯೋಚನೆಯಲ್ಲಿಲ್ಲ. ರಣಕ್ಷೇತ್ರವನ್ನು ಸೇರಲಿಲ್ಲ ನಾನು. ಶತ್ರುಗಳ ಮೇಲೆ ಪುಂಖಾನುಪುಂಖವಾಗಿ ಬಾಣ ಪ್ರಯೋಗ ಮಾಡಲಿಲ್ಲ. ಒಂದೇ ಒಂದು ಬಿಂದು ರಕ್ತ ನನ್ನ ಶರೀರದಿಂದ ಭೂಮಿಯನ್ನು ಸೇರಲಿಲ್ಲ. ಆದರೂ ಕೂಡ ಅಮ್ಮ ಗೋಳೋ ಅಂತ ಅಳುವುದಕ್ಕೆ ಪ್ರಾರಂಭಿಸಿದ್ದಾಳೆ. ಯಾಕೆ ಯಾಕೆ ಯಾಕೆ? ಅರ್ಥ ಆಯಿತು ನನಗೆ. ಹತ್ತಿಲ್ಲ, ಹಲವಿಲ್ಲ, ಇದ್ದ ಒಬ್ಬ ಮಗನನ್ನು ಎಲ್ಲಿ ಕಳ್ಕೊಳ್ತೇನೋ ಎನ್ನುವಂತಹ ಬಯಕೆಯನ್ನು ಕಾಡುವುದಕ್ಕೆ ಪ್ರಾರಂಭವಾಗಿದೆ. ಅಮ್ಮ, ಮಗನಾಗಿರುವಂತಹ ಅಭಿಮನ್ಯುವಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಿ ತಾಯೇ ನೀನು.
ಆದರೆ ಒಂದೇ ಒಂದು ಬಾರಿ ರಣಕ್ಷೇತ್ರದ ದೃಷ್ಟಿ ಹಾಯಿಸಿ ನೋಡು, ಏನು ನಡೀತಾ ಇದೆ ಅಲ್ಲಿ. ತಂದೆಯಂದಿರನ್ನು ಕಳೆದುಕೊಂಡಿರುವಂತಹ ಮಕ್ಕಳಂದಿರದೆಷ್ಟೋ ಮಂದಿ, ಗಂಡಂದಿರನ್ನು ಕಳೆದುಕೊಂಡಿರುವಂತಹ ಹೆಂಗಳೆಯರದೆಷ್ಟೋ ಮಂದಿ, ಅಣ್ಣಂದಿರನ್ನು ಕಳೆದುಕೊಂಡಿರುವಂತಹ ತಂಗಿಯರದೆಷ್ಟೋ ಮಂದಿ. ಇವರ ತ್ಯಾಗ ಬಲಿದಾನ ಯಾಕೆ, ಯಾರಿಗೆ ಬೇಕಾಗಿ? ಒಂದೇ ಒಂದು ಉದ್ದೇಶ ತಾಯೇ, ಪವಿತ್ರವಾಗಿರುವಂತಹ ಚಂದ್ರವಂಶದಲ್ಲಿ ಹುಟ್ಟಿರುವಂತಹ ಪಾಂಡವರ ಮನೆತನಕ್ಕೆ ಬೇಕಾಗಿ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಆದರೆ, ಇಂದು ನಿನ್ನ ಕಣ್ಣೀರನ್ನು ಕಂಡು ನಾನು ಕುಳಿತೆ ಅಂತ ಆದರೆ, ಅವರ ಕಣ್ಣೀರಲ್ಲಿ ಕೊಚ್ಚಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ವೇ ನಮ್ಮ ತಾಯಿ? ಅಮ್ಮ ನೋಡಿದೆಯಾ, ಇವತ್ತೆಲ್ಲ ಸಂತೋಷದಿಂದಲೇ ಜೀವನವನ್ನು ಅನುಭವಿಸ್ತೇವೆ, ನೆಮ್ಮದಿಯ ಜೀವನವನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಯಾರು? ನಾವಲ್ಲಮ್ಮ. ಪ್ರತಿ ಕ್ಷಣವೂ ಕೂಡ ಗಾಳಿ ಮಳೆ ಚಳಿ ಯಾವುದನ್ನು ಲೆಕ್ಕಿಸದೆ ಆ ಗಡಿಯಲ್ಲಿ ಹೋರಾಡ್ತಾ ಇದ್ದಾರಲ್ಲ ಆ ವೀರ ಯೋಧರು, ಅವರಿಂದಲಾಗಿ ನಾವು ಸಂತೋಷದ ಜೀವನವನ್ನು ಅನುಭವಿಸ್ತಾ ಇದ್ದೇವೆ ತಾಯಿ. ಅವರ ಮುಂದೆ ನಾನೇನಮ್ಮ? ಅಮ್ಮ, ಮಗನ ಭವಿಷ್ಯತ್ತಿನ ಬಗ್ಗೆ ಯೋಚಿಸಬೇಕಾಗಿರುವಂತಹ ನೀನೇ ಈ ರೀತಿಯಾಗಿ ನನಗೆ ಹಿಂದೆ ಇಡ್ತಿ ಅಂತಾದರೆ ನನ್ನ ಜೀವನಕ್ಕೆ ನೀನೇ ಮುಳ್ಳಾಗುವುದಕ್ಕೆ ಸಾಧ್ಯ ಅಮ್ಮ. ಹಾಗಾಗಬಾರ್ದು. ಒಂದು ಅವಕಾಶ ಕೊಡು. ಇಂದಿನ ದಿವಸದಲ್ಲಿ ಅಭಿಮನ್ಯು ಏನು ಎನ್ನುವುದನ್ನು ನಾನು ತೋರಿಸಿಕೊಡ್ತೇನೆ. ಕಳುಹಿಸಿಕೊಡು, ಕಳುಹಿಸಿಕೊಡು. ಇಲ್ಲ ಅಮ್ಮ, ಎಷ್ಟು ಕೇಳಿದರೂ ಕೂಡ ಕಳುಹಿಸಿಕೊಡುವಂತಹ ಯೋಚನೆ ಇಲ್ಲ. ಕಣ್ಣೀರು ಬಿಟ್ಟರೆ ಬೇರೇನು ಗೊತ್ತಿಲ್ಲ ನಿನಗೆ. ಅರ್ಥ ಆಗುತ್ತದೆ ಅಮ್ಮ ನನಗೆ. ಆದರೆ ಏನು ಮಾಡೋಣ ಹೇಳು, ರಣಕ್ಷೇತ್ರವನ್ನು ಸೇರದೆ ನಿರ್ವಾಹ ಇಲ್ಲ ಅಮ್ಮ. ಇಂದಿನ ದಿವಸ ರಣಕ್ಷೇತ್ರವನ್ನು ಸೇರಿಯೇ ಸಿದ್ಧ. ಒಂದು ವೇಳೆ ನಿನ್ನೆಣಿಕೆಯಂತೆಯೇ ನನ್ನ ಪಾಲಿಗೆ ಏನಾದರೂ ಸಂಭವಿಸಿತು ಅಂತಾದರೆ ಅಮ್ಮ, ಮತ್ತೊಂದು ಬಾರಿ ನಿನ್ನನ್ನು ನೋಡುವಂತಹ ಯೋಗ ಭಾಗ್ಯ ಅಭಿಮನ್ಯುವಿಗಿಲ್ಲ ತಾಯೇ. ಅಭಿಮನ್ಯುವಿನ ಜೀವನದ ಸಂಧಿ ಕಾಲ ಅಮ್ಮ ಇದು. ಮುಂದೊಂದು ಜನ್ಮ ಇದೆಯೋ ಇಲ್ವೋ ನೋಡಿದವರಿಲ್ಲ, ತೇಳಿದವರು ಯಾರೂ ಇಲ್ಲ. ಒಂದು ವೇಳೆ ಉಂಟು ಅಂತಾದರೆ ಅಮ್ಮ, ನಿನ್ನದ್ದಾಗಿರುವಂತಹ ಪವಿತ್ರ ಗರ್ಭದಲ್ಲಿ ಮಲಗುವುದಕ್ಕೆ ನನಗೊಂದಿಷ್ಟು ಜಾಗವನ್ನು ಕೊಡಬೇಕು. ವಿಜಯ ಮಾಡ್ತಾನೆ ನನಗೆ ತಂದೆ ಹಾಗೆ ಬರಬೇಕು. ಮತ್ತೊಂದು ಬಾರಿ ಈ ಮಣ್ಣಿನಲ್ಲಿ ಹುಟ್ಟುವಂತಹ ಅವಕಾಶ ನನಗೆ ಬರಬೇಕಮ್ಮ. ಇದೋ 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 ಮಣ್ಣಿನ ಋಣ, ಅನ್ನದ ಋಣ, ಈ ತಾಯಿಯ ಋಣ, ಇದೆಲ್ಲವನ್ನು ತೀರಿಸುವುದಕ್ಕೆ ಬೇಕಾಗಿ ಅಭಿಮನ್ಯು ರಣಕ್ಷೇತ್ರವನ್ನು ಸೇರಿಕೊಳ್ತಾ ಇದ್ದೇನೆ. ರಣಕ್ಷೇತ್ರವನ್ನು ಸೇರಿಕೊಳ್ತಾ ಇದ್ದೇನೆ ತಾಯಿ, ರಣಕ್ಷೇತ್ರವನ್ನು ಸೇರಿಕೊಳ್ತಾ ಇದ್ದೇನೆ. ಜನನಿಯ ಜವನು ಶಿರದೊಳ ಶಿರದೊಳ
ಎಲ್ಲಿ ಸಾರಥಿ ಸೌಮಿತ್ರ? ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಅವಸರವಾದ ಕರೆ, ಇನ್ನ ಎತ್ತರದ ಕರೆಗೆ ಉತ್ತರವಾಗಿ ಬಂದಿದ್ದೇನೆ. ಏನಾಗ್ಬೇಕು? ರಣಕ್ಷೇತ್ರವನ್ನು ಸೇರಿಕೊಳ್ಬೇಕಾಗಿದೆ. ಉತ್ತಮ ರಥಕ್ಕೆ ಉತ್ತಮ ಅಶ್ವಗಳನ್ನು ಬಿಗಿದು ರಥ ಸಿದ್ಧಪಡಿಸಿ. ಅಪ್ಪಣೆ. ಅಭಿಮನ್ಯು ಕುಮಾರ, ರಥ ಸಿದ್ಧವಾಗಿದೆ. ಇಷ್ಟು ಬೇಗ? ಮತ್ತೆ ಹೌದಾ? ನಮ್ಮ ಕೆಲಸ ಹಾಗೆ. ರಥವನ್ನು ಏರಬೇಕು ಅಂತಾದ್ರೆ ಮಾಡುವಂತಹ ಕಾರ್ಯ ಒಂದಿದೆ. ಹೌದೌದು, ಅದನ್ನು ಮಾಡಿ ಪೂರೈಸಿ. ಅಭಿಮನ್ಯು, ರಣಕ್ಷೇತ್ರವನ್ನು ಸೇರಬೇಕು ಅಂತಾದ್ರೆ ಮಾಡುವಂತಹ ಕರ್ತವ್ಯ ಒಂದಿದೆ, ಅದನ್ನು ಮಾಡಿ ಪೂರೈಸಬೇಕು. ಬರುವಂತಹ ಕಾಲಕ್ಕೆ ದೊಡ್ಡಪ್ಪನಿಂದ ಮೊದಲಾಗಿ ಆಶೀರ್ವಾದವನ್ನು ಪಡೆದಿದ್ದೇನೆ. ಸಾಕಾಗುವುದಿಲ್ಲ. ಶತಗಜತ್ರಾಣಿ ಭೀಮಸೇನ ಅವರ ಆಶೀರ್ವಾದವೂ ಕೂಡ ಈ ಕಾಲಕ್ಕೆ ನನ್ನ ಪಾಲಿಗೆ ಅತಿ ಅಗತ್ಯ. ಅದು ಬೇಕು ಎನ್ನುವ ಹಾಗೆ ಕೇಳಿಕೊಂಡ ಕಾಲಕ್ಕೆ ಕೈ ಎತ್ತಿ ಆಶೀರ್ವಾದ ಮಾಡಿದ್ದಾರೆ. ಸಂತೋಷ. ಅಲ್ಲಿ ನಾಡು ದೊಡ್ಡಮ್ಮ ದ್ರೌಪದಿ ದೇವಿ, ಹೌದು, ಅವರಿಂದಲೂ ಕೂಡ ಆಶೀರ್ವಾದವನ್ನು ಪಡೆದ ಹಾಗಾಯಿತು. ಚಿಕ್ಕಪ್ಪಂದಿರಾದಂತಹ ನಕುಲ ಸಹದೇವರು ಒಂದೇ ರಥವನ್ನು ಏರಿ ಯುದ್ಧಕ್ಕೆ ಹೊರಟು ಅಂತಾದ್ರೆ ಈ ಪ್ರಪಂಚದಲ್ಲಿ ಅವರನ್ನು ಎದುರಿಸುವಂತಹ ವೀರರಿಲ್ಲುವಂತೆ. ಅವರಿಂದಲೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡೆ. ಯುದ್ಧಕ್ಕಾಗಿ ಹೋಗಿರುವಂತಹ ನನ್ನ ತಂದೆ ಅವರನ್ನು ಮನಸಾರಿ ಧ್ಯಾನಿಸಿಕೊಂಡೆ. ಸಾರಥಿಯಾಗಿರುವಂತಹ ನಿನಗೂ ಪ್ರದಕ್ಷಿಣೆ ಬಂದು ನಿನಗೂ ನಮಸ್ಕರಿಸಿ ರಥಕ್ಕೆ 3 ಪ್ರದಕ್ಷಿಣೆ ಬಂದು ರಥ ಏರಿಕೊಳ್ತೇನೆ. ಅಭಿಮನ್ಯು, ವೇಗವಾಗಿ ಓಡುತ್ತಿರುವಂತಹ ರಥ ಕುದುರೆಯಾಗಿಯನ್ನು ಹಿಡಿದು ನಿಲ್ಲಿಸಿದೆಯಲ್ಲ? ಹೌದು. ಯಾಕೆ, ಏನಾಯ್ತು? ರಥವನ್ನು ನಿಲ್ಲಿಸುವುದಕ್ಕೂ ಬಲವಾದ ಕಾರಣವಿದೆ. ಏನದು? ಒಮ್ಮೆ ಸರಿಯಾಗಿ ಮುಂದೆ ನೋಡಂತೆ. ಸಮುದ್ರದ ಅಲೆಗಳು ದಡಕ್ಕೆ ಯಾವ ರೀತಿಯಾಗಿ ಅಪ್ಪಳಿಸುತ್ತದೆಯೋ ಅದೇ ರೀತಿಯಾಗಿ ಕೌರವರ ಸೇನೆ ಎಂಬುದು ಮುಂದೆ ಮುಂದೆ ಬರುತ್ತಾ ಇದೆ. ಆ ಸೇನೆಯನ್ನೊಮ್ಮೆ ಸರಿಯಾಗಿ ನೋಡು. ವೀರಾದಿ ವೀರರು ಕೌರವ, ದುಶ್ಯಾಸನ ಮೊದಲಾದ ವೀರರಲ್ಲಿದ್ದಾರೆ. ಇದು ಹೇಗಾಯಿತು ಗೊತ್ತಾ? ಹೇಗಾಯಿತು? ಈ ಹಿಂದೆ ಒಬ್ಬ ತನ್ನ ಕೊಳ್ಳಿನ ಸಾಮರ್ಥ್ಯವನ್ನು ತಿಳಿಯದೇ ಹೋಗಿ ಬೆಟ್ಟವನ್ನು ಹೊತ್ತುವುದಕ್ಕೆ ಹೋದಂತೆ ಪರಿಣಾಮ ಏನಾಯಿತು? ಆತನ ಕೊರಳೆ ಮುರಿದು ಹೋಗಿತ್ತು. ನಿನ್ನ ಪರಿಸ್ಥಿತಿಯು ಅದೇ ರೀತಿಯಾಗಿದೆ. ನೀನು ಬಿಡು, ಅರಣ ಸುಕುಮಾರ ಷಡಾನನಿಂದಲೂ ಈ ಸೇನೆಯಲ್ಲಿ ಸೋಲಿಸುವುದಕ್ಕೆ ಕೇಳು, ನಮ್ಮ ನಾವೇ ಬಗಳಿ ಮರೆಯಲಾರದು ಸುಪ್ರಸಿದ್ಧ. ರಣಕ್ಷೇತ್ರಕ್ಕೆ ಹೊರಟಂತಹ ಈ ಕಾಲಕ್ಕೆ 4 ಧೈರ್ಯದ ಮಾತನ್ನು ಹೇಳ್ತೇನೆ, ಕೇಳಿಕೊ. ಪವನವಾದರ ಹರಣ ಮೊದಲ ದಿವ್ಯವರತಹೇನು, ಅಪಗಡಿಸಿದರೆ ವಾಸವನ ಸಾಧವೆನು, ಒಕ್ಕಡಹುದೆನಿಸುವೆನು ಭಾರ್ಗವನ, ಜವನ ಜಪ ಕೆಡಿಸುವೆನು. ಸಾಕಿನವರೆಲ್ಲ ಏನು? ಅರ್ಜುನನು ಮಾಧವನು ತುಡುಕಿದರು ಲೆಕ್ಕಿಸಲಾರೆ, ಸಾಮಾನ್ಯ ನೊರಜುಗಳ ಪಾಡಲು
ಛಿನ್ನಧ್ವಂಸಿಗಳು. ದೊಡ್ಡಪ್ಪ ಒಂದು ಮಾತನ್ನು ಹೇಳ್ತಾ ಇದ್ರು, ಹುತ್ತ ಏರಿದವರನ್ನು ಹುಲ್ಲು ಕಟ್ಟಿ ಕಟ್ಟಿದವರನ್ನು ಯಾವ ಕಾಲಕ್ಕೂ ಬೀಳಿಸಬಾರದು ಎನ್ನುವ ಹಾಗೆ ನನ್ನ ದೊಡ್ಡಪ್ಪನ ಹೆಸರು ಹೇಳಿ ಬದುಕುಗಳೇ. ನಿನ್ನ ದೊಡ್ಡಪ್ಪನ ಬಗ್ಗೆ ನಾವು ನಿರೀಕ್ಷೆಯಲ್ಲಿ ಇದ್ದದ್ದು, ನಿನ್ನ ಚಿಕ್ಕಪ್ಪ ಬರಬಹುದು ಎಂಬುದಾಗಿ ನಾನು ಯೋಚಿಸಿದ್ದು. ಹಾಗೆ ಬರಲಿಲ್ಲ, ಬದಲಾಗಿ ನೀನು ಯುದ್ಧಕ್ಕೆ ಬಂದೆ. ನಿನ್ನ ಯುದ್ಧದ ರೀತಿ ನೀತಿಯನ್ನು ಕಂಡಾಗ ಸಂತೋಷವಾಯ್ತು. ಹೌದಾ? ಕುಲಕ್ಕೆ ರತ್ನ ಸದೃಶವಾಗಿ ನೀನಿರುತ್ತಿ ಅಥವಾ ಇರಬಹುದು ಎಂಬುದಾಗಿ ನಾನು ಮೊದಲೇ ಯೋಚಿಸಿದ್ದು. ಸತ್ಯ ಅಂತ ಆಯ್ತು. ಇರಲಿ, ನಿನ್ನಲ್ಲಿ ಹೋರಾಟ ಮಾಡುವುದಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ಬೇಕಾಗಿ ನಿನ್ನ ಅಪ್ಪನ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅವನನ್ನು ನೀನು ಕಳುಹಿಸಿ ಕುಲ ಚೂಡಾಮಣಿ ಕೌರವ ನನ್ನ ಜಾತಿಯವನೇವ. ನಿನಗೆ ಯುದ್ಧಕ್ಕೆ ಬರುವಾಗ ನಾನು ಸಣ್ಣವ ಅಂತ ಕಾಣ್ತೇನಲ್ವಾ? ಹುಡುಗ ಬಿಡುವಂತಹ ಒಂದೇ ಒಂದು ಸಣ್ಣ ಬಾಣ ಸಾಮರ್ಥ್ಯ ಉಂಟುಂತಾದ್ರೆ ತಡಿ ನೋಡೋಣ. ಬಾಳೆಯ ತೋಟವನ್ನು ಹಕ್ಕು ಹಾನಿಗೊಳಿಸುವ ಮರ್ಯಾದೆಯಂತೆ ಚಕ್ರವ್ಯೂಹವನ್ನು ಭೇದಿಸಿ ಅಧಿರಥ ಷಡುರಥರನ್ನೆಲ್ಲ ನೆಲಕ್ಕೆ ಬೀಳುವಂತೆ ಮಾಡಿದೆ. ಕಣ್ಣಾರೆ ನೋಡಿದಿರಲ್ಲ ನೀವು. ಫಲರೇ ಮಗು, ನಾವು ಸೋತೆವು. ಯಾರು ಮಗು? ನೀನಾಗತ್ತ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಧನುರ್ಬಾಣ ಬಿಸಾಡಿ ಮನೆಗೆ ಹೋಗಿ. ಯಾಕೆ? ನೀವು ಸೋತ್ರಲ್ಲ. ನನ್ನ ಮಾತು ನಿನಗೆ ಸರಿಯಾಗಿ ಅರ್ಥವಾಗ್ಲಿಲ್ಲ. ಮತ್ತೇನು ಗುರುಗಳೇ? ನಿನ್ನ ಕರಚಾಲಕವನ್ನು ಕಂಡು ಮನಸ ನಾನು ಸೋತಿದ್ದೇನೆ. ನನ್ನ ಹೊನವನ್ನು ಗೆದ್ದವ ಅರ್ಥ ಕುಮಾರ ಅಭಿಮನ್ಯು. ಮಗು, ಇನ್ನೂ ಬದುಕಿ ಸಾಧಿಸುವಂತಹದ್ದು ಬಹಳಷ್ಟು ಇದೆ. ಆದ ಕಾರಣ ಈ ಕ್ಷೇತ್ರವನ್ನು ಬಿಟ್ಟು ಹೋಗು. ಅದಲ್ಲ, ನನ್ನನ್ನು ಕೆಣಕಿದೆ ಅಂತಾದರೆ, ಎಲ್ಲಾದರೂ ಸಿಟ್ಟು ಬಂತು ಅಂತಾದರೆ ತೀಕ್ಷ್ಣವಾದ ಕಣ ಬಿಟ್ಟರೆ ನಿನ್ನ ಪ್ರಾಣ ಹೋದಿತ್ತು. ಶಿಶುವಪ್ಪ ಶಿಶು
ಹಳೆಯವರಿಗೆ ಎಳೆಯವರು ಕತೆ ಹೇಳುವುದು ಖಂಡಿತ ವಿಪರೀತ ವಿಪರ್ಯಾಸ. ಕತೆ ಗೊತ್ತಿಲ್ಲ ಅಂತಲ್ಲ, ಆದ್ರೂ ಕೂಡ ಮರೆತಿದ್ರೆ ಅದನ್ನು ನೆನಪಿಸ್ತೇನೆ. ಗುರುವರ್ಯ, ಏನಪ್ಪ? ಲೋಕಕಂಟಕನಾಗಿ ಬೆಳೆದಿರುವಂತಹ ತಾರಕಾಸುರ ಅವನನ್ನು ವಧಿಸುವುದಕ್ಕೆ ಬೇಕಾಗಿ ಹುಟ್ಟಿದ 7ನೇ ದಿವಸದಲ್ಲಿ ಷಣ್ಮುಖ ಬಂದಿದ್ದಾನಂತೆ. ಓಹೋ. ಆ ಬಳಿಕ ಮನ್ಮಥ ಬಂದು ಸಣ್ಣ ಪ್ರಾಯದ ಶಂಬರಾಸುರನ್ನು ವಧಿಸಿದ್ದಾನೆ. ಗುರುವರ್ಯ, ಒಂದು ಹೇಳ್ತೇನೆ, ಈಗ ಅಲ್ಲಿಗೆ ಅದೇ ಆಗುತ್ತದೆ ಅಂತ ಆದ್ರೆ ಇಲ್ಲಿ ಯಾಕೆ ಆಗುದಿಲ್ಲ? ನನ್ನ ಸೋಲಿಗೆ ಸಾವಿಗೆ ನೀನು ಕಾರಣನಾಗ್ತೀನೋ? ಸಾವಲ್ಲದಿದ್ರು ಸೋಲಿಸ್ತೇನೆ. ನೀನು ಯಾರು ಗೊತ್ತಾ? ನೀನು ನನ್ನ ಪಟ್ಟದ ಶಿಷ್ಯನಾದಂತಹ ಪಾರ್ಥನ ಕುಮಾರ. ಆದ ಕಾರಣವೇ ನಿನ್ನ ಬಗ್ಗೆ ಅತೀವವಾದಂತಹ ಮಮತೆ ನನ್ನ ಮನದ ಅಂತರ್ಯದಲ್ಲಿಯೇ ಉದಿಸ್ತಾ ಇದೆ. ಧನ್ಯನಾದೆ ಗುರುಗಳೇ. ವಿರೋಧಿ ಪಕ್ಷದಿಂದ ನೀನು ಬಂದಿದ್ದರೋ ಭೀಷ್ಮಾಚಾರ್ಯರೇ ನಿನ್ನನ್ನು ಭಾರತ ರತ್ನ ಹೀಗೆಂದು ಕೊಂಡಾಡಿದ್ದಾರೆ. ಗೊತ್ತಿದೆ ತಾನೇ? ಆದ ಕಾರಣ ಹೇಳ್ತೇನೆ. ಏನು ಇದೋ ನನ್ನ ಸಿಟ್ಟಿಗೆ ನೀನು ಒಳಗಾಗಬೇಡ. ಹೌದಾ? ಹೋಗದೆ ಈ ತರ ಮಾಡ್ತೀರಿ. ತೀಕ್ಷ್ಣವಾದಂತಹ ಶರವನ್ನು ನಿನ್ನ ಮೇಲ್ಬಾಲ ಹೇಗಾಯ್ತೀಗ ನಿಮಗೆಲ್ಲ ಯಾಕೆ ಗುರುಗಳೇ ಯುದ್ಧ? ಎಲ್ಲಿಯಾದ್ರೂ ಊಟ ಉಂಟ ಅಂತ ನೋಡಿ ಹೋಗಿ. ಹೋಯ್ತು ಹೋಯ್ತು. ಬೆರಳು ತುಂಡಾಗಿ ಕೆಳಗೆ ಬಿದ್ದು ಹೋದ್ದಲ್ಲ, ಕೈಯಲ್ಲಿ ಹಿಡಿದಿರುವಂತಹ ಬಾಣ ಕೆಳಗೆ ಬಿದ್ದು ಹೋಯಿತು. ಯಾಕೆ ಹೀಗಾಯ್ತು? ಇದಕ್ಕೆ ಹೇಳುವುದು, ಮಾಡಿದ್ದುಣ್ಣೋ ಮಹಾರಾಯ. ತಲೆಗೆ ಎರೆದ ನೀರು ಪಾದಕ್ಕೆ ಇಳಿಯದೇ ಇರ್ತದೋ. ಯಾವನೇ ಆಗಲಿ, ತಿಳಿದಾಗಲಿ ತಿಳಿಯದೇ ಆಗಲಿ, ಇತರರಿಗೆ ಅನ್ಯಾಯವೆಸಗಿದ್ರೆ ಆ ಪಾಪದ ಫಲವನ್ನು ಆತ ಅನುಭವಿಸಿಯೇ ಅನುಭವಿಸಬೇಕು. ಕಾಡಿನಲ್ಲಿರುವಂತಹ ಹಿರಣ್ಯ ಧನುವಿನ ಮಗ, ಬೇಡರ ಜಾತಿಯವ ಏಕಲವ್ಯ ಹಸ್ತಿನಾವತಿಯ ಗುರುಕುಲಕ್ಕೆ ಬಂದಿದ್ದ. ದೀನನಾಗಿ ಕಣ್ಣೀರು ಸುರಿದು ಪಾದ ಹಿಡಿದು ಬೇಡಿದ್ದ, ಗುರುಗಳೇ ನನಗೆ ವಿದ್ಯೆಯನ್ನು ತಿಳಿಯ ಹೇಳಿ. ಎಲ್ಲ ಬೇಡರ ಜಾತಿಯವ ಇಲ್ಲಿ ಇರತಕ್ಕವನಲ್ಲ, ನಮಗೆ ಬೇಡವಾದವ ಅಂತ ಅವನನ್ನು ತಿರಸ್ಕರಿಸಿದೆ. ಮತ್ತೆ ಅವ ಕಾಡನ್ನು ಸೇರಿ ಸಪ್ರಯತ್ನದಿಂದ ನನ್ನ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಸಾಧನೆಯ ಮೂಲಕ ಸಕಲ ವಿದ್ಯೆಯನ್ನು ಆರ್ಜಿಸಿಕೊಂಡ. ಪಾಂಡವರ ಕೌರವರ ಜೊತೆಯಾಗಿ ಬೇಟೆಗೆ ಹೋದ ಸಂದರ್ಭದಲ್ಲಿ ಪಾರ್ಥನ ಬೇಟ ನಾಯಿಗೆ ಎಲ್ಲೋ ಇದ್ದಂತಹ ಆತ ಬಾಣ ಪ್ರಯೋಗ ಮಾಡಿ ಅದು ಬೊಗಳದಂತೆ ಮಾಡಿದ ಶಬ್ದವೇದಿ ವಿದ್ಯೆ ಪಾರ್ಥನ ಅರಿವಿಗೆ ಬಂತು. ಹುಡುಕುತ್ತಾ ಹೋಗಿ ಅವನನ್ನು ಪ್ರಶ್ನೆ ಮಾಡಿದ, ನಿನ್ನ ಗುರು ಯಾರು ಅಂತ. ಮಣ್ಣಿನ ಪ್ರತಿಭೆಯನ್ನು ತೋರಿಸಿದನಂತೆ, ನನ್ನ ಹೆಸರನ್ನು ಹೇಳಿದನಂತೆ. ಮತ್ತೆ ಪಾರ್ಥ ಬಂದು ನನ್ನಲ್ಲಿ ಕೇಳಿದ, ನಮ್ಮನ್ನು ವಂಚಿಸ್ತೀರಾ? ನಮಗೆ ಹೇಳಿಕೊಡದಂತಹ ವಿದ್ಯೆಯನ್ನು ಆ ಕಾಡಿನ ಬೇಡರ ಜಾತಿಯವರಿಗೆ ಹೇಳಿಕೊಟ್ಟಿದ್ದೀರಾ? ಯಾಕೆ ಹೀಗೆ ಮಾಡಿದ್ದೀರಿ? ಒಮ್ಮೆಲೆ ಆಶ್ಚರ್ಯವಾಯಿತು. ಹೋದೆ, ಗುರು ಯಾರು ಅಂತ ಕೇಳಿದೆ, ಪ್ರತಿಮೆಯನ್ನು ತೋರಿಸಿದ, ನನ್ನ ಹೆಸರನ್ನು ತಿಳಿ ಹೇಳಿದ. ಗುರು ದಕ್ಷಿಣೆಗಾಗಿ ಅಲ್ಲ, ನನ್ನ ಶಿಷ್ಯನಾದಂತಹ ಪಾರ್ಥನ ಉದ್ಧಾರಕ್ಕಾಗಿ ಗುರು ದಕ್ಷಿಣೆಯಾಗಿ ಆ ಹುಡುಗನ ಬಲಗೈಯ ಹೆಬ್ಬೆರಡನ್ನೇ ನಾನು ಪಡೆದಿದ್ದೇನಲ್ಲ, ಮಾಡಬಾರದೆ. ಪಶ್ಚಾತ್ತಾಪ ಆಗ್ತಾ ಇದೆ. ಬ್ರಾಹ್ಮಣನಾಗಿ ನಾನು ಆ ಕಾರ್ಯ ಮಾಡ ಅದನ್ನು ಯೋಚಿಸ್ತಾ ಹೊತ್ತು ಕಳೆಯುವುದಕ್ಕೆ ಇದು ಕ್ಷೇತ್ರವಲ್ಲ. ಇದ್ದಾರೆ ಕೆಲವರು ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಾಯಕನನ್ನು ಹೊಗಳಿ ಬ್ರಾಹ್ಮಣರನ್ನು ತೆಗಳುವವ. ಹೌದಪ್ಪ, ಲಾಲಿಸು ಕೌರವ ವಿಪ್ರರ ತವರು ವಿಷದ ಏಳಿಗೆ ಭೋಜನದಿ. ಬ್ರಾಹ್ಮಣರು ಮಾತ್ರ ಊಟಕ್ಕಿರುವುದು. ಇವರೇನು
ಏನು ಮಣ್ಣು ಕಲ್ಲು ತಿನ್ನುವುದಾ? ಅಪ್ಪ ಯಾರು ಅಂತ ಕೇಳಿದ್ರೆ ಮೇಲೆ ನೋಡ್ತಾನೆ, ಅಮ್ಮ ಯಾರು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅವನಿಗೆ ಈ ಹುಡುಗನಿಂದ 4 ಪೆಟ್ಟು ಬೀಳಿಸ್ಬೇಕು, ಮತ್ಯಾರು ಅಲ್ಲ, ಅವನೇ ಜಾತಿ ಕೆಟ್ಟವ. ಕಾರಣ ಅವನನ್ನೇ ಮುಂದೆ ಕಳಿಸ್ತೇನೆ ನೋಡು. ಅಭಿಮನ್ಯು, ಹಾರಾಟ, ಚೀರಾಟ, ತುಂಬಾ ಹೊತ್ತುಗಳಿಂದ ನಿನ್ನನ್ನೇ ನೋಡ್ತಾ ಇದ್ದೇನೆ. ನೀನೇ ಪರಾಕ್ರಮಿ ಆಗಿದ್ದಿ ಎಂಬುದಾಗಿ ನೀವು ತಿಳಿದಿರಬಹುದು. ಹಾಗಂತ ನಿನ್ನ ಪರಾಕ್ರಮ ನನ್ನ ಮುಂದೆ ಸಲ್ಲದು. ಒಂದು ಹೊತ್ತಿನಲ್ಲಿ ನಿನ್ನ ಅಪ್ಪ ಅರ್ಜುನನಲ್ಲಿ ಕಾಡಾಗಿ ಹೋರಾಟವನ್ನು ಮಾಡಿದಂತ ವೀರ ಕರ್ಣ. ಈಗ ಅಪ್ಪ ಬಂದ್ರೆ ಏನು ಮಾಡ್ತೀನಿ? ಭಾರತ ಬಂದ್ರೆ ಏನು ಮಾಡ್ತೀವಿ? ಬಾಣ ಪ್ರಯೋಗ ಮಾಡಿ ತಲೆಯನ್ನು ತುಂಡರಿಸ್ತೇನೆ. ಕೌರವ ಸೇನೆಯಲ್ಲಿ ಬಾಯಿ ಬಡುಕ ಯಾರು ಅಂತ ಕೇಳಿದ್ರೆ ಕರ್ಣ. ಕರ್ಣ ಕೇಳಬೇಕೇ ಹೊರತು ಮಾತಾಡಬಾರ್ದು. ನಿನ್ನ ಕರ್ಣ ಕತ್ತರಿಸ್ತಾನೆ. ಹೊಡೆಗಣ್ಣ ಹೊರನೀತ ಶಿಶುವೇ ಸುಂದರ ದೊಳವಿನೊಡನು ಭಾವಯ್ಯ, ನೋಡಿದ್ರ ಹುಡುಗನ ಆಟೋಪ. ಹಣಗಣ್ಣ ಹೊರನೀತ ಕೈಲಾಸಪತಿಯಾದಂತಹ ಹರ 3ನೇ ಕಣ್ಣನ್ನು ತೆರೆದಂತಾದರೆ ಅದರ ಮುಂದೆ ನಿಲ್ಲುವಂತಹ ಧೈರ್ಯ ಯಾರಿಗಾದರೂ ಇರ್ತದೋ? ನೋಡಿದಿರ, ನಮ್ಮ ಸೇನೆ ಚಾನಾ ಹಾನಿಯಾಗಿದೆ. ಎಲ್ಲರೂ ಪ್ರಾಣ ಭಯದಿಂದ ಕಂಡ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ. ಸೇನಾಧಿಪತಿಯಾದಂತಹ ನಾನು ಎಷ್ಟೇ ಧೈರ್ಯ ತುಂಬಿದ್ರೂ ಯುದ್ಧದ ಉತ್ಸಾಹದಿಂದ ಮುಂದೆ ಬರುವವರು ಯಾರೂ ಇಲ್ಲ. ಹಾಗಿದ್ರೆ ನಾನೇನು ಮಾಡಲಿ? ಭಾವ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ. ಮೊದಲು ಪ್ರಾಣ ಉಳಿಸಿಕೊಳ್ಳಿ. ಪ್ರಾಣಕ್ಕಿಂತ ಹಿರಿದಾದುದು ಏನಿದೆ? ಬದುಕಿ ಉಳಿದ್ರೆ ನಾಳೆ ಆದರೆ ಏನನ್ನಾದರೂ ಸಾಧಿಸಬಹುದು. ಆದ ಕಾರಣ ನಾಳೆ ಇಲ್ಲದಿದ್ದರೆ ಬ್ರಾಹ್ಮಣನಾದಂತಹ ನನಗೆ ಅಪವಾದ ಅಪಖ್ಯಾತಿ ಬಂದೇ ಬಂದಿತ್ತು. ನನ್ನ ಮಗ ಸಾಯುವುದಕ್ಕೆ ಕಾರಣ ಆ ದ್ರೋಣಾಚಾರ್ಯ. ನನ್ನ ಗಂಡ ಸತ್ತನಲ್ಲ, ಅದಕ್ಕೆ ಹೊಣೆ ಆ ಬ್ರಾಹ್ಮಣ. ಆದ ಕಾರಣ ಅಪವಾದದಿಂದ ನಾವು ಮುಕ್ತರಾಗಬೇಕು ಅಂತಿದ್ರೆ ಬಾಬಾ, ಓ ಭಾವಯ್ಯ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ, ಮತ್ತೆ ನಾನು ಹೊಣೆಗಾರನಲ್ಲ. ಯಾವಾಗ ಹೇಗೆ ಮಾತಾಡ್ತಾರೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ ಅಲ್ವಾ? 4 ಪೆಟ್ಟು ಬಿದ್ದಾಗ ಹೊಡೆದವನನ್ನು ಹೊಗಳುವುದು, ಇಲ್ಲದಿದ್ದರೆ ನಮ್ಮನ್ನು ಹೊಗಳುವುದು. ಇವರ ಕತೆ ಇಷ್ಟೇ. ಇವರನ್ನು ನಂಬಿ ನಾನು ಕೆಟ್ಟಿದ್ದೇನೆ. ಈ ವೇಳೆಗೆ ಮುಂದೆ ಯಾರು ಎಂಬುದು ಗೊತ್ತಾಗುವುದಿಲ್ಲ. ಶಿವನೇ.
ಪಾದಾರವಿಂದಕ್ಕೆ ಪ್ರಣಾಮಗಳು. ಅಣ್ಣ, ಪೌರ್ಣಮಿಯ ಚಂದ್ರನಂತೆ ಕಲಾಪೂರ್ಣವಾಗಿಂತ ಇರಬೇಕಾದ ನಿನ್ನ ಮುಖ ಇಂದು ರಾಹುಗ್ರಸ್ತ ಚಂದ್ರನಂತಾಗಿದೆ. ಕಾರಣವೇನಯ್ಯ? ಕಾರಣ ಮಾಡಿಕೊಡುತ್ತೇನೆ. ಯುದ್ಧದಲ್ಲಿ ನಮಗೆ ಸೋಲಾಗುತ್ತಾ ಉಂಟು. ಮುಂದೇನು ಎಂಬುದು ಗೊತ್ತಾಗದೇ ಇದ್ದಾಗ ಹೀಗೆಲ್ಲ ಚಿಂತಿಸಬೇಕಾಗ್ತದೆ. ಚಿಂತೆ ಇರ್ಬೇಕಲ್ಲ. ಒಂದು ಮಾತು ಹೇಳ್ತೇನೆ, ಒಂದು ಕಾರ್ಯ ಪ್ರಾರಂಭ ಆಗುವಾಗ ನಾನಿದ್ದೇನೆ 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 ಅಂತ ಆಶ್ವಾಸನೆ ಕೊಡುವವರು ಅನೇಕರಿದ್ದಾರೆ. ಹೌದು. ಆದರೆ ಈ ದುಶ್ಯಾಸನ ಆಗಲ್ಲ. ಹಿಂತಿರುಗಿ ಹೋದರೆ ಪುನರಪಿ ಹೆದೆಗೊಟ್ಟು ನಿಂತು ಅಣ್ಣ ನಾನಿದ್ದೇನೆ ಅಂತ ಹೇಳುವ ಮೊದಲು ಈಗ ಅವಕಾಶ ಕೊಟ್ರೆ ಏನು ಮಾಡ್ತಿದ್ದೇವೆ? ಅವಕಾಶ ಒಂದು ಕೊಡು, ನಾನು ಮಾಡಿ ಮುಗಿಸುತ್ತೇನೆ. ಅಂದೊಂದು ದಿನ ಈ ಕಥೆ ಯಾಕೆ ಹೇಳೋದು ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂತಲ್ಲ, ಪುನರಪಿ ನಿನಗೆ ನೆನಪುಟ್ಟಿಸುವುದು. ಯಾಕೆ? ಅಂದೊಂದು ದಿನ ಸಮುದ್ರ ಮಥನ ಆಯ್ತಲ್ವ, ರಕ್ಕಸರಿಗೂ ದೇವತ್ವರಿಗೂ ಘನಘೋರವಾದ ಯುದ್ಧ ನಡೆಯಿತಂತೆ. ಅದಕ್ಕಿಂತ ಮಿಗಿಲಾದ ಯುದ್ಧವನ್ನು ಇಂದು ನಾನು ರಣರಂಗದಲ್ಲಿ ತೋರಿಸುತ್ತೇನೆ. ಕೊಡು ರಣವೀಲಿ. ಹೋಗು, ಆದಷ್ಟು ಬೇಗ ಮುಗಿಸುವೆ. ಆದಷ್ಟು ಬೇಗ ನಾನು ಮುಗಿಸ್ಲಿಕ್ಕೆ ಅಂತಾನೆ ಬಂದೆ. ಧರಿಸ್ಲಿಕ್ಕೆ ಇಲ್ಲ ಇಲ್ವಾ? ಮತ್ತೆ ಹಾಗೆಲ್ಲ ಮಾಡಬಾರ್ದು. ಹೌದಾ ಮಗು? ಯಾರು ಮಗು? ನೀನು ಮಗು ಅಲ್ಲ? ಮಗುವಿನಾಗೆ ಕಾಣ್ತೇನಾ? ಒಂದು ಯುವಕನಾಗೆ. ನಾವೆಲ್ಲ ದೊಡ್ಡವರಪ್ಪ. ಹೌದಪ್ಪ. ಹಾಗೆ ಮಗು ಅಂತ ಕರೆದದ್ದು. ಯಾವ ಆಧಾರದಲ್ಲಿ ಹೇಳ್ತೀನಿ ನೀನು ದೊಡ್ಡವ ಅಂತ? ಆಧಾರ ಬೇಕಾ ನಿನಗೆ? ಬೇಕಾ? ಆಧಾರ ಇದ್ದೇ ಮಾತಾಡೋದು. ಚಂದ್ರವಂಶದಲ್ಲಿ ಬೆಳೆಯಬೇಕಾದ ಮಗು ನೀನು. ಇಂದು ಡಿಲ್ಲಿ ಹಿಡಿದಿದ್ಯಾ? ಎಂತದು? ಡಿಲ್ಲಿ ಹಿಡಿದಿದ್ಯಾ? ಹಿಡಿದಿದ್ದೇನೆ. ಆಯುಧ, ಅದೇ ಧನುರ್ಬಾಣ. ರಣರಂಗಕ್ಕೆ ಬಂದಿದ್ದೀಯಾ? ಹೌದು. ಬಂದವ ಯಾರು ಅಂತ ಎನಿಸಿಕೊಂಡಿದ್ದೀಯಾ? ಯಾರು? ವೀರ ದುಶ್ಯಾಸ, ಶೂರ ದುಶ್ಯಾಸ. ಎಂತದು ಎದೆನವಾಗುತ್ತದೆ? ಎಂತದು? ಮತ್ತೇನು ಹೇಳುವಾಗ? ಶೈಲಿ ಮಾರಾಯ. ನಿನ್ನ ಶೈಲಿಗೆ ಬೆಂಕಿ ಬಿಟ್ಟು ಮಗು, ರಣರಂಗ ನಿನಗೆ ಸೂಕ್ತವಲ್ಲ. ಮತ್ತೆ ಯಾರಿಗೆ? ಯಾರಿಗಂತಲ್ಲ, ಅದು ನಮ್ಮ ಅಂತ ಹಿರಿಯವರಿಗೆ ಸೂಕ್ತವಾದದ್ದು. ಅದಕ್ಕೆ ಹೇಳುತ್ತಿದ್ದೇನೆ. ನೀನು ದುಶ್ಯಾಸನ ಅಲ್ವಾ? ನೀನು ದುಶ್ಯಾಸನ. ವಿಷಯ ಎಂತದಿದೆ? ಬೇಕು ನನಗೆ ಕಾಣುತ್ತದೆ. ಎಂತದ್ದು? ದುಶ್ಯಾಸನ ಪ್ರೇತ ಬಂದ ಹಾಗೆ. ಆ ದುಶ್ಯಾಸ ಅಲ್ವಾ? ಮೊದಲು ಗಂಡ ದುಶ್ಯಾಸನ ಇಲ್ಲ, ಹೊಸತ್ತು. ಈಗ ನಾನು ವ್ಯಾಯಾಮ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಎಂತದ್ದು? ಅದಕ್ಕೆ ಇಲ್ಲಿ ಅದಕ್ಕೆ ತೆಳ್ಳಗಾದದ್ದು. ಅದಕ್ಕೆ ರಣಕ್ಷೇತ್ರಕ್ಕೆ ಬರ್ಬೇಕಾ? ಮಾಡಿ ತೋರಿಸಿದ್ದೇನಂತ ನಿನಗೆ ಗೊತ್ತಾಗ್ಬೇಡವಾ? ಅದಕ್ಕಾಗಿ ಒಂದ್ ಮಾತು ಹೇಳುತ್ತೇನೆ. 10 ಮಾತು ಹೇಳು. ಈಗ ಒಂದು ಸಾಕು, ಬೇಗ ಮುಗಿಸ್ಲಿಕ್ಕೆ ಹೇಳಿದೆ. ಬೇಡ 10 ಮಾತಾಡೋದು. ಆ ಬಿಲ್ಲ ಹಿಡಿದಿದ್ದೀಯಲ್ಲ, ನೆಲಕ್ಕೆ ಬಿಡು. ನೆಲಕ್ಕೆ ಬಿಟ್ಟು ಇಲ್ಲಿಂದ ಓಡಿ ಹೋಗು. ಬಂದ್ ನನ್ನ ಕಣ್ಣಿಗೆ ಸಿಕ್ಕಿದ್ರೆ ಕುಟ್ಟಿಕೊಳ್ತೇನೆ. ನೀನು ಹುದಲವ ದುಶ್ಯಾಸನೆ. ನಿನ್ನನ್ನು ಒಂದು ಶರದಲ್ಲಿ ಭಂಗಿಸದಿದ್ರೆ ನನಗೆ ಶರ ತಾಯಿಗೆ ಅಪಮಾನವನ್ನು ಮಾಡಿದ ಕೊಲ್ಲಿ ನಿನ್ನನ್ನು ಕೊಲ್ಲುವನೆಂದರೆ
ವಾಯುಜೋತನ ಭಾಷೆ ಗಂಜಿವರು ತೆಗೆದ ಕಟಾರಿಯಿಂದ ನಿನ್ನ ರುಂಡ ಮುಂಡ ಬೇರ್ಪಡಿಸ್ತಾ ಇದ್ದೆ. ಎಂತದು ಬೇಡ ಮಾರಾಯ? ಎಂತದು ನಿನ್ನ ಕರ್ಮ ನಿನ್ನದು. ಆದ್ರೆ ಏನು ಮಾಡೋಣ ಹೇಳು? ದೊಡ್ಡಪ್ಪ ಹಾಕಿರುವಂತಹ ಭಾಷೆಗೆ ಹೆದರ್ತೇನೆ ನಾನು. ಇಲ್ಲದೆ ಹೋದ್ರೆ ನಿನ್ನ ಪ್ರಾಣ ಹೋಗುತ್ತಾ ಇದ್ದೆ. ಹೇಳಬೇಡ, ಇಲ್ಲಿ ಬಾ. ಇಲ್ಲಿ ಬಾ. ನೀನು ಎಲ್ಲೆಲ್ಲ ಕೈ ಹಾಕಿದ್ಯಾ ಮಾರಾಯ? ಮರ್ಯಾದೆ ಹೋಗದದ್ದು ನನ್ನ ಪುಣ್ಯ. ನೀನೆಂತದ್ದು ಮಾಡುದು? ನೀನು ಎಂತದ್ದು? ಯುದ್ಧ ಮಾಡುದು. ಮತ್ತೆ ಎಂತದ್ದು? ಆಹಾ, ನಿನ್ನ ಮುಖವೇ. ನಿನ್ನ ಹೆಸರೆಂತದ್ದು? ದುಶ್ಯಾಸನ. ಇನ್ನೊಂದು ಬಾರಿ ಹೇಳು. ತೀರು ದುಶ್ಯಾಸನ. ಸೂರ್ಯ ದುಶ್ಯಾಸನ. ನಿನ್ನ ಹೊಣೆ ಬರ. ಉಗಿದದ್ದು ಸ್ವಲ್ಪ ಹೆಚ್ಚು. ಪರವಾಗಿಲ್ಲ, ನಮಗೆ ಅನುಭವ ಉಂಟು. ನಾನು ಇಂದು ಬದುಕಿದ್ದೇನೆ ಅಂದ್ರೆ ಏನು ಕಾರಣ? ಒಂದು ಒಳ್ಳೆಯ ಕೆಲಸ ಮಾಡಿದ್ದೇನೆ. ಯಾವುದಂತ ಕೇಳಿದ್ರ? ದ್ರೌಪದಿಯ ಸೀರೆ ಎಳೆದದ್ದು. ಅದು ಒಂದು ಪುಣ್ಯ ಕಾರ್ಯದಿಂದ, ಪುಣ್ಯದ ಫಲದಿಂದ ನಾನು ಇಂದುವರೆಗೆ ಬದುಕಿದ್ದೇನೆ. ಎಲ್ಲರಲ್ಲಿ ಹೇಳುವುದು ಒಂದೇ, ಕಂಡ ಹೆಣ್ಣು ಮಕ್ಕಳ ಸೀರೆಗೆ ಕೈ ಹಾಕಿ ಒಳ್ಳೆಯ ಪರಿಣಾಮ ಬಂದ್ರೆ ನನ್ನನ್ನು ಜ್ಞಾಪಿಸಿಕೊಳ್ಳಿ. ಇಲ್ಲದಿದ್ರೆ ಯಾರಿಗೆ ಯಾರುಂಟು, ಎರವಿನ ಸಂಸಾರ. ಮತ್ತೊಂದು ಹೇಳುವಲ್ಲಿ ಹೇಳಿದಾಗ ತಪ್ಪಿಸಿಕೊಳ್ಳಬೇಡಿ ನೀವು. ವೈರಿ ಭುಜಗ ಸುಪರ್ಣ ನೀನು ತಡೆಯಲಿ ಪೂರ್ಣ ಶೌರ್ಯದ ಬರುವನು ಚೂರ್ಣ ಮಾಡಿ. ನಮಃ. ವೀರಕರ್ಣ, ಹೌದು. ಶೂರಕರ್ಣ, ಹೌದು. ಧೀರಕರ್ಣ, ಹೌದು. ಬಾರಯ್ಯ ಬಂದೆ. ವೈರಿಗಳೆಂಬ ಸರ್ಪಗಳಿಗೆ ಗರುಡ ಸದೃಶ, ಹೌದು. ಮುಂದೆ ಕಣ್ಣು ಹಾಯಿಸಿದ್ಯಾ? ನಿನ್ನ ವೈರಿಯಾದಂತಹ ಪಾರ್ಥನ ಮಗ ಅಭಿಮನ್ಯು ಸೂರ್ಯನಂತೆ ವಿಜೃಂಭಿಸ್ತಾ ಇದ್ದ. ಅವನನ್ನು ಈ ಕ್ಷೇತ್ರದಿಂದ ತೊಲಗಿಸಬೇಕು, ಹೌದು. ನಾವೆಲ್ಲ ಅವನ ಮುಂದೆ ನಿಂತು ಯುದ್ಧ ಮಾಡ್ತಾ ಇರ್ತೇವೆ. ಅವನ ಅರಿವಿಗೆ ಬಾರದ ರೀತಿಯಲ್ಲಿ ಅವನ ಕೈಯಲ್ಲಿರುವಂತಹ ಧನುಸ್ಸನ್ನು ಚೂರ್ಣಗೊಳಿಸು. ಕಲಶ ಸಂಭವದಿಂದ ಮುಡಿಗೆ ರವಿಜುಂಬೇದ ಸುಲಭವೇ ಮಾರತರು ಕದನ ಗರ್ಗಜರಾವು ಕಲಹ ಕಿರಾದ ಶಿಶು ಚೈತನ್ಯದೇ ಧನುವ ಕಂಡಿಬುದು ಚಿತವೇ ಗುರುವರಿಯ. ಮಾತನ್ನು ಕೇಳಿದಾಗ ಒಂದೊಮ್ಮೆಗೆ ಸಿಡಿಲೆ ಬಡಿದಂತ ಅನುಭವ ನನಗಾಗಿ ಹೋಯಿತು ಸ್ವಾಮಿ. ಪ್ರಾಣ ಹೋಗ್ಲಿಲ್ವಲ್ಲ? ಇಲ್ಲ, ಏನು ಆಗ್ಲಿಲ್ಲ. ಸ್ವಲ್ಪ ಉಳಿಸಿದ್ದೀರಿ ಸ್ವಾಮಿ, ಸ್ವಲ್ಪ ಉಳಿಸಿದ್ದೀರಿ. ಇನ್ನೂ ಚೆನ್ನಾಗಿದ್ದಿ. ಗುರುಗಳೇ, ಏನು ಈ ಹೊತ್ತಿನಲ್ಲಿ ನಿಮ್ಮಂತವರ ಬಾಯಿಂದ ಇಂಥ ಮಾತುಗಳು ಬರಬಹುದೇ? ಮತ್ತೆಂತಹ ಮಾತು ಬರಬೇಕು? ನನ್ನಲ್ಲಿ ಮೂಡುತ್ತಾ ಉಂಟು. ಏನು ಸ್ವಾಮಿ, ಯುದ್ಧಕ್ಕೆ ಎದುರಾದಂಥ ಆ ಬಾಲಕರನ್ನು ಯುದ್ಧದಲ್ಲಿ ಜಯಿಸುವುದಕ್ಕೆ ಅಸಾಧ್ಯರಾದಂಥ ನಾವು ವಂಚನೆ ಮೋಸದಿಂದ ಅವನ ಬಿಲ್ಲನ್ನು ತುಂಡರಿಸುವುದು ಇದು ನ್ಯಾಯವೇ? ಇದು ಉಚಿತವೇ? ಇದು ಧರ್ಮವೇ? ನಿಮಗೆ ಹೇಳುವುದಕ್ಕೆ ನೀನೇ ಅವನ ಸೇನಾಧಿಪತಿ ಯಾರು? ನೀವು. ನನ್ನ ಮಾತನ್ನು ಉಳಿದ ಯೋಧರು ನಡೆಸಿಕೊಡತಕ್ಕದ್ದು. ನೀನು ಸ್ವಾಮಿನಿಷ್ಠನಲ್ವೇ? ಹೌದು. ಸುಯೋಧನ ಹಸ್ತಿನಾವತಿಯ ಚಕ್ರವರ್ತಿ ಆಗಬೇಕು ಎನ್ನುವಂತಹ ಆಶಯವನ್ನು ಇರಿಸಿಕೊಂಡವನಲ್ವೇ? ಅತಿಯಾದಂತಹ ಆಸೆ. 10 ದಿನಗಳ ತನಕ ಭೀಷ್ಮಾಚಾರ್ಯರ ಸೇನಾಧಿಪತಿಯಲ್ಲಿ ನೀನಲ್ಲಿದ್ದೆ. ನನಗೆ ಅವಶ್ಯ ಬರಲಿಲ್ಲ ಸ್ವಾಮಿಯಲ್ಲಿ. ಯುದ್ಧ ಮಾಡುವುದಕ್ಕೆ ನೀನು ಬಂದವನಲ್ಲ. ಈಗ ನನ್ನ ಸೇನಾಧಿಪತ್ಯ ನಡೆಸಿಕೊಡತಕ್ಕದ್ದು. ಅಯ್ಯ, ಏನು ಪಾಂಡವರನ್ನು ನಾವು ಗೆದ್ದೆವು ಅಂತಾದರೆ ಮೊದಲೇ ನಿನಗೆ ಅಂಗದೇಶದ ರಾಜ್ಯ ಪಟ್ಟಾಭಿಷೇಕ ಮಾಡಿದ್ದಾನೆ. ಅಂಗಾಧಿಪತಿ ಅಂತ ಘೋಷಣೆ ಮಾಡಿ ಎಲ್ಲ ಕಡೆಯಿಂದ ಎಲ್ಲರಿಂದಲೂ ನೀನು ಮಾನ್ಯತೆಯನ್ನು ಪಡೆದಿದ್ದೀಯ. ಹೌದು. ಇನ್ನು ನಿನಗೆ ಏನು ಕೊಡುವುದಕ್ಕಿದ್ದಾನೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನಗಾಗಿ ಎಲ್ಲ ನಿನ್ನ ಸ್ವಾಮಿಯಾದಂತಹ ಸುಯೋಧನನಿಗಾಗಿ ಈ ಕಾರ್ಯವನ್ನು ಮಾಡತಕ್ಕದ್ದು. ಮಾಡ್ತೀಯೋ ಅಲ್ಲ ಈ ಕ್ಷೇತ್ರ ಬಿಟ್ಟು ಹೋಗ್ತೀಯೋ ಹೇಳು? ಮಾಡ್ತೇನೆ ಸ್ವಾಮಿ. ಎಲ್ಲ ಪಾಪ ಪುಣ್ಯ ನಿಮ್ಮ ತಲೆ ಮೇಲೆ. ಮಾಡಿದ ಪಾಪ ನಿನಗೆ, ಮಾಡಿದವನಿಗೆ, ಹೇಳಿದವನಿಗಲ್ಲ. ಈಗ ನಾನು ಹೇಳಿದ್ದೆ ಯಾಕೆ? ರಾಜ್ಯ ಸಿಕ್ಕಿದ್ರೆ ಯಾರಿಗೆ? ಸುಯೋಧನನಿಗೆ, ನಿನ್ನ ಮಿತ್ರನಿಗೆ. ನನ್ನ ಮಿತ್ರನಿಗೆ. ಪಾಪ ಪುಣ್ಯ ಅವನ ತಲೆ ಮೇಲೆ.
ನಿನಗೆ ಮತ್ತೇನು? ನನಗೆ ಅಂಗರಾಜ್ಯ ಉಂಟಲ್ಲ. ಮತ್ತು ಒಂದು ರಾಜ್ಯ ಬೇಕು ಅಂತ ಆಸೆ ಇದೆಯೇನು? ಇಲ್ಲ ಇಲ್ಲ ಇನ್ನೇನು?
ಅಯೋಧ್ಯೆಗೆ ಯಾರೆಂದು ಕೇಳಿದ್ದೀರಿ? ಶ್ರೀರಾಮಚಂದ್ರ ಅಂತ ಕೇಳಿದ್ದೇವೆ. ರಾಮಾಶ್ವಮೇಧದ ಬೆಂಗಾವಲಿಗೆ ಹೊರಟು ಬಂದವರು ಯಾರೆಂದು? ಶತ್ರುಘ್ನ ದೇವ. ನಾನೇ ಸರಿ, ನಾನೇ ಇವತ್ತು ಬಂದಂತಹ ಕಾರ್ಯ. ಲಾಲಿಸಬೇಕು, ಲಾಲಿಸಬೇಕು. ಆವರಿಸಿತು ಅಂತಾದಾಗ ಬದುಕಿನಲ್ಲಿ ಯಾವುದರ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಬೇಕು ಅದನ್ನು ಸಾಧಿಸುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಶಂಕೆಯನ್ನು ಆಯಾಯ ಕಾಲಕ್ಕೆ ಪರಿಹಾರವನ್ನು ಕಂಡುಕೊಂಡಾಗಲೇ ಬದುಕಿನಲ್ಲಿ ನೆಮ್ಮದಿಯ ತಾಣವನ್ನು ಕಾಣುವುದಕ್ಕೆ ಸಾಧ್ಯ. ಹೌದು, ನಮ್ಮ ಬದುಕಿನಲ್ಲಿಯೂ ಕೂಡ ಅದೆಷ್ಟೋ ಸಲ ಶಂಕೆಗಳು ಹುಟ್ಟಿಕೊಂಡದ್ದಿದೆ. ಯಾರದೋ ಕಾರಣಕ್ಕೆ ಅಥವಾ ಯಾವುದೋ ಕಾರಣಕ್ಕೆ ಸುಮ್ಮಗೆ ಉಳಿದು ಬಿಟ್ಟವರಿದ್ದೇವೆ. ಹಾಗೆಯೇ ನಮ್ಮ ಅಣ್ಣನಾದಂತಹ ರಾಮನಿಗೂ ಕೂಡ ರಾವಣನನ್ನು ಕೊಂದ ಬಳಿಕ ಆ ಪಾತಕ ನಮ್ಮನ್ನು ಕಾಡೀತೆ ಎನ್ನುವ ಶಂಕೆ ಚಿತ್ತಬಿತ್ತಿಯಲ್ಲಿ ಹುಟ್ಟಿತು. ವಸಿಷ್ಠರ ಮುಂದೆ ಕೇಳಿಕೊಂಡಾಗ ಅಶ್ವಮೇಧವನ್ನು ಕೈಗೊಳ್ಳು ಪರಿಹಾರವನ್ನು ಸೂಚಿಸಿ ಬಿಟ್ಟರಲ್ಲ. ರಾಮ ಸೇವೆಗಾಗಿ ಚಾತಕ ಪಕ್ಷಿಯಂತೆ ಅದೆಷ್ಟು ಸಮಯದಿಂದ ಕಾದವನು. ರಾಮನ ಸುತ್ತ ಆವರಿಸಿದವರೆಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದ್ದಿದೆ, ಸಿಗಲಿಲ್ಲ ಅಂತಲ್ಲ. ಹಿಂದೊಮ್ಮೆ ಲವಣಾಸುರನನ್ನು ವಧಿಸುವುದಕ್ಕೆ ಹೊರಡಬೇಕಾದ್ರೆ ನನ್ನನ್ನು ಕಳುಹಿಸಿ ಕೊಟ್ಟ ಆ ಧನ್ಯತೆ ನನಗಿದೆ. ಆ ಸಂದರ್ಭದಲ್ಲಿ ಅಲ್ಲಿದ್ದ ಸೀತಾಮಾತೆಯನ್ನು ಕಂಡು ನನಗೂ ಈ ಪ್ರಶ್ನೆ ಹುಟ್ಟಿಕೊಂಡಿತು. ಯಾಕಣ್ಣ ಬಿಟ್ಟು ಬಿಟ್ಟ ಸೀತೆಯನ್ನು? ಪ್ರಶ್ನಿಸುವುದಕ್ಕೆ ಮುಂದೆ ಹೋಗಲಿಲ್ಲ. ರಾಮನ ವ್ಯಕ್ತಿತ್ವ ಹಾಗೆ ಬೆಳೆದಾಗಿತ್ತು. ರಾಮನ ಪಾದದ್ವಯಗಳಿಗೆ ಶರಣು ಬರುವಂತಹ ನಾವು ಪ್ರಶ್ನಿಸುವ ಹಾಗೆ ಇರಲಿಲ್ಲ. ಬಿಡಿ. ಹಾಗೂ ಈ ಸಂದರ್ಭದಲ್ಲಿ ಅಶ್ವಮೇಧದ ಈ ಕುದುರೆಯ ಸಾರಥ್ಯವನ್ನು ವಹಿಸಿಕೊಂಡು ಕುದುರೆಯ ಬೆಂಗಾವಲಾಗಿ ಹೊರಟು ನಿಲ್ಲುವಂತಹ ಭಾಗ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ನಿಮ್ಮವರೆಲ್ಲರನ್ನೂ ಕೂಡ ಸೇರಿಕೊಂಡಿದ್ದೇನೆ. ಕುದುರೆಯನ್ನು ನಮ್ಮವರು ಶೃಂಗರಿಸಿ ಸಿದ್ಧಪಡಿಸಿದ್ದಾರೆ. ತಡವರಿಸದೆ ಸಾಗೋಣ ಮುಂದೆ. ಸಾಗಿದವರಿದ್ದೇವೆ. ಎದಿರಾದಂತಹ ಪಟುಪಟರನ್ನೆಲ್ಲ ಧರೆಗೆ ಉರುಳಿಸಿದ್ದೇವೆ. ಕೆಲವರು ಶರಣು ಬಂದವರಿದ್ದಾರೆ. ಕಪ್ಪದ ಜೊತೆಗೆ ಅಯೋಧ್ಯೆಯ ಕಡೆಗೆ ಪಾದವನ್ನು ಬೆಳೆಸಿದ್ದಾರೆ. ಚಕ್ರಾಂಕಿತದ ಕಡೆಗೆ ಹೋದಾಗ ದಮನನು ಒಂದು ಸಲ ಅದನ್ನು ಕಟ್ಟಿದ. ಮುಂದಕ್ಕೆ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಮಾಡಿದೀರ ನಮ್ಮ ಪಾಳೆಯವನ್ನೇ ಸೇರಿಕೊಂಡವನಿದ್ದಾನೆ. ಮತ್ತೆ ಬಂದದ್ದು ನಾವು ಯಮುನೆಯ ತಟಕ್ಕೆ. ಒಮ್ಮಿಂದ ಮೇಲೆ ಶೃಂಗರಿಸಿದ ಅಶ್ವ ಕಾಣದ ಹಾಗಾಯಿತು. ಏನು ದಾರಿ ಅಂತ ಯೋಚಿಸುತ್ತಿದ್ರೆ ಬಂದರಲ್ಲ ದೇವಋಷಿಗಳು. ಈ ನೀರಿನೊಳಗೊಂದು ಮಾಯಾನಗರಿ ಇದೆ, ಅಲ್ಲಿರುವಂತಹ
ಅರಸುಕುವರಿಯರಿಂದ ಇದು ಕಟ್ಟಲ್ಪಟ್ಟಿದೆ. ಯುದ್ಧಕ್ಕೆ ಸನ್ನದ್ಧರಾಗಿ ಮುಂದೆ ಸಾಗಿದೆವು. ಕಟ್ಟಿದವರು ಮದನಾಕ್ಷಿ ತಾರಾವಳಿಗಳು, ಅವರಿಗೆ ಯುದ್ಧವನ್ನು ಕಟ್ಟವರಿದ್ದೇವೆ. ಶರಣಾಗುವುದರ ಜೊತೆಗೆ ಮುಂದೆ ನಮಗೆ ಕಾಣಿಸಿದವಳು ಮಾರೀಚ ಸುತೆಯಾದಂತಹ ಯೋಗಿನಿ, ಕುಮುದಿನಿ ಎನ್ನುವಂತಹ ನಾಮಾಂಕಿತೆಯವಳು. ಅವಳು ಕೂಡ ರಾಮನನ್ನೇ ನಿರತ ಸೇವಿಸುತ್ತಾ ಕಾಯುತ್ತಾ ಇದ್ದವಳು. ಬಂದುದರಿಂದ ಸಂತಸಗೊಂಡು ಅವಳನ್ನು ಆಕೆಯ ಪರಿವಾರ ಸಹಿತ ಅಯೋಧ್ಯೆಯ ಕಡೆಗೆ ಕಳುಹಿಸಿಕೊಟ್ಟಿದ್ದೇವೆ. ಆ ಹೊತ್ತಿಗೆ ಗುರುತು ಕೊಡುವ ಹೊತ್ತಿಗೆ ಅವಳು ನನಗೆ ಕೊಟ್ಟು ಬಿಟ್ಟಳಲ್ಲ ಒಂದು ವಿಶೇಷವಾದಂತಹ ಅಸ್ತ್ರವನ್ನು. ಈ ಕಣೆಯನ್ನು ಮುಂದಕ್ಕೆ ಪ್ರಯೋಗಿಸುವ ಅಗತ್ಯ ಬಿದ್ದಾಗ ಅಂತ ಸಂತುಷ್ಟನಾಗಿ ಸ್ವೀಕರಿಸಿದ್ದೇವೆ. ಹೀಗೆಲ್ಲ ಉತ್ತರಿಸಿ ಮುಂದೆ ಬಂದಂತಹ ನಾವು ಕುದುರೆಯನ್ನು ವಿಹರಿಸುವುದಕ್ಕೆ ಬಿಟ್ಟಿದ್ದೇವೆ. ಮುಂದೆ ಕುದುರೆ ಸಾಗಿ ಹೋಗುವಾಗ ಯಾರಾದರೂ ಕುದುರೆಯನ್ನು ಕಟ್ಟಿದ್ರೆ ನೀವೇನು ಮಾಡ್ತೀವಿ? ಪ್ರಭು ಶ್ರೀರಾಮಚಂದ್ರ ಪೂಜಿಸಿದ ಅಶ್ವಮೇಧದ ಕುದುರೆಯನ್ನು ಬಿಟ್ಟವರಿದ್ದೇವೆ. ಬಂದಂತಹ ರಾಕ್ಷಸರನ್ನು ಹೆದರದೆ ಅವರನ್ನು ನಾಶಗೊಳಿಸುತ್ತೇನೆ, ಬಿಡುತ್ತೇನೆ. ಪ್ರಭು ಶ್ರೀರಾಮಚಂದ್ರನ ಅನುಗ್ರಹದಿಂದ ಈ ಹಿಂದೆ ಅದೆಷ್ಟೋ ರಾಕ್ಷಸರನ್ನು ಸೋಲಿಸಿ ತಪ್ಪ ಕಾಣಿಕೆಯನ್ನು ಪಡೆದಿದ್ದೇವೆ. ಇನ್ನು ಮುಂದೆ ಕುದುರೆಯನ್ನು ಕಟ್ಟಿದರೆ ನಾನಿದ್ದೇನೆ, ನಿಮ್ಮ ಆವೇಶಭರಿತವಾದಂತಹ ಮಾತುಗಳಿಂದ ನಾನು ಆನಂದ ತುಂಬಿಲನಾಗಿದ್ದೇನೆ. ಕುದುರೆ ವಿಹರಿಸುತ್ತಾ ಇದೆ, ನಾವು ಒಂದಷ್ಟು ಹೊತ್ತು ವಿರಮಿಸಬೇಕು. ನಿಮ್ಮ ಮಾತುಗಳಿಂದ ಸಂತುಷ್ಟನಾದಂತಹ ನಾನು ಒಂದಷ್ಟು ಹೊತ್ತು ವಿರಮಿಸಿಕೊಳ್ತೇನೆ. ನೀವು ಬಿಡಾರವನ್ನು ಸೇರಿಕೊಳ್ಳಿ, ಮುಂದೇನಾಗುತ್ತದೋ ಅಂತ ನಿರೀಕ್ಷೆ
ನಮ್ಮದಾದಂತಹ ಪುರದ ವರ್ಣವೇ ಅಲ್ಲದೆ ಮತ್ತೇನು ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಯಾವುದೇ ಒಂದು ಊರು ಕೂಡ ತಮ್ಮದಾದಂತಹ ಹಿರಿಮೆಯನ್ನು ಹೆಚ್ಚಿಸಬೇಕು ಅಂತಾದ್ರೆ ಅದನ್ನಾಳುವ ಅರಸನೇ ಅದಕ್ಕೆ ಕಾರಣನಾಗಿರ್ತಾನೆ. ರಾಜನ ಪ್ರತ್ಯಕ್ಷ ದೇವತಃ ಪ್ರಜೆಗಳಿಗೆ ದೇವ ಸ್ವರೂಪದಲ್ಲಿ ರಾಜನಾದವ ಕಾಣಿಸಿಕೊಳ್ಬೇಕು. ಆಗ ಏನಾಗುತ್ತದೆ, ಊರಿಗೊಂದು ಹೆಸರು. ಈ ಜ್ಯೋತಿರ್ವೇದಕ್ಕೆ ಅಂತದೊಂದು ಹೆಸರು ಬರಬೇಕು ಅಂತಾದ್ರೆ ನಮ್ಮ ತಂದೆಯಾದಂತಹ ವೀರಮಣಿ ಇವರೇ ಕಾರಣರಾಗಿದ್ದಾರೆ. ಸತ್ಯ. ಅವರ ಆಡಳಿತ ಎನ್ನುವುದು ಪ್ರಜೆಗಳಿಗೆ ಯಾವತ್ತಿದ್ದರೂ ಕೂಡ ಆದರ್ಶವಾಗಿಯೇ ಇರುತ್ತದೆ. ಯಾವನೇ ಒಬ್ಬ ತಪ್ಪು ಮಾಡಿದವು ಎಂತಾದ್ರೆ ಅವರು ಕೊಡುವ ಶಿಕ್ಷೆ ಅದು ಶಿಕ್ಷಣ ರೂಪದಲ್ಲಿ ಇರ್ತದೆ. ಅದಕ್ಕೆ ಶಿಕ್ಷೆ ಯಾವತ್ತು ಶಿಕ್ಷಣವಾಗಿರ್ಬೇಕು ಅಂತ ನಾವು ಹೇಳುವುದು. ಹಾಗಾಗಿ ಈ ಕಾಲಕ್ಕೆ ಹಿರಿಯವನಾದಂತಹ ನಾನೇ ರುಕ್ಮಾಂಗ, ಕಿರಿಯವನಾದಂತಹ ನೀನು ಶುಭಾಂಗ. ಈರುವರು ಒಡ್ಡೋಲಗವನ್ನಿತ್ತವರಿದ್ದೇವೆ. ಈ ಕಾಲಕ್ಕೆ ನಮ್ಮದಾದಂತಹ ಪ್ರಜೆಗಳೆಲ್ಲರೂ ನಮ್ಮನ್ನು ಜಯಘೋಷದಿಂದ ಹೊಗಳುತ್ತಾ ಇದ್ದಾರೆ. ಇದಕ್ಕೆ ಕಾರಣ ನಮ್ಮ ತಂದೆಯವರ ಹಿರಿಮೆ. ಹಾಗಿದ್ರೆ ನಾವು ಮಾಡಬೇಕಾದ ಸಾಧನೆಗಳು ಇನ್ನಷ್ಟು ಉಂಟು. ಏನೇ ಇರಲಿ, ಹಿರಿಯರ ಹಿರಿಮೆಯನ್ನು ಉಳಿಸಿಕೊಂಡು ಬರುವವರೇ ನಿಜವಾದ ಮಕ್ಕಳು. ಹೌದಾ? ಆದ್ರೆ ನೀನೇ ಯೋಚನೆ ಮಾಡು, ಈ ಪುರದಲ್ಲೇ ಇದ್ದುಕೊಂಡು ಒಂದು ರೀತಿಯಾದಂತಹ ಬೇಸರ ಎನ್ನುವುದು ಆವರಿಸಿತು. ಅದಕ್ಕೆ ಕಾರಣ ಬೇರೇನು ಅಲ್ಲ, ಮತ್ತೆ ಹೊಸತನ ಎನ್ನುವುದು ಮಾನವನ ಜೀವನದಲ್ಲಿ ಬರಬೇಕಾದದ್ದು ಇದ್ದದ್ದೇ. ಅಷ್ಟೇ ಅಲ್ಲ, ಕರ್ಮ ಭೂಮಿಯಲ್ಲಿ ನಿತ್ಯ ವಿನೂತನವಾಗಿರಬೇಕು ಎನ್ನುವ ಹಾಗೆ ಮಾನವರು ಬಯಸುವವರು. ಆದರೆ ವಿನೂತನತೆ ಹೇಗಿರಬೇಕು, ಯಾವ ರೀತಿ ಇರಬೇಕು ಎನ್ನುವುದು ನಾವು ಯೋಚನೆ ಮಾಡಬೇಕು. ಆ ಬದಲಾವಣೆ ಆಗಬೇಕು ಅಂತಾದ್ರೆ, ಬೇಸರ ದೂರ ಆಗಬೇಕು ಅಂತಾದ್ರೆ ಒಂದು ದಾರಿ ಬೇಕು. ಏನುಂಟು ಹೇಳ್ತೀಯ ನೀನು? ಒಂದು ಉಪಾಯ. ಜೀವನವೆನ್ನುವುದು ಯಾವತ್ತೂ ಕೂಡ ಕಟ್ಟಿ ನಿಂತ ನೀರಾಗಬಾರದು, ಬದಲಾಗಿ ಹರಿಯುವ ನೀರಾಗಿರಬೇಕು. ಸರಿ, ಕಟ್ಟಿ ನಿಂತ ನೀರಿಗೆ ಯಾವತ್ತಿದ್ದರೂ ಅದರ ವಿಸ್ತೀರ್ಣ ಎನ್ನುವುದು ಅಲ್ಲೇ ಇರುತ್ತದೆ, ಶುದ್ಧತೆ ಎನ್ನುವುದು ಕಡಿಮೆ ಆಗುತ್ತದೆ. ಹೌದು, ಹಾಗೆ ಜೀವನವೂ ಕೂಡ. ಆದುದರಿಂದಲೇ ನಮ್ಮ ಅಪ್ಪಯ್ಯನವರು ಯೋಗ್ಯವಾದಂತಹ ಗುರುಗಳಿಂದ ನಮಗೆ ಬೇಕಾದಂತಹ ವಿದ್ಯಾರ್ಚನೆಯನ್ನು ಮಾಡಿದವರಿದ್ದಾರೆ. ವಿದ್ಯೆಯನ್ನು ಕಲಿತು ಅರಮನೆಯನ್ನು ಸೇರಿದವರಿದ್ದೇವೆ. ಏನೋ ಒಂದು ಮನಸ್ಸಿಗೆ
ಬೇಸರ. ಅಣ್ಣ ಏನು? ಒಂದು ಗಿಳಿ ಅದು ಪಂಜರದಲ್ಲಿ ಇರಲಿ, ಅದಕ್ಕೆ ಬಂಗಾರದ ಪಂಜರವನ್ನೇ ನಾವು ಕೊಟ್ಟೆವು ಎಂದಾದರೂ ಅದು ಇರುವುದು ಪಂಜರದಲ್ಲಿ. ಹಾಗೆ ನಾವು ಕೂಡ ಅದಕ್ಕೆ ಎಲೆಮನೆ ಆದ್ರೂ ಅದು ದೇವ ಸ್ವರೂಪವಾಗಿ ಕಾಣುತ್ತದೆ. ಹೌದು, ಪಂಜರ ಎನ್ನುವುದು ವೈರಿಯಾಗೆ ಕಾಣುತ್ತದೆ. ಸತ್ಯ. ನಾವು ಹಾಗೆ ಅರಮನೆಯಲ್ಲಿದ್ದೇವೆ, ಬೇಕು ಬೇಕಾದಂತಹ ಸುಖಭೋಗಗಳು ನಮಗೆ ಇದ್ದರೂ ಕೂಡ ನಮಗೆ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಬೇಸರ. ಹಾಗಾದರೆ ಈ ಬೇಸರವನ್ನು ಕಳೆಯುವುದಕ್ಕಾಗಿ ಏನು ಮಾಡೋಣ? ಏನು ಮಾಡೋಣ? ಉಪಾಯವನ್ನು ನಾನೇ ಕಂಡು ಹುಡುಕಿದವನಿದ್ದೇನೆ. ಅಷ್ಟು ಸುಲಭದಲ್ಲಿ ನಿನಗೊಂದು ಉಪಾಯ ಹೊಳೆಯುತ್ತದೆ ಅಂತಾದ್ರೆ ಹೇಳುತ್ತಮ್ಮ. ಅದು ಅಣ್ಣ, ಏನು? ನಮ್ಮ ತಂದೆಯವರು ಅವರೇ ನಿರ್ಮಿಸಿದಂತಹ ನಮ್ಮದೇ ಆದಂತಹ ಉಪವನ. ಅಲ್ಲಿಗೆ ನಾವು ಹೋದೆವು ಎಂದಾದರೆ ಅಲ್ಲಿರುವಂತಹ ಸುಮ ವೃಕ್ಷಗಳು ಎಲ್ಲವನ್ನು ಕಂಡಾಗ ನಮ್ಮ ಮನಸ್ಸಿಗೆ ಒಂದು ರೀತಿಯಾದಂತಹ ಬದಲಾವಣೆಗಳು, ಇದರಿಂದ ನಮಗಾಗುವಂತಹ ಸಂತೋಷಗಳು. ಹಾಗಾಗಿ ಅಣ್ಣ, ಏನು ತಮ್ಮ, ಇನ್ನು ತಡ ಮಾಡುವುದು ಸರಿಯಲ್ಲ. ಹಪಹಪಿಸುತ್ತಾ ಇದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ,
ದಿವಸವನ್ನು ಕಳೆಯುವುದಕ್ಕಾಗಿ ನಮ್ಮದಾದಂತಹ ಉಪವನವನ್ನು ಸೇರಿದವರು. ಸೇರಿದ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯಾದಂತಹ ಉಲ್ಲಾಸ. ಹಾಗಿದ್ರೆ ಇಷ್ಟು ಬದಲಾವಣೆಗಳಿಗೆ ಕಾರಣ ಇಲ್ಲಿರುವಂತಹ ಸೊಬಗು. ಯೋಚನೆ ಮಾಡು, ಪ್ರಕೃತಿಯನ್ನು ಹೆಣ್ಣಿಗೆ ಹೋಲಿಸ್ತಾರೆ. ಕಾರಣ ಏನು? ಶೋಭಾಯಮಾನವಾಗಿ ನಿರ್ಮಲ ಚಿತ್ತವಾಗಿ ಶೋಭಿಸುವ ಕಾರಣಕ್ಕಾಗಿಯೇ ಹೆಣ್ಣಿಗೆ ಹೋಲಿಸಿದ್ದಾರೆ. ಹಾಗಿದ್ರೆ ಹೆಣ್ಣಿನ ಮನಸ್ಸು ಅರ್ಥಾತ್ ಹೆಣ್ಣಿನ ರೂಪ ಎನ್ನುವುದು ಯಾವತ್ತಿದ್ದರೂ ನಿರ್ಮಲವಾಗಿರ್ತದೆ ಎನ್ನುವುದೇ ಸಾಕ್ಷಿಯಾಗ್ತದೆ. ಅದೇ ಕಾರಣವಾಗಿ ಪ್ರಕೃತಿಯನ್ನೊಮ್ಮೆ ನೋಡು. ಹಚ್ಚ ಹಸುರಾದ ಸೀರೆಯನ್ನು ಉಟ್ಟು ಬಂದಂತಹ ವನದೇವಿ ಹೇಗೆ ಕಂಗೊಳಿಸ್ತಾಳೋ ಅದೇ ರೀತಿ ನಮ್ಮದಾದಂತಹ ವನವೊಂದು ಗೋಚರಿಸ್ತಾ ಉಂಟು. ಅಷ್ಟೇ ಅಲ್ಲ, ಮತ್ತೆ ಇಲ್ಲಿರುವಂತಹ ಹೂಬಳ್ಳಿಗಳನ್ನು ಕಂಡಾಗ ಮನಸ್ಸಿಗೆ ಹರ್ಷಚಿತ್ತವಾಯಿತು. ತರುಗಳ ಲತೆಗಳನ್ನೆಲ್ಲ ನಾವು ಕಾಣುತ್ತಾ ಇದ್ದೇವೆ. ನೋಡಿದೆಯ ಮರಗಳು ಎಷ್ಟೆಲ್ಲ ಇದೆ. ಹಾಗಾಗಿ ಇವುಗಳನ್ನು ಕಂಡಾಗ ಮನಸ್ಸಿನಲ್ಲಿ ಬೇಸರ ಎನ್ನುವುದು ದೂರ ಆಗುವುದಕ್ಕೆ ಸಾಧ್ಯ ಉಂಟು. ಆದರೆ ಮತ್ತೆ ಮುಂದುವರಿದು ನೋಡಿದಾಗ ಮರಿದುಂಬಿಗಳ ಜೇಂಕಾರ, ಆ ಹೂವಿನ ಮಕರಂದವನ್ನು ಹೀರುವಂತಹ ಆ ಸೊಬಗು, ಇದನ್ನೆಲ್ಲ ಕಾಣುವಾಗ ಮನಸ್ಸಿಗೂ ಹರ್ಷಚಿತ್ತವಾಗುತ್ತದೆ. ಇದೆಲ್ಲವೂ ಒಂದು ರೀತಿಯಾದಂತಹ ಆಕರ್ಷಣವಾಗಿದ್ದು ಕೂಡ ನಮ್ಮ ಮನಸ್ಸಿನ ಬೇಸರವನ್ನು ದೂರ ಮಾಡಿದೆ. ಹೌದು ಅಂತಾದ್ರು ಮತ್ತೆ ಇತ್ತ ನೋಡು, ಹಲವು ಬಗೆಯ ಹೂಗಳು. ಹೌದಾ? ಕನಕಾಂಬರ, ಮಲ್ಲಿಗೆ, ಜಾಜಿ ಹೀಗೆಲ್ಲ ಬಗೆ ಬಗೆಯ ಹೂವುಗಳು ನಮಗೆ ಗೋಚರಿಸ್ತಾ ಉಂಟು. ಗಂಧ, ಚಂದನ ಎಲ್ಲವೂ ನಮ್ಮ ಕಣ್ಣಿಗೆ ಗೋಚರಿಸಿದೆ, ಸತ್ಯ. ಆದರೆ ಇಷ್ಟೇ ಸೊಬಗನ್ನು ಅನುಭವಿಸ್ತಾ ಮುಂದೆ ಮುಂದೆ ಹೋದ್ರೆ ನಮ್ಮ ಕಣ್ಣ ಆಶ್ಚರ್ಯ ಕಾಣುತ್ತಾ ಉಂಟು. ತರುಗಳ ಲತೆಗಳು ಅರ್ಥಾತ್ ಇನ್ನೇನೋ ಚಿಗುರೊಡೆಯಬೇಕು ಎನ್ನುವಂತಹ ಒಂದಷ್ಟು ಗಿಡಗಳೆಲ್ಲ ಕತ್ತರಿಸಿ ಬಾಡಿ ಹೋಗಿದೆ. ಹೌದು. ಹಾಗಿದ್ರೆ ಕತ್ತರಿಸಲ್ಪಡಬೇಕು ಅಂತಾದ್ರೆ ಏನೋ ಕಾರಣ ಉಂಟು. ಹೌದು. ಮತ್ತೆ ನೋಡಿದ್ರೆ ಒಂದು ಹೆಜ್ಜೆ ಗುರುತು. ಹೌದಾ? ಇಲ್ಲೇ ಇರುವುದಲ್ಲ, ಪ್ರಾಣಿ ಅದಿರಬಹುದು. ಸ್ವಲ್ಪ ಮುಂದುವರಿವ. ಹೆಜ್ಜೆ ಗುರುತನ್ನು ಮುಂದಿರಿಸಿ ಯೋಚಿಸ್ತಾ ಬಂದಾಗ ತುರಗವೊಂದು ಕಾಣಿಸ್ತಾ ಇದೆ. ವಿಶೇಷವಾದಂತಹ ತುರಗ, ಸಾಮಾನ್ಯವಾದ ತುರಗವಲ್ಲ, ನಮ್ಮಲಾಯದ್ದು ಅಲ್ಲವೇ ಅಲ್ಲ. ಹಾಗೆ ಅಂತ ಇದರ ವಿಶೇಷತೆ ಏನು? ಬಂಗಾರದಿಂದಲೇ ಶೃಂಗರಿಸಲ್ಪಟ್ಟಿದೆ. ಅಷ್ಟೇ ಅಲ್ಲ, ಯಾವುದೋ ಒಂದು ರೀತಿಯಾದಂತಹ ತೇಜಸ್ಸು ಇದರಲ್ಲಿ ಕಾಣಿಸ್ತಾ ಉಂಟು. ಕಾಡಾಡಿ ಕುದುರೆ ಎಲ್ಲ ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ಹೌದಾ? ಆದ್ರೆ ಪ್ರಜ್ವಲಿಸುವುದೆಲ್ಲವನ್ನು ನಾವು ನಂಬಬಾರದು. ಯಾವಾಗ ಅದು ಕೈ ಕೊಡ್ತದೆ ಅಂತ ಹೇಳಿಕ್ಕಾಗುವುದಿಲ್ಲ. ಅಂತದನ್ನು ನಾವು ಕೇಳಬಾರ್ದು, ಜೊತೆಗೆ ಸೇರಿಸಬಾರ್ದು. ಈಗ ಅಂತಹ ಪ್ರಜ್ವಲ ಇರುವುದು ನಮಗೆ ಬೇಕಾ? ಅದು ಬೇಡ. ಆದ್ರೆ ಬೇಕಾದದ್ದು ಯಾವುದು ಯೋಚನೆ ಮಾಡು. ಅದರ ಹಣೆಯಲ್ಲಿ ಒಂದು ಲಿಖಿತ ಒಂದು ಕಾಣಿಸ್ತಾ ಇದೆ. ಅದರ ಹಣೆ ಬರ ಎಷ್ಟು ಅಂತ ಗೊತ್ತಾಗಬೇಕು ಅಂತಾದ್ರೆ ಯಾವ್ದ್ರದ್ದು? ಕುದುರೆಯದ್ದು ಹಣೆ ಬರವನ್ನು ಇವತ್ತೇ ನಾವು ಎಲ್ಲರಿಗೂ ತಿಳಿಸಬೇಕು. ಹಾಗಿದ್ದ ಆ ಲಿಖಿತವನ್ನು ತೆಗೆದು ನೀವು ಓದು ತಮ್ಮ. ಹಣೆಯಲ್ಲಿದ್ದಂತಹ ಲಿಖಿತವನ್ನು ತಂದವನಿದ್ದೇನೆ. ಸರಿ, ವಾಚಿಸುತ್ತೇನಂತೆ. ಆಗಲಿ. ಮೊದಲಾಗಿ ಸ್ವಸ್ತಿಶ್ರೀ ಎಂದು ಬರೆಯಲ್ಪಟ್ಟಿದೆ.
ಸರಿ. ವೀರ ವಿತರಣ ಶೂರ, ಪರಮ ಸದ್ಗುಣ ಸಾರ, ಸಾರಸಾಂಬಕ ಧೀರ, ರಣದಿ ಗಂಭೀರ, ಅಯೋಧ್ಯಾಧಿಪತಿ ಶ್ರೀರಾಮ ಮಾಡುವಂತಹ ಯಾಗದ ಕುದುರೆಯಂತೆ. ಓಹೋ ಅಣ್ಣ, ಅದಕ್ಕೆ ಏನುಂಟು? ಅಷ್ಟು ಮಾತ್ರವಲ್ಲ, ಮತ್ತೇನಿದೆ? ಈತ ತನಗೆ ಬಂದೊದಗಿದಂತಹ ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಈ ಯಾಗವನ್ನು ಕೈಗೊಂಡವನಿದ್ದಾನಂತೆ. ಬಲುಹುಲ್ಲ ಭಟರು ಕುದುರೆಯನ್ನು ಕಟ್ಟಿ ಕಾದಾಡಬೇಕಂತೆ. ಬಲಹೀನರು ಏನು ಮಾಡಬೇಕು? ಶಕ್ತಿಹೀನರು ಕಪ್ಪ ಕೊಟ್ಟು ಮನ್ನಿಸಿದಲ್ಲಿ ಶ್ರೀರಾಮ ಬಂದು ಪುರೆಯುವನಂತೆ. ಶ್ರೀರಾಮ ಕೈಗೊಂಡಂತಹ ಶೋಭಾದ ತೂರಗ ಇದರ ಬೆಂಗಾವಲಿಗೆ ಬಂದಂತಹ ವೀರ ಯೋಧರಿಗೆ ಶರಣಾಗಿ ಕಪ್ಪ ಕೊಡಬೇಕು. ಬೇಕಾಗಿಲ್ಲ. ಏನು ಚಕ್ರವರ್ತಿತ್ವ ಎನ್ನುವುದು ಅವರಿಗೆ ಹಾಗೆ ಸೀಮಿತವಾಗಿರ್ತದೆ. ಅಷ್ಟೇ ಅಲ್ಲ, ಬಲ ಎನ್ನುವುದು ಯಾರ ತೋಳದಕ್ಕೇನೂ ಇಲ್ಲ. ನಮಗೂ ಬಲ ಇದೆ. ಅಷ್ಟೇ ಯೋಚನೆ ಮಾಡು. ಸಾಕ್ಷಾತ್ ಪರಮೇಶ್ವರನೇ ನಮ್ಮ ದೇವಾಲಯದ ಮಂಟಪದಲ್ಲಿ ದೇವರಾಗಿ ಕುಳಿತಿದ್ದಾರೆ. ಅವನಲ್ಲದೆ ಮತ್ತೊಬ್ಬ ದೇವರಿಲ್ಲ. ಇದನ್ನು ಬಿಡುವುದ ಪರಾಕ್ರಮವೆನ್ನುವುದು ಅವರಿಗೆ ಮಾತ್ರ ಸೀಮಿತವಾದದಲ್ಲ, ನಮಗೂ ಪರಾಕ್ರಮವಿದೆ. ಹಾಗಿದ್ರೆ ಹೀಗೆ ಮಾಡುವುದಲ್ಲ, ನಮ್ಮ ಪರಾಕ್ರಮ ಏನೆನ್ನುವುದನ್ನು ಅವರಿಗೂ ಗೊತ್ತು ಮಾಡಿಸಬೇಕು. ಹಾಗಾಗಿ ಹೀಗಲ್ಲ, ಬಂದಂತಹ ತುರಗವನ್ನು ಎದುರಿಸುವುದಕ್ಕೆ ಯಾರು ಬರುತ್ತಾರೆ ನೋಡಬೇಕಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾವೆ. ಮುದ್ರೆಯನ್ನು ನಮ್ಮದಾದಂತಹ ರಕ್ಷಾ ಕವಟದಲ್ಲಿ ಕವಲಿಸುವುದಕ್ಕೆ ಹೇಳಿದ್ದೇವೆ. ಆದರೆ ವಿಚಾರವನ್ನು ಅಪ್ಪನಿಗೆ ತಿಳಿಸಬೇಕು.
ಕಂದ ಶುಭಾಂಗ ಅಪ್ಪ ದೇಹದ ಎರಡು ಬಾಹುಗಳ ಹಾಗೆ ನನ್ನ ಎಡಬಲಗಳಲ್ಲಿ ಇದ್ದಿರುವಂತಹ ನಿಮ್ಮ ಮುಖಛಾಯೆಯನ್ನು ಕಂಡಾಗ ಏನೋ ಒಂದು ವಿಶೇಷವನ್ನು ಗುರುತಿಸ್ತಾ ಇದ್ದೇನೆ. ಒಳಗಿನಿಂದ ಯಾವುದೋ ಒಂದು ಉರಿ ನಿಮ್ಮ ಮುಖವನ್ನು ಆವರಿಸಿ ನಿಂತಿದೆ. ಹೇಳಬೇಕೋ ಬೇಡವೋ ಹೇಳಬೇಕೋ ಬೇಡವೋ ಎನ್ನುವ ಸಂದೇಹದಲ್ಲಿ ನಿಮ್ಮದಾದಂತಹ ನಡೆ ಇವತ್ತು ನನಗೆ ಕಾಣಿಸುವ ಕಾರಣ ಕೇಳ್ತೇನೆ ಮಕ್ಕಳೇ. ಸರಿ, ಯಾವ ಕಡೆಗೈದಿದ್ದೀರಿ, ಏನ ವಿಚಾರವನ್ನು ಕಂಡಿರಿ, ನನ್ನಲ್ಲಿ ಹೇಳಲೇಬೇಕು ಅಂತ ಬಂದಿರಲ್ಲ. ಯಾವ ವಿಚಾರ ಮಗ? ನೀವು ಆಡಿದ ಮಾತು ಅಷ್ಟೂ ಸತ್ಯ. ಒಂದು ವಿಚಾರವನ್ನು ಹೇಳಲೇಬೇಕು ಎನ್ನುವ ಹಾಗೆ ನಿಮ್ಮಳೆಯವರಿಗೆ ಬಂದವರು ಹೌದು. ಆದ್ರೆ ಹೇಳಿದ್ರೆ ಅದರಿಂದ ನಿಮಗೆ ಸಿಟ್ಟು ಬಂದಿತ್ತು ಅಥವಾ ನಮ್ಮ ಮೇಲೆ ಆದಂತಹ ಒಂದು ಪ್ರೀತಿ ಹೆಚ್ಚಾದೀತು ಅನ್ನುವ ಒಂದು ತುಮುಲಕ್ಕಾಗಿ ನಾವು ಇಷ್ಟು ಕಾತರಿಸ್ತಾ ಇದ್ದೇವೆ. ಹೇಳಿ ಧೈರ್ಯವಾಗಿ ಆಗಿದೆ ಅಲ್ಲ. ಹೌದು, ಆದ ಮೇಲೆ ಮುಚ್ಚಿಡಬಾರ್ದು. ಸರಿಯೋ ತಪ್ಪಂತ ವಿಚಾರ ಮಾಡುವ. ಜನಕ ಅರಮನೆಯಲ್ಲೇ ಈ ಕೆಲವು ಸಲ ಏನಾಗ್ತದೆ ಗೊತ್ತಾ? ಹೇಗೆ? 1000 ಸಲ ತಪ್ಪೇ ಆಗುತ್ತದೆ, ಸರಿಯಾಗ್ಲಿಕ್ಕೆ ಇಲ್ಲ. ಯಾರಾದ್ರೂ ಒಬ್ರು ಕೈ ಕೊಡ್ತಾರೆ ಅಂತ ಗೊತ್ತಿದ್ದು ಮತ್ತು ಕರೆಯುವುದು ಅವರನ್ನೇ. ಅಲ್ಲ, ನೀವು ಹೇಳಿದ್ದು ಹೌದು, ಆದ್ರೆ ಇನ್ನು ಮುಂದಕ್ಕೆ ಅದಕ್ಕೊಂದು ಕಡಿವಾಣ ಬಿದ್ದೇವೆ. ಇಲ್ಲ ಮಗ, ಇಂಥದ್ದು 150 ನಾವು ಕಂಡಿದ್ದೇವೆ. ನಿಮ್ಮ ಜೊತೆ ನಾನಿದ್ದೇನಲ್ಲಪ್ಪ. ಹಾಗೆಂದು ಮನದ ಬೇಸರವನ್ನು ಕಳೆಯುವುದಕ್ಕಾಗಿ ನಾವು ನಮ್ಮದಾದಂತಹ ಉಪವನಕ್ಕೆ ಹೋದವರು, ಜೊತೆಯಾಗಿ ನಾವು ಇರುವರು ಹೋದೆವು. ಹೋದಂತಹ ಸಂದರ್ಭದಲ್ಲಿ ವನದ ಸೊಬಗನ್ನು ಕಂಡು ನಾವು ಆನಂದಿಸುವ ಕಾಲಕ್ಕೆ ಎಲ್ಲವೂ ಅಸ್ತವ್ಯಸ್ತವಾಗಿರುವುದನ್ನು ಕಂಡು ಮತ್ತೇನಿರ್ಬೋದು ಎನ್ನುವ ಹಾಗೆ ಮುಂದುವರಿದು ನೋಡಿದಾಗ ನಮ್ಮ ತೋಟದಲ್ಲಿ ಹೌದು, ಯಾಕೆ ಏನು ಕಾರಣವು ತುರಗವೊಂದರ ಹೆಜ್ಜೆ ಗುರುತನ್ನು ಹಿಂಬಾಲಿಸ್ತಾ ಹೋದೆ. ನಮ್ಮ ಕುದುರೆಯೂ ಹೋಗ್ತದೆ ಕೆಲವು ಸಲ. ಅದು ಸರಿ, ಆದ್ರೆ ನಿನ್ನ ಊಹೆ ತಪ್ಪಾಗಿದೆ. ಯಾಕೆ? ನಮ್ಮ ಕುದುರೆ ಅಲ್ಲ, ನಮ್ಮ ಲಾಯದ್ದೇ ಅಲ್ಲ. ನಮ್ಮ ಲಾಯದಲ್ಲಿ ಎಲ್ಲ ಉಂಟು. ನಮ್ಮ ಲಾಯದ ಕುದುರೆ ಅಲ್ಲ, ನೋಡುವಾಗಲೇ ವಿಶೇಷ. ಏನು ವಿಶೇಷವೋ? ವಿಶೇಷವಾಗಿ ಕುದುರೆಯು ಬಂಗಾರದಿಂದ ಶೃಂಗರಿಸಲ್ಪಟ್ಟಿತ್ತು. ಅಷ್ಟೇ ಅಲ್ಲ, ಅದರ ಹಣೆಯಲ್ಲಿ ಲಿಖಿತ ಒಂದಿತ್ತು. ಏನು ಅಂತ? ಅದನ್ನು ವಾಚಿಸಿದಾಗ ನಮ್ಮನೆ ಎಲ್ಲವನ್ನು ಅರ್ಥವಿಸಿಕೊಂಡಿದ್ದ. ಓದಿದ್ದವನ ನೀನು? ಅವ ಓದಿದ್ದು. ಏನೋ ಅಪ್ಪ, ಲೇಖನವನ್ನು ವಾಚಿಸಿದೆ. ವಿಶೇಷವಪ್ಪ. ಏನಂತೆ? ಆ ಕುದುರೆ ಸಾಕೇತ್ ಅಯೋಧ್ಯೆಯದ್ದಂತೆ. ಅಯೋಧ್ಯೆ ಕುದುರೆ ಇಲ್ಲಿವರೆಗೆ ಯಾಕೆ ಬಂತಪ್ಪ? ಯಾಗದ ಕುದುರೆ, ಯಜ್ಞಾಶ್ವ. ಹೌದು, ಶ್ರೀರಾಮ ಆತನಿಗೆ ಬಂದೊದಗಿದಂತಹ ಬಂಧು ಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಬ್ರಹ್ಮ ಹತ್ಯಾ ದೋಷ ಬಂದವನಿಗೆ ಒಂದು ಲೆಕ್ಕದಲ್ಲಿ ಬ್ರಾಹ್ಮಣರು ಅಂತ ಹೇಳಿದ್ರೆ ಬಂಧುಗಳೇ. ಆ ದೋಷವನ್ನು ನಿವಾರಿಸುವುದಕ್ಕೆ ಬೇಕಾಗಿ ಯಾಗವನ್ನು ಕೈಗೊಂಡವನಿದ್ದಾನೆ ಅಂತೆ. ಅವನ ದೋಷದ ಪರಿಹಾರಕ್ಕಾಗಿ ಅವ ಯಜ್ಞ ಕೈಗೊಂಡಿದ್ದಾನೆ. ಹೌದು, ಆ ಕುದುರೆ ಸುತ್ತಾಡುತ್ತಾ ನಮ್ಮ ಈ ವನ ಪ್ರದೇಶವನ್ನು ಸೇರಿತು. ಲೇಖನವನ್ನು ಓದಿದೆ, ಅರ್ಧ ಓದಿದಾಗ ಸಂತೋಷವಾಯಿತು, ಯಾಗವನ್ನು ಕೈಗೊಂಡಿದ್ದಾನೆ ಅಂತ.
ಕೆಲವು ಸಲ ಅರ್ಧ ಮುಗಿಯುವಾಗ ಸಂತೋಷ ಆಗ್ತದೆ, ಪೂರ್ತಿ ಆಗುವಾಗ ಮಾತ್ರ ನಾವಾಗ ನಾವೇ ಸಂತೋಷ ಪಟ್ಟದ್ದು. ಭಂಡಾರದಿಂದ ಬೇಕಾದಷ್ಟು ಕೊಡ್ಬೋದು, ನಿಮ್ಮಲ್ಲಿ ಉಂಟಲ್ಲ. ಅಪ್ಪ ಆದರೆ ಮತ್ತೆ ಓದುವಾಗ ಮತ್ತೆ ಗೊತ್ತಾದದ್ದು ಅದರಲ್ಲಿ ಬರ್ತದ್ದು ಬೇರೆ. ಏನಂತೆ? ಈ ಜಗತ್ತಿಗೆ ಒಡೆಯನೆಂದರೆ ಅದು ಶ್ರೀರಾಮ ಮಾತ್ರ ಅಂತೆ. ಹಾಗೆಲ್ಲ ಬಂದಿದೆ. ಅಷ್ಟೆಲ್ಲ ಮತ್ತೆ ಉಂಟು. ಶಕ್ತಿ ನಿಮ್ಮಲ್ಲಿ ಉಂಟು ಅಂತ ಆದ್ರೆ ಅವರೊಡನೆ ಹೋರಾಡಿ ನಾವು ಅವರೊಂದಿಗೆ ಹೋರಾಡಿ ಬರ್ಬೇಕಂತ, ಜಯಿಸಬೇಕಂತ. ಒಂದು ವೇಳೆ ಬಲ ಇಲ್ಲ, ಶಕ್ತಿ ಇಲ್ಲ ಎನ್ನುವುದೇ ಹೌದು ಅಂತಾದ್ರೆ ಕಪ್ಪ ಕಾಣಿಕೆ ಕೊಟ್ಟು ಶರಣಬೇಕಂತ. ಇದನ್ನು ನೀವು ನೋಡಿದಿರಿ, ಓದಿದಿರಿ, ಅರ್ಥ ಮಾಡಿದಿರಿ. ಹೌದು. ಪ್ರತಿಕ್ರಿಯೆಯಾಗಿ ಏನು ಮಾಡಿದಿರಿ ನೀವು? ನಾವು ಬಿಡ್ತೇವೋ ಮತ್ತೆ ವೀರಮಣಿಯ ಸುತರುಗಳು ಅದಕ್ಕೆ ಬಿಡುವವರಲ್ಲ ಎನ್ನುವ ಹಾಗೆ ಯೋಚನೆ ಮಾಡಿದ್ದೇವೆ. ಆ ಕುದುರೆಯನ್ನು ನಮ್ಮ ನನ್ನ ಮಕ್ಕಳು ಅಂತ ಬಂಧಿಸಿದ ಮೇಲೆ ನಾನು ಬೇಡ ಅಂತ ಹೇಳ್ತೇನೆ. ಬಾರಿಸುದಿದ್ರೆ ಒಳಗೆ ಬಾರಿಸಿ. ಆತ್ಮವೈ ಪುತ್ರನಾಮಾಸಿ, ಅಪ್ಪನೇ ಮಗನಾಗಿ ಹೆಂಡತಿಯ ಗರ್ಭದಲ್ಲಿ ಮತ್ತೊಂದು ಜನ್ಮವನ್ನು ಪಡೆಯುತ್ತಾನೆ ಎನ್ನುವುದು ಶಾಸ್ತ್ರೋಕ್ತಿ. ಮಕ್ಕಳೇ, ನನ್ನ ಇಚ್ಛೆ ಏನಿರಬಹುದು, ಅಂತಹ ಲೇಖನ ಒಂದು ವೇಳೆ ನನ್ನಿಂದ ವಾಚಿಸಲ್ಪಡುತ್ತಾ ಇದ್ರೆ ನನ್ನ ಪ್ರತಿಕ್ರಿಯೆ ಹೇಗಿರಬಹುದು ಎನ್ನುವುದನ್ನು ನೀವು ಮನಗಂಡು ಸೂಕ್ತವಾಗಿ ನೀವು ಬಂಧಿಸಿದ್ದು ಸರಿಯಾಗಿದೆ ಮಗ. ಕಂದ ಬಾಪುರೆ ಮೆಚ್ಚಿದೆ. ಕೆಲವರಿಗೆಲ್ಲ ಕೆಲವರು ಮಕ್ಕಳಾಗಿ ಹುಟ್ಟಿಕೊಳ್ತಾರೆ. ಈ ನುಸಿಗಳು ರಕ್ತ ಹೀರುವುದಕ್ಕಾಗಿ ಹುಟ್ಟಿಕೊಂಡ ಹಾಗೆ ಅಪ್ಪ ಅಮ್ಮ ಮಾಡಿಟ್ಟದ್ದನ್ನು ಖರ್ಚು ಮಾಡಿ ತಂದೆ ತಾಯಿಗಳಿಗೆ ತಲೆಬಿಸಿ ಕೊಡುವುದಕ್ಕಾಗಿ ಋಣಪುತ್ರರು ಅಂತ ಹುಟ್ಟಿಕೊಳ್ತಾರೆ. ಆದರೆ ಕರ್ಮಪುತ್ರರು ಹುಟ್ಟಿಕೊಳ್ಳುವುದು ಬಹಳ ಬೆರಳೆಣಿಕೆಯಲ್ಲಿ ಮಕ್ಕಳೇ. ಸರಿ, ನಿಜಾರ್ಥದಲ್ಲಿ ನನ್ನ ಸುಕೃತ ಬಲದ ವಿಶೇಷವೇ ವಿಶಿಷ್ಟ ಸ್ವರೂಪವನ್ನು ತಾಳಿ ನನ್ನ ಎಡಬಲವನ್ನು ಅಲಂಕರಿಸಿತು ಎನ್ನುವ ಆತ್ಮ ಸಮಾಧಾನ ನಮಗಿದೆ. ನಿಮ್ಮಲ್ಲಿ ಒಂದು ಮಾತು ಕೇಳಲ್ಲ, ಯಾರಿದ್ದಾರೆ ಮಗ? ಸಮರಂಗದಲ್ಲಿ ನಮ್ಮಲ್ಲಿ ಹೋರುವವರು ಯಾಕೆ? ಪಾವನಾತ್ಮಕರಾದಂತಹ ಭರ್ಗಾವನೆಯೊಳಗಿದ್ದಾನೆ. ಜಗತ್ತಿನಲ್ಲಿ ದೈವವಾಗಿ ದೇವರಾಗಿ ನಮ್ಮನ್ನು ನಮ್ಮ ಮನೆಯನ್ನು ರಕ್ಷಿಸುವ ಪ್ರಭು ಪರಮೇಶ್ವರನಿರುತ್ತ ಅನ್ಯ ದೈವಕ್ಕೆ ಶರಣು ಹೋಗುವಂತಹ ಯಾವ ದೈನ್ಯ ಸ್ಥಿತಿಯೂ ನಮ್ಮಲ್ಲಿಲ್ಲ. ಆದದ್ದರಿಂದ ಕುದುರೆಯನ್ನು ಬಿಡಿಸುವುದಕ್ಕೆ ಬರುವ ಭಟರಿಗೆ ಉತ್ತರ ಕೊಡುವುದಕ್ಕೆ
ಕಟ್ಟಿದವರೆಲ್ಲರನ್ನೂ ಕೂಡ ಗೆದ್ದವರಿದ್ದೇವೆ. ಗೆದ್ದುದಕ್ಕಿಂತಲೂ ಹೆಚ್ಚು ಜನ ನಮಗೆ ಶರಣಾದವರೇ ಹೆಚ್ಚು. ಆದರೆ ಈ ಹೊತ್ತು ಕುದುರೆ ಪ್ರವೇಶಿಸಿದ್ದು ಜ್ಯೋತಿರ್ಮೇಧ ಎನ್ನುವ ಪುರವನ್ನು. ಅಲ್ಲಿ ಅರಸ ವೀರಮಣಿಯಂತೆ, ಶಿವಭಕ್ತನಂತೆ, ಆತನ ಮಕ್ಕಳು ರುಕ್ಮಾಂಗ ಶುಭಾಂಗರೆನ್ನುವರು ಅದನ್ನು ಕಟ್ಟಿದರಂತೆ. ಯುದ್ಧಕ್ಕೆ ಬದ್ಧರಾಗಿ ಮುಂದೆ ಸಾಗುವುದೇ. ಆಹಾ, ಭಕ್ತನಾಗಿರಬೇಕಾದ್ರೆ ನಾವೂ ಕೂಡ ವಿನೀತ ಭಾವದಿಂದಲೇ ಆತನೊಂದಿಗೆ ವ್ಯವಹರಿಸಬೇಕಲ್ಲ. ಹಿಂದೊಮ್ಮೆ ರಾವಣನನ್ನು ಎದುರಿಸುವ ಹೊತ್ತಿಗೆ ನನ್ನ ಅಣ್ಣ ರಾಮ ಸಂಧಾನವನ್ನು ಮಾಡುವುದಕ್ಕೆ ಅಂಗದನನ್ನು ಕಳುಹಿಸಿಕೊಟ್ಟನಂತೆ. ಈಗಲೂ ಸಂಧಾನವೇ ದಾರಿ ಅಂತ ನನಗೆ ಯೋಚನೆಗೆ ಬರ್ತದೆ. ಯಾರನ್ನು ಕಳುಹಿಸುವುದು ಅಂತ ಯೋಚನೆ ಮಾಡಿದ್ರೆ ಇದ್ದಾನಲ್ಲ ಹನುಮಂತ. ಓ ಮರುತ ಸುತ, ರಾಮ ರಾಮ ಜಯ ರಾಮ, ಶ್ರೀರಾಮ ಜಯ ರಾಮ, ರಾಮ ಶ್ರೀರಾಮ ಜಯ ಶತ್ರುಘದೇವ, ಜ್ಯೋತಿರ್ಮೇಧದ ಪುರಬಾಹೆಯ ಹೊರಗೆ ಸಮಾವೇಶಗೊಂಡದ್ದು ನಾವು. ಅಶ್ವಮೇಧದ ಮುಂದಿನ ಯಾತ್ರೆ ಏನು, ಅದರ ಸ್ವರೂಪ ಏನು? ಈ ಮಧ್ಯೆ ನನ್ನನ್ನು ಹನುಮ ಸಮೀಪಕ್ಕೆ ಬಾ ಅಂತ ಕರೆದಿ. ಅಪ್ಪಣೆ. ಮರುತ ಸುತ ಚತುರ ತೆರಳು ಸಂಧಾನಕ್ಕೆ, ತೆರಳು ಸಂಧಾನಕ್ಕೆ ನೃಪನೊಡಗರು, ನೃಪನೊಡಗರು ಕಪ್ಪವ ಈಯನು. ಕಪ್ಪವ ನೀಯದಿರಲವನು ತರುವೆ ಸೇನೆಯ ಬಂದ ಬಾಂಧವ, ತರಳರ ಮೂಡುತ್ತ ಶೈಲಿನಿ ಪುರಗೆ ಬೋಬರೆ ಹೊರಡುದುರಗೆಂದೆನುದ ಬೇಡದ ಮರುತ ಸುತ. ಶತ್ರುಘದೇವ, ತುಂಬಿದ ಸಭೆಯ ಮಧ್ಯದಲ್ಲಿ ನಿನ್ನನ್ನೇ ಬಳಿಗೆ ಕರುವುದಕ್ಕೆ ಕಾರಣ ಏನು ಬಲ್ಲೆಯ? ಅಪ್ಪಣೆ ಆಗಬೇಕು. ಚತುರ ನೀನು. ನಿನ್ನನ್ನು ಕಂಡಾಗ ನನಗೆ ಮತ್ಸರ ಆಗುವುದಕ್ಕಿದೆ. ಹೌದಾ? ನಮ್ಮ ಅಣ್ಣನಾದಂತಹ ರಾಮನ ಸೇವೆಯ ಭಾಗ್ಯವನ್ನು ನೀನು ಪಡೆದಷ್ಟು ನನಗೆ ಸಿಗಲಿಲ್ವಲ್ಲಯ್ಯ. ನಾನು ಕಾದವನೇ, ಆದರೂ ಈ ಹೊತ್ತು ಸಿಕ್ಕಿದೆ, ಧನ್ಯತಾ ಭಾವ ಇದೆ. ಅದರ ಜೊತೆಗೆ ನೀನಿದ್ದಿ ಎನ್ನುವಲ್ಲಿಯೂ ಸಂತೋಷವಿದೆ. ಈ ಹೊತ್ತು ಕರೆಯುವುದಕ್ಕೆ ಕಾರಣ ಏನು ಬಲ್ಲೆಯ? ನಮ್ಮ ಕುದುರೆ ಪ್ರವೇಶಿಸಿದ್ದು ಜ್ಯೋತಿರ್ಮೇಧ ಪುರವನ್ನು. ಅಲ್ಲಿಯ ಅರಸ ವೀರಮಣಿಯಂತೆ, ಶಿವಭಕ್ತನಂತೆ. ಆತನಿಗೆ ವೀರಮಣಿಗೆ ಅಳಿಯನಾಗಿ ಮನೆಯೊಳಗಿರುವವನಂತೆ. ಆತನ ಮಕ್ಕಳು ರುಕ್ಮಾಂಗ ಶುಭಾಂಗರೆನ್ನುವರು ನಮ್ಮ ಕುದುರೆಯನ್ನು ಕಟ್ಟಿದವರಿದ್ದಾರೆ. ಅಂದರೆ ಯುದ್ಧಕ್ಕೆ ಸಿದ್ಧರಾದವರೇ ಎನ್ನುವುದರ್ಥಲ್ಲವೇ? ಆದರೆ ಯುದ್ಧಕ್ಕೆ ತೊಡಗುವುದು ವಿಹಿತ ಅಲ್ಲ ಅಂತ ನನಗೆ ಅನ್ನಿಸುತ್ತದೆ. ನಮ್ಮ ಅಣ್ಣನಾದಂತಹ ರಾಮನು ಕೂಡ ಯುದ್ಧವನ್ನು ಬಯಸಿದವನಲ್ಲ. ಶಾಂತಿ ಸಂಧಾನದ ಮೂಲಕವೇ ಹೊರಗಿರುವಂತಹ ಎಲ್ಲ ವಿಪತ್ತುಗಳನ್ನು ದೂರೀಕರಿಸುವುದಕ್ಕೆ ಪ್ರಯತ್ನಿಸಿದ. ಅದು ರಾವಣನ ಸಂದರ್ಭದಲ್ಲಿಯೂ ಹೌದು. ಹಾಗಿರುವಾಗ ಆತ ಹಾಕಿಕೊಟ್ಟಂತಹ ಹಾದಿಯನ್ನು ಮರೆಯುವುದಕ್ಕುಂಟೆ? ನೀನು ಹೋಗಬೇಕು, ಜ್ಯೋತಿರ್ಮೇಧಕ್ಕೆ ಹೋಗಿ ವೀರಮಣಿಯೊಡನೆ ಸಂಧಾನದ ಮಾತುಗಳನ್ನು ಆಡಬೇಕು. ಎಷ್ಟು ಆಡಬೇಕು ಅಂತ ಹೇಳಿದ್ರೆ ನಿನ್ನಿಂದ ಎಷ್ಟು ಪ್ರಯತ್ನವೋ ಈ ಯುದ್ಧವನ್ನು ತಪ್ಪಿಸುವುದಕ್ಕೆ. ಅಲ್ಲಿಯವರೆಗೆ ನೀನು ಮಾತಾಡಬೇಕು. ಹೊರಡಬಹುದೇ? ಅಶ್ವಮೇಧದ ವಿಷೇಕವಾಗಿ ರಕ್ತಕ್ರಾಂತಿಯಲ್ಲ, ರಕ್ತದ ಹೊಳೆ ಹರಿಸುವುದಲ್ಲ. ಒಬ್ಬ ಶಿವಭಕ್ತನಾದಂತಹ ವಿವೇಕಿಯಾದಂತಹ ವೀರಮಣಿಯಲ್ಲಿ ಅಶ್ವಮೇಧದ ಉದ್ದೇಶ ಏನು, ಈ ಧಾರ್ಮಿಕ ಜಾಗೃತಿ ಏನು, ಇದನ್ನು ಹೇಳಬೇಕಾದ್ದು ಮುಖ್ಯ. ವೀರಮಣಿಯ ಮನ ಒಲಿಸಿ ನಮ್ಮ ಕುದುರೆಯನ್ನು ಬಿಟ್ಟು ಯಥಾಸಾಧ್ಯ ಕಪ್ಪವನ್ನು ಕೊಡಬೇಕು, ರಾಮನ ಆಧಿಪತ್ಯವನ್ನು ಅಥವಾ ಸೂರ್ಯವಂಶದ ವರಿಷ್ಠತ್ವವನ್ನು ಒಪ್ಪಬೇಕಾದ್ದು ಮುಖ್ಯ. ಇದು ಸಾಮ ಅಲ್ಲ. ಒಂದು ವೇಳೆ ಅವ ಕೊಟ್ಟ ದಾನವಾಗಿ ಪಡ್ಕೊಳ್ಳುವಂತಹದ್ದು. ಇಲ್ಲದೇ ಇದ್ರೆ ತರತಮವನ್ನು ನಾವು ಎಣಿಸುವುದು. ನಮ್ಮ ಸಾಮರ್ಥ್ಯ, ನಮ್ಮ ಯೋಗ್ಯತೆ, ನಮ್ಮ ಗರಿಷ್ಠತ್ವ, ಅವರ ಕನಿಷ್ಠತ್ವ ಆಗಲಿಲ್ಲ, ಕೊಡುವುದಿಲ್ಲ ಅಂತ ಹಠ ಹಿಡಿದ ಸ್ವಾಮಿ, ನಾನು ಬಿಡಿಸಿ ತರುವುದ ಹೇಗೆ? ಕೊನೆಯದಾಗಿ ನೀನೇ ಹೇಳಿದ ಚತುರೋಪಾಯಗಳಲ್ಲಿ ದಂಡವನ್ನೇ ಪ್ರಯೋಗಿಸುವುದು ಅಂತ ನಾನು ಹೇಳಿ ಬರಬೇಕಾದ್ದು. ಪ್ರಯೋಗಿಸಲಿಕ್ಕೆ ನನಗೆ ಅನುಮತಿ ಇಲ್ಲಲ್ಲ ಸನ್ನಿಧಾನದ್ದು. ಹೌದು,
ಪರಿಣಾಮ ಏನು ಅಂತ ತಿಳಿಸಿ ಬರಬೇಕು. ಆತನ ಪರಿವಾರಕ್ಕೆ ಶೈಮಿನಿಯಪುರವನ್ನೇ ತೋರಿಸುತ್ತೆ. ಪರಿವಾರ ಸಹಿತ ಅವನಿಗೂ ಹೌದಾ ಅಂತಕನ ಮನೆಗೆ ಹೋಗಬೇಕಾದೀತು. ಈಗ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆಲ್ಲ ನಾನು ಹೊರಟದ್ದು. ನನಗೆ ರಾಮ ಸೇವಾ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಅಷ್ಟು ಶತ್ರುಘ್ನ ಅಡಿಗಬಿ ವಂದಿಸಿಯೇ ಪ್ರತೀಕ್ಷೆಯಲ್ಲೇ ನಾನಿದ್ದದ್ದು. ಅಶ್ವಮೇಧದ ದಿಗ್ವಿಜಯದ ಸೇನೆ ಹೊರಡುವ ಹೊತ್ತಿಗೆ ರಾಮದೇವರು ಬೆಂಗಾವಲಿಗೆ ನೀನಿರಬೇಕು ಹನುಮ. ಲಂಕೆಯಲ್ಲಿ ನಾವು ಹೋರಾಡಿದ ನಮ್ಮ ಸಾಮರ್ಥ್ಯವನ್ನು ಕಂಡು ನಮಗೆ ಲಕ್ಷ್ಮಣ ದೇವರು ಬೇರೆ ಅಲ್ಲ, ರಾಮದೇವರು ಬೇರೆ ಅಲ್ಲ. ದೇವನಿರ್ಮಿತ ಪಾಯಸದ ಪಾತ್ರ ಒಂದೇ. ರಾಮನಾದ್ರೇನು, ಲಕ್ಷ್ಮಣನಾದ್ರೇನು, ಶತ್ರುಘ್ನನಾದ್ರೇನು, ಭರತನಾದ್ರೇನು, ರಾಮಾಂಶ ಅಲ್ವೇ? ನಾವೆಲ್ಲರೂ ರಾಮ ಕಾರ್ಯಕ್ಕೆ ಹೊರಟದ್ದು. ಹಾಗಾದರೆ ಅಶ್ವಮೇಧ ಎನ್ನುವುದು ಒಂದು ನೆಪ ಅಂತ ನಾವು ಕಲ್ಪಿಸಿಕೊಂಡದ್ದು. ಬ್ರಹ್ಮಹತ್ಯಾ ದೋಷ. ಆದರೆ ಜಗದ್ದು ವ್ಯಾಪಿ ರಾಮನ ವ್ಯಕ್ತಿತ್ವ ಏನು, ಅಂತಸ್ಥವಾಗಿರುವಂತಹ ದಿವ್ಯತೆ ಏನು, ಭವ್ಯತೆ ಏನು, ಈ ಸಂದೇಶವನ್ನು ನಾವು ಕೊಡಬೇಕಾದ್ದು ಇಲ್ಲಿ ಮುಖ್ಯ. ಆ ಭಾಗ್ಯ ನನಗೆ ಇವತ್ತು ಬಂದಿದೆ. ತಡೆ ಇಲ್ಲ, ನಡೆಯುತ್ತೇನೆ. ಮಾಡಿದೆ. ತೋರಣ ದ್ವಾರದಲ್ಲಿ ನನ್ನನ್ನು ಯಾರು ತಡಿಲಿಲ್ಲ. ಬಹುಶಃ ಅವರ ಸಭ್ಯತೆ ಇರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅಥವಾ ಈ ಸಭೆಗೊಬ್ಬ ಅನಿರೀಕ್ಷಿತವಾದಂತಹ ಪ್ರವೇಶ. ಆಶ್ಚರ್ಯಗೊಂಡೋ ಗೊತ್ತಿಲ್ಲ, ಕರ್ತವ್ಯ ಪ್ರಜ್ಞೆವೇ ಮರೆತೋಯ್ತೋ. ವ್ಯವಸ್ಥಿತವಾದಂತಹ ಸಭೆ. ನನ್ನ ಕಾರ್ಯ ಸಾಧನೆಗೆ ನನ್ನ ಹತ್ರ ಯಾರೂ ಮಾತಾಡಿಸುವುದಿಲ್ಲ. ಒಬ್ಬ ಕಾರ್ಯ ಸಾಧಕನಿಗೆ ಮೊದಲು ಬಂದ ಕೆಲಸವನ್ನು ಮಾಡಿ ನಿರ್ವಹಿಸಬೇಕಾದ್ದು ಮುಖ್ಯ. ಹಾಗಾದ್ರೆ ಯಾಕೆ ಸ್ವಾಗತಿಸಿದ್ರು ಅಂತ ಆಲೋಚನೆ ಮಾಡಿದ್ರೆ ನನಗೆ ಸ್ವಾಗತ ಕೊಟ್ಟಾರ ಈ ರೂಪಕ್ಕೆ? ಹೇಗಿದ್ದೇನೆ ನಾನು? ಮನ್ನಿಸದೆ ಇರಲು ವಲಾಸನದಲ್ಲಿಯೇ
ಯಾವ ವರ್ಗ ದೇಹಾಕಾರದಿಂದ ತಿಳಿಯುವುದು. ಅವನಿಗೆ ಕೊಡುವ ಗೌರವ, ಮನ್ನಿಸುವ ವಿಧಾನ, ಕಂಡುಕೊಳ್ಳುವ ರೀತಿ ದೇಹಾಕಾರದಿಂದ. ಆಮೇಲೆ ಅವನ ವರ್ತನೆ, ಅವ ತಲೆ ಸರಿ ಇದ್ದವನ ಅಥವಾ ಹುಚ್ಚನ ಅಥವಾ ಮೂಢನ ಅಥವಾ ಬುದ್ಧಿಮಾಂದ್ಯನ, ಮತ್ತೆ ವ್ಯವಹಾರವನ್ನು ಮುಂದುವರಿಸಲಿಕ್ಕೆ ಆಲೋಚನೆ ಮಾಡೋದು. ಮತ್ತೆ ಮೊದಲು ಅವನ ದೇಹಾಕಾರ. ಯಾವ ವರ್ಗದವ? ನಾನು ಮನುಷ್ಯ ವರ್ಗದವನಲ್ಲ. ನನ್ನನ್ನು ಯಾಕೆ ಮನ್ನಿಸುವುದಿಲ್ಲ? ನಾನು ತರುಚರ, ದೇಹಾಕಾರದಿಂದ ಕಪಿ. ಎಷ್ಟು ತಿಳ್ಕೊಂಡಿದ್ದೇನೆ, ಎಷ್ಟು ಓದಿದ್ದೇನೆ ಅಂತ ಎಲ್ರಿಗೂ ಗೊತ್ತಿರಬೇಕು ಅಂತ ಇಲ್ಲಲ್ಲ. ನಾನದರ ಪ್ರತೀಕ್ಷೆಯಲ್ಲಿಯೂ ಇಲ್ಲ. ಮನ್ನಿಸದೇ ಇರಲಿಕ್ಕೆ ನನ್ನ ದೇಹಾಕಾರ ಕಾರಣ. ಹಾಗಾದರೆ ಅವರು ಮನ್ನಿಸುವ ಹಾಗೆ ಮಾಡಬೇಕಲ್ಲ. ಇಲ್ಲದಿದ್ದರೆ ನಾನು ಶತ್ರುಘ್ನನಿಂದ ಆಜ್ಞಾಪ್ತನಾಗಿ ಬಂದಂತಹ ಕಾರ್ಯವನ್ನು ಸಾಧಿಸುವುದೇಗೆ? ಅವರು ಮಾತಾಡಲೇ ಇಲ್ಲ, ಸಭಾ ವಿಸರ್ಜನೆ ಮಾಡಿ ಹೊರಟು ಹೋದರು. ನಾಳೆ ಸಭೆ ಉಂಟು ಅಂತ ನಮಗೆ ಗೊತ್ತಿಲ್ಲ, ಅಥವಾ ಯಾವುದೋ ಕಾರಣದಿಂದ ಸಭೆಯನ್ನು 4 ದಿವಸ ಮುಂದೂಡಲಾಗಿದೆ. ನಮಗೆ ಉಪಾಯ ಉಂಟು 4 ದಿವಸ ಕೂತ್ಕೊಳ್ಳಿಕ್ಕೆ ಇಲ್ಲಿ? ಅದಕ್ಕೆ ಬೇಕಾಗಿ ಯಾಕೆ ನೀ ಹೀಗೆ ಮಾಡಿದಿ? ನಾವು ಹೇಳುವ ಯಾಕೆ ಮಾಡಿದ್ದು ಅಂತ. ಅಸಭ್ಯತೆಯ ಲಕ್ಷಣ ಅಲ್ಲ. ಕಾರ್ಯ ಸಾಧನೆಗಾಗಿ ನಾವು ಕುಳಿತುಕೊಳ್ಬೇಕು. ಎಲ್ಲಿ ಮತ್ತು ಹೇಗೆ? ಒಂದು ವೀರಮಣಿಯ ಕಣ್ಣಿಗೆ ನಾನು ಬೀಳುವ ಹಾಗೆ ನನ್ನನ್ನು ಗಮನಿಸುವಂತೆ ಆಗಬೇಕು. ಇನ್ನೊಂದು, ಯಾವ ಕಾರ್ಯವನ್ನು ಹೊತ್ತು ಬಂದಿದ್ದೇನೆ, ನಾನು ಕುಳಿತುಕೊಳ್ಳುವ ರೀತಿ, ನಾನು ತೋರಿಸುವಂತಹ ವೈಖರಿ, ಅದು ಏನುಂಟು ಇದರಿಂದ ಗೊತ್ತಾಗಬೇಕು. ಓ, ಇವ ಒಂದು ದೊಡ್ಡ ಕೆಲಸದಲ್ಲಿ ಬಂದಿದ್ದಾನೆ, ಅಥವಾ ಯಾವನೋ ಒಬ್ಬ ದೊಡ್ಡವನಿಂದ ಕಳುಹಿಸಲ್ಪಟ್ಟು ನಿರ್ದೇಶಿತನಾಗಿ ಬಂದಿದ್ದೇನೆ. ಬೆನ್ನು ಬಾಗಿ ಒಂದು ಮೂಲೆಯಲ್ಲಿ ಕುಳಿತರೆ ನೋಡುವ 4 ದಿವಸ ಕಳೆದು 2 ದಿವಸ ಕಳೆದು ಅಲ್ಲ, ಸ್ವಲ್ಪ ಎತ್ತರದಲ್ಲಿ ಕುಳಿತರೆ ಕಳುಹಿಸಲ್ಪಟ್ಟವನು ಎತ್ತರದವ, ಕಾರ್ಯವೂ ಬಹಳ ಪ್ರಧಾನವಾದಿದ್ದದ್ದು, ಪ್ರಮುಖವಾಗದಿದ್ದದ್ದು ಅಂತ ತಿಳಿಲಿಕ್ಕೆ ಬರ್ತದೆ. ಅದಕ್ಕಾಗಿ ಸಂಕಲ್ಪ ಮಾತ್ರದಿಂದಲೇ ನನ್ನ ಬಾಲವನ್ನು ಬೆಳೆಸಿದ್ದೇನೆ ರಾಮನಾಮದಿಂದ. ಆ ಸಾಮರ್ಥ್ಯ ನನಗುಂಟು. ಆ ಬಾಲವನ್ನು ಸುರುಟಿ ವೀರಮಣಿಯ ಸಿಂಹಾಸನಕ್ಕೆ ಸಮ 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 ಸಮ, ಬೇಕಾದರೆ ತೆಂಗಿನಕಾಯಿ ಇಟ್ಟರೆ ಹೊರಡುವಷ್ಟು ಎತ್ತರದಲ್ಲಿ. ಅತ್ತಿಂದ ಇತ್ತ ಓಡಾಡಿ ಓಡಾಡಿ ನೇರವಾಗಿ ತನ್ನದಾದಂತಹ ಬಾಲವನ್ನು ಆಸನಗೊಳಿಸಿ ನನ್ನ ತಂದೆಯವರ ಎತ್ತರಕ್ಕೆ ಕುಳಿತಿದ್ಯಾ. ಮೂರ್ಖ, ನಿನ್ನ ಬುದ್ಧಿಯೇ ಹಾಗೆ, ಮರ್ಕಟ ಬುದ್ಧಿ. ಎಲ್ಲಿ ನಿಂತಲ್ಲಿ ನಿಲ್ತಿ ನೀನು? ಹಾಗಿದ್ರೆ ಇಷ್ಟ ಆಗಬೇಕು ಅಂತಾದರೆ ನಿನ್ನಲ್ಲಿ ಒಂದು ರೀತಿಯಾದಂತಹ ಭಾವನೆ ಇರಬೇಕು. ಇಲ್ಲಿ ಯಾರು ಹೇಳುವವರು ಕೇಳುವವರಿಲ್ಲ ಎನ್ನುವ ಹಾಗೆ ಇಷ್ಟು ಯೋಚನೆ ಮಾಡಬೇಕು ಅಂತಾದರೆ ನಿನ್ನಲ್ಲಿದ್ದದು ಮದ ಮುಖ. ನೀನು ನಾ ಕುಳಿತ ಉದ್ದೇಶ ಸಫಲತೆಯನ್ನು ಪಡೆಯುತ್ತೋ ಇಲ್ವೋ? ನೀನು ಹೇಗೆ ಮಾತಾಡಿದ್ದಿ, ಎಷ್ಟು ಮಾತಾಡಿದ್ದಿ ಅಂತ ಮುಖ್ಯ ಅಲ್ಲ. ಯಾರಾದರೂ ಒಬ್ಬರು ಮಾತಾಡಿಸಬೇಕು ಅಂತ ನಾನು ಹಾಗೆ ಕೂತದ್ದು. ನನ್ನ ಯೋಚನೆ ಸರಿಯಾಯಿತು. ಮತಮುಖ ಇರುವುದಕ್ಕಿಂತ ಹೆಚ್ಚಿನ ಅಭಿವ್ಯಕ್ತಿ, ಅಥವಾ ಇಲ್ಲದೇ ಇರುವಂತಹ ಸಂಗತಿಯ ಅಭಿವ್ಯಕ್ತಿ, ಸ್ವಸ್ವರೂಪ ಜ್ಞಾನ ಇಲ್ಲದೇ ಇರುವಂತಹದ್ದು, ಅತಿಯಾದಂತಹ ಆತ್ಮವಿಶ್ವಾಸ,
ಇದೆಲ್ಲ ಮದದ ಬೇರೆ ಬೇರೆ ಮುಖಗಳು. ಯಾವ ಯಾವ ಕಾರ್ಯ ಏನೇನು ಎನ್ನುವುದರ ಮೇಲೆ ಮತವನ್ನು ನಿರ್ಣಯ ಮಾಡುವಂತಹದ್ದು. ಮತ ಮುಖರು ಅದು ನಿಮ್ಮಲ್ಲೇ ಉಂಟು, ನಾವು ಕೊಡಬೇಕಾಗಿಲ್ಲ, ನೀವು ಕೊಟ್ಟರೆ ನಮ್ಮಲ್ಲಿ ಉಂಟು. ಹಾಗಾದ್ರೆ ಯಾವುದು ಮತ ನಿಮ್ಮದು? ಆ ವಸ್ತುವಿನ ಮೇಲೆ, ಮಾಡಿದ ಕಾರ್ಯದ ಮೇಲೆ. ವರ್ತಮಾನ ಕಾಲದಲ್ಲಿ 14 ಜಗತ್ತು ಅಂಗೀಕರಿಸಿ ಯಾರ ಪ್ರಭುತ್ವವನ್ನು ಅವರವರು ಇದ್ದಲ್ಲಿಂದಲೇ ಕೈ ಮುಗಿದಿದ್ದಾರೋ, ಅಯೋಧ್ಯಾಧಿಪತಿಯಾದಂತಹ ದಾಶರಥಿ ರಾಮ ಶ್ರೀರಾಮ 14 ಲೋಕದ ತಿರುಗಾಟ ಮಾಡಿದ್ದಾನೆ ಅಂತಲ್ಲ, ಲೋಕಾಂತರದಲ್ಲಿ ರಾಮನ ಕೀರ್ತಿ, ಅಥವಾ ಲೋಕಾಂತರದಲ್ಲಿ ದಾರ್ಷ್ಟ್ಯದಿಂದ ಲೋಕವನ್ನು ಬಗ್ಗಿಸಿ 14 ಲೋಕದ ಚತುರ್ದಶ ಭುವನದಲ್ಲಣ ಹೇಳಿದವನನ್ನು ಮಣಿಸಿ ಆ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿದವ ರಾಮ. 14 ಲೋಕದ ಒಡೆಯನೆಂದು ಜಗತ್ತು ಒಪ್ಪಿದ ಶ್ರೀರಾಮನ ಅಶ್ವಮೇಧದ ಕುದುರೆಯನ್ನು ಬಂಧಿಸಿ ನೀವು ಸುಮ್ಮನೆ ಒಂದು ಯುದ್ಧಕ್ಕೆ ಕಾಲ್ಕರೆದು ನಿಂತಂತೆ ಆಯ್ತಲ್ಲ. ಇದು ನಿಮ್ಮ ಮತ ಮಕ್ಕಳೇ, ಇದು ನಿಮ್ಮ ಮತ. ನಿನ್ನನ್ನು ಮಾತಾಡಿಸಲಿಲ್ಲ, ಯಾರಾದರೂ ಮಾತಾಡಿಸಬೇಕು ಎನ್ನುವ ಉದ್ದೇಶದಲ್ಲಿ ನೀನು ಹೀಗೆ ಕೂತೆಯ? ನನ್ನ ಬಾಲವನ್ನೇ ಬೆಳೆಸಿ ಅದನ್ನು ಸುರುಟಿಕ್ಕಿ ನಿಮ್ಮ ನೆಲದಲ್ಲಿ ಕೂತೆ. ನಿನ್ನನ್ನು ಆಕ್ಷೇಪಿಸುವುದಕ್ಕಾಗಿ ಮಾತಾಡಿಸಿದ್ದು. ಏನು ಬಂದೆ? ಏನಾಗಬೇಕಿತ್ತಪ್ಪ? ನಿನ್ನನ್ನು ಪುರಸ್ಕಾರದ ದೃಷ್ಟಿಯಿಂದ ಮಾತಾಡಿಸಿದ್ದಲ್ಲ. ಏನಾದರೂ ಒಂದು ಆಗಬೇಕು ಅಂತ ಕೂತವನಿಗೆ ಆಕ್ಷೇಪವೂ ಸಾಕಾಗ್ತದೆ. ಆಕ್ಷೇಪಕ್ಕಾಗಿಯೇ ಬಂದವ ನೀನು ಹೌದು ಅಂತ ಇದ್ರೆ, ಮತ್ತೊಬ್ಬನಿಗೆ ತಪ್ಪಾಗಿ ಕಾಣಬಹುದಾದದ್ದನ್ನು ತಾನು ಸ್ವ ಇಚ್ಛೆಯಿಂದ ಅವರ ನೆಲದಲ್ಲಿ ಮಾಡಕೂಡದು. ಅದು ಸುಬುದ್ಧಿ ಅಲ್ಲ, ದುರ್ಬುದ್ಧಿ. ಬಾಲ ನಿನ್ನದು, ನೆಲ ನಮ್ಮದು. ಏನು ನೆಲದ ಬಾಡಿಗೆ ಕೊಟ್ಟಿದ್ಯಾ? ಕೊಡವಿ ಹೋಗ್ತೇನೆ, ಧೂಳು ಕೊಂಡೋಗುದಿಲ್ಲ. ಕೊಂಡೋಗುದು ಪ್ರಶ್ನೆ ಅಲ್ಲ, ಇಟ್ಟಿದ್ಯಾ ಇಲ್ವೋ? ಇಟ್ಟಿದ್ದೇನೆ, ಅದು ಪ್ರಶ್ನೆ. ಹಾಗಾದ್ರೆ ಅಸಭ್ಯವಾದಂತಹ ಒಂದು ವರ್ತನೆಯಿಂದ ನೀನು ಹೇಳಿದ ಕೆಲವು ವಾಕ್ಯಗಳು ತೀರಾ ನಮಗೆ ರೋಷವನ್ನು ಹುಟ್ಟಿಸಬಹುದಾದಂತ. ಯಾವುದು? ಜಗತಿ ಸಮಸ್ತರೊಡೆಯ. ನಾವು ಅದನ್ನು ದೈವ ಅಂತ ಹೇಳುವುದು. ದೈವವೇ ಹೌದು ಅಂತ ಇದ್ರೆ ನಿಮ್ಮಲ್ಲಿ ಬಲ ಉಂಟಾ? ನಿಮ್ಮಲ್ಲಿ ಬಲ ಉಂಟಾ? ನಮ್ಮದೊಂದು ಇಂಥದ್ದುಂಟು ಅಂತ ಕೇಳುವುದಕ್ಕಿಲ್ಲ. ದೈವ ಪರಿಪೂರ್ಣವಾದದ್ದು, ತನ್ನಲ್ಲಿ ಯಾವ ಅಪವಿಶ್ವಾಸವನ್ನು ಇರಿಸಿಕೊಳ್ಳುವಂಥದ್ದಲ್ಲ. ಅದಕ್ಕೆ ಸಾಟಿಯಾದದ್ದು ಮತ್ತೊಂದೂ ಇಲ್ಲ. ತಾನು ಜಗತಿ ಸಮಸ್ತರುಣಯ ಅಂತ ಹೇಳುತ್ತಾ ತನಗೆ ಯಾವುದೋ ಒಂದು ಪಾತಕ ಇದೆ ಎನ್ನುವುದರಿಂದ ಅದರ ನಿವಾರಣಾರ್ಥ ಒಂದು ಯಜ್ಞವನ್ನು ಕೈಗೊಂಡಿದ್ದಾನೆ ಒಬ್ಬ ಅಂತಾದ್ರೆ ಅದನ್ನು ಜಗತಿ ಸಮಸ್ತರುಣಯ ಅಂತ ಒಪ್ಪುವುದಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಇನ್ನೊಂದು, ಕುದುರೆಯನ್ನು ಬಿಡುವ ಹೊತ್ತಿನಲ್ಲಿ ಹಣೆಯ ಬರೆಯಲ್ಪಟ್ಟಂತಹ ಲೇಖನ ಬಲುಹುಳ್ಳ ಬಟರಿದ ಕಟ್ಟುವುದು. ಹಾಗಾದ್ರೆ ನಿಮ್ಮ ಕುದುರೆಯನ್ನು, ನಿಮ್ಮ ಪಂಥವನ್ನೇ ಸ್ವೀಕರಿಸಿ ನಾವು ಕುದುರೆ ಕಟ್ಟಿದ್ರೆ ನಾವು ಮದಮುಖರು ಅಂತಾದ್ರೆ, ಲೋಕದಲ್ಲಿ ನೀವು ಕುದುರೆ ಬಿಟ್ಟದ್ದು ಕೆಲವರನ್ನು ಮದಮುಖರನ್ನಾಗಿಸುವುದಕ್ಕಾಗಿಯೋ? ನಿಮ್ಮ ಪಂಥ ಇದು, ಅದನ್ನು ನಾವು ಸ್ವೀಕರಿಸುವುದು ತಪ್ಪು ಅಂತಾದ್ರೆ ಲೋಕದಲ್ಲಿ ಎಲ್ಲರನ್ನು ತಪ್ಪುಗಾರರು ಅಂತ ಮಾಡುವುದಕ್ಕೆ ನೀವು ಹೊರಟದ್ದ. ಇದರ ಮಧ್ಯೆ ಒಂದು ಶಬ್ದ ಬಂತು, ರಾಮ. ಯಾರೋ ನಿನ್ನ ರಾಮ ದೊಡ್ಡ ಕಲಿ.
ಸಾಮಾನ್ಯವಾಗಿ ಲೋಕದಲ್ಲಿ ಒಬ್ಬ ಚಕ್ರವರ್ತಿಯಾದವನು ಅಶ್ವಮೇಧಾದಿಗಳನ್ನು ಮಾಡುವಾಗ ಜಗತಿ ಸಮಸ್ತರೊಡೆಯ ಒಂದು ಹೊಗಳಿಕೆ, ಒಂದು ಒಕ್ಕಣೆ, ಇದು ರೂಢಿಯಲ್ಲಿ ಸಾಮಾನ್ಯವಾಗಿದ್ದದ್ದು. ಯಾವ ಜಗತ್ತು? ಸೂರ್ಯವಂಶ ಆಳುವ ಜಗತ್ತು ಅಂತ ಅರ್ಥ. ಹೌದೌದು. ಸಂಗೀತ ಸಾಮ್ರಾಟರಿದ್ದಾನೆ, ನಾಳೆ ಸಿಂಹಾಸನದಲ್ಲಿ ಕೊಂಡೋಗಿ ಕೂತ್ಕೊಳಿಸುವುದಲ್ಲ ಸಂಗೀತ ಸಾಮ್ರಾಟನ. ಸಂಗೀತ ಲೋಕಕ್ಕೆ ಸಾಮ್ರಾಟ. ಹಾಗೆ ಒಂದೊಂದು ವಿಭಾಗದಿಂದ ಇವರನ್ನು ನೋಡಿ ಎಡಬಲ ಕೈಗಳ ತಾರತಮ್ಯ ಇಲ್ಲದೆ ಬಡಿತಾರೆ ಅಂದ್ರೆ ಯಾವುದನ್ನು ಬಡಿಬೇಕು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಒಂದಕ್ಕೊಂದು ಹೊಂದಿಸಿ, ಹೌದೌದು, ಬಲ ಯಾವುದು ಎಡ ಯಾವುದು ಅಂತ ಗೊತ್ತಾಗಲಿಕ್ಕಿಲ್ಲ, ಅಂತಹ ನುಡಿತದ ಸಾಮರ್ಥ್ಯ ಉಂಟು. ಈ ಹೊಗಳಿಕೆ ಒಕ್ಕಣೆಗಳೆಲ್ಲ ಇರುವುದೇ ಹಾಗೆ. ಅದು ಇದ್ದದ್ದಕ್ಕಿಂತ ಹೆಚ್ಚಿಗೆ ಅಂತಲ್ಲ, ಒಂದು ಪರಿಮಳವನ್ನು ಹಾಕಿ ಹೇಳುದು. ಒಳ್ಳೆ ಗುಡಾನ್ನ ಮಾಡ್ತಾನೆ, ಹೌದಾ, ಅದಕ್ಕೆ ಯಾರೋ ಗೇರು ಬೀಜ ಹಾಕಿದ್ರು, ಹೌದಾ, ದ್ರಾಕ್ಷಿ ಹಾಕಿದ್ರು, ಅದು ಹಾಕದಿದ್ರು ಭಯಸಾಗ್ತದೆ. ನಿನಗೆ ಗೇರು ಬೀಜದ್ದು ದ್ರಾಕ್ಷಿಯದ್ದೆಲ್ಲ ನೆನಪ, ಜಾತಿ ಸ್ವಭಾವ. ನಾವು ಅದನ್ನೇ ಗುಡ್ಡದಲ್ಲಿರುವುದನ್ನು ಹೇಳಬೇಡುವ. ಹಾಗಾದ ಕಾರಣ ಅದು ಒಬ್ಬನಲ್ಲಿ ಹೆದರಿಸಲಿಕ್ಕಲ್ಲ, ಒಕ್ಕಣೆ ಬರೆಯುವ ಕ್ರಮ. ಈಗ ನಾಳೆ ನೀನು ಅಶ್ವಮೇಧ ಮಾಡ್ತಿ, ಹಾಗೆ ಬರೆಯುವುದು, ಬೇರೆ ಒಕ್ಕಣೆ ಇಲ್ಲದಕ್ಕೆ. ಆ ದೃಷ್ಟಿಯಿಂದಲೇ ಹೊರತು ಮತ್ತೆ ಯಾರನ್ನು ಸಣ್ಣ ಮಾಡಬೇಕಾಗಿಲ್ಲ. ಇನ್ನೊಂದು ಹೇಳಿದಿ, ದೇವರಲ್ಲಿ ಎರಡು ಕ್ರಮ ಉಂಟು. ಹೇಗೆ? ಒಂದು, ದೇವರು ಮನುಷ್ಯನಾಗಿರುವುದು. ಅನೇಕ ಉದಾಹರಣೆಗಳುಂಟು ದೇವರು ಮನುಷ್ಯನಾಗಿ ವ್ಯವಹರಿಸಿದ್ದು, ಹೌದೌದು. ಆವಾಗ ದೇವರು ಮನುಷ್ಯನಾಗಿ ವ್ಯವಹಾರ ಮಾಡ್ತಾನೆ. ಇನ್ನೊಂದು, ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹೇಳ್ತೇವೆ ನೋಡಿ ಅವರು ದೇವತಾ ಮನುಷ್ಯರಲ್ವೋ, ದೇವತಾ ಮನುಷ್ಯರು ಅಂದ್ರೆ ದೈವತ್ವಕ್ಕೆ ಏರಿದವರು, ಅಂತಹ ಕೆಲಸ ಮಾಡಿದವರು. ಆವಾಗ ಅವರು ದೇವರು ಅಂತಲ್ಲ, ದೇವತಾ ಮನುಷ್ಯರು. ಆ ಮಟ್ಟಕ್ಕೆ ನಾವು ಏರ್ಬೇಕಾದ್ದೇ ಹೊರತು ಈ ದೃಷ್ಟಿಯಿಂದ ಯಾರು ರಾಮ, ಯಾರು ಕಲಿಯೋ. ಈಗ ಕುದುರೆಯನ್ನು ಬಿಡುವುದಕ್ಕೆ, ಕಪ್ಪವನ್ನು ಬಿಡುವುದಕ್ಕೆ ಒಕ್ಕಣೆಯಲ್ಲಿರುವುದು ರಾಮನ ಬೇರೆ ಸಾಮರ್ಥ್ಯ ಅಲ್ಲ, ರಾಮನ ಕ್ಷತ್ರ. ಅದನ್ನಿಟ್ಟುಕೊಂಡು ಕಲಿಯೋ. ಮತ್ತೆ ಒಂದೊಂದು ವಿಭಾಗದಲ್ಲಿ ಯಾರು ಪಳಗಿದ್ದಾರೆ, ಕಲಿಯಿಂದ ಯುದ್ಧ ಅಂತಲ್ಲ, ಅವರು ಯಾವ ವ್ಯವಸ್ಥೆಯಲ್ಲಿ, ಯಾವ ವೃತ್ತಿಯಲ್ಲಿ, ಯಾವ ಪ್ರವೃತ್ತಿಯಲ್ಲಿದ್ದಾರೆ ಅದರಲ್ಲಿ ದೊಡ್ಡ ಸಿದ್ಧಿ ಮಾಡಿದವರನ್ನು ಕಲಿಗಳು ಅಂತ ಹೇಳುದು. ಈಗ ಅವರು ಒಳ್ಳೆ ಹಾಡ್ತಾರೆ, ಅವರು ಹಾಡ್ತಾರ, ಹಾಗಾದ್ರೆ ಪೆಟ್ಟಿಗೆ ಜನ ಅಲ್ಲ ಅವರು. ಅವರು ಹಾಡುವುದರಲ್ಲಿ ಕಲಿತನ ಉಳ್ಳವರು, ಇವರು ನುಡಿಸುವುದರಲ್ಲಿ ಕಲಿತನ ಉಳ್ಳವರು. ಆವಾಗ ಅವರು ನುಡಿಸುವಾಗ ಕೂಡಿದ್ರೆ ನಾವು ಹಾರುವುದು, ಇಲ್ಲದಿದ್ದರೆ ತಿರುಗಿ ನಿಲ್ಲುವುದು ಅಟ್ಟೆಗಲ್ಲ. ಹೌದೌದು. ಆ ಕಾರಣದಿಂದ ವೀರಮಣಿ ಒಂದು ಉದಾಹರಣೆ ಹೇಳ್ತೇನೆ. ರಾಮನ ಅಯನದಲ್ಲಿ ಅನೇಕ ಉಂಟು ಕಲಿತನ. ನಾನು ಪ್ರತ್ಯಕ್ಷವಾಗಿ ಕಂಡದ್ದು, ಸಮುದ್ರದ ತಡಿಗೆ ಬಂದು 100 ಯೋಜನ ಉದ್ದವಾದ 10 ಯೋಜನ ಅಗಲವಾದ ಸೇತುವೆ ಆಗಬೇಕು ಅಂತ ವಿಭೀಷಣ ನಿರ್ದೇಶನ ಮಾಡಿದ. ಸಮುದ್ರ ರಾಜನನ್ನು ಒಲಿಸಿಕೊಳ್ಳುವ ಅವ ಜಲಾಧಿಪತಿ, ದೇವತೆಗಳನ್ನು ಒಲಿಸಿಕೊಂಡು ಅನುಗ್ರಹಕ್ಕೆ ಪಾತ್ರ ಆಗಬೇಕಾದ್ದು ಮುಖ್ಯ. ಸರಿ, 3 ದಿವಸ ಮಲಗಿದ, ಒಂದು ಗರಿಷ್ಠ ಯತ್ನ. 3 ದಿವಸ ಮಲಗಿದವನಿಗೆ 6 ದಿವಸವೂ ಮಲಗಬಹುದು, 16 ದಿವಸವೂ ಮಲಗಬಹುದು, ಒಂದು ಗರಿಷ್ಠ. ಮತ್ತೆ ಹೇಳದಂತೆಯೂ ಮಲಗಬಹುದು. ಅದು ಮಲಗಿಸುವುದು ಯಾರದು, ಇಲ್ಲದಿದ್ದರೆ ಅಲ್ಲೇ ಹೃದಯ ಸ್ತಂಭನ ಆಗಬೇಕು. ಸಮುದ್ರ ರಾಜ ಬರಲಿಲ್ಲ. ಯಾಕೆ ಬರಲಿಲ್ಲ ನಮಗೆ ಗೊತ್ತಿಲ್ಲ. ಆವಾಗ ರಾಮನೇ ಧನುಸ್ಸನ್ನು ತೆಕ್ಕೊಂಡು ಸಮುದ್ರವನ್ನು ಬತ್ತಿಸಿ ಹೋಗ್ತೇನೆ. ಆವಾಗ ವಾರುಣಿಯರನ್ನು ಮುಂದಿಟ್ಟುಕೊಂಡು ಸಮುದ್ರ ರಾಜ ಶರಣಾದ. ಹಾಗಾದರೆ ಯಾವುದು ಕಲಿತನ? ಒಂದು, ದೇವರುಗಳನ್ನು ಒಲಿಸುವುದು. ನಾವು ಒಲಿಲಿಲ್ಲ, ನಮ್ಮ ಸಾಮರ್ಥ್ಯವನ್ನು ತೋರಿಸುವುದು. ಒಬ್ಬ ಕ್ಷತ್ರಿಯ ಶರಣಾಗಿಕೊಂಡು ಹರಿದಾಸ ಪರಂಪರೆಯನ್ನು ಮಾಡುವುದ, ನೀನು ಕ್ಷಾತ್ರದಲ್ಲಿ ನಿನ್ನ ವಿಕ್ರಮವನ್ನು ತೋರಿಸು, ಆವಾಗ ಪ್ರತ್ಯಕ್ಷನಾದ. ಇಲ್ಲ, ರಾವಣನ ಭಯದಿಂದ ನಾವು ಹೀಗೆ ಕೂತದ್ದು. ನಿನ್ನ ಸಾಮರ್ಥ್ಯ ಗೊತ್ತಾಯ್ತು, ಸಮುದ್ರ ಬತ್ತಿಸ್ತೇನೆ ಅಂತ ಹೇಳುವಾಗ, ಹಾಗಾದ್ರೆ ಸೇತು ಬಂಧನಕ್ಕೆ ಹೀಗೆ ಮಾಡಿ. ಕಲಿಗವ ನಿರ್ಧಾರ ಇಲ್ಲ ರಾಮನಿಗೆ. ನಿರ್ಧಾರ ಇಲ್ಲ ಅಂತ ಮಲಗಿದ್ರೆ ಬರ್ತಾನೋ, ಪೆಟ್ಟು ಕೊಡ್ತೇನೆ ಅಂತ ಹೇಳಿದ್ರೆ ಬರ್ತಾನೋ, ನಿರ್ಧಾರ ಇಲ್ಲ. ನಿರ್ಧಾರ ಇಲ್ಲ ಅಂತಲ್ಲ, ಯಾವುದೇ ಒಂದು ಕಾರ್ಯ ತೊಡಗುವಾಗ ಹೀಗೆ, ಹಾಗಾಗ್ಲಿಲ್ಲ ಮತ್ತೆ ಹೇಗೆ, ಹೀಗೆ ವ್ಯತ್ಯಾಸವೇ. ನಿರ್ಧಾರ ಇಲ್ಲ ಅಂತ ಸಮಯ, ಸಂದರ್ಭ, ದೇಶ, ಕಾಲ ಇದನ್ನು ನೋಡಿಕೊಂಡು ಕಾರ್ಯವನ್ನು ಸಂಯೋಜಿಸ್ತಾ ಹೋಗುದು. ಮನೆಯಿಂದ ಹೊರಡುವಾಗ ಹೀಗೆ ಅಂತ ಇರುವುದಿಲ್ಲ, ಹೌದಾ? ಹೊರಟ ಮೇಲೆ ವ್ಯತ್ಯಾಸ ಆಗ್ತದೆ. ನಾವು ಹೊರಡುವಾಗ ಒಂದು ಇಷ್ಟೊತ್ತಿಗೆ ಆರಂಭ ಆಗಿ ಇಷ್ಟೊತ್ತಿಗೆ ಮುಗೀತದೆ. ಆರಂಭವೇ ಆಗ್ಲಿಲ್ಲ, ನಾವು ಮುಗಿಸದೆ ಹೋಗುದಾ? ಹೇಗೆ ಮುಗಿಸುವುದು? ಹೀಗೆ ಮಾತಾಡಿದರೆ ಮಾತಾಡದಿದ್ರೆ ಹೇಳ್ತಾರೆ ಮಾತಾಡ್ಲಿಕ್ಕೆ ಕರೆದದ್ದು ಅಂತ, ಹೌದಾ? ಏನು ಮಾತಾಡದಿದ್ರೆ ಮುಂದಿನ ಅಶ್ವಮೇಧಕ್ಕೆ ನಮ್ಮನ್ನು ಕರಿಬೇಡುವವರು. ಆ ಕಾರಣದಿಂದ ನಾ ಹೇಳಿ, ಇನ್ನೂ ಅಶ್ವಮೇಧ ಉಂಟು ನಿಮ್ಮದು. ನಮ್ಮದಲ್ಲ, ಯಾರ ಅಶ್ವಮೇಧ ಆದ್ರೂ ಹೇಳಿದ್ದ, ಅವರ ಅಶ್ವಮೇಧಕ್ಕಾದ್ರೂ ನಮ್ಮನ್ನು ಕರಿಬೇಡುವ.
ಆ ಕಾರಣದಿಂದ ನೋಡುವ, ಒಂದು 3 ವರ್ಷದ ಅವಧಿ ಉಂಟು ನಮಗೆ, ಅದರಲ್ಲಿ ಎಷ್ಟಾಗ್ತದೆ ನೋಡುವ. ಕಲಿಗೆ ಕಲಿಯಾಗಿ ಕುಳಿತಂತಹ ಸಮುದ್ರ ರಾಜನಿಗೆ ಕಾಲಾಂತಕ. ಸೇತುವೆ ಕಟ್ಟಿದ, ಕಲಹ ನಡೆಯಿತು. ಇಡೀ 14 ಲೋಕದಲ್ಲಿ ತನ್ನ ಕಲಿತನವನ್ನು ಆಕ್ರಮಣದಿಂದ ಪರಾಕ್ರಮದಿಂದ ತೋರಿಸಿದ ರಾವಣ, ಅವನ ತಮ್ಮ ಕುಂಭಶ್ರವಣ ಮತ್ತು ಯಾರ್ಯಾರಿದ್ದಾರೆ ರಾವಣನ ಮಕ್ಕಳು ಎಲ್ಲ ವಿಕ್ರಮಿಗಳೇ, ಅವರ ಕಲಿತನವನ್ನು ಯುದ್ಧದಲ್ಲಿ ತೋರಿಸಿದ ರಾಮ. ಕಲಿಗವ ಕಾಲಾಂತಕ ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿಹನು. ಛಾತ್ರದಿಂದ ರಾಮನ ಕಲಿತನ ಪ್ರಪಂಚದಲ್ಲಿ ನಾನು ತಿಳಿದಲ್ಲಿ ಅಂಥವರು ನಾನು ನೋಡಲಿಲ್ಲ, ಕೇಳಲಿಲ್ಲ. ಒಂದು ಅರ್ಥದಲ್ಲಿ ನಮಗೆ ಸರಿ ಬರುವ ಉತ್ತರವೇ ಬಂತು ಅಂತ ಅನ್ನಿಸಬಹುದು. ಯಾಕಂದ್ರೆ ನಮ್ಮಲ್ಲಿ ಬಲವುಂಟು ಅಂತ ಕುದುರೆಯನ್ನು ಕಟ್ಟಿದ್ದೇವೆ. ಅಂತಹ ಬಲವನ್ನು ತೋರಿಸಿದವರಿಗೆ ಬಲಾನ್ವಿತನಾದಂತಹ ರಾಮ ಬಲ ಪ್ರದರ್ಶನವನ್ನು ಮಾಡುವಲ್ಲಿ ಹೀಗೊಂದು ಮಾಡಿದ್ದಾನೆ. ಒಂದು ಉಪಮಾಲಂಕಾರವನ್ನು ಹೇಳಿದಾಗ ಸಾಧಾರಣ ಅರ್ಥ ಆಗ್ತದೆ. ಆದರೆ ರಾಮನ ಬಗ್ಗೆ ಏನೇನೂ ತಿಳಿಯದಿದ್ದವರು ನಾವಲ್ಲ. ಪಕ್ಷದಿಂದ ಪ್ರತಿಪಾದನೆಯನ್ನು ಮಾಡುತ್ತಿರುವ ನಿನ್ನ ವೈಖರಿಯನ್ನು ಕಂಡರೆ ನೀನು ಅವನೇ ಇರಬೇಕು ಎನ್ನುವ ಭಾವ ನನಗೆ ದೃಢವಾಗುತ್ತಾ ಇದೆ. ಅಂದ್ರೆ ನೀನು ಬಂಟನಲ್ವೇ? ರಾಮ ಬಂಟ. ರಾಮ ಬಂಟ, ಹನುಮಂತ. ರಾಮ ಬಂಟ ಅಲ್ಲ, ರಾಮನ ಬಂಟ. ರಾಮನ ಬಂಟ. ನೀನು ಬಂಟ ಅಲ್ಲ. ಅಲ್ಲಲ್ಲ, ರಾಮನ ಬಂಟ. ರಾಮನ ಬಂಟ. ನೀನು ಬಂಟ ಅಲ್ಲ, ರಾಮನೂ ಬಂಟ ಅಲ್ಲ, ಆದ್ರೆ ನೀನು ರಾಮನ ಬಂಟ. ರಾಮನ ಬಂಟ ಹನುಮ. ನಿನ್ನ ಪ್ರತಿಪಾದನೆ ಅಸ್ಖಲಿತವಾಗಿರುವಂತಹ ನುಡಿಯ ಸರಣಿ ಒಂದು ಭಕ್ತಿಯ ದ್ಯೋತಕವಾಗಿ ಯಜಮಾನನನ್ನು ಯಾವ ಕ್ಷಣದಲ್ಲಿಯೂ ಬಿಟ್ಟುಕೊಡದೆ ತಾನು ಸ್ಥಾಪಿತವಾದಂತಹ ಅಭಿಮಾನದಿಂದ ಮಾತಾಡುವ ಹಾಗೆ ನನಗೆ ಕೇಳುತ್ತಾ ಇದೆ. ನನಗೂ ರಾಮನ ಬಗ್ಗೆ ಗೊತ್ತಿದೆ, ನಿನಗೂ ರಾಮನ ಬಗ್ಗೆ ಗೊತ್ತಿದೆ. ನಿನಗೆ ಯಾವುದು ಸೂಕ್ತವಾಗಿ ಕಾಣುತ್ತದೆ ಅದನ್ನು ನೀ ಹೇಳ್ತೀಯ, ನನಗೆ ಯಾವುದು ಅದರಲ್ಲಿ ಕೊಳಕಾಗಿ ಕಾಣುತ್ತದೆ ಅದನ್ನು ಆಳುತ್ತೆ. ಯಾಕೆ ಬಲ್ಲಯ್ಯ?
ಒಂದು ನಾಚಿಕೆ, ಮಾನ, ಮರ್ಯಾದೆ, ಯೋಗ್ಯತಾ ಸಂಪನ್ನರಿಗೆ ಇರಬೇಕಾದದ್ದು. ಅದಿಲ್ಲ ಅಂತಾದರೆ ಮತ್ತೆ ಅವ ಬದುಕುವುದಲ್ಲ, ಬದುಕಿ ಸಾಯುವುದು ಅಂತಲೇ. ಎಷ್ಟು ಪ್ರಕರಣಗಳು ರಾಮನ ಬಗ್ಗೆ, ಒಂದ ಎರಡ? ಅವ ಹುಟ್ಟಿದಲ್ಲಿಂದ ಪ್ರಾರಂಭ ಆಗಿದೆ ಒಂದು ತೆರನಾದಂತಹ ಸಂಕಷ್ಟಗಳು, ಸಂಕೀರ್ಣತೆಗಳು. ಅಯೋಧ್ಯೆಯಲ್ಲಿ ಒಂದು ತೆರನಾದಂತಹ ಬಿಕ್ಕಟ್ಟನ್ನೇ ತಂದಿಟ್ಟಿತು. ಅವನ ಯುವರಾಜ್ಯಾಭಿಷೇಕದ ಕಾಲದಲ್ಲಿ ದಾಸಿಯೊಬ್ಬಳು ಹೇಳಿದ ಮಾತಿನಿಂದ ಕೈಕೇಯಿ ತನ್ನದ್ದಾದಂತಹ ಪ್ರತಿಪಾದನೆಯನ್ನು ಮಂಡಿಸಿ ಅದನ್ನು ಸ್ಥಾಪಿಸುವುದಕ್ಕೆ ಹೊರಟು ದಶರಥನ ಜೀವವೇ ಹೋಗಿದೆ. ಹಾಗಾದರೆ ಎಲ್ಲಿಯವರೆಗೆ ಒಂದು ರಾಜಕೀಯವಾದಂತಹ ವಾತಾವರಣ ಅಯೋಧ್ಯೆಯಲ್ಲಿ ಹುಟ್ಟಿಕೊಂಡಿತು. ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಹೇಳಿದರಂತೆ ತಮ್ಮನಾದ ಲಕ್ಷ್ಮಣನಲ್ಲಿ, ಸ್ತ್ರೀ ವ್ಯಾಮೋಹಿಯಾದಂತಹ ದಶರಥ ನಮಗೆ ಅಪ್ಪನಾದದ್ದರಿಂದ ನಾವು ಊರು ಬಿಡಬೇಕಾದಂತಹ ಕಾಲ ಬಂತು. ನನ್ನ ಅಮ್ಮನನ್ನೋ ನಿನ್ನ ಅಮ್ಮನನ್ನೋ ಅಲ್ಲಿ ಏನು ಮಾಡ್ತಾನೋ ಏನೋ, ಕೈಕೇಯಿಯೂ ನನ್ನ ಅಪ್ಪನೂ ಸೇರಿ ಏನಾದರೂ ತೊಂದರೆ ಕೊಡುವುದಕ್ಕಿಂತ ಮೊದಲು ನೀ ಹೋಗಿ ಬಿಡು ತಮ್ಮ ಅಯೋಧ್ಯೆಗೆ ಅಂತ ಹೇಳಿದನಂತೆ. ಪಿತೃವಾಕ್ಯ ಪರಿಪಾಲನಾ ಎನ್ನುವಂತಹ ಸೋಗಿನ ವಾಕ್ಯವನ್ನು ನಿಮ್ಮಂಥವ್ರು ಹೇಳಿದರೆ ಅಪ್ಪನ ಮಾತಿಗೆ ಬೇಕಾಗಿ ಹೊರಟನೋ ಅಲ್ಲ ಅನಿವಾರ್ಯವಾಗಿ ಇಲ್ಲಿ ನಿಲ್ಲುವುದು ಬೇಡ ಅಂತ ಹೊರಟನೋ ಮತ್ತಿನ ಮಾತಿನಲ್ಲಿ ನಮಗೆ ಧ್ವನಿಸ್ತದೆ. ಕೆಲವು ಸಲ ಆರಂಭ ಮಾಡುವಾಗ ಗೊತ್ತಾಗುವುದಿಲ್ಲ, ಮತ್ತೆ ಗೊತ್ತಾಗ್ತದೆ ಇಂಥದ್ದಕ್ಕೆ ಅಂತ. ಇರಲಿ, ಒಂದೆರಡಲ್ಲ. ನೀನು ಸಮುದ್ರ ತರಣದ ವಿಚಾರವನ್ನು ಹೇಳಿದೆ, ಅಲ್ಲಿಯೂ ನಮಗೆ ಗೊಂದಲವೇ ಕಾಣುತ್ತದೆ. ಅಂಥದ್ದು ಬಹಳಷ್ಟು ಉಂಟು, ಬೇಡ ಅದನ್ನೆಲ್ಲ ವಿಸ್ತರಿಸುವುದು. ರಾವಣಾದಿಗಳ ವಧೆ ಅದನ್ನು ಮಾಡಿದ ಮೇಲೆ ತನ್ನ ಭಾರ್ಯೆಯಾದಂತಹ ಸೀತೆಯನ್ನು ಬಿಡಿಸಿಕೊಂಡನೆ. ವಿಭೀಷಣನ ಮೂಲಕವಾಗಿ ಸಾಲಂಕೃತೆಯಾಗಿ ಬಂದು ನಿಂತಿರುವಂತಹ ಸೀತೆಗೆ ವರನಾಗಿರುವಂತಹ ರಾಮ ಹೇಳಿದನಂತೆ, ನಿನ್ನನ್ನು ಬಿಡಿಸುವುದಕ್ಕಾಗಿ ನನ್ನ ಹೋರಾಟ ಅಲ್ಲ, ಅದಕ್ಕಾಗಿ ನಾ ಮಾಡಲೂ ಇಲ್ಲ. ನಮ್ಮ ಕುಲದ ಅಭಿಮಾನವನ್ನು ಉಳಿಸುವುದಕ್ಕಾಗಿ ಕ್ಷಾತ್ರ ಕುಲ ಸಂಪನ್ನರಾದಂತಹ ನಾವು ಹೆಣ್ಣೊಬ್ಬಳಿಗೆ ಕಷ್ಟ ಕೊಟ್ಟಿರುವವರನ್ನು ನಿರ್ಮೂಲ ಮಾಡುವುದು ನಮ್ಮ ವಂಶಕ್ಕೆ ಇದು ಗೌರವದ ಸಂಗತಿ. ಮತ್ತೆ ನಿನ್ನ ವಿಷಯ, ನಿನ್ನ ತೀರ್ಮಾನ ನಿನಗೆ. ಅಲ್ಲಿ ಭರತ ಇದ್ದಾನೆ, ಲಕ್ಷ್ಮಣ ಇದ್ದಾನೆ, ಬೇಕಾದರೆ ವಿಭೀಷಣ ಇದ್ದಾನೆ, ಅಲ್ಲದೆ ಇದ್ರೆ ಸುಗ್ರೀವ ಇದ್ದಾನೆ. ನಿನ್ನ ಬದುಕನ್ನು ಅವರೊಟ್ಟಿಗೆ ಕಂಡುಕೊಳ್ಳಬಹುದು ಅಂತ ಹೇಳಿದರಂತೆ. ಇದರಿಂದ ನೊಂದ ಸೀತೆ ಲಕ್ಷ್ಮಣನಲ್ಲಿ ಹೇಳಿ ಅಗ್ನಿಕುಂಡದ ನಿರ್ಮಾಣವನ್ನು ಮಾಡಿ ಅದಕ್ಕೆ ಹಾರಿದಳಂತೆ. ಪಾಪ ಅಗ್ನಿಗೆ ಏನೋ ದಾಕ್ಷಿಣ್ಯ ಬಂತು, ನೀನು ಬೇಡಮ್ಮ ಸಾಯುವುದು ಅಂತ ತಂದು ಕೊಟ್ಟನಂತೆ. ಬಹಳಷ್ಟು ಮಂದಿಗಳೆಲ್ಲ ಬಂದರು ಅಂತ ಸುದ್ದಿ, ಕಟ್ಟ ಕಡೆಗೆ ಅವಳನ್ನು ಸ್ವೀಕರಿಸಿದ ಎನ್ನುವುದು ಪ್ರಮುಖವಾದ ವಿಷಯ. ಒಂದು ಹೆಣ್ಣನ್ನು ಅಗ್ನಿ ಪರೀಕ್ಷೆಯಂತಹ ಪರೀಕ್ಷೆಯ ಮೂಲಕವಾಗಿ ಪರಿಗ್ರಹಿಸಿ ಊರಿಗೆ ಬಂದು ಬಹಳ ಕಾಲ ರಾಜ್ಯಭಾರ ಮಾಡಿ ಅವಳಲ್ಲಿ ದೇಹ ಸಂಪರ್ಕವನ್ನೂ ಬೆಳೆಸಿ ಅವಳದ್ದಾದಂತಹ ಗರ್ಭಕ್ಕೆ 7-8 ತಿಂಗಳಾದ ಮೇಲೆ ಯಾವನೋ ಒಬ್ಬ ಮುಸ್ಸಂಜೆಯ ಹೊತ್ತಿನಲ್ಲಿ ಹೇಳಿದ ಎನ್ನುವ ಕಾರಣಕ್ಕಾಗಿ ಹಾಗೂ ಲಕ್ಷ್ಮಣ ಅವಳನ್ನು ಬಿಟ್ಟು ಬಾ, ಸೀತಾ ಪರಿತ್ಯಾಗ. ಒಂದು ವೇಳೆ ಕಳಂಕ ಉಂಟು ಅಂತ ಇದ್ರೆ ಒಂದು ವ್ರತಸ್ಥನಾದ, ನೀನಾಗ ಹೇಳಿದ ಹಾಗೆ ದೇವರಂತ ಮನುಷ್ಯನೇ ದೇವರಾಗಿದ್ದಾನೆ, ಇಂಥವರಿಗೆಲ್ಲ ಹೇಳಿದ ಕೆಲಸವ ಇದು. ಏನು ಕಾಲ್ಚಂಡ ಹೆಣ್ಣು ಅಂತ ಹೇಳಿದ್ರೆ, ಹೆಂಡತಿ ಅಂತ ಹೇಳಿದ್ರೆ ಹಾಗೆಲ್ಲ ಮಾಡುವುದಕ್ಕಿರುವವಳ. ಒಂದು ವಿಷಯದಲ್ಲಿ ಒಂದು ನಿರ್ಧಾರ, ಒಮ್ಮೆಗೆ ಅದು ಸರಿ ಅಂತ ಹೇಳಿದ ಮೇಲೆ ಅದನ್ನೇ ತಪ್ಪು ಅಂತ ಇವನ ಜೀವಮಾನದಲ್ಲಿ ಹೇಗೆ ತೀರ್ಮಾನಿಸುವುದಕ್ಕೆ ಸಾಧ್ಯ? ಹೇಳುವುದಕ್ಕೆ 1000 ಮಂದಿಗಳು 1000 ಹೇಳ್ತಾರೆ. ಅದನ್ನೆಲ್ಲ ಕೇಳಿಕೊಂಡು ಸಂಸಾರಕ್ಕೆ ಬೇಕಾದ ಶಿಕ್ಷೆ ಕೊಡುವುದೇ. ಈಗ ಅಶ್ವಮೇಧವನ್ನು ಪ್ರಾರಂಭಿಸುವಾಗ ಅಲ್ಲಿ ಸ್ವರ್ಣ ಪುತ್ತಳಿ ಇಟ್ಟಿದ್ದಾನಂತ. ಎಂಥದ್ದು ಅಂತಲೇ ಉತ್ತರ ಸಿಕ್ಕುವುದಿಲ್ಲ. ಒಮ್ಮೆ ಸೀತೆ ಬೇಡ ಅಂತ ಹೇಳ್ತಾನೆ, ಮತ್ತೊಮ್ಮೆ ಕರ್ಕೊಂಡು ಬರ್ತಾನೆ, ಇನ್ನೊಮ್ಮೆ ಬಿಡ್ತಾನೆ, ಮತ್ತೊಮ್ಮೆ ಪೂಜಾದಿ ಕೈಂಕರ್ಯಕ್ಕೆ ಹೊರಡುವಾಗ ಅವಳದ್ದೇ ಬಂಗಾರದ ಪ್ರತಿಮೆಯನ್ನು ಮಾಡ್ತಾನಂತೆ. ರಾವಣ ಕೊಂಡೊಯ್ದಿರುವಂತಹ ಹೆಣ್ಣನ್ನು ಪರಿಗ್ರಹಿಸಿದ, ಆಮೇಲೆ ಪರಿತ್ಯಾಗ ಮಾಡಿದ. ತೊರೆದುರೆ ನಾಚಿಕೆಯ ಅಂತಹ ರಾಮನ ಕಥೆಯನ್ನು ಹೇಳುವುದಕ್ಕೆ ನಮ್ಮಂತಹ ಮಡಿವಂತರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಹನುಮಂತ ಏನು ಸೀತೆಯನ್ನು ಬಿಟ್ಟದ್ದನ್ನು ತವರು ಮನೆಯ ಜನಕನು ಕೇಳಲಿಲ್ಲ, ಅಯೋಧ್ಯೆಯವರು ಕೇಳಲಿಲ್ಲ. ಆದರೆ ಒಬ್ಬ ಜ್ಯೋತಿರ್ಮೇಧದಲ್ಲಿ ಕೂತುಕೊಂಡು ರಾಮಾದರ್ಶವನ್ನು, ರಾಮ ಸೀತೆಯರ ದಾಂಪತ್ಯವನ್ನು ನಿನ್ನಲ್ಲಿ ಸಮಸ್ಯೆಯೋ ಕಾಣ್ತದೆ ಅಂತ ಆದ್ರೆ ನಾವು ಅಶ್ವಮೇಧದ ಕುದುರೆ ಇಲ್ಲಿಗೆ ಬಂದದ್ದು ಸಾರ್ಥಕ ಆಯ್ತು. ಇಲ್ಲದಿದ್ರೆ ಇನ್ನೂ 10 ವರ್ಷ ಇದೇ ತಲೆ ಬಿಸಿ ಮಾಡಿಕೊಂಡು ಕೂತ್ಕೊಳ್ತೀವಿ. ನಾವು ಮಾತಾಡಿದ್ದೇವೆ ಎನ್ನುವುದಕ್ಕಿಂತಲೂ ಇದರಲ್ಲಿ ಸೂಕ್ಷ್ಮ ಒಂದುಂಟು. ಎಂಥದ್ದು? ನೀವು ನಮ್ಮನ್ನು ಮಾತಾಡಿಸ್ತಾ ಇರೋ
ಈ ಊರಿನವರು ಹೇಳುವುದಲ್ಲ, ನೀವು ಒಂದೊಂದು ವೇಷ ಕಟ್ಟಿ ಮಾತಾಡಿಸ್ತಾ ಇರುವುದು ನಿಮ್ಮ ಹೇಳುವುದಿಲ್ಲ. ಸುಮ್ಮನೆ ಆ ಕೊಳಕನ್ನೆಲ್ಲ ಹೇಳುವುದಕ್ಕೆ ನಮಗೆ ನಾಲಿಗೆಯಲ್ಲಿ ಶಬ್ದ ಕೆಲವು ಸಲ ಕೊಳಕನ್ನು ಹೇಳುವುದಿಲ್ಲ ಅಂತ ಹೇಳಿದಲ್ಲಿಗೆ ಕೊಳಕು ಗ್ರಹಿಸಿದಾಗ ಆಯ್ತಲ್ಲ. ಹೌದೇ, ಅಂತ ಕೊಳಕನ್ನು ನಿಮ್ಗೆ ಯಾಕೆ ಬಿತ್ತರಿಸ್ತೀಯ? ರಾಮ ಯಾರು ಅಂತಾದ್ರೂ ನುಡಿವೆ ಮೂರ್ಖನೇ ತೊಡಗಿ ರಾಮನ ಅಯನದಲ್ಲಿ ನಿನಗೆ ವಿಚಲನೆ ಕಾಣುತ್ತಾ ಇದೆ. ನಿನ್ನ ತಪ್ಪಲ್ಲ. ಯಾವುದೇ ಒಂದು ಪ್ರಕರಣವನ್ನು ನಾವು ಯಾವ ದೃಷ್ಟಿಕೋನದಲ್ಲಿ ಅವಲೋಕಿಸ್ತೇವೆ ಅದು ನಮ್ಮ ಸಂಸ್ಕಾರ, ನಮ್ಮ ವಿವೇಕಕ್ಕೆ ಬಿಟ್ಟದ್ದು. ಆ ಸಂದರ್ಭದಲ್ಲಿ ಒಂದೊಂದು ಘಟನೆಯನ್ನು ಎತ್ತಿಕೊಂಡು ಅದು ಹೀಗೆ ಸಮರ್ಥನೆ ಮಾಡುವ ಕ್ರಮ ಒಂದು. ಅನ್ನ ಬೆಂದಿದೆಯೋ ಇಲ್ವೋ, ಒಂದು ಅಗುಳು ಸಾಕು. ಅದು ಒಂದೇ ಜಾತಿಯ ಅಕ್ಕಿ ಹಾಕಿದ್ರೆ ಹೌದು. ಈ ಚಿಕ್ಕ ಮೇಳದವರು ತಂದ ಅಕ್ಕಿಯನ್ನು ಹಾಕಿದ್ರೆ ಅದು ಹೇಗೆ? ಹೌದಾ? ಅದು ಅವರಿಗೆ ಮಾತ್ರ ಹಸಿ ಬಿಸಿ ಮಾಡಲಿಕ್ಕೆ, ಬಾಕಿದ್ದವರಿಗಲ್ಲ. ನಮ್ಮದು ಚಿಕ್ಕ ಮೇಳ ಅಲ್ಲ, ನಮ್ಮದು ಮೇಳ ದೊಡ್ಡದೆ. ಸೂರ್ಯವಂಶ ಅಯೋಧ್ಯೆಯಿಂದ ಹೊರಟದ್ದು, ಮತ್ತೆ ಸಣ್ಣದು ನಮ್ದು. ಆ ಕಾರಣದಿಂದ ವೀರಮಣಿ, ರಾಮ ಯಾರು, ರಾಮನೇನು, ಅದು ಬಹಳ ಮುಖ್ಯ. ಸೂರ್ಯವಂಶವೂ ಸಣ್ಣದಲ್ಲ, ಸೂರ್ಯನೂ ಸಣ್ಣವಲ್ಲ. ಮರೀಚಿ ಮಾಲಿಯ ಮನೆತನ ಅದು. ಹಾಗೆಂತ ಸೂರ್ಯ ಬೀಳುವಾಗ ನೆರಳು ಬೀಳುವುದಿಲ್ಲ ಅಂತಲ್ಲ, ನೆರಳುಂಟೆ. ಹೌದೌದು, ವಸ್ತುವಿನ ಮೇಲೆ ಬಿದ್ದಾಗ. ಆದರೆ ಅದು ವಾಸ್ತವ ಅಲ್ಲ, ನೆರಳು ಕತ್ತಲೆ ಅಲ್ಲ. ಹಾಗೆಂತ ಪ್ರಖರವಾದ ಬೆಳಕಿನ ಹಿಂದೆ ಇರುವ ಛಾಯೆ ಇದು. ಅದು ಒಂದು ರೂಪವೇ. ನೆರಳಿಗೆ ಪ್ರತ್ಯೇಕವಾದ ಅಸ್ತಿತ್ವ ಇಲ್ಲ, ದೇಹಾಕಾರಕ್ಕೆ ಕೊಡುವ ಅಸ್ತಿತ್ವ ನೆರಳು. ಹಾಗಾದರೆ ಅವತಾರ ಧರ್ಮವನ್ನು ಒಪ್ಪಿದ ಆಸ್ತಿಕತೆ ಬಹುಶಃ ನಿನ್ನಲ್ಲಿಯೂ ಇರಬಹುದು, ನನ್ನಲ್ಲಿಯೂ ಉಂಟು.
ವೈಕುಂಠವಾಸಿಯಾದ ಮಹಾವಿಷ್ಣು ಲಕ್ಷ್ಮೀ ಸಹಿತ ಅನೇಕ ಅವತಾರವನ್ನು ಪ್ರಪಂಚದಲ್ಲಿ ಒಪ್ಪಿದ್ದನ್ನು ಪುರಾಣ ಧರ್ಮದಿಂದ ನಾವು ಅಂಗೀಕರಿಸಬೇಕು. ಆವೇಶಾವತಾರ, ಅಂಶಾವತಾರ, ಅಂಶಾಂಶ ಇತ್ಯಾದಿ ಇತ್ಯಾದಿ. ಒಂದೊಂದು ಅವತರಣವು ಯಾವುದೋ ಒಂದು ಉದ್ದೇಶದಿಂದ ಇರಬಹುದು. ಆ ಅವತರಣದ ಹಿನ್ನೆಲೆಯಲ್ಲಿ ವಿಶಿಷ್ಟ ಅರ್ಥ ಉಂಟು. ವೇದೋದ್ಧಾರಕನಾಗಿ ಮತ್ಸ್ಯ, ಹೌದಾ? ಮತ್ಸ್ಯ ವೇದ ಉದ್ಧಾರ ಮಾಡುವುದು ಹೇಗೆ? ತಮ ಒಂದು ರಾಕ್ಷಸಾಕಾರದಿಂದ ಬಂದು ವೇದವನ್ನು ಆವರಿಸಿ ನಿಂತಿತು. ಆ ಕತ್ತಲೆಯನ್ನು ದೂರೀಕರಿಸುವುದಕ್ಕೆ ಬೇಕಾಗಿ ಮತ್ಸ್ಯ. ಸುಮ್ಮನೆ ಅದು ಯಾರ ಮನೆಯಲ್ಲಿ ಅಟ್ಟಿನಲ್ಲಿ ಪದಾರ್ಥವಾಗಿ ಹೋಗ್ತದೆ ಎನ್ನುವುದಕ್ಕಾಗಿ ಅಲ್ಲ ಮತ್ಸ್ಯ. ಅಲ್ಲಲ್ಲ. ಕೂರ್ಮ, ಸುವಸ್ತುಗಳು ಶಾಪದಿಂದ ಕ್ಷೀರ ಸಮುದ್ರ ಪಾಲಾಗಿತ್ತು. ಅವಾಗ ಕಡಿಬೇಕದು ಬರಬೇಕು ಅಂತಾದ್ರೆ ಆ ಮಥನಕ್ಕಾಗಿ ಕೂರ್ಮ. ಕೂರ್ಮ ಆಧಾರ ನಿಂತ ಕಾರಣ ಅಮೃತವರೆಗೆ ಬಂತು. ಬೇರೆ ಯಾವ ಪ್ರಾಣಿಯಲ್ಲಿ ನಿಂತರೂ ಅಮೃತ ಬರುವುದಿಲ್ಲ, ಕೂರ್ಮ ಆಧಾರವಾಗಿ ನಿಂತ ಕಾರಣ ಬಂತು. ಹಾಗೆ ತಗೊಳ್ಬೇಕು. ಹಾಗಾದ್ರೆ ಒಂದೊಂದು ಅವತಾರದಲ್ಲಿ ಒಂದೊಂದು ಉದ್ದೇಶ ಇದೆ, ಸದುದ್ದೇಶ ಇದೆ, ಮತ್ತು ಪ್ರಪಂಚಕ್ಕೆ ಸಂದೇಶ ಇದೆ. ರಾಮಾವತಾರ ಹಾಗೆ ಒಬ್ಬ ತಾಯಿ ಹೆತ್ತ ಮಗನಾಗಿ ಮನುಷ್ಯ ಸರ್ವಾಧರಣೀಯಾಗಿ ಆದರ್ಶ ಮಗನಾಗಿ, ಆದರ್ಶ ತಂದೆಯಾಗಿ, ಆದರ್ಶ ಗಂಡನಾಗಿ, ಆದರ್ಶ ವಿರೋಧಿಯಾಗಿ, ಹೀಗೆ ಒಬ್ಬ ಮನುಷ್ಯ ರಾಮನಾಗಿ ಬಾಳಿ ಬದುಕಿದ್ರೆ ಅವ ದೇವತ್ವಕ್ಕೆ ಏರ್ಲಿಕ್ಕಾಗ್ತದೆ. ನಾನು ಪ್ರಸ್ತಾಪನ ಹೇಳಿದಾಗೆ ದೇವತಾ ಮನುಷ್ಯ ಅಲ್ವೋ, ಅದಕ್ಕೆ ದೇವರೇ ಮನುಷ್ಯನಾಗಿ ಬಂದದ್ದು. ತಾಳಿ ರಾಮಾವತಾರ. ರಾವಣಸ್ಯ ವದಾರ್ಥಂ ಉದ್ದೇಶ. ಒಂದು ಉದ್ದೇಶಕ್ಕೆ ಬಂದ್ರೆ ಅಷ್ಟರಲ್ಲೇ ಅವತಾರ ಆ ಉದ್ದೇಶ ಮಾಡಿ ಹೋಗುದು. ಅದು ಹಿರಣ್ಯ ಕಶ್ಯಪರನ್ನು ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ಬಂದ ಅವತಾರದಾಗೆ. ಇದು ಸುದೀರ್ಘ ಬಹಳ 1000 ವರ್ಷ ಕಳೆದು ಹೋಯಿತು. ಅದರಲ್ಲಿ ಒಬ್ಬ ಸಣ್ಣ ಶಿಶುವಲ್ಲಿಂದ ತೊಡಗಿ ಅವ ವಿದ್ಯಾರ್ಥಿ ಜೀವನದಿಂದ ತೊಡಗಿ ತರುಣನಾಗಿ ಎಲ್ಲ ಜೀವನದಲ್ಲಿ ಆಯಾಯ ವಯಸ್ಸಿಗೆ ಹೇಗೆ ಬೇಕೋ ಹಾಗೆ. ಒಂದು ವೇಳೆ ದಶರಥನನ್ನು ಹೀಗೆ ಮಾಡಿದ, ತಮ್ಮನ ಹತ್ರ ಆಕ್ಷೇಪಿಸಿದ, ಅದೇ ದಶರಥ ಅಗ್ನಿ ಪರೀಕ್ಷೆಯಲ್ಲಿ ಪಿತೃಲೋಕದಿಂದ ಬಂದಿದ್ದಾನೆ. ಆಕ್ಷೇಪ ಮಾಡಿದ ಮಗನನ್ನು ನೋಡ್ಲಿಕ್ಕೆ ಅಲ್ಲ, ಅನುಗ್ರಹ ಮಾಡ್ಲಿಕ್ಕೆ ಬಂದ. ಮತ್ತೆ ಬಿಟ್ಟ. ಒಂದು ಮನೆಯಲ್ಲಿ ವೀರಮಣಿ, ಮಕ್ಕಳು ಇಲ್ಲದೆ ಎಲ್ಲಿಯೋ ಹೋದಾಗ ಅಪ್ಪ ಬೈಲಿಕ್ಕುಂಟು ಹೋಗಿದ್ದಾವೆ. ಹೌದೌದು, ತಿರ್ಗಾಡ್ಲಿಕ್ಕೆ ಕತ್ತೆಗಡಾಗೆ. ಎಲ್ಲಿಯೋ ಮಗನಿಗೆ ಗೊತ್ತಾಯ್ತು, ಹೌದಾ ಅಪ್ಪ, ನಾನು ಕತ್ತೆ ಅಂತ ಅಪ್ಪನ ಹತ್ರ ಕೇಳಿದ್ರೆ ಇವ ದೊಡ್ಡ ಕತ್ತೆ ಆಗೋದಿಲ್ವಾ? ನಾ ಹೇಳುವುದಿಲ್ಲ. ಯಾಕೆ? ಆ ಇಲ್ಲದ ಸಂದರ್ಭದಲ್ಲಿ ಅದು ಪ್ರೀತಿಯಿಂದ ಬೈಯುವುದು, ಅದಕ್ಕೆ ದ್ವೇಷ ಅಲ್ಲ. ಹೌದಾ? ಈಗ ಅಮ್ಮನನ್ನು ಮಕ್ಕಳು ಬೈತಾರೆ, ಹೌದಾ? ಅಮ್ಮ ಮಗನನ್ನು ಹೇಳ್ತಾನೆ, ಕೋಣನಾಗಿ ಬೆಳೆದಿದ್ದಿ, ಹೆತ್ತ ಎಮ್ಮೆ ನೀನೇ ಇಲ್ವ ಅಂತ ಹೇಳಲಿಕ್ಕೆ ಉಂಟಾ? ನಮ್ಮೂರಲ್ಲಿಲ್ಲ. ಯಾವುದೇ ಊರಲ್ಲಿ ಕೋಣ ಇದ್ದ ಊರಲ್ಲಿ ಉಂಟು, ಇಲ್ಲದಿದ್ದವರಿಗೆ ಅದರ ಪರಿಚಯ ಇರುವುದಿಲ್ಲ. ಅಮ್ಮ ಕತ್ತೆ ಅಂತ ಹೇಳ್ತಾನೆ, ಇಲ್ಲದ್ರೆ ಎತ್ತು ಹೇಳ್ತಾನೆ. ನಾ ಯಾಕೆ ಹೇಳಿದೆ ಅಂದರೆ ಒಂದು ಪ್ರೀತಿಯಲ್ಲಿ. ಈಗ ಹೆಂಡತಿ ಗಂಡನನ್ನು ಹೇಳುವುದಿಲ್ಲ, ನನಗೆ ಮದುವೆ ಆಗಿ ಗೊತ್ತಿಲ್ಲ, ಸುಮ್ಮನೆ 2 ದಿವಸ ಮನೆಯಲ್ಲಿದ್ದರೆ ಬಸವನಾಗೆ ಇಲ್ಲೇ ಇರುವುದು, ಕಾರ್ಯಕ್ರಮ ಇಲ್ವಂತ ಕೇಳುವುದಿಲ್ಲ ಹೆಂಡತಿ. ಬಹುಶಃ ಎಲ್ಲಿಯೋ ಬದಿ ಮನೆಯಲ್ಲಿ ಕೇಳಿದ ಅನುಭವ ಇಲ್ಲಿ ಹೇಳುವುದಾ ಅಲ್ಲ, ಹತ್ತಿರ ನಿಂತವರ ಮನೆಯಲ್ಲಿ ಹೇಗೆ ಅಂತ ಕೇಳುದು. ಹೌದೌದು. ನಾ ಯಾಕೆ ಹೇಳಿದೆ ಅಂದ್ರೆ ಪ್ರೀತಿ ಇತ್ತ ಲೆಕ್ಕ. ತಂದೆಗೆ ಮಕ್ಕಳಲ್ಲಿ, ಗಂಡ ಹೆಂಡತಿಯಲ್ಲಿ ಆಗುವ ಪ್ರೀತಿಯ ಬೈಗಳು, ಅದನ್ನೆಲ್ಲ ವ್ಯಾಖ್ಯಾನ ಮಾಡ್ಲಿಕ್ಕಿಲ್ಲ. ಆ ಕಾರಣದಿಂದ ಇಂತಹದ್ದು ರಾಮ ಸೀತೆಯರಲ್ಲಿಯೂ ನಡೆದಿದೆ. ನಾ ಕರ್ಣಿಗೆ ಕೇಳಿದ ವಿಷಯ. ಅದಕ್ಕಾಗಿ ರಾಮಾವತಾರ ತಾಳಿದವಾಗ ವೈಕುಂಠದಲ್ಲಿರುವಂತಹ ಲಕ್ಷ್ಮಿ ಏನಾಗಬೇಕು? ಅವಳು ಆವಾಗ ನಾರಾಯಣನಿಗೆ ಯಾರೋ ಹೆಂಡತಿ ಆಗುವುದಲ್ಲ. ಈಗ ಒಂದು ಬದಿಯಲ್ಲಿ ಶ್ರೀದೇವಿ, ಒಂದು ಬದಿಯಲ್ಲಿ ಭೂದೇವಿ, ಮತ್ತೆ ಶ್ರೀಮತಿ ಪರಿಣಯ, ಇದೆಲ್ಲ ಆಗಿದೆ. ಉಪಕಥೆಗಳು ತುಂಬಾ ಉಂಟು. ಪ್ರಧಾನ ಯಾವುದು? ಆವಾಗ ಆ ಅವತಾರಕ್ಕೆ ಅನಿಯೋಜ್ಯವಾಗಿ ಹೊಂದಿಕೊಳ್ಳಿಕ್ಕೆ ಲಕ್ಷ್ಮಿ ಚಿನ್ನದ ಪೆಟ್ಟಿಗೆಯಲ್ಲಿ ಜನಕರ ಮಹಾರಾಜ ಉಳುವಾಗ ಸಿಕ್ಕಿದವಳು ಸೀತೆ. ಮೂಲ ಶಕ್ತಿ ಸಿಕ್ಕಿದ್ದು ಮಣ್ಣಿನಡಿಯಲ್ಲಿ, ಮೂಲದಲ್ಲೇ ಸಿಕ್ಕಿದ್ದು. ಇವ ರಾಮಾವತಾರ ತಾಳಿದ್ದು. ಮತ್ತೆ ಶಿವಧನುರ್ಭಂಗ, ಸೀತಾ ಕಲ್ಯಾಣ, ಇದು ರೂಪಕಗಳು, ವೀರಮಣಿ ರೂಪಕಗಳು. ಹಾಗೆ ಎಲ್ಲ ಮಾಡಿಕೊಂಡು, ಹಾಗೆ ಅಗ್ನಿ ಪರೀಕ್ಷೆ ಯಾಕೆ? ಈ ಅವತಾರದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ, ಶೀಲ, ಸದ್ಗುಣ, ಪಾವಿತ್ರ್ಯತೆ, ಇದನ್ನೆಲ್ಲ ಪ್ರಪಂಚಕ್ಕೆ ಹೇಗೆ ಅಂತ ತೋರಿಸಿಕೊಡ್ಲಿಕ್ಕೆ ಗಂಡ ಹೆಂಡತಿ ಅಭಿನಯಿಸುವುದು. ಒಂದು ಪೂರ್ವ ಕಥೆಯನ್ನು ಹೇಳ್ತಾನೆ. ಏನು? ಹರಿಶ್ಚಂದ್ರ ನಾಟಕ. ಹೌದಪ್ಪ, ಹೆಂಡತಿಯನ್ನು ಮಾರಿದ, ಮಗನನ್ನು ಮಾರಿದ, ತನ್ನನ್ನು ಮಾರಿಕೊಂಡ, ಹೆಂಡತಿಯ ಕುತ್ತಿಗೆ ಕಡಿಲಿಕ್ಕೆ ಕತ್ತಿ ಎತ್ತಿದ, ಮಗನ ಹೆಣವನ್ನು ಮುಂದಿಟ್ಟುಕೊಂಡು ಕಣ್ಣೀರು ಹಾಕಿಡುವ ವಿಷಯ. ಇಂತಹ ಸ್ಥಿತಿ ಬರಬಾರದು ಅಂತ. ಅಷ್ಟೊತ್ತಿಗೆ ಅಂಕದ ಪರದೆ ಬಿತ್ತು. ಯೋ ದೇವರೇ ಅಂತ ಹೇಳಿದಂತೆ. ಹೊತ್ತು ಕಳಿಲಿಲ್ಲ, ಅವರಿಗೆ ಮುಖದ ಬಣ್ಣ ಒರೆಸಿ ಒಟ್ಟಿಗೆ ಹೋಗ್ತಿದ್ರು. ಹಾಗಾದ್ರೆ ಆಗ ಮಾರಿದ್ಯಾರನ್ನು? ಆವಾಗ ಸತ್ತ ಮಗ ಯಾರು? ಸಭೆ ಕಣ್ಣೀರು ಹಾಕಿದೆ. ಇದು ನಿಜವಾದ ಅಭಿನಯ. ಸಭೆ ಕಣ್ಣೀರು ಹಾಕಬೇಕು, ಇವನೇ ಅಂತ ಕೂಗುದಲ್ಲ. ಇವನ ಅಭಿನಯ ನೋಡಿ, ರಾಮನ ಅವತಾರದ ಅಭಿನಯ ನೋಡಿ ಜಗತ್ತು ತಲ್ಲಣಗೊಂಡಿದೆ. ರಾಮನಿಗಿಂತ ಸ್ಥಿತಿ ಇವನು ಕೂಗಿದ್ದಾನಂತೆ.
ಕೂಗಿದ್ದಾನೆ. ಅದು ನಿಜವಾದ ಪಾತ್ರ ನಿರುವ ಒಂದು ಪಾತ್ರದ ಪರಕಾಯ ಪ್ರವೇಶ ಅಂತ ಕೂಗಿದ್ದಾನಂತೆ. ಹೌದದು, ಪಾತ್ರದ ಪರಕಾಯ ಪ್ರವೇಶ. ತಮ್ಮ ಅರಸಿನದ ಪುಡಿಯಂತೆ ಕಾಣುತ್ತಿದೆ. ಹೌದು, ಅದು ಒಳ್ಳೇದು. ಎಲ್ಲ ಹೆಣ್ಣು ಮಕ್ಕಳಲ್ಲಿ ತನ್ನ ಹೆಂಡತಿಯನ್ನು ಕಂಡ್ರೆ ಅವ ಯಾವಾಗಲೂ ಅತಿಕ್ರಮಣ ಮಾಡುವುದಿಲ್ಲ. ಎಲ್ಲ ಹೆಂಡತಿಯಲ್ಲಿ ಮಂಡೋದರಿಯನ್ನು ಕಾಣದ ಕಾರಣ ಅವ ಅತಿಕ್ರಮಣ ಮಾಡಿದ್ದು. ಹೌದೌದು, ಎಲ್ಲ ಪ್ರಕೃತಿಯಲ್ಲಿ ರಾಮ ಸೀತೆಯನ್ನು ಹೊರತು ಅದು ರಾಮ ಸೀತೆಗಿರುವ ಅದ್ವೈತ ದಾಂಪತ್ಯ ಅದು, ಅದನ್ನು ಮಾಡಿದ್ದಾರೆ. ಅಗ್ನಿ ಪರೀಕ್ಷೆ ಯಾಕೆ? ಅದು ನಾಳೆ ಆಕ್ಷೇಪ ಬರಬಾರದು. ಹೆಣ್ಣಿಗೆ ಶೀಲವೇ ಮುಖ್ಯ. ಅದರ ಪರೀಕ್ಷೆಗೆ ಬೇಕಾಗಿ ನೀನು ಯಾರೊಟ್ಟಿಗೆ ಬೇಕಾಗಿ ಹೋದು. ಸೀತಾ ಮತ್ತೆ ಹೋದಲ, ಗಂಡನ ಇಂಗಿ ತರ್ತಾಯಿತು, ಲಕ್ಷ್ಮಣ ಅಗ್ನಿಕುಂಡ ನಿರ್ಮಾಣ ಮಾಡು. ಮುಡಿದ ಹೂ ಬಾಡ್ಲಿಲ್ಲ, ಪಿತೃಲೋಕದಿಂದ ಬಂದ್ರು. ಆವಾಗ ಬ್ರಹ್ಮದೇವರು, ಶಿವದೇವರು, ಭಗವಾನ್ ನಾರಾಯಣ ದೇವ, ಸೀತಾ ಲಕ್ಷ್ಮಿ, ಭಗವಾನ್ ವಿಷ್ಣು, ಇವ ನಮಗೆ ಗೊತ್ತಾಯ್ತು. ರಾಮ ಗೊತ್ತಾಗದಾಗೆ ಮಾಡಿದ ಆತ್ಮಾನ ಮಾನುಷ ಮನ್ಯೆ. ಮತ್ತೆ ನೋಡಗ ಅವಳ, ಹೌದಾ ನೀವು ಹೇಳಿ, ಇನ್ನು ಹೇಳಿ. ಇದು ದೇವರಿಗಿರುವ ಹೊಂದಾಣಿಕೆ ವೀರಮಣಿ. ಪ್ರಪಂಚದಲ್ಲಿ ಬದುಕು ಹೊಂದಾಣಿಕೆ. ಹಾಗಾದ್ರೆ ಯಾಕೆ ಕಾಡಿಗೆ ಬಿಟ್ಟದ್ದು ಗರ್ಭಿಣಿಯನ್ನು? ಒಬ್ಬ ರಾಜನಾದವನಿಗೆ ಪ್ರಜೆಗಳೇ ಮಕ್ಕಳು. ಪ್ರಜೆಗಳ ಮಾತಿಗೆ ಅವ ಯಾರೋ ಒಬ್ಬ ಮಾತಾಡ್ತಾನೆ ಬೀದಿಯಲ್ಲಿ ಅಂತಲ್ಲ, ಅದಕ್ಕೂ ಮೌಲ್ಯ ಬೇಕು. ಆಡಳಿತ ಮಾಡುವವನಿಗೆ ಇದು ಸಿಂಹಾಸನವನ್ನೇರಿ ಆಡಳಿತ ಮಾಡುವ ಪ್ರಜೆಯ ಮಾತನ್ನು ಹಗುರ ಅಂತ ತೆಗೆದುಹಾಕಬಾರದು. ಅದಕ್ಕೆ ಬೇಕಾಗಿ ಸೀತಾ ಪರಿತ್ಯಾಗ ಹೊರತು ಸೀತೆಯನ್ನು ಬಿಟ್ಟದ್ದಲ್ಲ, ವಿಚ್ಛೇದನ ಅಲ್ಲ. ಸಣ್ಣ ಪುತ್ಥಳಿಯ ಪ್ರತಿಮೆ ಸೀತೆಯದ್ದೇ ಮಾಡಿ ಅಶ್ವಮೇಧ ಕೂತ್ಕೊಳ್ಳಿಲ್ವೋ? ಹೀಗೆ ಆ ದೇವ ದಾಂಪತ್ಯ ಇಲ್ಲಿ ಮನುಷ್ಯ ದಂಪತಿಗಳಾಗಿ ಹೀಗೊಂದು ಅಭಿನಯಿಸುತ್ತಿರುವ ಕಾರಣ ಪ್ರಕೃತಿ ಮತ್ತು ಪುರುಷ, ಇದು ಪುರುಷ ಸೂಕ್ತವು ಅದನ್ನೇ ಹೇಳ್ತದೆ, ನಾರಾಯಣ ಸೂಕ್ತವು ಅದನ್ನೇ ಹೇಳ್ತದೆ. ಹೌದೌದು, ಒಂದು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, ಮತ್ತೊಂದು ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ, ಇದೆರಡು ಇರುವುದು ವಿಷ್ಣುವಿಗೆ. ಆ ಕಾರಣದಿಂದ ಪ್ರಕೃತಿ ಪುರುಷರು ಈ ಒಂದು ಅವತಾರಣದಲ್ಲಿ ಅಭಿನಯ ಮಾಡ್ತಾ ಇದ್ದಾರೆ. ನೀನು ಆಕ್ಷೇಪ ಮಾಡ್ತಾ ಇದ್ದಿ. ನಿನಗೆ ಸ್ಥಾನು ಅಂದ್ರೆ ಗೊತ್ತುಂಟ? ನಿನಗೆ ಸ್ಥಾನು ಅಂದ್ರೆ ಸ್ಥಿರವಾದದ್ದು ಅಂತ ಅರ್ಥ. ಅದು ಯಾವುದು? ಅದು ಯಾರು? ಅದು ಯಾವುದಾ? ಈಗ ನಾನು ಹೇಳಿದ ವಿಷ್ಣು. ನಿನಗೆ ಕೇತಕಿ ಶಾಪ ಕಥೆ ಗೊತ್ತುಂಟ? ಆ ಕೇತಕಿ ಶಾಪದ ಕಥೆ ಹೇಗೆ? ಈಗ ಅವ ಏನಾಗಿದ್ದಾನೆ ಎನ್ನುವುದು ನಮಗೆ ಸ್ಪಷ್ಟವಾದಂತಹ ಉತ್ತರವನ್ನು ಕೊಡುತ್ತದೆ. ತಾನು ಮನುಷ್ಯನಾಗಿ ಕಾರ್ಯರೂಪವನ್ನು ಸಾಧಿಸುವುದಕ್ಕಾಗಿ ತಾನು ನೆಲೆಯಾಗಿದ್ದಾನೆ. ಅಂತಹ ರಾಮ ತನ್ನದ್ದಾಗಿರುವಂತಹ ಜೀವಿತಾವಧಿಯ ಕೊಲೆ ಕಲ್ಮಶಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಇಂತಹ ಒಂದು ಪರ್ಯಟನಕ್ಕಾಗಿ ಇಳಿದಿದ್ದಾನೆ. ಹಾಗಾದರೆ ಮನುಷ್ಯನಾದ ರಾಮನಿಗೆ ಬಂದಿರುವ
ಬ್ರಹ್ಮಹತ್ಯಾದಿ ದೋಷಗಳನ್ನು ಪರಿಹರಿಸುವುದಕ್ಕೆ ರಾಮ ಅಶ್ವಮೇಧ ಕೈಗೊಂಡಿದ್ದಾನೆ. ಅದರ ಹಿಂದಿನಲ್ಲಿ ಅವ ಯಾರು ಎನ್ನುವುದು ನಮಗೆ ಗೌಡ. ಅಂತಹ ರಾಮನನ್ನು ನೀನು ಹೇಳ್ತಿ, ಅವನೇ ಪುರುಷ. ಅವನ ಹೆಂಡತಿಯಾದಂತಹ ಸೀತೆಯೇ ಲಕ್ಷ್ಮಿ, ಪ್ರಕೃತಿ. ಪುರುಷ ಪ್ರಕೃತಿಯರವರು. ಅಯ್ಯೋ ಕೀಶಾ, ಮುಚ್ಚೋ, ನಿನಗೆ ಮರುಳು ಹೇಳಬೇಡ ಹಾಗೆ. ಜಗದ ಮಾತಾಪಿತರು ಪಾರ್ವತಿ ಪರಮೇಶ್ವರರು ವಾದರ್ಥ ಪ್ರತಿಪಾದ್ಯ. ಏನು ಈಶ್ವರ ಪಾರ್ವತಿ ಅಂತ ಹೇಳಿದ್ರೆ, ಒಂದು ದೇಹ, ಎರಡು ಭಾಗ, ಅರ್ಧನಾರೀಶ್ವರ. ದೇಹದಲ್ಲಿ ಹೆಣ್ಣಿಗೂ ಸಮಾನವಾದಂತಹ ಸ್ಥಾನ ಇದೆ, ಮಾನ ಇದೆ ಎನ್ನುವುದನ್ನು ತೋರಿಸಿದಂತಹ ಈಶ್ವರನ ಮೈ ಮೇಲೆ 9 ನಾಗಗಳು ಸಂಚರಿಸ್ತದೆ. ಅದನ್ನು ನವನಾಗಗಳು, ನವನಾರಾಯಣ ತತ್ವ ಅಂತ ಕೊಂಡಾಡಿದರು. ಹಣೆಯಲ್ಲಿರುವಂತಹ ಸೂರ್ಯನ ಪ್ರತೀಕವಾದ ಕಣ್ಣು, ಚಂದ್ರಾಗ್ನಿಯರು, ಮತ್ತೆರಡು ಕಣ್ಣುಗಳು. ಅಷ್ಟೇ ಅಲ್ಲ, ಕೊರಳಲ್ಲಿ ಧರಿಸಿದ್ದಾನೆ ವಿಷ. ಮತ್ತೊಬ್ಬರಿಗಲ್ಲ, ತಾನು ನಂಜನ್ನು ಉಂಡವ ನಂಜುಂಡ. ಬಾಗಿ ಬಂದವರಿಗೆ ತಲೆಯಲ್ಲಿ ಸ್ಥಾನವನ್ನು ಕೊಡಬಹುದಾದ ಯೋಗ್ಯತೆಯನ್ನು ಹೊಂದಿ ಚಂದ್ರಚೂಡನಾದ. ವ್ಯಾಘ್ರವನ್ನು ಸೇಳಿದ, ಅದರ ಉಗ್ರತೆಯನ್ನು ತಾನೇ ಹುಟ್ಟಿದ್ದೇನೆ ಎನ್ನುವುದಕ್ಕಾಗಿ ವ್ಯಾಘ್ರ ಚರ್ಮಾಂಬರಧರನಾದ. ಗಜವನ್ನು ಸೀಳಿದ, ಅದರದ್ದಾದಂತಹ ಮದವನ್ನು ತಾನೊಟ್ಟಿದ್ದೇನೆ ಎನ್ನುವುದಕ್ಕಾಗಿ ಗಜಚರ್ಮಾಂಬರಧಾರಿಯಾದ. 3 ಮೊನೆಯುಳ್ಳಂತಹ ಶೂಲವನ್ನು ಹಿಡಿದ. ಢಮರುವಿನಿಂದ ಹೊರಡುವಂತಹ ರುಕ್ಕುಗಳು ಪ್ರಪಂಚದಲ್ಲಿರುವಂತಹ ಪ್ರತಿಯೊಂದು ಮಂತ್ರದಲ್ಲಿಯೂ ಸೇರಿರುವಂತಹ ವಿಶಿಷ್ಟಾಕ್ಷರಗಳು. ಶಿವ ಶಿವ. ಕಣ್ಣು ಮುಚ್ಚು, ಕಿವಿ ತೆರೆ. ಬೀಸುವ ಗಾಳಿಯಲ್ಲಿ, ಮಾತಾಡುವ ಶಬ್ದದಲ್ಲಿ, ಕುಳಿತ ಭಂಗಿಯಲ್ಲಿ ಎಲ್ಲ ಶಿವಲಿಂಗ, ಶಿವನಾಮ ಸ್ಮರಣೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ 5 ಅಕ್ಷರದ ಮಂತ್ರಗಳು ಅದು ಪರಮ ಪಾವನವಾಗಿದೆ. ಅಂತಹ ಪವಿತ್ರವಾದ ಸನ್ನಿವೇಶದ ಸಮ್ಮುಖದಲ್ಲಿ ನೀನು ಯಾವನನ್ನು ಒಬ್ಬರನ್ನು ಬಿತ್ತರಿಸುವುದಕ್ಕೆ, ಉತ್ತರಿಸುವುದಕ್ಕೆ ಬರ್ತಾ ಇದ್ದಿ. ಮಾತಾಡಬೇಡ, ಮಾತಾಡಬೇಡ. ಆದಷ್ಟು ಬೇಗ ನೀನು ಇಲ್ಲಿಂದ ಹೋಗಿ. ನಿನ್ನನ್ನು ನಿಲ್ಲಿಸಿಕೊಂಡ್ರೆ ಬಹಳ ಅಪಾಯ. ಒಂದು ವೇಳೆ ನೀನಾಡಿದ ಮಾತಿನಲ್ಲಿ ಏನೋ ಒಂದು ಸತ್ಯವನ್ನು ಕಂಡ್ರೆ, ನಾಳೆಯಿಂದ ಇವರು ಉದ್ದನಾಮ ಹಾಕ್ತಾರೆ, ಅಡ್ಡನಾಮ ಬಿಡ್ತಾರೆ. ಇವರು ನಾಳೆಯಿಂದ ಎಲ್ಲಿಯಾದರೂ ರಾಮ 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 ಅಂತ ಹೇಳಿದ್ರೆ ರಾಮ ರಾಮ ನಾವು ತಲೆಗೆ ಬಡ್ಕೊಳ್ಬೇಕಾದ ಇಲ್ಲ. ನೀನಲ್ಲಿ ಕೇಳ್ತೇನೆ, ನೀನು ಯಾವುದೋ ಒಂದು ಉದ್ದೇಶದಿಂದ ಎಲ್ಲಿದ್ದಲೂ ಬಂದವ ಅಂತ. ಅಡ್ಡನಾಮ ಹಾಕುವನು ಉದ್ದನಾಮವನ್ನು ಒಪ್ಪಿದ್ದಾನೆ. ಪರಶುರಾಮ ದೇವರ ಅಡ್ಡನಾಮ ಹೌದಾ? ಪರಶುರಾಮ ದೇವರೇ ಅವತಾರಿಗಳು ಹೇಳಿದ್ದಾರೆ, ಪ್ರಪಂಚದಲ್ಲಿ ಇರುವರು ರಾಮರು ಬೇಡ, ಇನ್ನು ಮುಂದೆ ಪರಶುರಾಮ ಅಲ್ಲ ಕೋದಂಡರಾಮ. ಅದಿರ್ಲಿ, ಅವರು ಕೊಟ್ಟ ಕಾಲದಲ್ಲಿ ಕೊಡ್ಲಿ. ಆ ರಾಮನನ್ನು ಅವರು ನೋಡ್ಲಿ. ನಮಗೆ ಕಾಣುವುದಕ್ಕೆ ಕಣ್ಣಿಲ್ಲ, ನಮಗೆ ಸಾಧ್ಯ ಇಲ್ಲ. ನಮಗೆ ಒಪ್ಪಬೇಕು ಅಂತ ಇದ್ರೆ ನಮ್ಮ ಪ್ರಮಾಣದಲ್ಲಿ ಅದು ಏನು ಅಂತ ಅರ್ಥ ಆಗಬೇಕು. ಆದ್ದರಿಂದ ಹೇಳ್ತೇನೆ, ಒಳಿತು ನಿನಗೆ ರಾಮದೇವನಾದರೆ ರಾಮದೇವರೇ ಆಗಿರ್ಲಿ. ಏ ಪುಣ್ಯಾತ್ಮ, ನೀ ಬಂದದ್ದು ಯಾಕೆ ಹೇಳ್ತೀಯ? ಬಂದದ್ದ ಭಗೀರಥನ ಪ್ರಯತ್ನ, ಸಗರನ ಸಾಧನೆ, ಹರಿಶ್ಚಂದ್ರನ ಸತ್ಯ, ಅಂಬರೀಷನ ವೃತನಿಷ್ಠೆ, ಇಂತಹ ಎಲ್ಲ ಯೋಗ್ಯತೆ ಒಬ್ಬ ರಾಮನಲ್ಲಿ ಋಷಿಮುನಿಗಳು ಕಂಡಿದ್ದಾರೆ. ಆ ಕಾರಣದಿಂದ
ತರಣಿ ವಂಶದಲ್ಲಿ ಎಲ್ಲರೂ ಪ್ರದೀಪಕರೇ. ರಾಮ ಒಂದು ತೂಕ ಹೆಚ್ಚು. ಅಶ್ವಮೇಧ ಮನುಷ್ಯನಿಗಲ್ಲ, ಇಂದ್ರನೇ ಅಶ್ವಮೇಧ ಮಾಡಿದ್ದಾನೆ. ಬ್ರಹ್ಮಹತ್ಯೆಯ ದೋಷ ಇಂದ್ರನಿಗೆ ಬಂದಿದೆ. ಒಬ್ಬ ಮನುಷ್ಯನಾಗಿ ವ್ಯವಹರಿಸುವ ರಾಮನಿಗೆ ಬರುವುದೇನು? ಈ ಶಂಕೆ ಅಗಸ್ಯರೋ ವಸಿಷ್ಠರೋ ಇದ್ದಂತಹ ಸಭೆಯಲ್ಲಿ ಆದದ್ದು. ಅದನ್ನು ವಿಮರ್ಶಿಸುವುದಕ್ಕೆ ನಾವು ಗುರು ಪರಂಪರೆ ಹೇಳಿದ ಅಶ್ವಮೇಧ ನಿರತನಾಗು. ರಾಜಸೂಯವನ್ನೇ ತೊಡಗಲಿಕ್ಕೆ ಆಲೋಚನೆ ಮಾಡಿದ್ದು ಯುವರಾಜನಾದಂತಹ ಭರತ. ಬೇಡ ಅಣ್ಣ, ಅಶ್ವಮೇಧ ಸಾಕಲ್ವಾ? ನೀನು ನನಗಿಂತ ಸಣ್ಣವ, ನನಗಿಂತ ಹೇಳುವುದುಂಟಲ್ಲ, ಕಿರಿಯರೇ ಹೇಳಿ ಅದನ್ನ ಒಪ್ಪಿ ಅಶ್ವಮೇಧ. ಆ ಅಶ್ವಮೇಧದ ತುರಗ ಆವಾಹಿಸಲ್ಪಟ್ಟ ದೇವತೆಗಳ ಸಂಕಲ್ಪದಂತೆ ಇಲ್ಲಿಗೆ ಬಂದಿದೆ. ನೀನು ಶಿವಭಕ್ತನಿದ್ದಿ, ಎಲ್ಲ ಕಡೆಯಲ್ಲಿಯೂ ನಾವು ಸಂಧಾನ ಮಾಡಲಿಲ್ಲ. ಹೌದೌದು. ಶಿವಭಕ್ತ ನಮಗೊಂದು ಪೂರ್ವಾನುಭವ ಆಯ್ತು. ಯಮುನೆಯಲ್ಲಿ ಕುದುರೆ ಮುಳುಗಿತು, ಯುದ್ಧ ನಡೆಯಿತು, ಸೋತ್ರು. ಕೊನೆಗೆ ತಾರಾವಳಿ ಮದನಾಕ್ಷಿಯರ ಯಜಮಾನಿನಿ ಕುಮುದಿನಿ ಬಂದು, ಎಂತ ಮಕ್ಕಳೇ ನೀವು, ನಾನು ರಾಮದರ್ಶನದ ನಿರೀಕ್ಷೆಯಲ್ಲಿ ತಪಸ್ಸು ಮಾಡ್ತಾ ಇದ್ದೇನೆ, ರಾಮಾಶ್ವರದ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿದ್ರು, ಕ್ಷಮೆ ಕೇಳಿದ್ರು. ನೀರಿನಲ್ಲಿ ತಳದಲ್ಲಿರುವಂತಹ ಸ್ತ್ರೀ ರಾಜ್ಯದಲ್ಲೇ ಆಗಿದೆ. ಹಾಗಾದ್ರೆ ಅಪ್ಪಟ ಶಿವಭಕ್ತನಾದಂತಹ ವೀರಮಣಿಯಲ್ಲಿ ಒಂದು ಸಂಧಾನದ ಮಾತನ್ನು, ನಾವು ವಿವೇಕದ ಮಾತನ್ನು ಆಡದೇ ಇದ್ರೆ ನಾವು ಅವಿವೇಕಿಗಳಾದ್ರೆ? ಹಾಗೆ ಸಂಧಾನಕ್ಕೆ ಬಂದವ. ಆ ತುರೋಗವನ್ನು ಬಿಟ್ಟು ವೇಗದಲ್ಲಿ ಬಿಟ್ಟು, ಅಷ್ಟೇ ವೇಗದಲ್ಲಿ ತ್ವರಿತಗತಿಯಲ್ಲಿ ಒಂದು, ಇದು ದಿಗ್ವಿಜಯದ ಅಶ್ವಮೇಧ. ಈಗ ದೇವೇಂದ್ರ ಮಾಡಿದ್ದು ದಿಗ್ವಿಜಯದ ಅಶ್ವಮೇಧ ಅಲ್ಲ. 7 ದಿವಸದ ಅಶ್ವಮೇಧ ಉಂಟು, 7 ತಿಂಗಳಿನದ್ದುಂಟು, ವತ್ಸರ ಪರ್ಯಂತ ಉಂಟು. ಇದು ವತ್ಸರ ಪರ್ಯಂತ ದಿಗ್ವಿಜಯಕ್ಕೆ ಹೊರಟಂತ ಅಶ್ವಮೇಧ. ಯಥಾಸಾಧ್ಯ ಕಪ್ಪವನ್ನು ಕೊಟ್ಟು ಕುದುರೆಯನ್ನು ಬಿಟ್ಟು ಶತ್ರುಘ್ನನಿಗೆ ಶರಣಾದ್ರೆ ನಾವೆಲ್ಲ ಬಂದ ಸೇನೆ ಇನ್ನು ಮುಂದೆ ಹೋಗ್ತದೆ. ಯುದ್ಧ ಸಂಭವಿಸಿದರೆ ಅಂತಕನ ಮನೆಗೆ ಪುತ್ರ ಕಳತ್ರ ಬಾಂಧವರ ಸಹಿತ ಹೋಗಬೇಕಾದೀತು ಅಂತ ಸಂದೇಶ ಹುತ್ತು ಬಂದವ. ಹೆದರಿಸ್ತೀಯಾ? ಬಿಡ್ಬೇಕಾದದ್ದು ಯಾವುದೋ ಕುದುರೆ ಜೊತೆಗೆ ನಮ್ಮ ಸೇನೆಯಿಂದ ಆಗುವುದು. ವೀರಮಣಿ ಸಾರಥಿಹೇ ನೇಮವನ್ನು ನಿನ್ನ ವಶೆಗೆ. ನನಗಿರುವಂತಹದ್ದು ಸಾಮ, ದಾನ, ಭೇದ, ದಂಡ. ಇದನ್ನು ಮುಂದಿನ ಪರಿಣಾಮವನ್ನು ಹೇಳುವುದಷ್ಟೇ ಮತ್ತೇನೂ ಅಲ್ಲ. ಸಂಧಾನಕ್ಕೆ ಧಿಕ್ಕಾರವನ್ನು ಹೇಳಿದ್ದಿ, ಸಂಗ್ರಾಮಕ್ಕೆ ದುರವಿಲ್ಯವನ್ನು ಪಡ್ಕೊಂಡಿದ್ದೇನೆ ನಾನು. ನಾಳೆ ಸೂರ್ಯೋದಯಕ್ಕೆ ಸೂರ್ಯವಂಶದ ವರಿಷ್ಠನಾದಂತಹ ಶತ್ರುಘ್ನ ಸಮೇತ ಚತುರಂಗ ಸೇನೆ ಜ್ಯೋತಿರ್ವೇದಕ್ಕೆ ಮುಚ್ಚುತ್ತಲೇ ಬರ್ಲಿ, ನಾನು ಸಿದ್ಧ. ಶ್ರೀರಾಮಚಂದ್ರ ಪೂಜಿಸಿ ಬಿಟ್ಟಂತಹ ಅಶ್ವಮೇಧದ ಕುದುರೆ, ಆ ಕುದುರೆಯನ್ನು ನೋಡಿದಾಕ್ಷಣ ಕಪ್ಪ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾದದ್ದು ಭೂಮಿಪಾನ ಲಕ್ಷಣ. ಅದನ್ನು ಬಿಟ್ಟು ನೀನು ಕಟ್ಟಿದೆ ಎಂದಾದರೆ ಏನೋ ನಿನ್ನಲ್ಲಿ ವಿಕ್ರಮ. ಹಾಗಾಗಿ ಬಿಡಿಸಲು ಬಂದವನಿದ್ದೇನೆ. ನಿನ್ನ ವಿಕ್ರಮವನ್ನು ನನ್ನಲ್ಲಿ
ಕಟ್ಟಿದ ದುರಗವನ್ನು ಬಿಟ್ಟರೆ ಒಳಿತು, ಇಲ್ಲವಾದರೆ ಶಿರ ಹರಿಸ್ತೇನೆ. ನಿನ್ನಲ್ಲಿ ಅಂತಹ ವಿಕ್ರಮ ಉಂಟು ಅಂತಾದ್ರೆ ಕುದುರೆಯನ್ನು ಪೀಡಿಸಿ ಕಂಡಿದ್ದೇವೆ. ನಿನ್ನ ಕುರ್ಕಣೆಗಳು ನನ್ನನ್ನು ಇರಿಯುವುದಕ್ಕೆ ಬರುವ ಹೊತ್ತಿನಲ್ಲಿ ಪ್ರತಿಶರದಿಂದ ಮಾರ್ಗಣವನ್ನು ಕತ್ತರಿಸಿ ಹೇಳ್ತಾ ಇದ್ದೇನೆ. ಸಾಮಾನ್ಯ ಯುದ್ಧ ಅಂತ ತಿಳಿಬೇಡ. ಜ್ಯೋತಿರ್ಮೇಧದ ರಸ ಏನೇನು ಕೈ ಸಾಗದವನಲ್ಲ, ಎಲ್ಲವೂ ಇದ್ದವ. ಬಡನೃಪಾಲನನ್ನು ಗೆದ್ದಂತಹ ಒಂದು ಅಹಂ ಎನ್ನುವುದು ಇದ್ರೆ ಅದು ಇಲ್ಲಿ ನಿರರ್ಥಕವಾದೀತು. ಹಿಂದೆ ಸಾರು ಬಂದವನಲ್ಲ, ತಿಳಿದಿದ್ದರಿಂದಲೇ ಸಂಧಾನಕ್ಕೆ ಕೂಡ ಮನ ಮಾಡಿದ್ದು. ರಾಮನ ಅನುಗ್ರಹದಿಂದಲಾಗಿ ಇದುವರೆಗೆ ಅದೆಷ್ಟೋ ನೃಪರನ್ನು ಗೆದ್ದಿದ್ದೇನೆ. ಬಡ ನೃಪರನ್ನು ಗೆದ್ದದ್ದಲ್ಲ, ರಾಮನ ಕರುಣಾ ಕಟಾಕ್ಷವಿರುವವರೆಗೆ ನೀನಲ್ಲ ಶಿವನೇ ಇಳಿದು ಬಂದರೆ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿದೆ. ಕರುಣಾ ಕಟಾಕ್ಷ ಎನ್ನುವುದು ಭಗವತ್ ತತ್ವಕ್ಕೆ ಸಂಬಂಧಿಸಿದ್ದು. ಆಗಲಿ, ನಾನು ನಿನ್ನ ರಾಮ, ಮನುಷ್ಯನಾದ ರಾಮ ಏನು ಕರುಣೆ ಕೊಡ್ತಾನೋ ಒಂದು ಪಶ್ಚಾತ್ತಾಪದಿಂದ ಕಣ್ಣೀರು ಸುರಿಸಬಹುದು. ನನ್ನ ತಮ್ಮ ಸೋತಿದ್ದಾನೆ ಎನ್ನುವುದರಿಂದ ಬಲವನ್ನು ಕಳಿಸಬಹುದು, ಅಥವಾ ನಿನಗಾಗಿ ಏನಾದರೂ ಸಹಾಯಕ ಬರುವ
ಬರಬಹುದು ಬಿಟ್ರೆ ಅನುಗ್ರಹ ಮಾಡುವುದಕ್ಕೆ ಎಲ್ಲಿ ಉಂಟವನಲ್ಲಿ? ನರ ಅನುಗ್ರಹ ಮಾಡಬೇಕು ಅಂತಲ್ಲ, ಅನುಗ್ರಹ ಪಾತ್ರನಾಗುವುದರ ಜೊತೆಗೆ ಪುರುಷ ಪ್ರಯತ್ನ ಅಂತ ಇದೆಯಲ್ಲ, ನರ ಸಂಪಾದಿಸಿಕೊಂಡದ್ದು ಹಾಗೆ. ಅಂತಹ ರಾಮನನ್ನು ಆದರ್ಶವಾಗಿರಿಸಿಕೊಂಡು ಮುಂದೆ ಸಾಗಿ ಬಂದವರು. ಓ, ನರಗೆ ಪೌರುಷಗಳಧಿಕ. ನೋಡೋಣವಾ? ನೋಡೋಣ. ಎಲ್ಲರೂ ಧರಾಶಾಹಿಯಾಗಿ ಹೊರಗಿದ್ದಾರೆ. ಆದರೆ ಯೋಚನೆ ಮಾಡಿದರೆ ಸೇರಬೇಕಾದವರೆಲ್ಲರೂ ಕೂಡ ಗಮ್ಯಸ್ಥಾನವನ್ನು ಸೇರಿ ಆಗಿದೆ. ಯಥಾರ್ಥಕ್ಕಾದರೆ ನಮ್ಮ ಪ್ರಬಂಧಗಳು ಕೈಲಾಸವನ್ನು ಸೇರಿಕೊಂಡವರಿದ್ದಾರೆ. ನಾನು ಕೂಡ ಸೇರಬೇಕಾದಂತಹ ಸಮಯ ಸನ್ನಿಹಿತವಾಗಿದೆ. ಆ ಕಾರಣದಿಂದಾಗಿಯೇ ವೀರಮಣಿಯ ಮೊದಲಾದವರೆಲ್ಲ ಧರಾಶಾಹಿಯಾಗಿ ಹೊರಗಿದಂತಹ ಈ ಹೊತ್ತಲ್ಲಿ ಈ ಪುರರಕ್ಷಕನಾಗಿ ಇಲ್ಲೇ ಸ್ಥಾಪನೆಯಾದಂತಹ ನಾನು ಪುರುಷನನ್ನಡರಿದ್ದೇನೆ, ಚಂದ್ರಚೂಡನಾಗಿದ್ದೇನೆ. ಮಾತ್ರವಲ್ಲ ಭಗೀರಥ್ಯನು ಧರಿಸಿಕೊಂಡಿದ್ದೇನೆ. ಪರಿಪೂರ್ಣನಾದಂತಹ ಪರಮೇಶ್ವರನಾಗಿ ಆ ಶತ್ರುಘ್ನ ಎದುರಿಸಲಿಕ್ಕೆ ಬೇಕಾಗಿ ಸಾಗುತ್ತಾನೆ. ಚಂದ್ರಚೂಡನಾಗಿ ಭಗೀರಥಿ ಧರಿಸಿಕೊಂಡು ಬಂದವ ಯಾರು ಅಂತ ಪರೀಕ್ಷೆ ಮಾಡಿ
ವೀರಮಣಿಯ ಬಳಿಗೆ ಸಂಧಾನಕ್ಕೆ ಮುಂದುವರಿದ ಬಳಿಕವೇ ಹನುಮನನ್ನು ಕಳುಹಿಸಿ ಕೊಟ್ಟೆ. ಸಂಧಾನಕ್ಕೆ ಮನ ಮಾಡಲಿಲ್ಲ. ಯುದ್ಧವೇ ಬದ್ಧ ಅಂತ ಅವನು ನಿಂತ. ಆ ಕಾರಣದಿಂದಲಾಗಿ ಯುದ್ಧಕ್ಕೆ ಬದ್ಧನಾಗಿ ಅಲ್ಲಿವರೆಗೆ ಹೋಗಬೇಕಿಲ್ಲ. ನಿನಗಬೇಕಾದ್ದು ಕಪ್ಪ ಕಟ್ಟಿದಂತಹ ತುರಗ ಯಾರನ್ನು ಭೇಟಿಯಾಗಬೇಕಿತ್ತೋ ಅವರನ್ನು ಭೇಟಿಯಾಗಲಿಲ್ಲ ನೀನು. ಇಲ್ಲೊಬ್ಬ ಪುರಹರ ಇದ್ದಾನೆ ಪರಮೇಶ್ವರ ಎನ್ನುವುದು ಗೊತ್ತಿದ್ದು ತಾತ್ಸಾರ ಭಾವದಿಂದ ಕಂಡೆ. ಅವನನ್ನು ಕಾಣುವುದಕ್ಕೆ ಮುಂಚಿತವಾಗಿ ನನ್ನನ್ನೇ ಸ್ತುತಿಸ್ತಾ ಇದ್ರೆ ಪ್ರಕರಣ ಇಷ್ಟು ಮುಂದೆ ಹೋಗುತ್ತಾ ಇದ್ದೇನೋ. ನನ್ನನ್ನು ಕಾಣದೆ ಅವರನ್ನು ಕಂಡೆ. ಆ ಪರಿಣಾಮವನ್ನು ಹೊತ್ತು ನೀನು ಅನುಭವಿಸ. ಜ್ಯೋತಿರ್ಮೇಧವಾರಸರ ಮನೆಯಲ್ಲಿ ನಡೆದಂತಹ ವಿದ್ಯಮಾನಗಳು ನಿನ್ನ ಗಹನೆಗೆ ಬಂದಿರಬೇಕು. ಹಾಗಿದ್ರೆ ಶರಣರನ್ನು ಕೊರೆಯುವಂತಹ ದಾತಾರ ನೀನಿರಬೇಕಾದ್ರೆ ನೀನ್ ಯಾಕೆ ಬರಲಿಲ್ಲ ಇಷ್ಟು ಪ್ರಕರಣ? ಆ ಶತ್ರುಘ್ನ, ನಿನ್ನ ಅಣ್ಣನ ಆದರ್ಶವನ್ನು ನೀನು ಪಾಲಿಸಬೇಕಿತ್ತು. ಯಾವತ್ತೂ ದೂರು ಬಾರದೆ ರಾಮ ಯಾರನ್ನು ಕೂಡ ವಿಚಾರಿಸುವುದಕ್ಕೆ ಹೋದವನಲ್ಲ. ಅವರದ್ದೇ ಆದಂತಹ ವ್ಯಾಪ್ತಿಯಲ್ಲಿ ವಿಶ್ವಾಮಿತ್ರರ ಕ್ಷೇತ್ರದಲ್ಲಿ ಯಜ್ಞ ಹಾಳಾಗುತ್ತಾ ಇದೆ ಎನ್ನುವುದು ತಿಳಿದ್ರು ಕೂಡ ವಿಶ್ವಾಮಿತ್ರರು ಕೇಳಿದ ಬಳಿಕವೇ ಯಜ್ಞ ಸಂರಕ್ಷಣೆಯ ಶ್ರೀರಾಮ ಹೋದವ. ಹಾಗೆ ಇಡೀ ಸೂರ್ಯ ಆವರ್ತದ ಸೂರ್ಯ ಚಕ್ರವರ್ತಿಗಳ ಈ ಪುಣ್ಯ ಭೂಮಿಯಲ್ಲಿ ಒಂದು ಕಡೆಯಲ್ಲಿ ವಾಲಿ ಸುಗ್ರೀವರಿಗೆ ಇಂತಹ ಒಂದು ದೇಶ ಇತ್ತು ಎನ್ನುವುದು ತಿಳಿದ್ರೂ ಕೂಡ ಸುಗ್ರೀವನ ದೂರು ಬಂದ ಮೇಲೆ ಅವನು ವಿಚಾರಿಸುವುದಕ್ಕೆ ಹೋದದ್ದು. ಹಾಗಿರುವಾಗ ಅವನನ್ನು ಅನುಸರಿಸುವ ಅನುಜನಾದಂತಹ ನೀನು ನನ್ನಲ್ಲಿ ಬಂದು ಕೇಳುತ್ತಾ ಇದೆ, ಇತ್ಯರ್ಥ ಮಾಡ್ತಾ ಇದೆ. ರಾವಣನನ್ನು ಕೊಲ್ಲುವ ಹೊತ್ತಿಗೆ ಅಂಗದನನ್ನು ಸಂಧಾನಕ್ಕೆ ಕಳಿಸಿದ್ದಾನೆ. ಇವನ ಬಳಿಗೂ ಕೂಡ ಸಂಧಾನಕ್ಕೆ ನಾನು ಹನುಮನನ್ನು ಕಳುಹಿಸಿಕೊಟ್ಟಿದ್ದೆ. ನನ್ನ ಬಳಿಗೆ ಕಳುಹಿಸಬೇಕಿತ್ತು, ನೀನು ಬರಬೇಕಿತ್ತು. ನೋಡೋಣ. ಯುದ್ಧ ಕ್ಷೇತ್ರದಲ್ಲಿ ಸರ್ವ ಸೇನೆ ನತಮಸ್ತಕವಾಗುವುದಕ್ಕೆ ಕಾರಣ ಯಾರು? ಸೇನೆ ನಾಯಕನಾದಂತಹ ಶತ್ರುಘ್ನ ದೇವರು ಬಿದ್ದದ್ದು ಸುಳ್ಳಲ್ಲ. ಹೊರಡುವ ಹೊತ್ತಿಗೆ ನನ್ನ ತಾಳ್ಪಾಲದಲ್ಲಿ ನಮ್ಮ ಸೇನೆಯ ಸರ್ವತೋಭದ್ರತವಾದಂತಹ ರಕ್ಷಣೆ ಇದೆ. ಇದು ರಾಮನ ಸೂಚನೆ. ಒಂದು ವೇಳೆ ಹನುಮ ನೀನಿದ್ದು ನಮಗೆ ಸೋಲಾಯಿತು ಅಂತಲ್ಲಿ ಅದು ಕಂಡು ಹೋದರೆ ರಾಮನ ಕಣ್ಣೀರಿಗೆ ನಾನು ಕಾರಣನಾಗುತ್ತೇನೆ. ಆ ರಾಮನನ್ನು ಸಮಾಧಾನ ಪಡಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಅದಕ್ಕಾಗಿ ಕಾರಣೀಕರ್ತ ಯಾರು? ಬ್ರಹ್ಮಾಂಡವನ್ನು ಹುಟ್ಟುವುದೋ ಅವಿವೇಕಿಯ ಲಕ್ಷಣ. ರಾಮದೇವರೇ ಹೇಳಿ, ಯಾರೋ ಒಬ್ಬ ಮಾಡಿದ ತಪ್ಪಿಗೆ ನೀನು ಬ್ರಹ್ಮಾಂಡವನ್ನು ಯಾಕೆ ಕುಟ್ಟುತ್ತಿ ಹುಡಿ ಮಾಡುತ್ತಿದ್ದ ಕೇಳಿದ್ರೆ ಅಲ್ಲಿ ಅಪರಾಧ ಆಗ್ತದೆ. ಹಾಗಾದ್ರೆ ಈ ಕೃತ್ಯ ಎಸಗಿದವ ಯಾರು? ಅವನನ್ನು ಯುದ್ಧ ಕ್ಷೇತ್ರದಲ್ಲಿ ಹುಡುಕಿ ಮುಂದೆ ಸಾಧ್ಯ.
ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ದೇವವರ್ಗಕ್ಕಿಲ್ಲ. ಆದ್ರೆ ನಿನಗೆ ಉಂಟು ಅಂತಾಯ್ತಲ್ಲ ಶಿವನೇ. ಛೇ, ಯಾವ ಕಾರಣವೂ ಇಲ್ಲದೆ ಯುದ್ಧ ಭೂಮಿಯಲ್ಲಿ ನೀನು ಪ್ರತ್ಯಕ್ಷನಾಗಿ ಸಕ್ರಿಯನಾಗಿ ಪಾಲ್ಗೊಂಡಿ. ಅಶ್ವಮೇಧ ಯಜ್ಞ ವೈ ವಿಷ್ಣು, ಯಜ್ಞ ಶೇಷ ರುದ್ರ. ಆ ಶೇಷ ಭಾಗಕ್ಕೆ ನಿನಗೆ ಅರ್ಹತೆ ಉಂಟು. ಅವಶೇಷ ಶಯನ, ನೀನು ಶೇಷಾಭರಣ. ಈ ದೃಷ್ಟಿಯಿಂದ ನಿಮ್ಮಲ್ಲಿ ಒಂದು ಆತ್ಮೀಯತೆ ಪ್ರತ್ಯೇಕವಾಗಿ ಪ್ರಪಂಚದಲ್ಲಿ ಇದೆ. ಏನು ನಮ್ಮ ಅಶ್ವಮೇಧದ ಕುದುರೆ ಕೈಲಾಸಕ್ಕೆ ಬಂತು, ಅದರ ವ್ಯಾಪ್ತಿಯಲ್ಲಿವರೆಗಿಲ್ಲ. ಬಹುಶಃ ನೀನಿಲ್ಲಿ ಒಕ್ಕಲು ಕೂತಿದ್ದಿ. ಶಿವನೇ, ರಾಮದೇವರಿಗೆ ಏನಾಯಿತು? ಶಿವದೇವರು ಬಂದು ತಡೆಯುವುದು. ಹಾಗಾದ್ರೆ ಇಲ್ಲಿ ಇಕ್ಷುಮತಿಯ ಸಂಬಂಧ ಮಾಡಿ ಈ ಮೃಣ್ಮಯದ ಶರೀರದ ಜೊತೆಗೆ ಈ ಚಿನ್ಮಯ ಶರೀರ ಅವಲಂಬನ ಆಗಿ ಇದು ಈಗ ಮುತ್ತು ಕೆಸರಿಗೆ ಬಿದ್ದಾಗಿದೆ. ನಿನಗೂ ಕರ್ಮ ಬಂದ ಅಂಟಿಕೊಂಡು ಹೋಗಿದೆ. ಇಲ್ಲದೆ ಬರುವುದಕ್ಕೆ ಅವಶ್ಯಕತೆ ಇಲ್ಲ. ನೀನೇ ಒಂದು ಸಂದರ್ಭದಲ್ಲಿ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ನಭದಲ್ಲಿ ನಿಂತ ಅಭವನಾಗಿ ಅಶ್ವಮೇಧ ಮಾಡಬೇಕಾಗಿ ಬಂದಿತ್ತು ಅಂತ ರಾಮನಿಗೆ ಅಪ್ಪಣೆ ಕೊಟ್ಟದ್ದು ಸ್ವಲ್ಪ ನಮ್ಮ ಕಿವಿಗೂ ಬಿದ್ದದೆ. ಇವತ್ತು ಅಶ್ವಮೇಧಕ್ಕೆ ಭಂಗವಾಗಿ ಬಂದಿದ್ದಿ. ನಮ್ಮ ಪಡೆಯ ನಾಯಕನಾದಂತಹ ಶತ್ರುಘ್ನನನ್ನು ಕೆಡ ಹಾಕಿದ್ದಿ. ಶತ್ರುಘ್ನನನ್ನು ಕೆಡ ಹಾಕಿದವನ ಕಣ್ಣಿನಲ್ಲಿ ರಕ್ತ ಬಂದಿತ್ತು. ನಾ ಹೊಡೆದ್ರೆ ಯಾಕೆ ಹೀಗೆ ಮಾಡಿ? ಧೂರ್ತ ಅನ್ನಲೇ ಆಗುವುದಿಲ್ಲ. ಯಾಕೆ? ಕುಂಭಶ್ರವಣ ರಾವಣಾದಿಗಳನ್ನು ಕೊಂದ ಬಳಿಕ ಲಂಕೆಯನ್ನು ದಾಟಿ ಬಂದಂತಹ ರಾಮ ಸಮುದ್ರ ತಡಿಯಲ್ಲಿ ಧನುಷ್ಕೋಟಿಗೆ ಹತ್ತಿರ ರಾಮೇಶ್ವರ ನಿರ್ಮಾಣ ಮಾಡಿದ. ಶಿವಲಿಂಗವನ್ನು ಸ್ಥಾಪಿಸಬೇಕು ಅಂತ ಹೇಳುವಾಗ ಕೈಲಾಸಕ್ಕೆ ಹೋದದ್ದು ನೀನೇ. ಆದ್ರೆ ಬರುವಾಗ ವೇಳೆಯಾಯಿತು ಅಂತೇಳಿ ಸೀತೆ ಸ್ಥಾಪನೆ ಮಾಡಿದ್ರು. ಹಾಗಾದ್ರೆ ರಾಮನಿಗೆ ಪಾಪ ಕಳೆಯುವುದಕ್ಕೆ ಶಿವನನ್ನು ಅರ್ಚಿಸಬೇಕು ಎನ್ನುವಂತ ಯೋಚನೆ ಬಂದವಾಗ ಸಾಕಾರ ಕೊಟ್ಟವ. ಹಾಗಂತೇಳಿ ನಿಂತನ್ನ ಲಿಂಗ ಹಾಗೆ ಉಳಿಯಿಲ್ಲ. ಈಶಾನ್ಯ ಭಾಗದಲ್ಲಿ ಅದು ಹನುಮಲಿಂಗವಾಗಿ ಪೂಜಿಸಲ್ಪಡ್ಲಿ ಎನ್ನುವ ಅನುಗ್ರಹ ಕೊಟ್ಟದ್ದು. ಹಳೇ ವ್ಯಾಜ್ಯ ಉಂಟು. ಕೈಲಾಸಕ್ಕೆ ನಾನು ಬರುವಾಗ ಶಿವಗಣಗಳನ್ನೆಲ್ಲ ಬಿಟ್ಟು ನಾನು ಲಿಂಗ ಎತ್ತಲಿಕ್ಕೆ ಹೋಗುವಾಗ ತಡೆದಿದ್ದೀನಿ. ಹೌದಾ? ಅಲ್ಲಿ ವೇಳೆ ಕಳೆಯಿತು. ಕುತಪ ಕಾಲದಲ್ಲಿ ದೇವತಾ ಪ್ರತಿಷ್ಠೆಗೆ ನಿಷೇಧ ಮೂರ್ತ ಇಲ್ಲ. ಹಾಗಾದ್ರೆ ನಾನಿಲ್ಲಿಂದ ಲಿಂಗ ಕೊಂಡು ಹೋದಾಗ ತಡೆದದ್ದು ನೀನು. ಅವಾಗ ನಿನಗೆ 4 ಬಿಡುವ ಅಂದ್ರೆ ರಾಮದೇವರು ತಡೆದ್ರು. ಇವತ್ತು ತಡಿಲಿಕ್ಕೆ ಯಾರು ಇಲ್ಲ. ಹಳೆ ಪ್ರಸಂಗದಲ್ಲಿ ಬಾಕಿ ಉಂಟು ಒಂದು ಎತ್ತುಗಡೆ, ಅದಕ್ಕೆ ಕೊಡ್ಲಿಕ್ಕೆ ಬಂದದ್ದು ನೀನು. ಈ ಪ್ರಸಂಗದಲ್ಲಿ ಹಳೆ ಸಾಲ ಕೊಡುವಂತ ಬಂದದ್ದು ಇರ್ಲಿ. ನಾನು ಶತ್ರುವನ್ನು ಯಾಕೆ ಕೆಡಗಬೇಕಾಗಿತ್ತು? ನಾನು ಹೇಳಿದ ಬುದ್ಧಿ ಮಾತನ್ನು ಕೇಳದೆ ಕ್ಷತ್ರಿಯ ಉಚಿತವಾಗಿ ಏನನ್ನು ಮಾಡಬೇಕು ಒಬ್ಬ ಕ್ಷತ್ರಿಯ ಅಂತಹ ಒಂದು ವೇದಿಕೆ, ಅದೊಂದು ರಂಗ ನಿರ್ಮಾಣ ಆಯಿತು. ದಿಗ್ಗಜರೇ ಸೇರಿರುವಂತಹ ಕಟ್ಟೆ ಇದು, ದಿಗ್ಗಜರ ಕಟ್ಟೆ. ಹೌದಾ? ಹೌದು. ಜ್ಯೋತಿರ್ಮೇಧ ಅಂತ ಹೇಳಿದ್ರೆ ಹಾಗೆ ಸಾಮಾನ್ಯರಲ್ಲಿ ಇರುವುದಲ್ಲ. ಹಾಗಿರುವಾಗ ಅಲ್ಲಿ ಬಂದು ವಿಷಯ ಪ್ರಸ್ತಾಪಿಸಬೇಕು. ಯಾರು ದೊಡ್ಡ ಜನ ಇದ್ದಾರೆ ಅವರು ಕರೀಬೇಕು, ಅವರಲ್ಲಿ ಕೇಳಬೇಕು. ಕೇವಲ ನಿಮ್ಮಷ್ಟಕ್ಕೆ ನೀವು ವ್ಯವಹಾರ ಮಾಡಿಕೊಳ್ಳುವುದಲ್ಲ. ಹಾಗಾಗಿ ಅಂತ ವ್ಯವಹಾರ ಮಾಡಿದ ಕಾರಣ ಶತ್ರುವನ್ನು ಕೆಡಸಬೇಕಾಗಿದ್ದ ರಾಮದೇವರಿಗೆ ಏನಾಯ್ತು ಗೊತ್ತುಂಟ?
ಲಂಕೆಯ ಯುದ್ಧ ಭೂಮಿಯಲ್ಲಿ ಶಕ್ಯಾಯುಧದಿಂದ ಲಕ್ಷ್ಮಣ ದೇವರು ಬಿದ್ದು ಹಸು ಕಳೆದು ರಾಮಚಂದ್ರಮನಿಗೆ ಕಣ್ಣೀರು ಕೋಡಿಯಾಗಿ ಹರಿಯಿತು. ಮತ್ತೊಮ್ಮೆ ಅದೇ ಸ್ಥಿತಿ. ತನ್ನ ದೇಹವನ್ನು ಹಂಚಿ ಹುಟ್ಟಿದ ತಮ್ಮಂದಿರಿಗೆ ಎಲ್ಲಿಯಾದರೂ ಘಾತವಾಯಿತು. ರಾಮನ ಕಣ್ಣೀರು. ಶತ್ರುಘ್ನ ದೇವರು ಬಿದ್ದದ್ದನ್ನು ಕಂಡ್ರೆ ಸೀತಾವಲ್ಲಭಗೆ ದುಃಖ. ಅದಕ್ಕೆ ಕಾರಣ ನೀನು. ಆ ಪ್ರಭು ಶ್ರೀರಾಮಚಂದ್ರಮನ ಕಣ್ಣೀರಿಗೆ ಕಾರಣನಾದವನ ಶರೀರವನ್ನು ಬಗೆದು ರಕ್ತದ ಕಾಲುವೆ ಹರಿಸಿ ಹನುಮಂತ ಇವತ್ತು ಒಂದು ಕಾಯಿ ತಂದಿದ್ದೇನೆ. ಎಲ್ಲಿಯಾದ್ರೂ ಶಿವ ಸಿಕ್ಕಿದ್ರೆ ಹಣ್ಣು ಕಾಯಿ ಮಾಡುವ ಅಂತ ಅಲ್ಲ. ಇವತ್ತು ನಿನ್ನ ನೆತ್ತಿಗೆ ಒಡೆದು ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬ ಪಂಚಮುಖದ ಪಂಚಕಜ್ಜಾಯ ಮಾಡ್ಲಿಲ್ಲ. ನಾ ರಾಮನ ಭಕ್ತ ಅಲ್ಲ, ನೆನ್ಪಿಟ್ಟು. ಈಗ ಮರದಿಂದ ಮರಕ್ಕೆ ಹಾರುವಂತ ಮರ್ಕಟ ಇದು ಹೇಳುದು. ಮರದಿಂದ ಹಾರಿದ ಮತ್ತೆ ಒಂದು ಕಾಲಕ್ಕೆ ಅವನಿಗೆ ಮಾತ್ರ ನಿನಗೂ ನಾನು ಅನುಗ್ರಹ ಮಾಡಿದವನೇ. ಆಕಾಶ ಮಂಡಲಕ್ಕೆ ಕಾರುತ್ತಿರುವಂತಹ ಸೂರ್ಯನನ್ನು ಕಂಡು ಹಣ್ಣು ಅಂತ ಭ್ರಮಿಸಿ ನೀನು ಹಾರಿದ ಹೊತ್ತಲ್ಲಿ ಇಂದ್ರನ ಆಘಾತಕ್ಕೊಳಗಾದಾಗ ಎಲ್ಲರೂ ಕೊಡುವಾಗ ನಾನು ಕೊಡ್ಲಿಲ್ವಾ? ಒಂದಂಶ ನನ್ನದು ನಿನ್ನಲ್ಲಿ ಉಂಟು. ಅದೇ ಅಹಂಕಾರವು ನನ್ನ ಮುಂದೆ ತೋರಿಸ್ತಾ ಇರುವುದು. ಒಂದಂಶ ನಿನ್ನದ್ದು ನನ್ನಲ್ಲಿ ಉಂಟು. ಮಂಗ ಮೇಲೆ ನಿನ್ನಲ್ಲಿರೋದಲ್ಲ, ನನ್ನದ್ದು ನಿನ್ನಲ್ಲಿರುವುದು. ನಿನ್ನದ್ದು ನನ್ನಲ್ಲಿ ಸಾಧ್ಯ ಇದೆ. ನೀನು ಇಲ್ಲಿಂತಲ್ಲ, ಶೋಕವನ್ನು ಬಿಡಿಸುವುದಕ್ಕೆ ಬೇಕಾಗಿ ಅಶೋಕವನಕ್ಕೆ ಹೋದಂತವ. ಆ ಸೀತೆಯ ಶೋಕವನ್ನು ಬಿಡಿಸಿದಂತ ಅಶೋಕನ ನೀನು. ನಿನಗೆ ಪುಷ್ಪರಾಜ ಅಂತ ಸುಮ್ಮನೆ ನಿನಗೆ ಎಲೆಯಲ್ಲೂ ತಲೆಗಿಡುದು ಪುಷ್ಪ ಇಡುತ್ತೀಯ ನೀನು? ಪುಷ್ಪ ಇಡುವುದೇ ಇಲ್ಲ. ನಿನ್ನನ್ನು ದಿಗ್ಗಜರ ಕಟ್ಟೆ ಅಲ್ಲ, ನಿನ್ನ ಕಣ್ಣೀರಿನಲ್ಲಿ ಹಿಡಿದು ಇದನ್ನು ದುಗುಜರ ಕಟ್ಟೆ ಮಾಡ್ಲಿಲ್ಲ ನಾನು. ಸರಿಯಲ್ಲವೆನುದ ಪವನ ಜನನು ವಿನಯ ಕರೆದು ಅತಿ ಮಾಧುರ್ಯ ವಚನದಲ್ಲಿ ಸಹಮತಿ ಉಂಟು ಅಂತಾಯ್ತು. ನಾ ಕುಣಿದು ವೀರ ಬಾ ಅಂತ ಹೇಳುವಾಗ ನನ್ನ ಜೊತೆ ಸೇರಿದೆ ನೀನು. ರಾಮ ಅಂತ ಹೇಳಿದೀಯ, ಅಲ್ಲಿಗೆ ಸಹಮತಿ ಅಲ್ವಾ? ಹೌದು. ವೀರ, ಎಷ್ಟು ವರ್ಷ ಹೋರಾಡಿರೇನು? ಜಯ ಅಪಜಯ ಎನ್ನುವುದು ಯಾರಿಗೂ ಲಭಿಸುವುದಕ್ಕೆ ಸಾಧ್ಯ ಇಲ್ಲ. ಜಯ ಅಪಜಯ ನಿರ್ಣಯ ಆಗುವನ್ನಾರ ಓಡಾಡುದು, ಅದಕ್ಕೆ ಇಷ್ಟೊತ್ತು ಉಂಟಾ ಅಲ್ಲ. ಸ್ವಲ್ಪ ಧ್ವನಿ ಕಡಿಮೆ ಮಾಡಿದಾಯ್ತು, ಇಲ್ಲದ್ರೆ ಧ್ವನಿ ಕಡಿಮೆ ಮಾಡಿ ಹೇಳ್ತಾರೆ. ಅದೊಂದು ಸಮಯದ ಮಿತಿಯೊಳಗೆ ಮುಗಿದ್ರೆ ಒಳ್ಳೇದು. ಹೌದು. ಇನ್ನೊಬ್ಬರು ಪ್ರಶ್ನೆ ಮಾಡುವುದಕ್ಕೆ ಬಂದ ಮೇಲೆ ಅಸೀಮ ಅಲ್ಲ, ಇನ್ನೊಮ್ಮೆ ಪ್ರಶ್ನೆ
ಸುವ್ಯವಸ್ಥೆಯಲ್ಲಿ ಮುಗಿಸುವುದು ಒಳಿತು ಅಂತ ಹೇಳಿ ತೀರ್ಮಾನಕ್ಕೆ ಬಂದವ ನಾನು. ನಾಗರೇಶಿದ್ದು ನಾವು ಮಾಡಿದ್ರೆ ಇನ್ನೊಬ್ರು ಹೇಳ್ಬೋದು, ಅಲ್ಲಿ ಮಾಡ್ಲಿಕ್ಕೆ ಬಿಟ್ಟಿದ್ದೀರಿ, ನಮ್ಮಲ್ಲಿ ಯಾಕೆ ಬಿಡುವುದಿಲ್ಲ ಅಂತ. ಹಾಗೆ ಮಾಡುವುದಿಲ್ಲ, ಹಾಗೆ ಮಾಡುವುದ ಎಲ್ಲರಲ್ಲೂ ಆಗ್ಲಿ, ಇಲ್ಲಿ ಎಲ್ಲರಿಗೂ ಉಪಕಾರ ಆಗಲಿ, ಆ ಉದ್ದೇಶ. ಹನುಮಂತ, ನಿನ್ನದ್ದಾದಂತಹ ಪೌರುಷಕ್ಕೆ ಮೆಚ್ಚಿದೆ ನಾನು. ನಿಜವಾಗಿಯೂ ಶ್ರೀರಾಮ ಕಿಂಕರನಿಂದ ಹೌದು, ನೀನು ರಾಘವ ದಾಸನೇ, ನೀನು ರಾಘವನಿಗೆ ಮುಖ್ಯ ಪ್ರಾಣನೇ. ಬೇರೆ ರಾಘವದಾಸ ಬೇರೆ, ಮುಖ್ಯ ಪ್ರಾಣ, ರಾಮನ ಮುಖ್ಯ ಪ್ರಾಣ. ನನಗೆ ರಾಮ ಮುಖ್ಯ ಪ್ರಾಣ, ನಾನು ರಾಮನ ಬಂಟ. ಹೌದು ಹೌದೌದು. ಈಗ ನಾವು ಹೋರಾಟ ಮಾಡುತ್ತಿರುವುದು ನೀನು ಯಾರಿಗೆ ಬೇಕಾಗಿ? ಶತ್ರು ನನಗೆ ಬೇಕಾಗಿ, ಅಶ್ವಮೇಧ ಪೂರ್ತಿ ಆಗಬೇಕು, ಅಶ್ವಮೇಧ ತುರಗಕ್ಕೆ ಬೇಕಾಗಿ. ನಾನು ಹೋರಾಟ ಮಾಡೋದು ಯಾರಿಗೆ ಬೇಕಾಗಿ? ವೀರಮಣಿಗೆ ಅಲ್ವಾ? ಇಬ್ಬರು ಬಿದ್ದಿದ್ದಾರೆ, ಇಬ್ಬರು ಬಿದ್ದಿದ್ದಾರೆ. ಆಗ ನಾವಿಬ್ರು ಯಾಕೆ ಹೋರಾಟ ಮಾಡಬೇಕು? ಒಬ್ಬ ಬೀಳಲೇಬೇಕಲ್ಲ ಅಲ್ವಾ? ಈಗ ಇಬ್ಬರನ್ನು ಎಬ್ಬಿಸುವ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸುವುದು ನನಗೆ. ಅದು ಮುಂದಕ್ಕೆ ಯೋಚನೆ ಮಾಡೋಣ. ನಿನ್ನ ಪೌರುಷಕ್ಕೆ ಮೆಚ್ಚಿದ ನಾನು, ನೀನು ದೇವರು ಅಂತ ಒಪ್ಪಿಕೊಂಡಿದ್ದಿ ಆರಂಭದಲ್ಲಿ. ಒಪ್ಪುದಲ್ಲ ಶಿವನೇ, ವಿರೋಧ ಇರಬಹುದು, ನಾವು ಹೊಂದಿಕೊಂಡ ಪಕ್ಷ ಮತ್ತು ಸಿದ್ಧಾಂತದ ಮೇಲೆ. ದೇವರು ನೀನೇ, ನಾ ದೇವರಲ್ಲ, ಅಲ್ಲ ನಾ ಭಕ್ತ. ಹಾಗಾಗಿ ನಿನ್ನ ಭಕ್ತ ಅಲ್ಲ, ಅವನ ಭಕ್ತ. ಹೌದು, ನೀ ದೇವರು ದೇವರೇ. ನಾನು ರಾಮನಿಗೆ ಹಣ್ಣು ಕಾಯಿ ಮಾಡುವಾಗಲೂ ನಿನಗೆ ತೋರಿಸ್ಲಿಕ್ಕೆ ಉಂಟು. ಶಿವನೇ ರಾಮನಿಗೆ ನಾನು ಹೇಳಿದ್ದೇನೆ, ಭಾಮಿಗೆ, ಇವಳಿಗೆ, ಪಾರ್ವತಿಗೆ, ರಾಮ ಮಂತ್ರವ ಜಪಿಸು, ಹೇ ಮನುಜ ರಾಮ ಮಂತ್ರವ ಜಪಿಸು. ನಿನ್ನ ಹೆಂಡತಿಗೆ ರಾಮನಾಮವನ್ನು ವ್ಯಾಕರಣ ಮಾಡ್ಲಿಕ್ಕೆ ಹೇಳಿದ್ದೀನಿ ನೀನು, ಹೌದಾ? ರಾಮನಿಗೆ ಕಣ್ಣೀರಿನಲ್ಲಿ ನೀರು ಬರುವಾಗೆ ಮಾಡಿದೀಯಾ? ಮಾಡುವುದಿಲ್ಲ. ಅದಕ್ಕಾಗಿ ಕೇಳುತ್ತಾ ಇದ್ದೇನೆ, ನಿನಗೆ ಬೇಕಾದ ವರ ಕೇಳು, ನಾನು ಕೊಡ್ತೇನೆ. ಪರಂಪರೆ ಬಿಡಬಾರದು. ನಾವು ತೋಟ ತಿರುಗುವಾಗ ಕಟ ತೋಟದಲ್ಲಿದ್ದ ಮಂಜುನಾಥ, ಹೌದೌದು. ವರ ಕೊಡ್ತೇನೆ. ವರ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ, ಅಪೂರ್ವವಾದದ್ದು ಅಂತ ಅರ್ಥ. ಹೌದು ಹೌದು. ಪಡ್ಕೊಂಡ್ರೆ ಈಗ ನನ್ನಲ್ಲಿ ಇರುವುದು ಶ್ರೇಷ್ಠವಾದದ್ದಲ್ಲ ಅಂತ ನಾನು ಒಪ್ಪಿದಾಗ ಇನ್ನೊಬ್ಬ ಒಳ್ಳೇದು ಕೊಡ್ತೇನೆ ಅಂದ್ರೆ ಇರುವುದು ಒಳ್ಳೇದಲ್ಲ ಅಂತ ನಾವು ಹೇಳಿದಾಗ ಆಗುದಿಲ್ಲ. ಶ್ರೀರಾಮ ಕಾರುಣ್ಯ, ಆ ಪಾತ್ರತ್ವ ನನಗೆ ಸಿಕ್ಕಿದೆ. ಅದು ವಸ್ತುವಿನ ರೂಪದಲ್ಲಿ ಅಂತ ಕೇಳಿದ್ರಲ್ಲ. ಸೀತಾನ್ವೇಷಣೆ ಮಾಡಿ ಚೂಡಾಮಣಿಯನ್ನು ತಂದು ರಾಮನ ಕೈಗೆ ಇತ್ತ ಹೊತ್ತಿಗೆ ಅದನ್ನು ಕಂಡು ಸಂಭ್ರಮಿಸಿ ತಡಕ್ಕಾಡಿದ. ತನ್ನ ಶಿಕೆಯಲ್ಲಿ, ಶಿಕೆಯ ಮಧ್ಯ ಉತ್ತರೀಯದಲ್ಲಿ ಏನೂ ಸಿಗಲಿಲ್ಲ. ನನ್ನನ್ನು ಬರಸೆಳೆದು ಬಿಗಿದಪ್ಪಿದ ರಾಮಾಲಿಂಗನ. ಅದು ಬಹುಶಃ ಮಹಾತಾಯಿಯಾದ ಸೀತೆಯನ್ನುಳಿದ್ರೆ ಪ್ರಪಂಚದಲ್ಲಿ ಮತ್ತೊಬ್ಬನಿಗೆ ಸಿಗಲಿಲ್ಲ. ಈ ಕಾಡ ಕೋಡಗನಿಗೆ ತಿರಿಯಕ ಜಂತುವಿಗೆ ರಾಮಾಲಿಂಗನ ಸಿಕ್ಕಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ವರ ಯಾವುದು ಶಿವನೇ ಹೇಳು? ಶ್ರೀರಾಮನ ಕರುಣಾರಸದಲ್ಲಿ ಮಿಂದು ತೇಲಿ ತೇಲಿ ಮಿಂದು ಪಾನ ಮಾಡಿದಂತಹ ನನಗೆ ಬರಬೇಕು ಅಂತಂದ್ರೆ, ರಾಮ ಭಕ್ತರು, ರಾಮನ ಅನುಗ್ರಹ ಇದ್ರೂ ಶ್ರೀಮಂತರಾಗ್ಲಿಕ್ಕಿಲ್ಲ. ಇದು ಬಡವರು ಕಂಡವರ ಕಾಲಿಗೆ ಬೀಳ್ತಾರೆ, ಕೈ ಎತ್ತುವವರ ಮುಂದೆ ಕೈ ಚಾಚುತ್ತಾರೆ ಅಂತ ಹೇಳಿಯಾರು. ಇದು ರಾಮನ ದಾರಿದ್ರ್ಯವನ್ನು ಪ್ರಪಂಚಕ್ಕೆ ತೋರಿದ ಹಾಗಾಯ್ತು. ಮಾತ್ರ ಅಲ್ಲ, ನಾವು ಅಲ್ಪತೃಪ್ತರು ಅಂತ ಹೇಳಿದಾಗಾಯ್ತು. ಪೂರ್ಣ ತೃಪ್ತನಿದ್ದೇನೆ. ನಿನ್ನ ವರದ ನಾನು ಹಂಗಿಗನಾಗುವುದಕ್ಕಿಲ್ಲ, ರಾಮನಿಗೆ ಅಪಚಾರ ಮಾಡುವುದಕ್ಕಿಲ್ಲ. ಏನಿದ್ರು ರಾಮನ ವರದಲ್ಲೇ ಸರ್ವಶ್ರೇಷ್ಠ. ರಾಮ ಕೊಡದೇ ಇದ್ದದ್ದು ಶಿವನಲ್ಲಿ ಉಂಟು ಅಂತ ನಾನು ತಿಳಿಯೋನಲ್ಲ. ಹನುಮಂತ, ನನಗೆ ಅರ್ಥ ಆಗುತ್ತದೆ. ರಾಜನಾದರೂ ರಾಮ ಎಲ್ಲವೂ, ಅವ ಗುರು ಹೌದು, ಗುರು ರಾಜನು ಹೌದು ಅಲ್ವಾ? ರಾಮನೋ ಅಥವಾ ನೀಲಮೇಘ ಶ್ಯಾಮನೋ ಅವನ ಅನುಗ್ರಹ ಉಂಟು ಅಂತಾದ್ರೆ ಯಾವ ವಿಘ್ನವೂ ಇಲ್ಲ ಅಂತ ಅರ್ಥ. ಆದ್ರೆ
ರಾಮನೇ ಶ್ಯಾಮನೇ ಒಲಿದ ಮೇಲೆ ಮತ್ತೆ ಯಾವ ಸಮಸ್ಯೆಯೂ ಇಲ್ಲ ಅನ್ನೋದೇ ಅರ್ಥ. ಹಾಗಿರುವಾಗ ನಿನಗೆ ವರ ಬೇಡ ಅಂತ ನೀನು ಕೇಳುವುದು ಅಲ್ವಾ? ಮತ್ತೆ ನಿನಗೆ ಬೇಡ, ಆದ್ರೆ ನಿನ್ನವರಿಗೆ ಬೇಕು ಅಂತಾದ್ರೂ ಉಪಯೋಗಿಸಿಕೊಳ್ಬಹುದಲ್ಲ. ನೀನ್ ನನ್ನ ಹತ್ರ ಬುದ್ಧಿವಂತಿಕೆ ವೆಚ್ಚ ಮಾಡಬೇಡ. ಈಗ ನಿನ್ನ ಹತ್ರ ನಾನು ವರ ತಕೊಳ್ಳೋದು, ನಾಳೆ ಆಚೆ ಹೋದ ಮೇಲೆ ಹಿಡಿದು ನೋಡಿ ರಾಮ ಭಕ್ತರ ದಾರಿದ್ರ್ಯ ನೋಡಿ ಕೊಡ್ತೇನೆ ಅಂತ ಹೇಳೋ ಯಾರ ಮುಂದೆಯೂ ಕೈ ಚಾಚುತ್ತಾರೆ ಇವರು ಅಂತ ಹೇಳಿಯಾರು. ಹಾಗೆ ಹೇಳುವುದಕ್ಕಿಲ್ಲ. ರಾಮ ಭಕ್ತನಿಂದ ಪಡೆದು ಸಮೃದ್ಧನಾದಂತಹ ಹನುಮಂತನಿಗೆ ತಾನು ಕೊಟ್ಟಿದ್ದೇನೆ ಅಂತ ನಿನ್ನ ತೋಟದಲ್ಲಿ ಬೆಳೆದ ಹೌದಾ ಸಿಯಾಳವನ್ನು ರಾಮ ದೇವಸ್ಥಾನದ ಕೊಡಿಮರಕ್ಕೆ ಕಟ್ಟಿ ಕೈ ಮುಗಿದು ಬೇಡ. ನಾವು ರಾಮ ದೇವಸ್ಥಾನದ ಕೊಡಿಮರ, ನಮ್ಮ ಕೊಡಿಮರಕ್ಕೆ ನಿಮ್ಮ ಪ್ರಥಮ ಫಲವನ್ನು ಕಟ್ಟಿ ನೀವು ದೇವರನ್ನು ಹೊರಡಿಸುವುದು ಬೇಡ. ದಾರಿದ್ರ್ಯದಿಂದ ಕಟ್ಟುವುದು ಬೇರೆ, ಮತ್ತೆ ಉದಾರತೆಯಿಂದ ಕೊಟ್ಟದ್ದನ್ನು ಸ್ವೀಕಾರ ಮಾಡದಿದ್ರೆ ಅದು ಒಂದು ರೀತಿಯ ಅಪರಾಧ ಆಗುತ್ತದೆ ಎನ್ನುವುದು ಗೊತ್ತಿಲ್ಲ. ಉದಾರತೆ ಉಂಟು. ನಿಮ್ಮ ಕೊಟ್ಟಿಗೆಯಲ್ಲಿರುವ ಹಸುವಿಗೆ ಹಾಲು ಕರೆಯುವಾಗ ನಾನು ಮನೆಯಿಂದ ತಂಬಿಗೆ ತರುವ ಜನ ಅಲ್ಲ. ಅಲ್ಲ, ನಾನು ಕೊಡ್ತೇನೆ ಅಂತ ಹೇಳಿದ ಮೇಲೆ ಅದು ಕೊಡದೇ ಇರುವುದಕ್ಕೆ ಆಗುವುದಿಲ್ಲ. ಹಾಗೆ ಅದು ಗಾಳಿಯಲ್ಲಿ ಹಾರಿ ಹೋಗಬಾರದು. ಯಾಕಂತ ಹೇಳಿದ್ರೆ ಒಲಿದು ಕೊಡುವಂತಹ ವರ ಇದು. ನಾನು ಸುಮ್ಮನೆ ಕೊಡುವುದಲ್ಲೂ ಅಲ್ಲ, ದೇವತ್ವಕ್ಕೆ ಅಪಚಾರ ಆಗುತ್ತದೆ. ನಾವು ನಾಸ್ತಿಕರಲ್ಲ, ನಾಸ್ತಿಕರಲ್ಲ. ಹೌದಲ್ಲ, ನಾಸ್ತಿಕರಲ್ವೇ ಅಲ್ಲ. ನಾವು ಅಶ್ವಮೇಧ ಹೊರಡುವಾಗ ಶಿವನಿಗೂ ಪೂಜೆ ಮಾಡಿದ್ದೇವೆ. ಹೌದೌದು. ನಾವು ಕರಸೇವೆ ಮಾಡುವಾಗ ಅಂಗದನಿಗೆ ನೀನೇ ರಾಮನಾಗಿ ಕಾಣಲಿಲ್ವ? ಕೈಲಾಸವನ್ನು ಯಾಕೆ ಎತ್ತತಿ ಅಂಗದ ಆಚೆದನ್ನು ಹೊತ್ಕೊಂಡು ಹೋಗು ಅಂತ ನೀ ಹೇಳಿದ್ದಿ. ಕೆಲವು ಸಣ್ಣ ಸಣ್ಣ ಒಳ್ಳೆ ಕೆಲಸ ಮಾಡಿದ್ದೀನಿ ಅಲ್ಲ. ರಾಮ ಸೇವೆಯಲ್ಲಿ ಅದು ಸಣ್ಣದು ನಮಗೆ. ನೀವು ಮಾಡಿದ್ದು ನಿಮಗೆ ದೊಡ್ಡದು. ನಾವು ಮಾಡಿದ್ದು ಅಯ್ಯೋ ಅಳಿಲು ಹೊಯ್ಗೆಯನ್ನು ಹೊತ್ತದ್ದು. ಈಗ ಹೊಯ್ಗೆ ಸಿಗುದಿಲ್ಲ. ಹೌದು, ಹೊರಲಿಕ್ಕೆ ಅಳಿಲುಗಳಿದ್ದಾರೆ, ಸಿಗುದಿಲ್ಲ. ಹೌದಾ? ಆ ಕಾರಣದಿಂದ ಆ ಅಳಿಲ ಸೇವೆಗೂ ಅವಕಾಶ ಇಲ್ಲ. ಅವಾಗ ಅಳಿಗಳು ಹೊಯ್ಗೆ ಹೊತ್ತದ್ದು ದೊಡ್ಡ. ಅಂದ್ರೆ ರಾಮ ಎನ್ನುವಂತಹ ಮಹಾ ವ್ಯಕ್ತಿ ಪರ್ವತವನ್ನು ಸ್ವೀಕರಿಸಿದ್ದಾನೆ. ನಿಮ್ಮಂತವರು ದೊಡ್ಡವರು ಮಾಡಿದ ಕೆಲಸ ಸ್ವೀಕರಿಸಿದ್ದಾನೆ, ಸಾಮಾನ್ಯರು ಮಾಡಿದ್ದನ್ನು ಸ್ವೀಕರಿಸಿದ್ದಾನೆ. ಅವನ ಔದಾರ್ಯ ಅದು. ಅವನ ಭಕ್ತರಾದ ನಿಮ್ಮಲ್ಲಿ ಯಾವ ಔದಾರ್ಯ ಇಲ್ಲ ಅಂತಾದ್ರೆ ಒಂದು ನಿರ್ಣಯ ಆಗಬೇಕು. ನಾನು ಚಿರಂಜೀವಿ, ನೀನು ಮೃತ್ಯುಂಜಯ, ಇಬ್ಬರಿಗೂ ಸಾವಿಲ್ಲ. ಮೃತ್ಯು ನಿನ್ನ ಹತ್ರ ಬರುವುದಿಲ್ಲ, ನಿನಗೆ ವಶವರ್ತಿನಿ, ನನಗೆ ಸಾವಿಲ್ಲ. ಹಾಗೆಂತ ಇತ್ಯರ್ಥ ಆಗಬೇಕು. ಹೌದು. ನಾನು ಪಡೆಯದೇ ಇದ್ರೆ ದೇವರು ಒಲಿದಾವಾಗ ಒಬ್ಬ ಭಕ್ತ ಪಡೀಲಿಲ್ಲ. ಇದು ರಾಮ ಭಕ್ತರಿಗೆ ಮಾಡುವ ಅಪಚಾರ. ಅಂದ್ರೆ ರಾಮನಿಗೆ ಮಾಡುವ ಅಪಚಾರವೇ. ಸ್ವಾರ್ಥಕ್ಕಾಗಿ ನಾನು ಬಳಸಬಾರದು. ಯಾವ ದೇವರೇ ಕೊಡ್ಲಿ, ಯಾವ ಹಿರಿಯರೇ ಕೊಡ್ಲಿ, ಅದನ್ನು ಧರ್ಮಕ್ಕೆ ಬೇಕಾಗಿ, ಧರ್ಮೋದ್ಧಾರಕ್ಕೆ ಬೇಕಾಗಿ, ಲೋಕ ಕಲ್ಯಾಣಕ್ಕೆ ಬಳಸಬಹುದು. ಕೈ ಹಿಡಿದ ಹೆಂಡತಿ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಸಂಸಾರಕ್ಕೆ ಬಂಧಿ ಅಲ್ಲ ನಾನು. ನನಗೆ ಸ್ವಾರ್ಥಕ್ಕೆ ಬಳಸಿದ್ರೆ ನನ್ನ ರಾಮದಾಸತ್ವ ಹೋಗುವುದು. ರಾಮ ಕಾರ್ಯಕ್ಕೆ ಬಳಸಿದ್ರೆ ಅದು ಸೇವೆ ಅಂತ ಆಗುತ್ತದೆ. ಆ ಯೋಚನೆಯಿಂದ ನೀನು ಕೊಡ್ತಿ ಅಂತಾದ್ರೆ ನಾನು ಬೇರೆ ಏನು ಕೇಳುವುದಿಲ್ಲ. ನಿನ್ನ ಏನು ಕೇಳುದಿ? ದ್ರೋಣಾಚಲಕ್ಕೆ ತೆರಳಿ ಸಂಜೀವಿನಿಯನ್ನು ತರಲಿಕ್ಕಿದ್ದೇನೆ. ಅವತ್ತು ಹೋಗುವಾಗ ಗೊತ್ತಿಲ್ಲದೆ ಇಡೀ ಗುಡ್ಡ ಹೊತ್ತುಕೊಂಡು ಬಂದಿದ್ದೇನೆ. ಅದನ್ನು ಎಲ್ಲರೂ ಹೊಗಳಿದ್ರು. ಪುನಃ ಗುಡ್ಡ ಕೊಂಡೋಗಿ ಇಷ್ಟದ್ದನ್ನು ಯಾರು ಹೇಳಲಿಲ್ಲ. ನನಗೆ ಪುನಃ ಆ ಕೆಲಸ ಅದನ್ನು ಹೊತ್ತುಕೊಂಡಿದ್ದೆ. ಅದನ್ನು ಹುಡುಕಿ ತಂದು ಅಷ್ಟು ಹೊತ್ತು ನೀನು ಬಿದ್ದ ಹೆಣ ಎಲ್ಲಿ ಇದೆಯೋ ಅಲ್ಲಿಂದ ಎದ್ದು ಮತ್ತೊಂದು ಕಡೆಗೆ ಹೋಗಬಾರದು. ಅದನ್ನು ಕಾಯಬೇಕು. ಹೆಣ ಕಾಯುವುದಲ್ಲ. ಶರೀರದಲ್ಲಿ ಬಿಸುಪು ಆರಿದ ಮೇಲೆ ಅವನ ಮೂಗಿಗೆ ಕಡ್ಡಿ ತುರುಕಿಸಿದ್ರು ಅವ ಹೇಳುವುದಿಲ್ಲ. ದೇಹದಲ್ಲಿ ಬಿಸುಪು, ಅದನ್ನು ಜೀವಾತ್ಮ ಮತ್ತು ದೇಹ ಭಾವದ ಲಯ, ಆ ಲಯವನ್ನು ಕಾಯುವ ನೀನಲ್ಲದೆ ಮತ್ತೊಬ್ಬನಲ್ಲ. ಈ ಹೆಣದ ಬಿಸುಪು ಆರದಂತೆ ನೀನೊಂದು ಹೆಣ ಕಾಯುವ ಕೆಲಸ ಮಾಡುವುದೇ ನನಗೆ ಬರ. ಹೌದಾ? ಆದಿ ನಿನ್ನ ಇಚ್ಛೆಯಂತೆ ನಾನು ಅದನ್ನು ಕಾಯುತ್ತಾ ಇರ್ತೇನೆ. ಹೋಗಿ ಬಾ. ಈಗ ಏನು ಮಾಡ್ತೀವಿ ಅಂತ ಕೇಳುವುದು. ಎನಗೊಂದು ಸಂಶಯವೋ ಪರಮಾರಮಾದಿಗೇಳುವೆ ಮನದಿರು ತಾಳದಿರು ಗರಿಗಳನ್ನು ಮನದೊಳ್ ತಾಳದಿರು ಕದಿಗಳನ್ನು ಭೂರಿ ಸೇನೆಯ ಎಲ್ಲವನು ಎಬ್ಬಿದುವಯ ಬೀಳನಗೆ ಸಂಜೀವಿನಿಯ ಕಾಣುದ ಮಾರುದಿಯ ಭಗವಂತ ಸಂಜೀವಿನಿಯನ್ನು ತಂದಿದ್ದಿ. ಯಾವುದೇ ಶಂಕೆ ಇಲ್ಲದೆ ಕೇಳುತ್ತಾ ಇದ್ದೇನೆ.
ಸ್ವಾರ್ಥದಲ್ಲಿ ಅಲ್ಲ, ಪಾರಮಾರ್ಥದಿ ಕೇಳ್ತಾ ಇದ್ದೇನೆ. ಈ ಸಂಜೀವಿನಿಯನ್ನ ತಂದ ನೀನು ಈ ಬಿದ್ದಿರುವಂತ ಎಲ್ಲರನ್ನೂ ಎಬ್ಬಿಸ್ತೀಯೋ ಅಲ್ಲ ಬೇರೆ ಏನಾದ್ರೂ ಯೋಚನೆ ಉಂಟು? ಅಷ್ಟೇ ಸಾಕು. ನನ್ನ ದುಡಿಮೆ ನನ್ನ ಮೇಳಕ್ಕೆ, ನಾ ಮೇಳನಿಷ್ಠ. ಹೌದೌದು, ದಿವಸಕ್ಕೊಂದು ಮೇಳದಲ್ಲಿರುವುದಲ್ಲ, ಅತಿಥಿಯಾಗಿ. ಹೌದೌದು. ಅಂದ್ರೆ ನನ್ನದು ರಾಮ ಪಕ್ಷ ಅಲ್ಲ. ಅಂದ್ರೆ ರಾಮನ ಸೇನೆಯನ್ನು ಮಾತ್ರ ಎಬ್ಬಿಸುವುದು ಅಂತ ಹೇಳುದು ನೀವು? ಬಿದ್ದ ಶತ್ರುಘ್ನನಿಂದ ತೊಡಗಿ ನಮ್ಮ ಎಲ್ಲ ಸೇನೆಯ, ಹೌದಾ, ಎಬ್ಬಿಸುವುದು ಅಲ್ಲ. ಅವ ಹೇಳ್ತಾನೆ ಅಂತ ಇಟ್ಟುಕೊಳ್ಳೋಣ. ಈಗ ನಿಮಗೆ ಬೇಕಾದಂತಹ ಯಾವ ತುರಗ ಇದೆ ಅಥವಾ ಕಪ್ಪ ಇದೆ, ಕೊಡಬೇಕಾದಂತಹ ವೀರಮಣಿ ಹೇಳದಿದ್ರೆ ಅದು ಸಿಗುತ್ತದೆ ನಿಮಗೆ? ಎದ್ದೆ ಕಪ್ಪ ಕೊಡ್ತಾನೆ ಅಂತ ಹೇಳಿಕೆ ಪುನಃ ನಾವು ಪ್ರಸಂಗ ಹಿಂದೆ ಹೋಗ್ಬೇಕು. ಅಂದ್ರೆ ಕಣ್ಣಿಗೆ ಮುರಿದು ವೀರಮಣಿಯು ಬೇಗದಿಂದ ಪುನಃ ಯುದ್ಧ ಆಗುತ್ತದೆ ಅಂತ. ಅಲ್ಲ, ನಾನಿದ್ದು ನನ್ನ ಪ್ರವೇಶ ಆಗಿದಲ್ಲ, ಯುದ್ಧ ಆಗದಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದಲ್ವೇ? ನಾವಾಗ ಸಂಧಾನಕ್ಕೆ ಬರುವಾಗ ದೇವರ ಕೋಣೆಯಿಂದ ನೀನು ಒಂದು ಬಿಲ್ಲು ಬತ್ತರಿಗೆ ಎಸೆದ್ರೆ ಸಂಧಾನ ಅಲ್ಲೇ ಆಗುದಿಲ್ಲ. ಹೌದಾ? ಹೌದಾ? ಅಪಾಯ. ಈಗ ಅದು ಬಿಡೋಣ. ಇವಾಗ ಎದ್ದವ ನನ್ನಲ್ಲಿ ಯುದ್ಧಕ್ಕೆ ನಿಲ್ಲಿಕ್ಕಿಲ್ಲ ಅಂತ ಏನು? ಯಾರು? ಈ ಶತ್ರುಘ್ನ. ಯುದ್ಧ ನಡೀತದೆ, ಯುದ್ಧ ನಡೀತದೆ. ಯುದ್ಧಕ್ಕೆ ನಿನ್ನ ಪ್ರೋತ್ಸಾಹ ಉಂಟು ಅಂತ ಆಯ್ತು. ಶತ್ರುಘ್ನ ಒಳ್ಳೆ ವೀರಮಣಿ ಕೆಟ್ಟವ ಅಂತ ಹೇಳ್ತೀನಿ. ನಾ ಹೇಳಿ ಆಗ್ಬೇಕಾ ವೀರಮಣಿ ಕೆಟ್ಟವ ಅಂತ? ರಾಮನ ಕುದುರೆ ಕಟ್ಟಿ ಯುದ್ಧ ಮಾಡಿದಲ್ಲಿಗೆ ಗೊತ್ತಾಗಿಲ್ಲ. ಅದು ನೀನೇ ಎಣಿಸುವುದು. ಅದರ ಒಳಗಿರುವಂತ ಮರ್ಮ ಬೇರೆಯೇ ಉಂಟು. ಈಗ ನಿನಗೆ ನಾನು ಕೇಳುತ್ತಾ ಇರುವುದು ಇಷ್ಟೇ, ಇಬ್ಬರನ್ನು ಎಬ್ಬಿಸಿದ್ರೆ ಎಲ್ಲ ವಿಷಯವನ್ನು ನಾನು ಇತ್ಯರ್ಥ ಮಾಡ್ತೇನೆ. ಕಪ್ಪ ಕೊಡ್ತಾನೋ ಇಲ್ವೋ? ನಾನು ಅಯೋಧ್ಯೆಗೆ ಹೋಗಿ ರಾಮದೇವರ ಹತ್ರ ಹೇಳಿದ್ರು, ಅಲ್ಲಿ ಪರಿಹಾರ ಹೇಳಲಿಕ್ಕೆ ವಸಿಷ್ಠರು ಅಗಸ್ಯರೆಲ್ಲ ಇದ್ದಾರೆ. ನಾನು ಅದಕ್ಕೆ ತಲೆಬಿಸಿ ಮಾಡೋದಿಲ್ಲ. ನಾನು ಈಗ ನೀ ಹೇಳಿದೆ, ನಾನು ವೀರಮಣಿಯನ್ನು ಎಬ್ಬಿಸಿದೆ. ನಾಳೆ ನೀನು ಹೇಳುದು ಈಗೀಗ ಹನುಮಂತ ನಾನು ಹೇಳಿದಾಗ ಕೇಳ್ತಾನೆ, ಅವ ರಾಮನ ದಾಸ ಅಲ್ಲ, ಈಗ ಶಿವದಾಸ ಆಗಿದ್ದಾನೆ. ರಾಘವದಾಸ ಶಿವದಾಸ ಅಂತಾದ್ರೆ ಈಗ ಒಂದು ಕೆಲಸ ಮಾಡುವ, ಕಾರ್ತಿಕೇಯ ಅಂತ ಮಾಡೋದಿಲ್ಲ. ಈಗ ನಾನು ನಿನ್ನಲ್ಲಿ ಕೇಳುವುದು ಇಷ್ಟೇ, ಈಗ ನಿನಗೆ ಯಾರು ಹೇಳಬೇಕು, ಹೇಳಬೇಕಾದ್ರೆ ಪೂರ್ಣ ಸಮರ್ಪಿಸಿಕೊಂಡದ್ದು ರಾಮನಿಗೆ ನನ್ನನ್ನು. ನನ್ನ ಒಂದು ರೋಮ ಅಲ್ಲಾಡಬೇಕು, ಒಂದು ಕೆಲಸ ಮಾಡಬೇಕು ಅಂತಾದ್ರೆ ರಾಮನ ಸೂಚನೆ, ರಾಮನ ಆಜ್ಞೆ. ರಾಮನ ಆಜ್ಞೆ ಮಾಡಿದ್ರೆ ಅವರನ್ನು ಎಬ್ಬಿಸುವುದಲ್ಲ, ನಿನ್ನನ್ನು ಎತ್ತಿ ಕೈಲಾಸಕ್ಕೆ. ಈಗ ರಾಮನೇ ಹೇಳಬೇಕು ಅಂತ ಹೇಳುದು, ಹಾಕುವುದು ಬಿಡೋಣ. ಈಗ ರಾಮನನ್ನು ಭರಿಸುವುದು ಯಾರು, ನಾನಾ ನೀನ? ಅಲ್ಲ, ನೀನು ಹೇಳಿದ್ರೆ, ನಾನು ಹೇಳಿದ್ರೆ ತುಂಬಾ ಸಮಯ ಹೋದಿತ್ತು, ನೀನು ಹೇಳಿದ್ರೆ ಕೂಡ್ಲೇ ಬಂದಾನು ಅಂತ ಸೂಚ್ಯವಾಗಿ ಹೇಳಿದ್ದೆ. ಅದನ್ನೇ ನಾನು ನಿನಗೊಂದು ಗುಟ್ಟು ಹೇಳ್ಬೇಕಾ? ಪ್ರಪಂಚ ಎಲ್ಲ ಹೇಳಿದೆ, ಎಲ್ಲಿ ರಾಮನೋ ಅಲ್ಲಿ ಹನುಮಂತ. ಅಹಂಕಾರದಿಂದ ಹೇಳುದಲ್ಲ, ಎಲ್ಲಿ ಹನುಮನೋ ಅಲ್ಲಿ ರಾಮ. ನೀವೆಲ್ಲ ರಾಮನನ್ನು ಕರೆದ್ರೆ ಅಲ್ಲಿಂದ ಬರಬೇಕು, ನಾನು ಅನುಷ್ಠಾನ ಮಾಡಿ ರಾಮನನ್ನು ಕರೆದ್ರೆ ಇಲ್ಲಿಂದ ಬರುದು ರಾಮ. ಹೌದಾ? ಮತ್ತೆ ನೋಡೋಣ ಒಮ್ಮೆ. ಜಯ ರಾಮ ನಿರಂಜನ ಕವಿತವನ ನಾಯಕ ಸೀತಾಪತಿ, ಜಯ ರಾಮ ಭರತಾಗ್ರಜ, ಜಯ ಜಯ ರಾಮ ರಾಮ, ಜಯ ಶ್ರೀರಾಮ. ಜಯ 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 ಜಯ. ಕರುಣದಿ ಶರಣ ಮಂದಿದಿ ನಗದಿದು ಗಾಂಬದ ದೂರ, ಹರನನ್ನು ಪರಿ ಪರಿ ಪೊಗಳುತ್ತದೆ ಗರಿ ಗರಿ, ಹರನನ್ನು ಪರಿ ಪರಿ ಪೊಗಳುತ್ತದೆ ಗರಿ, ಹೊರಜನ ಮರುತ ಜನ ವಿನೋದರಿ. ಕರುಣದಿ ಶರಣ ಮಂದಿದಿ ನಗದಿದು ಗಾಂಬದ ದೂರ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹನುಮಂತ, ಏಕೋ ಭಕ್ತಿಯಿಂದ ನನ್ನನ್ನೇ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀ. ಈ ಸಂದರ್ಭದಲ್ಲಿ ನನ್ನನ್ನು ಸ್ಮರಿಸುವುದಕ್ಕೆ ಕಾರಣವಾದರೂ ಏನು? ಜ್ಯೋತಿರ್ಮೇಧದಲ್ಲಿ ಕುದುರೆಯನ್ನು ಬಂಧಿಸಿದರು. ನನ್ನ ಮೂಲಕವಾಗಿ ಶತ್ರುಘ್ನ ದೇವ ಸಂಧಾನವನ್ನು ಬಯಸಿದರೆ ಸಂಧಾನ ವಿಫಲವಾಯಿತು, ಸಂಗ್ರಾಮ ನಡೆಯಿತು. ಜ್ಯೋತಿರ್ಮೇಧದ ಅರಸ ವೀರಮಣಿಯಿಂದ ತೊಡಗಿ ಸರ್ವಸೇನೆ ಸತ್ತು ಬಿದ್ದಿತು. ಶಿವದೇವರು ಬಂದರು. ಶಿವದೇವರ ಆಕ್ರಮಣದಿಂದ ನಮ್ಮ ಸೇನೆಯೂ ಬಿತ್ತು. ನನ್ನ ಹೊಡೆತದಿಂದ ಶಿವಗಣವೂ ಬಿದ್ದು
ದಕ್ಷಧ್ವಂಸಿಯಾದ ವೀರಭದ್ರನು ವಿಳಾಸ ಇಲ್ಲದೆ ಹೋದ. ನಾವು ಮುಖಾಮುಖಿಯಾದೆವು. ಯುದ್ಧದ ಪರಿಣಾಮ ನಾನು ಚಿರಂಜೀವಿ, ಶಿವದೇವರು ಮೃತ್ಯುಂಜಯ. ಹಾಗೆ ವರದ ಮೂಲಕವಾಗಿ ದ್ರೋಣಾಚಾರದಿಂದ ಸಂಜೀವಿನಿಯನ್ನು ತಂದಿದ್ದೇನೆ ಸ್ವಾಮಿ. ಎಲ್ಲರನ್ನೂ ಎಬ್ಬಿಸಬೇಕು ಅಂತ ಶಿವದೇವರು ಹೇಳುವಾಗ ನಾನು ರಾಮನಿಷ್ಠೆ ಉಳ್ಳವ, ನಮ್ಮ ಸೇನೆಯನ್ನು ಮಾತ್ರ ಎಬ್ಬಿಸ್ತೇನೆ, ನಿಮ್ಮ ಸೇನೆಯನ್ನು ಎಬ್ಬಿಸಿದ್ರೆ ಕಪ್ಪ ಸಿಗುವುದಿಲ್ಲ, ವೀರಮಣಿಯನ್ನು ಎಬ್ಬಿಸಬೇಕು ಹೇಳಲಿಕ್ಕೆ ಜನ ನೀನಲ್ಲ, ರಾಮದೇವರು ಹೇಳಬೇಕು ಹೇಳಿದೆ. ಹಾಗೆ ನಾನು ಪ್ರತ್ಯಕ್ಷೀಕರಿಸಿದ್ದೇನೆ ಸ್ವಾಮಿ. ಮುಂದೆ ಏನು ಅಂತ ಅಪ್ಪಣೆ ಆಗಬೇಕು ನನಗೆ. ಹನುಮಂತ, ನಾನು ಆದಿಯಲ್ಲೇ ಹೇಳಿದಂತಹ ಮಾತು ಹರಿಹರಿರುವರಲ್ಲಿ ಭೇದವಿಲ್ಲ ಎನ್ನುವ ಹಾಗೆ. ಹಾಗಾಗಿ ದೇವರಾದಂತಹ ನಮ್ಮಲ್ಲಿಯೇ ಭೇದವಿಲ್ಲವಾದರೆ ನಮ್ಮ ಭಕ್ತರಾದಂತಹ ನೀವು ಪರಸ್ಪರ ದ್ವೇಷಿಸುವುದು ಯಾಕೆ? ಇದನ್ನು ಹೇಳಿದ್ದು ಈಗ ನೆನಪಾಯ್ತು, ಆಗ ಮರ್ತೋಗಿದೆ. ಅದು ಹಿಮ್ಮೇಳದವರು ನಮ್ಮನ್ನು ಮರೆಯುವಾಗ ಮಾಡುದು. ಹೌದೌದು. ಹಾಗಾಗಿ ನಿನ್ನಲ್ಲಿರುವಂತಹ ಸಂಜೀವಿನಿಯಿಂದ ಉಭಯ ಪಕ್ಷಗಳನ್ನು ಬದುಕಿಸು. ಹಾಗಾದ್ರೆ ನಾನು ವೀರಮಣಿಯಿಂದಲೇ ತೊಡಗುತ್ತೇನೆ. ಹೌದಾ? ಶ್ರೀರಾಮಚಂದ್ರ, ನನ್ನ ಕರ್ತವ್ಯ ಒಂದಿತ್ತು. ಪುರಗರಗೇಳು ನಿನ್ನವರು ನನ್ನವರವ ಪರಿಭೇದವಿಲ್ಲ ಭಕ್ತರಲ್ಲಿ ನಿರತ ಸದ್ಗುಣ ಸಂಗರಿ ಜನ ನೋಡೆ ಹರುಷವಾಯಿತು ಎಲ್ಲ ಶ್ರೀರಾಮಚಂದ್ರ, ನಮ್ಮಲ್ಲಿ ಭೇದವಿಲ್ಲ ಎನ್ನುವುದು ಸತ್ಯವೇ. ಹಾಗಾಗಿ ನಾನು ಹರಿಯ ಭಕ್ತ, ನಾನು ಹರಣ ಭಕ್ತ ಎನ್ನುವ ಬದಲು ನಾನು ದೇವರ ಭಕ್ತ ಎಂದು ಎಲ್ಲರೂ ಹೇಳಬೇಕು. ಅದುವೇ ಜಗತ್ತಿನ ನಿಯಮ. ನಾನು ಎಲ್ಲರಿಗೂ ಹೇಳುವುದು, ಒಬ್ಬರನ್ನು ಬದುಕಿಸುವ ದಾರಿಯನ್ನು ತೋರಿಸಿಕೊಡುವವ, ಒಬ್ಬರನ್ನು ಕೊಲ್ಲುವುದಕ್ಕೆ ಹೇಳುವವ ಅಲ್ಲ ನಾನು. ಇದುವೇ ನಾನು. ಆದ ಕಾರಣವೇ ಶ್ರೀರಾಮ ನೀನು. ಹೌದು, ಇದುವೇ ನಾನು ಪ್ರಪಂಚಕ್ಕೆ ಕೊಡುವಂತಹ ಸಂದೇಶ. ಸ್ವಾಮಿ, ನನಗೆ ಅರ್ಥ ಆಗುತ್ತದೆ. ಪ್ರಪಂಚದಲ್ಲಿ ಹನುಮಂತ ಕೆಲವರು ಭೇದವನ್ನು ಕಲ್ಪಿಸಿಕೊಡುತ್ತಾರೆ, ನಾವು ಶಿವಸೇನೆಯವರು ಅಂತ, ಇನ್ನು ಕೆಲವರು ಹೇಳಿದ್ರು ನಾವು ರಾಮಸೇನೆಯವರು ಅಂತ ಹೇಳಿ. ಇವರೊಳಗೆ ಭೇದವೇ ಇಲ್ಲ. ಈ ರಾಮ ಎನ್ನುವಂತಹ ಒಂದು ಶಬ್ದ ಉತ್ಪತ್ತಿ ಆಯ್ತಲ್ಲ ಒಂದು, ಅದಕ್ಕೆ ಹೇಳುತ್ತಾರೆ ಕೆಲವರು ಓಂ ನಾರಾಯಣಾಯ ನಮಃ ಎನ್ನುವಂತಹ ಅಷ್ಟಾಕ್ಷರಿ, ಅದರಲ್ಲಿ ರಾಜ್ ತೆಗೆದು ಬಿಡು, ಓಂ ನಾರಾಯಣಾಯ ನಮಃ, ನಾರಾಯಣನಿಗೆ ಅರ್ಥವೇ ಇಲ್ಲ. ಓಂ ನಮಃ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಾತು ತೆಗೆದು ಬಿಡು, ಓಂ ನಮಃ ಶಿವಾಯ, ಶಿವನಿಗೆ ಅರ್ಥ ಉಂಟ. ಹಾಗಾಗಿ ಅಲ್ಲಿಯ ರಾವು ಮಾವು ಸೇರಿದಾಗ ರಾಮ ಎನ್ನುವಂತಹ ತಾರಕ ಮಂತ್ರ ಉತ್ಪತ್ತಿ ಆಯಿತು. ಹಾಗಾದ್ರೆ ಶಿವ ಹಾಗೂ ವಿಷ್ಣು ಇವರಿಬ್ಬರ ಸಂಗಮವೇ ಶ್ರೀರಾಮ. ಹಾಗಾಗಿ ರಾಮಧ್ಯಾನವನ್ನು ಯಾವ ಮಾಡ್ತಾನೆ ಅವನಿಗೆ ಹರಿಯ ಅನುಗ್ರಹವೂ ಆಗುತ್ತದೆ, ಹರನ ಅನುಗ್ರಹವೂ ಆಗುತ್ತದೆ. ಈಗ ನನಗೆ ಆಗಬೇಕಾದದೇ ವೀರಮಣಿಗೆ. ವೀರಮಣಿಗೆ ಗೊತ್ತಾಗಿ ಕಪ್ಪ ಕೊಡ್ಲಿಕ್ಕೆ ತಯಾರಾದದ್ದು ಮಾತ್ರ ಅಲ್ಲ, ನಾನು ಹೇಳಿದ್ದೆ ಎಲ್ಲಿಯವರೆಗೆ ನಿನಗೆ ರಾಮ ದರ್ಶನವಾಗುತ್ತದ ಅಲ್ಲಿವರೆಗೆ ನಾನು ಪುರಹರನಾಗಿ ಈ ಜ್ಯೋತಿರ್ಮೇಧದಲ್ಲೇ ಉಳಿತೇನೆ ಅಂತ ಹೇಳಿದ್ದೆ. ಆಮೇಲೆ ಯಥಾಸ್ಥಾನ ಕೈಲಾಸವೇ. ಓ, ವೀರಮಣಿ ರಾಮ ಭಕ್ತನಾದ ಮೇಲೆ ನೀನು ನಿಲ್ಲುವುದಿಲ್ಲ ಅಲ್ವಾ? ಅಲ್ಲ, ಅವನು ರಾಮ ಭಕ್ತನೇ ಆಗಬೇಕಾದ್ದು. ಯಾಕಂತ ಹೇಳಿದ್ರೆ ರಾಮ ಮಾಡುವಂತಹ ಧರ್ಮ ಕಾರ್ಯದಲ್ಲಿ ಅವನು ಇನ್ನೊಂದು ತೊಡಗಿಸಿಕೊಳ್ಳಬೇಕು. ಒಳ್ಳೆಯದು ಸ್ವಾಮಿ, ಒಳ್ಳೆಯದು. ಹರಿಹರರಲ್ಲಿ ಅಭೇದ. ಹಾಗಾದ್ರೆ ನಮಗೆ ಅನುಷ್ಠಾನಕ್ಕೆ ಈ ಭೂಮಿಯಲ್ಲಿ ರಾಮ, ಇದರಲ್ಲಿ ಶಿವ ತತ್ವವು ಉಂಟು, ನಾರಾಯಣ ತತ್ವವು ಉಂಟು, ಎರಡು ತತ್ವ ಉಂಟು. ನಮಗೆ ಬೇಕಾದ ಅದ್ವೈತ. ಹೌದಾ? ಏಕಂ ಸತ್ ವಿಪ್ರಾಹ ಬಹುಧಾವದಂತೆ. ಒಬ್ಬ ದೇವರು ಎಲ್ಲದರಲ್ಲಿಯೂ ವ್ಯಾಪಿಸಿಕೊಂಡಿದ್ದಾನೆ. ಎಲ್ಲದರಲ್ಲಿ ಏನುಂಟೋ ಅದು ಒಂದರಲ್ಲಿ ಅಡಕವಾಗಿದೆ. ಹೌದು, ಅಷ್ಟೇ ಇರುವುದು. ಹಾಗಾಗಿ ಈ ಒಂದು ಪ್ರಸಂಗ ಅದು ಸಂಸ್ಕೃತಿಯ ಪ್ರಸಂಗ ಆಗಬೇಕು. ಇದು ಸಂಸ್ಕೃತಿಯ ಪ್ರಸಂಗವೇ. ಕೈಲಾಸದಿಂದ ಒಳ್ಳೆಯ, ಹೌದಾ, ಗಣೇಶ ಮತ್ತು ಸುಬ್ರಹ್ಮಣ್ಯ ಹಿಮ್ಮೇಳಕ್ಕೆ ಬರ್ಲಿಕ್ಕೆ ಉಂಟಾ? ಹೌದು. ಪ್ರಸಂಗ ರಾಮಾಶ್ವಮೇಧ, ಹಿಮ್ಮೇಳಕ್ಕೆ ಅವರಿದ್ದಾರೆ. ಹಾಗಾಗಿ ಸಂಸ್ಕೃತಿಯೇ ಮೈತಳದ ಅಂತಹ ಒಂದು ಕಾರ್ಯಕ್ರಮ ಇದು. ಇದರಿಂದಾಗಿ ಲೋಕಕ್ಕೆ ಒಳ್ಳೆಯದಾಗುತ್ತದೆ, ಲೋಕಕ್ಕೆ ಕಲ್ಯಾಣವಾಗುತ್ತದೆ. ಹಾಗಾದ್ರೆ ದೇವರ ಪಾದಕ್ಕೊಂದು ಮಂಗಳಾರತಿ ಎತ್ತಿ ಜಗತ್ತಿಗೆ ಮಂಗಳ ಆಗಲಿ ಅಂತ ಹೇಳಿ ಶುಭವನ್ನು ಹಾರೈಸಿ. ಯಾರು ಆಡ್ತಾರೆ, ಯಾರು ಆಡಿಸ್ತಾರೆ, ಯಾರು ಮಾಡ್ತಾರೆ, ಯಾರು ಮಾಡಿಸ್ತಾರೆ, ಅವರೆಲ್ಲರಿಗೂ ಆಯಸ್ಸು, ಆರೋಗ್ಯಾದಿ ಸಕಲ ಸೌಭಾಗ್ಯಗಳು ಇತೋತ್ಯ ವಿಷಯವಾಗಿ ಭಗವಂತ ಅನುಗ್ರಹಿಸಲಿ. ಶುಭ ಮಂಗಳ. ನಿತ್ಯವು
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಕ್ಷಧಾರೆ ಒಂದು ದಿವಸದ ಪೂರ್ತಿ ಕಾರ್ಯಕ್ರಮ ಇಷ್ಟರವರೆಗೆ ಜರುಗಿದೆ. ಇಷ್ಟರವರೆಗೆ ಕಾರ್ಯಕ್ರಮ ಜರುಗಿಸಿಕೊಟ್ಟಂಥ ಎಲ್ಲ ಕಲಾವಿದರಿಗೂ ಯಕ್ಷಧಾರೆ ಇದರ ಪ್ರಯುಕ್ತ ತುಂಬ ಹೃದಯದ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನೋಡಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ ಹಾಗೂ ಕಲಾವಿದರಿಗೂ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದಂತಹ ಶಬರಿ ಎಲೆಕ್ಟ್ರಿಕಲ್ಸ್ ಇವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ತೋರಿಸಿಕೊಟ್ಟಂತಹ ನಮ್ಮ ಕಟೀಲು ರವಿ ಎಕ್ಕರ್ ಇವರಿಗೂ ಕೂಡ ಅವರ ಎಲ್ಲ ಸದಸ್ಯರಿಗೂ ಕೂಡ ನಾವು ಯಕ್ಷಧಾರೆ ಕಾರ್ಯಕ್ರಮ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಗಮಿಸಿ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಯಕ್ಷಗಾನ ಗೀಳಿಗೆ.